ಮಾರಿದೇವಿಯೇ ರಕ್ಷಿಸು, ತಾಯೇ ರಕ್ಷಿಸು. ಇದು ಅಯೋಧ್ಯ ನಗರ. ವರ್ತಮಾನ ಕಾಲದಲ್ಲಿ ಇದನ್ನು ಆಳಿಕೊಂಡು ಬರ್ತಾ ಇರುವವನು ಮಾರಿದತ್ತ ನಾಮಕನಾಗಿರುವಂತಹ ಅರಸ ಅಂದ್ರೆ ನಾನೇ. ನಮ್ಮದು ಹಿನ್ನೆಲೆ ಜೈನ ಧರ್ಮ. ನಮ್ಮದು ಹಿನ್ನೆಲೆ ಜೈನ ಧರ್ಮ. ಅದಕ್ಕನುಗುಣವಾಗಿಯೇ ನಮ್ಮದಾದಂತಹ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಹೆಸರು ಹೇಳುವಾಗಲೇ ರೋಮಾಂಚನವಾಗುತ್ತದೆ. ಅಯೋಧ್ಯೆ ಕೇವಲ ಶಬ್ದಾರ್ಥವನ್ನು ಹೇಳುವುದಿದ್ರೆ ಸಾಮಾನ್ಯ ಯೋಧನಿಗೆ ಅಥವಾ ಒಬ್ಬ ವಿಶೇಷವಾದಂತಹ ಪರಿಣತಿಯನ್ನು ಹೊಂದಿರುವಂತಹ ಯೋಧನಿಗೂ ಪ್ರವೇಶಿಸಲು ದುಸ್ಸಾಧ್ಯವಾಗಿರುವಂತಹ ನಗರ ಇದು ಅಯೋಧ್ಯೆ. ಇಲ್ಲಿ ಯಾವನೇ ಒಬ್ಬ ಯೋಧನನ್ನು ಜಯಿಸಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಸ್ಥಿತಿ. ಇದು ಕೇವಲ ಶಬ್ದಾರ್ಥ ಅಷ್ಟೇ. ಆದರೆ ವಾಸ್ತವದಲ್ಲಿ ಹೇಗೆ ನಮ್ಮ ಒಳಗಿರುವಂತಹ ವೈರಿಗಳು ಏನಿದ್ದಾವೆ ಅದನ್ನೆಲ್ಲ ದೂರೀಕರಿಸಿ ಆ ಮೂಲಕವಾಗಿ ಭಗವಂತನಿಗೆ ಹೋಗುವಲ್ಲಿಗೆ ನಮ್ಮ ಈ ಪುಣ್ಯ ನೆಲ ದಾರಿ ಮಾಡಿಕೊಡ್ತದೆ, ಅವಕಾಶ ಕೊಡ್ತದೆ ಎನ್ನುವಂತಹದ್ದು ನಮಗೆ ಹೇಳಿರುವಂತಹ ಗುರುಪಾಠ ಇದು. ಎಂತೆಂಥವರು ಆಗಿ ಹೋದಂತಹ ನಾಡಿದು. ಅದಕ್ಕೆ ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ ತ್ಯಾಗದ ನೆಲ ಎನ್ನುವ ಹಾಗೆ. ಆದಿನಾಥ ತೀರ್ಥಂಕರರು, ವೃಷಭನಾಥರು ಅವರೂ ಕೂಡ ಇದೇ ಅಯೋಧ್ಯೆಯನ್ನು ಆಳಿ ಆ ಬಳಿಕ ಈ ಪ್ರಪಂಚಕ್ಕೆ ವಿಶೇಷವಾದಂತಹ ಹೊಸ ಹೊಸ ವಿದ್ಯೆಗಳನ್ನು ನೀಡಿ ಆ ಮೂಲಕವಾಗಿ ಮನುಷ್ಯ ನಾಗರಿಕತೆಯತ್ತ ಹೋಗುವಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಇತ್ತವರು. ತ್ಯಾಗದ ಬೆಲೆ ಏನು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟವರು. ಅದೇ ದಾರಿಯಲ್ಲಿ ಮುಂದುವರೆದು ಹೋದವರು ಆದಿನಾಥರ ಸುಕುಮಾರರಾದಂತಹ ಭರತ ಬಾಹುಬಲಿಯರು. ಬಾಹುಬಲಿ ಪೌದನಾಪುರವನ್ನು ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಮೋಕ್ಷಗಾಮಿಯಾಗಿ ಹೋದ. ಆದರೆ ಭರತ ಚಕ್ರವರ್ತಿ ಹಾಗಲ್ಲ. ಸಂಸಾರದಲ್ಲಿಯೇ ಇದ್ದುಕೊಂಡು ನಿಸ್ಸಂಸಾರತ್ವವನ್ನು ಈ ಪ್ರಪಂಚಕ್ಕೆ ತೋರಿಸಿಕೊಟ್ಟವ. ಹಾಗಾಗಿ ಒಂದು ನೀರಿನಲ್ಲಿ ಬೆಳೆಯುವಂತ ಒಂದು ಕೆರೆಯಲ್ಲಿ ಯಾವ ಕಮಲ ಅರಳುತ್ತದೆ ಆ ಕಮಲಕ್ಕೆ ನೀರು ಹಾಕಿದ್ರೂ ಕೂಡ ಅದು ಇದ್ದೂ ಇಲ್ಲದ ಹಾಗೆ ಇರ್ತದೆ. ಅದು ಕಮಲದ ಗಿಡವೂ ಹಾಗೆ ನೀರಿನಲ್ಲಿ ಇದ್ದೂ ಇಲ್ಲದ ಹಾಗೆ ಬೆಳೆಯುವುದು ಕೆಸರಿನಲ್ಲಿ. ಹಾಗೆ ಅಂತ ಕೆಸರನ್ನು ಅಂಟಿಸಿಕೊಳ್ಳುವುದಿಲ್ಲ ಅದು. ಅದೇ ರೀತಿಯಲ್ಲಿ ಭರತ ಚಕ್ರವರ್ತಿಯು ಕೂಡ ಇರುವುದು ಸಂಸಾರದಲ್ಲಿಯೇ ಹೌದು ಅಂತ ಇದ್ರು ಸಂಸಾರದ ಯಾವ ಮೋಹವನ್ನು ಯಾವ ಸುಖವನ್ನು ಕೂಡ ಮೈಗಂಟಿಸಿಕೊಳ್ಳದೆ ಪ್ರಪಂಚಕ್ಕೆ ಕೇವಲ ತ್ಯಾಗದ ಮಹತ್ವವನ್ನು ತೋರಿಸಿಕೊಟ್ಟವ. ಅಂತಹ ನೆಲ ಇದು. ಆ ಬಳಿಕ ಅನಂತನಾಥ ಸ್ವಾಮಿಯೋ ಹಾಗೆಯೋ ಇನ್ನು ಒಟ್ಟು 5 ಮಂದಿ ತೀರ್ಥಂಕರರು ಈ ನೆಲದಲ್ಲಿ ಆಗಿ ಹೋದವರಿದ್ದಾರೆ. ಆ ದೃಷ್ಟಿಯಿಂದ ಇದು ಮಹತ್ತರವಾಗಿರುವಂಥ ಒಂದು ಪುಣ್ಯದ ನೆಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಕೇವಲ ಜೈನ ಧರ್ಮವನ್ನು ಹೊರತುಪಡಿಸಿ ಮಾತನಾಡುವುದಿದ್ರೆ ಸೂರ್ಯವಂಶ ಆಳಿದಂತಹ ನೆಲ ಇದು ಅಯೋಧ್ಯೆ. ಮಾನವತ್ವ ಅಂದ್ರೆ ಏನು, ಒಬ್ಬ ಮನುಷ್ಯನಾದವ ಹೇಗೆ ಜೀವನ ಸಾಗಿಸಬೇಕು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ಸಾಧಿಸಿ ತೋರಿಸಿದವ ಪ್ರಭು ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರ ಆಳಿದಂತಹ ನಾಡಿದು. ಅವನ ಹಿಂದೆ ಅದೆಷ್ಟೋ ಮಂದಿ ತ್ಯಾಗದ ಮಹತ್ವವನ್ನು ಈ ಪ್ರಪಂಚಕ್ಕೆ ಬೋಧಿಸಿದವರಿದ್ದಾರೆ. ಹರಿಶ್ಚಂದ್ರರು, ಇನ್ನುಳಿದವರು, ಹೀಗೆ ಜೈನ ಧರ್ಮೀಯರಾಗಿ ಕೆಲವರು, ಇನ್ನು ಅನ್ಯಮತೀಯರಾಗಿ ಕೆಲವರು ಈ ಅಯೋಧ್ಯೆಯ ನೆಲವನ್ನು ಬಹಳ ದೊಡ್ಡ ಪುಣ್ಯದ ನೆಲವನ್ನಾಗಿ ಮಾಡಿದವರು. ಹಾಗಿದ್ರೆ ಅದೇ ಪರಂಪರೆಯಲ್ಲಿ ನಾವು ಮುಂದುವರಿಯಬೇಕಾ ಬೇಡವೋ? ಆಗಲಿಕ್ಕೆ ನಾನು ಜೈನ ಧರ್ಮೀಯನೇ. ಆದರೆ ವರ್ತಮಾನ ಕಾಲದಲ್ಲಿ ಜೈನ ಧರ್ಮವನ್ನೇ ಶುದ್ಧವಾಗಿ ಆಚರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದ ಎನ್ನುವಂತಹ ಒಂದು ರೀತಿಯಾದಂತಹ ಗೊಂದಲವೂ ಇದೆ ನಮ್ಮಲ್ಲಿ. ಹೆಸರು ಮಾರಿದತ್ತ. ಆಶ್ಚರ್ಯ ಆಗ್ಬೋದು ನಿಮಗೆ, ಇದು ಎಂಥದ್ದಪ್ಪ ಮಾರಿದತ್ತ ಅಂತಂದರೆ? ಮಾರಿಯಿಂದ ಕೊಡಲ್ಪಟ್ಟವನೋ ಅಥವಾ ಮಾರಿಗೆ ಕೊಡಲ್ಪಟ್ಟವನೋ ಅಥವಾ ಎಲ್ಲವನ್ನು ಮಾರಿಗೇ ಕೊಡುವವನೋ ಎನ್ನುವ ಹಾಗೆ. ಅಂಥದ್ದೇನಿಲ್ಲ. ಒಂದು ಸಣ್ಣ ಹಿನ್ನೆಲೆ ಉಂಟು ಅದಕ್ಕೆ. ನಮ್ಮ ಅಪ್ಪಾಜಿಯವರು ಅವರು ಜೈನ ಧರ್ಮೀಯರೇ ಆಗಿದ್ದವರು. ಕಾಲ ಮುಂದೆ ಹೋಗ್ತಾ ಇದ್ದ ಹಾಗೆ ಸಮಾಜವೂ ಕೂಡ ಬದಲಾವಣೆ ಆಗ್ತಾ ಹೋಗ್ತದೆ.
ಸಮಾಜದಲ್ಲಿರುವಂತಹ ನಂಬಿಕೆಗಳು, ಕಟ್ಟುಕಟ್ಟಳೆಗಳು, ರೀತಿ ನೀತಿಗಳು ಕಾಲಕ್ಕನುಗುಣವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ. ನಮ್ಮ ಅಯ್ಯನ ಕಾಲದಲ್ಲೂ ಆದದ್ದು ಅದೇ. ಈ ಅಯೋಧ್ಯೆಯಲ್ಲಿರುವಂಥ ಎಲ್ಲ ಪುರಜನರು ಬಹಳ ಶುದ್ಧ ಮನಸ್ಕರಾಗಿ ಜೈನ ಧರ್ಮೀಯರಾಗಿಯೇ ಜಿನತತ್ವವನ್ನೇ ಅಳವಡಿಸಿಕೊಂಡು ಮುಂದುವರಿಯುತ್ತಾ ಹೋಗ್ತಾ ಇದ್ರು ಕೂಡ ಯಾವುದೋ ಕಾಲದ ಒಂದು ಪರಿಣಾಮಕ್ಕೆ ಒಳಗಾಗಿ ನಮ್ಮ ಇವತ್ತು ನಾವು ಏನನ್ನು ಆಚರಿಸ್ತಾ ಇದ್ದೇವೆ, ಪೂಜಿಸ್ತಾ ಇದ್ದೇವೆ, ಅಂತಹ ಮಾರಿ ದೇವತೆಯನ್ನು ಈ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸುವುದು ಮಾತ್ರವಲ್ಲದೆ ಮಾರಿ ದೇವತೆಯನ್ನೇ ಪೂಜಿಸಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಒದಗಿ ಬಂತು. ಅದು ಇಷ್ಟ ಇದ್ದು ಮಾಡಿದ್ದೋ ನಮ್ಮ ಅಪ್ಪಾಜಿ ಕೇಳಿದರೆ ಹೇಳಲಿಕ್ಕೆ ಉತ್ತರ ಇಲ್ಲ. ಆದರೆ ಯಾಕೆ ಆ ರೀತಿಯಾಗಿ ಆಯಿತು? ನಾನು ಆಗಲೇ ಹೇಳಿದನಲ್ಲ, ಸಮಾಜದಲ್ಲಿ ಆದಂತಹ ಬದಲಾವಣೆಗಳು. ಮನುಷ್ಯ ಸಮಾಜ ಹೇಗೆ ಅಂತಂದರೆ, ಒಂದು ಬಲವಾದಂತಹ ನಂಬಿಕೆಯನ್ನು ಹೊಂದಿ ಒಂದು ಶಕ್ತಿಯನ್ನು ಆರಾಧಿಸಿಕೊಂಡು ಹೋಗ್ತಾ ಇರುವಂತಹ ಕಾಲಕ್ಕೆ ಸಂಸಾರದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಬಂತಪ್ಪ. ಆ ಸಮಸ್ಯೆಯನ್ನು ಪರಿಹರಿಸುವುದು ಹೇಗೆ? ನಮಗೆ ಸಮಸ್ಯೆ ಅದು ಶೀಘ್ರವಾಗಿ ಪರಿಹಾರ ಆಗಬೇಕು. ಹಾಗಾಗಿ ಯಾವುದೋ ಒಂದು ಹೊಸ ಶಕ್ತಿಯನ್ನು ಕಂಡುಕೊಂಡರು ನಮ್ಮ ಈ ಅಯೋಧ್ಯೆಯಲ್ಲಿರುವಂಥ ಯಾರೋ ಒಂದಿಬ್ಬರು ಪುರಜನರು. ಅದು ಅವರಿಗೆ ಪರಿಣಾಮವನ್ನು ಕೊಟ್ಟಿತು. ಆವಾಗ ಪ್ರಚಾರವನ್ನು ಮಾಡುವುದಕ್ಕೆ ತೊಡಗಿದರು. ನೋಡಿ, ನಾನು ಮಾರಿ ಪೂಜೆಯನ್ನು ಮಾಡಲಿಕ್ಕೆ ತೊಡಗಿದೆ, ಹಾಗಾಗಿ ಇದರಿಂದ ನಮಗೆ ಇಂಥ ಒಂದು ಪರಿಣಾಮ ಸಿಕ್ಕಿತು, ಆದ್ದರಿಂದ ನೀವು ಅದನ್ನೇ ಅನುಸರಿಸಿ ನಿಮಗೂ ಕೂಡ ಜೀವನದಲ್ಲಿ ಏಳಿಗೆಯಾಗುತ್ತದೆ, ಉತ್ತರೋತ್ತರ ಅಭಿವೃದ್ಧಿ ಆಗುತ್ತದೆ ಎನ್ನುವ ಹಾಗೆ ಪ್ರಚಾರ ಮಾಡಲಿಕ್ಕೆ ತೊಡಗಿದ್ರು. ಹೀಗೆ ಒಂದರಿಂದ ಒಂದು ಬಾಯಿಂದ ಬಾಯಿಗೆ ಹೋಗಿ ಅಯೋಧ್ಯೆಯಲ್ಲಿರುವಂಥ ಎಲ್ಲವರ ಬಾಯಿಯಲ್ಲಿಯೂ ಮಾರಿ ಪೂಜೆಯೇ ಆಗಿ ಹೋಯಿತು. ಇದು ನಮ್ಮ ಅಯ್ಯನ ಬಳಿಗೆ ಬಂತು. ಈಗ ಸಮಾಜದಲ್ಲಿರುವಂಥ ಇನ್ನು ಉಳಿದ ಎಲ್ಲ ಪ್ರಜಾವರ್ಗದವರು ಸ್ವೀಕರಿಸಿದ್ದಾರೆ ಅಂತಂದರೆ ಆಳುವ ಅರಸನಿಗೆ ಬಿಟ್ಟುಕೊಡ್ಲಿಕ್ಕೆ ಆಗ್ತದ? ಯಾಕಂತಂದರೆ ಪ್ರಜೆಗಳು ಇದ್ರಲ್ವ ಅರಸ. ಹಾಗಾಗಿ ಯಾರು ನಮ್ಮ ಪ್ರಜಾವರ್ಗದವರು ಯಾವ ದೇವತೆಯನ್ನು ತಮ್ಮ ಆರಾಧ್ಯ ಮೂರ್ತಿಯಾಗಿ ಸ್ವೀಕಾರ ಮಾಡಿದರು ಅದನ್ನು ತಾನೂ ಕೂಡ ಅನುಸರಿಸಿಕೊಂಡು ಹೋದರೆ ಇವರೆಲ್ಲರ ಮಧ್ಯೆ ಬದುಕು ಸಾಧ್ಯ ಎನ್ನುವಂತಹ ಒಂದು ಸತ್ಯವನ್ನು ಮನಗಂಡು ನಮ್ಮ ಅಯ್ಯನ ಕಾಲದಿಂದ ಈ ಅಯೋಧ್ಯೆಯಲ್ಲಿ ಮಾರಿ ಪೂಜೆಯೇ ಪ್ರಬಲವಾಗಿ ಹೋಯಿತು. ಹಾಗಿದ್ರೆ ಜಿನತತ್ವ ಇಲ್ವೋ? ಉಂಟು, ನಮ್ಮ ಮನೆಯಲ್ಲಿ ಉಂಟು, ನಮ್ಮ ಅರಮನೆಯೊಳಗೆ ಉಂಟು. ನಾನು ದಿನನಿತ್ಯ ಪೂರ್ವಾಹ್ನದ ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸಿ ಪೂಜೆ ಪುನಸ್ಕಾರ ಮಾಡುವಂಥದ್ದು ಜಿನನನ್ನೇ, ಅದು ಬಿಡಲಿಕ್ಕಿಲ್ಲ. ಹಾಗೆ ಅಂತ ಹೊರಗೆ ಬಂದಾವಾಗ ಹೊರಗಿನವರು ಹೇಗೆ ಹೇಳ್ತಾರೆ ಹಾಗೆ. ಆದ್ದರಿಂದ ಇಲ್ಲಿ ಮಾರಿ ಪೂಜೆಯೇ ಸ್ಥಾಪಿತವಾಗಿ ಹೋಗಿದೆ. ಬಹುಶಃ ಅದೇ ಕಾರಣದಿಂದಲೋ ಏನು ನಮ್ಮಯ್ಯನ ವಿಶ್ವಾಸ ಮಾರಿ ದೇವತೆಯ ಬಗ್ಗೆ ಪ್ರಬಲವಾಗಿ ಹೋಗಿ ನನಗೂ ಅದೇ ಹೆಸರನ್ನು ಇಟ್ಟರು. ಮತ್ತೆ ಅವರು ಬಹಳ ವಿವರವಾಗಿ ಹೇಳಿದ್ದೇನಿಲ್ಲ. ಬಹುಶಃ ನನ್ನ ತರ್ಕ ಹೀಗೆ ಇದ್ದಿರಬಹುದು, ಮಾರಿ ಪೂಜೆಯನ್ನೇ ಪೂಜಿಸಿಯೇ ಅಥವಾ ಮಾರಿ ದೇವತೆಯನ್ನು ಪೂಜಿಸಿಯೇ ಪಡೆದುಕೊಂಡಂಥ ಸಂತಾನವು ಇದ್ದಿರಬಹುದು. ಹೀಗಾಗಿ ಮಾರಿದತ್ತ ಎನ್ನುವಂಥ ಹೆಸರಿನಿಂದ ಬಹಳ ಸಂತೋಷದಿಂದ ಈ ಅಯೋಧ್ಯೆಯನ್ನು ಆಡಿಕೊಂಡು ಬರ್ತಾ ಇದ್ದೇನೆ. ಎಲ್ಲಿಯೂ ಯಾವ ಸಮಸ್ಯೆಯೂ ಇಲ್ಲ. ನಮ್ಮ ಪುರಜನರು ಅತ್ಯಂತ ವಿನಯಶೀಲರಾಗಿ, ವಿದ್ಯಾವಂತರಾಗಿ, ಅರಸನಿಗೆ ಬೇಕಾದಂಥ ರೀತಿಯಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇನ್ನು ಕೆಲವರು ಹೇಳಲಿಕ್ಕೆ ತೊಡಗಿದ್ದಾರಲ್ಲ, ಅಯೋಧ್ಯೆಯ ನಗರ ಅಂತಂದರೆ ಸ್ವರ್ಗಲೋಕಕ್ಕೆ ಸರಿ ಸಮಾನವಾಗಿ ಉಂಟು ಎನ್ನುವ ಹಾಗೆ, ಸ್ವರ್ಗವೇ ಅಯೋಧ್ಯೆಯಲ್ಲಿ ಮನೆ ಮಾಡಿದೆ ಎನ್ನುವ ಹಾಗೆ. ಅದರಲ್ಲಿ ನನ್ನ ದೊಡ್ಡಸ್ತಿಕೆ ಏನಿಲ್ಲ, ಅದು ಋಷಭನಾಥರ ಕಾಲದಿಂದ ಹಾಗೆ ಮುಂದುವರಿದುಕೊಂಡು ಬರ್ತಾ ಉಂಟು. ನಾವು ಅದನ್ನೇ ಯಥೋಚಿತವಾಗಿ ಮುಂದುವರಿಸಿಕೊಂಡು ಹೋಗುತ್ತಾ ಇದ್ದೇವೆ. ಎಲ್ಲಿಯೂ ಯಾವುದೇ ನ್ಯೂನತೆಗಳಿಲ್ಲ. ಹೀಗೆ ಸಾಂಸಾರಿಕವಾಗಿ ಅದೇ ಇರಲಿಕ್ಕೆ ನನಗೆ ಒಬ್ಬಳು ತಂಗಿ ಇದ್ಲು, ಹೌದಪ್ಪ. ಅವಳನ್ನು ಮದುವೆ ಮಾಡಿಕೊಟ್ಟ ನಂತರ ಅವಳಿಗೂ ನನಗೂ ಯಾವ ಸಂಪರ್ಕವೂ ಇಲ್ಲ. ಒಂದು ಅರ್ಥದಲ್ಲಿ ಮರೆತು ಬಿಟ್ಟ ಹಾಗೆ ಆಗಿ ಹೋಗಿದೆ ಅದು. ಏನು ಮಾಡೋಣ, ನಮ್ಮದು ರಾಜಕೀಯ ಒತ್ತಡ, ಹಾಗಾಗಿ ಆ ಕಡೆಗೆ ನಮಗೆ ಯೋಚನೆ ಮಾಡಲಿಕ್ಕೂ ಸಮಯ ಸಿಕ್ಕಲಿಲ್ಲ. ಏನೇ ಇರಲಿ, ಅಂತೂ ಎಲ್ಲವರು ಸಂತೋಷವಾಗಿದ್ದಾರಲ್ಲ. ಆದರೆ ಇಷ್ಟಕ್ಕೆ ನಿಲ್ಲಿಕ್ಕಾಗ್ತದ? ಸುಖದ ಗಿರಿದು ಶ್ರೇಷ್ಠರು ವಿದ್ಯಾ
ಪುರದ ಸುಧತೆಯ ಸುಖದ ಭೋಗಕ್ಕೆ ಹಿರಿದು ಶ್ರೇಷ್ಠರು ವಿದ್ಯಾಧರ ಪುರದ ಸುಧತೆಯ ಎನ್ನುವ ಸತ್ಯವ ಅರಿತನೆಂದು ಧರೆಯಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಎಲ್ಲವರು ಹೇಳುವುದನ್ನು ಕೇಳಿದ್ದೇವೆ. ನಾವು ಪ್ರಪಂಚದಲ್ಲಿರುವಂತಹ ಅದೆಷ್ಟೋ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಪ್ರಭೇದ ಎನ್ನುವಂಥದ್ದು ವಿಭಿನ್ನವಾಗಿರುವಂತಹದ್ದು ಎಂಬ ಹಾಗೆ ಬಹಳ ಪುಣ್ಯವನ್ನು ಹೊಂದಿದ್ರೆ ಮಾತ್ರ ಇಂತಹ ಮನುಷ್ಯ ಜನ್ಮವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಿದ್ರೆ ಉಳಿದ ಯಾವುದೇ ಜೀವಿಗಳಿಗೆ ಸಿಕ್ಕದೇ ಇರುವಂತಹ ಇರದೇ ಇರುವಂತಹ ವಿಶಿಷ್ಟತೆ ವಿಭಿನ್ನತೆ ಮನುಷ್ಯರಲ್ಲಿ ಉಂಟಲ್ಲ. ಒಂದು ವಿವೇಕ, ಯೋಚಿಸುವಂತಹ ಸಾಮರ್ಥ್ಯ, ಯಾವುದು ಸರಿ ಯಾವುದು ತಪ್ಪು. ಒಂದು ಕಾಡಿನಲ್ಲಿರುವಂತಹ ಹುಲಿಗೆ ಸರಿ ತಪ್ಪುಗಳ ಪ್ರಶ್ನೆ ಇಲ್ಲ. ಹಸಿವೆ ಆದರೆ ಇದರ ಬಲಿಯಲ್ಲಿರುವಂಥ ಜಿಂಕೆಯನ್ನು ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡ್ತದೆ, ತಿಂತದೆ. ಹಸಿವೆ ಇಲ್ಲ, ಅದರಷ್ಟಕ್ಕೆ ಸುಮ್ಮನೆ ಮಲಗುತ್ತದೆ. ಇಲ್ಲಿ ಯೋಚನೆ ಏನಿಲ್ಲ. ಆದರೆ ನಾವು ಹಾಗಲ್ಲಲ್ಲ. ನಮಗೆ ಹಸಿವೆ ಆದರೂ ಕೂಡ ಯಾವ ಆಹಾರವನ್ನು ತಿನ್ನುವುದು, ಹೇಗೆ ತಿನ್ನುವುದು, ಎಲ್ಲಿ ತಿನ್ನುವುದು, ಎಷ್ಟು ತಿನ್ನುವುದು, ಇಷ್ಟೆಲ್ಲ ಯೋಚನೆ ಇಲ್ಲ. ಎಷ್ಟು ಹೊತ್ತಿಗೆ ತಿನ್ನುವುದು, ಹೀಗೆ ಅನೇಕ ಯೋಚನೆಗಳು ಅದರಲ್ಲಿ ಮುಂದೆ ಹೋಗುತ್ತದೆ. ಹಾಗಾದ್ದರಿಂದ ಆ ವಿವೇಕ ನಮ್ಮಲ್ಲಿ ಇರುವುದರಿಂದಲೇ ನಾವು ವಿಭಿನ್ನರು ಉಳಿದ ಜೀವಿಗಳಿಗಿಂತ. ಹಾಗಿದ್ರೆ ವಿವೇಕವನ್ನು ಹೊಂದಿರುವಂತಹ ನಾವು ನಮ್ಮ ಜೀವನದ ಗುರಿ ಏನಾಗಬೇಕು ಎನ್ನುವ ವಿಷಯದಲ್ಲಿಯೇ ಗೊಂದಲ. ಕೆಲವರು ಹೇಳ್ತಾರೆ ಜೀವನ ಎನ್ನುವಂಥದ್ದು ಭೋಗಮಯ ಆಗಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳುತ್ತಾರೆ ಜೀವನ ಎನ್ನುವಂಥದ್ದು ತ್ಯಾಗಮಯ ಆಗಬೇಕು ಅಂತ. ಈ ತ್ಯಾಗ ಮತ್ತು ಭೋಗಗಳಲ್ಲಿಯೇ ಗೊಂದಲ ಇರುವಂಥದ್ದು. ಮತ್ತೆ ಮತ್ತೆ ಅವನವನ ವಿವರಣೆಗೆ ಬಿಟ್ಟದ್ದು. ಒಬ್ಬನಿಗೆ ತ್ಯಾಗ ಅನ್ನುವಂಥದ್ದು ಎಷ್ಟು, ಎಲ್ಲಿ, ಹೇಗೆ, ಇನ್ನೊಬ್ಬನಿಗೆ ಸುಖ ಅನ್ನುವಂಥದ್ದು ಎಷ್ಟು, ಎಲ್ಲಿ, ಹೇಗೆ ಎನ್ನುವಂಥದ್ದಕ್ಕೆ ಅವನೇ ಒಂದು ರೀತಿಯಾದಂಥ ಪರಿಧಿಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಅಲ್ಲ, ತ್ಯಾಗಕ್ಕೆ ಪರಿಧಿ ಇಲ್ಲ. ಬಾಹುಬಲಿ ಸ್ವಾಮಿಯೇ ನಮಗೆ ದೊಡ್ಡ ಆದರ್ಶ. ಆದರೆ ಸುಖಕ್ಕೆ ನಾವು ಪರಿಧಿ ಹಾಕ್ಕೊಳ್ಬೇಕಾಗ್ತದೆ. ಎಷ್ಟು ಸುಖ? ಮನುಷ್ಯನ ಜೀವನ ಎನ್ನುವಂತಹದ್ದು ಪಂಚೇಂದ್ರಿಯಗಳಿಂದ ಒಡಗೂಡಿರುವಂತಹದ್ದು. ಕಣ್ಣು, ಬಾಯಿ ಅಥವಾ ಕಣ್ಣು, ನಾಲಗೆ, ಮೂಗು, ಚರ್ಮ, ಹೀಗೆ ಒಂದೊಂದು ಕೆಲಸವನ್ನು ಮಾಡ್ತದೆ. ಅದು ಅದರ ಧರ್ಮ. ನಾಲಗೆಯಿಂದ ನಾವು ಸಿಹಿಯಾದ ಪದಾರ್ಥವನ್ನು ಅಥವಾ ರುಚಿಯನ್ನು ನೋಡ್ತೇವೆ. ಒಂದು ಅರ್ಥದಲ್ಲಿ ಅದರಿಂದ ನಮಗೆ ಕೊನೆಗೆ ಸಿಕ್ಕುವಂಥದ್ದು ಸುಖವೇ. ಕಣ್ಣಿನಿಂದ ನೋಡ್ತೇವೆ, ಬೇರೆ ಬೇರೆ ಬಣ್ಣಗಳು, ಬೇರೆ ಬೇರೆ ಆಕೃತಿಗಳು, ಬೇರೆ ಬೇರೆ ವಿಷಯಗಳು. ಅಂತೂ ವಿಷಯ ಲೋಲುಪವಾಗಿರುವಂಥ ಈ ಜೀವನದಲ್ಲಿ ಅಷ್ಟನ್ನು ನೋಡುವಾಗಲೇ ನಮಗೆ ಒಂದು ರೀತಿಯ ಸುಖ, ಏನೋ ಒಂದು ಸಂತೋಷ, ಭಾರಿ ಚಂದ ಉಂಟು ಅಂತ. ಹೀಗೆ ಪಂಚೇಂದ್ರಿಯ ಸಹಿತವಾಗಿರುವಂಥ ಈ ಜೀವವನ್ನು, ಈ ದೇಹವನ್ನು ಸುಖಕ್ಕೆ ಬೇಕಾಗಿಯೇ ಬಳಸಿಕೊಳ್ಳಬೇಕು ಎನ್ನುವಂತಹದ್ದು ನಮ್ಮ ಹಿರಿಯರು ಹೇಳಿದ್ದು. ಈಗ ನಾನು ನಂಬಿದ್ದು ಅದನ್ನೇ. ಮತ್ತೆ ಕೊಟ್ಟ ಕಡೆಗೆ ಉಂಟಲ್ಲ ಭೋಗದ ತ್ಯಾಗದ ಜೀವನ ಹೇಗಿದ್ದರೂ ಕೂಡ, ಅದಕ್ಕೆಲ್ವಾ ನಮಗೆ 4 ಬೇರೆ ಬೇರೆ ರೀತಿಯಾದಂತಹ ಸ್ತರಗಳನ್ನು ನಮ್ಮ ಹಿರಿಯರು ಮಾಡಿಕೊಟ್ಟದ್ದು. ಮದುವೆ ಆಗುವ ಪೂರ್ವದಲ್ಲಿ ಒಂದು, ಮದುವೆ ಆಗುವಾಗ ಇನ್ನೊಂದು, ಮದುವೆ ಆದ ಕೆಲವು ವರ್ಷಗಳ ಬಳಿಕ ಮತ್ತೊಂದು, ವೃದ್ಧಾಪ್ಯದಲ್ಲಿ ಇನ್ನೊಂದು. ಹಾಗಿದ್ರೆ ಆರಂಭದಲ್ಲಿ ಏನೆಲ್ಲ ಆಗಬೇಕು ಅದನ್ನೆಲ್ಲ ಪೂರೈಸಿ ಕೊನೆಗೆ ತ್ಯಾಗದ ಜೀವನಕ್ಕೆ ಹೋಗಬೇಕೆನ್ನುವಂಥದ್ದು ನಮ್ಮ ಹಿರಿಯರು ಹೇಳಿದ್ದು. ಹಾಗಿದ್ರೆ ಸುಖ ಅನ್ನುವಂಥದ್ದು ಎಷ್ಟನ್ನು ನಾವು ಉಣ್ಣಬೇಕು? ನಮಗೆ ಸುಖಕ್ಕೇನು ಕಡಿಮೆಯ? ಅಯೋಧ್ಯೆಯ ಚಕ್ರವರ್ತಿ ಅಲ್ವ ನಾನು. ನಮಗೆ ಸುಖಕ್ಕೆ ಏನೂ ಕುಂದು ಕೊರತೆಗಳಿಲ್ಲ. ತಿನ್ನಲಿಕ್ಕೆ ಎಷ್ಟು ಬೇಕು, ಯಾವುದು ಬೇಕು, ಹೇಗೆ ಬೇಕು, ಎಲ್ಲಿ ಬೇಕು, ಕೇಳಿದ ಕೂಡಲೇ ಸಿದ್ಧ ಆಗುತ್ತದೆ. ಹಾಗೆಯೇ ಅದು ನಮ್ಮ ನಾಲಿಗೆಗೆ ಸಂಬಂಧಪಟ್ಟ ವಿಚಾರ. ನೋಡ್ಲಿಕ್ಕೆ ಏನೇನೆಲ್ಲ ದೃಶ್ಯಾವಳಿಗಳು, ವೈಭವಗಳು ಬೇಕು, ಎಲ್ಲವೂ ಕೂಡ, ಅದು ನಾಟ್ಯ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಎಲ್ಲವೂ ಕೂಡ ಕಿವಿಗೆ ಬೇಕಾಗುವಂಥದ್ದು, ಕೇಳಲಿಕ್ಕೆ ಬೇಕಾಗುವಂತಹದ್ದು. ಹೀಗೆ ಈ 5 ಇಂದ್ರಿಯಗಳನ್ನು ಸಂತೃಪ್ತಿಪಡಿಸುವಲ್ಲಿ ನಾವು ಮಾಡುವಂತಹ ಪ್ರಯತ್ನಗಳು
ನಮಗೆ ಕೊನೆಗೆ ಕೊಡಬೇಕಾದದ್ದು ಸುಖವೇ. ಮತ್ತೆ ಇನ್ನು ಕೆಲವರು ಹೇಳ್ತಾರೆ ಸುಖವೇ ಮುಂದೆ ಕಷ್ಟಕ್ಕೆ ಕೊಂಡು ಹೋಗ್ತದೆ ಎನ್ನುವ ಹಾಗೆ. ಅದು ಬಿಡಿ, ಅದು ನಮಗೆ ಅವಶ್ಯಕತೆ ಇಲ್ಲ. ಹೀಗೆ ಹಾಗಿದ್ರೆ ಸುಖವನ್ನು ಉಣಬೇಕು, ಸುಖದಿಂದಲೇ ಇದ್ದೇವೆ ನಾವು, ಅದರಲ್ಲಿ ಏನು ಕೊರತೆ ಇಲ್ಲ. ಆದರೆ ಒಂದು ರೀತಿಯ ಬೇಸರ, ಜಡತ್ವ, ಯಾಕೆ ಅಂತ ಗೊತ್ತಿಲ್ಲ. ಅದು ದಿಗ್ವಿಜಯಾರ್ಥವಾಗಿ ಹೋಗಿದ್ದೇವೆ, ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಪ್ರದೇಶಗಳು, ಬೇರೆ ಬೇರೆ ಪರಂಪರೆಗಳು ಎಲ್ಲವನ್ನು ನೋಡಿ ಆಗಿದೆ. ಆದರೂ ಸಾಕಾಗೋದಿಲ್ಲ ಅಂತ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಹಾಗೆ. ಹಾಗಾಗಿ ಇತ್ತೀಚೆಗೆ ಮಾತನಾಡುವಾಗ ಒಂದು ಹೊಸ ವಿಷಯ ಸಿಕ್ಕಿತು. ನಮ್ಮ ಚರ್ಮ ಸುಖಕ್ಕೆ ಅನುಗುಣವಾದಂತಹ ಒಂದು ಹೊಸ ವಾರ್ತೆ ನಮಗೆ ಬಂತು. ಏನದು? ವಿಜಯಾರ್ಧ ಪರ್ವತದಲ್ಲಿ ತಪ್ಪಲಿನಲ್ಲಿರುವಂತಹ ಒಂದು ಹೊಸ ಲೋಕ, ವಿದ್ಯಾಧರ ಲೋಕ ಎನ್ನುವ ಹಾಗೆ. ಅಲ್ಲಿ ಎಲ್ಲರೂ ಕೂಡ ದೇವತಾ ವರ್ಗವೇ ಅಲ್ಲಿರುವಂತಹದ್ದು. ಹಾಗಾಗಿ ಅವರನ್ನು ನಾವು ನಮ್ಮ ಸುಖಕ್ಕೆ ಬಳಸಿಕೊಂಡ್ರೆ ಜೀವನ ಇನ್ನೂ ಕೂಡ ಒಳ್ಳೆಯದಾಗುತ್ತದೆ ಎನ್ನುವ ಹಾಗೆ. ಏನು ಅರಸನಾದವನು ಎಷ್ಟು ಮದುವೆ ಆಗಬಹುದು, ಅದಕ್ಕೇನು ತೊಂದರೆ ಇಲ್ಲ. ಆದರೆ ನಮ್ಮಲ್ಲಿ ಇರಲಿಕ್ಕೂ ಇದ್ದಾರೆ, ಬೇರೆ ಬೇರೆ ವರ್ಗಕ್ಕೆ ಸಂಬಂಧಪಟ್ಟಂತಹ ಹೆಣ್ಣು ಮಕ್ಕಳು ಬೇಕಾದಷ್ಟಿದ್ದಾರೆ, ಎಲ್ಲರ ಸುಖವನ್ನು ಅನುಭವಿಸಿಯೂ ಆಗಿದೆ. ಆದರೂ ಈ ವಿದ್ಯಾಧರ ವರ್ಗದ ಹೆಣ್ಣು ಮಕ್ಕಳು ಅವರಿಂದ ಪಡೆಯಬಹುದಾದಂತಹ ಸುಖ ಇದು ಅತ್ಯಂತ ಶ್ರೇಷ್ಠ ಮಟ್ಟದ್ದು ಎನ್ನುವ ಹಾಗೆ ನಮ್ಮ ಇತ್ತೀಚೆಗೆ ಒಬ್ಬರು ನಮ್ಮ ಹತ್ತಿರ ಬಂದಂಥ ವಿದ್ವಾಂಸರು ಹೇಳಿದಂತಹ ಮಾತು. ಹಾಗಿದ್ರೆ ಹೇಗಿದ್ರೂ ಕೂಡ ಅದನ್ನು ಸಂಗ್ರಹಿಸಬಹುದಾದಂತಹ ಸಾಮರ್ಥ್ಯ ನನ್ನಲ್ಲಿ ಉಂಟು, ಸಂಗ್ರಹಿಸುವಲ್ಲಿ ತಪ್ಪೂ ಇಲ್ಲ ಎನ್ನುವಂತಹ ವಿಚಾರದಲ್ಲಿಯೇ ನಾನು ಮೊನ್ನೆಯಿಂದ ಬಹಳ ದಿನದಿಂದ ಯೋಚಿಸ್ತಾ ಇದ್ದೇನೆ. ಹೇಗೆ ಅಲ್ಲ, ಒಂದರ್ಥದಲ್ಲಿ ವಿಜಯಾರ್ಧ ಪರ್ವತ ಎನ್ನುವಾಗ ನಮಗೆ ನೆನಪಿಗೆ ಬರುವುದು ಭರತ ಚಕ್ರವರ್ತಿ. ದಿಗ್ವಿಜಯಾರ್ಥವಾಗಿ ಹೋಗಿದ್ದಂತಹ ಕಾಲಕ್ಕೆ ವಿಜಯಾರ್ಧ ಪರ್ವತದಲ್ಲಿ ತನ್ನದಾದಂತಹ ಮುದ್ರೆಯನ್ನು ಒತ್ತಿ ಬಂದವನು. ಅದೇ ಪರ್ವತಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಲ್ಲಿ ಒಂದು ವಿದ್ಯಾಧರ ಲೋಕ. ಅವರನ್ನು ಕೂಡ ಭರತ ಚಕ್ರವರ್ತಿ ಒಂದು ಕಾಲದಲ್ಲಿ ಸದೆ ಬಡಿದವನೇ. ಹಾಗಾದರೆ ಸರಿ, ಇನ್ನು ಯೋಚನೆ ಮಾಡಲಿಕ್ಕಿಲ್ಲ. ಹೇಗಿದ್ರು ಮನಸ್ಸು ಗಟ್ಟು ಮಾಡಿಕೊಂಡ ಹಾಗೆ ಆಗಿದೆ. ವಿದ್ಯಾಧರ ಹೆಣ್ಣು ಮಕ್ಕಳನ್ನು ತರಬೇಕೆನ್ನುವ ಹಾಗೆ. ಹೇಗೆ ಹೊರಡುವುದಲ್ವ? ಯೋಚನೆ ಮಾಡಿದ್ದೇ ತಡ. ಎಲ್ಲವರಿಗೂ ಕೂಡ ಆಜ್ಞೆಯನ್ನು ಕೊಟ್ಟಿದ್ದೇನೆ, ಹೇಳಬೇಕಾದ ವಿಚಾರವನ್ನು ಹೇಳಿ ಆಗಿದೆ. ನಮ್ಮ ಸೇನಾಪತಿ ತುದಿಗಾಲಿನಲ್ಲಿ ನಿಂತಿದ್ದಾನೆ. ಅವನ ಅನುಯಾಯಿಗಳು ಸೈನಿಕರಿಗೂ ಕೂಡ ಆಜ್ಞೆಯನ್ನು ಮಾಡಿದ್ದಾನೆ. ಬೇಕಾದಂತಹ ಆಯುಧಗಳು, ಅವರವರದ್ದಾದಂತಹ ವಾಹನಗಳು, ಮತ್ತು ಹೋಗಿ ಹಿಂದೆ ಬರಲಿಕ್ಕೆ ಸಮಯ ಎಷ್ಟಾಗ್ತದೆ ನಮಗೂ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಬೇಕಾದಂತಹ ಪರಿಕರಗಳು ಎಲ್ಲವನ್ನು ಸಿದ್ಧಗೊಳಿಸಿ ವಿದ್ಯಾಧರ ಲೋಕಕ್ಕೆ ನಾವು ಒಂದು ರೀತಿಯಾದಂತಹ ದಂಡಯಾತ್ರೆಯನ್ನೇ ಕೈಗೊಳ್ತಾ ಇದ್ದೇವೆ ಅಂತ ಹೇಳುವಾಗ ಮತ್ತೊಮ್ಮೆ ಒಂದು ಮಾತನ್ನು ಸೇರಿಸಿದೆ. ಇದು ದಂಡಯಾತ್ರೆ ದಂಡ ಬಿಟ್ಬಾರ್ದು. ಏನು ಹಾಗಂದ್ರೆ ಸಮಾಧಾನ, ಭೇದ, ದಂಡ, ಚತುರೋಪಾಯಗಳು. ನೇರವಾಗಿ ಹೋಗಿ ಯುದ್ಧವನ್ನೇ ಹೂಡುವುದಲ್ಲ, ಅಥವಾ ಅವರ ಮೇಲೆ ಆಕ್ರಮಣವನ್ನೇ ಮಾಡುವುದಲ್ಲ. ನಮ್ಮದಾದಂತಹ ಒಬ್ಬ ರಾಯಭಾರಿಯನ್ನು ಕಳುಹಿಸುವಂಥದ್ದು. ವಿದ್ಯಾಧರ ವರ್ಗದ ಯಾರು ನಾಯಕ ಇದ್ದಾನೆ ಅವನ ಬಳಿಗೆ ಕಳುಹುವಂಥದ್ದು, ವಿಚಾರವನ್ನು ಅರುಹುವಂಥದ್ದು. ಅಯೋಧ್ಯೆಯ ಚಕ್ರವರ್ತಿ ಮಾರಿದತ್ತ ವಿದ್ಯಾಧರ ವರ್ಗದ ಸ್ತ್ರೀ ವರ್ಗವನ್ನು ಆಶ್ರಯಿಸಿ ಬಂದಿದ್ದಾನೆ. ಆದ್ದರಿಂದ ಒಂದಷ್ಟು ಸ್ತ್ರೀಯರನ್ನು ಕೊಡಮಾಡುವುದು ಎನ್ನುವ ಹಾಗೆ ಕಳುಹುದು. ಮಾತುಕತೆಯಲ್ಲಿಯೇ ಎಲ್ಲ ಮುಗ್ರೆ ಆಯ್ತಲ್ಲ. ಅವರನ್ನು ವಿಜೃಂಭಣೆಯಿಂದ ನಮ್ಮ ಅಯೋಧ್ಯೆಗೆ ಕರ್ಕೊಂಡು ಬರುವುದು, ಮದುವೆ ಆಗುವುದು, ಸುಖ ಸಂಸಾರವನ್ನು ನಡೆಸುವಂತಹದ್ದು ಅಲ್ಲ. ಒಂದು ವೇಳೆ ಅವರು ನಮ್ಮ ಮಾತುಕತೆಗೆ ಒಪ್ಪಲಿಲ್ಲ, ಒಡಂಬಡಲಿಲ್ಲ ಅಂತ ಆದರೆ
ಮತ್ತೆ ದಂಡ ಪ್ರಯೋಗ ಉಂಟಲ್ಲ. ಆದ್ದರಿಂದ ಎರಡಕ್ಕೂ ಸಿದ್ಧವಾಗಿರುವ ಹಾಗೆ ನಾನು ಹೇಳಿದ್ದೇನೆ. ತಡ ಮಾಡುವುದಲ್ಲ, ನಡೆಯಲಿ ನಮ್ಮ ಸೈನ್ಯ. ಓಯ್, ಹೀಗೂ ಆಗ್ತದೆ ಅಂತ ಕನಸು ಮನಸ್ಸಿನಲ್ಲಿಯೂ ಎಣಿಸಿರ್ಲಿಲ್ಲ ನಾನು. ಏನಾಯ್ತು? ಮತ್ತಿನ್ನೆಂಥದ್ದಯ್ಯ ಇದು? ಪೆಟ್ಟು ತಿನ್ನೋದಂದ್ರೆ ಹೀಗೆಯಾ? ನಾವು ಇಷ್ಟವರೆಗೆ ಪೆಟ್ಟು ಕೊಟ್ಟದ್ದು ಮಾತ್ರ, ತಿಂದದ್ದಿಲ್ಲ. ಈಗ ಅನುಭವಕ್ಕೆ ಬಂತು ಪೆಟ್ಟಿನ ರುಚಿ ಹೇಗೆ ಉಂಟು ಅನ್ನುವ ಹಾಗೆ. ಮಾತುಕತೆಗೆ ಕಳುಹಿದೆ ವಿದ್ಯಾಧರ ನಾಯಕರಲ್ಲಿ, ಒಪ್ಪಲಿಲ್ಲ, ಕೊಡ್ಲಿಕ್ಕಾಗುವುದಿಲ್ಲ ಎನ್ನುವ ಹಾಗೆ. ಮತ್ತು ನಮ್ಮದು ಎರಡನೇದಿತ್ತಲ್ಲ, ದಂಡ ಪ್ರಯೋಗಕ್ಕೆ ಹೊರಟೆವು, ಅದು ನಡೀಲಿಲ್ಲ. ದಂಡ ಪ್ರಯೋಗ ದಂಡವೇ ಅದು. ಬದುಕಿದ್ರೆ ಸಾಕು ಎನ್ನುವಂತಹ ಯೋಚನೆಯಲ್ಲಿ ನಾವೆಲ್ಲರೂ ಕೂಡ ಎದ್ದು ಬಿದ್ದು ಓಡಿ ಬಂದಿದ್ದೇವೆ. ವಾಹನ ಎಲ್ಲಿ ಹೋಯಿತು ಅಂತ ಇಲ್ಲ. ಅಂತೂ ಇಂತೂ ಮರಳಿ ಬಂದು ಅಯೋಧ್ಯೆಗೆ ಸೇರಿದ್ದೇವೆ. ಒಂದು ಬೇಸರ, ನನ್ನಿಂದಾಗಿ ಅಯೋಧ್ಯೆಗೆ ಒಂದು ಕೆಟ್ಟ ಹೆಸರು ಬರುವ ಹಾಗಾಯ್ತಲ್ಲ. ಈ ತನಕ ಅಯೋಧ್ಯೆಯ ಚಕ್ರವರ್ತಿಗಳು ಯಾರು ಕೂಡ ಬೆನ್ನು ತೋರಿಸಿದ್ದಿಲ್ಲ, ಅದು ನನ್ನಿಂದ ಆಯ್ತಲ್ಲ. ಆದರೂ ಕೂಡ ಸುಖದ ಕುರಿತಾಗಿರುವಂಥ ಹಂಬಲ ಕಡಿಮೆ ಆಗಲಿಲ್ಲ ನನಗೆ. ಏನಕ್ಕೇನ ಪ್ರಕಾರೇನ ಆ ವಿದ್ಯಾಧರ ವರ್ಗದ ಸ್ತ್ರೀಯರನ್ನು ವಶಪಡಿಸಿಕೊಳ್ಳಬೇಕೇ, ಆ ಸುಖವನ್ನು ಅನುಭವಿಸಲೇಬೇಕು ಎನ್ನುವ ಹಾಗೆ ಗಟ್ಟಿ ಮನಸ್ಸನ್ನು ಮಾಡಿದ್ದೇನೆ. ಇನ್ನು ನೇರ ದಾರಿ ಆಗುವುದಿಲ್ಲಲ್ಲ, ಇನ್ನು ಪುನಃ ಹೋಗಿ ಕೇಳಲಿಕ್ಕಾಗ್ತದೆ ಅಲ್ವಾ? ಹಾಗೆ ಕಾಯ್ತಾ ಕೂತ್ರೆ ನಮಗೆ ಪ್ರಾಯ ಹೋಗ್ತದೆ. ಹಾಗಾಗಿ ನಮ್ಮ ಜೀವಿತಾವಧಿಯಲ್ಲಿ ಏನಾದರೂ ಒಂದು ಹೊಸ ಪ್ರಯೋಗ ಮಾಡಬೇಕು. ಮತ್ತೆ ರಾಜಕೀಯದವರಿಗೆ ಹೇಳಿಕೊಡ್ಬೇಕಾ? ರಾಜಕೀಯದವರಿಗೆ ಹೇಳಿಕೊಡ್ಬೇಕು ಅಂತ ಇಲ್ಲ. ಒಂದಾಗಿದ್ರೆ ಇನ್ನೊಂದು ಸಿದ್ಧ ಆಗಿರ್ತದೆ ಯೋಜನೆ. ಅದಕ್ಕೆ ಬೇಕಾಗುವ ಜನರು ಇರ್ತಾರೆ. ಹಾಗಾದ್ರಿಂದ ಒಂದು ಬೆರಳು ತೋರಿಸಿದ್ರೆ ಸಾಕು, ಮಾಡಿಕೊಡ್ಲಿಕ್ಕೆ ಜನ ಇದ್ದಾರೆ. ಸರಿ, ಏನು ಮಾಡೋದು? ಇದ್ದಾರೆ ನಮ್ಮಲ್ಲಿ, ಹೌದು. ಎದುರಿನ ಬಾಗಿಲಿನಿಂದ ಆಗಿದ್ರೆ ಹಿಂದಿನ ಬಾಗಿಲಿನಿಂದ. ಹೌದು, ನಮ್ಮಲ್ಲಿ ಒಬ್ರು ಮಂತ್ರವಾದಿ ಇದ್ದಾರೆ. ಹೌದಪ್ಪ, ಬಹಳ ಬಲಶಾಲಿಯಾಗಿರುವಂತಹ ಮಂತ್ರ ಪ್ರಯೋಗವನ್ನು ಮಾಡುವಂತಹ ಮಂತ್ರವಾದಿಗಳು. ಅವರು ಮನಸ್ಸು ಮಾಡಿದ್ರೆ ಏನು ಮಾಡ್ಯಾರ? ಹೌದಪ್ಪ. ಹಾಗಾದ್ರಿಂದ ಅವರಿಗೆ ಹೇಳಿ ಕಳುಹಿದ್ದೇನೆ. ಅವರ ಹೆಸರು ಭೈರವ ಅಂತ. ಅಂದ್ರೆ ಆ ಭೈರವ ಅಲ್ಲ, ಕೈಲಾಸದಲ್ಲಿರೋದು. ಇದು ನಮ್ಮ ಭೈರವ, ಇಲ್ಲಿದ್ದು ಅಯೋಧ್ಯೆ. ಭೈರವನಂತೆ, ಅದು ಮತ್ತೆ ಗೊತ್ತಲ್ಲ. ಹೌದು. ಹಾಗಾಗಿ ನೋಡುವ, ಯಾರಲ್ಲಿ ಆ ಮಂತ್ರವಾದಿಗಳು ಭೈರವರನ್ನು ಬರ್ಲಿಕ್ಕೆ ಹೇಳಿ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ಲೋಕ ಹೇಳಲಿಕ್ಕೆ ನಮಗೂ ಬರುವುದಿಲ್ವಾ? ನಮಗೂ ಬರ್ತದೆಪ್ಪ. ಯಾಕೆಂದ್ರೆ ಶ್ಲೋಕ ಹೇಳಿಕೊಟ್ಟದ್ದು ನಾವೇ ಅಲ್ವಾ? ಗುರು ಹೇಳದಿದ್ರೆ ಶಿಷ್ಯನಿಗೆ ಗೊತ್ತಾಗುವುದು ಹೇಗೆ? ಹಾಗಾಗಿ ನಮಗೆ ನಮಸ್ಕಾರ ಮಾಡಬೇಕು ಅಂತ ನಾವೇ ಹೇಳಿಕೊಟ್ಟದ್ದು. ಈ ಲೋಕವೇ ಹಾಗೆ ಅಲ್ವೇ? ಗುರು ಅಂತ ಹೇಳಿದ್ರೆ ದೊಡ್ಡವ ಅಂತ ಹೇಳಿ, ಗುರು ಬ್ರಹ್ಮ ಹೇಳಿದ್ರೆ ಅದೇ ಅಲ್ವಾ? ಗುರು ಅಂತ ಹೇಳಿದರೆ ಕತ್ತಲೆಯನ್ನು ಕಳೆಯುವವನು. ಯಾವ ರೀತಿಯಲ್ಲಿ ಕತ್ತಲೆಯನ್ನು ಕಳೀತಾನೆ ಅದು ಗುರುವಿಗೆ ಬಿಟ್ಟದ್ದು. ನೀನು ಹೀಗೆ ಮಾಡಬೇಕು, ನೀನು ಹಾಗೆ ಮಾಡಬೇಕು, ಅದನ್ನು ಹೇಳಲಿಕ್ಕೆ ಇವನ್ ಯಾರು? ನೋಡಿ, ನೀವು ಹೇಳಿದ್ರಲ್ಲ ವಾಮಾಚಾರ. ಸಿಟ್ಟು ಬರ್ತದೆ ಒಮ್ಮೊಮ್ಮೆ. ಕೆಲವರು ಎಡ ಅಂತ ಹೇಳುದು, ಕೆಲವರು ಬಲ ಅಂತ ಹೇಳುದು. ಅವನದ್ದು ಎಡ ಸಿದ್ಧಾಂತ, ಇವನೊಂದು ಬಲ ಸಿದ್ಧಾಂತ. ಸಿದ್ಧಾಂತ ಯಾವುದಾದ್ರೇನು? ವಾಮ ಆದ್ರೇನು, ಬಲ ಆದ್ರೇನು?
ಉದ್ದೇಶ ಏನು ಹೇಳೋದು ಮುಖ್ಯ ಅಲ್ವಾ, ಸಾಧನ ಹೇಳೋದು ಮುಖ್ಯ ಅಲ್ವಾ. ಹಾಗಾಗಿ ಸಾಧನೆಯ ದಾರಿಯಲ್ಲಿ ಹೋಗುವಾಗ ಹೀಗೆ ನಮ್ಮನ್ನು ಟೀಕೆ ಮಾಡುವವರು ತುಂಬಾ ಜನ ಇರ್ತಾರೆ. ಗುರು ಭೈರವ, ನಾನು ಗುರು ಭೈರವನೇ. ಟೀಕೆ ಮಾಡುವ ಜನರಿಗೆ ವಾಮಾಚಾರ ಅಂತಲೂ ಹೇಳ್ತಾರೆ, ಸಾತ್ವಿಕದಲ್ಲಿ ಇದ್ದರೆ ತಾಮಸ ಅಂತಲೂ ಹೇಳ್ತಾರೆ. ಅವರಿಗೆ ಬೇಕಾದಾಗೆ ಹೇಳಿಕೊಳ್ಳೋದು. ಸ್ವಲ್ಪ ಜಾಸ್ತಿ ಮಾತಾಡಿದರೆ ಗುರುಗಳು ಎಂತ ಹೇಳೋದು, ಎಷ್ಟು ಉದ್ದ ಆಯ್ತಲ್ಲ. ಕಡಿಮೆ ಮಾತಾಡಿದ್ರೆ ಹೇಳುದು ಅವರಿಗೆ ಎಂತ ಬರುವುದಿಲ್ಲಲ್ಲ. ನೋಡು ಮಾರೆಯ, ಈ ದಾರಿಯಲ್ಲಿ ನೀನು ಹೋಗಬೇಕು ಅಂತ ಹೇಳಿದರೆ ಎಂತ ಸಿಟ್ಟು ಮಾಡಿಕೊಳ್ಳುದು ಗುರುಗಳು ಅಂತ ಹೇಳೋದು. ಹೇಳದಿದ್ರೆ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಆಗುದಿಲ್ಲ ಅವರಿಗೆ ಅಂತ ಹೇಳೋದು. ಹೇಗೆ ಇದ್ರೂ ತಪ್ಪೇ ಈ ಲೋಕದಲ್ಲಿ. ಹಾಗಾಗಿ ನಾನು ನಿರ್ಧಾರ ಮಾಡಿದೆ ನನ್ನದೇ ದಾರಿ ಅಂತ. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಒಬ್ಬ ನನ್ನ ಶಿಷ್ಯ ಬಂದ, ಒಂದು ಚಿತ್ರ ಬಿಡಿಸಿದ್ದ. ಗುರುಗಳೇ ಚಿತ್ರ ಹೇಗೆ ಉಂಟು ಅಂತ ಕೇಳಿದ. ನಾನು ಚಿತ್ರ ಚಂದ ಉಂಟು ಅಂತ ಹೇಳಿದರೆ ಅವನಿಗೆ ಅಹಂಕಾರ ಬರ್ತದೆ. ಚಿತ್ರ ಸರಿಯಿಲ್ಲ ಮಾರಾಯ ಅಂತ ಹೇಳಿದರೆ ಕಲಿಸಿದ್ದು ನೀವೇ ಅಲ್ವಾ, ಮತ್ತೆ ನೀವೇ ಸರಿಯಿಲ್ಲ ಅಂತ ಹೇಳಿದರೆ ಅವನು. ನಾನು ಅದಕ್ಕೊಂದು ಉಪಾಯ ಮಾಡಿದೆ. ಈ ಚಿತ್ರವನ್ನು ತೆಗೆದುಕೊಂಡು ಹೋಗಿ 4 ಮಾರ್ಗ ಸೇರುವಲ್ಲಿ ಇಡು ಮಾರಾಯ. ಇದರಲ್ಲಿ ನಿಮಗೇನಾದರೂ ತಪ್ಪುಗಳಿದ್ದರೆ ಗುರುತಿಸಿ ಅಂತ ಒಂದು ಕೆಳಗೆ ಬರೆದು ಹಾಕು. ಏನು ಮಾಡ್ತಾರೆ ಜನ ನೋಡುವ ಅಂತ ಹೇಳಿದೆ. ಆ ಪುಣ್ಯಾತ್ಮ ಹಾಗೆ ಮಾಡಿದ. ಸ್ವಲ್ಪ ನಾನು ಹೇಳಿದಾಗ ಕೇಳ್ತಾನೆ ಅವ. 4 ಮಾರ್ಗ ಇಟ್ಟಲ್ಲಿ ಸೇರುವಲ್ಲಿ ಇಟ್ಟ. ಮಾರನೇ ದಿನ ಬಹಳ ಚಪ್ಪೆ ಮುಖ ಇಟ್ಟುಕೊಂಡು ಬಂದ. ಗುರುಗಳೇ ಏನಾಯ್ತು ಮಾರಾಯ? ನಾನು ಹೋಗಿ 4 ಮಾರ್ಗ ಸೇರುವಲ್ಲಿ ಇದರಲ್ಲಿ ತಪ್ಪಿದ್ದರೆ ಗುರುತಿಸಿ ಅಂತೇಳಿ ಈ ಚಿತ್ರವನ್ನು ಇಟ್ಟಿದ್ದೇನೆ ಗುರುಗಳೇ. ಇಡೀ ಚಿತ್ರ ಪೂರ್ತಿ ತಪ್ಪು 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 ಎಲ್ಲ ಕಡೆ ತಪ್ಪು ಹಾಕಿಟ್ಟಿದ್ದಾರೆ. ಬೇಕಾ ನನಗೆ ಇದು? ನನಗೆ ಬಹಳ ನಿರಾಸೆ ಆಯಿತು, ನೋವಾಯಿತು. ನೀನು ಬೇಜಾರು ಮಾಡಬೇಡ ಮಾರಾಯ, ಲೋಕದಲ್ಲಿ ಜನ ಇರುವುದು ಹಾಗೆ. ನೀನೊಂದು ಕೆಲಸ ಮಾಡು, ನಾಳೆ ಅದೇ ಚಿತ್ರವನ್ನು ಇನ್ನೊಂದು ಕಡೆಯಲ್ಲಿ ಇಟ್ಟು ಅಥವಾ ಅದೇ ಕಡೆಯಲ್ಲಿ ಇಟ್ಟು ಹೇಳು, ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸು ಅಂತ ಹೇಳಿ ಕೆಳಗೆ ಬರಿ ಅಂತ ಹೇಳಿದೆ. ಸಂಜೆ ಆಗುವಾಗ ಬಂದಲ್ಲ, ಏನು ಮಾರಾಯ ಕೇಳಿದೆ. ತುಂಬ ಜನ ಚಿತ್ರ ನೋಡಿ ಹೋಗಿದ್ದಾರೆ ಗುರುಗಳೇ, ಆದರೆ ಯಾರು ಕೂಡ ಅದನ್ನು ತಪ್ಪು ಅಂತ ಹೇಳಲಿಲ್ಲ, ಅದು ಸರಿ ಮಾಡಲಿಕ್ಕೂ ಹೋಗಲಿಲ್ಲ ಅಂತ ಹೇಳಿದ. ಅಂದರೆ ವಿಷಯ ಇಷ್ಟೇ, ಇನ್ನೊಬ್ಬರಲ್ಲಿ ತಪ್ಪು ಹುಡುಕ್ಲಿಕ್ಕೆ ಜನ ತುಂಬ ಇದ್ದಾರೆ. ಈ ತಪ್ಪನ್ನು ಸರಿ ಮಾಡು ಮಾರಾಯ ಅಂತ ಹೇಳಿದರೆ ಜನ ಇಲ್ಲ, ಅದರ ಹತ್ತಿರವೂ ಬರೋದಿಲ್ಲ. ಹಾಗಾಗಿ ಇವತ್ತು ನೀವೇನು ವಾಮಾಚಾರ ಅಂತ ಹೇಳಿದ್ದೀರಿ, ಅದು ಬೇಕಾದದ್ದೇ. ಸಾಧನೆಯ ದಾರಿಯಲ್ಲಿ ಹೋಗುವಾಗ ನದಿಗಳೆಲ್ಲವೂ ಕೂಡ ಹೋಗಿ ಸೇರುವಂಥದ್ದಲ್ಲಿಗೆ ಸಮುದ್ರಕ್ಕೆ ಅಲ್ವಾ, ಅದರ ಗಮ್ಯ ಏನಿದ್ರು ಕೂಡ ಸಮುದ್ರವೇ ಅಲ್ವಾ. ಹೋಗುವ ದಾರಿ ಬೇರೆ ಇರ್ಬೋದು, ಭೋರ್ಗರತೆ ಇರ್ಬೋದು, ಕೆಳಗೆ ಮೇಲೆ ಕೆಲವು ಮೃದುಲವಾಗಿ ಹರಿತದೆ. ಅದು ಮುಖ್ಯ ಅಲ್ಲ, ನಮ್ಮ ಗಮ್ಯ ಹೇಳುವುದು ಮುಖ್ಯ. ಹಾಗಾಗಿ ಸಾಧನೆ ಮಾಡಬೇಕು ಹೇಳುವಂಥ ದಾರಿಯಲ್ಲಿ ಬಹಳಷ್ಟು ಮುಂದೆ ಹೋಗಿದ್ದೇನೆ. ನನ್ನದೇ ಆಗಿರುವಂಥ ತಂತ್ರ ಮಂತ್ರ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದೇನೆ. ಮಾಯ ಮಾಡಬೇಕಾ? ಬೇಕಾದ್ರೆ ಈಗಲೇ ಮಾಯ ಮಾಡಿಬಿಡ್ತೇನೆ. ನೀರಿನಲ್ಲಿ ಮುಳುಗಿಸಿ ಮೇಲೆ ಏಳಿಸೋದೊಳಗೆ ಮಾಯ. ಎಲ್ಲ ವಿದ್ಯೆಯನ್ನು ಕಲ್ತಿದ್ದೇನೆ. ಮಾಟ ಮಂತ್ರ ಏನು ಬೇಕು ಎಲ್ಲವೂ ನನ್ನ ಹತ್ರ ಇದೆ. ಅದಕ್ಕೆ ಮತ್ತೆ ಮನ್ನಣೆ ಕೂಡ ಉಂಟು. ಈಗ ಅದಕ್ಕೆಲ್ಲ ಬೆಲೆ ಜಾಸ್ತಿ. ನೀವು ತಾಮಸ ಅಂತ ಹೇಳ್ತೀರಲ್ಲ, ಅದಕ್ಕೆ ಬೆಲೆ ಜಾಸ್ತಿ. ನೋಡಿ, ಈಗ ನನಗೆ ಒಂದು ಕರೆ ಬಂದಿದೆ. ಅದು ಸಾಮಾನ್ಯ ಕರೆ ಅಲ್ಲ, ಮಹಾರಾಜರು ಕರೆದಿದ್ದಾರೆ. ಪುಣ್ಯಾತ್ಮ ನೀನು ಬರಬೇಕು ಅಂತ ಹೇಳಿ. ನೋಡಿ, ನೀವು ರಾಜಸ ಅದು ಇದು ಅಂತ ಹೇಳಿಕೊಂಡಿದ್ರೆ ಅವರೆಲ್ಲ ಕರೀತಾರ? ತಾಮಸ ಕೆಲಸ ಆಗಬೇಕಾ? ನಮ್ಮಂಥವರೇ ಬೇಕು. ಬರಲಿಕ್ಕೆ ಹೇಳಿದ್ದಾರೆ ಮಾರಿದತ್ತ ಮಹಾರಾಜರು. ನಮ್ಮ ನಡೆ ಅರಮನೆಯ ಕಡೆ. ವಂದಿಸಿಕೊಂಡಿದ್ದೇನೆ. ಧಾರಣೀಶನು ಭೋರ ಉದ್ದಂಡ ನಮಸ್ಕಾರ. ಭೂರಿ ತೋಷವ ತಳೆದು ಮನದಲ್ಲಿ ಒರೆದ ನೃಪಗೆ ಗುರುಗಳೇ ವಂದಿಸಿಕೊಂಡಿದ್ದೇನೆ. ಪ್ರತಿವಂದನೆ. ಅಯ್ಯೋ, ನೀವು ಪ್ರತಿವಂದನೆ ಅಂತ ನಮಗೆ ಕೈ ಎತ್ತಿ ಆಶೀರ್ವಾದ ಮಾಡುದಪ್ಪ. ನಮ್ಮದೆಲ್ಲ ಕೆಲವು ಕ್ರಮ ಉಂಟು. ಹೇಗೆ? ನಾವು ಜನ ನೋಡಿ ವಿಷಯ ಮಾತಾಡೋದು. ಹಾ. ಈಗ ಮಹಾರಾಜರಲ್ವ ನೀವು, ಹಾಗಾಗಿ ನಿಮಗೆ ವಂದನೆ. ಅರಸು ಬೀಟಕ್ಕೆ. ಇಲ್ಲದಿದ್ದರೆ ನಮ್ಮದು ಯಾವಾಗಲೂ ಹೀಗೆ. ಅಯ್ಯೋ, ಅದೇ ದೊಡ್ಡ ಅಪಾಯ ಅದು. ಅದು ಎಂತಂತ ಹೇಳಲಿಕ್ಕೆ ಬರುವುದಿಲ್ಲ ಕೆಲವು ವಾರ ಬಾರಿ.
ಆಗ್ಲಿ ಅರಸು ಪೀಠಕ್ಕೆ ನಿಮ್ಮದು ವಂದನೆ. ಹಾ ಗುರುಗಳೇ, ರಾಜ, ಹೇಳಿ ಕಳಿಸಿ ಹೊತ್ತು ಕಳೆಯಲಿಲ್ಲ, ನೀವು ಬಂದಾಯ್ತು ಅಂತ ನಾವು ಕಾಯ್ತಾ ಇರ್ತೇವೆ ಆ? ರಾಜನಿಗೆ ಯಾವ ರೀತಿಯಲ್ಲಿ ಅನುಕೂಲ ಮಾಡಬಹುದು ಅಂತ. ಅದೇ ನೀವು ಹಾಗೆ ಹೇಳಿದ್ರೆ ಕೆಲವು ಸಲ ಬಹಳ ಕಷ್ಟ ಆಗ್ತದೆ ಅದು. ಹಾ ಅಂದ್ರೆ ನಿಮಗೆ ಬೇರೆ ಕೆಲಸವೇ ಇಲ್ಲ ಅಂತ ಆಗ್ತದೆ. ಛೇ ನಮ್ಮಲ್ಲಿದ್ದಾರೆ ಕೆಲವರೆಲ್ಲ ಕೆಲಸ ಎಂಥದ್ದು ಇಲ್ಲ ಹಾಗೆ ಅಂತ ಹೇಳಿಕ್ಕೆ ಏನಾದ್ರು ಕೇಳಿದ್ರೆ ಪುರ್ಸೋತಿಲ್ಲ ಅಂತ ಹೇಳುದು. ಅದು ಹಾಗೆ ಈಗ ಅದು ಹೇಳಬೇಕಾಗ್ತದೆ, ಸ್ವಲ್ಪ ದೊಡ್ಡಸ್ತಿಗೆ ತೋರಿಸ್ಲಿಕ್ಕೆ ಹೇಳಬೇಕಾಗ್ತದೆ. ಹಾ. ನೀವು ಸ್ವಲ್ಪ ಹಾಗೆ ಹೇಳಬೇಕು, ಕರೆದ ಕೂಡಲೇ ಬರುದಲ್ಲ ಅದು. ಅಲ್ಲ, ನಾನು ಬೇರೆಯವರಿಗೆ ಹೇಳಿದ್ರೆ ಹಾಗೆ ಹೇಳುದು, ಆ, ಸದ್ಯಕ್ಕೆ ಆಗುವುದಿಲ್ಲ. ಆ, ಚೈತ್ರ ಪಕ್ಷ ಶುಕ್ಲ ಪಕ್ಷ ಅದೆಲ್ಲ ಕಳಿಬೇಕು. ಆ, ಈಗ ನಾನು ಸದ್ಯಕ್ಕೆ ಇಲ್ಲ. ಆ. ಮಹಾರಾಜರ ಹತ್ರ ಹಾಗೆ ಹೇಳಲಿಕ್ಕೆ ಆಗ್ತದ? ಹಾ 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 ಹಾ. ಹಾಗಾಗಿ ಸೀದಾ ಬಂದಿದ್ದೇನೆ ಈಗ. ಇಲ್ಲ, ಅದರಲ್ಲಿ ಇನ್ನೊಂದುಂಟು. ಹಾ, ಮಹಾರಾಜರು ಕರೆಯುವಾಗಲೂ ಪುರ್ಸೋತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬೆಲೆ ಹೆಚ್ಚಾಗ್ತದೆ ಅಂತ. ಅದು ಉಂಟು. ಆಗ ಆದ್ರೆ ಊರಿನವರಲ್ಲಿ ಹೇಳಲಿಕ್ಕೆ ತೊಡಗ್ತಾರೆ, ಛ ಅರಸ ಕರೆಯುವಾಗಲೂ ಹೋಗ್ಲಿಲ್ಲ ಮಾರ್ರೆ, ಅವ್ರು ಭಯಂಕರ. ಅಲ್ಲಿ ಇನ್ನೊಂದು ಸಮಸ್ಯೆ ಉಂಟು. ಹಾ. ನನ್ನನ್ನು ಬಿಟ್ಟು ಬೇರೆಯವರನ್ನ ಹೇಳಿದ್ರೆ ಮತ್ತೆ ನೀವು. ಆ ಭಯ ಉಂಟು. ಹೌದಪ್ಪ, ಅದು ಆಗ್ತದೆ ಗುರುಗಳೇ. ಹಾ. ನೀವು ಇರುವವರೆಗೆ ನೀವೇ. ಹೌದಪ್ಪ. ನೀವು ಏನು ಸಾಮಾನ್ಯರ, ಮತ್ತೆ ನೀವು ಇರುವಾಗ ಮತ್ತೊಬ್ರು ಬೇಡ ಅಂತ. ಅಲ್ಲ, ನಾನು 25 ವರ್ಷ ಆಯ್ತು ಇಲ್ಲಿ ನಾನೇ. ಅದೇ ನೀವು ಇರುವಾಗ ಇನ್ನೊಬ್ರು ಬೇಡ ಅಂತ. ಹೌದದೇ, ಅದು 25 ಹೋಗಿ 52 ಆಗಬೇಕು. ಹಾ ಹಾ ಹಾ. ಗುರುಗಳೇ, ಓ ಆರೋಗ್ಯ ಅಲ್ವ? ಹಾ, ಈ ನನ್ನನ್ನು ಕಾಣುವಾಗ ಹೇಗೆ ಅನ್ನಿಸ್ತದೆ ನಿಮಗೆ? ಈಗ ಕರೆದದ್ದು ಕಾರಣ ಏನು ಅಂತ ಕೇಳುದು ನಾನು. ಅದೇ ಅದಕ್ಕೆ ಕೇಳಿದ್ದು ನಾನು. ಹಾ, ನನ್ನನ್ನು ನೋಡುವಾಗ ನಿಮಗೆ ಹೇಗೆ ಅನ್ನಿಸ್ತದೆ ಅಂತ. ಬಹಳ ದುಃಖದಲ್ಲಿದ್ದಿ, ಸ್ವಲ್ಪ ಸೋತು ಹೋದಾಗೆ ಉಂಟು, ಸ್ವಲ್ಪ ಸಪುರಾಗಿದೆಯಾ ಅಂತ. ಹಾಗೆ ಕಾಣ್ತದ? ಹಾಗೆ ಕಾಣ್ತಾ ಉಂಟು ಮಾರೆ. ಯಾವತ್ತೆಲ್ಲ ಬರುವಾಗ ಈಗ ದಷ್ಟಪುಷ್ಟವಾಗಿದ್ದಿ. ಹೆಚ್ಚು ದಿವಸ ಆಗಲಿಲ್ಲ ಹಾ, ಸಪುರ ಆಗ್ಲಿಕ್ಕೆ ಆರಂಭ ಆಗಿ. ಹೌದಾ? ಹೌದಪ್ಪ. ಅಯ್ಯ ಗುರುಗಳೇ, ಹಾ, ಗುರುಗಳೇ, ಏನು ಒಂದು ವಿಷಯ? ವಿಶೇಷವಾದಂತ ವಿಷಯ. ಏನಪ್ಪ, ಏನು ವಿಷಯ ಹೇಳು. ಗುರು ಭೈರವರಾಯ ಬೇಳುವೆ ದುರಿತದ ಮನ ವ್ಯಥೆಯ, ದುರಿತದ ಮನ ವ್ಯಥೆಯ ಬೀಳುವೆ ದುರಿತದ ಮನವ್ಯಥೆಯ, ವರ ವಿದ್ಯಾಧರ ತರುಣಿಯ ಭೋಗವ. ಯಾರು? ವರ ವಿದ್ಯಾಧರ ತರುಣಿಯರ ಭೋಗ ಬೆರಸದೆ ಸೋತನು ಕರುಣಿಸು ಪಥನಿ. ಕರುಣಿಸು ಪಥ ನೀನು. ಗುರು ಭೈರವರಾಯ ಬೇಡುವೆ ದುರಿದದ ಮನ ವ್ಯಥೆಯ, ಗುರುವೇ ರಾಜ. ನೀವು ಗುರು, ಹಾ ಅಂದ್ರೆ ದೊಡ್ಡದು ಅಂತ. ಹಾ, ನಿಮ್ಮನ್ನು ಆಶ್ರಯಿಸಿ ಯಾರು ಬರ್ತಾರೆ ಅವರನ್ನು ನೀವು ಲಘುವಾಗಲಿಕ್ಕೆ ಬಿಡುವವರೇ ಅಲ್ಲ. ಇಲ್ಲಪ್ಪ, ಅವರನ್ನು ಕೂಡ ಗುರುವನ್ನಾಗಿಸುವವರು. ಹಾ, ನಮ್ಮ ಈ ಅಯೋಧ್ಯೆಯಲ್ಲಿ ವರ್ತಮಾನ ಕಾಲದಲ್ಲಿ 2 ಶಕ್ತಿಗಳು. ಹಾ, ಒಂದು ನೀವು, ಹಾ, ಇನ್ನೊಂದು ನಾವು ಪೂಜಿಸುವಂಥ ಮಾರಿದೇವತೆ. ಹಾ. ಹಾಗಾಗಿ ಯಾರು ನಿಮ್ಮಿರುವರನ್ನು ಪ್ರಬಲವಾಗಿ ನಂಬುತ್ತಾರೆ ಅವರಿಗೆ ಯಾವ ಕಾಲಕ್ಕೂ ಸೋಲಿಲ್ಲ. ಖಂಡಿತ. ಹೌದಲ್ಲ? ಹೌದು. ಆದರೆ ನನಗೊಂದು ಸೋಲು ಆಯ್ತಲ್ಲ ಈ ಸಲ. ಸೋಲು? ನಿನಗೆ? ಹೌದು ಗುರುಗಳೇ. ಛೇ, ಸೋಲು ಆಗಲಿಕ್ಕಿಲ್ಲ ಎನ್ನುವಂಥ ವಿಶ್ವಾಸದಿಂದಲೇ ಹೊರಟದ್ದು. ಹಾ, ಆದರೆ ಈಗ ಸೋಲೇ ಎದುರಾಗದು. ಯಾವುದಕ್ಕೆ ಹೊರಟಿದ್ದಿ ನೀನು? ಗುರುಗಳೇ, ಹಾ, ಈಗ ಒಂದು ಊರಿನ ಅರಸನಾದವ ಒಂದೇ ಮದುವೆ ಆಗಬೇಕು ಅಂತ ಏನಾದರೂ ನಿಯಮ ಉಂಟಾ? ಛೇ,
ಇಲ್ಲಲ್ಲ, ಬಹುಪತ್ನಿ ವಲ್ಲಭ. ಎಷ್ಟೋ ಮಂದಿಯನ್ನು ಹೊಂದಬಹುದು. ಹೌದು ಅವನಿಗೆ ಆ ಸಾಮರ್ಥ್ಯ ಇದೆ, ಹೌದು. ಆಶ್ರಯ ಕೊಡುವಂತಹ ವ್ಯವಸ್ಥೆಯೂ ಇದೆ. ಹ್ಮ್ ಹಾಗಾಗಿ ಹ್ಮ್ ನನ್ನಲ್ಲಿ ಇಷ್ಟೊತ್ತಿಗಾಗಲೇ ಸಂಸಾರ ಇದ್ದರೂ ಕೂಡ ಹಾ ಇತ್ತೀಚೆಗೆ ತಾನೇ ಒಂದು ಹೊಸ ವರ್ತಮಾನ ನನ್ನ ಬಳಿಗೆ ಬಂತು. ಹಾ ಭೂಲೋಕದ ಹೆಣ್ಣು ಮಕ್ಕಳು ಬಿಡು, ಹಾ ದೇವತಾ ವರ್ಗಕ್ಕೆ ಸಂಬಂಧಪಟ್ಟಂತಹ ಸ್ತ್ರೀಯರನ್ನು ಹಾ ಹೊಂದಬೇಕು, ಹಾ ಹಾ ಅವರ ಸುಖವನ್ನು ಉಣ್ಣಬೇಕು ಹಾ ಎನ್ನುವ ಹಾಗೆ ಒಬ್ಬರು ವಿದ್ವಾಂಸರೇ ಹೇಳಿದಂಥ ಮಾತು. ಹಾ ಯಾಕಂದರೆ ಈ ಪ್ರಪಂಚದಲ್ಲಿ ಎಲ್ಲವರು ಬಯಸುವುದು ಅದನ್ನೆಲ್ವ, ಸ್ವರ್ಗದ ಸುಖ ಉಣ್ಣಬೇಕು ಅಂತ. ಹ್ಮ್ ಹಾಗಾಗಿ ಹ್ಮ್ ನನಗದು ಆಗ್ಬೋದು ಅಂತ ಕಂಡಿತು. ಈಗ ನಿನ್ನ ವಿಷಯ ಹೇಳುದಾ ನೀನು? ಮತ್ತೆ ಅದು ನನ್ನದ್ದಿ. ಈಗ ನಿನ್ನ ಪತ್ನಿಯರನ್ನೆಲ್ಲ ಬಿಟ್ಟು ಇನ್ನೊಂದು ಲೋಕದ ಪತ್ನಿಯರು ಬಿಡಲಿಲ್ಲ, ಹಾ ಪತ್ನಿಯರಿದ್ದಾರೆ, ಇಟ್ಟುಕೊಂಡೆ, ಅವರಿದ್ದುಕೊಂಡೆ. ಹಾ ಮತ್ತೆ ನೀವು ಆ ಶಬ್ದ ಉಪಯೋಗಿಸಿದ್ರೆ ಬಹಳ ಸಮಸ್ಯೆ ಆಗ್ತದೆ. ಮತ್ತೆ ಯಾವ ಶಬ್ದ? ನೀವೊಂದು ಹೇಳಿದ್ರಲ್ಲ, ಹಾ ಇದ್ದುಕೊಂಡೆ, ಹಾ ಅವರನ್ನೆಲ್ಲ ಇದ್ದುಕೊಂಡೆ, ಹ್ಮ್ ಅದಕ್ಕೆ ಇನ್ನೂ ಹೊಸ ಸೇರ್ಪಡೆ ಮಾಡುವ ಅಂತ. ಹಾ 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 ಹೌದು, ಎಷ್ಟು ವಿಶಾಲವಾಗಿ ಬೆಳೆಸಬಹುದಲ್ಲ. ಅಲ್ಲ, ಈಗ ರಾಜನಾದವನಿಗೆ ಬಹುಪತ್ನಿ ವಲ್ಲಭ ಹೇಳುವಂತಹ ಬಿರುದು ಯಾಕೆ ಬಂತು ಅಂತ ಹೇಳಿದ್ರೆ, ರಾಜರು ಕೊಡುವಂತ ಉತ್ತರ ಬೇರೆ, ನಮಗೆ ಬೇಕಾಗಿ ಅಲ್ಲ, ಅದು ರಾಜನೀತಿಯ ಒಂದು ಭಾಗ ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳನ್ನ ಸೇರಿಸಿಕೊಳ್ಳುವ ಭರದಲ್ಲಿ ಅಲ್ಲಿಯ ಒಂದು ಹುಡುಗಿಯನ್ನ ತಂದು ಮದುವೆಯಾದರೆ ಅಲ್ಲಿ ಸಂಬಂಧ ವೃದ್ಧಿಸ್ತದೆ, ಸಾಮ್ರಾಜ್ಯ ವೃದ್ಧಿಸ್ತದೆ ಅಂತ ಹೇಳಿ. ಅದು ವೈಭವದ ಒಂದು ಭಾಗ ಅಷ್ಟೇ. ಹಾ ಹಾಗಾಗಿ ಆ ವೈಭವವನ್ನು ವಿಸ್ತರಿಸಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯಿಂದಲೇ. ಹಾಗಿದ್ರೆ ಏನು, ವಿದ್ಯಾಧರ ಸ್ತ್ರೀಯರನ್ನು ಸಂಗ್ರಹಿಸಿದ್ರೆ ಹೇಗೆ ಎನ್ನುವಂತಹ ವಿಚಾರವಾಗಿ ಪ್ರಯತ್ನಶೀಲನಾದೆ. ನಿನ್ನ ರಾಜನೀತಿ ಈಗ ಭೂಲೋಕದಿಂದ ಮೇಲೆ ಹೋಗಿದೆ. ನಿಮಗೆ ಗೊತ್ತಿರಬಹುದಪ್ಪ, ವಿಜಯಾರ್ಧ ಪರ್ವತ, ಅದಕ್ಕೆ ಹೊಂದಿಕೊಂಡಿರುವಂಥದ್ದು ವಿದ್ಯಾಧರ ಲೋಕ. ಹೌದು. ಹಾಗಾಗಿ ಅಲ್ಲಿಗೆ ಹೋಗಿ ಮಾತುಕತೆಯಲ್ಲೇ ಮುಗಿಸುವಂತಂದ್ರೆ ಮಾತುಕತೆಗೆ ಬಗಲಿಲ್ಲ ಅವರು. ಕೊನೆಗೆ ಯುದ್ಧವನ್ನೇ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬಂತು. ಯುದ್ಧದಲ್ಲೂ ಸೋಲೇ ಆಯ್ತು ಗುರುಗಳೇ. ಯುದ್ಧದಲ್ಲಿ ನೀನು ಸೋತಿದ್ದಿ? ಇದರಲ್ಲಿ ಸೋತದ್ದಿ. ಛೇ. ಹಾಗಾಗಿ ಈ ಹೊತ್ತಿಗೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಏನಾದರೂ ಒಂದು ದಾರಿಯ ಮುಖಾಂತರವಾಗಿ ಆ ಸ್ತ್ರೀಯರನ್ನು ಹೊಂದಲೇಬೇಕು ಎನ್ನುವಂತಹ ಘನೋದ್ದೇಶದಿಂದ ಈಗ ನಿಮ್ಮನ್ನು ಆಶ್ರಯಿಸಿದ್ದು, ನಿಮ್ಮನ್ನು ನೆನೆಸಿಕೊಳ್ಳಲಿಕ್ಕೆ ಕಾರಣ ಇದುವೇ. ಆದ್ರಿಂದ ಒಂದು ದೊಡ್ಡ ಮನಸ್ಸು ಮಾಡಿ, ಮಾಟ ಸಾಗುತ್ತದೆ, ಮಂತ್ರ ಸಾಗುತ್ತದೆ, ಇನ್ನು ಎಂಥದ್ದು ಬೇಕಾದರೂ ಆದೀತು ಅಂತ ಅವರ ತಲೆ ಹಾಳು ಮಾಡಿ ಆ ಸ್ತ್ರೀಯರು ಅವರಷ್ಟಕ್ಕೆ ಇಲ್ಲಿಗೆ ಬರಬೇಕು. ಬೆದರಬೇಡ, ಬೆದರಬೇಡ, ಬೆದರಬೇಡಲೋ, ಬೆದರಬೇಡಲೋ. ಯಂತ್ರ ಸಿದ್ಧಿ ವಾಮದುಷ್ಟ ಕ್ರಾಂತಿಯಲ್ಲ ಬಲ್ಲೆ. ಯಂತ್ರ ಸಿದ್ಧಿ ವಾಮದುಷ್ಟ ಕ್ರಾಂತಿಯಲ್ಲ ಬಲ್ಲೆ. ಶಿಷ್ಯ ಬೆದರಬೇಡ, ಬೆದರಬೇಡಲೋ, ಬೆದರಬೇಡ, ನಿಮಗೇನು ಉತ್ಸಾಹವನ್ನದಾಗ ಹೆದರಬೇಡ, ನಾನಿದ್ದೇನೆ. ಆದ್ರೆ ನನಗೆ ಅನ್ನಿಸುವುದು, ಈ ಪ್ರಾಯದಲ್ಲಿ ನಿನಗಿದೆಲ್ಲ ಬೇಕಾ ಅಂತೇಳಿ. ಈ ಪ್ರಾಯದಲ್ಲಿ ಅಂದರೆ ಅಲ್ಲ, ನಿನಗೆ ಇಷ್ಟೆಲ್ಲ ಹೆಂಡತಿರನ್ನು ಹೊಂದಿ, ಇಷ್ಟೆಲ್ಲ ಮಕ್ಕಳನ್ನು ಹೊಂದಿ, ಮತ್ತೆ ಮತ್ತೆ ನೀನು ಅಲ್ಲಿಗೆ ಹೋಗಿ, ಅದು ಕೂಡ ಈ ಲೋಕದ್ದಲ್ಲ, ನಿನಗೆ ಬೇರೆ ಲೋಕದ್ದೇ ಆಗಬೇಕು. ಅಯ್ಯೋ, ನಾನು ಹೇಳಿದ್ದೆಂಥದ್ದು ಮತ್ತೆ.
ನಮ್ಮ ವೈಭವವನ್ನು ಪ್ರದರ್ಶನ ಮಾಡಲಿಕ್ಕೆ ಬೇಕಾಗಿ, ಹಾ ನಮ್ಮದ್ದಾದಂತಹ ಘನಸ್ಥಿಕೆಯನ್ನು ತೋರಿಸುವುದಕ್ಕೆ ಬೇಕಾಗಿ. ಹಾ ಅನ್ಯ ಲೋಕದೊಂದು ನಮ್ಮಲ್ಲಿದ್ರೆ, ಓ ಇದು ಘನಸ್ಥಿಕೆ. ಮತ್ತೆ ನಿನ್ನ ಕಾಮಿತವಾದಂಥ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದಲ್ಲ, ಘನಸ್ಥಿಕೆ. ಅಲ್ಲ, ಅದು ಉಂಟೆ. ಹಾ ಅದು ಉಂಟಲ್ಲ ಹೇಗಿದ್ರು. ಹಾ ಈಗ ಅದೆಲ್ಲ ವಿಚಾರ ಬಿಡುವ. ಯಾಕೆಂದ್ರೆ ಈ ತತ್ವ ಸಂಘರ್ಷ ಬೇಡ ನಮಗೆ, ಬೇಡ. ಯಾಕೆಂದ್ರೆ ನೀನು ಏನನ್ನ ಆಲೋಚನೆ ಮಾಡಿದ್ದೀಯೋ ಅದಾಗಬೇಕು, ಅದನ್ನ ಪಡಿಬೇಕು ಅಂತ ಬಯಸುವ ಅಷ್ಟೇ. ನಾನು ಅಷ್ಟೇ. ದಾರಿ ಯಾವುದಾದ್ರೂ ಸರಿ, ನನ್ನಲ್ಲಿಗೆ ಯಾರು ಬರ್ತಾರೆ ಅವರಿಗೆ ಏನು ಬೇಕು ಅದನ್ನ ಮಾಡಿಸುವ ಜವಾಬ್ದಾರಿ ನನ್ನದೊಂದು ತಿಳ್ಕೊಂಡವನು ಅಲ್ವಾ. ಹಾಗಾಗಿ ಯಾವುದೇ ಕಾರಣಕ್ಕೆ ನೀನು ಹೆದರುವ ಅಗತ್ಯ ಇಲ್ಲ. ಯಾಕೆಂದ್ರೆ ನೀನು ಇದ್ದ ಮೇಲೆ ಉಂಟು, ನೀನು ಕರೆದಂತ ಜನ ಸರಿ ಉಂಟು. ಭೈರವ ಅಲ್ವಾ, ವೀರಭೈರವ. ಹೌದು, ಗುರು ವೀರಭೈರವ. ನಾನು ಹೂಂಕರಿಸಿದ್ರೆ ಸಾಕು, ಹಾಗಾಗ್ತದೆ. ದೇವತೆಗಳೆಲ್ಲ ಬಂದು ಒಮ್ಮೆ ನೋಡ್ಲಿಕ್ಕೆ ಉಂಟು. ಅವನೇ ಕೆಳಗಿಳಿದು ಬಂದ ಹಾಗೆ ಆಗ್ತದೆ. ಮತ್ತೆ ನೀನು ಕೇಳಿರ್ಬೋದು. ಹಾಗಾಗಿ ನಾನು ಒಂದೇ ಮಾತು ಹೇಳುದು, ಈ ನಪುಂಸಕರಂತೆ ನೀನು ಮಾತಾಡೋದು ಬೇಡ. ಕೆಲವರಿದ್ದಾರೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದ ಬಿಡು ಹರುಷಕ್ಕಿದೆ ದಾರಿ ಅಂತ. ಕೈಯಲ್ಲಿ ಆಗದೆ ಇರೋರು ಹೇಳುವ. ನಾನು ಹಾಗೆಲ್ಲ ಉಪದೇಶ ಮಾಡ್ಲಿಕ್ಕೆ ಹೋಗುದಿಲ್ಲ. ನೀನು ನಿಜವಾಗಿ ಕೂಡ ಸರಿಯಾದ ದಾರಿಯಲ್ಲಿ ಇದ್ದಿ ಹಾಕೊಳ್ಳಿ. ಹಾಗಾಗಿ ರಾಜನ್, ಗುರುಗಳು ಹೇಳಿದ ಮೇಲೆ ಮುಗೀತು. ಹಾಗಾಗಿ ನಿನಗೆ ಏನು ಆಗಬೇಕು, ಅವರಲ್ಲಿ ವಿಜಯವೋ ಆ ಸುದತಿಯರನ್ನ ಪಡೆಯುವುದು, ನಿನಗೆ ಯಾವುದು ಬೇಕೋ ಅದನ್ನು ನೀನು ಪಡೆಯುವಂತ ದಾರಿಯನ್ನ ನಾನು ಹೇಳಿಕೊಡ್ತೇನೆ. ಗುರುಗಳೇ, ನನಗಿನ್ನವರ ಮೇಲೆ ವಿಜಯ ಸಾಧಿಸಿ ಇನ್ನೇನಾಗಲಿಕ್ಕಿಲ್ಲ. ಒಮ್ಮೆ ಪೆಟ್ಟು ತಿಂದು ಬಂದ ಮೇಲೆ ಪುನಃ ಎಂತದಕ್ಕೆ ಅವರ ಎದುರು ಹೋಗುದು. ಅಂತೂ ಇಂತೂ ಆ ಸುದತಿಯರು ಅವರಾಗಿಯೇ ನನ್ನ ಬಳಿಗೆ ಬಂದು ಸೇರ್ಬೇಕು. ಸರಿ ಅಲ್ವಾ? ಹೌದು. ಸ್ವಲ್ಪ ವ್ಯವಸ್ಥೆ ಆಗಬೇಕು ಅದಕ್ಕೆ. ಸ್ವಲ್ಪ ಅಂದ್ರೆ ಸ್ವಲ್ಪ ವ್ಯವಸ್ಥೆ ಆಗಬೇಕು. ಎಂತದ್ದು? ಸಹಸ್ರ ಸಂಖ್ಯೆಯ ಒಂದು ಮಹಾಯಾಗ ಆಗಬೇಕು. ಸಹಸ್ರ ಸಂಖ್ಯೆಯ ದರದಿ ಕೋಳಿ ಕೋಳ ನರಿ ಕುರಿಗಳು ಬರ್ದಿಟ್ಕ ಬರೀ. ಸಹಸ್ರ ಸಂಖ್ಯೆಯ ದರದಿ ಕೋಳಿ ಕೋಣ ನರಿ ಕುರಿಗಳು ಹಿರಿದನಿಪ ನರರ ಅವಳಿ ವಟುಗಳ ತರಿದು ಬಲಿಯ ನರರ ಬಳಿ ವಟುಗಳ ತರಿದು ಬಲಿಯ ಬರುವ ಚೈತ್ರದ ಶುಕ್ಲ ಪಕ್ಷದೇ ದಿನ ನೋಡಿ ಆಯ್ತು. ಅಷ್ಟಮಿ ದಿನ ನೋಡಿ ಆಯ್ತು. ಬರುವ ಚೈತ್ರದ ಶುಕ್ಲ ಪಕ್ಷದೇ ಬರುವ ಅಷ್ಟಮಿ ದಿನದಲ್ಲಿ ಪರಮ ಸಿದ್ಧಿಯ ಮಾರಿ ಪೂಜೆಯ ನೆರವು ನೀ ಪರಮ ಸಿದ್ಧಿಯ ಮಾರಿ ಪೂಜೆಯ ನೆರವು ಶುಭವಗುದು ಬರುವ ಚೈತ್ರದ ಶುಕ್ಲ ಪಕ್ಷದಿ ಬರುವ ಅಷ್ಟಮಿ ದಿನದಿ ಮಾರಿ ಪೂಜೆಯ ನೆರವು ನಿನಗೆ ಶುಭವಗುದು ಮಹಾರಾಜ. ಗುರುಗಳೇ, ಗುರಿ ನಿರ್ಧಾರವಾದ ಮೇಲೆ ಅದಕ್ಕೆ ಹೋಗುವಂತಹ ಮಾರ್ಗ ಅದು ನಿರ್ಧಾರವಾಗಿದೆ, ಅದು ನಿರ್ಧಾರವಾಗಬೇಕು. ಶುಭಸ್ಯ ಶೀಘ್ರಂ ಅಂತ ಹೇಳ್ತೇವಲ್ವಾ, ತಡ ಮಾಡುವುದಲ್ಲ. ಮಾರಿದೇವಿಯನ್ನ ಮೆಚ್ಚಿಸುವಂತ ಕೆಲಸವಾಗಬೇಕು. ನಾವು ಪೂಜಿಸುವಂತಹ ಯಾವ ಚಂಡಮಾರಿ ಇದ್ದಾಳೆ, ಅವಳು ಮಹಾಶಕ್ತಿ ರೂಪಿಣಿ. ಅವಳಷ್ಟು ಶಕ್ತಿವಂತರಾದಂತಹ ಮತ್ತೊಂದು ದೇವರು ಈ ಜಗತ್ತಿನಲ್ಲಿ ಇಲ್ಲ. ಇದನ್ನು ಸಾಧಿಸಿ ತೋರಿಸಿದವನು ಈ ಭೈರವ. ಈ ಹಿಂದೆ ಅನೇಕ 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 ಜನರಿಗೆ ಅವರವರ ಇಷ್ಟಾರ್ಥಗಳನ್ನ ಈಡೇರಿಸುವಲ್ಲಿ ಆ ಮಾರಿದೇವಿಯನ್ನ ಒಲಿಸಿ ಅದಕ್ಕೆ ಬೇಕಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡಿ ಜನರ ಗುರಿಯನ್ನ ಮುಟ್ಟಿಸಿದವನು ಈ ಭೈರವ. ಅವಳು ದುರ್ಗೆ ನಿಮ್ಮ ಕೈಯಲ್ಲೇ ಇರುವುದಲ್ವ? ಮತ್ತೆ ಹಾಗಾಗಿ ತಡ ಮಾಡುವುದಲ್ಲ,
ಆ ಮಾರಿದೇವಿಯನ್ನ ಮಹಾಯಾಗದ ಮೂಲಕ ಒಲಿಸಿ ಆ, ಒಂದು ವಿಜಯ ಖಡ್ಗವನ್ನು ಸಂಪಾದನೆ ಮಾಡಿದ್ದಿ ಅಂತೇಳಿ ಆದ್ರೆ ಆ, ಅದು ಯುದ್ಧವೋ ಆ ಸುದತಿಯರನ್ನ ಬರಸೆಳೆಯುವುದೋ ಅದು ಏನು ಅಂತ ಹೇಳಿ ಮತ್ತೆ ನಿರ್ಧಾರ ಮಾಡುವ. ಆದರೆ ಮೊದಲು ಬೇಕಾದದ್ದು ನಮಗೆ ವಿಶೇಷವಾದಂತಹ ಒಂದು ಶಕ್ತಿ. ಹೌದು. ಹಾಗಾಗಿ ಆ. ಆ ಶಕ್ತಿಯನ್ನ ನಾವು ನಮ್ಮದಾಗಿಸಿಕೊಳ್ಳುವಂತ ಕಾರಣಕ್ಕೋಸ್ಕರವಾಗಿ ಆ. ಮಾರಿದೇವಿಯನ್ನು ವಿಶೇಷವಾದ ರೂಪದಲ್ಲಿ ಮಹಾಯಜ್ಞದ ಮೂಲಕ ಒಲಿಸಬೇಕಾಗಿದೆ. ಆ. ಆದ್ರೆ ಒಂದು ಪ್ರಶ್ನೆ ಉಂಟು. ಯಜ್ಞ ಮಾಡ್ತೀರಾ? ಯಜ್ಞ ಮಾಡಬೇಕು, ಆದ್ರೆ ಒಂದು ಪ್ರಶ್ನೆ ಉಂಟು. ಎಂತದ್ದು? ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳು ಆಗಬೇಕು. ಅಯ್ಯೋ, ನಮ್ಮ ಅಯೋಧ್ಯೆಯಲ್ಲಿ ವ್ಯವಸ್ಥೆಗೆ ಕೊರತೆ ಉಂಟಾ? ವ್ಯವಸ್ಥೆಯೇ ಕೊರತೆ ಇಲ್ಲ. ಈ ಅಯೋಧ್ಯೆ ನೆಲದಲ್ಲಿ ಎಂತೆಂತ ಯಾಗ ಯಜನಗಳೆಲ್ಲ ನಡೆದು ಹೋಗಿದೆ. ಹಾ, ಲೆಕ್ಕ ಎಲ್ಲ ಸಾವಿರದಲ್ಲೇ ಇರುವುದು. 1000 ಲಕ್ಷ ಆದ್ರೂ ಅಡ್ಡಿಲ್ಲ. ಸರಿ, ನೀನು ಹೇಳ್ತಿ ಅಂತೇಳಿ ಆದ್ಮೇಲೆ ಮತ್ತೆ ನನಗೇನು ಆ, ಲೆಕ್ಕ ಬರೆದಿಟ್ಟುಕೊಂಡು ಆಗ್ಲೇ ಹೇಳಿದ್ದೇನೆ. ಆ, ಸಿದ್ಧರಿದ್ದಾರೆ. ಸಿದ್ಧರಿದ್ದಾರೆ. 1000 ಸಂಖ್ಯೆಯ ಕೋಳಿ, ಕೋಳಿ 1000 ಸಂಖ್ಯೆಯ ಕುರಿ. ಅಲ್ಲ, ಈಗ ಕೋಳಿ ಅಂತಂದ್ರೆ ಯಾವ ಕೋಳಿ ಆಗ್ತದ? ಯಾವ ಕೋಳಿ? ಅದರಲ್ಲಿ ತುಂಬಾ ವೈವಿಧ್ಯಗಳಿದ್ದಾವೆ. ಹೆಣ್ಣ, ಗಂಡ, ಮರಿಯ, ದೊಡ್ಡ ವೈವಿಧ್ಯಗಳು ಉಂಟಲ್ಲ. ಕುಕ್ಕಿದ್ರೆ ಹಾ, ನೋಡು, ನಮ್ಮಲ್ಲಿ ಹೇಳಿಕೊಳ್ಳಿಕ್ಕೆ ಜನ ಇದ್ದಾರೆ. ಶಿಷ್ಯರನ್ನ ಕರ್ಕೊಂಡು ಬಂದಿದ್ದೇವೆ ನಾವು. ಆ, ಕೊಕ್ಕಿದ್ರೆ ಆಯ್ತು, ಕೋಳಿ ಅಂತ ಗೊತ್ತಾಯ್ತಲ್ಲ. ಆ, 1000 ಸಂಖ್ಯೆಯ ಕೋಳಿ, ಆ, ಕೋಳಿ, 1000 ಸಂಖ್ಯೆಯ ಕುರಿ, 1000 ಸಂಖ್ಯೆಯ ಕೋಣ, ನರಿ, ಕುರಿ, ಕೋಣ, ಮತ್ತೆ ತುಂಬಾ ಎಲ್ಲ ಉಂಟು. ಡೋಂಗ್ರ ಗಪ್ಪೆ ಅದೆಲ್ಲ ಹೇಳ್ತಾರೆ. ಎಲ್ಲ ಬರ್ದು ಕೊಡಿ. ಅದೆಲ್ಲ ವಿಷಯ ನಾನು ಎಲ್ಲ ಹೇಳಲಿಕ್ಕೆ ಹೋಗುದು. ನಮ್ಮ ಶಿಷ್ಯಂದ್ರು ಇದ್ದಾರೆ, ಆ, ಅವ್ರು ನನಗೆ ಹೇಳ್ತಾರೆ. ಆ, ಅದೆಲ್ಲವನ್ನ ಬರೆಸಿ ಅದನ್ನು ತರಿಸ್ಬೇಕು. ಆ. ಇದೆಲ್ಲ ನೀನು ಹೇಗಾದ್ರೂ ತರಿಸ್ತೀನಿ ನನಗೆ ಗೊತ್ತುಂಟು. ಆದ್ರೆ ಸಮಸ್ಯೆ ಇರುವುದು ಎಲ್ಲಿ ಅಂತ ಕೇಳಿದ್ರೆ, ಎಲ್ಲಿ? ಒಂದು ನರಬಲಿ ಆಗ್ಬೇಕು. ಆ, ಹಾ, ಎಂತದ್ದು? ಯಾಕೆಂದ್ರೆ ಇದು ಮಹಾಯಜ್ಞ, ಎಂತದ್ದು? ಮಹಾಯಾಗ. ಆ, ಇದು ಸಾಮಾನ್ಯವಾದ್ದಲ್ಲ. ಮತ್ತೆ ಇದು ಸಂಪನ್ನಗೊಂಡು ಏನಾದ್ರೂ ನಮಗೆ ನಮ್ಮ ಗುರಿ ತಲುಪಬೇಕು ಅಂತೇಳಿ ಆದ್ರೆ ಆ. ಒಂದು ನರಬಲಿ ಆಗ್ಬೇಕು. ಅಯ್ಯೋ, ಹೌದಪ್ಪ, ನರಬಲಿಯ? ಅದು ಕೂಡ ಇಬ್ಬರು ಒಟ್ಟಿಗೆ, ಅವಳಿ ಜವಳಿ ಮಕ್ಕಳು ಒಟ್ಟಿಗೆ ಇದ್ರೆ ಆ ಮಕ್ಕಳನ್ನು ನಾವು ಬಲಿ ಕೊಟ್ಟಿದ್ದೇವೆ ಅಂತೇಳಿ ಆದ್ರೆ ಗುರುಗಳೇ, ಹ? ಈಗ ನಮ್ಮ ಅಯೋಧ್ಯೆಯಲ್ಲಿ ನಾನು ಆಗಲೇ ಹೇಳಿದನಲ್ಲ, ಹ. ಎಷ್ಟೋ ಯಾಗಗಳಾಗಿದ್ದಾವೆ. ಆ ಯಾಗಗಳಿಗೆ ಅದೆಷ್ಟೋ ರೀತಿಯಾದಂತಹ ಪ್ರಾಣಿಗಳು ಬಲಿ ಆಗಲ್ಪಟ್ಟಿದ್ದಾವೆ. ಅದು ನರಬಲಿ ಆದದ್ದು ಇಷ್ಟವರೆಗಿಲ್ಲ. ಅದನ್ನೊಂದು ಬಿಡುದ ಅಂತ ನೋಡು, ಹೌದು. ಅದರ ಬದಲು ಬೇರೆ ಏನಾದ್ರು ಇದ್ರೂ ಆದಿತ್ತು. ಪರ್ಯಾಯ. ಹೌದು. ಹಾಗಿದ್ರೆ ನೀನು ವಿದ್ಯಾಧರ ಲೋಕಕ್ಕೆ ಯಾಕೆ ಹೋಗುದು? ಇಲ್ಲಿಂದಲೇ ಮದುವೆ ಆಗು. ಪರ್ಯಾಯ ಇಲ್ಲ, ಇಲ್ಲ ಇದಕ್ಕೆ. ಅದು ಆಗಬೇಕು, ನಿನಗೆ ಅದು ಸಿಗಬೇಕಂದ್ರೆ ಇದು ಆಗಲೇಬೇಕು. ಈ ನರಬಲಿ ಆಗಲೇಬೇಕಾ? ಆಗಲೇಬೇಕು. ಮತ್ತು ಅವಳಿ ಜವಳಿ ಇಬ್ಬರು ಜೊತೆಯಲ್ಲಿ ಬಂದಾಗ ಅವರನ್ನು ಹಿಡಿದು ದೇವಿಗೆ ಅರ್ಪಣೆ ಮಾಡಿದಲ್ಲಿ ಶುಭಂ. ಹೌದಾ? ಮಾಡ್ತೀಯಾ? ಮಾಡ್ತೀಯಾ ಅಂದ್ರೆ ಮಾಡ್ಲೇಬೇಕು. ನನಗೆ ತಡ ಆಯ್ತು, ನನಗೆ ಆಗ್ತದೆ ಇಲ್ವೋ ಹೇಳಿ. ಈಗ ಮಾಡ್ತೀಯ ಅಂದ್ರೆ ಮಾಡ್ಲೇಬೇಕು. ಯಾಕೆ? ಹಾ, ವಿದ್ಯಾಧರ ಸ್ತ್ರೀಯರ ಸುಖವನ್ನು ಉಣಬೇಕು ಅಂದ್ರೆ ಅವರನ್ನು ಹೊಂದಬೇಕು ಅಂತ ಇದ್ರೆ ಬೇಕಲ್ವಾ? ದಾರಿ ಇಂತಾದ್ರೆ ಹಾ. ಬಿಟ್ಟು ಬಿಡ್ಲಿಕ್ಕೆ ಆಗ್ತದ? ಹೌದಲ್ವಾ? ಇಷ್ಟೆಲ್ಲ ಮಾಡಿದವನಿಗೆ ಒಂದು ನರಬಲಿ ಕೊಡೋದು ದೊಡ್ಡದ? ಹಾ, ಹಾಗಾದ್ರಿಂದ ಆದೀತು, ಅದಕ್ಕೂ ಅಪ್ಪಣೆಯನ್ನು ಕೊಟ್ಟಿದೆ. ಅಷ್ಟು ಮಾತ್ರವಲ್ಲ, ದಿನವನ್ನು ನಿರ್ಧಾರ ಮಾಡಿ ಆಗಿದೆ. ಹಾ. ಬರುವ ಚೈತ್ರ ಮಾಸದ ಶುಕ್ಲ ಪಕ್ಷದ ಭೌಮಾಷ್ಟಮಿಯ ದಿವಸ ಆ, ಮಹಾಬಲಿಯನ್ನ ಆ ದೇವಿಗೆ ಅರ್ಪಿಸಿದಲ್ಲಿ, ಗುರುಗಳೇ, ಅದು ನಮ್ಮಲ್ಲಿ ಅನುಚಾನವಾಗಿ ನಡೆಯುತ್ತಾ ಉಂಟು. ಹಾ, ಒಂದು ಚೈತ್ರ ಮಾಸ, ಹಾ. ಮತ್ತೊಂದು ಅಶ್ವಯುಜ ಮಾಸ. ಹಾ. ಈ ಎರಡು ಸಮಯ ಸಂದರ್ಭದಲ್ಲಿ ಮಾರಿ ಪೂಜೆ ದಿನನಿತ್ಯ ನಡೀತದೆ. ಇದು ವಿಶೇಷ ಪೂಜೆ. ಹಾ ಹಾ ಹಾ. ಹಾಗಾಗಿ ಆ, ತಡ ಮಾಡುವುದಲ್ಲ. ಆ, ಇಷ್ಟು ವ್ಯವಸ್ಥೆ ನೀನು ಮಾಡಿದ್ದಿ ಅಂತೇಳಿ ಆದ್ರೆ ಆ, ಅಲ್ಲಿಯ ವ್ಯವಸ್ಥೆ ನಾನು ಮಾಡ್ತೇನೆ. ಆ. ಯಶಸ್ಸು ನಿನಗೆ ಗುರುಗಳೇ, ಹಾ, ವ್ಯವಸ್ಥೆ ಆಯಿತು ಅಂತ ತಿಳಿಯಿರಿ. ವ್ಯವಸ್ಥೆ ಆಯಿತು ಅಂತ ಹೇಳಿದ್ರೆ ನಿನ್ನ ಕೆಲಸ ಆಯ್ತು ಅಂತ ಹೇಳಿ ಆಶೀರ್ವಾದ ನಿನಗೆ. ಯಾರಲ್ಲಿ ಗುರುಗಳು ಹೇಳಿರುವಂತ ಎಲ್ಲ ವ್ಯವಸ್ಥೆ ಶೀಘ್ರಾತಿ ಶೀಘ್ರವಾಗಿ ಆಗತಕ್ಕದ್ದು. ಅಭಯ ರುಚಿಯ ಬೆರಸಿ ಸೋದರಿ ಅಭಯ ಮತಿಯನು ಅಭಯ ರುಚಿಯೋ ಗುರುವಿನಾಜ್ಞೆಗೆ ಅಭಯ ರುಚಿಯು ಬೆರಸಿ ಸೋದರಿ ಅಭಯ
ಮತಿಯನ್ನು ಚರಿಗೆ ಭಿಕ್ಷೆಗೆ ಬಂದ ಚರಿಗೆ ಭಿಕ್ಷೆಗೆ ಬಂದ ರಾಜಪುರದ ಪ್ರೀತಿಯರೇ ಅಭಯ ರುಚಿಯು ನಮಸ್ಸಿದ್ದೇಭ್ಯಃ ನಮಸ್ಸಿದ್ದೇಭ್ಯಃ ನಮಸ್ಸಿದ್ದೇಭ್ಯಃ. ಜೀವನದಲ್ಲಿ ಕಷ್ಟವಾಗಲಿ ಸುಖವಾಗಲಿ ಯಾವುದು ಲಭ್ಯವಾಗಬೇಕಾದರೂ ಮಗು ಇದು ನಿನ್ನ ಜೀವನದಲ್ಲಿ ಮೂಲ ಮಂತ್ರ ಅಂತ ಈ ಪಂಚಾಕ್ಷರಿ ಮಂತ್ರವನ್ನು ನಮ್ಮ ಗುರುಗಳು ನಮಗೆ ಬೋಧಿಸಿದರು. ಹಾಗಾಗಿ ಯಾವುದೇ ಕೆಲಸದಲ್ಲಿ ತೊಡಗಬೇಕಾದರೂ ನಮಸ್ಸಿದ್ದೇಭ್ಯ ಎನ್ನುವುದನ್ನೇ ಧ್ಯಾನಿಸಿ ಕೆಲಸಕ್ಕೆ ಹೊರಟುವವರು ನಾವು. ಅಭಯ ರುಚಿ ಎನಿಸಿಕೊಂಡಂತಹ ನಾನು ನನ್ನ ಸಹೋದರಿಯಾದಂತಹ ಅಭಯಮತಿಯನ್ನು ಒಡಗೂಡಿಕೊಂಡು ಈ ರಾಜಬೀದಿಯಲ್ಲಿ ಹೊರಟಿದ್ದೇವೆ. ನಡೆಯುವುದು ಕಾಲಿನಲ್ಲಿ ಆದರೂ ಕೂಡ ಮನಸ್ಸು ಕೆಲಸ ಮಾಡ್ತದೆ. ಹಾಗಾಗಿ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು, ನಮ್ಮ ಬದುಕು, ನಮ್ಮ ಜೀವನದ ಮಾರ್ಗ, ನಾವು ಇಲ್ಲಿಗೆ ಬಂದು ಮುಟ್ಟಿದ ರೀತಿ, ಇದನ್ನೆಲ್ಲ ಯೋಚಿಸುವಾಗ ಈ ಜಗತ್ತಿನಲ್ಲಿರತಕ್ಕಂತಹ ಪ್ರತಿಯೊಂದು ಜೀವಿಯೂ ಕೂಡ ಗೆಲುವನ್ನು ಪಡೆಯಬೇಕು, ವಿಜಯವನ್ನು ಸಾಧಿಸಬೇಕು ಅಂತ ಅಪೇಕ್ಷೆ ಪಟ್ಟು ಮುನ್ನಡೆಯುವ ಹೊತ್ತಿಗೆ ಆ ಗೆಲುವು ಹೇಗೆ ಸಿಗ್ತದೆ ಅನ್ನುವ ಯೋಚನೆಯ ಬಗ್ಗೆ ಚಿಂತನೆಯನ್ನು ಈ ಅಭಯ ರುಚಿ ಮಾಡ್ತಾ ಇರೋದು. ಆದರೆ ಗುರುಗಳು ಹೇಳ್ತಾರೆ, ಪ್ರತಿ ಸಲ ಆಶೀರ್ವಚನ ಮಾಡುವಾಗಲೂ ಹೇಳ್ತಾರೆ, ಮಗು ಗೆಲುವು ಎರಡು ರೀತಿಯಲ್ಲಿದೆ. ಒಂದು ಶಾರೀರಿಕವಾಗಿರ್ತಕ್ಕಂಥ ಗೆಲುವಾದರೆ ಇನ್ನೊಂದು ಆತ್ಮಕ್ಕೆ ಸಂಬಂಧಪಟ್ಟ ಗೆಲುವು. ಬಹಿರಂಗದಲ್ಲಿ ಶತ್ರುಗಳ ಜೊತೆಯಲ್ಲಿ ಹೋರಾಡಿಯೋ ಸೆಣಸಾಡಿಯೋ ಪ್ರಯತ್ನಪಟ್ಟೋ ಸಂಪತ್ತನ್ನು ವಿನಿಯೋಗಿಸಿಯೋ ಪಡೆಯತಕ್ಕಂತಹ ಗೆಲುವು ಏನಿದೆ ಅದು ಶಾಶ್ವತವಾದದ್ದಲ್ಲ. ಪರಾಕ್ರಮಶಾಲಿಯಾಗಿರ್ತಕ್ಕಂಥ ಒಬ್ಬ ರಾಜ ಇನ್ನೊಬ್ಬ ಶತ್ರುವಿನ ಜೊತೆಯಲ್ಲಿ ಹೋರಾಟ ಮಾಡಿ ಒಮ್ಮೆ ಗೆದ್ದರೂ ಕೂಡ ಆ ಗೆಲುವು ಎನ್ನುವುದು ಶಾಶ್ವತವಾಗಿ ಜೀವನದಲ್ಲಿ ಉಳಿಯುವುದಿಲ್ಲ. ಆದರೆ ಮಕ್ಕಳೇ, ಶಾಶ್ವತವಾಗಿರ್ತಕ್ಕಂಥ ಗೆಲುವೇ ನಿಜವಾಗಿರತಕ್ಕಂಥ ಪ್ರತಿಯೊಂದು ಜೀವದ ಗೆಲುವು. ಅದನ್ನು ಸಾಧಿಸಬೇಕು ಅಂತಾದರೆ ಅದಕ್ಕೆ ಮೂಲ ಮಂತ್ರ ನಮಸ್ಸಿದ್ದೇಭ್ಯ. ಆ ನಮಸ್ಸಿದ್ದೇಭ್ಯ ಎನ್ನುವ ಈ ಆತ್ಮನನ್ನ ಪರಮಾತ್ಮನನ್ನಾಗಿಸಿಕೊಳ್ಳುವ ಗುರಿಯ ಕಡೆಗೆ ಸಾಗುವ ಆತ್ಮಕಲ್ಯಾಣದ ದಾರಿಯೇ ನಿಮಗೆ ಪರಮ ವಿಜಯದ ದಾರಿಯಾಗ್ತದೆ. ಹಾಗಾಗಿ ಆತ್ಮಕಲ್ಯಾಣದ ಗೆಲುವಿಗಾಗಿ ಪ್ರಯತ್ನ ಪಡಬೇಕೇ ವಿನಃ ಶರೀರ ಸಂಬಂಧಿಯಾಗಿರತಕ್ಕಂಥ ಗೆಲುವನ್ನು ಪಡೆಯುವುದು ನಮ್ಮ ಉದ್ದೇಶ ಆಗಬಾರದು ಎನ್ನುವುದನ್ನು ನಮ್ಮ ಗುರುಗಳು ಸದಾಕಾಲ ಎಚ್ಚರಿಸ್ತಾ ಇರುವವರು. ಹಾಗಾಗಿ ಜೀವನದಲ್ಲಿ ಈ ಗುರೂಪದೇಶವನ್ನು ಸದಾಕಾಲ ತಲೆಯ ಮೇಲಿಟ್ಟುಕೊಂಡು ಶ್ರದ್ಧಾಭಕ್ತಿಯಿಂದ ಈಗಾಗಲೇ ಗೆದ್ದಿರತಕ್ಕಂತಹ ಜಿನಶ್ರೇಷ್ಠರು ಯಾರಿದ್ದಾರೆ, ತೀರ್ಥಂಕರರು ಯಾರಿದ್ದಾರೆ, ಅಥವಾ ಆ ಮಾರ್ಗದಲ್ಲಿ ನಡೆಯತಕ್ಕಂಥ ಪಂಚಪರಮೇಷ್ಠಿಗಳು ಯಾರಿದ್ದಾರೆ, ಅವರನ್ನು ಸದಾಕಾಲ ಸ್ಮರಿಸಿಕೊಂಡು ಜೀವನದ ನಡೆನುಡಿಗಳಲ್ಲಿ ಅದನ್ನು ಅನುಸರಿಸಿಕೊಂಡು ಬಂದವರು ನಾವು. ಭಾಗ್ಯ ಏನು ಅಂತ ಕೇಳಿದರೆ, ಗೆಲುವನ್ನು ಸಾಧಿಸಬೇಕು ಅಂತ ಆಲೋಚನೆ ಮಾಡುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮಾರ್ಗದರ್ಶನ ನೀಡುವವರೊಬ್ಬರು ಬೇಕಾಗ್ತದೆ, ಗುರು ಒಬ್ಬರು ಬೇಕಾಗ್ತದೆ. ಒಳ್ಳೆಯ ಗುರು ಸಿಕ್ಕಿದರೆ ಒಳ್ಳೆಯ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಕೆಟ್ಟ ಗುರು ಸಿಕ್ಕಿದರೆ ದಾರಿ ತಪ್ಪಿ ಹೋಗ್ತಕ್ಕಂಥ ಸಂದರ್ಭಗಳು ಬರುತ್ತವೆ. ನಮ್ಮ ಭಾಗ್ಯ ಏನು ಅಂತ ಕೇಳಿದರೆ, ಹುಟ್ಟಿನಿಂದ ಅವಳಿ ಮಕ್ಕಳಾಗಿ ಹುಟ್ಟಿದಂತಹ ನಾವು ನಮ್ಮ ಜೀವನದ ನಶ್ವರತೆಯನ್ನು ಅರ್ಥ ಮಾಡಿಕೊಂಡು ಗುರುಗಳನ್ನು ನುಡುಕಿಕೊಂಡು ಹೊರಟ ಕಾಲದಲ್ಲಿ ನಮಗೆ ಪ್ರಾಪ್ತರಾದವರು ಸುದತ್ತಾಚಾರ್ಯರು. ಆ ಹೆಸರು ಹೇಳುವುದಕ್ಕೇನೆ ಬಹಳ ಆನಂದವಾಗ್ತದೆ. ಒಂದು ವಿಚಾರವನ್ನು ಹೇಳಿದರೆ ಗುರುಗಳ ಶ್ರೇಷ್ಠತೆ ಏನು ಎನ್ನುವುದು ಅರ್ಥವಾದೀತು ಅಂತ ಭಾವಿಸ್ತೇನೆ. ಮನೆಯಲ್ಲಿ ಹುಟ್ಟಿದಂತಹ ಮಗುವಿಗೆ ಹಾಲುಣಿಸುವಂತಹ ಹೊತ್ತಿನಲ್ಲಿ
ಅಮ್ಮನ ಬಾಯಿಂದೇನಾದರೂ ಸುದತ್ತಾಚಾರ್ಯರ ಹೆಸರು ಬಂದರೆ ಹಾಲುಣ್ಣುತ್ತಿರುವ ಮಗು ಕೂಡ ಹಾಲುಣ್ಣುವುದನ್ನು ನಿಲ್ಲಿಸ್ತದೆ ಅಂತ ಪ್ರತೀತಿ ಇದೆ. ಈ ರೀತಿಯ ಒಂದು ಶ್ರೇಷ್ಠತೆಯನ್ನು ಪಡೆಯತಕ್ಕಂಥ ಸುದತ್ತಾಚಾರ್ಯರು ನಮ್ಮಿಬ್ಬರ ಗುರುಗಳು ಎನ್ನುವುದು ಸಂತೋಷದ ಸಂಗತಿ. ಅಂತಹ ಗುರುಗಳ ಶಿಷ್ಯರಾಗಿ ಹಲವು ಕಾಲದಿಂದ ಅವರ ಸಂಘದಲ್ಲಿ ಸೇರಿಕೊಂಡು ವಿಹಾರದಲ್ಲಿ ಬಂದವರು ನಾವು. ಹೆಮ್ಮೆಯ ಸಂಗತಿ ಎಂದರೆ 500 ಮಂದಿ ಪಿಂಚಿದಾರಿಗಳನ್ನು ಹೊಂದಿರತಕ್ಕಂತಹ ಮಹಾಸಂಘವನ್ನು ಹೊಂದಿದವರು ನಮ್ಮ ಗುರುಗಳಾದಂತಹ ಸುದತ್ತಾಚಾರ್ಯರು. ಅವರ ಜೊತೆಯಲ್ಲಿ ಕೂಡಿಕೊಂಡು ಅವರ ಮಾರ್ಗದರ್ಶನಕ್ಕನುಸಾರವಾಗಿ ಈಗ ನಾವು ಬಂದಿರುವುದು ಅಯೋಧ್ಯೆಯ ರಾಜಪುರಕ್ಕೆ ಬಂದಂತಹ ಈ ಹೊತ್ತಿನಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾ ಯಾವ ವಿಹಾರದ ಸಂದರ್ಭದಲ್ಲಿ ಆಗಿರುವಂತಹ ಹಿಂಸೆ ಇದೆಯೋ ಅದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ಈ ದಿವಸ ಉಪವಾಸವನ್ನು ಕೈಗೊಳ್ಳಬೇಕು ಎಂಬುದಾಗಿ ಸುದತ್ತಾಚಾರ್ಯ ಗುರುಗಳು ನಮ್ಮ ಸಂಘದಲ್ಲಿ ಇರತಕ್ಕಂತಹ 500 ಮಂದಿ ಪಿಂಚಿದಾರಿಗೂ ಕೂಡ ಸೂಚನೆಯನ್ನು ಕೊಟ್ಟರು. ಆದರೆ ತುಂಬ ವಯಸ್ಸಿನಲ್ಲಿ ಚಿಕ್ಕವರಾದಂತಹ ನನ್ನನ್ನು, ನನ್ನ ತಂಗಿಯಾದಂತಹ ಅಭಯಮತಿಯನ್ನು ಕರೆದು ಹೇಳಿದರು, ಮಕ್ಕಳೇ, ನೀವು ಇತ್ತೀಚೆಗಷ್ಟೇ ನಮ್ಮ ಸಂಘವನ್ನು ಸೇರಿದವರು, ಹಾಗಾಗಿ ನಿಮಗೆ ಉಪವಾಸದ ವೃತದ ಕಡ್ಡಾಯ ಇಲ್ಲ. ಹಾಗಾಗಿ ನೀವು ಮಾತ್ರ ರಾಜಬೀದಿಯಲ್ಲಿ ಹೋಗಿ ಭಿಕ್ಷೆಯನ್ನು ಸ್ವೀಕರಿಸಿ ಆಹಾರವನ್ನು ಪೂರೈಸಿಕೊಂಡು ಬನ್ನಿ. ಸಂಘಸ್ಥರಾಗಿರ್ತಕ್ಕಂಥ ತ್ಯಾಗಿಗಳು ಯಾರೂ ಕೂಡ ನಿಮ್ಮ ಜೊತೆಯಲ್ಲಿ ಬರುವುದಿಲ್ಲ ಮಕ್ಕಳೇ, ಹೋಗಿ ಬನ್ನಿ ಅಂತ ಹರಸಿ ಕಳಿಸಿದ್ದಾರೆ. ಈ ಭೂಮಿಯಲ್ಲಿ ಶ್ರೇಷ್ಠವಾದದ್ದು ಗುರುವಿನ ಆಜ್ಞೆ ಅಂತ ಭಾವಿಸಿಕೊಂಡು ಹೊರಟವರು ನಾವು. ಅವನಿಯೊಳಗೆ ಗುರು ಋಣಮುಕ್ತಗೊಳ್ಳಲು ಸಮರಸಿದು ಕಾಲ ಪುಣ್ಯ ಭಾಗ್ಯಗಳು. ಓ ಭವದ ಜನ್ಮಕ್ಕೆ ಅಂತ್ಯ ಒದಗುವ ಬಗೆಗೆ ಜಮದಿಂದ ಸಾಗುವ ಭಿಕ್ಷಕರಿಗೆ ಅವನಿಯೊಳಗೆ ಗುರು ಋಣಮುಕ್ತಗೊಳ್ಳಲು ಸಮನಿಸಿದು ಕಾಲ ಪುಣ್ಯ ಭಾಗ್ಯದೊಳು. ಹುಟ್ಟಿನಿಂದ ಸಾವಿನವರೆಗೆ ಪ್ರತಿಯೊಂದು ಜೀವಿಯ ಜೀವನದಲ್ಲಿಯೂ ಕೂಡ 3 ಋಣಗಳು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳುತ್ತಾರೆ. ಮಾತೃಋಣ, ಪಿತೃಋಣ, ಆಚಾರ್ಯ ಋಣ. ಜನ್ಮ ಕೊಟ್ಟಂತಹ ತಾಯಿ, ಪಾಲಿಸಿ ಪೋಷಿಸಿದಂತಹ ತಂದೆ, ವಿದ್ಯೆಯ ಬೆಳಕನ್ನು ಕೊಟ್ಟಿರುವಂತಹ ಗುರು, ಇವರ ಋಣವನ್ನು ತೀರಿಸುವುದಕ್ಕೆ ಇಡೀ ಜೀವಮಾನವನ್ನು ಸವೆಸಿದರೂ ಸಾಲದು ಅಂತ ಮಾತನ್ನು ಹೇಳುತ್ತಾರೆ. ಅಂತಹದ್ರಲ್ಲಿ ಗುರುಗಳ ಮಾತನ್ನು ಅನುಸರಿಸಿ ಅವರು ಹೇಳಿದ ಹಾಗೆ ನಡೆಯುವುದೂ ಕೂಡ ಋಣವನ್ನು ತೀರಿಸ್ತಕ್ಕಂಥ ಒಂದು ಕೆಲಸ ಅಂತ ಭಾವಿಸಿಕೊಂಡವರು ನಾವು. ಹಾಗಾಗಿ ಪೂರ್ವಾಶ್ರಮದಲ್ಲಿ ನನ್ನ ಸಹೋದರಿಯಾಗಿದ್ದಂತಹ ಅಭಯಮತಿಯನ್ನು ಜೊತೆ ಸೇರಿಸಿಕೊಂಡು ಗುರುಗಳ ಆದೇಶಕ್ಕನುಸಾರವಾಗಿ ರಾಜಬೀದಿಯನ್ನು ಪ್ರವೇಶ ಮಾಡಿದ್ದೇವೆ. ಈ ಹೊತ್ತಿನಲ್ಲಿ ಯೋಚನೆ ಮಾಡುವುದು, ಒಬ್ಬ ಜೈನ ಯತಿಗಳಿಗೆ, ಜೈನ ಬ್ರಹ್ಮಚಾರಿಗಳಿಗೆ ನಿರ್ದಿಷ್ಟವಾದಂತಹ ಮನೆಯನ್ನು ಗುರುತಿಸಿಕೊಂಡು ಆಹಾರವನ್ನು ಸ್ವೀಕರಿಸುವ ವ್ಯವಸ್ಥೆ ಇಲ್ಲ. ಯಾರು ಆಹಾರಕ್ಕೆ ಆಹ್ವಾನಿಸ್ತಾರೋ, ಯಾರು ನಮ್ಮ ಸಂಕಲ್ಪಕ್ಕೆ ಅನುಸಾರವಾಗಿ ಆಹಾರವನ್ನು ನೀಡುವುದಕ್ಕೆ ಸಿದ್ಧರಾಗ್ತಾರೋ ಅವರಲ್ಲಿ ಮಾತ್ರ ಆಹಾರವನ್ನು ಸ್ವೀಕರಿಸಬೇಕು ಎನ್ನುವಂತಹ ನಿಯಮಕ್ಕೆ ಬದ್ಧರಾಗಿ ರಾಜಬೀದಿಯನ್ನು ಪ್ರವೇಶ ಮಾಡಿದಂತಹ ನಾವು ಅಂತಹ ಸಂಕಲ್ಪವನ್ನು ಈಡೇರಿಸುವಂತಹ ಮನೆ ಯಾವುದು ಸಿಗಬಹುದು ಎನ್ನುವಂತಹ ದೃಷ್ಟಿಯಿಂದ ರಾಜಮಾರ್ಗದಲ್ಲಿ ಮುನ್ನಡೆಯುತ್ತೇವೆ. ನೋಡೋಣ ಏನಾಗ್ತದೆ ಅಂತ.
ನಿಲ್ಲಿ. ನಿಲ್ಲರೆ ಮಠಗಳ ಎಲ್ಲಿಗೆ ಬೇಡವುದಲ್ಲನಗೊಡವೆ ಸಲ್ಲ ನಡೆದ ಬನ್ನಿ ಸಲ್ಲದ ಮಾರಿಗೆ ಒಳ್ಳೆಯ ಎಂತ ಹೋಗುದು ಅಂದ್ರೆ ಸೀದಾ ಹೋಗುದೆಯಾ? ಅಲ್ಲ, ಹೋಗಬೇಕು ಅಂತಲೇ ಹೊರಟವರು ನಾವು. ಎದುರು ಯಾರಿದ್ದಾರೆ ಅಂತ ನೋಡ್ಲಿಕ್ಕಿಲ್ವಾ? ನಾವೇನ್ ನಿಮಗೆ ನಿಮ್ಮ ದಾರಿಗೆ ಅಡ್ಡ ಬಂದಿಲ್ಲಲ್ಲ. ನಾನೊಂದು ಇಷ್ಟು ದೊಡ್ಡ ಜನ ಇಲ್ಲಿ ಬರ್ತಾ ಇದ್ದೇನೆ, ಒಂದು ನಮಸ್ಕಾರ ಮಾಡೋದು ಬಿಟ್ಟು ಸೀದಾ ಹೀಗೆ ಎದುಬಿಸಿ ನಡಿಲಿಕ್ಕೆ ಎಂಥದ್ದು? ನಿಲ್ಲಿ ನಿಲ್ಲಿ. ಆಯ್ತು. ಎಲ್ಲ ಕತೆ ಈಗಿನ ಮಕ್ಕಳೇ ಹಾಗೆ ಮಾರ್ರೆ. ನಾವೊಂದು ದೊಡ್ಡವರು ಬರುವಾಗ ಒಂದು ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ, ಆಕಾಶದಲ್ಲೇ ನೋಡಿಕೊಂಡು ನಡೆಯುವುದು. ಹಾಂ, ಇರಲಿ ಇರಲಿ. ಯಾರು ನೀವು? ಅಯ್ಯ. ಹಾಂ, ಕೆರಳಿ ಜರವೆಯಾಕೆ ಜಿನವಟುವರರೇ ಈ ಪುರಗೆ ಜಿನವಟುವರರೇ ಈ ಪುರಗೆ ಚರಿಗೆಗೆ ಬಂದೆವು ಪುರ ಶಾಂತಿ ಗೋಸುಗ ಚರಿಗೆಗೆ ಬಂದೆವು ಪುರ ಶಾಂತಿ ಗೋಸುಗ ಬೆರೆಸಲು ತನು ಬರೆ ಸ್ಥಿರ ಮುಕ್ತಿಯ ಮಗಲ್ಲ ಕೆರಳಿ ಜರವೆ ಹಾಗೆ ಜಿನಪಟು ಬರರೈ ಈ ಪುರಗೆ ಅಯ್ಯ. ಹಾ, ಮೆಲ್ಲ ಮಾತನಾಡಿದ್ರು ಕೇಳಿಸಿಕೊಳ್ಳತಕ್ಕಂತಹ ಚಿಕ್ಕ ವಯಸ್ಸಿನವರು ನಾವು ಎನ್ನುವುದನ್ನ ಮೊದಲಾಗಿ ಅರಿಕೆ ಮಾಡಿಕೊಳ್ಳುತ್ತೇನೆ. ನಾನು ಮೆಲ್ಲವೇ ಮಾತಾಡಿದ್ದು. ಅಲ್ಲ, ನಿಮ್ಮ ಧ್ವನಿ ಸ್ವಲ್ಪ ದೊಡ್ಡದಾಯಿತು. ಆ ದೊಡ್ಡ ಧ್ವನಿಗೆ ನನ್ನ ಧ್ವನಿಯ ಬಗ್ಗೆಯೂ ಆಕ್ಷೇಪವ ಮಾರೆ ನಿಮಗೆ? ಕೈಯನ್ನ ಕಿವಿಗಿಟ್ಟು ಕೇಳಿಸಿಕೊಳ್ಳುವಷ್ಟು ವಯಸ್ಸು ನಮಗೆ ಆಗ್ಲಿಲ್ಲ, ನಾವಿನ್ನು ಚಿಕ್ಕವರು, ಕೇಳ್ತದೆ ನನಗೆ ಅಂತ ಹೇಳೋದು. ಹೌದಪ್ಪ, ಚಿಕ್ಕವರು ಅಂತ ಕಾಣ್ತದಲ್ವಾ? ಅಲ್ವಾ? ಹಾ, ಆದರೂ ನಿಮ್ಮ ಒರಟಾಗಿರತಕ್ಕಂಥ ನಿಲ್ಲಿ ಅಂತ ಅಬ್ಬರಿಸೋ ಹೊತ್ತಿಗೆ ಒರಟಲ್ಲ ಮಾರೆ, ನಿಲ್ಲಿ ಅಂತ ಹೇಳಿದ್ದಷ್ಟೇ. ಹಾ ಹಾ, ನಿಮ್ಮ ಪಾಲಿಗೆ ಅದು ಒರಟಾಗಿ ಕಾಣಿಸದೇ ಇರಬಹುದು, ಯಾಕೆಂದ್ರೆ ಅದನ್ನೇ ಸ್ವಭಾವವಾಗಿ ಮಾಡಿಕೊಂಡವರಿಗೆ ಅದು ಒರಟು ಅಂತ ಕಾಣಿಸುವುದೇ ಇಲ್ಲ. ನನ್ನ ಸ್ವಭಾವದ ಬಗ್ಗೆ ನಿನಗೆಂತ ಗೊತ್ತುಂಟು? ಅಲ್ಲ, ಈಗ ಒಂದು ಮಾತಿನಿಂದಲೇ ಒಬ್ಬ ಮನುಷ್ಯನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಂತ ಸಾಧ್ಯ ಆಗ್ತದೆ ನಿನಗೆ? ಸುಮ್ಮನೆ ಕೂತ್ಕ ಮಾರಾಯ. ಇಷ್ಟು ಸಣ್ಣ ಹುಡುಗ ನನ್ನನ್ನು ನೋಡಿ ಅರ್ಥ ಆಗ್ತದೆ ಅಂತ ಅವನಿಗೆ. ಅಲ್ಲ, ನಿಮ್ಮ ಮುಂದಿನ ಮಾತು ಕೂಡ ಏನನ್ನ ಸೂಚಿಸ್ತದೆ ಅಂದ್ರೆ, ಒಟ್ಟು ನಿಮ್ಮ ಮಾನಸಿಕ ಸ್ಥಿತಿ ಸಹಜವಾಗಿಲ್ಲ, ಸಮಾಧಾನದಲ್ಲಿ ನೀವಿಲ್ಲ, ಒಟ್ಟಿನಲ್ಲಿ ಅಸಮಾಧಾನದಲ್ಲಿ ಇದ್ದೀರಿ, ಇವರು ಸಿಟ್ಟಿನಲ್ಲಿ ಮಾತನಾಡ್ತಾ ಇದ್ದೀರಿ. ಆದ್ರಿಂದ ನಾನು ಹೇಳುವುದು, ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಏನು ಹೇಳ್ತಾನೆ ಎನ್ನುವುದರ ಬದಲಾಗಿ ಹೇಗೆ ಹೇಳ್ತಾನೆ ಎನ್ನುವುದು ಬಹಳ ಮುಖ್ಯ ಆಗ್ತದೆ. ಆ ದೃಷ್ಟಿಯಿಂದ ಹೇಳಿದ್ದು. ಹೌದಪ್ಪ. ಹಾ, ಹಾಗಾಗಿ ನಿಮ್ಮ ಧ್ವನಿ, ಹ್ಮ್, ನೀವು ಕೇಳುವ ಪ್ರಶ್ನೆಯ ರೀತಿ ಇದೆಯಲ್ಲ, ಕೇಳಿದ ಪ್ರಶ್ನೆಗಳು ಸಹಜವಾಗಿಯೇ ಇದೆ, ಆದರೆ ಅದನ್ನು ಇನ್ನೂ ಸ್ವಲ್ಪ ಮೃದುವಾಗಿ ಕೇಳಬಹುದಾಗಿತ್ತೇನೋ ಅಂತ ಯೋಚನೆ ಮಾಡೋದು. ಇರ್ಲಿ, ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಯಾರು ನೀವು? ನಿಮ್ಮ ನೇರವಾದ ಪ್ರಶ್ನೆ. ನಿಜ ಹೇಳಬೇಕು, ನಾವು ಯಾರು ಎನ್ನುವ ಹುಡುಕಾಟದಲ್ಲಿ ತೊಡಗಿರತಕ್ಕಂಥ ನಮಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದ್ದರಿಂದ ನಿನಗೆ ಉತ್ತರ ಕೊಡುವುದು ಹೇಗೆ ಅಂತ ಯೋಚನೆ ಮಾಡೋದು. ಅನಾಥರ ನೀವು? ಅಲ್ಲ, ನಮ್ಮ ಗುರುಗಳು ಪ್ರತೀ ಸಲ ಸ್ವಾಧ್ಯಾಯಕ್ಕೆ ಕುಳಿತಾಗ, ಪ್ರತಿಕ್ರಮಣಕ್ಕೆ ಕುಳಿತಾಗ, ಸಾಮಾಯಿಕಕ್ಕೆ ಕುಳಿತಾಗ ಅವರು ಹೇಳುವುದೊಂದೇ, ಮಕ್ಕಳೇ, ನಾನು ಯಾರು ಎನ್ನುವ ಪ್ರಶ್ನೆಯನ್ನ ಕೇಳಿಕೊಳ್ಳಿ, ಅದಕ್ಕೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳಿ, ಆ ಮೂಲಕ ನಿಜವಾದ ನೀವು ಯಾರೋ ಅದರ ಏಳಿಗೆಗೆ ಅನುಸಾರವಾಗಿ ಕೆಲಸ ಮಾಡಿ. ಇದು ನಮ್ಮ ಗುರುಗಳ ಉಪದೇಶ. ಹಾಗಾಗಿ ಸತ್ಯ ಹೇಳ್ತೇನೆ, ನಾವಿನ್ನೂ ಚಿಕ್ಕವರು, ಇತ್ತೀಚೆಗಷ್ಟೇ ಗುರುಗಳ ಸಂಘವನ್ನು ಸೇರಿದವರಾದ್ದರಿಂದ ನಾವು ಯಾರು ಎನ್ನುವುದು ಇನ್ನೂ ನಮಗೆ ಅರ್ಥವಾಗ್ಲಿಲ್ಲವಾದ್ದರಿಂದ ನಿಮಗೆ ಹೇಗೆ ಉತ್ತರ ಕೊಡುವುದು ಹೇಳಿ? ಈಗ ನೀನು ಯಾರು ಅಂತ ನಿನಗೆ ಅರ್ಥ ಆಗ್ಲಿಲ್ಲ? ಇಲ್ಲ. ಮತ್ತೆಂತ ಮಾರ, ನಿನ್ನ ಗುರುಗಳು ಎಂತ ಕಲಿಸಿದ್ದು ನಿನಗೆ? ನನ್ನ ಹತ್ರ ಬಾ, ನೀನು ಎಲ್ಲ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ. ಹೌದಾ? ಹಾ. ಈಗ ಅದಕ್ಕೋಸ್ಕರ ನಮ್ಮನ್ನು ನಿಲ್ಲಿಸಿದ್ರ? ನಾವು ಅದಕ್ಕೋಸ್ಕರ ಏನಾದ್ರು ಕಲಿಯುವುದಕ್ಕೋಸ್ಕರ ಕಲಿತವು ಬಂದವರಲ್ಲ. ಯಾಕೆ ಗೊತ್ತುಂಟ?
ನಮ್ಮ ಗುರುಗಳು ಎಷ್ಟು ಶ್ರೇಷ್ಠರು ಸುಧಾತ್ತಾಚಾರ್ಯರು ಅಂದ್ರೆ ಇಡೀ ಜಗತ್ತಿಗೆ ಬೋಧಿಸಬಲ್ಲಂತಹ ಅಪಾರವಾದಂತಹ ಜ್ಞಾನ ಸಂಪತ್ತು ಹೊಂದಿರತಕ್ಕಂಥವರು ನಮ್ಮ ದಿಗಂಬರ ಗುರುಗಳು. ಅಂತಹ ಗುರುಗಳನ್ನ ಮೀರಿಸ್ತಕ್ಕಂಥ ಗುರುಗಳು ಇನ್ನೊಬ್ಬರು ಇದ್ದಾರೆ ಅಂತ ನಮ್ಗೆ ಅನ್ನಿಸಿದ್ರೆ ನಿಮ್ಮ ಕಡೆಗೆ ಬರಬಹುದು. ನಮ್ಮ ಗುರುಗಳಲ್ಲಿ ಕೊರತೆ ಇಲ್ಲದೆ ಇರುವಾಗ ನಿಮ್ಮ ಕಡೆಗೆ ಯಾಕೆ ಬರಬೇಕು ಅಂತ ಕೇಳುದು ನಾವು. ಆದ್ರೆ ಇನ್ನೊಂದು ಮಾತು ಏನು, ನಾವು ಹೊರಟದ್ದು ಕಲೀಲಿಕ್ಕೋಸ್ಕರ ಅಲ್ಲ. ಯಾಕಂದ್ರೆ ಕಲಿಸ್ಲಿಕ್ಕೆ ನನ್ನ ಗುರುಗಳಿದ್ದಾರೆ, ಬೇಕಾದಷ್ಟು ಜ್ಞಾನ ಉಂಟು ಅವರ ಹತ್ರ. ಈ ಹೊತ್ತು ಆ ಗುರುಗಳ ಉಪದೇಶಕ್ಕೆ ಅನುಸಾರವಾಗಿ ಆಹಾರವನ್ನ ಪಡೆಯಬೇಕು, ಆಹಾರ ಸಿಕ್ಕಿದರೆ ಅದನ್ನು ಸ್ವೀಕರಿಸಿ ಹೋಗಬೇಕು ಅಂತ ಬಂದವರು ನಾವು. ಹಾಗಾಗಿ ನೀನು ಆಹಾರ ಕೊಡುತ್ತೇನೆ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡಬಹುದು. ತೆಕ್ಕೊಳ್ತೇವೆ ಅಂತ ನಿರ್ಧಾರ ಇಲ್ಲ, ನಿನ್ನ ಹತ್ರ ತೆಕ್ಕೊಳ್ಳಬಹುದು ಅಂತ ಯೋಚನೆ ಮಾಡಬಹುದು. ಪರಿಚಯ ಕೇಳ್ತಿ ಅಂತಾದ್ರೆ ಈ ಹೊತ್ತಿಗೆ ಪರಿಚಯ ಕೇಳುವ ಸಂದರ್ಭವೇ ಅಲ್ಲ. ಆದ್ರಿಂದ ಹೇಳಿದೆ ನಾವು ಯಾರು ಅಂತ ಗೊತ್ತಿಲ್ಲ. ಅಯ್ಯ ಒಟ್ಟುಗಳೇ, ನನಗೆ ಉಪದೇಶ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ಹೇಳಿ. ನಾನು ಮರಳು ಅಂತ ತಿಳ್ಕೊಂಡೆ ನೀನು. ನಮ್ಮ ಗುರುಗಳು ಹಾಗೆ, ನಮ್ಮ ಗುರುಗಳು ಹೀಗೆ, ಜಗತ್ತಿನಲ್ಲಿ ಅವರ ಹಾಗೆ ಇಲ್ಲ, ಇವರ ಹಾಗೆ ಇಲ್ಲ, ಇದೆಲ್ಲ ಬಿಡು ಮಾರಾಯ. ಇದೆಲ್ಲ ಎಲ್ಲರೂ ಅವರವರ ಗುರುಗಳನ್ನ ಅವರವರನ್ನ ಹೊಗಳಿಕೊಳ್ಳುವುದೇ ಇರುವುದು ಈ ಜಗತ್ತಿನಲ್ಲಿ. ಮತ್ತೆ ನನ್ನ ಎದುರು ನೀನು ಅದನ್ನೆಲ್ಲ ಹೇಳುವುದು ಬೇಡ. ಯಾಕೆಂದ್ರೆ ನನ್ನ ಶಿಷ್ಯರ ಒಂದು ಘಟನೆ ಇದೆಯಲ್ಲ ನೋಡಿ, ಇಲ್ಲೆಲ್ಲ ಇದ್ದಾರಲ್ಲ, ಎಲ್ಲ ನನ್ನ ಶಿಷ್ಯರೇ. ಹೌದಾ? ಅವರಿಗೆ ನಾನು ಏನು ಅಂತ ಗೊತ್ತುಂಟು. ಅಲ್ಲ, ಈಗ ಸ್ವಲ್ಪ ಅಪಾಯಕಾರಿ ಸ್ಥಿತಿಯಲ್ಲಿದೆ ನಿಮ್ಮ ಶಿಷ್ಯರೇ ಹೌದಾದ್ರೆ. ಇಲ್ಲ, ಹೆದರ್ಬೇಡ ನೀನು, ಹೆದರ್ಬೇಡ. ಅವರು ಹಾಗೆ ನನ್ನ ಆದೇಶ ಇಲ್ಲದೆ ಅವರು ಏನು ಮಾಡುವುದಿಲ್ಲ. ಹೌದಾ? ಹೌದಪ್ಪ. ಹಾಗಾಗಿ ಅಲ್ಲ, ಹೆದರಿಕೆ ನಮ್ಗೆ ಇಲ್ವೇ ಇಲ್ಲ. ಯಾಕಂದ್ರೆ ನನಗೆ ನನ್ನ ಹಿರಿಯರು ಇಟ್ಟ ಹೆಸರೇ ಅಭಯ ರುಚಿ ಅಂತ. ಓ, ನಿನ್ನ ಹೆಸರು ಭಯವೇ ಇಲ್ಲದವನು ನಾನು. ನಿನ್ನ ಹೆಸರಿಗೆ ಅಭಯ ರುಚಿಯ? ಹೌದು, ನನ್ನ ತಂಗಿ ಅಭಯಮತಿ. ಹಾ 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 ಹಾ. ನೀವು ಅವಳಿ ಜವಳಿಯಾ? ಹೌದು. ಒಳ್ಳೇದಾಯ್ತು ಬಿಡು. ಯಾಕೋ? ನಾನು ಹುಡುಕಿಕೊಂಡು ಬಂದದ್ದು ನಿಮ್ಮನ್ನೇ. ನಮ್ಮ ಪರಿಚಯ ಇಲ್ಲ ನಿಮ್ಗೆ, ಯಾರು ನೀವು ಅಂತ ಕೇಳ್ತೀರಿ, ಮತ್ತೆ ನಮ್ಮನ್ನೇ ಹುಡುಕಿಕೊಂಡು ಬಂದದ್ದು ಅಂತ ಹೇಳ್ತೀರಿ. ಅಲ್ಲ, ನಿನಗೆ ನೀನು ಯಾರು ಅಂತಲೇ ಗೊತ್ತಿಲ್ಲ ಅಂತೆ, ಹಾಗೆ ನನಗೆ ನೀವು ಯಾರು ಗೊತ್ತಿಲ್ಲ, ಇದು ನನಗೆ ಹುಡುಕಿಕೊಂಡು ಬಂದದ್ದು ನಿಮ್ಮನ್ನೇ ಅಂತ ಹೇಳುದು ನಾನು. ಅಂದ್ರೆ ಯಾರು ಅಂತ ಗೊತ್ತಿಲ್ಲದವರನ್ನೇ ಹುಡುಕ್ತಾ ಇದ್ದದ್ದ ನೀವು? ನಮಗೆ ಯಾರಾದ್ರೂ ಆಗ್ತದೆ, ಹಾ, ಜೋಡಿ ಒಟ್ಟುಗಳಾಗಬೇಕು. ಓಹೋ, ನಮ್ಮ ಕೆಲಸಕ್ಕೆ. ಮತ್ತೆ ನನಗೆ ಉಪದೇಶ ಮಾಡ್ಲಿಕ್ಕೆ ಬರಬೇಡ ನೀನು. ನೀನು ಹೇಳಿದೆಯಲ್ಲ, ನಿಮ್ಮದು ಹೊರಟು ನೀವು ಮಾತನಾಡಿದ ಹಾಗಾಯಿತು ಹೀಗಾಯಿತು, ಅದೆಲ್ಲ ನನಗೆ ಉಪದೇಶ ಮಾಡಿ ನನ್ನನ್ನು ಮರಳು ಮಾಡುವ ವಿಷಯ ಬೇಡ ನಿನಗೆ. ನಾನು ಬಂದ ಉದ್ದೇಶ ನನಗೆ ಪೂರ್ತಿಯಾಗಬೇಕು. ಹಾಗಾಗಿ ನಿನ್ನ ಹತ್ರ ಕೇಳಲಿಕ್ಕೆ ಇಲ್ಲ, ಆದ್ರೂ ಒಂದು ಕೇಳುವುದು, ನನ್ನ ಜೊತೆ ನೀವು ಬರಬಹುದಾ ಅಂತ ಹೇಳಿ. ಅಲ್ಲ, ಉದ್ದೇಶ ಏನು ಅಂತ ಅರ್ಥ ಆಗಬೇಕು. ಉದ್ದೇಶ ಏನಿಲ್ಲಪ್ಪ, ನಮ್ಮ ರಾಜನಿಗೆ ಒಂದು ತುರ್ತು ಸೇವೆಯ ಅಗತ್ಯ ಉಂಟು. ಏನು ಸೇವೆಯೋ? ಅದು ಸೇವೆ ತುಂಬಾ ಉದ್ದ ಉಂಟು, ಅದು ಹೇಳಲಿಕ್ಕೆಲ್ಲ ಆಗುದಿಲ್ಲ. ಈಗ ಮುಖ್ಯವಾಗಿ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ರಾಜನ ಯಾವುದೋ ಒಂದು ಗಹನವಾದ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಇಬ್ಬರು ವಟುಗಳನ್ನ ಬಲಿ ಕೊಡುವಂತಹ ಒಂದು ವ್ಯವಸ್ಥೆ ಉಂಟು ನಮ್ಮ ಹತ್ರ. ಅದಕ್ಕೆ ನಮಗೆ ಸಿಕ್ಕಿದವರು ನೀವು. ನಿಮ್ಮ ಮುಖದ ಕಾಂತಿ ಉಂಟಲ್ಲ, ನಾವು ಬಲಿ, ಈಗ ಆ ಪ್ರಭೆ ಉಂಟಲ್ಲ, ಅದನ್ನು ನೋಡಿ ಅದಕ್ಕೆ ಯೋಗ್ಯರಾದವರು ನೀನು ಎಂಬುದಾಗಿ ನಾನು ನಿರ್ಧಾರ ಮಾಡಿ ಆಗಿದೆ. ಹಾಗಾಗಿ ಮರಳು ಮಾತನಾಡದೆ, ತಿರುಗಿ ಹೇಳದೆ ನಮ್ಮ ಜೊತೆಯಲ್ಲಿ ನಡೆಯಿರಿ. ಅಯ್ಯೋ ಲಾಲಿಸಿ ಕೇಳು, ಭಯರಹಿತರು ನಾವು, ಭಯರಹಿತರು ನಾವು, ಕಾಯದ ಯಮಗಿಲ್ಲ, ಕಾಯದಾಸೆಯೋ ಯಮಗಿಲ್ಲ. ರಾಯನೇಗೆ ಸಹಾಯವಾಗಲು, ಈ ರಾಯನೇಗೆ ಸಹಾಯವಾಗಲು, ತನು ನೀಯಲು ಸಂಶಯ ಇಲ್ಲ, ಈತನು ಈಯಲು
ಸಂಶಯವಿಲ್ಲ. ಭಯರಹಿತರು ನಾವು ಕಾಯದ ಆಸೆಯು ಯಮವಿಲ್ಲ. ಅಯ್ಯ, ಹಾ ನಿಮ್ಮ ಹೆಸರು ಕೇಳಬಹುದಾ? ಕೇಳಪ್ಪ. ನಿಮ್ಮ ಹೆಸರು ಕೇಳಬಹುದಾ? ಗುರುವೀರ ಭೈರವ. ಭೈರವ? ಯಾಕೆಂದ್ರೆ ನನ್ನ ಗುರುಗಳನ್ನಲ್ಲದೆ ಬೇರೆಯವರನ್ನ ಗುರು ಅಂತ ಕರೆಯುವುದಕ್ಕೆ ಮನಸ್ಸೇ ಆಗುವುದಿಲ್ಲ. ಸ್ವಲ್ಪ ಅಹಂಕಾರ ಉಂಟು ನಿನಗೆ. ನೋಡುವ. ಅಯ್ಯ, ಹಾ ಹೇಗೂ ಹೊರಟಿದ್ದೇವೆ, ನಿಂತು ಮಾತನಾಡುವುದಲ್ಲ, ದಾರಿ ಖರ್ಚಿಗೆ ಒಂದು 4 ಮಾತಾಡ್ತೇನೆ. ಹಾ ಹೋಗುವಾಗ ಹೇಗೂ ಸಮಯ ಯಾಪನೆ ಆದರೂ ಆಗಬೇಕಲ್ಲ, ನೀನು ಹೇಳಿದ ಗುರಿಯನ್ನು ಮುಟ್ಟುವವರೆಗೆ. ಒಂದು ವಿಚಾರ ಹೇಳೋ. ಏನು? ಸ್ಪಷ್ಟವಾಗಿ ನೀನು ಹೇಳಿದ್ದಿ, ಹಾ ನಮ್ಮ ಮಹಾರಾಜರ ಉದ್ದೇಶವನ್ನ ಈಡೇರಿಸುವುದಕ್ಕಾಗಿ, ಬಲಿ ಕೊಡುವುದಕ್ಕಾಗಿ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೇನೆ. ಮುಚ್ಚಿಡ್ಲಿಕ್ಕೆ ಏನು ಇಲ್ಲ ಅಲ್ವಾ? ಬೇಡ ಅಂತ ತಪ್ಪಿಸಿಕೊಂಡು ಓಡ್ಬೋದಾಗಿತ್ತು ನಾವು. ಬಿಡ್ಬೇಕಲ್ಲ. ಅಲ್ಲ, ಬಿಡುವುದಕ್ಕೆ ಇಬ್ಬರು ಇದ್ದೇವೆ ನಾವು, ಹಾ ತಪ್ಪಿಸಿಕೊಳ್ಳುವುದಕ್ಕೆ ಅಂತ ರಾಜಬೀದಿ ಇದು. ಹಾ ಆದ್ರೂ ಯಾವುದೇ ಬಂಧನ ಇಲ್ಲದೆ ನೀವೇನು ನಮ್ಮ ಕೈಗೆ ಬೇಡಿ ತೊಡಿಸ್ಲಿಲ್ಲ, ಹಗ್ಗ ಕಟ್ಟಲಿಲ್ಲ, ಹಾ ನಾವಾಗಿ ಸಂತೋಷದಿಂದ ಬರ್ತಾ ಇದ್ದೇವೆ. ಯಾಕೆ ಸಂತೋಷದಿಂದ ಬಂದೆವು ಅಂತ ಗೊತ್ತಾ? ಹಾ ಯಾಕೆ ಅಂದ್ರೆ ನಮಗೆ ನಮ್ಮ ಗುರುಗಳು ಕೊಟ್ಟಿರತಕ್ಕಂತಹ ಮಾರ್ಗದರ್ಶನದ ಪರಿಣಾಮದಿಂದಾಗಿ, ನಿತ್ಯ ಅವರಿಂದ ಕೇಳಿರುವಂತಹ ಉಪದೇಶದ ಫಲದಿಂದಾಗಿ ಹಾ ನಮಗೆ ಪ್ರಾಪ್ತವಾದಂತಹ ಒಂದು ಗುಣ ಏನು ಅಂತ ಕೇಳಿದ್ರೆ ಭಯಪಡದೇ ಇರುವುದು. ಹೆದರಬೇಕಾಗಿಲ್ಲ. ಯಾಕೆ? ನಾವು ನಿತ್ಯ ಯೋಚನೆ ಮಾಡುವುದು ಆತ್ಮದ ಕುರಿತೇ ಹೊರತು ಶರೀರದ ಕುರಿತಲ್ಲ. ಹಾಗಾಗಿ ಶರೀರಕ್ಕೆ ಯಾವ ಸಂಕಷ್ಟಗಳೂ ಬರಲಿ, ಅದು ಉಪಸರ್ಗ ರೂಪದಲ್ಲಿ ಬರಲಿ, ಪರಿಸಹಜಯದ ರೂಪದಲ್ಲಿ ಬರಲಿ, ಅಥವಾ ಇನ್ಯಾವುದ ರೂಪದಲ್ಲಿ ಬಂದರೂ ಕೂಡ ಶರೀರಕ್ಕೆ ಹೆದರುವವರಲ್ಲ. ಆದ್ದರಿಂದ ಸಂಸಾರ ದುಃಖಮಯ, ಶರೀರ ರೋಗಮಯ ಅಂತ ಜಗತ್ತಿನಲ್ಲಿ ಪ್ರತೀತವಾದಂತಹ ಮಾತಿಗನುಸಾರವಾಗಿ ಈ ಶರೀರಕ್ಕೆ ಕಷ್ಟಗಳು ಎನ್ನುವುದು ಬರ್ತಲೇ ಇರ್ತವೆ. ಎಲ್ಲಿಯವರೆಗೆ ಶರೀರವನ್ನ ಕಳಚಿಕೊಂಡು ಶುದ್ಧಾತ್ಮನಾಗಿ ಸಿದ್ಧ ಪದವಿಯನ್ನ ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಶರೀರಕ್ಕೆ ಬಾಧೆ ಎನ್ನುವುದು ತಪ್ಪಿದ್ದಲ್ಲ. ಆ ಬಾಧೆಯನ್ನ ಸಹಿಸುವುದು, ಆ ಬಾಧೆಯನ್ನ ಎದುರಿಸುವುದು ಅದು ಸಹಜವಾದಂತಹ ಒಂದು ಗುಣ ಆಗಬೇಕು. ಹಾಗಾಗಿ ಶರೀರದ ರಕ್ಷಣೆಗೋಸ್ಕರ ಎಂದೂ ಕೂಡ ಭಯಪಡಬೇಡಿ ಮಕ್ಕಳೇ ಅಂತ ನಮ್ಮ ಗುರುಗಳಾದಂತಹ ಸುದತ್ತಾಚಾರ್ಯರು ಹೇಳಿದ ಮಾತು. ಮಕ್ಕಳೇ, ಅವರು ಹೇಳಿದ್ದಾರೆ ಅಂತ ನಾವು ಒಪ್ಪಿಕೊಂಡದಲ್ಲ, ನಾವು ಸ್ವೀಕಾರ ಮಾಡಿದ್ದೇವೆ. ಹೇಳಿ ಹೇಳಿ. ನೋಡಿದ ಹಾಗೆಲ್ಲ ನೀವು ಸ್ವಲ್ಪ ವಿಷಯ ಗೊತ್ತುಂಟು ನಿಮಗೆ, ಆದರೆ ನನ್ನಷ್ಟು ಗೊತ್ತಿಲ್ಲ, ಅದು ನೆನಪಿರಲಿ. ಈಗ ಬಹಳ ಸಂತೋಷ ಆದದ್ದೇನು ಗೊತ್ತೋ? ಹಾ, ಮೊದಲಿಗೆ ನಿಮ್ಮ ಗುರುಗಳು ಏನೂ ಅಲ್ಲ ಅಂತ ಹೇಳಿದವರು ಈಗ ಗುರುಗಳ ಈ ವಿಷಯವನ್ನು ನೆನಪು ಮಾಡಿಕೊಂಡಾಗ ಸ್ವಲ್ಪ ಗೊತ್ತುಂಟು ಅಂತ ಒಪ್ಪಿಕೊಂಡ್ರಲ್ಲ. ನನಗೊಂದು ಅನುಮಾನ ಇದೆ, ದಾರಿ ಪೂರ್ತಿ ಮುಟ್ಟುವಾಗ ನೀವು ಪೂರ ಗೊತ್ತುಂಟು ಅಂತ ಒಪ್ಪಿಕೊಳ್ತೀರೋ ಅಂತ. ಈಗ ವಿಷಯ ಏನು ಗೊತ್ತಾ? ನಂಗೆ ಏನು ಗೊತ್ತಿಲ್ಲ ಅಂತಲೂ ಒಪ್ಪಿಕೊಳ್ತೀರೋ ಅಂತ. ಮುಖ್ಯವಾಗಿ ಬೇಕಾದದ್ದು, ತಿಳ್ಕೊಳ್ಳಿಕ್ಕೆ ಬೇಕಾದದ್ದು ನನಗೆಲ್ಲ ಗೊತ್ತುಂಟು ಅಂತ ಯೋಚನೆ ಮಾಡಿದ್ರೆ ಜಗತ್ತಿನಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಗೊತ್ತಿಲ್ಲ ಅಂತ ಇದ್ರೆ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ್ರಿಂದ ನಮ್ಗೆ ಗೊತ್ತಿಲ್ಲ, ನಾವು ಸ್ವಲ್ಪವೇ ಸ್ವಲ್ಪವೂ ಗುರುಗಳ ಉಪದೇಶದಿಂದ ಗೊತ್ತಿರೋದು, ನಮ್ದು ಅಂತ ಏನೂ ಇಲ್ಲ. ಹಾಗಾಗಿ ಈ ಶರೀರದ ಬಗೆಗಿನ ಯಾವ ಭೀತಿಯನ್ನು ಇಟ್ಟುಕೊಂಡವರು ನಾವಿಬ್ಬರೂ ಅಲ್ಲ. ಆದ್ರಿಂದ ನಿಮ್ಮ ಜೊತೆಯಲ್ಲಿ ಏನು ಬಲಿ ಕೊಡುವುದಕ್ಕೆ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೋಸ್ಕರ ಹೊರಟು ಸಿದ್ಧರಾಗಿದ್ದೇವೆ. ಹಾಗಾಗಿ ನೀವು ನಮ್ಮಲ್ಲಿ ಭಯವನ್ನ ನಿರೀಕ್ಷೆ ಕೂಡ ಮಾಡಬಾರದು. ಭಯ ಆಗುದಿಲ್ಲ ನಿಮಗೆ? ಇಲ್ಲಪ್ಪ, ಭಯ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಮಗೆ, ಯಾಕೆಂದ್ರೆ ಶರೀರಕ್ಕೆ ಸಂಬಂಧಪಟ್ಟಾಗಿ ಯೋಚನೆನೇ ಮಾಡೋದಿಲ್ಲಲ್ಲ. ಹಾಗಾಗಿ ನಿರ್ಭಯವಾಗಿ ನೀನು ಯಾವ ಉದ್ದೇಶದಿಂದ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀಯೋ ಆ ಉದ್ದೇಶಕ್ಕೆ ಒಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಈ ಶರೀರ ಎನ್ನುವುದು ಬಿದ್ದು ಹೋಗ್ತಕ್ಕಂಥದ್ದು. ಯಾಕಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಈ ಶರೀರವನ್ನ ಧಾರಣೆ ಮಾಡಿಕೊಂಡು ಎಷ್ಟು ಸಲ ಹುಟ್ಟಿದ್ದೇವೋ ಎಷ್ಟು ಸಲ ಸತ್ತಿದ್ದೇವೋ ಗೊತ್ತಿಲ್ಲ ನಮ್ಗೆ. ಹಾಗಾದ್ರೆ ಇಂದು ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಈ ಶರೀರ ವಿನಿಯೋಗ ಆಗ್ತದೆ ಅಂತಾದ್ರೆ ಒಂದು ಸದುಪಯೋಗ ಅಲ್ವಾ ಈ ಭವದ್ದು? ಆದ್ದರಿಂದ ಆಗಲಿ ಸದುಪಯೋಗ, ನಡೀರಿ ಹೋಗೋಣ. ಮಕ್ಕಳೇ, ನಿಮ್ಮನ್ನು ನೋಡುವಾಗ ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯವಾದದ್ದಂತೂ ಸತ್ಯ. ಏನು? ಯಾಕೆಂದ್ರೆ ನನ್ನ ಮಾತುಗಳನ್ನ ಕೇಳಿ ನೀವೆಲ್ಲಿ ಭಯ ಬೀಳ್ತೀರೋ, ಹೆದರಿ ಓಡಿ ಹೋಗ್ತಿರೋ ಒಂದು ನಿರೀಕ್ಷೆ ಮಾಡಿದಂತಹ ಕಾಲದಲ್ಲಿ ಒಂದಿನಿತೂ ಭಯ ಇಲ್ಲದೆ ನಮ್ಮೆದುರು ನಿಂತು ನಿಮ್ಮ ಬಗ್ಗೆ ಮಾತನಾಡಿದ್ದು ಮಾತ್ರವಲ್ಲದೆ
ಬಲಿ ಕೊಡುವಂತಹ ಒಂದು ಕಾರಣವನ್ನು ಹೇಳಿದರೂ ಕೂಡ ಮುಂದಿನಿತು ಭಯವಿಲ್ಲದೆ ನನ್ನ ಜೊತೆಯಲ್ಲಿ ಬರುವುದಕ್ಕೆ ಸಿದ್ಧರಾಗಿದ್ದೀರಿ ಅಂತ ಹೇಳಿದರೆ ಬಹುಶಃ ಇಂದಿನ ಈ ಕಾಯಕಕ್ಕೆ ನೀವೇ ಸರಿಯಾದಂತಹ ವಸ್ತು ಹೇಳುವಂಥದ್ದನ್ನು ನಿರ್ಧಾರ ಮಾಡಿ ನಿಮ್ಮನ್ನು ನನ್ನ ಜೊತೆಯಲ್ಲಿ ರಾಜನ ಬಳಿಗೆ ಮಾತ್ರವಲ್ಲ ಮಾರಿದೇವಿ ಚಂಡಮಾರಿಯನ್ನು ಆರಾಧಿಸುವಂತ ಈ ಸಂದರ್ಭದಲ್ಲಿ ಆ ಮಾರಿದೇವಿಯ ಎದುರುಗಡೆ ಬಲಿ ಕೊಡೋದಕ್ಕೋಸ್ಕರ ಆ ಬಲಿಪೀಠದ ಬಳಿಗೆ ಕರೆದುಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಅಲ್ಲಿಗೆ ಹೋಗುವುದಕ್ಕೆ ಮೊದಲು ಕೆಲವು ಕೆಲಸ ಆಗಬೇಕು. ಏನದು? ನೀವು ಶುಚಿರ್ಭೂತರಾಗಬೇಕು, ಸ್ನಾನ ಮಾಡಬೇಕು. ನಮ್ಮ ಗುರುಗಳು ದೀಕ್ಷೆ ಸ್ವೀಕರಿಸಿದಂದಿನಿಂದ ಸ್ನಾನವೇ ಮಾಡೋದಿಲ್ಲ. ನಿನ್ನ ಗುರುಗಳು ಬಾರಿ ವಿಚಿತ್ರ ಮಾರಾಯ. ಅಲ್ಲ, ನಿಮ್ಮ ತರದವರಿಗೆ ಅದು ವಿಚಿತ್ರವಾಗಿ ಕಾಣಬಹುದು, ನಮ್ಮ ತರದವರಿಗೆ ಅದು ಸಹಜ. ಯಾಕೆಂದ್ರೆ ದೇಹದ ಬಗ್ಗೆ ಯೋಚನೆ ಮಾಡದೇ ಇರೋರು ಸ್ನಾನ ಆದ್ರೂ ಯಾಕೆ ಮಾಡಬೇಕು? ಹಾಗೆ ಅದು ಏನೇ ಇರಲಿ. ಈಗ ಅಲ್ಲ, ನಿಮಗೆ ಬೇಕು ಅಂತಾದ್ರೆ ನೀವೇನ್ ಮಾಡ್ತೀರೋ ಅದಕ್ಕೆ ಅಡ್ಡಿ ಇಲ್ಲ ನಮ್ದು. ಆದ್ರೆ ನಾವಾಗಿ ಸಂತೋಷದಿಂದ ಸ್ನಾನ ಮಾಡುವುದಿಲ್ಲ ಹೇಳೋದು. ಈಗ ನಿನ್ನ ಗುರುಗಳ ಬಗ್ಗೆ ಕೇಳುವ ಕುತೂಹಲ ನನಗೂ ಇದೆ. ನನಗೆ ಸಮಯ ಇಲ್ಲ. ಆಗ್ಲಿ. ಹಾಗಾಗಿ ನನಗೀಗ ಸಮಯ ಇಲ್ಲ. ಈಗ ನಾವು ಹೋಗಬೇಕಾದಂತ ಗಮ್ಯ ಮತ್ತು ಮಾಡಬೇಕಾದಂತಹ ಕಾರ್ಯ ಅದು ಮಾತ್ರ ನನಗೆ ಕಾಣ್ತಾ ಇದೆ. ಆಗ್ಲಿ. ಆದುದರಿಂದ ತಡ ಮಾಡುವುದಲ್ಲ. ನೀವಿಬ್ರು ಕೂಡ ಅದು ಅಲ್ಲಿ ಪಕ್ಕದಲ್ಲಿರುವಂತಹ ಯಾವ ಸರೋವರ ಇದೆ ಅದರಲ್ಲಿ ಜಳಕವನ್ನು ಪೂರೈಸಿ ಆ ಬಲಿಪೀಠದ ಬಳಿಗೆ ಬಂದು ಮುಂದಿನ ಕಾರ್ಯದಲ್ಲಿ ನಮಗೆ ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು. ತೆರಳೋಣ, ಆ ಕಡೆಗೆ ತೆರಳೋಣ. ಹಾಗೆ ಆಗಲಿ. ಬಂದಾಯ್ತಲ್ಲ? ಕೇಳಿಬಟುಗಳೇ, ಮರುಕಗೊಳ್ಳದೆ ತಾಳಿ ಶಾಂತಿಯ ಸ್ಥಿರದಿ ಮನದಲ್ಲಿ ಶಾಂತಿಯನ್ನ ತಾಳಿ ಒಟುಗಳೇ. ಮರುಕಗೊಳ್ಳದೆ ತಾಳಿ ಶಾಂತಿಯ ಸ್ಥಿರದಿ ಮನದಲ್ಲಿ ಇಳೆಯ ಪಾಲನ ಹರಸಿ ಇಳೆಯ ಪಾಲನ ಹರಸಿ ಮೊದಲಲ್ಲಿ ಒಲಿದು ಈಗ ಒಟುಗಳೇ ಮಹಾರಾಜ, ಗುರುಗಳೇ, ಬಲಿಪೀಠದಲ್ಲಿ ಆಗಬೇಕಾದಂತ ಎಲ್ಲ ಪೂಜಾ ಕಾರ್ಯಕ್ರಮಗಳು ಒಂದೊಂದಾಗಿ ನಡೀತಾ ಇದೆ. ಅದು ಆ ಕಡೆ ನೋಡು. ಸಹಸ್ರ ಸಂಖ್ಯೆಯಲ್ಲಿ ಕುರಿ ಕೋಳಿಗಳನ್ನ ಬಲಿ ಕೊಡುವುದರ ಮೂಲಕವಾಗಿ ಮಾರಿದೇವಿಯನ್ನು ಅರ್ಜಿಸಿ ಮಾರಿದೇವಿಯನ್ನ ಸಂಪ್ರೀತಳನ್ನಾಗಿಸುವಂತಹ ಕಾರ್ಯ ನಡೆದಿದೆ. ಹೌದು. ಇನ್ನು ಒಂದು ಕೆಲಸ ಬಾಕಿ ಉಳಿದಿದೆ. ಯಾವುದು ಗುರುಗಳೇ? ಅದು ಈ ವಟುಗಳನ್ನ ಬಲಿ ಕೊಡುವಂತಹ ಕಾರ್ಯ. ನಡೀಲಿ ಅದು ಸಹ. ಅದು ಆ ಕಡೆ ನೋಡು. ಶುಚಿರ್ಭೂತರಾಗಿ ವಟುಗಳು ನಿಂತು ಈ ಬಲಿಪೀಠವನ್ನು ಏರುವಂತಹ ನಿರೀಕ್ಷೆಯಲ್ಲಿ ಇದ್ದಾರೆ. ಹಾಗಾಗಿ ಆ ವಟುಗಳನ್ನು ಉದ್ದೇಶಿಸಿ ನಾನು ಹೇಳಬೇಕಾದಂತ ಒಂದು ಕಾರ್ಯ ಇದೆ. ಏನ್ ಗುರುಗಳೇ? ಆ ವಟುಗಳನ್ನು ಉದ್ದೇಶಿಸಿ ಹೇಳ್ತೇನೆ. ಅಯ್ಯ ವಟುಗಳೇ, ಭೈರವ, ಇಲ್ಲಿವರೆಗೆ ಆಗಮಿಸಿದಂತಹ ನೀವು ನಮ್ಮ ಮಹಾರಾಜನಿಗೆ ಯಾವ ರೀತಿಯ ಯಾವ ಉದ್ದೇಶವಿದೆಯೋ ಆ ಉದ್ದೇಶವನ್ನು ಈಡೇರಿಸಿಕೊಳ್ಳುವಂತಹ ಸಲುವಾಗಿ ನಾವು ಮಾಡ್ತಾ ಇರುವಂತಹ ಈ ಮಾರಿ ಪೂಜೆಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಸಹಕಾರಿಯಾಗಿ ನೀವು ಇಲ್ಲಿವರೆಗೆ ಬಂದಿದ್ದೀರಿ. ಇದೀಗ ನಿಮ್ಮಿಂದ ಒಂದು ಗಹನವಾದಂತ ಕೆಲಸವಾಗಬೇಕು. ಏನದು? ಯಾವುದೇ ಒಂದು ಉದ್ದೇಶ ಈಡೇರಬೇಕಾದ್ರೆ ಆ ಉದ್ದೇಶ ಈಡೇರಿಕೆಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಸಮಸ್ತರು, ಹಿರಿಯರು, ಗುರು ಹಿರಿಯರು ಎಲ್ಲರೂ ಸೇರಿ ಆ ಕರ್ತೃವಿಗೆ ಆಶೀರ್ವಾದ ಮಾಡಬೇಕಾದದ್ದು ಬಹಳ ಮುಖ್ಯ. ಓಹೋ. ಆಶೀರ್ವಾದದ ಮಾತುಗಳಿಂದ ಬಹಳಷ್ಟು ಸಾಧನೆಗಳನ್ನು ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿರುವಂತಹ ಲೋಕದ ಸಮಸ್ತರು ಕೂಡ ಆ ಮಹಾರಾಜನಿಗೆ ಶುಭವಾಗಲಿ, ಈ ಯಾಗದ ಫಲ ಲಭಿಸಲಿ, ಈ ಪೂಜೆಯಿಂದ ದೇವಿ ಸಂಪ್ರೀತಳಾಗ್ಲಿ ಹೇಳುವಂತಹ ಒಂದು ಆಶೀರ್ವಾದವನ್ನು ಮಾಡಬೇಕು. ಕಿರಿಯರು ಶುಭ ಹಾರೈಕೆಯನ್ನು ಮಾಡಬೇಕು. ಅವರು ಮಾಡಿದ್ರೆ ಸಾಕಾಗುವುದಿಲ್ಲ. ಬಹಳ ಮುಖ್ಯವಾಗಿ ಬಲಿ ಕೊಡಬೇಕಾದದ್ದು ನಿಮ್ಮನ್ನ. ಹಾಗಾಗಿ ನಿಮ್ಮಲ್ಲಿ ನನ್ನ ವಿನಂತಿ ಇಷ್ಟೇ, ಅತ್ಯಂತ ಶುಭ್ರವಾದಂತಹ ಮನಸ್ಸಿನಿಂದ ಮಹಾರಾಜನಿಗೆ ನೀವು ಆಶೀರ್ವಾದವನ್ನು ಮಾಡಿದ್ದೀರಿ ಅಂತೇಳಿ ಆದ್ರೆ ಇವತ್ತಿನ ಮಾರಿ ಪೂಜೆ ಸಂಪನ್ನಗೊಳ್ಳುತ್ತದೆ. ಆಶೀರ್ವದಿಸಬೇಕು ಅಂತ ಕೇಳ್ತೇನೆ. ಅಯ್ಯ, ಅರಸ ಧರ್ಮದಿ ನಿತ್ಯ ಧರೆಯ ಪಾಲಿಸು ಸತ್ಯ ಅರಸ
ಧರ್ಮದಿ ನಿತ್ಯ ದರೆಯ ಪಾಲಿಸು ಸತ್ಯ ಧರೆ ದೈವ ನೃಪನವುದು ಧರಿಸು ನಿರ್ಮಲ ಚಿತ್ತ ವರ ಅಹಿಂಸಾ ವ್ರತ ಧರಿಸು ನಿರ್ಮಲ ಚಿತ್ತ ವರ ಅಹಿಂಸಾ ವ್ರತ ದುರಿತ ನಿರ್ಜರೆಯಪ್ಪುದು ಧರಿಸು ನಿರ್ಮಲ ಚಿತ್ತ ವರ ಅಹಿಂಸಾ ವ್ರತ ದುರಿತ ನಿರ್ಜರೆಯಪ್ಪುದು ಅರಸ ಧರ್ಮದಿ ನಿತ್ಯ ದರೆಯ ಪಾಲಿಸೋ ಅರಸ ಭೈರವ, ಆ, ನಿರ್ಮಲವಾದಂತಹ ಮನಸ್ಸಿನಿಂದ ರಾಜನನ್ನ ಹರಸಬೇಕು ಅಂತ ಸೂಚಿಸಿದ್ದೀರಿ. ನಿರ್ಮಲವಾದ ಮನಸ್ಸಿಗೆ ಏನು ಕೊರತೆ ಇಲ್ಲ, ನಿರ್ಮಲವಾಗಿಯೇ ಇಟ್ಟುಕೊಂಡವರು ನಾವು. ಹಾ ಆ ನಿರ್ಮಲತೆಯಿಂದಲೇ ಇಲ್ಲಿಗೆ ಬಂದಿದ್ದೇವೆ. ಹ್ಮ್ ಹಾಗಾಗಿ ರಾಜನನ್ನ ಹರಸಬೇಕಲ್ಲ. ಹೌದು. ಅಯ್ಯ ರಾಜ, ಮಕ್ಕಳೇ, ದೀರ್ಘವಾಗಿ ಉಪದೇಶ ಕೊಡತಕ್ಕಂಥ ಹೊತ್ತು ಅಲ್ಲ, ಉಪದೇಶ ಕೊಡುವಷ್ಟು ಯೋಗ್ಯತೆಯೂ ಇಲ್ಲ, ಅದು ನನ್ನ ಗುರುಗಳು ಕೊಡಬಹುದು. ಆದ್ದರಿಂದ ನಾನು ಹರಸಬೇಕಾದದ್ದು ಮಾತ್ರ. ಹಾಗಾಗಿ ಎರಡೇ ಎರಡು ಮಾತುಗಳಲ್ಲಿ ನಿನ್ನನ್ನು ನಿರ್ಮಲವಾದ ಮನಸ್ಸಿನಿಂದ ಹರಸ್ತಾ ಇದ್ದೇನೆ. ಒಬ್ಬ ರಾಜನಾಗಿ ಪ್ರಜೆಗಳನ್ನ ಪರಿಪಾಲಿಸುವ ಸಂದರ್ಭದಲ್ಲಿ ನಿರ್ಮಲ ಧರ್ಮದಿಂದ ರಾಜ್ಯವನ್ನ ಪರಿಪಾಲಿಸು. ಆಗ ಒಂದು ಅನುಮಾನ ಬರಬಹುದು, ಯಾಕೆಂದ್ರೆ ಈ ನಿರ್ಮಲ ಎನ್ನುವುದು ನಿನಗೆ ಅಪರಿಚಿತವಾದ ಶಬ್ದವಾಗಬಹುದು. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಜಗತ್ತಿನಲ್ಲಿ ನಿರ್ಮಲವಾದ ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ಅಹಿಂಸಾ ಧರ್ಮ. ಅಹಿಂಸಾ ಪರಮೋ ಧರ್ಮ. ಅಂತಹ ಅಹಿಂಸಾ ಪರಮೋ ಧರ್ಮವನ್ನ ಪಾಲಿಸುತ್ತಾ ಆ ನಿರ್ಮಲ ಧರ್ಮದಿಂದ ರಾಜ್ಯವನ್ನ ಪರಿಪಾಲಿಸುವ ಯೋಗ್ಯತೆ ನಿನಗೆ ಬರಲಿ ಅಂತ ಮುಕ್ತ ಮನಸ್ಸಿನಿಂದ ಹಾರೈಸ್ತಾ ಇದ್ದೇವೆ. ಬಾಲವಟುಗಳು ಹರಸಿದಂದದೆ ಶೀಲವಾಕ್ಯ ಬಗೆ ಏನಾಶ್ಚರ್ಯ? ತಲೆಯ ತೂಗುದ ಬೇಳಿದ ನಯದಿ ಬಾಲಕರೇ, ಓ ಬಾಲಕರೇ, ನೀವ್ಯಾರು ಕೇಳಿಕೊಂಬೆನು ನಿಜವ ಬಾಲಕರ ಬಾಳಿನಲ್ಲಿ ಬೇಸರವೇ ಶೀಲ ಅವಳಿಗಳೇ ನೀವ್ಯಾರೋ ಬಾಳಿನಲ್ಲಿ ಬೇಸರವೇ ಶೀಲಾವಳಿಗಳೇ ಬಾಲ ಬ್ರಹ್ಮಚರ್ಯ ತಾಳಿ ಧರಿಸುವರ್ಯಾಗೆ ಬಾಲ ಬ್ರಹ್ಮಚರ್ಯ ತಾಳಿ ಚರಿಸುವರ್ಯಾಗೆ ಬೇಳಿ ಬೆತ್ತವರ ಗುರು ಮೂಲ ಎಂಬುದು ಬೆತ್ತವರ ಗುರುಮೂಲ ಎಲ್ಲವನ್ನೂ ನೀವ್ಯಾರು ಬಾಲಕರೇ, ರಾಜ, ಬಹಳ ಆಶ್ಚರ್ಯ ಕಾಣಿಸ್ತಾ ಉಂಟು. ಏನು ಆಶ್ಚರ್ಯ?
ಇಲ್ಲಿ ಬಲಿಪೂಜೆಗೆ ಎಲ್ಲ ಸಿದ್ಧವಾಗಿದೆ. ಎಲ್ಲ ನೀವೇ ಸಿದ್ಧಪಡಿಸಿದವರು. ಹೌದು. ಹ್ಮ್. ಎಲ್ಲ ಪ್ರಾಣಿಗಳ ಬಲಿ ಮುಗಿದು ಹ್ಮ್. ಇನ್ನೇನು ಒಂದು ಅರೆಕ್ಷಣದಲ್ಲಿ ನಿಮ್ಮಿರುವರನ್ನು ಕೂಡ ಬಲಿ ಕೊಡುವಂತಹ ಈ ಅಂತಿಮ ಕ್ಷಣದಲ್ಲಿ, ಅಂತಿಮ ಘಟ್ಟದಲ್ಲಿ ಹ್ಮ್. ನಮ್ಮ ಗುರುಗಳು ನಿಮ್ಮನ್ನೇ ಕೇಳಿಕೊಂಡದ್ದು, ಅರಸನಿಗೆ ಏನಾದರೂ ಹೇಳಲಿಕ್ಕಿದ್ರೆ ನಿಮ್ಮ ಕೊನೆಯ ಮಾತುಗಳನ್ನು ಹೇಳಬಹುದು ಎನ್ನುವ ಹಾಗೆ. ಹ್ಮ್. ಆವಾಗ ಆಶ್ಚರ್ಯವೋ ಎಂಬ ಹಾಗೆ ನಿಮ್ಮ ಮಾತಿನಲ್ಲಿ ಹ್ಮ್. ನಾನು ನಿರೀಕ್ಷೆ ಮಾಡದೇ ಇರುವಂತಹ ಮಾತುಗಳೆಲ್ಲ ಬರ್ತಾ ಇದ್ದಾವಲ್ಲ. ಹಾ, ನನಗೆ ಆ ಮಾತುಗಳು ಆ ಸಖೇದ ಆಶ್ಚರ್ಯವನ್ನು ಉಂಟು ಮಾಡಿದ್ದಾವೆ. ಅಲ್ಲ, ಈಗ ಒಂದು ಮಾತು ಮಧ್ಯದಲ್ಲಿ ಕೇಳಬಹುದಾ? ನೀವೆಂತ ನಿರೀಕ್ಷೆ ಮಾಡಿದ್ರಿ ಅಂತ? ನೀವು ನಿಮ್ಮ ಈ ವಯಸ್ಸಿನಲ್ಲಿ ಏನು ಮಾತಾಡ್ಬೋದು? ಭಯ ಮಿಶ್ರಿತವಾಗಿರುವಂತ ಯಾವುದು ನಮಗೆ ಬದುಕಲಿಕ್ಕೆ ಅವಕಾಶ ಕೊಡು, ನಾವು ಹಾಗೆ ನಾವು ಹೀಗೆ ಏನಾದರೂ ನೀನು ಬೇಡಿಕೊಳ್ಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ನಾನಿದ್ದೆ. ಹಾಗಾದ್ರೆ ನಮ್ಮ ಬಗ್ಗೆ ನಿಮಗೆ ಆಶ್ಚರ್ಯ? ಹೌದು. ಬಲಿಯನ್ನು ಸಂತೋಷದಿಂದ ಸ್ವೀಕರಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಈ ಮಕ್ಕಳು ಅನ್ನೋದಕ್ಕೆ ಆಶ್ಚರ್ಯ. ಇಂತಹ ಮಾನಸಿಕ ಸ್ಥಿತಿ ಇಂತಹ ಸಣ್ಣ ವಯಸ್ಸಿನಲ್ಲಿ ಸಾಧ್ಯವೋ ಎನ್ನುವ ಹಾಗೆ ನನಗೆ ಆಶ್ಚರ್ಯ. ಆಶ್ಚರ್ಯದ ಜೊತೆಯಲ್ಲಿ ಪ್ರಶ್ನೆ ಏನಾದರೂ ಮೂಡ್ತಾ ಮನಸ್ಸಿನಲ್ಲಿ? ಹೌದು. ಏನದು? ನಿಮ್ಮ ವಯಸ್ಸನ್ನು ಮೀರಿದಂತಹ ಒಂದು ಮಾನಸಿಕ ಸ್ಥಿತಿ ನಿಮ್ಮದ್ದು. ಯಾರಾದ್ರೂ ಕೂಡ ಭಯದಿಂದಲೇ ಸಾಯಬೇಕು ಈ ಕಾಲಕ್ಕೆ, ನೀವು ಹಾಗಲ್ಲ, ಸೆಟೆದು ನಿಂತಿದ್ದೀರಿ. ಅಲ್ಲ ರಾಜ, ಒಂದ್ ವೇಳೆ ಭಯದಲ್ಲೇ ಸತ್ತರೆ ನಿಮ್ಮ ಬಲಿ ಕೊಡುವ ಕೆಲಸ ಲೋಪ ಆಗ್ತಿತ್ತು. ಅಲ್ಲದ ಆಮೇಲೆ ಅಲ್ವೋ, ನಾನು ಸಾಮಾನ್ಯ ಸ್ಥಿತಿಯನ್ನು ಹೇಳುವುದು. ಇವಾಗ ಸಾಮಾನ್ಯ ಮಕ್ಕಳು ಅಂತಾದ್ರೆ ಅವರನ್ನು ಬಲಿ ಕೊಡಬೇಕು ಅಂತೆಲ್ಲ ನೋಡುವಾಗಲೇ ಸಾಯ್ತಾರೆ ಅವರು. ಹೌದು. ನನಗೆ ಅದು ಆಶ್ಚರ್ಯ ಆದ್ದು. ನಿಮ್ಮ ಇಲ್ಲಿ ವಾತಾವರಣವನ್ನು ನೋಡುವಾಗ್ಲೂ ಹಾಗೆ ಸಾಕಾಗ್ತದೆ. ಹಿಂಸೆ ಅನ್ನೋದು ತಾಂಡವವಾಡ್ತಾ ಇದೆ. ಇಷ್ಟು ಪ್ರಾಣಿಗಳನ್ನೆಲ್ಲ ಕೊಂದಾಗಿದೆ, ಅಲ್ಲಿ ಹರಿಯುತ್ತಾ ಇರುವಂತಹ ರಕ್ತದ ಕೋಡಿಯನ್ನು ನೋಡಿದ್ರೆ ಸಾಕಾಗ್ತದೆ. ನಿಮಗೆ ಅದು ಯಾವುದು ಕೂಡ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಬಹಳ ಧೈರ್ಯದಿಂದ ಎಲ್ಲರನ್ನು ಆತ್ಮಸ್ಥೈರ್ಯದಿಂದ ವಿಶ್ವಾಸದಿಂದ ಎದುರಿಸ್ತಾ ಇದ್ದೀರಿ, ಮಾತುಗಳನ್ನು ಆಡ್ತಾ ಇದ್ದೀರಿ. ನಿಮ್ಮ ವಯಸ್ಸನ್ನು ಮೀರಿದಂತಹ ಮಾತುಗಳನ್ನು ಆಡ್ತಾ ಇದ್ದೀರಿ ಅಂತ ಆದ್ರೆ ನಿಮ್ಮ ಹಿನ್ನೆಲೆ ಏನಿರಬಹುದು ಅಂತ ತಿಳಿದುಕೊಳ್ಳುವುದಕ್ಕೆ ನನಗೆ ಆಸಕ್ತಿ ಮೂಡುತ್ತಾ ಉಂಟು. ಹಾಗಾಗಿ ಕೇಳ್ತಾ ಇದ್ದೇನೆ. ನಿಮ್ಮನ್ನು ನೋಡಿದ್ರೆ ಎಲ್ಲವನ್ನ ಬಿಟ್ಟು ವಿರಕ್ತಿಗಳಾಗಿ ಹೋಗುತ್ತಾ ಇರುವಂತಹ ಒಂದು ಸ್ಥಿತಿಯನ್ನು ಕಾಣ್ತಾ ಇದ್ದೇನೆ ನಾನು. ಸರಿಯಾಗಿದೆ ನಿನ್ನ ಊಹನೆ. ಹಾಗಿದ್ರೆ ಈ ವಿರಕ್ತಿಗೆ ಕಾರಣ ಏನು? ಸಂಸಾರದ ಕುರಿತಾದಂತಹ, ಮನೆಯ ಕುರಿತಾದಂತಹ ಭಯವೇ, ಅಥವಾ ಬೇರೆ ಏನಾದರೂ ಕಾರಣ ಉಂಟೆ? ಅಥವಾ ಇನ್ಯಾವುದೋ ಸಂದರ್ಭ ನಿಮ್ಮನ್ನ ಇಂತಹ ಒಂದು ಸ್ಥಿತಿಗೆ ತಳ್ಳಿತೆ ಎನ್ನುವ ಹಾಗೆ ತಿಳಿದುಕೊಳ್ಳುವುದಕ್ಕೆ ಬಹಳ ಕುತೂಹಲ ಮೂಡಿದೆ ನನ್ನಲ್ಲಿ. ಆದ್ದರಿಂದ ಕೇಳ್ತಾ ಇದ್ದೇನೆ, ಓ ಮಕ್ಕಳೇ, ನಿಮ್ಮ ತೇಜೋಪುಂಜವಾಗಿರುವಂತ ಈ ಮುಖ, ನಿಮ್ಮ ಹಿನ್ನೆಲೆ ಯಾವುದೋ ಒಂದು ವಿಶಿಷ್ಟವಾಗಿದೆ ಎನ್ನುವಂಥದ್ದನ್ನು ಹೇಳ್ತಾ ಉಂಟು. ಆದ್ದರಿಂದ ಕೇಳುವುದು, ನೀವು ಯಾರು? ನಿಮ್ಮನ್ನ ಈ ಪ್ರಪಂಚಕ್ಕೆ ಉದ್ಘಾಟನೆಗೊಳಿಸಿರುವಂತಹ ನಿಮ್ಮ ತಂದೆ ತಾಯಿಗಳು, ನಿಮಗೆ ಈ ವಿದ್ಯಾಬುದ್ಧಿಯನ್ನು ಕಲಿಸಿದಂತಹ ಗುರುಗಳು, ಮತ್ತು ಇನ್ನು ಉಳಿದಂತಹ ಯಾವುದೇ ಮಹೋನ್ನತವಾದಂತಹ ವಿಷಯಗಳಿದ್ರೆ ನಮ್ಮಲ್ಲಿ ಹೇಳಬೇಕು ಅಂತ ನನ್ನ ವಿಜ್ಞಾಪನೆ. ಅಯ್ಯ, ನಮ್ಮ ಪರಿಚಯವನ್ನ ಕೇಳ್ತಾ ಇದ್ದೀಯ. ನಾನು ಹೇಳುವುದಿಲ್ಲ, ಪರಿಚಯ ಹೇಳುವುದಿಲ್ಲ. ಮತ್ತೆ ಧರ್ಮಪರರೊಳಗೆ ಕರ್ಮಿಗಳಿಗೆ ನಿರ್ಮಲದ ಚಾರಿತ್ರ್ಯ ಮರ್ಮವದು ಈಗ ಧರ್ಮವರಲ್ಲದೆಯ ಕರ್ಮಿಗಳಿಗೆ ಗಯ ನಿರ್ಮಲದ ಚಾರಿತ್ರ್ಯ ಮರ್ಮವದು ದುರ್ಮನದ ಬಲಿ ಪೂಜೆ ಬೆರ್ಮೆಯೆಂದರಿದಿರುವೆ ನೀನು. ದುರ್ಮನದ ಬಲಿ ಪೂಜೆ ಬೆರ್ಮೆಯೆಂದರಿದಿರುವೆ. ಧರ್ಮ ದ್ರೋಹವೇ ಜನ್ಮ ಕರ್ಮವೆಂದಿರುವೆ. ನಿನಗೆ
ಅಯ್ಯ, ಮಕ್ಕಳೇ, ನಮ್ಮ ಪರಿಚಯವನ್ನ ಕೇಳ್ತಾ ಇದ್ದೀಯ. ಹೌದು. ಪರಿಚಯ ಹೇಳುವುದಿಲ್ಲ ಅಂದ್ರೆ ಕಾರಣ ಬೇಕಲ್ಲ. ಆ ನಿಮ್ಮ ಗುರುವೋ ಶಿಷ್ಯನೋ ನನಗೆ ಅರ್ಥ ಆಗಲಿಲ್ಲ ಈ ಭೈರವ. ಅವನು ಬೀದಿಯಿಂದ ಎಳೆತರುವಾಗ ಹೇಳಿದ್ದಿಷ್ಟೇ, ನಿಮ್ಮನ್ನ ಬಲಿ ಕೊಡುವುದಕ್ಕಾಗಿ ಎಳೆದುಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ನಮ್ಮ ಪರಿಚಯ ಕೂಡ ಬೇಕಾಗ್ತದೆ ಅಂತ ಮೊದಲೇ ಹೇಳಿದ್ರೆ ಏನಾದ್ರೂ ಒಂದಿಷ್ಟು ಯೋಚನೆ ಮಾಡಿಕೊಂಡು ಬರ್ತಿದ್ವೋ ಏನೋ. ಈಗ ಪರಿಚಯ ಹೇಳಲಿಕ್ಕೂ ತಯಾರಿ ಬೇಕಾಗ್ತದ? ಖಂಡಿತ ಬೇಕಾಗ್ತದೆ, ಸಿದ್ಧಪಡಿಸಬೇಕಲ್ಲ. ಹಾಗಾಗಿ ಇನ್ನೂ ಒಂದು ಕಾರಣಕ್ಕಾಗಿ ಪರಿಚಯವನ್ನು ಹೇಳುವುದಿಲ್ಲ ಅಂದೆ. ಯಾವುದು? ಯಾಕೆ ಗೊತ್ತೋ? ಇದು ಅಹಂಕಾರ ಅಲ್ಲ. ನಮ್ಮ ಪರಿಚಯ ಎನ್ನುವುದು ಅತ್ಯಂತ ಸ್ವಚ್ಛವಾದದ್ದು, ನಿಷ್ಕಲಂಕವಾದದ್ದು, ನಿರ್ಮಲವಾದದ್ದು, ಅಹಿಂಸೆಯಿಂದ ಕೂಡಿರತಕ್ಕಂಥ ಪರಿಚಯ ನಮ್ಮ ಪರಿಚಯ. ನಮ್ಮ ಆತ್ಮ ಸರ್ವಶ್ರೇಷ್ಠವಾದಂತಹ ಆತ್ಮ ಎನ್ನುವುದನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಮತ್ತೆ ಒಂದುಂಟು, ಏನು? ನಿಮ್ಮ ಈ ವಯಸ್ಸಿನಲ್ಲಿ ಯಾವ ಕಳಂಕ ಕೂಡಿ ಬರ್ಲಿಕ್ಕೆ ಆಗ್ತದೆ ಹೇಳು ನೋಡು. ಕೇವಲ ಒಂದು ವಯಸ್ಸಿನ ವಿಷಯ ಹೇಳಲಿಲ್ಲ ನಾನು, ಭವಭವಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿದ್ದೇನೆ. ಅಂದ್ರೆ ಹಲವು ಭವಗಳನ್ನ ದಾಟಿ ಬಂದರೂ ಕೂಡ ಈ ಆತ್ಮನ ಮಾರ್ಗ ಏನಿದೆ, ಗುರಿ ಏನಿದೆ, ಅದನ್ನು ವಿಚಲಿತಗೊಳಿಸಿಕೊಳ್ಳದೆ ನಡೆಸಿಕೊಂಡು ಬಂದವರು ನಾವು. ಆದ್ದರಿಂದ ನಿಷ್ಕಲಂಕವಾಗಿರತಕ್ಕಂತಹ ಚರಿತ್ರೆಯನ್ನ ಹೊಂದಿರುವ ನಮ್ಮ ಪರಿಚಯವನ್ನ ಹೇಳಬೇಕಾದರೆ ಅಹಂಕಾರ ಅಲ್ಲ, ಮತ್ತೆ ಹೇಳ್ತಾ ಇರೋದು. ಕೇಳುವವನಿಗೆ ಯೋಗ್ಯತೆ ಉಂಟೋ ಇಲ್ವೋ ಅಂತ ಯೋಚನೆ ಮಾಡಬೇಕೋ ಬೇಡವೋ? ಯಾರೋ ಬೀದಿಯಲ್ಲಿ ಹೋಗೋ ನಿಮ್ಮ ಪರಿಚಯ ಕೇಳಿದ್ರೆ ನೀವು ಹೇಳ್ತೀರಾ? ಅದೇ ನಿಮಗಿಂತ ದೊಡ್ಡ ಒಬ್ಬ ಮಹಾರಾಜ ಬಂದು ಎದುರು ನಿಂತರೆ ಕೂಡ್ಲೆ ಎಲ್ಲವನ್ನೂ ಹೇಳ್ತೀರಿ, ಬಿತ್ತರಿಸಿ ಹೇಳ್ತೀರಿ. ಆ ರೀತಿಯಲ್ಲಿ ಯೋಚಿಸುವಾಗ ಈ ಮಾರಿ ದೇವತೆಯ ಈ ಪ್ರಾಂಗಣಕ್ಕೆ ಬಂದಾಗ ಇಲ್ಲಿ ತುಂಬಿ ತುಳುಕಾಡುತ್ತಿರುವಂತಹ ಹಿಂಸೆಯ ಸಿದ್ಧತೆ, ಅರಚಾಡುತ್ತಿರುವ ಕಿರುಚಾಡುತ್ತಿರುವ ಪ್ರಾಣಿಗಳ ಆ ಆಕ್ರಂದನ, ಹರಿಯುತ್ತಿರುವಂತಹ ರಕ್ತದ ಕೋಡಿ, ಜನ ಈ ಹಿಂಸೆಗಾಗಿ ಹುಚ್ಚೆದ್ದು ಕುಣಿತಾ ಇರತಕ್ಕಂಥ ರೀತಿಯನ್ನ ಕಂಡಾಗ ಅವರಿಗೆ ರಾಜನೆನಿಸಿಕೊಂಡಂತಹ ನಿನಗೆ ಪರಿಚಯವನ್ನು ಹೇಳಬೇಕು ಅಂತ ಅನ್ನಿಸುವುದೇ ಇಲ್ಲ. ಒಂದು ಹೇಳ ನಿನಗೆ, ಏನು? ನಮ್ಮ ಸಮಾಜಕ್ಕೆ ಹಿಂಸೆಯಲ್ಲಿ ಸಿಕ್ಕುವಂತಹ ಸಂತೋಷ ಮತ್ತು ಒಂದು ಸುಖ ಉಂಟಲ್ಲ, ಅದು ಬೇರೆ ಯಾವ್ದ್ರಲ್ಲೂ ಸಿಕ್ಕುದಿಲ್ಲ. ಅದು ಅಲ್ಲ, ನಿನ್ನಂತವ್ರು ಮಾತ್ರ ಹೇಳ್ಬೇಕು ಅದನ್ನಷ್ಟೇ. ಯಾಕಂದ್ರೆ ನಿನಗೆ ಅದರಲ್ಲಿ ಸಂತೋಷ ಸಿಗ್ತದೆ ಅಂದ್ರೆ ನಮ್ಮವರಿಗೆಲ್ಲ ಸಿಗ್ತದೆ ಅಂತ ಯೋಚನೆ ಮಾಡುವವ ನೀನು. ಅಲ್ಲ, ಇದೊಂದು ಸಂಕೇತ ಅಂತ ಆಗ್ಲಿ ರಾಜ. ಆದ್ದರಿಂದ ಇಲ್ಲಿ ಒಟ್ಟು ವಾತಾವರಣವನ್ನ ಕಂಡಾಗ, ಇಲ್ಲಿ ಕಾಣುತ್ತಿರುವಂತಹ ಹಿಂಸೆಯ ವೈಭವವನ್ನ ಕಂಡಾಗ, ಅದಕ್ಕೆ ನಾಯಕನಾಗಿರತಕ್ಕಂತಹ ನೀನು ಕೂಡ ಹಿಂಸೆಯ ಅಧಿಪತಿ ಅಂತ ನಾನು ಭಾವಿಸ್ತೇನೆ. ಅಂಥವರಿಗೆ ಅಹಿಂಸಾ ಧರ್ಮವನ್ನ ಎತ್ತಿ ಹಿಡಿದ, ಸದಾಕಾಲ ಅಹಿಂಸೆಯನ್ನೇ ಪಾಲಿಸಿದ, ಮುಂದೆಯೂ ಅಹಿಂಸೆಯನ್ನೇ ಒಪ್ಪಿಕೊಳ್ಳುವ ಒಬ್ಬ ಶುದ್ಧಾತ್ಮನಾಗಿ ನನ್ನ ಪರಿಚಯವನ್ನ ಕೇಳುವುದಕ್ಕೆ ಯಾವ ಯೋಗ್ಯತೆಯೂ ನಿನಗಿಲ್ಲ ಅಂತ ತೀರ್ಮಾನಿಸಿದ್ದೇನೆ. ಆದ್ದರಿಂದ ನನ್ನ ನಿಷ್ಕಲಂಕವಾಗಿರತಕ್ಕಂಥ ನಮ್ಮಿಬ್ಬರ ಪರಿಚಯವನ್ನ ನಿನಗೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ, ಕೇಳಿಸಿಕೊಳ್ಳುವ ಯೋಗ್ಯತೆ ನಿನಗಿಲ್ಲ. ಹಾಗಿದ್ರೆ ಕೇಳಿಸಿಕೊಳ್ಬೇಕು ಅಂತ ಇದ್ರೆ, ನಾನು ತಿಳ್ಕೊಳ್ಬೇಕು ಅಂದ್ರೆ ಏನಾಗಬೇಕು? ನೀನೇ ಯೋಚಿಸಬೇಕು, ಅರ್ಹತೆಯನ್ನು ಸಂಪಾದಿಸಿಕೊಳ್ಬೇಕು. ಅದೇ ಸಾಧ್ಯ ಇಲ್ಲ, ಆ ಅರ್ಹತೆ ಈಗಿಲ್ಲ ನಿನ್ನಲ್ಲಿ. ಅವನೇ ಸಂಪಾದಿಸಿಕೊಳ್ಬೇಕು. ತುಪ್ಪಿಡಿದ ದರ್ಪಣದಿ ಬರ್ಪುದೇ ನಿಜವೆಂಬ, ತುಪ್ಪಿಡಿದ ದರ್ಪಣದಿ ಬರ್ಪುದೇ ನಿಜವೆಂಬ, ರಾಜ ಬಿಡಿದ ಜಡಮದಿಗೆ ಇಪ್ಪುದೇ ನರಿವು, ಆ ಮಾತು ಅಂತಿರಲಿ ನೀ ಮಾಡು ನಿನ್ನಿಷ್ಟ, ವಾಮಾಚಾರದ ವಿಧಿಯು ತಾಮಸದ ಬಲಿಯ, ಬಿಡಿದ ದರ್ಪಣದಿ ಬರ್ಪುದೇ ನಿಜ ಬಿಂಬ ಬಪ್ಪುದೇ. ಅಯ್ಯ ರಾಜ, ಮಕ್ಕಳೇ, ಬಹಳ ದೀರ್ಘವಾಗಿರತಕ್ಕಂಥ ವಿವರಣೆ ಕೊಡುವಂತಹ ಸಂದರ್ಭ ಇದಲ್ಲವಾದರೂ ಸಮಯಾವಕಾಶವೂ ಇಲ್ಲದೆ ಇದ್ರು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ದಂತಹ ಒಂದು ಘಟನೆಯನ್ನು ನಿನಗೆ ಉದಾಹರಿಸಬೇಕು ಅಂತ ಯೋಚಿಸಿದ್ದೇನೆ. ಗಂಡ ಹೆಂಡತಿ ಇಬ್ಬರು ವಾಸಕ್ಕೋಸ್ಕರ ಒಂದು ಮನೆಗೆ ಬಂದರಂತೆ. ಮನೆಗೆ ಬಂದಲ್ಲಿ
ಅಲ್ಲಿರುವಂತಹ ಕಿಟಕಿಯ ಮೂಲಕ ಪಕ್ಕದ ಮನೆಯವರನ್ನು ನೋಡಿ ಗಂಡ ನಿತ್ಯ ಹೇಳುತ್ತಿದ್ದನಂತೆ, ಆ ಪಕ್ಕದ ಮನೆಯವರು ಎಷ್ಟು ಹೊಲಸು, ಎಷ್ಟೊಂದು ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಒಂದು ಗಣ್ಯವನ್ನೇ ಕೊಟ್ಟಿಲ್ಲ ಅಂತ. 16 ದಿವಸವಾದ ಮೇಲೆ ಒಂದು ದಿವಸ ಹೇಳಿದ್ನಂತೆ ಹೆಂಡತಿಯನ್ನ ಕರೆದು, ಇವತ್ತು ನೋಡು ಪಕ್ಕದ ಮನೆಯವರು ಬಹಳ ಶುದ್ಧರಾಗಿದ್ದಾರೆ, ಬಹಳ ಸ್ವಚ್ಛವಾಗಿದ್ದಾರೆ, ಬಹಳ ಶ್ರೇಷ್ಠರಾಗಿದ್ದಾರೆ, ಏನು ಅಂತ. ಆಗ ಹೆಂಡತಿ ಹೇಳಿದ್ಲಂತೆ, ಏನಿಲ್ಲ, ಇವತ್ತೇ ಮೊದಲ ಬಾರಿಗೆ ನಮ್ಮ ಮನೆಯ ಕಿಟಕಿಯ ಗಾಜನ್ನು ಒರೆಸಿದ್ದೇನೆ, ಆದ್ರಿಂದ ಶುದ್ಧವಾಗಿ ಕಾಣ್ತಾರೆ ಅವರು ಅಂತ. ಸಮಸ್ಯೆ ನಮ್ಮಲ್ಲೇ ಉಂಟು. ಸ್ವಚ್ಛವಾಗಿರಬೇಕಾದದ್ದು ಕನ್ನಡಿಯೇ ಹೊರತು ಪಕ್ಕದ ಮನೆಯವರಲ್ಲ. ಹಾಗೆ ನನ್ನ ಚಾರಿತ್ರ್ಯವನ್ನ, ನನ್ನ ಪರಿಚಯವನ್ನ ಹೇಳಬೇಕು ಅಂತಾದ್ರೆ, ಕೇಳಿಸಿಕೊಳ್ಳುವ ಯೋಗ್ಯತೆ ನಿನಗಿರಬೇಕು ಅಂತಾದರೆ ನಿನ್ನ ಚಾರಿತ್ರ್ಯ, ನಿನ್ನ ಆಚರಣೆ, ನಿನ್ನ ನಡೆ ನುಡಿಗಳು ಅಹಿಂಸಾತ್ಮಕವಾಗಿರಬೇಕೇ ವಿನಃ ಹಿಂಸಾತ್ಮಕವಾಗಿ ತೊಡಗಿರುವಂತಹ ಯಾವ ವ್ಯಕ್ತಿಗೂ ಕೂಡ ನನ್ನ ಪರಿಚಯವನ್ನ ಹೇಳಿಕೊಳ್ಳಬೇಕು ಅಂತ ನನಗೆ ಅನ್ನಿಸುವುದೇ ಇಲ್ಲ. ಹಾಗಾಗಿ ನಿನಗೆ ಹೇಳಿಕೊಳ್ತಕ್ಕಂತಹ ಚಾರಿತ್ರ್ಯ ಅಥವಾ ಹೇಳಿಕೊಳ್ತಕ್ಕಂತಹ ಪರಿಚಯ ನನ್ನದಲ್ಲ, ಅದು ಕೇಳಿ ನಿನಗೆ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ಸುಮ್ಮನೆ ಯಾಕೆ ಕಾಲವ್ಯಾಪನೆ, ನಿನಗೇನು ಮಾಡಬೇಕಾಗಿದೆ ಅದನ್ನು ಮಾಡಿಬಿಡು. ಅರ್ಥ ಆಯ್ತು. ಬನವೆ ನಡುಗಿದು ಕರಾವ ಮುಗಿಯುತ್ತ ಮಣಿದು ಕೇಳ್ದ ತೇಜದ ಪುಣ್ಯ ರೂಪರೇ ಪರಮ ಹಿಂಸಾ ಧರ್ಮಧಾರರೇ ಪರಮ ಹಿಂಸೆ. ನನ್ನಲ್ಲಿ ಒಂದು ರೀತಿಯಾದಂತಹ ಸತ್ಯದ ಬೆಳಕು ಗೋಚರವಾಗುವುದಕ್ಕೆ ತೊಡಗಿದೆ. ನನ್ನ ಕುರಿತಾಗಿಯೇ ಒಂದು ರೀತಿಯಾದಂತಹ ಹೀನತೆಯ ಭಾವ ಮೊಳಕೆಯೊಡುವುದಕ್ಕೆ ತೊಡಗದ ಕಾರಣದಿಂದಲಾಗಿ ಇದು ಯಾವ ಕೈಯಲ್ಲಿ ನಿಮ್ಮೀರ್ವರನ್ನು ಬಲಿ ಕೊಡಬೇಕು ಎನ್ನುವ ಹಾಗೆ ಹಿಡಿದಿದ್ರೋ ಈ ಕತ್ತಿ, ಈ ಖಡ್ಗ ನನಗೆ ಅರಿವಿಲ್ಲದೆ ಕೆಳಗೆ ಬೀಳುವುದಕ್ಕೆ ತೊಡಗಿತು. ಮಕ್ಕಳೇ ಅಲ್ಲ ಪೂಜ್ಯರೇ, ನೀವು ನೋಡುವುದಕ್ಕೆ ಮಾತ್ರ ಸಣ್ಣ ಮಕ್ಕಳಿದ್ದ ಹಾಗೆ ಕಾಣಿಸ್ತೀರಿ, ಆದರೆ ನಿಮ್ಮಲ್ಲಿರುವಂತಹ ವಯಸ್ಸಿನ ಅಥವಾ ನಿಮ್ಮಲ್ಲಿರುವಂತಹ ಜ್ಞಾನದ ವರಿಷ್ಠತೆ ಅದು ನಿಮ್ಮನ್ನು ಬಹಳ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸಿದೆ ಮಕ್ಕಳೇ. ಪೂಜ್ಯರೇ, ಸರಿ ನನಗೆ ತಪ್ಪಿನ ಅರಿವಾಗಿದೆ. ನಿಮ್ಮೀರ್ವರನ್ನು ಕಂಡಾಗ ಆಗಸದಲ್ಲಿ ಕಂಗಳಿಸುತ್ತಾ ಇರುವಂತಹ ಸೂರ್ಯಚಂದ್ರರೇ ಸಾಕ್ಷಾತ್ ಇಲ್ಲಿ ಮಾನವ ರೂಪದಲ್ಲಿ ಬಂದು ನಿಂತಿದ್ದಾರೆ ಎನ್ನುವ ಹಾಗೆ ನಾನು ಭಾವಿಸ್ತಾ ಇದ್ದೇನೆ. ಕೇವಲ ಮಾನವ ರೂಪ ಅಲ್ಲ ನಿಮ್ಮದ್ದು, ಇದು ಎರಡೂ ಕೂಡ ಅಹಿಂಸಾ ಧರ್ಮವೇ ಹೇಗೆ ಮೈ ಒಡೆದು ಬಂದು ನಿಲ್ತದೋ ಆ ರೂಪವೇ ನನ್ನ ಎದುರು ಕಾಣಿಸ್ತಾ ಇದೆ. ಆದ್ದರಿಂದ ಪೂಜ್ಯರೇ, ಓ ಅಹಿಂಸಾ ಧರ್ಮಾಚಾರ್ಯರೇ, ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ತಾ ಇದ್ದೇನೆ. ನಾನು ಈ ತನಕ ಹಿಂಸಾ ಮಾರ್ಗವನ್ನೇ ಅನುಸರಿಸಿಕೊಂಡು ಬಂದವನು, ಅದನ್ನು ಬಿಡಬೇಕು ಎನ್ನುವ ಹಾಗೆ ಮನಸ್ಸನ್ನು ಮಾಡಿದ್ದೇನೆ. ಆದ್ದರಿಂದ ನನಗೆ ನಿಜ ಪಥವನ್ನು ತೋರಿಸಬೇಕು, ಬೆಳಕನ್ನು ತೋರಿಸಬೇಕು. ಬಳಿರೆ ರಾಜೇಂದ್ರ, ಬಳಿರೇಂದ್ರ ಬಕುಲ ತಿಲಕದಯದಲ್ಲಿ ನೆಲೆಯಗೊಳಿಸಿದೆ ಮನವ ಸ್ಥಿರದಲ್ಲಿ ಫಲವ ನೀವುದು ದಯೆಯೇ ಧರ್ಮದ ಮೂಲವೈದೆ. ಫಲವ ನೀವುದು ದಯೆಯೇ ಧರ್ಮದ ಮೂಲವೈದೆ. ಪಿಷ್ಟ ಕೋಳಿಯ ಗೈದು ಬಲಿಯನು ಥಟ್ಟ ನಿರಿದ ದೋಷಕ್ಕೆ ಮನೋ. ಪಿಷ್ಟ ಕೋಳಿಯ ಗೈದು ಬಲಿಯನು ಥಟ್ಟ ನಿರಿದ ದೋಷಕ್ಕೆ ಮನೋ. ಮುಟ್ಟಿ ಜನ್ಮಾಂತರಗ ಸೃಷ್ಟಿಯೊಳ್ ಕಷ್ಟ ಪಡುದಿಗ. ದಯೆಯ ನೆಲೆಯಗೊಳಿಸಿದೆ ಮನವ ಸ್ಥಿರದಲ್ಲಿ ಫಲವ ನೀವುದು
ದಯೆಯೇ ಧರ್ಮದ ಮೂಲವೈದೆ. ಅಯ್ಯ ರಾಜೇಂದ್ರ, ಹ ಈಗ ನಿನ್ನಲ್ಲಾಗಿರುವಂತಹ ಪರಿವರ್ತನೆಯನ್ನ ಕಂಡಾಗ ಬಳಿರೇ ರಾಜೇಂದ್ರ ಎಂಬುದಾಗಿ ಉದ್ಧರಿಸಬೇಕು ಅಂತ ಅನ್ನಿಸ್ತದೆ. ಧನ್ಯನಾದೆ. ಯಾಕೆ ಗೊತ್ತು? ಯಾಕೆ? ಒಂದು ಕ್ಷಣದ ಹಿಂದೆ ಆ, ಹಿಂಸೆಯೇ ಸ್ವಭಾವವಾಗಿ ಮಾಡಿಕೊಂಡು ಕತ್ತಿಯನ್ನ ಕೈಯಲ್ಲಿ ಹಿಡಿದು ಯಾರನ್ನಾದರೂ ಬಲಿ ಕೊಡಬಲ್ಲೆ, ಬಲಿ ಕೊಡಬೇಕು ಅಂತಕ್ಕಂಥ ಆತುರತೆಯಿಂದ ಕೂಡಿದ್ದಂತ ನಿನಗೆ ನನ್ನ ಪರಿಚಯವನ್ನು ಹೇಳಿಕೊಳ್ಳುವುದು ಸುಯೋಗ್ಯವಲ್ಲ ಅಂತ ಭಾವಿಸಿಕೊಂಡ ಹೊತ್ತಿಗೆ ಆ, ಈ ಹೊತ್ತು ಕೈಯಲ್ಲಿ ಕಡಿಯುವುದಕ್ಕೆ ಹಿಡಿದಿದ್ದಂತಹ ಕಡಗ ಕೆಳಗೆ ಬಿದ್ದಿದೆ. ಆ, ಕಡಿಯುವುದಕ್ಕಾಗಿ ಎತ್ತಿದಂತಹ ಕೈ ಮುಗಿಯಲ್ಪಟ್ಟಿದೆ ಅಂತ ಹೇಳಿದಾಗ ಮನಸ್ಸಿನ ಪರಿವರ್ತನೆಯನ್ನು ನಾನು ಗುರುತಿಸಬಲ್ಲೆ. ಹಾಗಾಗಿ ಸಂಕ್ಷಿಪ್ತವಾಗಿ ಆದರೂ ನನ್ನ ಪರಿಚಯವನ್ನು ನಿನಗೆ ಹೇಳಲೇಬೇಕು. ಈಗ ನೀನು ಯೋಗ್ಯತೆಯನ್ನು ಸಂಪಾದಿಸಿಕೊಂಡಿದ್ದಿ, ಆಹಾ. ಹಾಗಾಗಿ ನನ್ನ ಚಾರಿತ್ರ್ಯವನ್ನ, ನನ್ನ ಪರಿಚಯವನ್ನು ಹೇಳಬೇಕು. ಏನದು? ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನವನ ಪರಿಚಯ ಅವನವನೇ ಹೇಳಿಕೊಳ್ಳಬೇಕಾದಾಗ ಒಂದು ಕಡೆ ಮುಜುಗರವಾದರೆ ಇನ್ನೊಂದು ಕಡೆಯಿಂದ ಅತಿಯಾಗಿ ಹೋಗುವ ದೀರ್ಘವಾಗಬಲ್ಲ ಅಪಾಯವೂ ಇರ್ತದೆ. ಯಾಕಂದ್ರೆ ಅವನ ಬಗ್ಗೆ ಅವನಿಗೆ ಗೊತ್ತಿದ್ದಷ್ಟು ಮತ್ತೆ ಯಾರಿಗೆ ಗೊತ್ತಿರ್ತದೆ. ಆದ್ದರಿಂದ ಹಾಗಾಗಿ ನಿನಗೆ ಎಷ್ಟು ಬೇಕೋ ಅಷ್ಟು ಅತ್ಯಂತ ಸಂಕ್ಷಿಪ್ತವಾಗಿ ನನ್ನ ಪರಿಚಯವನ್ನು ನಿನಗೆ ಹೇಳಬೇಕು. ಸರಿ. ನೀನೊಬ್ಬನೇ ಕೇಳಿಸಿಕೊಂಡ್ರೆ ಸಾಕೋ? ನಿನ್ನನ್ನೇ ಅನುಸರಿಸ್ತಕ್ಕಂತ ಪ್ರಜಾ ಪರಿವಾರ ಏನಿದೆ ಅವರು ಸ್ವಲ್ಪ ಕಿವಿ ಕೊಟ್ರೆ ಉತ್ತಮ ಅಂತ ಭಾವಿಸ್ತೇನೆ. ಅವರಿಗೂ ಕೂಡ ತಪ್ಪಿನ ಅರಿವಾದ ಹಾಗೆ ಕಾಣಿಸ್ತಾ ಉಂಟು. ನೀನು ಖಡ್ಗವನ್ನ ಬಿಟ್ಟು ಕೈಯನ್ನೆತ್ತಿ ಕೈ ಮುಗಿಯುತ್ತಿದ್ದಾಗೆ ಅವರ ಕೈಗಳೂ ಮೇಲಕ್ಕೆ ಬಂದಿದ್ದಾವೆ. ಸಹಜವಾಗಿ ನಿನ್ನ ಕಣ್ಣುಗಳಲ್ಲಿ ಧುಮ್ಮಿಕ್ಕಿ ಹರಿಯುತ್ತಿರುವ ಕಣ್ಣೀರನ್ನ ಕಂಡಾಗ ಅವರ ಕಣ್ಣುಗಳಲ್ಲೂ ಕಂಬನಿ ಮಿಡಿದಿದೆ. ನನ್ನನ್ನೇ ಅನುಸರಿಸಿದ್ದಾರೆ. ಅಂದರೆ ನೀನು ಪರಿವರ್ತನೆ ಆದರೆ ಅವರು ಪರಿವರ್ತನೆ ಆಗ್ತಾರೆ ಅಂತಕ್ಕಂಥ ಸಂಕೇತ ಮೂಡಿದೆ. ಆದ್ದರಿಂದ ನನ್ನ ಪರಿಚಯವನ್ನ ಹೇಳಬೇಕು. ನನ್ನ ಪರಿಚಯವನ್ನ ವೈಯಕ್ತಿಕವಾಗಿ ಹೇಳುವುದಕ್ಕಿಂತ ನಿನಗೊಂದು ಕತೆ ಹೇಳಬೇಕು. ನಾನು ಕಥೆ, ನನ್ನ ಪರಿಚಯ ಆಮೇಲೆ ಕಥೆಯನ್ನಷ್ಟೇ ನಿನ್ನಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇನೆ. ಯಾವುದದು? ಶ್ರೇಷ್ಠವಾದಂತಹ ಉಜ್ಜಯಿನಿ ರಾಜ್ಯಕ್ಕೆ ರಾಜನಾಗಿ ಮೆರೆಯುತ್ತಾ ಇದ್ದವನು ಯಶೌಗ ಮಹಾರಾಜ. ಅವನ ಧರ್ಮಪತ್ನಿಯಾಗಿ ಕಂಗೊಳಿಸ್ತಾ ಇದ್ದವಳು ಚಂದ್ರಮತಿ. ಇವರಿಬ್ಬರ ಅನುರೂಪದ ದಾಂಪತ್ಯದಲ್ಲಿ ಹುಟ್ಟಿ ಬಂದವನೇ ಯಶೋಧರ. ಆ ಯಶೋಧರನಿಗೆ ಜಗತ್ತಿನಲ್ಲಿಯೇ ವಿಶ್ವಸುಂದರಿ ಅಂತ ಅನಿಸಿಕೊಂಡಿರುವಂತಹ ಅಮೃತಮತಿಯನ್ನ ತಂದು ವಿವಾಹ ಮಾಡಿದ್ರು. ಮುಂದೆ ಅವರ ಸುಖ ಸಂಸಾರದಲ್ಲಿ ಅನೇಕ ಸಂಕಷ್ಟಗಳು ಎದುರಾಗಿ ಬಿಟ್ಟು, ಅದು ಏನು ಅಂತ ಈಗ ವಿವರ ಕೇಳಬೇಡ ನೀನು. ಸರಿ, ಕೇಳಿದರೆ ವಿವರ ಹೆಚ್ಚಾಗ್ತದೆ. ಆದ್ದರಿಂದ ತನ್ನ ಜೀವನದಲ್ಲಿ ಬಂದಂತಹ ಪರಿಹರಿಸಲಾಗದೇ ಇರತಕ್ಕಂತ ಸಂಕಷ್ಟದ ಹೊತ್ತಿನಲ್ಲಿ ರಾಜ ಯಶೋಧರ ತನ್ನ ತಾಯಿಯಾದಂತಹ ಚಂದ್ರಮತಿಯ ಬಳಿಗೆ ಹೋಗಿ ತನ್ನ ದುಃಖವನ್ನ ಒಂದು ಕೆಟ್ಟ ಕನಸು ಕಂಡೆ ಎಂಬ ರೀತಿಯಲ್ಲಿ ವಿವರಿಸ್ತಾನೆ. ಆ ಕೆಟ್ಟ ಕನಸಿನ ದುಷ್ಪರಿಣಾಮವನ್ನು ಯೋಚನೆ ಮಾಡಿದಂತಹ ಮಾತೆ ಚಂದ್ರಮತಿ ಮಗನಿಗೆ ಇದಕ್ಕೆ ಪರಿಹಾರಾರ್ಥವಾಗಿ ಊರಿನಲ್ಲಿರತಕ್ಕಂತ ಮಾರಿದೇವಿಗೆ ಬಲಿಯನ್ನ ಕೊಡಬೇಕು ಅಂತ ಸೂಚಿಸ್ತಾಳೆ. ಒಂದು ಸಮೀಕರಣ ಉಂಟು ನಿನಗೂ ಅವರಿಗೂ. ನೀನು ಮಾರಿಗೆ ಬಲಿ ಕೊಡುವುದಕ್ಕೆ ಹೊರಟವ, ಅವರು ಮಾರಿಗೆ ಬಲಿ ಕೊಡಕ್ಕೆ ಹೊರಟವರು. ಹಾಗಾಗಿ ನಿಮ್ಮ ಕಥೆಗಳಲ್ಲಿ ಸ್ವಲ್ಪ ಹತ್ತಿರ ಹತ್ತಿರ ಇದೆ ಅಂತ ಭಾವಿಸ್ತೇನೆ ನಾನು. ಇರ್ಲಿ. ಆದ್ದರಿಂದ ಮಾರಿಗೆ ಬಲಿ ಕೊಡಬೇಕು ಅಂತ ಹೊರಟಾಗ ಸದಾಚಾರ ಸಂಪನ್ನನಾದಂತ ಯಶೋಧರ ಹೇಳಿದ ಬಲಿ ಕೊಡುವುದಕ್ಕೆ ಎಷ್ಟು ಮಾತ್ರಕ್ಕೂ ಸಾಧ್ಯ ಇಲ್ಲ ಅಂತ. ಕೊನೆಗೆ ತಾಯಿ ಸೂಚಿಸಿದಳು, ಸಾಂಕೇತಿಕವಾಗಿ ಆದರೂ ಹಿಟ್ಟಿನಿಂದ ಮಾಡಿದಂತಹ ಒಂದು ಕೋಳಿಯನ್ನಾದರೂ ಮಾರಿಗೆ ಬಲಿ ಕೊಡುವುದರ ಮೂಲಕ ಸಾಂಕೇತಿಕ ಬಲಿಯನ್ನ ನಿರ್ವಹಿಸಬೇಕು. ಇಲ್ಲದೆ ಹೋದರೆ ನನ್ನ ಪ್ರಾಣವನ್ನೇ ಮಾರಿಗೆ ಬಲಿ ಕೊಡುತ್ತೇನೆ ಅಂತ ತಾಯಿ ಮುಂದಾದಳು. ಆ ಹೊತ್ತಿನಲ್ಲಿ ತಾಯಿಗೋಸ್ಕರವಾದರೂ ಇದನ್ನು ನಿರ್ವಹಿಸಬೇಕು ಅಂತ ನಿರ್ಧಾರ ಮಾಡಿದಂತ ಯಶೋಧರ ಹಿಟ್ಟಿನಿಂದ ಮಾಡಿದಂತ ಕೋಳಿಯನ್ನ ಬಲಿ ಕೊಡುವುದಕ್ಕೆ ನಿಶ್ಚಯಿಸಿದ. ನವರಾತ್ರಿಯ ಅಷ್ಟಮಿಯ ದಿನ, ಭೌಮಾಷ್ಟಮಿಯ ದಿನ ಆ ಮಾರಿದೇವಿಯ ಗುಡಿಯಲ್ಲಿ ಆ ಹಿಟ್ಟಿನಿಂದ ರಚನೆ ಮಾಡಿದಂತ ಕೋಳಿಯನ್ನಿಟ್ಟು ಪೂಜಿಸುತ್ತಿದ್ದ ಸಂದರ್ಭದಲ್ಲಿ ಅಚಾತುರ್ಯವೊಂದು ನಡೆದು ಹೋಯಿತು. ಮರದಲ್ಲಿ ನೇತನಾಡುತ್ತಿದ್ದಂತಹ ಬೆಂತರ ಪಿಶಾಚಿಯೊಂದು ಆ ಸುಂದರವಾದಂತಹ ಹಿಟ್ಟಿನ ಕೋಳಿಯನ್ನ ಕಂಡು ಅದರ ಅಂದಕ್ಕೆ ಚಂದಕ್ಕೆ ಬೇಕಾಗಿ ಆ ಹಿಟ್ಟಿನ ಕೋಳಿಯ ಒಳಗೆ ಪ್ರವೇಶ ಮಾಡಿಯೇ ಬಿಟ್ಟಿತು. ಅದನ್ನು ಅರಿಯದೇ ಇರ್ತಕ್ಕಂತಹ ಯಶೋಧರ ಬಲಿ ಕೊಡುವ ಸಂದರ್ಭದಲ್ಲಿ ಕತ್ತಿಯನ್ನೆತ್ತಿ ಆ ಕೋಳಿಯನ್ನ ಕಡಿದಾಗ ತುಂಡರಿಸಲ್ಪಟ್ಟಂತಹ ಕೋಳಿಯ ಒಳಗಿಂದ ವ್ಯಂತರ ಕೊಕ್ಕೊ ಎಂಬುದಾಗಿ ಕೂಗಿದಂತಹ ಹೊತ್ತು ಸಮೀಪಿಸಿತು. ಹೌದೇ? ಇದರಿಂದ ದಿಗಿಲಿಗೊಂಡಂತಹ ರಾಜ ಯಶೋಧರ ಇದರಿಂದಲೂ ತನ್ನಿಂದ ಪಾಪ ಸಂಭವಿಸ್ತಲ್ಲ. ಕೇವಲ ಕೋಳಿಯನ್ನ ಬಲಿ ಕೊಡಬೇಕು ಎನ್ನುವ ಸಂಕಲ್ಪ, ಇಲ್ಲಿ ಕೋಳಿ ಇಲ್ಲ, ಹಿಟ್ಟಿನ ಕೋಳಿ, ಆದರೂ ಬಲಿ ಎನ್ನುವಂತಹ ಸಂಕಲ್ಪವೇನು ಮಾಡಿದ್ದಾನೆ
ಅದಕ್ಕೆ ಒಂದು ರೀತಿಯಲ್ಲಿ ಪ್ರಾಣರೂಪವೇ ಬಂತೇನೋ ಎನ್ನುವ ಆತಂಕ ಅವನಿಗೆ ಆಯಿತು. ಓ, ಅಂತಹ ಹೊತ್ತಿನಲ್ಲಿ ದುಃಖಿಸಿದಂತಹ ಯಶೋಧರ ಇದಕ್ಕೇನಾದ್ರು ಪರಿಹಾರ ಮಾಡಬೇಕು, ಆದ್ದರಿಂದ ಜಿನಧರ್ಮ ಮಾರ್ಗದ ಪರಿಹಾರ ಮಾರ್ಗಕ್ಕನುಸಾರವಾಗಿ ತಪಸ್ಸನ್ನ ಆಚರಿಸಿ ಈ ಸಂಕಲ್ಪ ಹಿಂಸೆಯ ಪಾಪವನ್ನು ಕಳೆದುಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದ. ಹೌದೇ? ಆದರೆ ಅದಕ್ಕೂ ಅವಕಾಶ ಸಿಕ್ಕಲಿಲ್ಲ ಅವನಿಗೆ. ಮತ್ತೆ ಅವನ ತಾಯಿಯನ್ನು ಅವನನ್ನು ಇಬ್ಬರನ್ನು ತನ್ನ ಅಂತಃಪುರಕ್ಕೆ ಕರೆದುಕೊಂಡು ಹೋದಂತಹ ಮಡದಿಯಾದಂತಹ ಅಮೃತಮತಿ ಉಣ್ಣುವ ಊಟದಲ್ಲಿ ವಿಷವನ್ನ ಬೆರೆಸಿ ಅವರಿಬ್ಬರನ್ನು ಕೊಂದು ಹಾಕಿಬಿಟ್ಲು. ಓ, ಯಾಕಂದ್ರೆ ಸಮಸ್ಯೆಯ ಮೂಲ ಆಗಿದ್ದವಳು ಅವಳೇ. ಹಾ. ಇರಲಿ, ಆ ಕಾರಣದಿಂದಾಗಿ ತಾನು ಮಾಡಿದಂತಹ ಹಿಟ್ಟಿನ ಕೋಳಿಯನ್ನ ಬಲಿ ಕೊಡುವ ಒಂದು ಸಂಕಲ್ಪದ ಕಾರಣದಿಂದಾಗಿ ಈ ಯಶೋಧರ ಮುಂದೆ 7 ಜನ್ಮಗಳಲ್ಲಿ ಕಷ್ಟಪಡಬೇಕಾಗಿ ಬಂತು. ಹೌದೇ? ನಾಯಿಯಾಗಿ, ಕೋಳಿಯಾಗಿ, ಮುಳ್ಳುಹಂದಿಯಾಗಿ, ಮೊಸಳೆಯಾಗಿ, ಮೀನಾಗಿ, ಅದೇ ರೀತಿಯಲ್ಲಿ ಅಮ್ಮನೂ ಕೂಡ ನವಿಲಾಗಿ, ಹೋತವಾಗಿ, ಕೋಣವಾಗಿ, ಕೋಳಿಯ, ಹೀಗೆ ಬೇರೆ ಬೇರೆ ರೂಪವನ್ನು ಪಡೆಯಬೇಕಾಯಿತು. ಆ ಒಂದೊಂದು ಭವದಲ್ಲೂ ಅವರು ಅನುಭವಿಸಿದಂತಹ ದುಃಖ ದುಮ್ಮಾನಗಳು ಏನಿದ್ದಾವೆ ಕೇವಲ ಸಂಕಲ್ಪ ಹಿಂಸೆಯಿಂದ, ದುಃಖ ದುಮ್ಮಾನಗಳು ಏನಿದ್ದಾವೆ, ಅವರು ಪಟ್ಟ ಪಾಡು ಏನಿದೆ ಅದು ಯಾವ ಜೀವಕ್ಕೂ ಸ್ವೀಕಾರಾರ್ಹವಲ್ಲ. ಅಂತಹ ಪಾಡುಗಳನ್ನ ಪಡುತ್ತಾ ಕೊನೆಗೆ ಈ 2 ಕೋಳಿಗಳಾಗಿ ಜನಿಸಿದಂತಹ ಕಾಲದಲ್ಲಿ ಗುರುಗಳೊಬ್ಬರು ಕೊಟ್ಟಂತಹ ಉಪದೇಶದ ಪರಿಣಾಮದಿಂದಾಗಿ ಸಾತ್ವಿಕವಾದಂತಹ ಮನೋಭಾವ ಆ ಜೀವಿಗಳಲ್ಲಿ ಸೃಷ್ಟಿಯಾಯಿತು. ಹಾಗೆ ಸೃಷ್ಟಿಯಾದ ಕಾರಣದಿಂದಲೇ ಅವರು ಶುಭ ಪರಿಣಾಮದಲ್ಲಿ ಮರಣ ಹೊಂದಿದ್ದರಿಂದ ಮುಂದೆ ಯಶೋಧರನ ಮಗನಾದಂತಹ ಯಶೌಕ ಮಹಾರಾಜನ ಮಡದಿಯಾದ ಕುಸುಮಾವಳಿಯ ಗರ್ಭದಲ್ಲಿ ಇಬ್ಬರು ಅವಳಿ ಮಕ್ಕಳಾಗಿ ಆ ಕೋಳಿಗಳು ಜನ್ಮವನ್ನ ತಾಳಿದುವು. ಒಂದು ಕಾಲದಲ್ಲಿ ತಾಯಿ ಮಗನಾಗಿದ್ದಂಥ ಯಶೋಧರ ಚಂದ್ರಮತಿಯರು ಕೋಳಿಗಳಾಗಿ ಬಳಿಕ ಕುಸುಮಾವಳಿಯ ಗರ್ಭದಲ್ಲಿ ಅವಳಿ ಮಕ್ಕಳಾಗಿ ಜನಿಸಿದರು. ಯಾರ ಮಕ್ಕಳು? ಹಾಗೆ ಅವಳಿ ಮಕ್ಕಳು ಜನಿಸಿದ ಮಕ್ಕಳು ಮುಂದೆ ಸ್ವಲ್ಪ ಕಾಲ ರಾಜ್ಯಭಾರದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ ಮೇಲೆ ಗುರುಗಳಾದಂತಹ ಸುದತ್ತಾಚಾರ್ಯರ ಶಿಷ್ಯತ್ವವನ್ನು ಸಂಪಾದಿಸಿಕೊಂಡು ಅವರ ಮುನಿ ಸಂಘದಲ್ಲಿ ಸೇರಿಕೊಂಡು ವಿಹಾರ ಮಾಡುತ್ತಾ ಹೊರಟಿದ್ದಾರೆ ಎನ್ನುವುದು ಅತ್ಯಂತ ಸಂಕ್ಷಿಪ್ತವಾಗಿ ನಾನು ಕತೆ ಹೇಳಿದ್ದು. ಆದರೆ ನೀನು ಕೇಳಬಹುದು, ಈ ಕತೆ ನನಗೆ ಯಾಕೆ ಅಂತ. ಅಯ್ಯ, ಈ ಕಥೆಯಲ್ಲಿರುವ ಆ ಯಶೋಧರ ಈ ಅಭಯ ರುಚಿಯೇ. ಅಲ್ಲಿದ್ದಂತಹ ಚಂದ್ರಮತಿ ನನ್ನ ತಂಗಿಯಾದಂತಹ ಕುಸುಮಾವತಿ, ನನ್ನ ತಂಗಿಯಾದಂತಹ ಅಭಯಮತಿ, ನಾವು ಅದೇ ಜೀವಗಳು. ನಿನಗೆ ಹೇಳುವುದಕ್ಕೆ ಬಯಸುವುದಿಷ್ಟೇ. ಏನು? ಒಂದು ಕಾಲದಲ್ಲಿ ಯಶೋಧ ಚಂದ್ರಮತಿಯರಾಗಿ ತಾಯಿ ಮಗನಾಗಿದ್ದಂತಹ ನಾವು ಮುಂದೆ ಜೋಡಿ ಕೋಳಿಗಳಾಗಿ ಈಗ ಅವಳಿ ಮಕ್ಕಳಾಗಿ ಹುಟ್ಟಿದಂತಹ ಹೊತ್ತಿನಲ್ಲಿ ನಾವು ಮಾಡಿದಂತ ತಪ್ಪೇನು ಹೇಳು? ಕೇವಲ ಒಂದು ಹಿಟ್ಟಿನ ಕೋಳಿಯನ್ನ ಬಲಿ ಕೊಡಬೇಕು ಎನ್ನುವ ಸಂಕಲ್ಪ ಹಿಂಸೆ ಮಾಡಿದ್ದಷ್ಟೇ. ನಿಜವಾದ ಕೋಳಿಯನ್ನ ಬಲಿ ಕೊಡ್ಲಿಲ್ಲ. ಸಂಕಲ್ಪ ಹಿಂಸೆ ಮಾಡಿದ ಪರಿಣಾಮದಿಂದ 7 ಜನ್ಮಗಳಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸಿದ್ದೇವೆ ಎನ್ನುವುದು ಅನುಭವಿಸಿದ ನಮಗೆ ಗೊತ್ತೇ ವಿನಃ ನಿನಗೆ ಅದನ್ನು ವಿವರಿಸುವುದಕ್ಕೆ ಸಾಧ್ಯ ಇಲ್ಲ. ಸರಿ, ಇಲ್ಲಿ ಒಂದು ಮಾತು ನೀನು ಕೇಳದೇ ಇದ್ರು ನಿನ್ನ ಕಣ್ಣುಗಳಲ್ಲಿ ಕಂಡಿದೆ. ಇಷ್ಟೆಲ್ಲ ಇರತಕ್ಕಂತ ನೀವು ಈ ಬಲಿಯ ಈ ವಾತಾವರಣದಲ್ಲಿ, ಈ ಹಿಂಸೆಯ ವಾತಾವರಣದಲ್ಲಿ ಬರುವಾಗ ನಿಮ್ಮ ಮುಖದಲ್ಲಿ ನಗು ಯಾಕೆ ಕಾಣಿಸಿತ್ತು ಅಂತ ನಿನ್ನ ಕಣ್ಣಲ್ಲಿ ಕಾಣಿಸಿದೆ. ಅದು ಒಂದಕ್ಕೆ ಉತ್ತರ ಕೊಡ್ಬೇಕು ನಾನು. ನನಗೆ ನಗು ಬಂದದ್ದು ಯಾಕೆ ಗೊತ್ತೋ? ಯಾರೋ ಒಬ್ಬರು ಹಿರಿಯರು ಹೇಳಿದ್ದಾರೆ, ನಗೆಯೂ ಬರುತ್ತಿದೆ ನನಗೆ, ನಗೆಯೂ ಬರುತ್ತಿದೆ, ಜಗದೊಳಿರುವ ಜನರು ಎಲ್ಲ ಹಗರಣ ಮಾಡುವುದ ಕಂಡು ನಗೆ ಬರುತ್ತಿದೆ ಅಂತ ಹೇಳಿದ ಹಾಗೆ ನಾನು ನಕ್ಕದ್ದು ಒಂದೇ ಕಾರಣಕ್ಕಾಗಿ ರಾಜ. ಯಾವುದು? ನಾವು ಕೇವಲ ಒಂದು ಹಿಟ್ಟಿನ ಕೋಳಿಯಲ್ಲಿ ಬಲಿ ಕೊಟ್ಟದ್ದರಿಂದ 7 ಜನ್ಮಗಳಲ್ಲಿ ಪಡಪಾರದ ಪಾಡು ಪಟ್ಟವಲ್ಲ. ಹಾಗಾದರೆ ಕೋಟಿ ಕೋಟಿ ಜೀವಿಗಳನ್ನ ಬಲಿ ಕೊಡ್ತಾ ಇರ್ತಕ್ಕಂತಹ ನಿನಗೆ ಯಾವ ನರಕ, ನಿನ್ನ ಪಾಡೇನು ಅಂತ ಯೋಚನೆ ಮಾಡಿ ನಿನ್ನ ದುಸ್ಥಿತಿಗೋಸ್ಕರ ನಕ್ಕೆವೇ ವಿನಃ ಬೇರೆ ಯಾವ ಕಾರಣಕ್ಕಾಗಿಯೂ ಅಲ್ಲ. ಪೂಜ್ಯರೇ, ಧನ್ಯನಾದೆ ಧನ್ಯನಾದೆ. ಧನ್ಯನಾದನು ನೋಡಿ ಪುಣ್ಯವಂದರನು ಎನ್ನ ಸಹಜೆಯು ಪೆತ್ತ ಅವಳಿ ರತ್ನವನು ಬೆನ್ನು ಬಿಡದ ಪಾಪ ಕರ್ಮವ ಮುರಿದು ಚಿನ್ನ ಅಹಿಂಸಾ ಧರ್ಮ ಬೇದರು ಒಲಿದು ಧನ್ಯನಾದೆ
ಧೈರ್ಯವಂತರನು ಧನ್ಯನಾದೆ. ಪೂಜ್ಯರೇ, ರಾಜನ್, ನೀವು ಆಡಿದಂತಹ ಮಾತುಗಳನ್ನು ಕೇಳ್ತಾ 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 ನಾನು ಹೀಗೆ ಕುಬ್ಜನಾಗಿ ಹೋದೆ. ನೀವು ಕೊನೆಯ ಒಂದು ವಾಕ್ಯ ಆಡಿದಿರಲ್ಲ, ಹಾ, ಕೇವಲ ಸಂಕಲ್ಪ ಹಿಂಸೆಯಿಂದಲೇ ಅಷ್ಟಾದರೆ ಜೀವನವಿಡೀ ಅಥವಾ ಕೇವಲ ಒಂದು ಯಜ್ಞಕ್ಕೆ ಬೇಕಾಗಿ ಮಾಡಿದಂಥ ಈ ಸಂಕಲ್ಪದಿಂದ ಅದೆಷ್ಟು ಸ್ಥಿತಿಗಳನ್ನು ನಾವು ಅನುಭವಿಸಬೇಕಾಗಿ ಬಂದಿತ್ತು, ಎಷ್ಟು ಹಿಂಸೆಯಾಗಿರಬಹುದು ಎನ್ನುವಂತಹ ನಿಮ್ಮ ವಾಕ್ಯ ನನ್ನ ಎದೆಯನ್ನು ಶೂಲದೋಪಾದಿಯಲ್ಲಿ ಚುಚ್ಚುವುದಕ್ಕೆ ತೊಡಗಿದೆ ಗುರುಗಳೇ. ಜೀವನವನ್ನು ಸುಖಮಯವಾಗಿ ಕಳೆಯಬೇಕು ಎನ್ನುವಂತಹ ಒಂದೇ ಒಂದು ಯೋಚನೆಯಲ್ಲಿ ನಾವು ಅನ್ಯರಿಗೆ ಸದಾ ಹಿಂಸೆಯನ್ನು ಕೊಡುತ್ತಾ ಕಾಲವನ್ನು ಕಳೆಯುವುದರಲ್ಲಿಯೇ ಸಂತೃಪ್ತಿ ಪಡುತ್ತೇವೆ, ಸುಖ ಪಡ್ತೇವೆ, ಸಂತೋಷ ಪಡ್ತೇವೆ. ಗುರುಗಳೇ, ಪೂಜ್ಯರೇ, ಈಗ ನೀವು ಆಡಿದಂತಹ ಮಾತುಗಳನ್ನು ಕೇಳಿ ಕತ್ತಲೆ ಎಲ್ಲ ತೊಳೆದು ಹೋಗಿ ಬೆಳಕು ಮೂಡುವುದಕ್ಕೆ ತೊಡಗಿದೆ. ನಾನು ಮಾಡಿದಂತಹ ತಪ್ಪಿನ ಅರಿವು ಈ ಹೊತ್ತಿಗೆ ನನಗೆ ಆಗುವುದಕ್ಕೆ ತೊಡಗಿದೆ. ಅದರ ಜೊತೆಗೆ ಇನ್ನೊಂದು ಸಂತೋಷವೂ ಇದೆ ನನ್ನಲ್ಲಿ. ಏನು? ನೀವು ಹೇಳಿದ್ರಲ್ಲ, ಆಡ್ತಾ ಆಡ್ತಾ ಆಡ್ತಾ, ಯಾರ ಮಕ್ಕಳು ಅಂತ ಹೇಳಿದ್ದು ನೀವು? ಕುಸುಮಾವಳಿಯ ಮಕ್ಕಳು. ಹೌದು. ನನಗೆ ಈಗ ನೆನಪಾಗುವುದಕ್ಕೆ ತೊಡಗಿತು. ಆಕೆ ಬೇರೆ ಯಾರು ಅಲ್ಲ, ನನ್ನ ಒಡ ಹುಟ್ಟಿದ ನನ್ನ ತಂಗಿ ಅವಳು. ಓಹೋ, ಹಾಗಿದ್ರೆ ನನ್ನ ತಂಗಿಯ ಮಕ್ಕಳು ನೀವಿರುವರು. ನಮ್ಮ ಮಾವ ನೀವು. ನನ್ನ ತಂಗಿಯ ಮಕ್ಕಳು ಅಭಯಮತಿ, ಅಭಯರುಚಿ. ನಾವು ವೈರಾಗ್ಯಪರರಾದ್ದರಿಂದ ನಮಗೆ ಉದ್ವೇಗ ಇಲ್ಲ. ನನ್ನ ಜನ್ಮ ಎಂತಹ ಒಂದು ಹೀನಮಯವಾದಂತಹ ಸ್ಥಿತಿಯನ್ನು ಕಾಣುತ್ತೆ ನೋಡಿ. ನನಗೆ ಜ್ಞಾನದ ಬೆಳಕನ್ನು ತೋರಿಸುವುದಕ್ಕೆ ಸಣ್ಣ ವಯಸ್ಸಿನ ನನ್ನ ಅಳಿಯಂದಿರು ಬರಬೇಕಾಯಿತಲ್ಲ. ಆದ್ದರಿಂದ ನಿರ್ಧಾರ ಮಾಡಿದ್ದೇನೆ, ಸಾಕು 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 ರಾಜ. ಏನು ಮಾಡಬೇಕು ಅಂತ ನೀನೇ ಹೇಳಬೇಕು ರಾಜ. ಓ, ನಾವು ಮಾತನಾಡುವ ಹೊತ್ತಿಗೆ ದೇವಿಯೇ ಪ್ರತ್ಯಕ್ಷಳಾಗಿದ್ದಾಳಲ್ಲ, ಚಂಡಮಾರಿಯೇ ಪ್ರತ್ಯಕ್ಷಳಾಗಿದ್ದಾಳೆ. ತೋರಿದನು ಮನು ಒರೆದಳ ಬಲವ ಹೋರದಂದು ಹೇಳಿರನ್ನಯ ಈತ ಶರಣರೇ ಏಳಿ ತಾಳಿ ಧೈರ್ಯ ಭಕ್ತರೇ ಆಳ ಭಕ್ತಿಗೆ ಮೈಯ ತೋರಿದೆ ಕೇಳಿರಲ್ಲ ಏಳಿ ಮಾರಿದತ್ತ. ನಾನು ಹೇಳುವ ಮಾತನ್ನು ಕೇಳು. ನೀನು ಮಾಡುತ್ತಿರುವ ಎಲ್ಲ ಕಥನವನ್ನು ನಾನು ನೋಡಿದ್ದೇನೆ. ಈ ಮಕ್ಕಳನ್ನು ನೋಡಿ ಪರಿವರ್ತನೆ ನಾನು ಕೂಡ ಆಗಿದ್ದೇನೆ. ನೀನು ಕೂಡ ಪರಿವರ್ತನೆ ಆಗು. ಮಾತ್ರವಲ್ಲದೆ ನೀನು ಇನ್ನು ಮುಂದೆ ಧರೆಯ ಪೀಠವಾಯಿತು ಸುಖಗೆ ಸುತಯೇ ಮುಂದೆ ಧರಿಸು ವಿನಮ್ರತ ಬಾಳಿನೇಳಿ ಧರೆಯುಳ್ ಅಹಿಂಸಾ ಧರ್ಮವನು ನೀನು ನಿರತ ಪಾಲಿಸು ಸುಧರ್ಮ ರಕ್ಷಿಪುದು. ಮಕ್ಕಳೇ, ನಿಮ್ಮನ್ನು ಕಂಡಾಗ ನಾನು ಬಹಳ ಸಂತುಷ್ಟಳಾಗಿದೆ. ನಿಮಗೆ ಎಲ್ಲ ಒಳ್ಳೆಯ ಯೋಗ, ನಿಮ್ಮಿಂದಲಾಗಿ ಬರುವುದಿಲ್ಲ ರೋಗ. ಇದು ನೋಡಿದವರಿಗೆ ಇದೊಂದು ಯೋಗ. ಅಪ್ಪ, ನಿನ್ನಿಂದ ಆಗುವಂತಹ ಕಾರ್ಯ ಅನೇಕ ಇದೆ ಮಗನೇ. ನೀನು ಯಾರು ಮಾಡಲಾಗದ, ಯಾರಿಂದಲೂ ನೋಡಲಾಗದಂತಹ ಕೆಲಸವನ್ನು ಮಾಡಿ ಅಹಿಂಸಾ ವಿಜಯವೆಂಬಂತ ಈ
ಪ್ರಶ್ನೆಯನ್ನು ಹಾ ನೀನು ಲೋಕಕ್ಕೆ ಹ್ಮ್ ಪರೀಕ್ಷಿಸ ಮೂಲಕವಾಗಿ ತಿಳಿಸುವ ಹಾ ಒಂದು ಯೋಗನಾಗಿ ಇರ್ತೀಯ. ಹಾ ನಿನ್ನ ತಂಗಿ ಕೂಡ ಹಾಗೆ. ಹ್ಮ್ ಆಕೆಯ ನೋಡದ ನೇತ್ರಗಳೇತಕ್ಕೆ ಹಾ ನಾಕದ ಸ್ತ್ರೀಯರ ನೂಕಲಿ ಬಡುವಿಗೆ ಹಾ ನಾನು ಹೇಗೆ ದೇವಿಯು ಹಾ. ಹಾಗೆಯೇ ಇವಳಿಗೆ ಕೂಡ ದೇವಿಯ ರೂಪ. ಹಾ ಆಗಲಿಕ್ಕಿದೆ ನಿಮಗೆ ಶುಭವಸ್ತು, ನಿಮಗೆ ಶುಭವಸ್ತು, ನಿಮಗೆ ಶುಭವಸ್ತು. ಅಮ್ಮ ನನಗೇನಪ್ಪಣೆ? ನಿನಗೆ ಅಪ್ಪಣೆ ಕೊಡ್ತೇನೆ. ಹ್ಮ್ ನೀನು ಇನ್ನು ಮುಂದೆ ಈ ಜೈನ ಧರ್ಮ ಪಾಲಿಸುತ್ತಾ ಬರಬೇಕು. ಅಹಿಂಸೆ ಮಾಡಬಾರದು. ಯಾರಾದರೂ ಮಾಡುವವರು ಇದ್ದರೆ ಅವರಿಗೆ ಸಮಾಧಾನದ ಮಾತನ್ನು ಆಡಿ ನೀನು ಮಾಡಿದಲ್ಲಿಗೆ ನಿನಗೆ ಈಗ ಬಂದಿದ ಬುದ್ಧಿ ಆಗಿದೆ, ನಿನಗೆ ಸಿದ್ಧಿ. ಅದರಿಂದಾಗಿ ಈ ಊರಿನಲ್ಲಿ ಹರಡಲಿ ಶುದ್ಧಿ. ಅದು ಮಾತ್ರ ಅಲ್ಲ, ಯಾರಿಂದಲೂ ಇನ್ನೂ ಇಂಥ ಕಾರ್ಯ ಆಗದ ಹಾಗೆ, ಈ ಅಹಿಂಸೆ ಮಾಡದ ಹಾಗೆ ನೀನು ಮಗನಿಗೆ ಪಟ್ಟವನ್ನು ಕಟ್ಟು. ನೀನು ದೀಕ್ಷೆಯನ್ನು ಪಡೆದುಕೋ. ಜಯ ಜಯ ದೀಕ್ಷೆಯನ್ನು ಪಡೆದುಕೋ. ಶುಭವಾಗಲಿ. ಜಯ 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 ಶುಭವಾಗಲಿ. ನನಗಾಗಿನ ಸುಸ್ತು ಕೊಡ್ಲಿಕ್ಕೆಲ್ಲ ವಸ್ತು ಎಲ್ಲರಿಗೂ ಶುಭವಸ್ತು. ದುಷ್ಟ ಹಿಂಸೆ ಬಲಿಯ ಬಂದಿದೆ ಶ್ರೇಷ್ಠ ಬಾಲದಿ ಅಷ್ಟಮಿಯೇ ಜೀವದಯಾಷ್ಟಮಿ ಸೃಷ್ಟಿಯಲ್ಲಿ ಸ್ಥಿರವೋ ಮಕ್ಕಳೇ, ಎಂತಹ ಒಂದು ಶುಭ ಸಂದರ್ಭ ಇದು. ಹಾ ತಾಯಿಯೂ ಕೂಡ ನಮಗೆ ಮೈದೋರಿ ಮಾಡಬೇಕಾದಂಥ ಅನುಗ್ರಹವನ್ನು ಮಾಡಿ ನಿರ್ದೇಶನವನ್ನು ನೀಡಿ ಕಣ್ಮರೆಯಾಗಿ ಹೋಗಿದ್ದಾಳೆ. ಹೌದು. ಯಾವ ನವರಾತ್ರಿಯ ಈ ಅಷ್ಟಮಿಯ ದಿವಸ ಹ್ಮ್ ನಾವು ಉಳಿದ ಪ್ರಾಣಿಗಳ ಬಲಿಯ ಜೊತೆಗೆ ನಿಮ್ಮೀರುವರನ್ನು ಬಲಿ ಕೊಡಬೇಕಿತ್ತು. ಹ್ಮ್ ಅದೇ ಈ ಪುಣ್ಯ ಸಂದರ್ಭದಲ್ಲಿ ಹ್ಮ್ ಈ ತಾಯಿ ಗೋಚರಿಸಿ ನಮಗೆ ಒಳ್ಳೆಯ ಮಾತುಗಳನ್ನು, ಅಭಯದ ಮಾತುಗಳನ್ನು ಆಡಿ ಹೋಗಿದ್ದಾಳೆ. ಹಾ ಆದ್ದರಿಂದ ಹ್ಮ್ ಹಿಂಸೆಯಿಂದಲೇ ಸಕಲವು, ಹಿಂಸೆಯಿಂದಲೇ ಸರ್ವ ಜಗತ್ತು ಎನ್ನುವ ಹಾಗೆ ಹ್ಮ್ ನಾವೆಲ್ಲರೂ ಕೂಡ ಒಂದು ರೀತಿಯಾದಂತಹ ಭ್ರಮಾಲೋಕದಲ್ಲಿ ಸಂಚರಿಸ್ತಾ ಇದ್ದೆವು. ಆದ್ರೆ ನೀವಿರುವರು ಬಂದು ನಮ್ಮನ್ನು ಆ ಭ್ರಮಾಪ್ರಪದಿಂದ ಹೊರಗೆ ತಂದು ನಮಗೆ ಸತ್ಯ ಏನು ಎಂಬುದನ್ನ ತೋರಿಸಿಕೊಟ್ಟಿದ್ದೀರಿ. ಆದ್ದರಿಂದ ತಾಯಿಯ ನಿರ್ದೇಶನದ ಹಾಗೆ ನಾನು ಈ ಸಂಸಾರವನ್ನು ಬಿಟ್ಟಿದ್ದೇನೆ. ಇನ್ನು ಮುಂದೆ ಏನಿದ್ರೂ ಕೂಡ ವಿರಕ್ತ ಜೀವನವನ್ನು ನಡೆಸಿಕೊಂಡು ಹೋಗಬೇಕು ಎನ್ನುವ ಹಾಗೆ ದೃಢ ನಿರ್ಧಾರವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಯಾವ ಅಷ್ಟಮಿಯ ದಿವಸ ಇಲ್ಲಿ ಹಿಂಸೆ ನಡೆಯಬೇಕಿತ್ತು ಅದೇ ಅಷ್ಟಮಿಯ ದಿವಸ ನೀವಿರುವರು ಬಂದು ಅಹಿಂಸೆಯ ಮಹಿಮೆಯನ್ನು ಅಹಿಂಸೆಯ ಮಹಾತ್ಮೆಯನ್ನು ನಮಗೆಲ್ಲರಿಗೂ ಕೂಡ ಬೋಧನೆ ಮಾಡಿ ಆ ಮೂಲಕವಾಗಿ ನಮ್ಮ ಕಣ್ಣನ್ನು ತೋರಿಸಿದ್ದೀರಿ. ಆದ್ದರಿಂದ ಈ ಅಷ್ಟಮಿಯ ದಿವಸ ನೀವು ಹೇಳಿದಂತ ಈ ಅಹಿಂಸೆಯ ಮಹಾತ್ಮೆ ಕೇವಲ ಅಯೋಧ್ಯೆಗೆ ಮಾತ್ರ ಸೀಮಿತವಾಗಕೂಡದು. ಸಮಗ್ರ ಪ್ರಪಂಚಕ್ಕೆ ಅದು ವಿಸ್ತಾರವನ್ನು ಹೊಂದಬೇಕು ಅಂತ ಇದ್ರೆ ಅದು ಮುಂದೆ ಜೀವದಯ ಅಷ್ಟಮಿ ಎನ್ನುವಂತಹ ಹೆಸರಿನಿಂದ ಆಚರಿಸಲ್ಪಡಲಿ. ಆ ದಿವಸ ಈ ಜಿನತತ್ವವನ್ನು ಅನುಸರಿಸಿಕೊಂಡು ಬದುಕುತ್ತಾ ಇರುವಂತಹ ಯಾರೆಲ್ಲ ಶ್ರಾವಕ ವರ್ಗದವರಿದ್ದಾರೆ ಎಲ್ಲವರು ಕೂಡ ಅಹಿಂಸೆಯನ್ನೇ ಹೊಂದಿಕೊಂಡು ಅಹಿಂಸಾ ಭಾವದಿಂದಲೇ ಆ ದಿನವನ್ನ ಮಾತ್ರ ಅಲ್ಲ ಸರ್ವ ಜೀವನವನ್ನು ಕಳೆಯಬೇಕು ಎನ್ನುವಂತಹದ್ದು ನನ್ನ ಆಶಯ. ನಿಮ್ಮ ಸಂದೇಶ ಇದ್ರೂ ಕೊಡಬಹುದು. ಬಂಧುಗಳೇ, ಇದು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ. ಪೂಜ್ಯ ಸ್ವಾಮೀಜಿಯವರ ಪಟ್ಟಾಭಿಷೇಕದ 25ನೇ ಬೆಳ್ಳಿ ಹಬ್ಬದ ವರ್ಷಾಚರಣೆಯ ಸಂದರ್ಭದಲ್ಲಿ ಅಹಿಂಸಾ ವಿಜಯ ಎನ್ನುವಂಥ ಈ ಪ್ರಸಂಗವನ್ನು ತಾಳಮದ್ದಳೆಯಾಗಿ ಪ್ರಥಮಾರ್ಧದಲ್ಲಿ ಪ್ರಸ್ತುತಪಡಿಸುವುದಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ, ಹರಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿರ್ತಕ್ಕಂಥ ಕಲಾವಿದರ ಪರವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಪರವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಅಹಿಂಸೆ ಸದಾಕಾಲ ವಿಜಯ ಹೊಂದಲಿ ಎನ್ನುವ ಆಶಯದೊಂದಿಗೆ ಮಂಗಳ ಹಾಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಪೂರ್ವಾರ್ಧವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸಂಪೂಜ ಕಾಲ ಪ್ರತಿಫಲ ಕಾಲ ಯತೀಂದ್ರ ಸಾಮಾನ್ಯ ತಪೋದರ
भगवान् जिनेन्द्रः करोतु शान्तिं भगवान् जिनेन्द्रः भगवान् जिनेन्द्रः भगवान् जिनेन्द्रः मंगलदेवी चक्रेश्वರಿಗೆ मंगलदಯ ಧಾರಣಿಗೆ ಮಂಗಲ ದಿನ ತೀರ್ಥಂಕರರಿಗೆ ಮಂಗಲಮಯ ಧರ್ಮಕ್ಕೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ हेलो हेलो
ಶ್ರೀಮಠದ ಪರಮ ಪೂಜ್ಯ ಭಾರತ ಭೂಷಣ್ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರಿಯವರಿಯ ಮಹಾಸ್ವಾಮೀಜಿಯವರ 25ನೇ ವರ್ಧಂತ್ಯುತ್ಸವದ ಸಲುವಾಗಿ ಈ ದಿನ ವಿವಿಧ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಇದೀಗ ತಾನೇ ಅಹಿಂಸಾ ವಿಜಯ ಅನ್ನುವಂಥ ತಾಳಮದ್ದಲೆ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಇನ್ನು ಮುಂದೆ ಸಭಾ ಕಾರ್ಯಕ್ರಮಕ್ಕಿಂತ ಅಂದರೆ ಗುರುವಂದನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಸ್ವಸ್ತಿಶ್ರೀ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ. ಪ್ರಾರಂಭದಲ್ಲಿ ಸ್ವಸ್ತಿಶ್ರೀ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಮನಸ್ವಿನಿ ಇವರಿಂದ ಸ್ವಾಗತ ನೃತ್ಯ. ಎಲ್ಲರೂ ಕೂಡ ಮನಸ್ವಿನಿಯನ್ನು ಸ್ವಾಗತಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮನಸ್ವಿನಿ ಇವರಿಂದ ಈಗ ಸ್ವಾಗತ ನೃತ್ಯ. वचन समाहित पूर्णे गणधर वचन समाहित पूर्णे श्रुत केवलिनुता भाष्या भरणे श्रुत केवलिनुता भाष्या भरणे गुरुवचनांबर भूषित ललिते गुरुवचनांबर भूषित ललिते ओंकार रूपिणी जिनवाणी ओंकार रूपिणी
ಶ್ರೀ ಜೈನ ಮಠದಿಂದ ನಟರಾಜ सा 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 pani pa pani sa 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 pani pa ni 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 pa ma pa re ma pa ni 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 pa ma re sa sa ma pa ni ra sa ma pa ni ra sa ma pa ni sa. नमामि नमामि ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. मनोहर ओंकारं सरिगमा ಶ್ರೀಕಾರಂ ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆರೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಇಲ್ಲಿಗೆ ನೃತ್ಯ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಇನ್ನು ಮುಂದೆ ಗುರುವಂದನಾ ಕಾರ್ಯಕ್ರಮದ ಪ್ರಯುಕ್ತ ಸಭಾ ಕಾರ್ಯಕ್ರಮ ಜರುಗಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ.
ಪರಮ ಪೂಜ್ಯ ಸ್ವಾಮೀಜಿಯವರನ್ನು ಪಟ್ನಶೆಟ್ಟಿ ಸುದೇಶ್ ಕುಮಾರ್, ಆನಡ್ಕ ಸುದೇಶ್ ಕುಮಾರ್, ಹಾಗೆಯೇ ಚೌಟರ ಅರಮನೆಯ ಆದರ್ಶಂ ಇವರು ಪೂಜ್ಯ ಸ್ವಾಮೀಜಿಯವರನ್ನು, ಅರಮನೆಯ ಕುಲ್ದೀಪ್ರವರು ಇವರು ಸ್ವಾಮೀಜಿಯವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿರುವಂಥ ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶೈಲೇಂದ್ರ ಆರೋಹ, ಸಂಪತ್ ಸಾಮ್ರಾಜ್ಯ, ಜಯಪ್ರಕಾಶ್ ಪಡಿವಾಳ್, ಕೃಷ್ಣರಾಜ್ ಹೆಗಡೆ, ಉಮಾನಾಥ್ ಶೆಣೆ, ಬಾಹುಬಲಿ ಪ್ರಸಾದ್, ಜಯರಾಜ್ ಕಂಬಳಿಯವರು, ಜೀವಂದರ್ ಜೈನ್ ಪೆರಿಂಜೆ ಗೊತ್ತು ಇದರ ವೇದಿಕೆಗೆ ವಾಗಿಸಬೇಕು. ಧನಕೀರ್ತಿ ಬಲಿಪ ಹಂಡೇಲು ಗೊತ್ತು ಇವರು ಆಗಮಿಸಬೇಕು. ಡಾಕ್ಟರ್ SP ವಿದ್ಯಾಕುಮಾರ್, ಹಾಗೆಯೇ ಶ್ರೀಮತಿ ಶ್ವೇತಾ ಜೈನ್, ಸಂಜಯಂತ್ ಕುಮಾರ್ ಶೆಟ್ಟರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸದ್ಧರ್ಮ ಬಂಧುಗಳೇ, ಇಂದಿಗೆ ಸರಿಯಾಗಿ MCC ಬ್ಯಾಂಕ್ ಚಂದ್ರಶೇಖರ್ ಇದ್ದರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇಂದಿಗೆ ಸರಿಯಾಗಿ 25 ವರ್ಷಗಳ ಹಿಂದೆ, ಅಂದರೆ 1999 ಆಗಸ್ಟ್ 29ರಂದು ಮೂಡುಬಿದಿರೆ ಶ್ರೀ ಜೈನ ಮಠದ ಮಠಾಧೀಶರಾಗಿ ಪಟ್ಟಾಭಿಷಿಕ್ತರಾಗಿ ಕಳೆದ 25 ವರ್ಷಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಶ್ರಾವಕರಿಗೆ ಬೋಧಿಸುವುದು ಮಾತ್ರ ನನ್ನ ಧರ್ಮ ಅಲ್ಲ ಎಂದು ತಿಳಿದು ಇಡೀ ಎಲ್ಲ ಸಮಾಜಕ್ಕೆ, ಮನುಜ ಕುಲಕ್ಕೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಿಡಿದು ನಮ್ಮ ರಾಜ್ಯ, ನಮ್ಮ ದೇಶ ಹಾಗೂ ಇಡೀ ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಅದೆಷ್ಟೋ ಜಿನಮಂದಿರಗಳ ಸ್ಥಾಪನೆ, ಜಿನಬಿಂಬದ ಪ್ರತಿಷ್ಠಾಪನೆ, ಬೇರೆ ಬೇರೆ ಮಂದಿರಗಳ ಜೀರ್ಣೋದ್ಧಾರ, ಅದರ ಧಾಮ ಸಂಪ್ರೋಕ್ಷಣೆ, ಅದೇ ರೀತಿ ಪಂಚಕಲ್ಯಾಣ ಮಹೋತ್ಸವ, ಇನ್ನೂ ಇತರ ಸಮಾಜದ ಗಣೇಶೋತ್ಸವ ಇರ್ಬೋದು, ಸತ್ಯನಾರಾಯಣ ಪೂಜೆ ಇರ್ಬೋದು, ಅದರ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪೂಜ್ಯ ಸ್ವಾಮೀಜಿಯವರು ಈವರೆಗೆ ನಡೆಸಿದಂಥ ಕಾರ್ಯಕ್ರಮಗಳ ಬಹುಶಃ ಸಂಕ್ಷಿಪ್ತ ವಿವರವನ್ನು ಬರೆದ್ರೆ ಬಹುಶಃ 25,000 ಪುಟ ಸಾಕಾಗಲಿಕ್ಕೇನೋ ಅನ್ನುವಂಥ ಭಾವನೆ ಬಹುಶಃ ನಮ್ಮೆಲ್ಲ ಸಮಾಜದವರಿಗೆ ತಿಳಿದಂಥ ವಿಷಯ. ಇಂತಹ ಒಂದು 25 ಸಾರ್ಥಕ ವರ್ಷಗಳನ್ನು ಕಳೆದು ನಮಗೆ ಮಾರ್ಗದರ್ಶನ ಮಾಡಿದಂತಹ ಪೂಜ್ಯರ ಈ ಒಂದು ವರ್ಧಂತ್ಯುತ್ಸವವನ್ನು ನಾವು ಭಕ್ತಿ ಭಾವದಿಂದ, ಬಹುಶಃ ನೀವೆಲ್ಲರೂ ಕಾಣ್ಬೋದು, ಇಲ್ಲಿ ಯಾವುದೇ ರೀತಿಯ ವೈಭವೀಕರಣ ಇಲ್ಲ, ವಿಜೃಂಭಣೆ ಇಲ್ಲ, ಕೇವಲ ಒಂದು ಭಕ್ತಿ ಭಾವ ಮಾತ್ರ ಕಾಣ್ತಾ ಇದೆ. ಅಂತಹ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ಸಂಪನ್ನಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು
ನಮ್ಮ ಮೂಡುಬಿದ್ರಿ ಸರ್ವಮಂಗಳ ಜೈನ ಮಹಿಳಾ ಸಂಘದ ಸದಸ್ಯರು ನಡೆಸಿಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮುಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ ಸಿದ್ಧರ ಸತತವಿ ಶುದ್ಧರ ಬೋಧ ಸಮೃದ್ಧರ ನೆನೆದು ನಾನೀಗ ಸಿದ್ಧರಸದೊಳು ಲೋಹವನದ್ದಿದಂತಾತ್ಮ ಸಿದ್ಧಿಯ ಪಡೆವೆ ಇನ್ನೇನು ಸಿದ್ಧಿಯ ಪಡೆವೆ ಇನ್ನೇನು ವ್ಯವಹಾರ ನಿಶ್ಚಯ ವರಿದು ತಮ್ಮಾತ್ಮ ತತ್ವವನೆಮ್ಮೆ ನಿಜವಾ ಸಾಧಿಸುವ ನವಕೋಟಿ ಮುನಿಗಳು ಮೂವರಿಲ್ಲೆನಲುಂಟು ಅವರಡಿಗಳಿಗೆ ರಘುವೆನು ಅವರಡಿಗಳಿಗೆ ರಘುವೆನು ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮುಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ. ಪರಮ ಪೂಜ್ಯ ಭಾರತಭೂಷಣ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರನ್ನು ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಹಾಗೂ ಆಗಮಿಸಿದಂಥ ಧರ್ಮಾಭಿಮಾನಿಗಳನ್ನು ಸ್ವಾಗತಿಸಬೇಕು ಅಂತ ಹೇಳಿ ಪಟ್ನಶೆಟ್ಟಿ ಸುದೇಶ್ ಕುಮಾರರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಪಾರ್ಶ್ವನಾಥಾಯ ನಮಃ. ಮಹಾಮಾತೆ ಕೂಷ್ಮಾಂಡಿನಿ ದೇವಿಯ ಚರಣ ಕಮಲಗಳಲ್ಲಿ ಭಕ್ತಿಯ ಪ್ರಣಾಮಗಳು. ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೂ ನಮೋಸ್ತುಗಳು. ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಹಾಗೂ ಎದುರು ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಧರ್ಮ ಬಂಧುಗಳೇ, ಇವತ್ತು ನಮ್ಮ ಸ್ವಾಮೀಜಿಯವರ ನಿಜವಾಗಿ 25ನೇ ವರ್ಷದ ಪಟ್ಟಾಭಿಷೇಕದ ಆ ಒಂದು ಮಹೋತ್ಸವದ ದಿನ. ಆಗ ನಮ್ಮ ನೇಮಿರಾಜರು ಹೇಳಿದರು, ಇದೊಂದು ಕೇವಲ ಈಗ ಭಕ್ತಿ ಭಾವದಿಂದ ನಾವು ಇದನ್ನು ಆಚರಿಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮ ಸ್ವಾಮೀಜಿಯವರು ಒಂದು ದೊಡ್ಡ ಸಾಧನೆಗೆ ಅವರು ಈಗಾಗಲೇ ಯೋಚಿಸಿದ್ದಾರೆ, ಆ ಬಗ್ಗೆ ಯೋಜಿಸಿದ್ದಾರೆ ಕೂಡ. ಯಾವುದಂತ ಹೇಳಿದರೆ ಶ್ರೀ ಜೈನ ಮಠ ಅತಿ ಪುರಾತನ ಮಠದ ದುರುಸ್ತಿ ಕಾರ್ಯ, ಜೀರ್ಣೋದ್ಧಾರ ಕಾರ್ಯ ಇದು ಸಂಪನ್ನಗೊಂಡ ಆ ಒಂದು ಸಂದರ್ಭದಲ್ಲಿ ಸಹಸ್ರಾರು ಜನರ ಎದುರೇ ಅವರಿಗೆ ಈ ಒಂದು 25ನೇ ವರ್ಷ
ಸಂಪೂರ್ಣವಾದ ಒಂದು ಮಹೋತ್ಸವ ಕೂಡ ಖಂಡಿತ ನಡೀಲಿಕ್ಕೆ ಇದೆ ಅಂಥೇಳಿ ನಾವು ಅದನ್ನು ಈಗ ನಾವು ಆ ದಿನಗಳನ್ನು ನಾವು ಸ್ಮರಿಸ್ತಾ ಇದ್ದೇವೆ, ಲೆಕ್ಕ ಹಾಕ್ತಾ ಇದ್ದೇವೆ ಯಾವಾಗ ಬರ್ತದೆ ಅಂತೇಳಿ. ಅದು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಒಂದು ಕೇಂದ್ರ ಬಿಂದುವಾಗಿ ಇಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ನಮೋಸ್ತುಗಳೊಂದಿಗೆ ನಾನು ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವ ವಿವಿಧ ಕ್ಷೇತ್ರಗಳ ಗಣ್ಯರು ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಶ್ರೀ ಜೈನ ಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸೇರಿರುವ ತಮ್ಮೆಲ್ಲರನ್ನು ಕೂಡ ಅತಿ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ. ಶ್ರೀ ಎಂ ಬಾಹುಬಲಿ ಪ್ರಸಾದರವರು ಪ್ರಸ್ತಾವನೆಯ ನುಡಿಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿ ಶ್ರೀ ಜೈನ ಮಠ ಅವರಿಗೆ ನಮಸ್ತನ್ನು ಸಲ್ಲಿಸಿ, ಜೈನ ಕಾಶಿ ಮೂಡಬಿದ್ರೆಯಲ್ಲಿ ಸುಮಾರು 800 ವರ್ಷಗಳ ಹಿಂದೆ ಸ್ಥಾಪನೆಯಾದ ಜೈನ ಮಠ ತನ್ನದೇ ಆದ ಪರಂಪರೆ, ಭಕ್ತಾದಿಗಳಿಗೆ ಅಭಯಹಸ್ತ, ಸಮಾಜದ ಎಲ್ಲ ಧರ್ಮಗಳನ್ನು ಒಟ್ಟುಗೂಡಿಸಿ ಶ್ರೀಮಠ ಸುಮಾರು 2000 ಮುಡಿ ಬೇಸಾಯ ಮಾಡುವಂತಹ ಒಕ್ಕಲುಗಳಿದ್ದು, ಆ ಬೇಸಾಯ ಮಾಡುವವರಿಗೆ ಯಾವುದೇ ಒಂದು ತಕರಾರು ಮಾಡದೆ ಅವರಿಗೆ ಭೂನ್ಯಾಯ ಮಂಡಳಿಯಲ್ಲಿ ಒಪ್ಪಿಗೆ ಕೊಟ್ಟ ಮಠ ಇದೆ. ಅದು ಶ್ರೀ ಜೈನ ಮಠ. ಹಿಂದೂ, ಕ್ರೈಸ್ತರು, ಮುಸಲ್ಮಾನರು ಶ್ರೀಮಠದ ಒಕ್ಕಲಾಗಿದ್ದರೂ ಬೇಸಾಯ ಮಾಡುವವರಿಗೆ ಯಾವುದೇ ರೀತಿಯ ಒಂದು ಅಡಚಣೆ ಮಾಡದೆ ಭೂನ್ಯಾಯ ಮಂಡಳಿ ಒಪ್ಪಿಕೊಂಡ ಮಠ ಅಂದರೆ ಜೈನ ಮಠ ಅಂತ ಪುನಃ ಉಲ್ಲೇಖ ಮಾಡಲಿಕ್ಕೆ ನಾನು ಇಚ್ಛೆಪಡ್ತಿದ್ದೇನೆ. ಇಡೀ ಮೂಡಬಿದಿರೆಗೆ ಒಂದು ಆದರ್ಶ. ಶ್ರೀ ಜೈನ ಮಠದ ಸ್ವಾಮೀಜಿಯವರು ನಮಗೆಲ್ಲರಿಗೂ ಆದರ್ಶ ಪುರುಷರು. ಎಲ್ಲ ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲರಿಗೂ ಒಂದು ಆಶೀರ್ವಾದ ಮಾಡುವಂಥ ಸ್ವಾಮೀಜಿಯವರಿದ್ದರೆ ನಮ್ಮ ಮೂಡಬಿದಿರೆಯ ಶ್ರೀ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರೆಯರು. ಜೈನ ಮಠವನ್ನು ನಾವು ಭೂಪಟದಲ್ಲಿ, ಭಾರತದ ಭೂಪಟದಲ್ಲಿ ಗುರುತಿಸುವಂಥ ಮಠ. ಅತ್ಯಂತ ಶ್ರೇಷ್ಠವಾದ ಧವಳ ಗ್ರಂಥ ಏಕಮಾತ್ರ ಪ್ರತಿಯನ್ನು ಸಂರಕ್ಷಣೆ ಮಾಡಿದ ಕೀರ್ತಿ ಇದ್ದರೆ ಅದು ಶ್ರೀ ಜೈನ ಮಠಕ್ಕೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತಿದ್ದೇನೆ. ಇವತ್ತು ಮೂಡಬಿದಿರೆ ಶ್ರೇಷ್ಠಿಗಳು ಬೇರೆ ವಿದೇಶದಲ್ಲಿ ವ್ಯಾಪಾರ ಮಾಡಿ ಅದರ ಒಂದು ಭಾಗದ ಲಾಭದಲ್ಲಿ ಇವತ್ತು ರತ್ನ, ವೈಡೂರ ಮುಂತಾದ ಮೂರ್ತಿಗಳನ್ನು ದಾನ ಮಾಡಿದ ಮಠ ಅಂದರೆ ಅದು ಶ್ರೀ ಜೈನ ಮಠ. ಆದ ಕಾರಣ ನಾವು ಮೂಡಬಿದಿರೆ ಶ್ರೀ ಜೈನ ಮಠವನ್ನು ಭಾರತದ ಭೂಪಟದಲ್ಲಿ ನಾವು ಗುರುತಿಸಿದ್ದೇವೆ. ಬಹುಶಃ ಇವತ್ತು ಧವಳ ಗ್ರಂಥ, ವಜ್ರ, ಆಭರಣ ಮುಂತಾದ ಮೂರ್ತಿಗಳಿರುವಂಥ ಏಕೈಕ ಜೈನ ಮಠ ಇದ್ದರೆ ಅದು ಮೂಡಬಿದಿರೆಯ ಶ್ರೀ ಜೈನ ಮಠ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತಿದ್ದೇನೆ. ವಿಶೇಷವಾಗಿ ನಾವು ಜೈನ ಕಾಶಿ ಮೂಡಬಿದಿರೆಯನ್ನು ನೆನಪಿಸುವಾಗ ಕೇವಲ ಭಾರತಕ್ಕೆ ಸೀಮಿತ ಮಠ ಅಲ್ಲ, ಇವತ್ತು 1000 ಕಂಬದ ಬಸದಿ ಜಗತ್ ಪ್ರಸಿದ್ಧ ಬಸದಿ, ಪ್ರಪಂಚದ ಭೂಪಟದಲ್ಲಿ ಗುರುತಿಸುವಂಥ ಏಕೈಕ ಜೈನ ಬಸದಿ ಅಂದರೆ ಅದು 1000 ಕಂಬದ ಬಸದಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಿದ್ದೇನೆ. ಇದನ್ನೆಲ್ಲವನ್ನು ಆಡಳಿತೆಯನ್ನು ನೋಡುವವರು ಪೂಜ್ಯ ಸ್ವಾಮೀಜಿಯವರಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತಿದ್ದೇನೆ. ಇವತ್ತು ನಾವು 29/8/1990 ಭಾಳ ವಿಜೃಂಭಣೆಯಿಂದ ಅವರಿಗೆ ಪಟ್ಟಾಭಿಷೇಕ ಆಯಿತು. ಬಹುಶಃ ಆವಾಗ ಅಂದಿನ ಶ್ರವಣಬೆಳಗೊಳದ ಶ್ರೀಗಳು, ಹಲವು ಎಲ್ಲ ಶ್ರೀಗಳು ಆ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ವಹಿಸಿದ್ದರು. ಬಹುಶಃ ನನಗೆ ಭಾಳ ಸಂತೋಷ ಆಗ್ತಿದೆ. ಕಳೆದ 25 ವರ್ಷಗಳಿಂದ ಅತ್ಯಂತ ಕಿರಿಯ ಸ್ವಾಮೀಜಿ ಅಂದರೆ ಇದ್ದರೆ ನಮ್ಮ ಮೂಡಬಿದಿರೆ ಶ್ರೀ ಜೈನ ಮಠದ ಸ್ವಾಮೀಜಿಯವರು ಕಿರಿಯ ಸ್ವಾಮೀಜಿಯರಾಗಿ
ಪಟ್ಟಾಭಿಷೇಕರಾಗಿ ಇಡೀ ನಮ್ಮ ಜೈನ ಸಮಾಜಕ್ಕೆ ಒಂದು ರೂಪ ಕೊಟ್ಟವರಿದ್ದರೆ ಪೂಜ್ಯ ಸ್ವಾಮೀಜಿಯವರಂತ ಹೇಳಿಕೆ ನಾನು ಇಚ್ಛೆಪಡ್ತಿದ್ದೇನೆ. ಇವತ್ತು ಸ್ವಾಮೀಜಿಯವರು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ, ದೇಶ ವಿದೇಶದ ವಿವಿಧ ಭಾಗಗಳಿಗೆ ಹೋಗಿ ಅಲ್ಲಿ ಬಸದಿಗಳನ್ನು ಕಟ್ಟಿಸಿ ಅಲ್ಲಿ ಪಂಚಕಲ್ಯಾಣದಲ್ಲಿ ಬಾಳಕಿಸಿಕೊಂಡು ಅಹಿಂಸೆ ಬಗ್ಗೆ ಇಡೀ ಸಮಾಜಕ್ಕೆ ಇಡೀ ವಿಶ್ವಕ್ಕೆ ಶಾಂತಿ ಸಾರೋದರಲ್ಲಿ ಯಶಸ್ವಿಯಾದ ಸ್ವಾಮೀಜಿಯವರಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಇವತ್ತು ವೇಡೂರಿನ ಮಹಾಮಸ್ತಕಾಭಿಷೇಕ ಇರ್ಬೋದು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಬಸದಿಗಳ ಇವತ್ತು ಜೀರ್ಣೋದ್ಧಾರ ಇರ್ಬೋದು, ಪಂಚಕಲ್ಯಾಣ ಇರ್ಬೋದು, ಎಲ್ಲದರಲ್ಲೂ ಯಾರು ಇವತ್ತು ಪ್ರಮುಖ ಪಾತ್ರ ವಹಿಸಿಕೊಂಡು ಯಾರ ನೇತೃತ್ವ ಯಾರ ಮಾರ್ಗದರ್ಶನ ಅಂತ ಹೇಳಿದ ಕೂಡಲೇ ತಕ್ಷಣ ನೆನಪಾಗೋದು ಶ್ರೀ ಜೈನ ಮಠದ ಸ್ವಾಮೀಜಿಯವರನ್ನು. ವಿಶೇಷವಾಗಿ ಮೂಡಬಿದಿರೆಯ ಸಾವಿರ ಕಂಬದ ಬಸದಿ ಇರ್ಬೋದು ಅಥವಾ ಗುರುಗಳ ಬಸದಿ ಇರ್ಬೋದು, ಹಾಗೆ ಹಲವಾರು ಮೂಡಬಿದಿರೆ ಹಲವಾರು ಬಸದಿಗಳನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ವಿಶೇಷವಾದ ಪರಂಪರೆಯನ್ನು ಉಳಿಸಿಕೊಂಡರಲ್ಲಿ ಯಶಸ್ವಿಯಾಗಿದ್ದಾರೆ. ಮೂಡಬಿದಿರೆಗೆ ಹಲವಾರು ಜೈನ ಮುನಿಗಳು ಭೇಟಿ ಮಾಡ್ತಾ ಇದ್ದಾರೆ. ಆ ಜೈನ ಮುನಿಗಳಿಗೆ ವಿಶೇಷವಾದ ವ್ಯವಸ್ಥೆ ಕಲ್ಪಿಸುವುದು ನಮ್ಮೆಲ್ಲರ ಕರ್ತವ್ಯ. ವಿಶೇಷವಾಗಿ ಸ್ವಾಮೀಜಿಯವರು ಅವರ ಮಠದಲ್ಲಿ ಅದಕ್ಕೆ ವಿಶೇಷವಾದ ಒಂದು ತಮ್ಮ ಕರ್ತವ್ಯವನ್ನು ವಹಿಸಿಕೊಂಡಿದ್ದಾರೆ. ವಿಶೇಷವಾಗಿ ನಾನು ಹಲವಾರು ಸರಿ ಮುನಿಗಳ ಪ್ರವಚನ ಕೇಳಿದ್ದೇನೆ. ಜೈನ ಮಠದ ಸ್ವಾಮೀಜಿ ನಮ್ಮ ಸ್ವಾಮೀಜಿಯವರನ್ನು ಮುಕ್ತ ಕಟ್ಟದಿಂದ ಪ್ರಶಂಸಿಸ್ತಾ ಇದ್ದರು. ಹೀಗೆ ಇವತ್ತು ವಿರಾಗ ಸಾಗರ ಚಾತುರ್ಮಾಸ ಇರ್ಬೋದು, ಬೇರೆ ಬೇರೆ ಮುನಿಗಳು ಬರುವಾಗ ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ರೂಪಿಸಿ ವಿಶೇಷವಾಗಿ ಭಕ್ತಿ ಮತ್ತು ಪರಂಪರೆಯನ್ನು ಉಳಿಸಿಕೊಂಡು ಬಂದವರು. ನಾನು ಇನ್ನೊಂದು ಮಾತು ಉಲ್ಲೇಖ ಮಾಡಲಾಗ್ತದೆ. ಬಾಹುಬಲಿ ನೃತ್ಯವನ್ನು ಬಜಗೋಳಿಯಲ್ಲಿ ಪ್ರತಿಷ್ಠೆ ಮಾಡಿ ಇನ್ನೊಂದು ಬಸದಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಸೇರಿಸುವಂಥ ಹೇಳಿಕೆ ನಾನು ಸಂತೋಷಪಡ್ತಿದ್ದೇನೆ. ಇವತ್ತು ವಿಶೇಷವಾಗಿ ಅವರು ಸಾಮಾಜಿಕ ಕಳಕಳಿಯುಳ್ಳವರು. ನಮ್ಮ ಕಾಲೇಜ್ ಸ್ವಸ್ತಿಶ್ರೀ ಪದವಿ ಪೂರ್ವ ವಸತಿ ಕಾಲೇಜ್, ನೀವು ಎಣಿಸಲಿಕ್ಕಿಲ್ಲ, ಮೂಡಬಿದಿರೆಯಲ್ಲಿ ಅತ್ಯಂತ ಕನಿಷ್ಠ ದರದಲ್ಲಿ ಫೀಸ್ ತಗೊಂಡ ಕಾಲೇಜ್ ಇದ್ದರೆ ಅದು ನಮ್ಮ ಸ್ವಸ್ತಿಶ್ರೀ ಕಾಲೇಜ್ ಅಂತ ಹೇಳಿಕೆ ನಾನು ಇಚ್ಛೆಪಡ್ತಿದ್ದೇನೆ. 6,000 to 7,000 ಪಿ ಯು ಸಿಗೆ ಸೀಟ್ ಕೊಡುವಂಥ ಕಾಲೇಜು ಬಹುಶಃ ಆಸುಪಾಸಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಇರಲಿಕ್ಕಿಲ್ಲ. ಕೆಲವರಿಗೆ ಅಥವಾ ಉಚಿತವಾಗಿ ಸಹ ಅವರು ಸೀಟ್ ಕೊಟ್ಟದ್ದು ಉಂಟು. ನಾವು ಭಾಳ 35% ಫೇಲಾದ ಸ್ಟೂಡೆಂಟ್ಸನ್ನು ನಾವು ಅಲ್ಲಿ ಕಾಲೇಜಲ್ಲಿ ತಗೊಳ್ತೇವೆ. ಇವತ್ತು ಇಬ್ಬರು ವಿದ್ಯಾರ್ಥಿಗಳು 93% ಕಾಮರ್ಸ್ನಲ್ಲಿ ತೆಗೆದು ಅಂತ ಹೇಳಿಕೆ ನಾನು ಸಂತೋಷಪಡ್ತಿದ್ದೇನೆ. ಇಂತಹ ಒಂದು ಉತ್ತಮ ಕಾಲೇಜನ್ನು ಸ್ಥಾಪನೆ ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಕಲೆ ಯಕ್ಷಗಾನಕ್ಕೆ ಭಾಳಷ್ಟು ಒತ್ತು ಕೊಟ್ಟಿದ್ದಾರೆ. ಇವತ್ತು ಯಕ್ಷಗಾನ ಬಹುಶಃ ಪ್ರತಿ ವರ್ಷ ಒಂದು 7-8 ಯಕ್ಷಗಾನವನ್ನು ಇಲ್ಲಿ ಆಡ್ತಾರೆ. ಇವತ್ತು ನಿಜವಾಗಿ ರಾಜರು ಕೊಡುವಂತಹ ಒಂದು ಕೆಲಸ ಅದು ರಾಜರಿಗೆ ಇಲ್ಲ. ಆದ ಕಾರಣ ವಿಶೇಷವಾದ ಪೀಠಾಧಿಪತಿಗಳು ಮಠದ ಸ್ವಾಮೀಜಿಯವರ ಯಕ್ಷಗಾನಕ್ಕೆ ಒತ್ತನ್ನು ಕೊಡ್ತಿದ್ದಾರೆ. ಆ ಯಕ್ಷಗಾನ ಉಳಿಸ್ಕೊಳ್ಬೇಕಂತ ಒಂದು ವಿಶೇಷವಾದ ಕಾಳಜಿ ಅವರಿದೆ. ವಿಶೇಷವಾಗಿ ಆರೋಗ್ಯ ದೃಷ್ಟಿ ಈ ಸರಿ 3-4 ಉಚಿತ ಆರೋಗ್ಯ ಮೆಡಿಕಲ್ ಕ್ಯಾಂಪನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಸಹ ಮೆಡಿಕಲ್ ಕ್ಯಾಂಪನ್ನು ಅವರು ಮಾಡ್ತಾ ಇದ್ದಾರೆ. ಪ್ರಾಕೃತ ಭಾಷೆ ಭಾಳ ಹಳೆಯ ಭಾಷೆ. ಆ ಪ್ರಾಕೃತ ಭಾಷೆಯ ಪರಿಚಯ ಮಾಡೋದು ವಿದ್ಯಾರ್ಥಿಗಳಿಗೆ ಕಲಿಸುವಂಥ ಕೆಲಸವನ್ನು ಸಹ ಅವರು ಮಾಡಿದ್ದಾರೆ ಅಂತ ಹೇಳಿಕೆ ನಾನು ಸಂತೋಷಪಡ್ತಿದ್ದೇನೆ. ವಿಶೇಷವಾಗಿ ಮೂಡಬಿದಿರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ವಾಮೀಜಿಯವರ ಆಶೀರ್ವಚನ ಇದ್ದೇ ಇದೆ. ಎಲ್ಲ ಜಾತಿ ಮತ ಬಿಟ್ಟು ಎಲ್ಲರೂ ಅವರನ್ನು ಆಹ್ವಾನಿಸ್ತಾರೆ, ಅವರ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಇವತ್ತು ಅದನ್ನು ಸಹ ಬಹುಶಃ ನಮಗೆಲ್ಲ ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಿಕೆ ಇಚ್ಛೆಪಡ್ತಿದ್ದೇನೆ. ಈಗಾಗಲೇ ಪಟ್ನಶೆಟ್ಟರು ಪ್ರಸ್ತಾಪ ಮಾಡಿದರು, ಅವರು ಈ ಸರಿ ಮಠದ ಜೀರ್ಣೋದ್ಧಾರ ಆಗ್ತದೆ ಅಂತ. ಬಹುಶಃ ಅದೆಲ್ಲ ಕೆಲಸ ಆಗಬೇಕಾದ್ರೆ ಸ್ವಾಮೀಜಿಯವರ ಅವರ ನೇತೃತ್ವ ಬಿಟ್ಟು ನಾವು ಖಂಡಿತವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಅವರ ಅಕ್ಷರಶಃ ಅವರೆಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ. ವಿಶೇಷವಾಗಿ ಇವತ್ತು 25ನೇ ವರ್ಷ ಭಾಳ ವಿಜೃಂಭಣೆಯಿಂದ ನಡಿಬೇಕಿತ್ತು. ಬಹುಶಃ ಮುಂದಿನ ದಿನದಲ್ಲಿ ನಾವು ಅದನ್ನು ಖಂಡಿತವಾಗಿ ಆಚರಿಸ್ತೇವೆ. ಅದನ್ನು ನಾವು ಖಂಡಿತವಾಗಿ ಸ್ವಾಮೀಜಿಯವರ ಯಾವ ರೀತಿಯಲ್ಲಿ ಪಟ್ಟಾಭಿಷೇಕ ಸಮಯದಲ್ಲಿ ನಾವೆಲ್ಲ ಸೇರಿ ಅಂತಹ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದಕ್ಕಿಂತಲೂ ವಿಜೃಂಭಣೆಯಿಂದ ಮುಂದಿನ ದಿನದಲ್ಲಿ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಿದ್ದೇನೆ. ವಿಶೇಷವಾಗಿ ಜೈನ ಧರ್ಮದ ಸಿದ್ಧಾಂತ, ತತ್ವ, ಪರಂಪರೆ ಎಲ್ಲವನ್ನು ಉಳಿಸಬೇಕಾದ್ರೆ ಅದು ಸ್ವಾಮೀಜಿಯವರಿಗೆ ಮಾತ್ರ ಸಾಧ್ಯ. ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಶ್ರಾವಕರಿರುವುದು, ಶ್ರಾವಕರ ಮಾರ್ಗದರ್ಶನದಲ್ಲಿ ಖಂಡಿತವಾಗಿ ಸ್ವಾಮೀಜಿಯವರಿಲ್ಲ. ಆದ ಕಾರಣ ವಿಶೇಷವಾಗಿ ಸ್ವಾಮೀಜಿಯವರು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ, ನಮಗೆ ಎಲ್ಲ ಅರಿಸ್ತಾರೆ. ಇದು ಒಂದು ನಮ್ಮ ಪರಂಪರೆಯನ್ನು ಉಳಿಸ್ತಾರೆ, ಜೈನ ಪರಂಪರೆಯನ್ನು ಉಳಿಸೋದ್ರಲ್ಲಿ ವಿಶೇಷವಾದ ಅವರ ಕಾಳಜಿ ವಹಿಸಿಕೊಂಡಿದ್ದಾರೆ ಅಂತ ಹೇಳಿ ವಿಶೇಷವಾಗಿ ನಾನು ಎಲ್ಲ ವೇದಿಕೆಯಲ್ಲಿ ಹೆಸರು ಹೇಳುವುದಿಲ್ಲ, ಎಲ್ಲರಿಗೂ ನಾನು ವಂದಿಸಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದೊಂದಿಗೆ ವೇದಿಕೆಯಲ್ಲಿ ಇವತ್ತು ಅನೇಕ ಗಣ್ಯರು
ಉಪಸ್ಥಿತರಿದ್ದಾರೆ. ನೀವು ಯಾರೆಲ್ಲ ಇಲ್ಲಿದ್ದೀರೋ ನೀವೆಲ್ಲರೂ ಕೂಡ ಮಠಕ್ಕೆ ಒಂದಲ್ಲ ಒಂದು ರೀತಿಯಿಂದ ಸೇವೆಯನ್ನು ಮಾಡಿದವರೇ. ಆದರೆ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಈ ಎಲ್ಲ ಮಹಾನುಭಾವರು ಇಲ್ಲಿ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರೀಫಲವನ್ನು ಸಮರ್ಪಿಸಬೇಕು ಅಂತ ಹೇಳಿಕೊಂಡು ಪಟ್ನಶೆಟ್ಟಿ ಸುದೇಶ್ ಕುಮಾರ್, ಹಾಗೆಯೇ ಆನಡ್ಕ ಸುದೇಶ್ ಕುಮಾರ್ ಮತ್ತು ಚೌಟರ ಅರಮನೆಯ ಆದರ್ಶಂ ಇವರು ಸಮರ್ಪಣೆ ಮಾಡಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಶ್ರೀ ಗುರು ವಿನಯಾಂಜಲಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿರುವ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದಂಥ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಇವರಿಗೆ ಶಂಭವ್ ಕುಮಾರ್ರವರು ಬಂದು ಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಪಟ್ನಶೆಟ್ಟಿ ಸುದೇಶ್ ಕುಮಾರ್ ಇವರಿಗೆ ಸುಭಾಷ್ ಚಂದ್ರ ಚೌಟ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆದರ್ಶಂ ಚೌಟರ ಅರಮನೆ ಇವರನ್ನು ಮುನಿರಾಜ್ ರೆಂಜಾಳ ಇವರು ಬಂದು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಸುದೇಶ್ ಕುಮಾರ್ ಆನಡ್ಕ ಇವರಿಗೆ ಪ್ರಭಾತ್ ಬಲ್ನಾಡು ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಶೈಲೇಂದ್ರ ಆರೋಹ ಇವರಿಗೆ ಪೂರ್ಣಚಂದ್ರ ಜೈನ್ ಇವರು ಬಂದು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಎಂ ಬಾಹುಬಲಿ ಪ್ರಸಾದ್ ಇವರಿಗೆ ಪ್ರಭಾಚಂದ್ರ ಜೈನ್ ಇವರು ಬಂದು ಪುಷ್ಪವನ್ನು ನೀಡಿ ಗೌರವಿಸಬೇಕು. ಹಾಗೆಯೇ ಅರಮನೆಯ ಕುಲ್ದೀಪ್ ಎಂ ಇವರಿಗೆ ರಾಜವರ್ಮ ಬೈಲಂಗಡಿ ಅವರು ಬಂದು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಕೃಷ್ಣರಾಜ್ ಹೆಗಡೆ ಇವರಿಗೆ ಅಂಡಾರ್ ಗುಣಪಾಲ ಹೆಗಡೆ ಇವರು ಬಂದು ಪುಷ್ಪವನ್ನು ನೀಡಿ ಗೌರವಿಸಬೇಕು. ಡಾಕ್ಟರ್ ಎಸ್ ಪಿ ವಿದ್ಯಾಕುಮಾರ್ ಇವರಿಗೆ ವೀರೇಂದ್ರ ಕುಮಾರ್ ಇವರು ಬಂದು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೀವಿ. MCS ಬ್ಯಾಂಕಿನ ಚಂದ್ರಶೇಖರ ಎಂ ಇವರನ್ನು ಪುಷ್ಪರಾಜ್ ಜೈನ್ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿ. ಉಮನಾಥ್ ಶೆಣೆ ಇವರಿಗೆ ತಿಲಕ್ ಪ್ರಸಾದ್ ಇವರು ಬಂದು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಜಯಪ್ರಕಾಶ್ ಪಡಿವಾಳ್ ಇವರಿಗೆ ಗುಣಪಾಲ್ ಮುದ್ಯ ಇವರು ಬಂದು ಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಬೇಕು. ದನಕೀರ್ತಿ ಬಲಿಪ ಇವರಿಗೆ ಶ್ರೀಪಾಲ್ ಎಸ್ ಇವರು ಬಂದು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಧರ್ಮ ಬಂಧುಗಳೇ, ನಾವೀಗ ಇವತ್ತಿನ ಕಾರ್ಯಕ್ರಮದ
ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಂಗಳೂರಿನ ಬೆಸೆಂಟ್ ಮಹಾವಿದ್ಯಾಲಯದ ಈಗ ಕಾರ್ಯಕ್ರಮದ ಉದ್ಘಾಟನೆ ಜರುಗಲಿಕ್ಕಿದೆ. ದೀಪ ಬೆಳಗುವ ಮೂಲಕ ಪರಮ ಪೂಜ್ಯ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯ ಹಾಗೂ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಯೋತಿ ಬೆಳಗುವ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः. ಮಂಗಳೂರಿನ ಬೆಸೆಂಟ್ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಅದೇ ರೀತಿ ಯಕ್ಷಗಾನ ರಂಗದ ಒಬ್ಬ ಶ್ರೇಷ್ಠ ದಿಗ್ಗಜನಾಗಿ ಪ್ರಭಾಕರ ಜೋಶಿಯವರು ಒಂದು ರೀತಿಯ ಜ್ಯೋತಿಯಾಗಿ ಕೇವಲ ಒಂದು ಸಮಾಜಕ್ಕೆಲ್ಲ ಇಡೀ ಮಾನವ ಸಮಾಜಕ್ಕೆ. ಸುಭಾಷ್ ಚೌಟ ಮತ್ತು ಪದ್ಮಪ್ರಸಾದ್ ಕರ್ನಾಟಕ ಜೈನ ಅಸೋಸಿಯೇಷನ್ ಅಧ್ಯಕ್ಷ ಸದಸ್ಯರು ಇದ್ರೆ ಬರಬೇಕು. ದರೆಗುಡ್ಡೆ ಸುಭಾಷ್ ಚೌಟರು ಮೇಲೆ ಬರಬೇಕು. ಪದ್ಮಪ್ರಸಾದ್ ಕರ್ನಾಟಕ ಜೈನ ಅಸೋಸಿಯೇಷನ್ ಸದಸ್ಯರು ಬೆಂಗಳೂರು ಇದ್ರೆ ಬರಬೇಕು. ಇದೀಗ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಇವರಿಂದ ಶ್ರೀ ಶ್ರೀ ಗುರು ವಿನಯಾಂಜಲಿ ಕಾರ್ಯಕ್ರಮ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾತ ಪ್ರಕಾಶ ಸುರರಾಮ ಕುಟಮಟಿ ರಂಜಿತ ಶರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಆದಿತೀರ್ಥಂಕರಾದ ಋಷಭಾದಿ ಮಹಾವೀರ ಅಂತ ಸಕಲ ತೀರ್ಥಂಕರರ ಪಾದಗಳಿಗೆ ಮಣಿಯುತ್ತೇನೆ. ಹಾಗೆ ಶ್ರೀಮಠದ ವಿಶೇಷ ಸಾನ್ನಿಧ್ಯವಾದ ಪಾರ್ಶ್ವನಾಥ ಪುಷ್ಪಾಂಡಿನಿ ದೇವಿಗೆ ನನ್ನ ಗೌರವವನ್ನು ಸಲ್ಲಿಸ್ತೇನೆ. ಹಾಗೂ ಕಿಂಚಿತ್ತಾಗಿ ಶ್ರೀ ಸ್ವಾಮೀಜಿಯವರ ಅಭಿನಂದನೆ. ನನಗೆ ಆ ಯೋಗ್ಯತೆಯೂ ಇಲ್ಲ, ಪಾಂಡಿತ್ಯವೂ ಇಲ್ಲ. ಮತ್ತು ತಮ್ಮಲ್ಲಿ ಒಂದು ವಿನಂತಿಸಬೇಕು. ನಾನು ಯಾವುದೇ ಸಿದ್ಧತೆ ಇಲ್ಲದ ಬಂದವ. ಪ್ರಧಾನ ಭಾಷಣ ನನ್ನದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹೇಳಿದ್ದು ತಾಳಮದ್ದಲೆ ಮಧ್ಯದಲ್ಲಿ 2 ಮಾತು ನಾನು ಹೇಳುತ್ತೇನೆ ಅಂತ. ಅದನ್ನು ಸಭೆಗೆ ಜೋಡಿಸಿದ್ದಾರೆ ಸ್ವಾಮೀಜಿಯವರು. ಅವರು ಸರಳತೆ ಮತ್ತು ಅಲ್ಲಲ್ಲೇ ವ್ಯವಸ್ಥೆಗಳನ್ನು ಮಾಡುವುದರಲ್ಲಿ ಪ್ರಸಿದ್ಧರಾದವರಾದ್ದರಿಂದ ಈ ಹೊಣೆಯನ್ನು ನಾನು ಒಪ್ಪಿಕೊಂಡಿದ್ದೇನೆ. ಪರಮಪೂಜ್ಯ ಶಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ ಸ್ವಾಮೀಜಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಮಹನೀಯರೇ, ಶ್ರಾವಕರೇ, ಸಕಲ ಧರ್ಮಾಭಿಮಾನಿಗಳೇ, ಭಾಳ ಸಂತೋಷದಿಂದ, ಆದರೆ ಸಿದ್ಧತೆ ಇಲ್ಲದೆ ಮಾಡ್ತಾ ಇರುವ ಕೆಲಸ ಇದು. ಜೈನ ಪರಂಪರೆಯ ಪ್ರಧಾನವಾದಂತಹ ಘೋಷಣೆಯೇ ನಮೋಕಾರ ಮಂತ್ರ. ಪಂಚಾಚಾರ್ಯ 5 ವಿಧದ ನಮಸ್ಕಾರಗಳನ್ನು ಮಾಡಬೇಕಂತೆ. ಅರ್ಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಹಾಗೆ ನಮೋ ಲೋಕೆ ಸರ್ವಸಾಧುಗಳು. ಲೋಕದ ಎಲ್ಲ ಸಾಧುಗಳಿಗೆ, ಅಲ್ಲಿ ಜೈನ ಸಾಧುಗಳು ಮಾತ್ರ ಅಲ್ಲ, ಎಲ್ಲರೂ ಬರ್ತಾರೆ. ಅಂದರೆ ಒಂದು ವಿಸ್ತಾರವಾದಂತಹ ಸಮನ್ವಯದ ಘೋಷಣೆ ಜೈನ ಎಲ್ಲ ಪರಂಪರೆಯ ನಮಸ್ಕಾರಗಳಲ್ಲಿ, ಆರಾಧನೆಗಳಲ್ಲಿ ಕಾಣುತ್ತದೆ. ವಿಶೇಷವಾಗಿ ನಮ್ಮ ಪ್ರದೇಶ ಬೇರೆ ಬೇರೆ ಕಾರಣಗಳಿಂದ ಹೆಮ್ಮೆ ಪಟ್ಟುಕೊಳ್ಳಬೇಕಾದ ಒಂದು ಕ್ಷೇತ್ರ ಇದು. ಬಹುಶಃ ಭಟ್ಟಾರಕ ಪಂಡಿತಾಚಾರ್ಯ ಪರಂಪರೆ ನಮ್ಮ ಪ್ರದೇಶಕ್ಕೆ ವಿಶೇಷವಾದ್ದು. ಅದು ಬೇರೆ ಕಡೆ ಇಲ್ಲ. ಬೇರೆ ಕಡೆ ಜೈನಾಚಾರ್ಯ ಪರಂಪರೆಗಳು
ಬೇರೆ ರೀತಿಯಲ್ಲಿವೆ. ಇಲ್ಲಿ ವೇದಾಂತ ಪರಂಪರೆಯ ಮತ್ತು ಅರ್ಹತ ಪರಂಪರೆ, ಜೈನ ಪರಂಪರೆ ಎರಡನ್ನೂ ಸೇರಿಸಿ ಮಾಡಿದಂತಹ ಒಂದು ಮಠ ಸನ್ಯಾಸ ಪದ್ಧತಿ ಇದು. ಅದಕ್ಕೆ ಮುಖ್ಯಸ್ಥರಾಗಿ 25 ವರ್ಷಗಳಿಂದ, ಗೊತ್ತೇ ಆಗಲಿಲ್ಲ ನಮಗೆ 25 ವರ್ಷ ದಾಟಿದ್ದೆ. ಇನ್ನು ಸಲುಗೆ ವಯಸ್ಸು ಹೇಳುವುದಾದರೆ ಇನ್ನು 50 ವರ್ಷಕ್ಕೆ ತೊಂದರೆ ಇಲ್ಲ. ಈಗಲೇ 25 ವರ್ಷದವರ ಹಾಗೆ ಕಾಣುತ್ತಾರೆ ಅವರು. ತಾರುಣ್ಯವನ್ನು, ಆರೋಗ್ಯವನ್ನು, ಜೈನ ತತ್ವದ ಶಕ್ತಿಯನ್ನು ಆ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಜೈನ ಸಿದ್ಧಾಂತದ ಬಹಳ ಸುಂದರವಾದ ಒಂದು ಶ್ಲೋಕ ಇದೆ. ಅದರ ಮೂರ್ತಿವತ್ ರೂಪವಾಗಿ ನನಗೆ ಯಾವಾಗಲೂ ಭಟ್ಟಾರಕ ಸ್ವಾಮಿಗಳು ಚಾರುಕೀರ್ತಿಯವರು ಕಂಡಿದ್ದಾರೆ. ಸತ್ವೇಷು ಮೈತ್ರೀಂ ಗುಣಿಷು ಪ್ರಮೋದಂ ಕ್ಲಿಷ್ಟೇಷು ಜೀವೇಷು ಕೃಪಾಪರತ್ವಂ ಮಧ್ಯಸ್ಥ ಭಾವಂ ವಿಪರೀತ ವೃತ್ತೌ ಸದಾ ಮಮಾತ್ಮ ವಿದಧಾತು ದೇವ. ಇದಕ್ಕಿಂತ ದೊಡ್ಡ ಸಮನ್ವಯ ಇಲ್ಲವೇ ಇಲ್ಲ. ಅದರ ಒಟ್ಟಿಗೆ ಸ್ಯಾದಸ್ತಿ ಸ್ಯಾದ್ನಾಸ್ತಿ ಸ್ಯಾದವಕ್ತವ್ಯಂ. ಸಪ್ತಭಂಗೀನಯ. ನೀನು ಹೇಳಿದ್ದು ಸರಿ, ನಾನು ಹೇಳಿದ್ದು ಸರಿ, ಅವನು ಹೇಳಿದ್ದು ಸರಿ, ಒಂದು ರೀತಿಯಲ್ಲಿ ತಪ್ಪು. ಈಗ ರಾತ್ರಿ ಅಂತ ಕೇಳಿದರೆ ಬೇರೆ ಎಲ್ಲಾದರೂ ರಾತ್ರಿ ಇರ್ಬೋದು, ಈಗ ಹಗಲ ಅಂತ ಕೇಳಿದರೆ ಹಗಲ ಹೌದೇ ಕಾಣ್ತದೆ. ಸಪ್ತಭಂಗಿ ನಯದಿಂದ, ಸಪ್ತಭಂಗಿ ನ್ಯಾಯದಿಂದ ಸರ್ವಭಂಗಿ ಸಮರ್ಥನವನ್ನು ಮಾಡಬಹುದಂತೆ ಆಚಾರ್ಯರೆಲ್ಲ ಹೇಳಿದ್ದಾರೆ. ಉಮಾಸ್ವಾಮಿಗಳನ್ನು ವೈದಿಕರು, ಜೈನರು, ಬೌದ್ಧರು ಎಲ್ಲರೂ ಒಕ್ಕರಲಿನಿಂದ ನಮಸ್ಕರಿಸುವುದಕ್ಕೆ ಕಾರಣವೇ ಅವರ ಸ್ಯಾದ್ವಾದ. ಉಮಾಸ್ವಾಮಿಗಳ ತತ್ವಾರ್ಥ ಆದಿಕಮ ಸೂತ್ರ ಹಿಂದೆ ಓದಿದ್ದೆ, ಇತ್ತೀಚೆಗೆ ಪುನಃ ತರಿಸಿ ಒಮ್ಮೆ ಓದಿದೆ. ರೋಮಾಂಚನ ಆಗುವ ರೀತಿಯ ವೇದಾಂತ ಸೂತ್ರ ಬಾದರಾಯಣದ್ದು, ಹಾಗೆ ಜೈಮಿನಿಗಳ ಧರ್ಮಸೂತ್ರಗಳು, ಹಾಗೆ ಗೌತಮನ ನ್ಯಾಯಸೂತ್ರ, ಸಾಂಖ್ಯಸೂತ್ರ ಕಪಿಲ್ನದಿದ್ದ ಹಾಗೆ ಅದೇ ಯೋಗ್ಯತೆಯ ಅಸಾಧಾರಣವಾದ ಒಂದು ಸಾರಭೂತವಾದಂತಹ ಗ್ರಂಥ ಸ್ಯಾದ್ವಾದ. ಅದರ ಮಾತನ್ನೇ ವಿಸ್ತರಿಸಿ ಹೇಳಿದ ಮಾತು ಸತ್ವೇಷು ಮೈತ್ರೀಂ. ಸತ್ವ ಎಲ್ಲಿ ಉಂಟೋ ಅಲ್ಲಿ ಮೈತ್ರಿ ಇರಬೇಕಂತೆ, ಅಲ್ಲಿ ವಿರೋಧ ಇಲ್ಲ. ನಿಜವಾದ ಧಾರ್ಮಿಕ ಮತ್ತು ದಾರ್ಶನಿಕ ಅಹಿಂಸೆ ಇರುವುದೇ ಜೈನ ತತ್ವದ, ಜೈನ ದರ್ಶನದಲ್ಲಿ. ಗುಣಿಷು ಪ್ರಮೋದಂ. ಗುಣಿಗಳು ಯಾರಿದ್ದಾರೆ ಅವರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಅವರು ಜೈನರೋ ಜೈನೇತರರೋ ಬೇರೆಯವರೋ ಎಂಬ ಪ್ರಶ್ನೆ ಇಲ್ಲ. ನಮೋ ಲೋಯೇ ಸರ್ವಸಾಹುನಾಂ, ನಮೋ ಲೋಕೆ ಸರ್ವಸಾಧುನಾಂ ಅಂತ ಹೇಳಲಿಕ್ಕೆ ಕಾರಣವೇ ಅದು. ಎಲ್ಲ ಸಾಧುಗಳನ್ನು ನಾನು ನಮಿಸ್ತೇನೆ. ಕ್ಲಿಷ್ಟೇಷು ಜೀವೇಷು ಕೃಪಾಪರತ್ವಂ. ಕ್ಲಿಷ್ಟೇಷು ಮನುಷ್ಯೇಷು ಅಲ್ಲ, ಕ್ಲಿಷ್ಟೇಷು ಜೀವೇಷು. ಕಷ್ಟದಲ್ಲಿರುವ, ಹಿಂಸೆಗೊಳಗಾದ ಎಲ್ಲ ಜೀವರಿಗೂ ಕೃಪಾಪರತ್ವ, ಸರ್ವೋದಯದ ಭಾವ. ಮಾಧ್ಯಸ್ಥ ಭಾವಂ ವಿಪರೀತ ವೃತ್ತವು. ಇದಕ್ಕೆ ವಿರುದ್ಧವಾದ ಭಾವಗಳಲ್ಲಿ ಮತ್ತು ವಿಪರೀತವಾದ ಅತಿರೇಕದ ವಾದಗಳು, ಈಗ ತುಂಬ ಧಾರ್ಮಿಕ ರಾಜಕೀಯ ಕ್ಷೇತ್ರದಲ್ಲೆಲ್ಲ ಅತಿರೇಕದ ವಾದಗಳು ಬರ್ತಾ ಇವೆ. ಮಾಧ್ಯಸ್ಥ ಭಾವ ಮಧ್ಯದಲ್ಲಿಟ್ಟುಕೊಂಡು ನೋಡಬೇಕಂತೆ, ಅತಿರೇಕಗಳಿಗೆ ಹೋಗಬಾರ್ದು, ಎಲ್ಲವನ್ನೂ ಸಮನ್ವಯ ಮಾಡಬೇಕು. ಇದನ್ನು ಸದಾ ಮಮಾತ್ಮ ವಿದಧಾತು ದೇವ. ತೀರ್ಥಂಕರಲ್ಲಿ ಶ್ರಾವಕರಾದವರು ಇತರರು ಕೇಳಿಕೊಳ್ಳುವಂಥದ್ದು ಈ 5 ಭಾವನೆಗಳನ್ನು ದೇವನಾದವನು ನನ್ನ ಬುದ್ಧಿಯಲ್ಲಿ ನೆಲೆಸುವಂತೆ ಮಾಡಲಿ. ಗಾಯತ್ರಿ ಸಮಾನವಾದ ಮಂತ್ರ ಇದು. ಗಾಯತ್ರಿಯಲ್ಲಿ ಒಂದು ಮಾತಿದೆ, ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ. ಬೇರೆ ತುಂಬ ಪ್ರಾರ್ಥನೆಗಳಿದ್ದಾವೆ. ಸಂಪತ್ತು ಕೊಡು, ಸೌಭಾಗ್ಯ ಕೊಡು, ಅನ್ನವನ್ನು ಕೊಡು, ಇದೆಲ್ಲ ಸರಿಯೇ, ದೇವರಲ್ಲಿ ಕೇಳಬೇಕಾದ್ದೇ ಎಲ್ಲವನ್ನು, ಜೀವನೋಪಾಯ, ಅನ್ನ, ಬಟ್ಟೆ, ಅಶನವಸನ. ಆದರೆ ಅದಕ್ಕಿಂತ ಶ್ರೇಷ್ಠವಾದ್ದನ್ನು ಏನು ಕೇಳ್ಬೋದು ಅಂತ ವೈದಿಕಾಚಾರ್ಯರು ಯೋಚನೆ ಮಾಡಿದರು. ತತ್ಸವಿತು ವರೆಣ್ಯಂ ಭರ್ಗೋದೇವ. ಆ ಸವಿತುರ್ವರೆಣ್ಯ ಸೂರ್ಯನು ನಮಗೆ ಏನು ಕೊಡಲಿ, ಅದು ಕೊಡು ಇದು ಕೊಡು ಅಂತಲ್ಲ, ಒಂದನ್ನೇ ಕೇಳಿದರೆ ಸಾಕು. ಧಿಯೋ ಯೋನ ಪ್ರಚೋದಯ. ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ. ಬುದ್ಧಿ ಒಂದು ಕೊಟ್ಟರೆ ಉಳಿದದ್ದನ್ನು ನಾನು ಮಾಡಿಕೊಳ್ತೇನೆ ಅಂತ ಅರ್ಥ. ಎಲ್ಲವನ್ನೂ ನೀನು ಕೊಡೋದು ಬೇಡ. ಧೀಯನ್ನು ಪ್ರಚೋದಿಸಿದರೆ ಬುದ್ಧಿಯ ವಿಕಾಸ, ಜೀವನದ ವಿಕಾಸ, ಶಾಂತಿಯುತವಾದ ಸಮಗ್ರವಾದಂತಹ ಸಂಪೂರ್ಣವಾದ ಜೀವನವನ್ನು ಅನುಭವಿಸಬಹುದು ಅಂತ. ಹಾಗಾಗಿ
ನನಗೆ ಸತ್ವೇಶ ಮೈತ್ರಿ ಗುಣಿಶ ಬಹುಶಃ ಮಾನತುಂಗಾಚಾರ್ಯರ ಶ್ಲೋಕ ಇರಬೇಕದು, ಅಥವಾ ಕುಂದಕುಂದಾಚಾರ್ಯರದೇ, ಅಮಿತಗತ್ಯಾಚಾರ್ಯರ ಶ್ಲೋಕ, ಕ್ಷಮಿಸಬೇಕು, ಸಾಮಯಿಕ ಪಾಠದಲ್ಲಿ ಇರುವಂಥದ್ದು. ತಮಗೆಲ್ಲ ಗೊತ್ತಿರುವುದು, ತಮಗೆ ನಾನು ಹೇಳುವುದಲ್ಲ, ನನಗೆ ಗೊತ್ತಿದ್ದದ್ದನ್ನು ತಮಗೆ ನೆನಪಿಸುವುದಷ್ಟೇ. ಸತ್ವೇಶ ಮೈತ್ರಿಂ ಗುಣಿಶ ಪ್ರಮೋದಂ ಈ ಒಂದು ಶ್ಲೋಕದ ಮತ್ತು ಪಂಚ ನಮಸ್ಕಾರಗಳ ಸಂಪೂರ್ಣ ಸಮನ್ವಯದ ಒಂದು ಜೀವಂತ ಸ್ವರೂಪವಾಗಿ ನಮ್ಮ ಸಮಾಜದಲ್ಲಿರುವ ವ್ಯಕ್ತಿಗಳಲ್ಲಿ ಚಾರುಕೀರ್ತಿ ಸ್ವಾಮೀಜಿಯವರೊಬ್ಬರು ಅಂತ ಎಲ್ಲಿ ಬೇಕಾದರೂ ಹೇಳ್ತಾರೆ. ಇದು ಇವತ್ತಿನ ಭಾಷಣಕ್ಕಾಗಿ ಹೇಳುವುದಲ್ಲ, ನನ್ನ ಅನುಭವದಿಂದ ಧಾರಾಳವಾಗಿ ಬೇರೆಯವರಲ್ಲಿಯೂ ಅವರ ಅನುಪಸ್ಥಿತಿಯಲ್ಲಿಯೂ ನಾನು ಹೇಳಿದ ಮಾತು. 25ನೇ ವರ್ಷದ್ದು ಏನು ಗೌಜಿ ಗಲಾಟೆ ಮಾಡಬಹುದಾಗಿತ್ತು, ಅದೇನು ಮಾಡಲಿಕ್ಕೆ ಬಿಡಲಿಲ್ಲ ಅವರು, ಅಲ್ವಾ? ಗೌಜಿ ಗದ್ದಲ ಬೇಡ, ನಾನು ಹೇಳೋದು ಸ್ವಲ್ಪ ಇದಕ್ಕಿಂತ ಗೌಜಿ ಗದ್ದಲ ಬೇಕು ಸ್ವಾಮಿಗಳು. ಈಗಿನ ಕಾಲದಲ್ಲಿ ಅದು ಕಾಣಿಸಬೇಕಾದ್ರೆ ಪ್ರೊಜೆಕ್ಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಎಕ್ಸ್ಪೋಸಿಂಗ್ ಆಲ್ಸೋ ಈಸ್ ಇಂಪಾರ್ಟೆಂಟ್. ಈ 25ನೇ ವರ್ಷದ ಕೊನೆಯಲ್ಲಿ 26ನೇ ವರ್ಷದ ಆರಂಭದಲ್ಲಿ ಇಂಥದ್ದೇ ಭವ್ಯವಾದ ಒಂದು ಸಮಾರಂಭ ಇದೇ ಭವನದಲ್ಲಿ ನಾವು ಮಾಡೋಣ, ನಾನು ಬರ್ತೇನೆ, ನಾವೆಲ್ಲ ಸಂಕಲ್ಪಬದ್ಧರಾಗುವ. ಸ್ವಾಮೀಜಿಯವರಿಗೂ ನನಗೂ ಒಂದು 2-3 ನೆಲೆಗಳಲ್ಲಿ ವಿಶೇಷವಾದ ಸಂಬಂಧ ಇದೆ. ಒಂದನೇದು, ಅವರು ತುಂಬ ಯಕ್ಷಗಾನ ಪ್ರೇಮಿಗಳು, ಅದು ನಮ್ಮನ್ನು ಒಟ್ಟು ಮಾಡಿದಂಥ ವಿಷಯ. ಎರಡನೇದು, ಜೈನ ದರ್ಶನದಲ್ಲಿ, ಜೈನ ಧರ್ಮದಲ್ಲಿ ನನಗೆ ವಿಶೇಷವಾದ ಆಸಕ್ತಿ. ನಾನು ಒಂದಿಷ್ಟು ಅಧ್ಯಯನ ಮಾಡಿದ್ದೇನೆ. ಧಾಮ ಸಂಪ್ರೋಕ್ಷಣೆ ಮೊದಲಾದಂತಹ ಸಂದರ್ಭಗಳಲ್ಲಿ ಉಪನ್ಯಾಸಗಳನ್ನು ಮಾಡುವುದಕ್ಕಾಗಿ ಸಿದ್ಧತೆ ಮಾಡಬೇಕಾಗಿ ಬಂತು. ಆಮೇಲೆ ಭಾರತೀಯ ದರ್ಶನ ಪ್ರವೇಶ, ತತ್ವಶಾಸ್ತ್ರ ಪ್ರವೇಶ ಗ್ರಂಥವನ್ನು ತಯಾರು ಮಾಡುವಾಗ ನಾನು ಮತ್ತು ದಿವಂಗತರು, ಈಗ ನಮ್ಮೊಟ್ಟಿಗಿಲ್ಲ, ಪ್ರೊಫೆಸರ್ ಎಮ್ ಎ ಹೆಗಡೆ ಅವರು, ನಾವು ಕುಳಿತು ಜೈನ ಗ್ರಂಥಗಳನ್ನೊಮ್ಮೆ ಅಧ್ಯಯನ ಮಾಡಿದ್ದೇವೆ. ಧವಳ, ಜಯಧವಳ, ಮಹಾಧವಳಗಳನ್ನೆಲ್ಲ ನೋಡಲಿಲ್ಲ, ಸ್ವಲ್ಪ ನೋಡಿದ್ದೇವೆ. ಉಮಾಸ್ವಾಮಿಗಳ ಗ್ರಂಥಗಳು, ತಾತ್ಪರ್ಯ ಗ್ರಂಥಗಳು, ಮಿರ್ಜಿ ಅಣ್ಣಾರಾಯರ ಗ್ರಂಥಗಳನ್ನು ನೋಡ್ತಾ ಹೋದ ಹಾಗೆ ಜೈನ ಧರ್ಮದ ವಿಶ್ವರೂಪ ಗೊತ್ತಾಯಿತು. ನಾನು ಕಾರ್ಕಳದವನಾದ್ದರಿಂದ, ಮೂಡುಬಿದಿರೆಗೆ ಹತ್ತಿರದವನಾದ್ದರಿಂದ ಜೈನ ಧರ್ಮದಲ್ಲಿ ನನಗೆ ವಿಶೇಷವಾದ ಆಸಕ್ತಿ, ಅಭಿರುಚಿ. ಪರಮಸಿದ್ಧನೆನಿಸಿದ ರತ್ನಾಕರ ನಮ್ಮ ಊರಿನವ, ತ್ರಿಭುವನ ತಿಲಕ ಚೈತ್ಯಾಲಯ ನಮ್ಮದು, 18 ಬಸದಿಗಳು, ಅದರಲ್ಲಿ 16 ಸ್ವಾಮೀಜಿಯವರ ಕೈಯಲ್ಲಿ ಇರೋದು, 2 ಖಾಸಗಿಯಾಗಿರುವುದು, ಜೈನ ಕಾಶಿ ಅಂತ ಪ್ರಸಿದ್ಧವಾದ್ದು. ನಾವೆಲ್ಲ ಭಾರತದಲ್ಲಿ ಹೆಮ್ಮೆ ಪಡುವ ಯೋಗ್ಯತೆ ಉಳ್ಳವರು, ಮೂಡುಬಿದಿರೆ ಕಾರ್ಕಳದವರು. ಅದು ಹೆಮ್ಮೆ ಪಡಲಿಕ್ಕೆ ಮಾತ್ರ ನಮಗೆ ಗೊತ್ತಿರಬೇಕು. ಅದು ನಮಗೆ ಎಷ್ಟೋ ಜನರಿಗೆ ನಮಗೆ ಗೊತ್ತಿಲ್ಲ, ನಮ್ಮ ವಸ್ತುವನ್ನು, ನಮ್ಮ ಧರ್ಮವನ್ನು, ನಮ್ಮ ಕ್ಷೇತ್ರವನ್ನು, ನಮ್ಮ ಸ್ವಾಮೀಜಿಗಳನ್ನು, ನಮ್ಮ ಯಕ್ಷಗಾನವನ್ನು ಜಗತ್ತಿನ ಮುಂದಿಡುವ ಸಾಮರ್ಥ್ಯ ಅದು ಬೇರೆ ಕೆಲವು ಜನಾಂಗಗಳಿಗಿರುವುದನ್ನು ನಾವು ಕಲಿತುಕೊಳ್ಬೇಕು. ಆ ದೃಷ್ಟಿಯಲ್ಲಿ ಜಗತ್ತಿನ ಮುಂದೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ, ಸಮನ್ವಯ ಪ್ರತಿನಿಧಿಯಾಗಿ ನಾವು ಮುಂದಿಡಬಹುದಾದ ಯಾವುದೇ ಜಾಗತಿಕವಾದ ಸರ್ವಧರ್ಮ ಸಮ್ಮೇಳನಕ್ಕೆ ಆಶಯ ಭಾಷಣವನ್ನು, ಅಧ್ಯಕ್ಷತೆಯನ್ನು ವಹಿಸುವ ಸರ್ವ ಯೋಗ್ಯತೆ ಇರುವವರು ಚಾರುಕೀರ್ತಿ ಸ್ವಾಮಿಗಳು. ಅವರು ಕಾರ್ಕಳದ ಹತ್ತಿರ ಮೂಡಾರು, ನಮ್ಮ ಮಾಳಕ್ಕೂ ಕಾರ್ಕಳಕ್ಕೂ ಮಧ್ಯದಲ್ಲಿರುವ ಸುಮ್ಮಗುತ್ತಿನವರು. ಅದು ನಮಗೆ ಆತ್ಮೀಯತೆಗೆ ಒಂದು ಕಾರಣ. ಸುಮ್ಮದ ಗುತ್ತು ಅಂದರೆ ಅವರ ಪೂರ್ವಾಶ್ರಮ ಅದು. ಅಲ್ಲಿ ಅವರು ಬೇರೆ ಬೇರೆ ಕಾರಣದಿಂದ ನನಗೆ ಹಿರಿಯರಿಂದ ತೊಡಗಿ ನನ್ನ ವಿದ್ಯಾರ್ಥಿಗಳವರೆಗೆ ಆ ಮನೆತನದವರಿದ್ದಾರೆ. ಅಲ್ಲಿ ಒಂದು ಕಾಲಕ್ಕೆ 100 ಜನ ಸಾಲಾಗಿ ಕೂತು ನಿತ್ಯ ಊಟ ಮಾಡ್ತಿತ್ತು ಅಂತ ಕಥೆ ಕೇಳ್ತೇವೆ. ಅದು ಕಥೆ ಇರಲಿಕ್ಕಿಲ್ಲ ಸುಮ್ಮಗುತ್ತಿನಲ್ಲಿ. ಅಂತಹ ಒಂದು ವೈಭವದ ಗುತ್ತಿನ ಜಮೀನ್ದಾರಿಕೆಯ ಹಿನ್ನೆಲೆಯಿಂದ ಬಂದರೂ ಅವರು ಸನ್ಯಾಸವನ್ನು ಸ್ವೀಕರಿಸಿದ್ದು ಒಂದು ಪರಮಾಶ್ಚರ್ಯವೇ. ಶ್ರವಣ ಬೆಳಗೊಳದಲ್ಲಿ ಅವರಿಗೆ ದೀಕ್ಷೆ ಆಯಿತು, ಮತ್ತು ಗುರುದೀಕ್ಷೆ ಇಲ್ಲಿ ಆಯಿತು, ಪುನಃ ಮಠದ ಸನ್ಯಾಸದ ದೀಕ್ಷೆ. ಇದು ನಮ್ಮೊಳಗಿನ ಊರಿನ ಸಂಬಂಧ. ಹಾಗಾಗಿ ನಾನು ಹೇಳ್ಬೋದು ಧಾರಾಳವಾಗಿ, ಮೂಡುಬಿದಿರೆ ಸ್ವಾಮೀಜಿಯವರು ನಮ್ಮ ಊರಿನವರು, ನಮ್ಮ ಊರಿನವರಾದ್ರಿಂದ ಅವರು ಅಷ್ಟೊಳ್ಳೆ ಸ್ವಾಮಿಗಳು ಅಂತ. ರಿಫ್ಲೆಕ್ಟೆಡ್ ಗ್ಲೋರಿ, ನಮ್ಮ ಹತ್ರ ಇಲ್ಲದ ಗ್ಲೋರಿಯನ್ನು ನಾವು ಬೇರೆಯವ್ರ ಹತ್ರ ರಿಫ್ಲೆಕ್ಟ್ ಮಾಡಿ ತೆಕ್ಕೊಳ್ಳೋದಂತೆ. ಐ ಆಮ್ ಟೇಕಿಂಗ್ ದ ರಿಫ್ಲೆಕ್ಟೆಡ್ ಗ್ಲೋರಿ. ಇನ್ನೊಂದು ಕಾರಣ, ನನ್ನ ಅಣ್ಣನ ಮಗ ಪರಮಾನಂದ, ಇವರು ಸ್ವಾಮೀಜಿಯವರು ಸಹಪಾಠಿಗಳು. ವಿವೇಕಾನಂದ ಮತ್ತು ಅದೇ ಪರಮಾನಂದನ ತಮ್ಮ ವಿವೇಕಾನಂದ ಮತ್ತು ಸ್ವಾಮೀಜಿಯವರು ಸಹಪಾಠಿಗಳು. ಅದು ಒಂದು ಕಾರಣ.
ಮಠಕ್ಕೆ ಅವರ ದೀಕ್ಷೆ ಕಾಲದಿಂದ ಈವರೆಗೂ ಎಲ್ಲ ವರ್ಷಗಳಲ್ಲಿಯೂ ನಾನು ಬಂದಿದ್ದೇನೆ. ಯಕ್ಷಗಾನ ನಮ್ಮನ್ನು ಬೆಸೆದ ವಸ್ತು ಅಂತ ಆಗಲೇ ಹೇಳಿದ್ದೇನೆ. ಯಕ್ಷಗಾನದಲ್ಲಿ ಅವರು ಆರಂಭ ಮಾಡುವಾಗಲೇ ಇಲ್ಲಿ ಯಕ್ಷಗಾನ ಸತ್ರವನ್ನು ಜೈನ ಕಥೆ ಆಗಬೇಕು ಅಂತ ಹೇಳಿದ್ದು ನಾನು ಅವರಲ್ಲಿ. ಭರತೇಶ ವೈಭವ ಒಂದಿಟ್ಟುಕೊಳ್ಳುವ, ಕರ್ಣಪರ್ವ ಇಡುವ, ಹಾಗೇನು ಆಗಬೇಕು ಅಂತಿಲ್ಲ, ಎಲ್ಲರಿಗೂ ಒಪ್ಪಿಗೆ ಆಗುವಂಥದ್ದು ಅಂತ. ನಾನು ಸ್ವಾಮೀಜಿಯವರು ನಂಬಿದ ಹಾಗೆ ನಾವು ಈಗ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಪ್ರಕಾರ ಹಿಂದೂ, ಬೌದ್ಧ, ಜೈನ ಅಂತ ಬೇರೆ ಬೇರೆ ಹೇಳಿದರು. ನನ್ನ ದೃಢವಾದ ನಂಬಿಕೆ ಈಗಲೂ ಯಾವಾಗಲೂ ಜೈನ ಧರ್ಮವು ಭಾರತೀಯ ವಿಶಾಲವಾದ ಸಂಸ್ಕೃತಿಯ ಮತ್ತು ಹಿಂದೂ ಧರ್ಮದ ಒಂದು ಭಾಗವೇ. ವೈದಿಕ ಧರ್ಮದಲ್ಲಿಯೂ ಇತರ ಧರ್ಮಗಳಲ್ಲಿಯೂ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು, ಅದು ದಾರ್ಶನಿಕ ಮಟ್ಟದಲ್ಲಿ ವಿದ್ವಾಂಸರು ಚರ್ಚಿಸುವ ವಿಷಯ. ಕರ್ಮ ಸಿದ್ಧಾಂತ, ಪೂಜೆ, ಕೂಷ್ಮಾಂಡಿನಿ ಪೂಜೆ, ತೀರ್ಥಂಕರ ಪೂಜೆ, ಮಹಾತ್ಮರ ಪೂಜೆ, ವಿಗ್ರಹಾರಾಧನೆಗೆ ನಮ್ಮ ದೇಶದಲ್ಲಿ ಜೈನ ತತ್ವವೇ, ಜೈನ ದರ್ಶನವೇ ಮೂಲ ಅಂತಲೂ ಒಂದು ವಾದ ಇದೆ. ಚೈತ್ಯ ಅಲ್ವಾ? ಅದು ಉಮಾನಾಥರು ಹೆಚ್ಚು ವಿವರವಾಗಿ ಅದನ್ನು ಹೇಳಬಹುದು. ನಮ್ಮಲ್ಲಿ ಯಜ್ಞ ಪ್ರಧಾನವಾಗಿತ್ತು. 4 ರೀತಿಯಲ್ಲಿ ಆರಾಧನೆಯನ್ನು ಹೇಳಿದ್ದಾರೆ. ಆ 4 ಸ್ವಾಮೀಜಿಯವರು ಗೌರವಿಸ್ತಾರೆ. ಹೇಗೆ ಅಂದರೆ, ಯಾಜ್ಞಿಕರಿಗೆ ಯಜ್ಞ, ಅಗ್ನಿರ್ದೇವೋ ದ್ವಿಜಾತಿನಾಂ, ವೇದವನ್ನು ನಂಬುವವರಿಗೆ ಅಗ್ನಿಯ ದೇವರು. ಯೋಗಿನಾಂ ಹೃದಯ ಹರಿಹಿ, ಯೋಗಿಗಳಿಗೆ ಹೃದಯದಲ್ಲಿ ಹರಿಯಿದ್ದಾನೆ. ಪ್ರತಿಮಾ ಸ್ವಲ್ಪ ಬುದ್ಧಿನಾಂ, ಸ್ವಲ್ಪ ಬುದ್ಧಿಗಳಂದರೆ ನಾವೆಲ್ಲ, ನಮಗೆ ಒಂದೇ ಸಲ ನಿರಾಕಾರಕ್ಕೆ ಹೋಗಲಿಕ್ಕೆ ಸಾಮರ್ಥ್ಯ ಇಲ್ಲ. ಸರ್ವತ್ರ ಸಮದರ್ಶನ, ಸಮದರ್ಶಿಗಳಾದವರಿಗೆ ಕಾಣುವುದೆಲ್ಲ ದೇವರೇ. ಆದ್ದರಿಂದ ಸರ್ವವ್ಯಾಪಿತ್ವದ ದೇವತ್ವವನ್ನು ಕೂಡ ಅರ್ಹತ ಮತ, ಜೈನ ಮತ ಅಂತ ಅದಕ್ಕೆ ಜಿನದಿಂದ ಬಂದದ್ದು. ದರ್ಶನದಲ್ಲಿ ಅದಕ್ಕೆ ಅರ್ಹತ ದರ್ಶನ ಅಂತ ಹೆಸರು. ಅವರು ಎಲ್ಲ ದರ್ಶನಗಳ ವಿರೋಧವನ್ನು ಸಮನ್ವಯ ಮಾಡುವಂತಹ ದರ್ಶನ ಅಂತಲೇ ಲೋಕದಲ್ಲಿ ಪ್ರಸಿದ್ಧವಾದದ್ದು. ಆ ಸಮನ್ವಯಾಚಾರ್ಯರಾಗಿ ಸ್ವಾಮೀಜಿಗಳಿದ್ದಾರೆ. ಕಳೆದ 25 ವರ್ಷಗಳಿಂದ ಅವರು ಮಾಡಿದ ಸಾಧನೆಯಲ್ಲಿ ಅವರ ಬಿರುದುಗಳು, ಪ್ರಸಿದ್ಧಿಗಳು, ಸನ್ಮಾನಗಳು ಆಗಾಗ ಪತ್ರಿಕೆಯಲ್ಲಿ ಬರಬೇಕಿತ್ತು. ಅದೇನು ಬರಲಿಕ್ಕೆ ಅವರು ಬಿಡುವುದಿಲ್ಲ, ಪ್ರಯತ್ನ ಮಾಡುವುದೂ ಇಲ್ಲ. ಅದು ಸ್ವಲ್ಪ ಬೇಕು, ಅವರಿಗಾಗಿ ಅಲ್ಲ, ನಮಗಾಗಿ. ಅದು ಪ್ರಚೋದನೆಯನ್ನು ಕೊಡಲಿಕ್ಕಾಗಿ. 8 ವಿಶ್ವ ಜೈನ ಸಮ್ಮೇಳನಗಳಲ್ಲಿ ಅವರು 6ರಲ್ಲಿ ನೇರ ಭಾಗವಹಿಸಿದ್ದಾರೆ, 2 ಆನ್ಲೈನ್ ಭಾಗವಹಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಜೈನರಿಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಹೋದಲ್ಲೆಲ್ಲ ತಮ್ಮ ಸಾತ್ವಿಕ ಸ್ವಭಾವ, ಸರಳವಾಗಿ ನಮ್ಮಾಗೆ ಇರ್ತಾರೆ. ಮಠಕ್ಕೆ ಬಂದರೂ ನಾವು ಅಡ್ಡ ಬೀಳಲಿಕ್ಕೆ ಸಹ ಬಿಡುವುದಿಲ್ಲ ಅವರು, ಎಲ್ಲರ ಹಾಗೆ ಅವರು ಇರ್ತಾರೆ. ಹಾಗಾಗಿ ಸಹಜ ಸರಳ ಸಾಮಾಜಿಕನ ಒಂದು ವ್ಯಕ್ತಿತ್ವವನ್ನು ಇಷ್ಟು ಕಾಲ ಇಟ್ಟುಕೊಂಡದ್ದು ವಿಶೇಷ. ಅಖಿಲ ಭಾರತ ತೀರ್ಥಕ್ಷೇತ್ರ ಸಮಿತಿಯ ಪ್ರಧಾನರಾಗಿ ನಮ್ಮ ಜಿಲ್ಲೆಯಲ್ಲಿಯೂ ಜಿನಮಂದಿರಗಳ ಉದ್ಧಾರದ, ಪುನರ್ನಿರ್ಮಾಣದ ದೊಡ್ಡ ಕನಸನ್ನು ಅನೇಕ ದಾನಿಗಳ ನೆರವಿನಿಂದ, ಶ್ರಾವಕರ, ಇತರರ ನೆರವಿನಿಂದ ಅವರು ಸಾರ್ಥಕಪಡಿಸಿದ್ದಾರೆ. ಆದರೆ ಅವರೇ ಹೇಳ್ತಾರೆ, ನಾನು ಮಾಡಿದ್ದಲ್ಲ ಅದು, ಬೇರೆಯವರು ಮಾಡಿದ್ದು, ನನ್ನನ್ನು ಮುಂದಿಟ್ಟಿದ್ದಾರೆ ಅಂತ. ಮತ್ತು ಅವರ ಎಲ್ಲ ಆಸಕ್ತಿಗಳು ಖಚಿತವಾದದ್ದು, ಗಂಭೀರವಾದದ್ದು, ಪ್ರೀತಿಯುಕ್ತವಾದದ್ದು. ಅತಿರೇಕವಾಗಿ ಪ್ರೀತಿ ತೋರಿಸುವವರು ಅಲ್ಲ ಅವರು. ಸುಮಾರು ಎಷ್ಟೋ ವಿಷಯಗಳಲ್ಲಿ ಅವರ ಸರಳತೆ, ಅವರು ಎಲ್ಲರನ್ನೂ ಬೆರೆಯುವ ಮತ್ತು ಸಮಗ್ರ ಸಮುದಾಯದ ಉದ್ಧಾರದ, ಅಖಿಲ ಭಾರತೀಯ ಹಿಂದೂ ಮತ್ತು ಭಾರತೀಯ ಧಾರ್ಮಿಕ ಪರಂಪರೆಯ ಒಂದು ಹೊಸ ದೃಷ್ಟಿಯ ಪುನರುಜ್ಜೀವನದ ದೃಷ್ಟಿಯಲ್ಲಿ ನಮ್ಮ ಇನ್ನೋರ್ವ ಬಹಳ ಪ್ರಮುಖ ಸಂತರಾದ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರೊಂದಿಗೆ ಧಾರಾಳವಾಗಿ ಹೋಲಿಸಬಹುದಾದ ವ್ಯಕ್ತಿತ್ವ ತಮ್ಮದು. ಇದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ. ವ್ಯಕ್ತಿಯಾಗಿ, ಸಮಾಜ ಪ್ರಮುಖರಾಗಿ, ಜಿನಧರ್ಮಕ್ಕೆ ಗುರುಗಳಾಗಿ ಮಾತ್ರ ಅಲ್ಲ, ಸಮಸ್ತ ಸಮಾಜಕ್ಕೂ ಗುರುಗಳಾಗಿ ಸಹಜವಾಗಿ ಅವರು ಸ್ವೀಕೃತಿಯನ್ನು ಪಡೆದಿದ್ದಾರೆ. ಆಕ್ಸೆಪ್ಟೆನ್ಸ್, ಅದು ಬಹಳ ಮುಖ್ಯ. ಸಮಾಜವಾಗಿ ಸೆಕ್ಟೇರಿಯನ್, ಒಂದು ಸಣ್ಣ ಸಮಾಜಕ್ಕೆ ಗುರುಗಳಾಗಿ ಬೇರೆ ಸಮಾಜಕ್ಕೆ ಗುರುಗಳಾಗಿರೋ ಉಳಿದವರು ಒಪ್ಪುವುದಿಲ್ಲ. ಆದರೆ ಸ್ವಾಮೀಜಿಯವರನ್ನು ಸಮಗ್ರ ಸಮಾಜವೇ ನಮ್ಮ ಗುರುಗಳಂತ ಒಪ್ಪಿಕೊಂಡಿದೆ. ಹಾಗೆ ಒಪ್ಪಿಕೊಂಡಿದೆ ಅಂತ ಅವರದನ್ನು ಹೇಳಿಕೊಂಡು ಬರುವುದೂ ಇಲ್ಲ. ಜೈನ ಸಮಾಜ ಅಲ್ಲಿ ಅಪವಾದಗಳಿರಬಹುದು, ಆದರೆ ಯಶಸ್ವಿ ಸಮಾಜ, ಶ್ರೀಮಂತ ಸಮಾಜ, ಬಲಶಾಲಿಯಾದ ಸಮಾಜ. ಸಂಖ್ಯಾಮಾನ ಮತ್ತು ಸಂಪತ್ತನ್ನು ನೋಡಿದರೆ ಜೈನರನ್ನು ಕಂಡ್ರೆ ನನಗೆ ಮೆಚ್ಚುಗೆ ಆಗ್ತದೆ, ಮತ್ಸರವೂ ಆಗ್ತದೆ. ಈ ಸಂಪತ್ತು ಜೈನ ಧರ್ಮದ, ಸಮಗ್ರ ಹಿಂದೂ ಧರ್ಮದ
ಪುನರುದ್ಧಾರ ಸಂವರ್ಧನೆಗೆ ಸ್ವಾಮೀಜಿಯವರ ಮೂಲಕ ಇನ್ನಷ್ಟು ಪ್ರಯುಕ್ತವಾಗಲಿ ಅಂತ ಹಾರೈಸ್ತೇನೆ. ಮಠದ ದೊಡ್ಡ ಜೀರ್ಣೋದ್ಧಾರದ ದೊಡ್ಡ ಯೋಜನೆಯನ್ನು ಹಾಕಿದ್ದಾರೆ. ಎಷ್ಟು ಕೋಟಿಯ ಯೋಜನೆಯೋ ಗೊತ್ತಿಲ್ಲ ನನಗೆ. ಇಲ್ಲೇ ಮಠದ ಹಿಂದೆ ಅದು ಸಾಕಷ್ಟು ಪ್ರಚಾರವನ್ನು ಪಡೆಯಲ್ಲ, ರಮಾಮಣಿ ಜೈನ್ ರಿಸರ್ಚ್ ಸೆಂಟರ್ ಇದೆ. ಅದ್ಭುತವಾದದ್ದು. ಪ್ರಾಕೃತ ಪಾಲಿ ಗ್ರಂಥಗಳಿದ್ದಾವೆ ಅದರಲ್ಲಿ, ಕನ್ನಡದ ತೆಲುಗಿನ ಗ್ರಂಥಗಳಿದ್ದಾವೆ, ಸಂಸ್ಕೃತ ಗ್ರಂಥಗಳಿದ್ದಾವೆ. ಗ್ರಂಥಗಳ ಸಂಗ್ರಹದಲ್ಲಿ ಜೈನ ಸಂಗ್ರಹ ಅಂತ ಮಾಡಲಿಲ್ಲ, ಎಲ್ಲ ಧರ್ಮಗಳ ಸಂಗ್ರಹಗಳು ಇದ್ದಾವೆ. ರಿಸರ್ಚ್ ಮಾಡೋರಿಗೆ ದೊಡ್ಡ ಮೆಟೀರಿಯಲ್ ಉಂಟಿಲ್ಲಿ. ದಯವಿಟ್ಟು ವಿದ್ಯಾರ್ಥಿಗಳಿದ್ದರೆ ಸ್ವಾಮೀಜಿಯವರು ಸಹಾಯ ಮಾಡ್ತಾರೆ, ಅವರಿಗೆ ವ್ಯವಸ್ಥೆ ಮಾಡ್ತಾರೆ. ಆ ಗ್ರಂಥಗಳ ಉಪಯೋಗ ಅಂದರೆ ಅಧ್ಯಯನವೇ. ಲೈಬ್ರೇರಿಯನ್ ಅಥವಾ ಲೈಬ್ರರಿ ಸ್ಥಾಪಕ ಪ್ರಾರ್ಥನೆ ಮಾಡಬೇಕಂತೆ, ಗ್ರಂಥಗಳನ್ನು ತಿರುಗಿಸಿ ತಿರುಗಿಸಿ ಬೇಗ ಹಾಳಾಗಲಿ ಅಂದರೆ ಹಾಳು ಮಾಡೋದಲ್ಲ, ಓದಿ ಓದಿ ಅದು ಮಸುಕಾಗಲಿ ಅಂತ ಪ್ರಾರ್ಥಿಸಬೇಕಂತೆ. ಹಾಗೆ ರಮಾಮಣಿ ಜೈನ ಸಂಸ್ಥೆ ಕೂಡ ಸ್ವಾಮೀಜಿಯವರೊಂದು ಕನಸಿನ ದೊಡ್ಡ ಕೂಸು. ಅದು ಇನ್ನಷ್ಟು ಸಂವರ್ಧನೆ ಆಗಬೇಕು. 25 ವರ್ಷದ ಈ ಆಚರಣೆಯಲ್ಲಿ ಸ್ವಾಮೀಜಿಯವರ ನಂತರ ಹೇಳಿದ್ದೇನು ಗೊತ್ತುಂಟ? ಬಸದಿ ಜೀರ್ಣೋದ್ಧಾರ, ಧಾರ್ಮಿಕತೆ, ಮಾರ್ಗದರ್ಶನ ಎಲ್ಲರಿಗೆ, ಮೌಲ್ಯ ಸಂವರ್ಧನೆಗಿಂತ ಮೊದಲು ಅವರು ಹೇಳಿದ್ದು ನಾನು 25 ತಾಳಮದ್ದಲೆ ಮಾಡಬೇಕು ಅಂತ ಇದ್ದೇನೆ ಅಂತ. ನೋಡಿ, ಅವರ ದೃಷ್ಟಿಯೇ ಬೇರೆ. ಸ್ಥಾವರಕ್ಕಿಂತ ಜಂಗಮವಾದಂತಹ ತತ್ವಕ್ಕೆ ಅವರು ಮಹತ್ವ ಕೊಟ್ಟಿದ್ದಾರೆ. ಸ್ಥಾವರವಾಗಿ ಇನ್ನೂ ಬಿಲ್ಡಿಂಗ್ ಕಟ್ಬೋದು, ಇನ್ನೂ ಮಠ ಕಟ್ಬೋದು, ದೊಡ್ಡದು ಮಾಡ್ಬೋದು. ಆದರೆ ನನ್ನಲ್ಲಿ ಅವರು ಹೇಳಿದ್ದು, ಎಲ್ಲರಲ್ಲೂ ಹೇಳಿದ್ದು 25 ತಾಳಮದ್ದಲೆ ಆಗಬೇಕು, ಅದರ ಮೂಲಕ ಸಂದೇಶ ಹೋಗಬೇಕು ಅಂತ. ಇಂತಹ ಘೋಷಣೆ ಮಾಡುವುದೇ ಅಪರೂಪ. ಇಲ್ಲದ್ರೆ ಮೊದಲೇ ನಾವು 2 ಕೋಟಿ ಬಿಲ್ಡಿಂಗ್ ಕಟ್ಟಬೇಕಂತಿದ್ದೇವೆ, ಉತ್ಸವ ಮಾಡಬೇಕಂತಿದ್ದೇವೆ. ಹಾಗಲ್ಲ, ಅವರು ಉತ್ಸವ ಪ್ರಿಯರೇ ಅಲ್ಲ ಸ್ವಭಾವದಿಂದಲೂ. ಅದು ಬೇಡ ಅವರಿಗೆ. ನಾನು ತುಂಬ ಮೆಚ್ಚಿದ ವಿಷಯವಾದರೂ ಕೂಡ ಇದಕ್ಕಿಂತ ಸ್ವಲ್ಪ ಗೌಜಿ ಮಾಡಬಹುದು ಅಂತ ಭಾಷಣಕಾರನ ನೆಲೆಯಲ್ಲಿ ನಾನು ಹೇಳ್ತೇನೆ. ಅದಕ್ಕೆ ಇಲ್ಲಿಯ ಪ್ರಮುಖರು, ವಿಶೇಷವಾಗಿ ಜೈನ ಸಮಾಜ ಮತ್ತು ಇತರ ಸಮಾಜದವರು ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹಾರೈಸ್ತೇನೆ. ಸ್ವಾಮೀಜಿಯವರ ಉತ್ಸಾಹ ಹೀಗೆ ರತ್ನಾಕರ ಸಿದ್ಧ ಪ್ರಾರ್ಥಿಸಿದ ಹಾಗೆ, ಜೈನಾಚಾರ್ಯರು ಹೇಳಿದ ಹಾಗೆ, ನಾವೆಲ್ಲ ಬಯಸಿದ ಹಾಗೆ ಚಿರಕಾಲ ದೀರ್ಘಕಾಲ ಪಾರ್ಶ್ವನಾಥ, ಆದಿನಾಥ, ಮಹಾವೀರಾದಿ ಸಕಲ ಅರ್ಹತರ, ಸಿದ್ಧರ, ಆಚಾರ್ಯರ, ಉಪಾಧ್ಯಾಯರ ಮತ್ತು ಲೋಕದ ಸರ್ವ ಸಾಧುಗಳ ಅನುಗ್ರಹದಿಂದ ಅದು ಸದಾ ಮಮಾತ್ಮ ವಿದಧಾತು ದೇವ ಅಂತ ನಾನು ಎಲ್ಲರ ಪರವಾಗಿ ಹಾರೈಸ್ತೇನೆ. ಬಹಳ ದೀರ್ಘವಾಗಿ ಮಾತಾಡಬಹುದು, ಮುಂದೆ ಇದು ಕಾರ್ಯಕ್ರಮ ಇದೆ, ಉಳಿದವರು ಮಾತಾಡೋರಿದ್ದಾರೆ. 25 ವರ್ಷಗಳು ಯಾವುದೇ ಒಂದು ಸಂಕೋಚ ಇಲ್ಲದೆ ಹೇಳ್ಬೋದು, ಸ್ವಾಮೀಜಿಯವರ ಸನ್ಯಾಸ 25 ವರ್ಷಗಳದ್ದು ಸಾರ್ಥಕವಾಗಿ ಕಳೆದಿದೆ. ಈಗಾಗಲೇ ಹೇಳಿದ್ದೇನೆ, ಇನ್ನು 50 ವರ್ಷಕ್ಕೆ ತೊಂದರೆ ಇಲ್ಲ, ತಾರುಣ್ಯ ಉಂಟು. ತಾರುಣ್ಯ ಅಂದರೆ ಸನ್ಯಾಸ ಸ್ವೀಕರಿಸುವಾಗ ಎಷ್ಟು ಪ್ರಾಯವೋ ಗೊತ್ತಿಲ್ಲ, 15-20. ಹಾಗಾದರೆ ಪ್ರಾಯ ಹೇಳಬಾರ್ದು. 29ಕ್ಕೆ 25 ಕೂಡಿಸಿ ಎಷ್ಟಾಯಿತು? 54ರ ಮೇಲಾಯಿತು. ನಾವು ಶಾಲೆಯಲ್ಲಿ ತಮಾಷೆ ಮಾಡೋದುಂಟು, ಬರ್ತ್ಡೇ ಮಿಸ್ಟೇಕ್ ಆಗಿದೆ ಅಂತ. ಹಾಗೆ ಸ್ವಾಮೀಜಿಯವರ ಬರ್ತ್ಡೇ ಹಿಂದೆ ಹೋದ ಹಾಗೆ ಕಾಣ್ತದೆ. ಒಳ್ಳೆ ಆರೋಗ್ಯ ಇಟ್ಟುಕೊಂಡಿದ್ದಾರೆ, ಉಲ್ಲಾಸ ಇಟ್ಟುಕೊಂಡಿದ್ದಾರೆ. ಮಗುವಿನ ಮನಸ್ಸು, ಮಗುವಿನ ಮುಖ, ಮಗುವಿನ ಅಪ್ರೋಚ್ ಎಲ್ಲದಕ್ಕೂ. ತನ್ನನ್ನು ತಾನು ಕಾಣಿಸಿಕೊಳ್ಳದೆ ಬಂದವರನ್ನು ಪ್ರೀತಿಯಿಂದ ನೋಡುವ ಈ ಗುಣ, ಇದು ಆಚಾರ್ಯನಲ್ಲಿಯೂ, ಸಿದ್ಧನಲ್ಲಿಯೂ, ಅರ್ಹತನಲ್ಲಿಯೂ, ಶ್ರಾವಕನಲ್ಲಿಯೂ ಸದಾ ಸರ್ವದಾ ಇರಬೇಕಾದಂತಹ ಪರಮಗುಣ, ವಿರಳವಾಗುತ್ತಿರುವ ಗುಣ. ಬಾಜಾ ಭಜಂತ್ರಿ, ಪಾದಪೂಜೆ, ಅಡ್ಡಪಲ್ಲಕ್ಕೆ ಉತ್ಸವವೇ ಗುರುತ್ವ ಅಂತ ಭ್ರಮಿಸುವ ಒಂದು ಜನಾಂಗ ಇದೆ, ಒಂದು ವಿಭಾಗ ಇದೆ. ಇನ್ನೊಂದು ಕಡೆ ಬಹಳ ನೆನಪಿಡಬೇಕಾದ ವಿಷಯ, ಜೈನ ಬೌದ್ಧ ಸಹಿತ ಭಾರತೀಯ ಧರ್ಮಗಳ ದರ್ಶನಗಳ ಮೇಲೆ ಉದ್ದೇಶಪೂರ್ವಕವಾಗಿ ದೊಡ್ಡ ಆಘಾತ ನಡೀತಾ ಇದೆ. ಪುರಾಣಗಳನ್ನು ಟೀಕಿಸುವುದು. ಯಾವ ಪುರಾಣವನ್ನು ನಾನು ನಂಬುವುದಿಲ್ಲ ಅಂತ ಹೇಳಿದರೆ ಅವನ ಹತ್ರ ಮಾತಾಡ್ಬೋದು, ಅವನಿಗೆ ಶುದ್ಧ ವಿಚಾರವಾದ, ಇದು ನನಗೆ ಯಾವ ನಂಬಿಕೆಯೂ ಇಲ್ಲ. ತಾನು ನಂಬುವ ಪುರಾಣ ಸರಿ, ತಾನು ನಂಬುವ ದೇವರು ಸರಿ, ತಾನು ನಂಬುವ ಧರ್ಮ ಅಂತ ಹೇಳಬಾರ್ದು, ರಿಲಿಜನ್. ಧರ್ಮ ಅನ್ನೋದು ಅದು ಮಿಸ್ಲೀಡಿಂಗ್ ವರ್ಡ್. ಅದು ಹಿಂದುತ್ವ ಎನ್ನುವುದು ವಿಶಾಲವಾದಂತಹ ಒಂದು ಜೀವನ ವಿಧಾನ ಅಂತ 10 ಬಾರಿ ಸುಪ್ರೀಂ ಕೋರ್ಟಿನಿಂದ ಹಿಡಿದು ಎಲ್ಲರೂ ಹೇಳಿದ್ದಾರೆ. ಅವುಗಳಲ್ಲಿ ಇದು ತಪ್ಪು ಇದು ಸರಿ ಅಂತ ಹೇಳುವ ಅಧಿಕಾರ ನಮಗಿಲ್ಲ. ರಾಮಾಯಣ ಸತ್ಯವಾದರೆ ಮಹಾಪುರಾಣವೂ ಸತ್ಯವೇ.
ಭರತ ಬಾಹುಬಲಿ ಕಥೆಯೂ ಸತ್ಯವೇ. ಅತಿಕರಣೆ ಮಾಡಿ ಹೇಳುವುದು ಕವಿತ್ವ, ಮೌಲ್ಯವನ್ನು ಸ್ಥಾಪಿಸುವುದು ಉದ್ದೇಶ. ಇವತ್ತಿಗೆ ಅಹಿಂಸಾ ವಿಜಯ ಒಂದು ಕಥೆಯನ್ನು ನೋಡಿದ. ಜೀವದಯ ಅಷ್ಟಮಿಯ ಹಿನ್ನೆಲೆಯಾಗಿ ಹಿಂಸಕನಾದಂತಹ ಒಬ್ಬ ರಾಜ, ಒಂದು ದಿವ್ಯ ಪುರುಷರ, ಅವರು ಸ್ವತಃ ಪುನರ್ಜನ್ಮವನ್ನು ಪಡೆದವರು, ಭವಾವಳಿಯಲ್ಲಿ ಮುಂದೆ ಬಂದವರು, ಅವರ ಉಪದೇಶದಿಂದ ಹೇಗೆ ಪರಿವರ್ತಿತನಾದ ಎನ್ನುವ ಅರ್ಹತ ಸಂದೇಶವನ್ನು, ಜೈನ ಸಂದೇಶವನ್ನು, ಇದು ಸ್ಯಾದ್ವಾದದ ಮೂಲವೇ ಈ ಪುರಾಣದ ಸ್ವರೂಪ. ಜೈನ ಪ್ರಸಂಗಗಳನ್ನು ಹೇಗೆ ಮುಂದಿಡಬಹುದು ಇದನ್ನು ಆಲೋಚನೆ ಮಾಡಬೇಕು. ಜೈನ ಯಕ್ಷಗಾನಗಳು, ಜೈನ ಹರಿಕಥೆಗಳು ಹಿಂದೆ ಇತ್ತು, ವಿಶೇಷವಾಗಿ ಪದ್ಮಾವತಿ ಚರಿತ್ರೆ ಮೊದಲಾದ ಉಂಟು. ನನ್ನ ಸಹಪಾಠಿಗಳಾದ ಈಗ ದಿವಂಗತರು, ಅವರು ನಮ್ಮೊಟ್ಟಿಗೆ ಇರಬೇಕಿತ್ತು, ಶ್ರೀಧರ ಪಾಂಡ್ಯವರು ಹಲವು ಉತ್ತಮ ಪ್ರಸಂಗಗಳನ್ನು ರಚಿಸಿಕೊಟ್ಟಿದ್ದಾರೆ. ನನ್ನ ಮಿತ್ರರಾದ ಡಾಕ್ಟರ್ ನಂಬ್ಯಾರರು ಅದನ್ನು ಪರಿಷ್ಕಾರ ಮಾಡಿದ್ದಾರೆ. ಅಂತಹ ಕಥೆಗಳನ್ನು ನಾವು ಬೇರೆ ರೀತಿಯಲ್ಲಿ ಹೇಗೆ, ಅದಕ್ಕೆ ಸ್ವಲ್ಪ ಸಿದ್ಧತೆ ಬೇಕು. ಇಲ್ಲಿ ಇದ್ದಾರೆ ಎಲ್ಲರೂ, ಭಾಗವತರಿದ್ದಾರೆ, ಶ್ರುತಕೀರ್ತಿಯವರಿದ್ದಾರೆ, ಪ್ರಭಾತ್ ಕುಮಾರ್ ಇದ್ದಾರೆ, ಹಾಗೆ ಜೈನ ವಿದ್ವಾಂಸರಿದ್ದಾರೆ. ಕೂತು ಯೋಚನೆ ಮಾಡಿ ನೇರ ಹೀಗೆ ಹೀಗೆ ಅಂತ ಡೈರೆಕ್ಷನ್, ಅಕ್ಷರ ಅಲ್ಲ, ಸ್ಥೂಲವಾಗಿ ಒಂದು ನಿರ್ದೇಶನ ವ್ಯವಸ್ಥೆಯನ್ನು ಮಾಡಿ ಇದನ್ನು ಮುಂದಿಡುವ ವ್ಯವಸ್ಥೆ ಮಾಡೋಣ. 25ರಲ್ಲಿ ಆ ಕಥೆಗಳೂ ಬರಲಿ, ಇತರ ವೈದಿಕ ಪೌರಾಣಿಕ ಕಥೆಗಳೂ ಬರಲಿ, ತುಳುವಿನಲ್ಲಿಯೂ ಒಂದೆರಡು ಮಾಡುವ. ಹಾಗೆ 25 ತಾಳಮಂದಿರಗಳ ಮೂಲಕ, ಬಸದಿಯ ಜೀರ್ಣೋದ್ಧಾರ ಮೂಲಕ, ಹಾಗೆ ರಮಾಮಣಿ ಜೈನ ಸಂಶೋಧನಾ ಕೇಂದ್ರ, ಅದರ ಮೂಲಕವಾಗಿ ಮೌಲ್ಯಗಳ ಪ್ರಸಾರಕ್ಕೆ ಒಂದು ವ್ಯವಸ್ಥೆಯನ್ನು ಪ್ರತ್ಯೇಕ ಮಾಡುವ ಯೋಜನೆಯಲ್ಲಿ ಸ್ವಾಮೀಜಿಯವರಿದ್ದಾರೆ. ಅದು ಸಾರ್ಥಕವಾಗಲಿ. ಸ್ವಾಮಿಗಳ ಒಡನಾಟ, ಪುನರಪಿ ದರ್ಶನ ನಮಗೆ ಆಗ್ತಾ ಇರಲಿ. ಸಮಸ್ತ ಸರ್ವ ಸಮಾಜಗಳ ಪರವಾಗಿ ಸ್ವಾಮೀಜಿಯವರನ್ನು ಅಭಿನಂದಿಸುವುದಿಲ್ಲ, ನಾನು ಅಭಿವಂದಿಸ್ತೇನೆ. ಮತ್ತು ಈ ಮಹತ್ ಕಾರ್ಯಗಳಿಗೆ ಕಳೆದ 25 ವರ್ಷಗಳಿಂದ ಬೇರೆ ಬೇರೆ ಮಟ್ಟದಲ್ಲಿ ಪ್ರಾದೇಶಿಕವಾಗಿ, ಸ್ಥಳೀಯವಾಗಿ, ರಾಷ್ಟ್ರೀಯವಾಗಿ, ಅಂತಾರಾಷ್ಟ್ರೀಯವಾಗಿ ಮಾಡಿರುವ ಅವರ ಕೆಲಸಕ್ಕೆ ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಹೇಳುವುದಿಲ್ಲ, ಧನ್ಯತಾವಾದವನ್ನು ಹೇಳುತ್ತೇನೆ. ಸ್ವಾಮೀಜಿಯವರ ಸತ್ಕಾರ್ಯಗಳಿಗೆ ಶುಭವಾಗಲಿ. ಸತ್ವೇಶು ಮೈತ್ರೀಂ ಗುಣಿಷು ಪ್ರಮೋದಂ ಕ್ಲಿಷ್ಟೇಶು ಜೀವೇಶು ಕೃಪಾಪರತ್ವಂ ಮಧ್ಯಸ್ಥ ಭಾವಂ ವಿಪರೀತ ವೃತ್ತೋ ಸದಾ ಮಮಾತ್ಮ ವಿದದಾತು ದೇ. ಮುಖ್ಯಮಂತ್ರಿ ಪದಕ ವಿಜೇತರಾದಂಥ ಸಂದೇಶ್ ಪಿ ಜಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರ ಆದೇಶದಂತೆ ಗೌರವಿಸುವಂಥ ಕಾರ್ಯಕ್ರಮ. ಆಯ್ತು, ತುಂಬ ಸಂತೋಷ. ನಿಮ್ಮನ್ನು ನಾವು ನಿಲ್ಲಿಸುವುದಿಲ್ಲ, ನೀವು ಯಾವಾಗಲೂ ಡಾಕ್ಟರ್ಗಳಾಗಿ ಎಮರ್ಜೆನ್ಸಿ. ನಮ್ಮ ಮುಖ್ಯಮಂತ್ರಿಗಳ ಪದಕ ಪಡೆದ ಹೆಮ್ಮೆಯ ಮೂಡುಬಿದ್ರಿ ಜೈನಕಾಶಿಯ ಸಂದೇಶ್ರವರಿಗೆ ನಮ್ಮ ಸಮಸ್ತ ಸಮಾಜದ ಪರವಾಗಿ, ಮೂಡುಬಿದ್ರಿಯ ಪುರಸಭೆ ಮತ್ತು ಇಲ್ಲಿಯ ನಿವಾಸಿಗಳ ಪರವಾಗಿ ಅವರನ್ನು ಹೆಮ್ಮೆಯಿಂದ ಅಭಿನಂದಿಸ್ತೇವೆ. ಮುಂದಿನ ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಪದಕವೂ ಕೂಡ ಅವರಿಗೆ ಲಭ್ಯ ಆಗಲಿ, ಸುವ್ಯವಸ್ಥೆ ಮತ್ತು ಶಾಂತಿ ನಮಗೆ ನೆಲೆಯಾಗಲಿ. ಪ್ರಭಾತ್ ಒಂಜಿ ಅವರನ್ನ ಪಲ್ಲ ಒಂಜಿ ನೀ ಮುನ್ 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 ಆರ್ಡ ಕೊಡ ಅವತ್ತು ಬಾರಿ ನಲ್ಲ ಅವು ಕುಂಟು ಕೊಡ್ತಾರೆ ಮಾತ್ರ ಕವರ್. ಎಲ್ಲಿ ಕವರ್ ಕೊಡಲಿ, ರೆಡಿ ಮಾಡ್ತೀವಿ. ಕೆಂಪುದ ಆರೆಂಜ್ ಕಲರ್ದ ಕವರ್ ಉಂಟು, ಆರೆಂಜ್ ಕಲರ್ದ ಕವರ್ ಇತ್ತಲ್ಲ, ಎಲ್ಲಿದೆ ಅದು ಬೇರೆ ಸಪರೇಟ್ ಕೊಟ್ಟು ಇಡ್ಲಿಕ್ಕೆ ಎಲ್ಲ ರೆಡಿ ಮಾಡಿ ಅಂತ ಹೇಳಿದ್ದು. ಅದಕ್ಕೆ ನಾನು ಆರೆಂಜ್ ಕಲರ್, ಹಾಂ ಆರೆಂಜ್ ಕಲರ್ದ ಕವರ್ ಬರ್ತದೆ, ರೆಡಿಮೇಡ್ ಬೇಕಾದವು ಟೇಬಲ್ ಇತ್ತಲ್ಲತ್ತ ನನ್ನ ಮುಕ್ತೇಶ್ವರನಾಗಿ ನಮಗೆ ಸಣ್ಣ ದೇವಸ್ಥಾನದ ಮುಕ್ತೇಶ್ವರನಾಗಿ ಬಟ್ಟೆ ಬೋದಿಲ್ಲ. ಡ್ಯಾನ್ಸ್ ಆದ, ಹಾಂ ಹೌದು, ರಪ್ಪ ಕೊರಲಿ ಡ್ಯಾನ್ಸ್.
ಪೂಜ್ಯ ಸ್ವಾಮೀಜಿಯವರು ಶ್ರೀಮಠದ ಪೀಠಾಧೀಶರಾಗಿ ಕೇವಲ ಧರ್ಮ ಪ್ರಭಾವನೆಯನ್ನು ಮಾತ್ರ ಮಾಡುವುದಲ್ಲದೆ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಅವರು ವಿಶೇಷವಾದಂಥ ಒಂದು ಮಾನ್ಯತೆಯನ್ನು ಕೊಡ್ತಾರೆ ಅನ್ನುವಂಥ ದೃಷ್ಟಿಯಿಂದ ಈಗ ಪ್ರಾರಂಭದಲ್ಲಿ ತಾಳಮದ್ದಲೆ ಕಾರ್ಯಕ್ರಮ ನಡೆದಿತ್ತು, ಹಾಗೆಯೇ ನೃತ್ಯ ನಡೆದಿತ್ತು. ಈಗ ಮತ್ತೊಂದು ಸಣ್ಣ ನೃತ್ಯ ಕಾರ್ಯಕ್ರಮ, ಇದನ್ನು ನಡೆಸಿಕೊಡುವವರು ಬೆಂಗಳೂರು ದೂರದರ್ಶನದ ಬಿ ಗ್ರೇಡ್ ಕಲಾವಿದೆಯಾಗಿ ಆಯ್ಕೆಯಾದಂಥ ನಮ್ಮ ಮೂಡಿಬಿದ್ರೆಯವರೇ ಆದ, ಅದೇ ರೀತಿ ಕ್ಷಮಾಸಾಗರ್ ಮಹಾರಾಜರಿಂದ ಯಂಗ್ ಅವಾರ್ಡ್ ವಿಜೇತೆಯೂ ಆಗಿರುವಂಥ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಅಂತಿಮ ಪದವಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಕುಮಾರಿ ಅನನ್ಯ ಇವರಿಂದ ಈಗ ಒಂದು ನೃತ್ಯ ಕಾರ್ಯಕ್ರಮ. ಶೈಲೇಂದ್ರ ಕಂಟಿನ್ಯೂಸ್ ಮಾಡ್ತಿದ್ದಾನೆ ನಾವು ಪಂಡೆ ಒಂದೊಂದು ಮಲ್ತು ಬುಂಡ ಬಕ್ ಕಂಟಿನ್ಯೂಸ್ ಒಂಜಿ ಮುಕ್ತಿ ಸರಿನಗ್ನ ಸನ್ಮಾನ ಮಲ್ತದ್ದು ಬಕ್ಕಾರ್ಡ ಫಲ ಕೊಡ್ಪಣ್ಣ ಬೊಕ್ಕ ಫಲಸ್ಥಾನಿ ಒಂಜಿ ಕೊಡ್ಪಣ್ಣ ನಮಿರಾಜಿದೆ ಮುಕ್ತಿ ಸರಿನ ಎಲ್ಲ ಜನಕ್ಕೆ ಸನ್ಮಾನ ಬೊಕ್ಕ ದೇವಸ್ಥಾನದಾಗಿಲ್ಲ ಲೀಸ್ಟ್ ಬೋದು ನಾ ಬಾಬಲ್ಲಿ ಇದೆ ಲೀಸ್ಟ್ ಕೊರಿಯರ್ಗೆ ನಾ ದೇವಸ್ಥಾನದ
ಇನ್ನು ಮುಂದೆ ಸ್ಥಾನೀಯ ಮೊಕ್ತೇಸರರಿಗೆ ಹಾಗೂ ನಮ್ಮ ಮೂಡುಬಿದಿರೆಯ ಬೇರೆ ಬೇರೆ ದೇವಸ್ಥಾನಗಳಿಂದ ಬಂದಂಥ ಮೊಕ್ತೇಸರಿಗೆ ಪೂಜ್ಯ ಸ್ವಾಮೀಜಿಯವರು ಆಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ. ಪ್ರಾರಂಭದಲ್ಲಿ ಜೋಶಿಯವರಿಗೆ ಒಂದು ವಿಶೇಷವಾಗಿ ಇವತ್ತು ಉಪನ್ಯಾಸ ನೀಡಿ ಕೀನೋಟ್ ಸ್ಪೀಚ್ ಅಂತ ಹೇಳ್ತಾರೆ, ದಿಕ್ಸೂಚಿ ಭಾಷಣ ನೀಡಿದಂಥ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇವೆ ಮತ್ತು ಆಶೀರ್ವದಿಸ್ತೇವೆ. ನಿಮ್ಮ ದಕ್ಷಿಣ ಆಮೇಲೆ ಕೊಡ್ತೇನೆ. ಇದೀಗ ಬಸದಿ ಮತ್ತು ದೇಗುಲಗಳ ಮುಕ್ತೇಸರಿಗೆ ಅಭಿನಂದನೆಗಳನ್ನು ಕೊಡಲಿಕ್ಕಿದೆ, ಆಶೀರ್ವಾದ ಮಾಡಲಿಕ್ಕಿದೆ. ಅವರು ಬರಬೇಕು. ಹೆಸರು ಪಟ್ಟಣಶೆಟ್ಟಿ ಸುದೇಶ್ ಕುಮಾರ್ ಅವರು ಆದರ್ಶಂ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿಬೇಕು. ಒಂದು ನಿಮಿಷ ಜೋಶಿ ಅವರು. ಶೈಲೇಶ್ ಆರೋಹ ನಮ್ಮ ಉದ್ಯಮಿಗಳು, ಯಕ್ಷಗಾನ ಪ್ರಿಯ ಮತ್ತು ನಮ್ಮಲ್ಲಿ ಸದಾ ಕಾಲದಲ್ಲೂ ಹುರಿದುಂಬಿಸುವವರು, ಬೆಂಬಲ ನೀಡುವವರು. ಅವರಿಗೂ ಕೂಡ ಶ್ರೀಫಲವನ್ನು ಅವರು ನೀಡ್ತಾರಂತೆ, ಖಂಡಿತವಾಗಿ ನೀಡಲಿ. ಆಶೀರ್ವಾದ. ನಮ್ಮ ಜತೆಗೆ ಶ್ರಮಿಸ್ತಾ ಇರುವವರು, ಇಲ್ಲಿಯ ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ಸಮಾಜದೊಂದಿಗಿನ ನಿಕಟ ಸಂಪರ್ಕದಲ್ಲಿ ಕಳೆದ 25 ವರ್ಷಗಳಿಂದ ಶ್ರಮಿಸ್ತಾ ಇರುವವರು ಪಟ್ಟಣಶೆಟ್ಟಿ ಸುದೇಶ್ ಕುಮಾರ್, ಆದರ್ಶ್ ಮತ್ತು ಬೆಡ್ಕೇರಿಯ ದಿನೇಶ್ ಕುಮಾರ್. ಅವರು ಅನುಪಸ್ಥಿತಿಯಲ್ಲಿ ಅವರ ಸಹೋದರರಾದ ಅನುಭವಿಯಾದ ಸುದೇಶ್ರವರು ಬಂದಿದ್ದಾರೆ, ಅವರಿಗೆ ಆಶೀರ್ವದಿಸ್ತೇವೆ. ಬಹಳ ಸಂತೋಷದಿಂದ ಸುದೇಶ್ ಮತ್ತು ಆದರ್ಶ್ ನಮಗಿಂತ ಹೆಚ್ಚು ಉತ್ಸಾಹಿತರಾಗಿ ನಮ್ಮ ಕ್ಷೇತ್ರದಲ್ಲಿ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರನ್ನು ಗೌರವಿಸ್ತೇವೆ, ಆಶೀರ್ವದಿಸ್ತೇವೆ. ಕವರ್ ಕವರ್ಲ ಕೊಡ್ಲೆ ತೊಟ್ಟಿಗೆ ಕವರ್ಲ ಕೊಡ್ಲೆ ಜನ ಅಂಚಕೊಂಡು ಆಬಿಜ್ಜಿ ಕವರ್ ದೀಲೆ ಮುಳು ಪೂರ ಮತ್ತೆ ಕವರ್ ದೀಲೆ ಒಂಜೊಂಜಿ ಬನ್ನಿ. ಆದರ್ಶ ಎಡ್ಡೆಗೆಲ್ಲ ಮಾಡ್ತೀವಿ ಈ ಸಾರಿ ಕಲೆಕ್ಷನ್ ಏನು ಪೂರ್ಣ ಮಕ್ಕಳು ನಾನು ಎಂಟೆ ಬಾರಿ ಕಷ್ಟ ಉಂಟು ಆಟ ಸುಲಭ ಅನ್ನಣ್ಣ ರಪ್ಪ ಅನ್ನಣ್ಣ ರಪ್ಪ ಬಾರಿ ಒಂದು ನೇತೃತ್ವ ಮಲ್ತದ್ದು ಕಾರ್ಯಕ್ರಮ ಮಲ್ಪನ ಆತ ಸುಲಭ ಇತ್ತು, ಬಾರಿ ಕಷ್ಟದ ಕೆಲಸ. ಐನು ಮಲ್ತೊಂದುಲ್ಲಾರೆ ಐಕಿರೇಗ ಆದಿಲ್ಲ ಬೊಕ್ಕ ನಮ್ಮ ಲಾಯ್ಕಿದ ಕಾರ್ಯಕ್ರಮ ಮಲ್ಪ. ಅಯ್ಯೋ ದೇವರೇ, ಒಂದು ಓಪನ್ ಮಲ್ತದ್ದು ಕೊಡಲಿ, ಓಪನ್ ಮಲ್ತದ್ದು. ಆದರ್ಶಿ ಕೊಂಡೆ ಮನೆತನ ಹೌದು, ಅರಮನೆ ಹೌದು, ಎರಡು ಮನೆತನಕ್ಕೆ ಪ್ರತಿನಿಧಿಯಾಗಿದ್ದಾರೆ. ಅಭಿನಂದನೆ. ಚಿಕ್ಕ ಪುಟ್ಟ ಜಗಳ ಮಾಡ್ತಾರೆ. ಇನ್ನು ನಮ್ಮ ಮೂಡುಬಿದ್ರಿಯ ಸುತ್ತಮುತ್ತಲಿನ ದೇಗುಲಗಳ ಮುಕ್ತೇಸರರು ಖಂಡಿತ ಬರಬೇಕು. ನಿಮ್ಮ ಸಹಕಾರ ನಮ್ಮ ಇಲ್ಲಿಯ ಕಳ್ಳಕಾಕರ ಭಯದಿಂದ ನಾವೆಲ್ಲ ಒಂದು ರಾತ್ರಿ ಮೊಬೈಲ್ ವಾಹನವನ್ನು ಮಾಡಿದ ಸಂದರ್ಭದಲ್ಲಿ ನಮಗೆ ಬೆಂಬಲವಾಗಿ ಇಲ್ಲಿ ಎಲ್ಲ ದೇವಸ್ಥಾನಗಳು, ಕಾಳಿಕಾಂಬ ಇರ್ಬೋದು, ವೆಂಕಟರಮಣ ದೇವಸ್ಥಾನ ಇರ್ಬೋದು, ಸರಸ್ವತಿ ಅಮ್ಮನವರ ದೇವಸ್ಥಾನ ಇರ್ಬೋದು, ನಮ್ಮ ಮಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಹನುಮಂತ ದೇವಸ್ಥಾನ ಇರ್ಬೋದು, ಇವರೆಲ್ಲರೂ ಒಗ್ಗಟ್ಟಾಗಿ ಇದ್ದರಿಂದ ನಮಗೆ ಭಯಮುಕ್ತ ವಾತಾವರಣದಲ್ಲಿ ಮಳೆಗಾಲದಲ್ಲಿ ಇಲ್ಲಿ ಒಂದು ಸುರಕ್ಷತೆಯನ್ನು ಮಾಡುವಾಗ ಪೊಲೀಸ್ನವರಿಗೆ ಬೆಂಬಲವಾಗಿ ಈ ದೇವಾಲಯದವರೆಲ್ಲ ಮುಕ್ತೇಶ್ವರರು ನಮಗೆ ಬೆಂಬಲಿಸಿದ್ರು. ಅವರನ್ನು ಅಭಿನಂದಿಸ್ತೇವೆ, ಗುರುತಿಸಿ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಸಂತೋಷ ಪಡ್ತೇವೆ. ವೆಂಕಟರಮಣ ದೇವಸ್ಥಾನ, ಮಾಲಿಂಗೇಶ್ವರ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ, ಕೋಟೆಬಾಗಿಲು ವೀರಮಾರುತಿ ದೇವಸ್ಥಾನ ಮತ್ತು ಸರಸ್ವತಿ ಅಮ್ಮನವರ ದೇವಸ್ಥಾನ ಮತ್ತು ಇತರ ಯಾರೆಲ್ಲ ಮುಕ್ತೇಶ್ವರರು ಬಂದಿದ್ದಾರೆ ಅವರ ಬಗ್ಗೆ ನೇಮರಾಜರು ಹೆಸರು ಹೇಳ್ತಾರೆ. ಅವರು ಬಂದು ಮತ್ತು ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಆಶೀರ್ವಾದ ಇದೆ. ಇದು ಆಶೀರ್ವಾದ ಆದ ನಂತರ ನೀವೆಲ್ಲರೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಶ್ರೀ ಜೈನ ಮಠದಲ್ಲೇ ಮಾಡಿದೆ. ಯಾಕಂದ್ರೆ ಮಠ ನೋಡಿರುವುದಿಲ್ಲ, ಕೆಲವರು ಮಾವೀರ ಭವನ ನೋಡಿ ಸೀದಾ ಹೋಗ್ತಾರೆ. ಅದಕ್ಕಾಗಿ ನಾವು ಉಪಹಾರವನ್ನು ಮಠದಲ್ಲೇ ಮಾಡಿದ್ದೇವೆ.
ನಮ್ಮ ಶೈಲೇಶರು ಆಗದಿಂದ ಕಾಯ್ತಾ ಇದ್ದಾರೆ, ಬಂದು ಶ್ರೀಫಲವನ್ನು ನೀಡಬೇಕು. ನಮ್ಮ ಉಮನಾಶರಣೆಯವರು ಶ್ರೀಮಠದ ಪರಮ ಭಕ್ತ, ಅವರು ಕೂಡ ನಮ್ಮ ಚರಿತ್ರೆ ಮತ್ತು ಸಾಹಿತ್ಯ ಸಂಸ್ಕೃತಿ ಪ್ರಿಯ, ಅನೇಕ ಪುಸ್ತಕಗಳನ್ನು ಜೈನರ ಹಾಗೆ ನಮ್ಮ ಜೈನ ಕೃತಿಗಳನ್ನು ಮತ್ತು ಇಲ್ಲಿಯ ಇತಿಹಾಸಕ್ಕೆ ಸಂಬಂಧಪಟ್ಟ ಅನೇಕ ಲೇಖನಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇವೆ. ಮನುಷ್ಯಣೆ ಇವರು ಕೂಡ ಸಮರ್ಥ ನಾಯಕ ನಮ್ಮ ಮಠದ ಪರಂಪರೆಯ ಶಿಷ್ಯರು, ಮಠದ ಜೀರ್ಣೋದ್ಧಾರದಲ್ಲಿ ಮುಂಚೂಣಿಯಲ್ಲಿದ್ದು ನಮ್ಮಲ್ಲಿ ಚಿಕ್ಕ ಪುಟ್ಟ ಜಗಳಾಡಿ ಬಹಳ ಸಂತೋಷದ ಹೆಮ್ಮೆಯಿಂದ ಈ ಕೆಲಸ ನಡೆಸಬೇಕಂತ ಹೇಳಿ ಬಾಹುಬಲಿ ಪ್ರಸಾದರೊಂದಿಗೆ ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಕಾಳಿಕಾಂಬ ದೇವಸ್ಥಾನದ ಮುಕ್ತೇಸರಾದಂಥ ಯೋಗೀಶ್ ಆಚಾರ್ಯ ಇವರು ಕೂಡ ಬಂದು ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡಿಬೇಕು. ನಮ್ಮ ವೆಂಕಟರಮಣ ದೇವಸ್ಥಾನದ ಶ್ರೀಯುತ ಕಾಳಿಂಗ ಜ್ಞಾನೇಶ್ವರರು ನಮ್ಮ MCC ಬ್ಯಾಂಕಿನ ಬಹಳ ದೊಡ್ಡ ಸೇವೆಯನ್ನು ಮಾಡಿದವರು ಇವರು ಅಪ್ಪಾಜಿಯವರು. ಮತ್ತು ನಮ್ಮ ಯಾವತ್ತೂ ಇಲ್ಲಿಯ ಸರಸ್ವತಿ ಇರ್ಬೋದು, ಗಣೇಶ ವಿಸರ್ಜನಾ ಕಾರ್ಯಕ್ರಮ ಇರ್ಬೋದು ಅಥವಾ ಗಣೇಶೋತ್ಸವ ಇರ್ಬೋದು, ಇದರಲ್ಲೆಲ್ಲದರಲ್ಲೂ ಅವರು ಬಹಳ ಭಕ್ತಿಯಿಂದ ಪಾಲ್ಕಿಯಲ್ಲಿ ಸರಸ್ವತಿಯನ್ನು ಹೊತ್ತುಕೊಂಡು ನಮ್ಮ ಮಠಕ್ಕೆ ಬಂದು ಮುಂಚಿತವಾಗಿ ಹೇಳಿ ಪ್ರಸಾದವನ್ನು ಕೊಡ್ತಾರೆ ಮತ್ತು ಇಲ್ಲಿಯ ಎಲ್ಲ ಧಾರ್ಮಿಕ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ತಾರೆ. ನಮ್ಮ ಕುಡುವರಂತೂ ಯಕ್ಷಗಾನದ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಇವತ್ತಿದ್ದು ಕೂಡ ಅವರೇ ಸಂಯೋಜನೆ. ಹಾಗಾಗಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾಲೂಕು ವಿಭಾಗದ ಅಧ್ಯಕ್ಷರಾಗಿ ಬಹಳ ಶ್ರಮಿಸಿದ್ದಾರೆ. ನಮ್ಮ ದೇಗುಲಗಳ ಸಂರಕ್ಷಣೆಯ ಕೆಲಸದಲ್ಲಿ ಭಗವಂತನವರನ್ನು ಅನವರತ ಸುರಕ್ಷೆ ಮಾಡಲಿ. ಅವರ ಕುಲದೇವರು ಮತ್ತು ಅವರು ನಂಬಿದ್ದ ಮಠ ಮತ್ತು ನಮ್ಮ ಮಠ ಸದಾ ನಿಮ್ಮ ಜೊತೆಗಿರ್ತದೆ ಅಂತೇಳಿ ಆಶೀರ್ವಾದ ಮಾಡ್ತೇವೆ. MCS ಬ್ಯಾಂಕ್ ಮೂಡಿಬಿದ್ರೆ ಇದರ ಪರವಾಗಿ ಕೂಡ ಬಂದು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿಬೇಕು. ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷ ಸಹಕಾರವನ್ನು ನೀಡುವಂಥ MCS ಬ್ಯಾಂಕ್ ಒಂದು ನಿಮಿಷ ಮುನ್ರಾಜ ರೆಂಜಾಳ್ರು, ಪ್ರಭಾತ್ ಬಲ್ನಾಡ್ ಮತ್ತು ಯುವರಾಜರು ಬಲ್ನಾಡುಪೇಟೆ ಇವತ್ತಿನ ತಾಳಮದ್ದಳೆಯಲ್ಲಿ ಭಾಗವಹಿಸಿದಂಥ ಶ್ರುತಕೀರ್ತಿ ರಾಜ್ ಮತ್ತು ನಮ್ಮ ಭಾಗವತರು ಭಟ್ರವರು, ಅವರು ಕೂಡ ಬಂದು ಆಶೀರ್ವಾದವನ್ನು ಪಡಿಬೇಕು. ನಮ್ಮ ಬಾಹುಬಲಿ ಪ್ರಸಾದ್ MCS ಬ್ಯಾಂಕಿನ ಪರವಾಗಿ ಕೊಡ್ತಾ ಇದ್ದಾರೆ, ಅವರು ಕೂಡ ಕೊಡ್ತಾರೆ. ವಿಶೇಷವಾಗಿ ನಮ್ಮ ಆಹಾರ ಇರ್ಬೋದು, ನಮ್ಮ ವ್ಯವಹಾರ ಇರ್ಬೋದು, ನಮ್ಮ ರೆವಿನ್ಯೂ ಜಾಗ ಇರ್ಬೋದು, ಇವತ್ತಿನವರೆಗೂ ಜಗಳ ಆಡಿದವರಲ್ಲ. ಪ್ರೀತಿಯಿಂದ, ಉತ್ಸಾಹದಿಂದ, ಭಕ್ತಿಯಿಂದ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವಾಗಿ ನಿಂತವರು. ಅವರ ಧರ್ಮಪತ್ನಿ, ಅವರು, ಕುಟುಂಬದವರು ಎಲ್ಲರೂ ಕೂಡ ನಮ್ಮ ಆಹಾರವನ್ನು ಪ್ರತಿ ತಿಂಗಳು ಏನಾದರೂ ವಿಶೇಷ ಇದ್ರೆ ಗೇರು ಬೀಜ ಇರ್ಬೋದು, ಸ್ವೀಟ್ ಇರ್ಬೋದು, ಎಲ್ಲವನ್ನು ತಂದು ಕೊಟ್ಟು ಮಠವನ್ನು ನೋಡ್ತಾ ಇದ್ದಾರೆ. ಅವರ ಮಾವಾಜಿಯಾದ ಮುಳಿಬೆಟ್ಟು ಹರಿಶ್ಚಂದ್ರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತೇವೆ. ಅವರು ಕೂಡ ನಮ್ಮ ಅನವರತ ಸೇವೆ ಮಾಡಿದವರು. ನಮ್ಮ MCC ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಅವರಂತೂ ಪ್ರತಿಯೊಂದಕ್ಕೂ ಅವರು ಹಿಂದೆ ನಿಂತು ಕೆಲಸ ಮಾಡುವವರು. ಹಾಗಾಗಿ ಎಲ್ಲ ಬ್ಯಾಂಕಿನ ಸಮತಾ ದೃಷ್ಟಿಯಿಂದ ನೋಡ್ತಾ ಎಲ್ಲ ಸಮುದಾಯದವರೊಂದಿಗೆ ಬೆರೆಯುವಂತ ಒಬ್ಬ ಅಪರೂಪದ ಅಧಿಕಾರಿ ಅಂದ್ರೆ ಅದು ಚಂದ್ರಶೇಖರ್. ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆ ಮಾಡೋಣ. ಅವರಿಂದಾಗಿ ಅನೇಕ ದೇವಸ್ಥಾನಗಳು, ಬಸದಿಗಳು, ಮಠಗಳು ಜೀರ್ಣೋದ್ಧಾರಗೊಂಡಿದೆ. ಅವರಿಗೆ ಅಭಿನಂದಿಸ್ತೇವೆ. ಧರಣೇಂದ್ರಿಗೆ ಮತ್ತು ನಮ್ಮ ನಿರ್ದೇಶಕರಾದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಘುವೀರ್ ಕಾಮತ್ ಅವರಂತೂ 2 ವರ್ಷದಿಂದ ಬೆಂಬಲವಾಗಿ MCC ಬ್ಯಾಂಕಿನ ಹಿಂದೆ ಇದ್ದಾರೆ. ನಮ್ಮ ನಿಜವಾದ ಶಕ್ತಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡ್ತೇವೆ.
ವಕೀಲರ ಸಂಘ ಮೂಡುಬಿದ್ರಿ ಇದರ ಪರವಾಗಿ ಹರೀಶ್ ಪಿ ಅದರ ಅಧ್ಯಕ್ಷರಾದಂಥ ಹರೀಶ್ ಪಿ ಅವರು ಬಂದು ಪೂಜ್ಯ ಸ್ವಾಮೀಜಿಯವರಿಗೆ ಆಶೀರ್ವಾದವನ್ನು ಪಡಿಬೇಕು. ಪ್ರಭಾತ್ ಬಲ್ನಾಡು, ಯುವರಾಜ್ ಬಲ್ನಾಡ್ರವರನ್ನು ಕರ್ಕೊಂಡು ಬರಬೇಕು. ಬಲ್ನಾಡು ಬಸದಿಯ ಆಡಳಿತ ಮುಕ್ತೇಸರಾದಂಥ ಯುವರಾಜ್ ಜೈನ್ ಇವರು ಪೂಜ್ಯ ಸ್ವಾಮೀಜಿಯವರಿಂದ ಪ್ರಭಾತ್ ಬಲ್ನಾಡ್ನ ಅಪ್ಪಾಜಿಯವರು 3-4 ದಶಕಗಳಷ್ಟು ಕಾಲ ವರ್ಷ ಧರ್ಮಸ್ಥಳ ಮೇಳದ ಹಿಂದೆ ಇದ್ದು ಅಲ್ಲಿ ಕಾರ್ಯಕ್ರಮಗಳು ನಡೆಸಿ ದೇವಸ್ಥಾನದ ಒಬ್ಬ ಧರ್ಮದರ್ಶಿಯಾಗಿ, ಬಸದಿಯ ಧರ್ಮದರ್ಶಿಯಾಗಿ ಕುದುರೆಯನ್ನು ಸಾಕಿಕೊಂಡು ಈಗಲೂ ಇಳಿ ವಯಸ್ಸಿನಲ್ಲೂ ಕೂಡ ಉತ್ಸಾಹದ ಚಿಲುಮೆಯಾಗಿ ಇವತ್ತು ಒಳ್ಳೆಯ ಅರ್ಥವನ್ನು ಕೊಟ್ಟಿದ್ದಾರೆ. ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆ ಮಾಡೋಣ. ಅವರಲ್ಲಿ ಮತ್ತಷ್ಟು ಆ ಉತ್ಸಾಹ ಮತ್ತು ಶಕ್ತಿ 120 ವರ್ಷ ಪೂರ್ಣಾಯುಷ್ಯ ಆಗಲಿ ಅವರಿಗೆ ಅಂತ ಹೇಳಿ ಆಶೀರ್ವಾದಿಸ್ತೇವೆ. ನಮ್ಮ ವಿಶ್ವಕರ್ಮ ಸಮಾಜದ ಶ್ರೀಯುತ ಯೋಗೀಶಾಚಾರ್ಯರವರು, ಇವರ ಎಲ್ಲರೂ ಕೂಡ ವಿಶ್ವಕರ್ಮ ಸಮುದಾಯ ನಮ್ಮ ಇಡೀ ಮೂಡುಬಿದ್ರಿಯಲ್ಲಿ ವಿವಿಧ ಸಮುದಾಯದವರು ಒಂದೊಂದು ಶಕ್ತಿ. ನಮಗೆ ಇಲ್ಲಿ 18 ಕೇರಿಗಳಿವೆ. ಅದರಲ್ಲಿ ನಮ್ಮ ಚಿನ್ನ, ಬೆಳ್ಳಿ ಮತ್ತು ಇಲ್ಲಿಯ ಕುಸುರಿ ಕೆಲಸ, ಇಲ್ಲಿಯ ಬಸದಿಯ ಶಿಲ್ಪಕಲೆ ಎಷ್ಟು ಸುಂದರ ಆಗಬೇಕಾದ್ರೆ ಅದರಲ್ಲಿ ವಿಶ್ವಕರ್ಮರ ಕೊಡುಗೆ ಅಪಾರವಾಗಿರುವಂತದ್ದನ್ನು ಪರಿಗಣಿಸಿ ನಮ್ಮ ಇಲ್ಲಿಯ ಸುರಕ್ಷೆಯ ದೃಷ್ಟಿಯಿಂದ ನೈಟ್ ಮೊಬೈಲ್ ಸುರಕ್ಷಾ ಕಾರ್ಯವನ್ನು ಆರಂಭಿಸಿದಾಗ ಅವರು ಬೆಂಬಲವಾಗಿ ನಮಗೆ ನಿಂತವರು. ಅವರನ್ನು ವಿಶೇಷವಾಗಿ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಮಾಡ್ತೇವೆ. ತುಂಬಾ ಸಂತೋಷ ಆಯಿತು. ಎಲ್ಲರಿಗೆ ಹೇಳಿ ಮತ್ತೆ ಪತ್ರಕರ್ತರಾದ ಶ್ರೀಯುತ ಹಿರಿಯರಾದಂತಹ ಧನಂಜಯ್ ಮತ್ತು ಯಶೋಧರ್ ಮತ್ತು ಯಾರು ಪತ್ರಕರ್ತರು ಇದ್ರು ಅವ್ರು ಬರಬೇಕು. ನಮ್ಮ ಡಿಜಿಟಲ್ ಮಾಧ್ಯಮದ ಮೂಲಕ ಪ್ರತಿ ಕಾರ್ಯಕ್ರಮವನ್ನು ಒಬ್ಬ ಭಕ್ತರ ಹಾಗೆ ಮಾಡುವ, ಹನುಮಂತನಾಗಿ ರಾಮನ ಸೇವೆ ಮಾಡಿದ ಹಾಗೆ ಮಾಡುವವರು ಪುನೀತ್ ಶೆಟ್ಟಿ ಅವರು ಕೂಡ ಬಂದು ನಮ್ಮ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಶ್ರೀಯುತ ಧನಂಜಯ್ ಒಬ್ಬ ಸಾಹಿತಿಯೂ ಹೌದು, ಪತ್ರಕೋದ್ಯಮದವರ ಹಿರಿಯ ಸದಸ್ಯರು ಹೌದು ಮತ್ತು ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಹೀಗೆ ಆಗಬೇಕು ಅಂತ ಹೇಳಿ ನಮ್ಮಲ್ಲಿ ವಿಶೇಷವಾದ ಆಸ್ಥೆಯಿಂದ ತಿಳಿಸುವವರು. ಅವರಿಗೂ ಕೂಡ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಮಾಡ್ತೇವೆ. ವಕೀಲರ ಸಂಘದ ಹರೀಶ್ ಪಿ ಅವರು, ನಮಗೆ ವಕೀಲರಿಲ್ಲದಿದ್ರೆ ನಮ್ಮ ಯಾವುದು ರಕ್ಷಣೆ ಸಾಧ್ಯ ಇಲ್ಲ. ನ್ಯಾಯಾಂಗವೇ ಇವತ್ತು ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಎಷ್ಟೇ ಶಾಂತಿ ಸುವ್ಯವಸ್ಥೆ ಭಂಗ ಆದರೂ ನ್ಯಾಯಾಧೀಶರು ಮತ್ತು ನ್ಯಾಯಾಲಯ ಇರುವುದರಿಂದ ಈ ದೇಶ, ಈ ಜಗತ್ತು ಕಲ್ಯಾಣಮಯವಾಗಿ ಬೆಳಲಿಕ್ಕೆ ಸಾಧ್ಯ. ಹಾಗಾಗಿ ಇಡೀ ನಮ್ಮ ವಕೀಲರ ಸಂಘಕ್ಕೆ, ಮೂಡುಬಿದ್ರಿಗೆ ನಿಮ್ಮ ಹಿರಿಮೆ ಗರಿಮೆಯನ್ನು ನಾವೆಲ್ಲ ನಾಗರಿಕರು ಸಂತೋಷದಿಂದ ಗೌರವದಿಂದ ಗುರುತಿಸಿಕೊಳ್ತೇವೆ. ಶ್ವೇತಾ ಕೂಡ ಇದ್ದಾರೆ, ಬಾಬಲಿ ಪ್ರಸಾದ್ ಇದ್ದಾರೆ, ನಮ್ಮ ಪಂಡಿತರು ಇದ್ದಾರೆ, ಅವರು ಯಾವಾಗಲೂ ಬರ್ತಾರೆ. ಮನೋಜ್ ಶೆಣೆ ಅವರಿದ್ದಾರೆ. ಅವರನ್ನೆಲ್ಲರನ್ನು ಎಲ್ಲ ವಕೀಲರ ಪರವಾಗಿ ಅಭಿನಂದನೆಗಳನ್ನು ಮಾಡ್ತೇವೆ. ರೋಟರಿ ಕ್ಲಬ್ ಟೆಂಪಲ್ ಟೌನ್ ಇದರ ಪರವಾಗಿ ಮನೋಜ್ ಶೆಣೆ ಹಾಗೆ ಹರೀಶ್ ರವರು ಕೂಡ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡೆಯಲಿಕ್ಕಿದ್ದಾರೆ. ಹಾಗೆಯೇ ಶ್ರೀಮಠದ ಪರಮ ಭಕ್ತರಾದಂಥ ಪ್ರಭಾತ್ ಸಿಲ್ಕಿನ ಪ್ರಭಾತ್ ಚಂದ್ರ ಜೈನ್ ಇವರು ಪೂಜ್ಯ ಸ್ವಾಮೀಜಿಯವರಿಗೆ ಫಲ ಪುಷ್ಪವನ್ನು ನೀಡಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ವಕೀಲರೇ ಆಶೀರ್ವಾದ ಆಯ್ತು ಆಯ್ತು, ತುಂಬ ಸಂತೋಷ ಆಯಿತು ವಕೀಲ. ನನ್ನದಾಗಲಿ ಆಯ್ತು ಆಯ್ತು, ಒಂದು ಪ್ರಸಾದ ಕೊಡ್ತೇವೆ, ಫಲ ಕೊಡ್ತೇವೆ, ಬನ್ನಿ. ಬನ್ನಿ ವಕೀಲರೇ, ತುಂಬ ಸಂತೋಷ. ಒಮ್ಮೆ ಪುರ್ಸೊತ್ತಲ್ಲಿ ಬನ್ನಿ. ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಹರೀಶ್ MK ಕಾರ್ಯದರ್ಶಿ, ಅವರನ್ನು ಕೂಡ ರೋಟರಿ ಕ್ಲಬ್ನ ಕೊಡುಗೆ ಅಂತೂ
ಬಹಳ ಶ್ರೇಷ್ಠ ಮಟ್ಟದ್ದು. ನಿಮ್ಮ ನೆರವು ಬೆಂಬಲ ಸದಾ ನಮ್ಮಲ್ಲಿ ಇರಲಿ ಅನ್ನುವ ಭಾವನೆಯೊಂದಿಗೆ ಆಶೀರ್ವದಿಸ್ತೇವೆ. ಎಲ್ಲರೂ ಶ್ರೀಮಠಕ್ಕೆ ಹೋಗಿ ಉಪಹಾರವನ್ನು ತೆಗೆದುಕೊಂಡೇ ಹೋಗಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಭವಾನಿ ಫ್ಲೆಕ್ಸ್ ಅಡ್ವರ್ಟೈಸ್ ಅಲ್ಲ, ಆದರೆ ಒಳ್ಳೆ ರೀತಿಯಲ್ಲಿ ಮುದ್ರಣ ಮತ್ತು ಕಡಿಮೆ ವೆಚ್ಚದಲ್ಲಿ ಮಾಡ್ತಾರೆ. ಹಾಗಾಗಿ ನಾವೆಲ್ಲ ಹೆಚ್ಚು ಹೆಚ್ಚು ಜಾಹೀರಾತು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳ್ತಾ ಅವರಿಗೆ ಭಗವಂತ ಶ್ರೀರಕ್ಷೆ ಕೊಡಲಿ. ಪಂಚಶಕ್ತಿ ಸೌಹಾರ್ದ ನಿಯಮಿತ ಇದರ ಅಧ್ಯಕ್ಷರು ರಂಜಿತ್ ಪೂಜಾರಿ ಅವರು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯಲಿಕ್ಕಿದ್ದಾರೆ. ನಮಗೆ ಎಲ್ಲ ರೀತಿಯ ಶಾಲುಗಳನ್ನು ಕ್ಲಪ್ತ ಸಮಯದಲ್ಲಿ ಕಡಿಮೆ ವೆಚ್ಚದಲ್ಲಿ ನೀಡುವವರು ಶ್ರೀಯುತ ಪ್ರಭಾತ್ ಸಿಲ್ಕಿನ ಪ್ರಭಾಚಂದ್ರು, ಹಾಗೆ ಬೇರೆ ಬೇರೆ ಇದ್ದಾರೆ. ಅದರಲ್ಲಿ ಅವರು ಒಬ್ಬರು ಅಂತ ಹೇಳಿ ಸಂತೋಷ ಪಡ್ತೇವೆ. ಈ ಮಧ್ಯೆ ಶ್ರೀ ಹೊಂಬುಚ ಜೈನ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರು ಸಂದೇಶವನ್ನು ರಂಜಿತ್ ನಮ್ಮ ಹಳೆ ಶಿಷ್ಯರು, ಪಂಚಶಕ್ತಿ ಕೋಆಪರೇಟಿವ್ ಸೊಸೈಟಿನ ಅಧ್ಯಕ್ಷರು ಮತ್ತು ಸಿವಿಲ್ ವರ್ಕ್ ಏನೇ ಇದ್ರೂ ಅವರು ನಗುಮೊಗದಿಂದ ನಮ್ಮ ಜೊತೆಗಿರುವವರು. ಅವರಿಗೆ ಅಭಿನಂದನೆಗಳನ್ನ ಹೇಳ್ತೇವೆ. ಇನ್ನರ್ ವೀಲ್ ಕ್ಲಬ್ ಮೂಡುಬಿದಿರೆ ಇದರ ಅಧ್ಯಕ್ಷರಾದಂಥ ಬಿಂದು ಶರಶೆಟ್ಟಿಯವರು ಪೂಜ್ಯ ಸ್ವಾಮೀಜಿಯವರಿಗೆ ಫಲವನ್ನು ಸಮರ್ಪಿಸುವ ಮೂಲಕ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಮೂಡುಬಿದಿರೆ ಜೈನ ಸರ್ವಮಂಗಳ ಜೈನ ಸಂಘ ಇದರ ಅಧ್ಯಕ್ಷರಾದಂಥ ಬಿಂದಿಯಾ ಶರಶೆಟ್ಟಿ ಅವರು ಕ್ಷೇತ್ರದ ಎಲ್ಲ ಕಾರ್ಯಕ್ರಮದಲ್ಲಿ ಕೊಡುಗೈ ದಾನಿಯಾಗಿ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಶ್ವೇತಾ ಜೈನ್ ಒಬ್ಬ ಅಪರೂಪದ ದಾನಿ, ಎಲ್ಲ ಕಾರ್ಯಕ್ರಮಕ್ಕೂ ಬೆಂಬಲ ಕೊಡ್ತಾರೆ. ಅವರಿಗೂ ಕೂಡ ಅಭಿನಂದನೆಗಳು ಹೇಳ್ತೇವೆ. ಮತ್ತು ಸರ್ವಮಂಗಳ ಮಹಿಳಾ ಸಂಘದ ಎಲ್ಲ ಶಕ್ತಿ ಮತ್ತು ಸದಸ್ಯರು, ಅವರು ನಮ್ಮ ನಿಜವಾದ ಶಕ್ತಿ. ಕ್ಷೇತ್ರದ ಭಜನೆ ಇರ್ಬೋದು, ಪೂಜೆ ಇರ್ಬೋದು, ಆರಾಧನೆ ಇರ್ಬೋದು, ಎಲ್ಲ ಕಾರ್ಯಗಳು, ಬಸದಿ ಸ್ವಚ್ಛತೆ ಇರಬಹುದು. ಇದರಲ್ಲಿ ಈ ಬಸದಿ ಸ್ವಚ್ಛತಾ ಸಮಿತಿ ಮತ್ತು ಸರ್ವಮಂಗಳ ಮಹಿಳಾ ಸಂಘ ಇವರು ಎರಡು ಕಣ್ಣುಗಳ ಹಾಗೆ ಈ ಕ್ಷೇತ್ರದ ರಕ್ಷಣೆಯಲ್ಲಿ ನಮಗೆ ಬೆಂಬಲವಾಗಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಶ್ರೀರಕ್ಷೆ ಮಾಡಲಿ ಅಂತೇಳಿ ಅಭಿನಂದಿಸ್ತೇವೆ. KR ಪಂಡಿತ್ ವಕೀಲರು ಮೂಡುಬಿದ್ರಿ, ಇವರು ಕೂಡ ಪೂಜ್ಯ ಸ್ವಾಮೀಜಿಯವರ ಇನ್ನರ್ ವೀಲ್ ಕ್ಲಬ್ನ ಪರವಾಗಿ ಶ್ರೀಮತಿ ಬಿಂದಿಯಾ ಶರಶೆಟ್ಟಿ ಅವರನ್ನು ಅಭಿನಂದಿಸ್ತೇವೆ. ತುಂಬ ಸಂತೋಷ ಆಯಿತು. ಆಶೀರ್ವಾದ. ಮತ್ತೆ ಮಗಳದು ಬರ್ತ್ಡೇ ಯಾವಾಗದು? ನಾನು ಇದ್ದೇನೆ. ಇವತ್ತು ಶ್ವೇತಾ ಜೈನ್ರ ಮಗಳ ಜನ್ಮದಿನ ಹೌದು, ಅವರನ್ನು ಅಭಿನಂದನೆ ಮಾಡ್ತೇವೆ. ಆಶೀರ್ವಾದ. ಪುಷ್ಪರಾಜ್ ಜೈನ್ ಮತ್ತು ಸನತ್ ಕುಮಾರ್, ನಮ್ಮ ರಾಜೇಶ್ ಕೊಂಡೆ ಸ್ಟ್ರೀಟ್, ಇವರು ನಮ್ಮ ಹಳೆಯ ಶಿಷ್ಯರು. ಹಿಂದಿನ ಮಠದ ರಥೋತ್ಸವದಿಂದ ಹಿಡಿದು ಸ್ವಾಮೀಜಿಯವರ ಕಾಲದಿಂದ ಹಿಡಿದು ಈಗಿನವರೆಗೂ ಬಹಳಷ್ಟು ಸೇವೆಯನ್ನು ಮಾಡಿದವರು. ಅವರ ಅಜ್ಜ ನಮಗೆ ಕಚ್ಚೆಯನ್ನು ಹೇಗೆ ಉಡುವುದನ್ನು ಕಲಿಸಿದವರು ನಮ್ಮ ಪಟ್ಟಾಭಿಷೇಕ ಸಂದರ್ಭದಲ್ಲಿ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಪದ್ಮರಾಜರು ನಮ್ಮ ಬಸದಿಯ ಎಲ್ಲ ಜೀರ್ಣೋದ್ಧಾರದ ಕಾರ್ಯದಲ್ಲಿ ನಮ್ಮ ಜೊತೆಗಿದ್ದವರು ಆರಂಭದ ದಿನಗಳಲ್ಲಿ. ಅವರನ್ನು ಮತ್ತು ಸಂಜಯನ್ ಕುಮಾರ್ ಅವರ ಪುತ್ರ ಸದಾನಂದ ನಾರಾವಿಯವರು, ಸಾಹಿತ್ಯ ಸಾಂಸ್ಕೃತಿಕ ರೂವಾರಿ, ಹಂಡೇಲ್ಗುತ್ತು ಶ್ರೀ ದನಕೀರ್ತಿ ಬಲಿಪರು, ಜನಪದ ಮತ್ತು ತುಳು ಭಾಷೆಯ ಬಗ್ಗೆ ಅಭಿಮಾನವನ್ನು ಉಳ್ಳವರು. ಎಲ್ಲರೂ ಕೂಡ ಉಪಹಾರವನ್ನು ಮಾಡಿ, ಹಿಂದೆ ಮುಂದೆ ಇದ್ದವರು ಹೆಸರು ಹೇಳುವುದಿಲ್ಲ, ನೀವೆಲ್ಲರೂ ಕೂಡ ಬಂದಿದ್ದೀರಿ. ಎಲ್ಲರೂ ನಮ್ಮ ಅಭಿಮಾನಿಗಳು. ತುಂಬ ಸಂತೋಷ ಆಗಿದೆ. ಕುರ್ಚಿಯಲ್ಲಿ ಕೂತವರು, ಮೇಲ್ಗಡೆ ಇದ್ದವರು, ಮುಂದೆ ಇರುವವರು, ಹಿಂದೆ ಇರುವವರು ಎಲ್ಲರೂ ಕೂಡ ಉಪಹಾರವನ್ನು ಮಾಡಿಯೇ ಹೋಗಬೇಕು. ವ್ರತ ನಿಯಮ ಇದ್ದವರಿಗೆ ಶುದ್ಧ ಭೋಜನ ವ್ಯವಸ್ಥೆ. ಜಿ ಅವರು ಕೂಡ ಮಂಗಳೂರಿನಿಂದ ಬಂದಿದ್ದಾರೆ. ಗಣೇಶ್ ಪ್ರಸಾದ್ ಜಿ ಅವರು ಮತ್ತು ಅವರ ಶ್ರೀಮತಿ ಅವರಿಗೂ, ಮತ್ತು ಮಂಗಳೂರಿನಿಂದ ಬಂದವರು, ಪುತ್ತೂರಿನಿಂದ, ಬಂಟ್ವಾಳದಿಂದ ಬಂದ ಎಲ್ಲ ಮೂಡುಬಿದ್ರಿಯ ಸುತ್ತಮುತ್ತಲಿನ ಬಂಧುಗಳಿಗೂ ಕೂಡ ಆಶೀರ್ವಾದ. ರಾಜಾರಾಮ್ ನಮ್ಮ ಹಳೆಯ ಶಿಷ್ಯರು, ಅವರು ಬಂದ ಆಶೀರ್ವಾದವನ್ನು ಪಡಿಬೇಕಾಗಿ ಅಪೇಕ್ಷೆ ಮಾಡಿ. ಗಣೇಶೋತ್ಸವ ಸಮಿತಿಯ ಒಬ್ಬ ಸಕ್ರಿಯ ಕಾರ್ಯಕರ್ತ ಮತ್ತು ಕಾರ್ಯದರ್ಶಿಗಳು. ನಮ್ಮ ಮೂಡುಬಿದ್ರಿ ತುಳುಕೂಟದ ಪರವಾಗಿ ಸದಾನಂದ ನಾರಾವಿ ಅವರು ನಿಸ್ಪೃಹ ವ್ಯಕ್ತಿತ್ವದವರು.
ರೋಟರಿ ಕ್ಲಬ್ ಮೂಡಬಿದ್ರಿ ಇದರ ಕಾರ್ಯದರ್ಶಿಯವರಾದಂಥ ರತ್ನಾಕರ್ ಜೈನ್ ಅವರು ಜಯಪ್ರಕಾಶ್ ಪಡಿವಾಳ್ರವರು ಅವರ ಹಿರಿಯರು ರಾಜ್ಯಸಭಾ ಸದಸ್ಯರಾಗಿದ್ದರು, ಮಂಗಳೂರಿನಲ್ಲಿ ವಿದ್ಯಾರ್ಥಿ ನಿಲಯ ಮಾಡಿದವರು ಮತ್ತು ನಮ್ಮ ಜೈನ ಮಠದ ರಕ್ಷಣೆಗಾಗಿ ಕಟಿಬದ್ಧರಾದವರು ಮತ್ತು ತುಳು ಸಿನಿಮಾ ರಂಗದಲ್ಲಿ ಮಿಂಚಿದವರು ಅವರ ಸಹೋದರ ಬ್ಯಾಂಕರ್ ಶ್ರೀಯುತ ಜಯಪ್ರಕಾಶ್ ಪಡಿವಾಳ್ ಅವರಿಗೆ ಅಭಿನಂದನೆಗಳನ್ನು ಮಾಡ್ತೇವೆ. ಜಯಪ್ರಕಾಶ್ ಪಡಿವಾಳ್ ಬಲೆ ಬಲೆ. ಮಹಿಳಾ ಸಂಘದ ಎಲ್ಲರ ಪರವಾಗಿ ಶ್ರೀಮತಿ ವೃಂದಾ ರಾಜೇಂದ್ರರಿಗೆ ಸನ್ಮಾನ ಮಾಡ್ತೇವೆ. ಯಾಕೆಂದ್ರೆ ಅವರ ಸಹೋದರಿ ವೀಣರಿಗೆ ಎಲ್ಲರ ಕಡೆಯಿಂದಲೂ ಅಭಿನಂದನೆಗಳು ಸಿಗ್ತವೆ. ಅದಕ್ಕಾಗಿ ಎಲ್ಲ ಮಹಿಳೆಯರ ಪರವಾಗಿ ಶ್ರೀಮತಿ ವೃಂದಾ ರಾಜೇಂದ್ರರಿಗೆ ಆಶೀರ್ವಾದ ಮಾಡ್ತೇವೆ. ಜೈ ಬಲೋ ಪಂಚ ಪರಮೇಷ್ಠಿ ಭಗವಂತ ಪಟ್ಟದೆ ಪರಾಬಿ ನಿಂಗೆ ಲಿಂಚ ಉಂಟು ಪೂರ ಒಂದು ಪಟ್ಟ ತೆಗಿಬೇಕಲ್ಲ ಮೇರೆ ರಾಜ ಒಂಜಿ ಪಟ್ಟ ತೆಪ್ಪಲೆ ಈರು ಅಲ್ಪ ದಿಲ್ಲ ಈರು ಮಠತಾರೆ. ನಮ್ಮ ಶ್ರೀಯುತ ಸೋಮಶೇಖರ್ ಆದರ್ಶ ಒಂಜಿ ಪಟ್ಟ ತೆಪ್ಪಲೆ ಅಮ್ಮನ ನೆಂಚಿ ಬಲೆ ನಾಯಕಮಲ್ ತೆಪ್ಪಲೆ. ಜೈವೋ ಪಂಚ ಪರಮೇಷ್ಠಿ ಭಗವಾನ್ ಕಿ ಮಾಂತೇರ್ನ ಪರವಾದವೇ ಅಂದೆ ಪ್ರವೀಣ್ಯರ್ನಲ್ಲ ಅಂದೆ. ಎಲ್ಲರೂ ಉಪಹಾರ ಮಾಡಿ ಹೋಗಬೇಕು. ಎಲ್ಲರಿಗೂ ಆಶೀರ್ವಾದ. ನೇರಂಕಿ ಪಾರ್ಶ್ವನಾಥರು ಶ್ರೀಮತಿ ಅವರು ಸುಧಾ ಯಶಸ್ವಿ ಅಧ್ಯಕ್ಷರಾಗಿ ಎಲ್ಲ ಅಧ್ಯಕ್ಷರಾಗಿ ಮತ್ತಷ್ಟು ಅನುಭವವನ್ನು ಪಡೆದು ಈಗಿನ ಅಧ್ಯಕ್ಷರಿಗೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಹೇಳ್ತೇವೆ. ಯಶಸ್ವಿ ಬಲೆ ಮಾಂತೇರೆಗಳ ಪ್ರಸಾದ ಕ್ಯೂನಿಕ್ಸ್ ಪ್ರವೀಣ್ ಚಂದ್ರು, ಅದೇ ರೀತಿಯಾಗಿ ಹಿಂದುಗಡೆ ಇರುವಂತ ಸನತ್ ಕುಮಾರ್ ಮಂಗಳೂರು ಬರಬೇಕು. ಮೇರೆ ನಮ್ಮ ಕಾರ್ಲದಾರನ ಪದರೆಂಚ ಕಾರ್ಕಳ ಕಟ್ಟದಾರ ಅರ್ಧ ಕಟ್ಟ ಅವ್ರು ಕುಲೊಂದಿರ್ತೀವಿ ಆರ್ನ ಪದರೆಂಚ ಅವ್ರು ಮೇರ್ನ ಬಂಗೇರ್ ಪ್ರಶಾಂತ್ರವರು ಮತ್ತು ಅವರ ಹಿಂದೆ ಇರುವವರು ಎಲ್ಲರೂ ಬರಲಿ. ಮಾರ್ನಾಡು ಪ್ರದೀಪ್ ಇವರೆಲ್ಲ ಎಲ್ಲರೂ ಬರಲಿ. ಎಲ್ಲರಿಗೂ ಆಶೀರ್ವಾದ ಇದೆ. ಇವತ್ತು ಬೆಳ್ಳಿ ಹಬ್ಬದ ದೀಕ್ಷಾ ಗುರುಗಳನ್ನು ನೆನೆಸಿಕೊಳ್ಳುವ ದಿನ, ಭಾಷಣ ಇಲ್ಲ. ಹಾಗಾಗಿ ಈ ಸಂದರ್ಭ ಎಲ್ಲರೂ ಬರಬೇಕು. ಎಲ್ಲರಿಗೂ ಕೂಡ ಆಶೀರ್ವಾದ. ನಮ್ಮ ದೀಕ್ಷಾ ಗುರುಗಳಿಂದ ದೀಕ್ಷೆ ಪಡೆದಂತಹ ಶುಭ ದಿನ. ಸೋಮಶೇಖರ್ ನಮ್ಮ ಸಕ್ರಿಯ ಒಬ್ಬ ಅಭಿಮಾನಿ ಮತ್ತು ನಮ್ಮ ಹಳೆಯ ಶಿಷ್ಯರು, ಜೈನ್ ಮಿಲನ್ನ ಸಕ್ರಿಯ ಕಾರ್ಯಕರ್ತರು, ಹಿರಿಯರು, ವಿದ್ವಾಂಸರು ಮತ್ತು ಅಧ್ಯಾಪಕರು. ಇಚಿಲಂಪಾಡಿ ಅನ್ನುವ ಪ್ರಾಚೀನ 32 ಪಟ್ಟಣಗಳಲ್ಲಿ ಒಂದಾದಂಥ ಇಚಿಲಂಪಾಡಿಯ ಬಸದಿ ಇರುವಂತಹ ಪರಿಸರದವರು. ಅವರಿಗೆ ಆಶೀರ್ವಾದವನ್ನು ಮಾಡ್ತೇವೆ. ಭಾರಿ ಸಂತೋಷ. ನಮ್ಮ ರತ್ನಾಕರ ವರ್ಣಿ ವೇದಿಕೆ ಇರಬಹುದು, ಶ್ರೀಮಠದ ವಿಶೇಷವಾದ ಅಷ್ಟಾವಧಾನ ಪೂಜೆ ಇರಬಹುದು, ಮಂಗಳವಾರದ ಪೂಜೆ ಇರಬಹುದು. ಅದರಲ್ಲಿ ನಿರಂತರ ಹಿಂದಿನ ಭಟ್ಟಾರಕರ ಕಾಲದಿಂದ ಅದೇ ಪ್ರೀತಿ, ಅದೇ ಉತ್ಸಾಹ, ಅದೇ ಒಂದು ಸೇವೆಯೊಂದಿಗೆ ಶ್ರೀಪಾಲರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅಭಿನಂದನೆ ಮಾಡ್ತೇವೆ ಮತ್ತು ಆಶೀರ್ವಾದಿಸ್ತೇವೆ. ತುಂಬಾ ಸಂತೋಷ. ನಮ್ಮ ರಾಜವರ್ಮ ಬೈಲಂಗಡಿಯವರು ಅನನ್ಯವಾದಂತಹ ಗುರುಭಕ್ತಿ ಮತ್ತು ಚಾತುರ್ಮಾಸ ಕಾಲದಲ್ಲಿ ನಮ್ಮ ಜೊತೆಗಿದ್ದು ಬೆಂಬಲವನ್ನು ನೀಡಿದವರು. ಗಿರ್ನಾರ್ ಸಾಗರ ಕಾಲದಲ್ಲಿ ಅಂತೂ ಪೂರ್ಣ ಅವಧಿಯಲ್ಲಿ ಯಾವುದೇ ರೀತಿಯ ನೋವಿಲ್ಲದ ಹಾಗೆ ನಮ್ಮ ಚಾತುರ್ಮಾಸವನ್ನು ಯಶಸ್ವಿ ನಡೆಸಿದ್ದಾರೆ. ಅವರಿಗೆ ಅಮ್ಮನವರ ಬಸ್ತಿಯ ಕಾರ್ಯಕ್ರಮದಲ್ಲೂ ಕೂಡ ಸಕ್ರಿಯವಾಗಿದ್ದಾರೆ. ಅಭಿನಂದಿಸ್ತೇವೆ. ನಮ್ಮ ಬಸ್ತಿ ಸ್ವಚ್ಛತೆಯಲ್ಲಿ ಚಕ್ರೇಶಾರಿಗರು ಅವರ ಮಕ್ಕಳು ಅನನ್ಯವಾದ ಕೊಡುಗೆಯನ್ನು ಕೊಡ್ತಾರೆ. ಅದನ್ನು ಗುರುತಿಸಿಕೊಂಡು ಅವರಿಗೆ ಅಭಿನಂದನೆ ಮತ್ತು ಆಶೀರ್ವಾದವನ್ನು ಮಾಡ್ತೇವೆ. ಶ್ರೀಮತಿ ಅವರ ಬಾಬಾರವರು ಕೂಡ ಗುರುಗಳ ಆಹಾರದಾನವನ್ನು ಮಾಡಿದವರು. ಶ್ವೇತಾರವರ ಮಗು ಇವತ್ತು ಜನ್ಮದಿನದ ವಿಶೇಷ ದಿನ. ಅವರಿಗೂ ಕೂಡ ಅಭಿನಂದನೆ ಮತ್ತು ಆಶೀರ್ವಾದವನ್ನು ಮಾಡ್ತೇವೆ. ಅವರು ಬರಬೇಕು. ರಾಜರಾಮರಿಗೆ ವಿಶೇಷ ಆಶೀರ್ವಾದ. ಗಣೇಶೋತ್ಸವ ಸಮಿತಿ ವತಿಯಿಂದ ಅವರಿಗೆ ಒಂದು ಶಾಲು ಹಾಕಿ ಅಭಿನಂದನೆ ಮಾಡ್ತೇವೆ. ಹೌದು, ನಮ್ಮ ಹಳೆಯ ಅಭಿಮಾನಿ ಅಮರನಾಥ್ ಶೆಟ್ಟರ ಕಾಲದಿಂದಲೂ ಕೂಡ.
ಪ್ರವೀಣ್ ಕುಮಾರ್ ಕ್ಯೂನಿಕ್ಸ್ ಕಂಪ್ಯೂಟರ್ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಇವತ್ತು ಅವರಿಗೂ ಕೂಡ ಅಭಿನಂದನೆ. ರೋಟರಿ ಕ್ಲಬ್ ಕಾರ್ಯದರ್ಶಿ ಪರವಾಗಿ, ಮೂಡಬಿದ್ರಿಯ ಪರವಾಗಿ ಶ್ರೀಯುತ ರತ್ನಾಕರ್ರಿಗೆ ಮತ್ತು ಪ್ರವೀಣ್ರಿಗೆ ಮತ್ತು ಬಕಾರ್ ತಿಲಕ್ ಪ್ರಸಾದ್ರಿಗೆ 3 ಜನಕ್ಕೆ ಒಟ್ಟಿಗೆ ಮಾತ್ರ ಮಧ್ಯದವರೆಗೆ ಕೊರಲಿ. ಜೈ ಬೋಲೋ ಪಂಚಪರಮೇಷ್ಠಿ ಭಗವಾನ್ ಕಿ. ಬಾರಿ ಸಂತೋಷ. ರೋಟರಿ ಕ್ಲಬ್ ಇರೆಗೆ ಏನು ಮಲ್ಲ ಹಾರ ಕೊಡ್ತಾರೆ ಈರ್ನ ಹಾರ ಎಂಕೆ ಬೋದು ಅಂದೆ ಆಯ್ಕೆ ಪರ್ಸನಲ್ ಸಂತೋಷ. ಬಕ್ಕಾರು ಪದ್ಮನಾಭ ಶೆಟ್ರು ಅಂದ್ರೆ ಒಬ್ಬ ದೊಡ್ಡ ಜಮೀನ್ದಾರಿ. ನಮ್ಮ ಮಠದ ಅರಮನೆಯ ನಂತರ ಹೆಚ್ಚು ಜಮೀನಿದ್ದದ್ದು ಬಕ್ಕಾರು ಮನೆತನದಲ್ಲಿ. ಪಟ್ನ ಶೆಟ್ರ ಮನೆತನ ಅಂತ ಪ್ರಸಿದ್ಧವಾದದ್ದು. ಆ ಮನೆತನದಿಂದ ಬಂದಂತ ಮಿತ್ರಸೇನರ ಅಳಿಯ ಶ್ರೀಯುತ ತಿಲಕ್ ಪ್ರಸಾದ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇವೆ. ಶ್ರೀಮತಿ ಪ್ರತಿಮಾ ಬಾಹುಬಲಿ ಪ್ರಸಾದ್ ಮತ್ತು ಉಷಾ ಜಯವೀರರ ಪುತ್ರಿ ಅವರು ಕೂಡ ಬರಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಅವರಿಗೂ ಆಶೀರ್ವಾದ. ನಮ್ಮ ಎಲ್ಲ ಕಾರ್ಯದಲ್ಲಿ ಸಹಕರಿಸ್ತಾ ಇರುವವರು ನಮ್ಮ ಪಡುಬಿದ್ರಿ ಬೀಡಿನ ಅರಸರ ಪರವಾಗಿ ಶ್ರೀಯುತ ಪ್ರತಿಮಾರವರಿಗೆ ಆಶೀರ್ವಾದವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಉಷಾ ಜಯವೀರರ ಪರವಾಗಿ ಅವರ ಪುತ್ರಿ ಅವರಿಗೆ ಮಮತರಿಗೆ ಆಶೀರ್ವಾದವನ್ನು ಮಾಡ್ತೇವೆ. ನಮ್ಮ ಪದ್ಮರಾಜರ ಸುಪುತ್ರಿ ಅವರು ಬಂದಿದ್ದಾರೆ, ಅವರಿಗೆ ಆಶೀರ್ವಾದ. ಬಲ್ಲೆ ಬಲ್ಲೆ ಭಾರಿ ಸಂತೋಷ. ರಜನಿಯರ್ನ ಮಗನ ಡ್ಯಾನ್ಸಿಗೆ ಅವರು ಅಮೇರಿಕ ಆಯ್ತು. ಬನ್ನಿ ಬಲ್ಲೆ ಮ್ಯಾಂತಿರಲ್ಲ, ಬಲ್ಲೆ 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 ಎಲ್ಲರೂ ಬನ್ನಿ, ನಿಮ್ದು ಕೊಡುಗೆ ಇದೆ, ಸಹಕರಿಸ್ತೀವಿ. ನಮ್ಮ ಕಾನೂರಿನವರು ಇವರು, ಆಶೀರ್ವಾದ. ಹೌದು ಮಂಜುಳಾ ಅಭಯಚಂದ್ರ ಪರವಾಗಿ ಅಭಿನಂದನೆಗಳು. ಅಭಯರ್ನ ಲೆಕ್ಕದ ಆಶೀರ್ವಾದ. ಅಭಯರ್ನ ಲೆಕ್ಕದ ಮಾಜಿ ಸಚಿವ ಅಭಯಚಂದ್ರ ಪರವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡ್ತೇವೆ. ಹುಂಬುಜ ಸ್ವಾಮೀಜಿಗಳವರು ಸಂದೇಶ ನೀಡಿದ್ದಾರೆ, ಅದನ್ನು ಡಾಕ್ಟರ್ ಅಮೃತ್ ಮಲ್ಲ ಓದಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಸಂತೋಷ, ಆಶೀರ್ವಾದ. ಬನ್ನಿ ಅಭಯ ಬೆಂಗಳೂರು ಬೇರೆ ಒಂದು ಲಾಡು 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 ಏರೆಗೆ ಕಿರಿಜಿ ಲಾಡು ಪುರ ಮಂಜುಳ ಲಾಡು ಅವರ ಪೂರ ಕುಲ್ಲಾಡು ನೀರ್ಲ ಬಲ್ಲೆ ಸಂಜೆ ಬಾಬಲಿ ಕುಲ್ಲಿ ಪ್ರತಿಮಾ ಬತ್ತೇರ ಪಡುಬಿದ್ರಿ ಬೀಡು ಪ್ರತಿಮಾರವರು ನಿಲ್ಬೇಕು. ಮತ್ತು ಸೂರಾಲು ಅರಮನೆ ನಮ್ಮ ಜಿಜಿ ಅವರ ಶ್ರೀಮತಿ ಅವರು ಕೂಡ ನಿಲ್ಬೇಕು. ಗಣೇಶ್ ಪ್ರಸಾದ್ ಅವರು ಇದ್ರೆ ಬರಬೇಕು. ಡಾಕ್ಟರ್ ಅಮೃತ್ ಮಲ್ಲ ಮೇಲೆ ಬರಬೇಕು. ನಮ್ಮ ನಿತೇಶ್ ಬಸದಿ ಸಮಿತಿಯ ಪಡಂಗಡಿಯವರು ವಿಶೇಷವಾಗಿ ಅವರಿಗೆ ಆಶೀರ್ವಾದ ಮಾಡ್ತೇವೆ. ನೀವು ಆಂಡ ಪಟ ಆಂಡ ವರ ಕುಲ್ಲಿ ಆತಿಜಿ ಸರಿಗ ನೇ ಪಟ ಇರ್ದೆ ಪುಯ್ರಿ ನೇ ನಿತೇಶ್ ಒಂಜಿ ಪಟ ಇರ್ನ ಕ್ಯಾಮರಾ ಕೊಡಿ. ಶ್ವೇತರ್ ಅವರ ಮಗಳು ಪಟ ತೆಗೀರಿ. ಯಶೋಧರ್ರೆ ಒಂದು ಪಟ ಈ ಬಲ್ಲಮ್ಮ ಆರ್ದೆ ಪುಯ್ರಿ. ಇವತ್ತಿನ ಭರತನಾಟ್ಯ ಮತ್ತು ನೃತ್ಯವನ್ನು ಸೇವೆಗೆದ ಅನನ್ಯ ಕುಮಾರಿ ಅವರು ಚಂದನ ದೂರದರ್ಶನದ ಮೂಲಕ ಒಂದು ವಿಶೇಷ ಚಂದನ ಟಿವಿಯಲ್ಲಿ ಪ್ರೋಗ್ರಾಂಗಳನ್ನು ಕೊಡುವುದಕ್ಕೆ ಅರ್ಹತೆಯನ್ನು ಪಡೆದವರು ಕರ್ನಾಟಕ ರಾಜ್ಯದ ದೂರದರ್ಶನದ ಮೂಲಕ. ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದನೆ ಮಾಡಿ ಆಶೀರ್ವದಿಸ್ತೇವೆ. ಅವರು ಬಂದು ಆಶೀರ್ವಾದವನ್ನು ಪಡಿಬೇಕಾಗಿ ಶ್ರೀಮತಿ ಆರತಿಯವರು ಕೂಡ ಅವರ ಜೊತೆಗಿರಬೇಕು. ಮುನಿರಾಜ ರಂಜಾಳ್ರು ಮೇಲೆ ಬರಬೇಕು. ಪ್ರಭಾತ್ ಬಲ್ನಾಡ್ ತಾಳಮದ್ಲೆಯಲ್ಲಿ ಇವತ್ತು ಭಾಗವಹಿಸಿದಂತಹ ಕಲಾವಿದರು. ಶ್ರೀಮತಿ ಪ್ರತಿಮಾ ಪಡುಬಿದ್ರಿ ಬೀಡು ನಮ್ಮ ಎಲ್ಲ ಆಹಾರದ ವ್ಯವಸ್ಥೆ ಮತ್ತು ಸಂಘಟನೆಯ ವ್ಯವಸ್ಥೆಯಲ್ಲಿ ಬೆಂಬಲ ಕೊಡುವವರು ಮಮತಾ ಮತ್ತು ಅವರಿಗೆ ಅಭಿನಂದನೆಗಳು ಮತ್ತು ಆಶೀರ್ವಾದ. ಶ್ರೀಮಠದಿಂದ ಪ್ರವರ್ತಿಸಲ್ಪಡುವಂಥ ಸ್ವಸ್ತಿ ಶ್ರೀ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿನಿಯರಿಂದ ಉಮನಾಥ್ ಶೆಣೈ ಅವರು ಬಾರಿ ಸಂತೋಷ. ಗುಣಪಾಲ್ ಮುದ್ಯರು ನಮ್ಮ ಎಲ್ಲ ಕಾರ್ಯಕ್ರಮ ಜೈನ್ ಮಿಲನ್ನ ಪರವಾಗಿ, ಚಂದ್ರನಾಥ ಸ್ವಾಮಿ ವಾಲ್ಪಾಡಿ ಬಸದಿಯ ಟ್ರಸ್ಟ್ ಪರವಾಗಿ ಕಾರ್ಯದರ್ಶಿ ಅವರು ವಿಶೇಷವಾಗಿ ಮೂಡುಬಿದ್ರೆಯಲ್ಲೂ ಕೂಡ ತಮ್ಮಲ್ಲಿ ತಾವು ತೊಡಗಿಸಿಕೊಂಡಿದ್ದಾರೆ. ಸಂತೋಷ.
ಶಾಲ್ ಬೋಡು ಇಂದೆತ್ ನಗ್ಲೆ ಅಂದೆ ಅವು ಮುಂಡ್ರಾಜೇರಿ ನಗ್ಲೆ ಅಂದೆ ಅವು ಇರೆಗೆ ಹಾಂ ಕೃಷಿ ವಿಚಾರ ವಿನಿಮಯ ಕೇಂದ್ರ ಅಧ್ಯಕ್ಷ ಭಾರಿ ಲೈಕ್ ತುಂಬ ಸಂತೋಷ ಬಲ್ಲಿ ಬರೋದಿಲ್ಲ ಅಂದು ವಾಲ್ಪಾಡಿ ಬರ್ತಿದ್ದೆ ಬರೋ ಹಾಂ ಪ್ರಭಾತ್ ಬಲ್ನಾಡ್ರು ಮುಂಡ್ರಾಜ ರಂಜಾಳ್ರು ಮತ್ತು ಭಾಗವತರು ಸೂರ್ಯನಾರಾಯಣ ಭಟ್ರು ನಮ್ಮದು ಕಳೆದ 25 ವರ್ಷಗಳಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಯಕ್ಷಗಾನದಲ್ಲಿ 25 ವರ್ಷ ನಿಗಿಲ್ನಲ್ಲ ಸಂಘಟನೆಗೆ ಹಿಂಚುವಲ್ಲಿ ಆದ್ಯ ಶ್ರೀ ಚಾರಕೀರ್ತಿ ಒಂದು ನಿಮಿಷ ದುಡ್ಡು ಕೊರಲಿ ದುಡ್ಡು ಮೇರೆ ದುಡ್ಡು ದತ್ತು ಕೊರಲಿ ತಟ್ಟೆ ಕೊರಲಿ ತಟ್ಟೆ ಆಗಲಿ ಮತ್ತೇನು ಕೊಡ್ತೇವೆ ಭಗವತ್ರೆ ಒಂದು ಪ್ರಸಾದ ಹೌದು ಶಾಲು ಒಂದು ಹಾಕ್ತೇನೆ ಬುಡ್ಪೌಡ ಹಾಂ ಆಯ್ತು ಭಾರಿ ಸಂತೋಷ ಆಯಿತು ಮತ್ತು 25 ಇದೆ ಅದರಲ್ಲಿ 15 ನಮ್ಮ ಜೈನ ಪ್ರಸಂಗ ಮುನ್ರಾಜರು ಮತ್ತು ಪ್ರಭಾತು ಪಾಂಡಿಯವರು ಸೇರಿ ಯಾವುದಂತ 5 ನೀವು ಕೊಡಬೇಕು ನೀವು 5 ಅವರು 5 15 ಪ್ರಸಂಗ ಮುನ್ರಾಜರೇ ಹೌದು ತಿಂಗಳಿಗೆ 3 ಕಾರ್ಯಕ್ರಮ ಒಳ್ಳೆಯ ಸದಭಿರುಚಿ ಇರುವ ಸಾಹಿತ್ಯ ಅವರು ಬರಬೇಕು ಇಲ್ಲ ಆಗೋದಿಲ್ಲ ಬರಲೇಬೇಕು ಅವ್ರು ಯಾವಾಗಲೂ ಉಚಿತವಾಗಿ ಮಾಡೋದು ಅವ್ರು ಬರಬೇಕು ಅಪ್ಪಾಜಿ ಅವ್ರದ್ದು ಕಾಣಿಕೆ ಆಮೇಲೆ ಯುವರಾಜರದ್ದು ಪ್ರಸಾದ ಬಾಬಲಿ ಒಂದೊಂಜಿ ಪ್ರತಿಮೆ ಕೊಡ್ತು ಸರಿ ಬನ್ನಿ ನಮ್ಮ ವ್ಯವಸ್ಥಾಪಕರಾಗಿ ಅವರ ಅಜ್ಜನ ಕಾಲದಿಂದ ಶ್ರೀಯುತ ಸಂಜಯಂತ್ ಕುಮಾರ್ ಶೆಟ್ರು ವಿಶೇಷವಾಗಿ ಬೆಳ್ಳಿಬೀಡು ಮನೆತನಕ್ಕೆ ಸಂಬಂಧಪಟ್ಟವರು ಹಾಗೆ ಬಂಗುವಾಡಿ ಅರಸು ಮನೆತನಕ್ಕೆ ಸಂಬಂಧಪಟ್ಟವರು ಹಿರಿಯರು ಮತ್ತು ನಿಸ್ಪೃಹ ಭಾವದಿಂದ ಕ್ಷೇತ್ರದ ಎಲ್ಲ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಅವರಿಗೆ ಮಷ್ಟು ದೀರ್ಘಾಯುಷ್ಯ ಆಗಲಿ ನಮ್ಮ ಜೊತೆ ಮತ್ತಷ್ಟು ಅವರು ಉತ್ಸಾಹದಿಂದ ಕೆಲಸ ಮಾಡಿ ನಿಮಗೆ ಒಂದು ಶಾಲೆ ಅದೇ ಬಾಬಲಿ ಪ್ರಸಾದ್ ವಕೀಲರಿಗೆ ಒಂದು ಶಾಲೆ ಹಾಕಬೇಕು ಎಲ್ಲಾ ರೀತಿಯ ಸಂಘಟನೆ ಮಾಡಿ ಯಶಸ್ವಿಗೊಳಿಸಿದ್ದಾರೆ ಅದಕ್ಕಾಗಿ ಅಭಿನಂದನೆ ಭಾರಿ ಪೂರ್ಣ ಮಾಡ್ತಾರೆ ನನ್ನ ಮಿತ್ರದ ಲಾಯ್ಕ್ ಮಾಡ್ತಾರೆ ರಾತ್ರಿ ಭೋಜನ ಇಲ್ಲ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಶ್ರೀಮಠಕ್ಕೆ ಹೋಗಿ ಉಪಹಾರವನ್ನು ಸ್ವೀಕಾರ ಮಾಡಬೇಕು ಮತ್ತೆ 6:30ಗೆ ನಾವು ಯಾರು ಕೂಡ ಹೋಗಬಾರದು ಮನೆಗೆ ತ್ರಿಶಂಕು ಸ್ವರ್ಗ ಅನ್ನುವ ಅತ್ಯುತ್ತಮ ರೀತಿಯ ಕಲಾವಿದರಿಂದ ಅದ್ಭುತವಾದಂತಹ ಒಂದು ಪ್ರಸಂಗ ಇಲ್ಲಿ ನಡೀಲಿಕ್ಕಿದೆ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಆಗಮಿಸಬೇಕು ಉಮನಶಣ್ಣವರು ಬನ್ನಿ ಒಂದು ಶಾಲಾ ಆಗ್ತೇವೆ ಬನ್ನಿ 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 ಅಭಿನಂದನೆಗಳು ಒಂದು ಫೋಟೋ ತೆಗಿಬೇಕಲ್ಲ ಯಾರು ಒಂದು ಫೋಟೋ ತೆಗಿರಿ ಪ್ರಭಾತಿರೆ ಒಂತೆ ಕೈ ತಾಳಿದೆ ಉಮನಶಣ್ಣವರೇ ತುಂಬ ಸಂತೋಷ ಆಯಿತು ಉಮನಶಣ್ಣವರೇ ನಿಂತು ಹೋಗ್ಬೇಕು ನೀವು ಅರ್ಜೆಂಟ್ ಮಾಡಬೇಡಿ ಪ್ರೋಗ್ರಾಮ್ ಹೌದು ಪ್ರೋಗ್ರಾಮಿಗೆ ಇದ್ದೀರಲ್ಲ 1 ಗಂಟೆ ನಮ್ಮ ಜೊತೆಗೆ ಕೂತ್ಕೊಳ್ಬೇಕು ಒಳ್ಳೆ ಕಾರ್ಯಕ್ರಮ ಭಾರಿ ಸಂತೋಷ ಆಯ್ತು ಬನ್ನಿ ಆಯ್ತು ಆಯ್ತು ಪಲ್ಲರ ಮಾಡಿ ಎಲ್ಲರೂ ಪಲ್ಲರಕ್ಕೆ ಹೋಗ್ಬೇಕು ಬನ್ನಿ ಓಂಕಾರ ಪ್ರಿಂಟರ್ಸ್ ನಮ್ಮ ವಿವೇಕ ಜ್ಯೋತಿಯ ಹೆಮ್ಮೆಯ ಪತ್ರಿಕೆ ವಿವೇಕಾಭ್ಯುದಯವನ್ನು ಪ್ರಕಾಶನ ಮಾಡುವವರು ಯಾವುದೇ ಗರ್ವ ಇಲ್ಲ ಅವರಿಗೆ ನಿಗರ್ವಿ ನಾವೆಷ್ಟೇ ಸಿಟ್ಟು ಮಾಡಿದ್ರು ಅದನ್ನು ತಾಳ್ಮೆಯಿಂದ ಸಹಿಸಿಕೊಳ್ತಾರೆ ತುಂಬಾ ಸಂಭಾವಿತರು ಅವರಿಗೆ ಭಗವಂತನ ಶ್ರೀರಕ್ಷೆ ಇರಲಿ ಮತ್ತಷ್ಟು ನಮ್ಮ ಸೇವೆಯನ್ನು ಮಾಡತಕ್ಕಂಥ ಶಕ್ತಿ ಬರಲಿ ಜಿ ನಮ್ಮ ಪ್ರೀತಿಯ ಕವಿ ಅವರು ಅರಸರು ಹೌದು ಕವಿಗಳು ಹೌದು ಸಾಹಿತ್ಯ ಪ್ರಿಯ ನಮ್ಮ ತಿಲಕ್ ಪ್ರಸಾದ್ರ ಸಹೋದರ
ನಮ್ಮ ಅವರ ಅಪ್ಪಾಜಿ ಮಿತ್ರಸೇನರ ನೆನಪಾಗ್ತದೆ ನಮಗೆ. ಇವ್ರದ್ದು ಜಿನಾಥ ಶೆಟ್ರಿದ್ದು ಅವರಿಗೆ ವಿಶೇಷವಾಗಿ ಅಭಿನಂದನೆ ಮಾಡ್ತೀವಿ. ಶ್ರೀಮತಿ ಅವರ ಒಟ್ಟಿಗೆ ಅವರು ಇಬ್ಬರು ಒಟ್ಟಿಗೆ ಬರಲಿ, ಇಬ್ಬರು ಒಟ್ಟಿಗೆ ಬನ್ನಿ. ಆಶೀರ್ವಾದ. ಮಂಗಳೂರಿನ ಜೈನ ಸಮಾಜದ ಪರವಾಗಿ ಶ್ರೀಯುತ ಜಿಜಿ ಅವರಿಗೆ ಶಾಲು ಹಾಕಿ ಅಭಿನಂದನೆ ಮಾಡ್ತೇವೆ. ತಿಲಕ್ರೆ ನಿಮ್ಮೆಲ್ಲರ ಪರವಾಗಿ, ನೆಲ್ಲಿಕಾರನ ಪರವಾಗಿ ಚಪ್ಪಾಳೆ ತಟ್ಟಿ ಆಶೀರ್ವಾದ. ಜಯ ಜಯ. ಹೌದು, ಇದು 2 ಸ್ವೀಟ್. ಭಾರಿ ಸಂತೋಷ ಆಯಿತು. ನಿಮ್ಮ ಇದಕ್ಕೆ ಬರಲಿಕ್ಕೆ ಆಗಲಿಲ್ಲ. ಅವರು ಇತ್ತೀಚೆಗೆ ಅಷ್ಟೇ ಷಷ್ಠಿ ಪೂರ್ತಿ ಪೂರ್ಣ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಶಾಲು ಹಾಕಿ ಅಭಿನಂದನೆ ಮಾಡಿದ್ದೆ. ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಇಲ್ಲೇ ಮಾಡಿದ್ದೆ. ಕುಮಾರಿ ಅನನ್ಯ ಇವರಿಗೆ ಅಭಿನಂದನೆಗಳು. ಮತ್ತಷ್ಟು ಅವರು ರಾಷ್ಟ್ರ ಮಟ್ಟದ ನೃತ್ಯ ಕಲಾವಿದೆಯಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಿಂಚಿಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮ ಸ್ವಸ್ತಿಶ್ರೀ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಏನು ಹೆಸರು? ಸ್ವಾತಿ ಮತ್ತು ರಶ್ಮಿ ಇಬ್ಬರು ಕೂಡ ನೇಮರಾಜರು ನಮ್ಮ ಸ್ವಸ್ತಿಶ್ರೀ ಪದವಿ ಪೂರ್ವ ಕಾಲೇಜಿನ ಅಧ್ಯಾಪಕರು ಅವರು ಮತ್ತು ಸಂಘಟಕರು. ಈಗ ಅಧ್ಯಾಪಕರಲ್ಲದಿದ್ದರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಹಿಂದೆ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಿರ್ವಹಿಸಿದ್ದಲ್ಲದೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇವೆ. ಒಂಜಿ ಪಟ್ಟದ ಪ್ರಭಾತೇರ ಪ್ರಭಾತೇರ್ನ ಮತ್ತು ಕುಮಾರಿ ಮನಸ್ವಿನಿ ಬೆಳುವಾಯಿ ಇವರು ಸ್ವಸ್ತಿಶ್ರೀ ಪದವಿ ಪೂರ್ವ ಕಾಲೇಜಿನ ಇವತ್ತಿನ ಭರತನಾಟ್ಯವನ್ನು ಪ್ರಸ್ತುತಪಡಿಸಿದ್ದಾರೆ. ಪ್ರಾಂಶುಪಾಲೆ ಸೌಮ್ಯಶ್ರೀಗೆ ಅಭಿನಂದನೆಗಳನ್ನು ಹೇಳ್ತೇವೆ. ಅವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಲ್ಲಿ ಸಹಕರಿಸಿದ್ದಾರೆ. ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಿ, ಆಯ್ತಾ? ಆಶೀರ್ವಾದ. ಮನೆಯವರಿಗೆಲ್ಲ ಹೇಳಿ, ಆಯ್ತಾ? ನಿಮಗೆ ನಾನು 100 ರೂಪಾಯಿ ಕೊಡಬೇಕು. ಹಾಂ, 1 ನಿಮಿಷ ನಿಲ್ಲಿ, ಆಯ್ತಾ? ಸೌಮ್ಯ 100 ರೂಪಾಯಿದ ಚೇಂಜ್ ಉಂಟಾ? ಅದು ನೆಟ್ಟಿ ಕೊಡುತ್ತಾ? ಎನ್ನ ಬುಕ್ಕೊಂದು ಚೀಲ ಬ್ಯಾಗ್ ಉಂಡತಿ, ಕಪ್ಪುದ ಬ್ಯಾಗ್. ಛೇ, ಅದು ಸಾರು ಕೊಡ್ತಾನೆ ಬ್ಯಾಗ್. ಬ್ಯಾಗ್ ಕೊಡ್ತೀವಿ, ಈಗ ದುಡ್ಡು ಕೊಡ್ತಿದ್ದಾರೆ. ಒಳ್ಳೆ ರೀತಿಯ ಪ್ರತಿಭೆಗಳು ತುಂಬಾ ಒಳ್ಳೆಯ ನೃತ್ಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ. ಭಗವಂತ ಶ್ರೀರಕ್ಷೆ ಕೊಡ್ಲಿ. ಸೌಮ್ಯ ಒತ್ತಿಗೆ ಮುಂದೆ ಕೊಡ್ತೇವೆ. ಒಂಜಿ ಮಾಡ್ತೇವೆ ಬಸ್ ಚಾರ್ಜ್ ಹಾಲಿಗೆ ನೋಡಿ ಕೊಡು, ತಟ್ಟೆ ಕೊಡು. ನಿನಗೆ ಅಮ್ಮ ಒಳ್ಳೆ ಮಾಡಿದ್ದೀರಿ. ನೀವು ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ ಮಾಡಿ, ಆಯಿತಾ? ನಾಳೆ ಸ್ಕೂಲ್ ಡೇಗೆ ಚೆನ್ನಾಗಿ ಮಾಡಿ. ಆಮೇಲೆ ಸುಜಾತಾರವರು ಸ್ವಸ್ತಿಶ್ರೀ ಪದವಿ ಅಧ್ಯಾಪಕ. ಮೊದಲು ಶ್ರೀಯುತ ನೇಮರಾಜರು ಬರಬೇಕು. ನೇಮರಾಜರು ಹಾಂ, ನೇಮರಾಜರನ್ನ ಯಂತ್ರ ಬತ್ತ ಮತ್ತೆ ಸಿದ್ಧಚಕ್ರ ಯಂತ್ರ ಅವೇನು ಇಲ್ಲ, ದೇವರ ಕೊಂಡು ಹಿಡಿದು ಓಡು. ಅದೇ ಸದಾಶಿವ ಶೆಟ್ರು ಬೆಳುವಾಯಿ ಕೆಸರಗದ್ದೆ, ಅವರಿಗೂ ಕೂಡ ಅಭಿನಂದನೆಗಳು. ಒಂದು ನಿಮಿಷ, ಏನು ಯಂತ್ರ ಒಂದು ಬತ್ತ ಮತ್ತೆ ಮಾಡಿದ್ರೆ ಪ್ರತಿ ಕಾರ್ಯಕ್ರಮಗಳು ಅಂದತಿ ಮೇರೆ ಏನು ಈರ್ ನಾವು ಕೂಡ ಓಲ ಮಿಸ್ ಮಾಡ್ತೇನೆ. ಅವೇ ಈರ್ನ ಯಂತ್ರ ಏನಡನೆ ಉಂಡು, ಅವಳು ಮಟೊಟ್ಟು ಉಂಟು, ಅವು ಮಿಸ್ ಅಂಡು ಏನು ಬಕ್ಕ ಕೊಡ್ತೀರಿ. ಇತ್ತೆ ಶಾಲು ಮಾತ್ರ, ಶಾಲು ಕೊಡ್ರಿ ಮೇರೆ, ಶಾಲು ಕೊಡಿ. ಆರೇಲಿ ಏಪಲ್ ಎಂಗಿನ ಸಹಕಾರ ಕೊಡ್ತೇವೆ. ಅವು ಬಟ್ ಅವು ಪ್ರಿಂಟೆಡ್ ಉಂಟು, ವೈಟ್ದ. ಅವ ಆ್ಯಕ್ಚುಲಿ ಗೌತಮ ಬುದ್ಧ ಲೆಕ್ಕ ಆಗ್ತಾನೆ. ನಮ್ಮನ್ನು ಮಾವೀರ ಸ್ವಾಮಿನ ಮಲ್ಪೊಡಿಕೊಂಡು ನನ್ನ ಮಲ್ಲೆ ಇದ್ದೆ ಸಾಧ್ಯವಾದ ಅಂಚೆ ಬಟ್ಟಾರಕೆರೆ ನೆನ್ನು ದೇವರ ನೆಟ್ಟಿ ಬಟ್ಟಾರಕೆರೆ ನೆನ್ನು ನಾನು ಕುಂಟು ಮಾಡ್ದ ಭಾರಿ ಪುರ್ಲು ಅಂತ
ನೇಮರಾಜರಿಗೆ ಅಭಿನಂದನೆಗಳು ಮತ್ತು ಆಶೀರ್ವಾದ. ಬೆಳುವಯ್ಯ ಶೆಟ್ರಿಗೆ ಪೂರ್ತಿ ಹೆಸರು ನೀವು ಸದಾಶಿವ ಶೆಟ್ರು. ಹೌದು, ಆಶೀರ್ವಾದ. ಮೇಲೆ ಸುಜಾತ, ಹಿತೇಶ್ ಮತ್ತು ಸುಜಾತರಿಗೆ ಅಭಿನಂದನೆಗಳು, ಆಶೀರ್ವಾದ. ಆಶೀರ್ವಾದ ಕೊರಿಯನಾ ಮತ್ತೆ ಫ್ರೆಂಡ್ಸ್ ಮಾಡಬೇಕು ಮಾಂತೀರ್ನ ಪರವಾಗಿ ನಿಖಿಲ್ನ ಸೀರೆ ಅವರಿಗೆ ವಸ್ತ್ರದಾನ ಈಗ ಸ್ವಸ್ತಿಶ್ರೀ ಪದವಿ ಪೂರ್ವ ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದದವರಿಗೆ ಮತ್ತು ನಮ್ಮ ಮೈಕ್ ಸೆಟ್ಟಿನ ಸಂದೀಪ್ರ ಪರವಾಗಿ ಬಂದ ಇಬ್ರು. ಏನ್ ಹೆಸರು? ಪೂರ್ಣೇಶ್ ಮತ್ತು ಅಜಿತ್ ಬರ್ಬೇಕು. ಪಟ್ನ ಶೆಟ್ರೆ ಉಪಹಾರ, ಧನಂಜಯ ಉಪಹಾರಕ್ಕೆ ಹೋಗಿ. ಡಾಕ್ಟರ್ ಅಮೃತ್ ಹೆಸರು ಟ್ರಾನ್ಸ್ಫಾಲ್ರಿಗೆ ಅಭಿನಂದನೆ, ಆಶೀರ್ವಾದ. ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿ. ಹೌದು, ಇನ್ನೊಂದು ಡ್ರೆಸ್ ಕೊಡ್ತೇವೆ ವರ್ಷದಲ್ಲಿ 2 ಮಠದ ಕಡೆ. ಹೌದು, ಇದು ಹೌದು. ಅವು ಪ್ಯಾಂಟ್ ಬಿಡ್ತೇವೆ, ಪ್ಯಾಂಟ್ ಯಾರಿಗೆ ಬಿಡ್ತೇವೆ, ಅವು ಹಾಕಿದವು ಮೇನ ಸೆಕ್ಯೂರಿಟಿನ ಮೇರೆಗೆ ಇತ್ತೀಚೆಗೆ ವೇಸ್ಟ್ ಇಲ್ಲ, ಒಂದು ವೇಸ್ಟ್ ಇಲ್ಲ, ಬೊಕ್ಕ ಪಂಚೆಲ್ಲ ಉನ್ನತ ಒಂದುಲ ರಡ್ಲ ಬಲ್ತದೆ ಕೊಡ್ತಾ. ಆಶೀರ್ವಾದ. ಹಾಂ, ಶ್ರುತಕೀರ್ತಿ ರಾಜು ಹಿರಿಯ ಬೊಕ್ಕ ಕೊಡ್ತೇನೆ, ಆಶೀರ್ವಾದ ಈಗ ಕೊಡ್ತೇವೆ. ಬನ್ನಿ, ಹಿರಿಗೆ ಪ್ರಸಾದ ಬೊಕ್ಕನೇ ಕೊಡ್ತೇನೆ. ಉಲ್ಲಾಸ ಡಿಪ್ಪು ಆಶೀರ್ವಾದ. ಭಾರಿ ಸಂತೋಷ. ಪುಸ್ತಕ ನಾಡು ಬೇಕಾ ನೆಕ್ಸ್ಟ್. ಶ್ರುತಕೀರ್ತಿ ಬಲೆ ಹಿರಿಯ ಶಾಲು ಒಂಜಿ ಪಾಡುವ ಶ್ರೀಯುತ ನಾಗರಾಜ್ ಶಾಸ್ತ್ರಿಗಳು, ಜನರಾಜ್ ಶಾಸ್ತ್ರಿಗಳು, ನಮ್ಮ ಉಜಿರೆಯ ಆಕಾಶವಾಣಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅದರ ಬಗ್ಗೆ ಅಪಾರವಾದ ಅನುಭವವುಳ್ಳಂಥ ಒಬ್ಬ ಅಪರೂಪದ ವ್ಯಕ್ತಿ. ಸಿದ್ಧವನ ಗುರುಕುಲದಲ್ಲಿ ಇದ್ದವರು. ಅವರ ಪುತ್ರರಾಗಿ ತಾವು ಯಕ್ಷಗಾನ ರಂಗದಲ್ಲಿ ಜೀನಕತೆ ಮತ್ತು ವೈದಿಕ ಕತೆ ಎರಡರಲ್ಲೂ ಮಿಂಚುತ್ತಾ ಇರುವುದು ನಮಗೆಲ್ಲ ಹೆಮ್ಮೆ ತಂದಿದೆ. ಮತ್ತಷ್ಟು ನಿಮ್ಮ ಕೀರ್ತಿ ನೂರ್ಮಾಡಿಕೊಳ್ಳಲಿ ಮತ್ತು ದಶ ದಿಶೆಗಳಿಗೆ ಪಸರಿಸಲಿ ಅಂತೇಳಿ ಭಗವಂತನ ಪ್ರಾರ್ಥನೆ. ಸರಿ, ನಿಂಗಲೇಗಮ್ಮ ಡಾಕ್ಟರ್ SP ವಿದ್ಯಾಕುಮಾರ್ ಒಬ್ಬ ಅಪರೂಪದ ವ್ಯಕ್ತಿ, ಭಾಷಾ ಅನುವಾದಕ, ತಜ್ಞ, ಧವಳ ಗ್ರಂಥಗಳನ್ನು ಭಾವಾನುವಾದ ಮಾಡಿದವರು. ಬೆಳುಗುಳ ಸ್ವಾಮೀಜಿಯವರಿಗೂ ನಮಗೂ ಪ್ರೀತಿಗೆ ಪಾತ್ರರಾದವರು. ನಿಗರ್ವಿ ಮತ್ತು ಡಾಕ್ಟರೇಟ್ ಪಡೆದವರು. ಬರಬೇಕು, ಆಶೀರ್ವಾದವನ್ನು ಪಡಿಬೇಕು. ಶ್ರೀಯುತ ಚಂದ್ರಶೇಖರ್ಗೆ ನಾವು ಕೊಟ್ಟೇವ, ಸುಭಾಷ್ ಚೌಟರಿ ಕೊಡಿ. ಹಾಂ, ತುಂಬ ಸಂತೋಷ. ಸುಜಾತರವರು, ಶ್ರೀಮತಿ ಸುಜಾತ ನಮಾನೆ ಕೊಡ್ಪ ಅಂದ ಅವನು ಕೊಡ್ಪ ಅವನು ಅಂಚಿನ ಉಳಂದಿ ಕಟ್ಟಾಗಿ ಸೇರಿದ ಬತ್ನ ಪ್ರತಿಯೊಂದಿಲ್ಲ ಒಂಜಿ ತಟ್ಟದೀಲಿ ಒಕ್ಕ ಪೂರ ಅಂದ ಒಂಜೇ ತಟ್ಟೆ ಮೂಲಿಪಾಡು ಒಕ್ಕ ಪೂರ ಆಡ ಸಾಗಿತಾವ ಇತ್ತೇನೆ. ಸುಜಾತ ನಿಖಿಲ್ನ ಜವಾಬ್ದಾರಿ. ನಮ್ಮನ ಓಲ ಮೂಲಿಟ್ಟು ಬಿಡ್ತು ಒಂಜಿ ಐನ ಹಾರ ಇಪ್ಪಾಡು ಒಕ್ಕ ಒಂಜಿ ಫಲ ಒಂಜಿ ಮೂಜಿ ಒಂದು ಪರ್ದು ಅತ್ತ ಪೂರ ಅಡೇನೆ ಬಹುದು ಪೂರಾಡೆ ಮಟಕ್ಪಾಡು ಖಾಲಿ ಒಂಜಿ ಒಂಜಿ ಮಾತ್ರ ಮೂರು ಇರ್ತೇನೆ. ಒಂದು ಬೊಕ್ಕ ಒಂದು ಚೇರ್ದು ಒಂಜಿ ಸೆಟ್ ಔಟ್ ಅಂತ. ಅನ್ನೇ ಸುಜಾತ ಅವ ಹಾರ ಇಲ್ಲ, ತಟ್ಟೆ ಇಲ್ಲ, ಒಂದು ಕಲಶ ಎಲ್ಲ ಒಂಜಿ ಅಡೆ ಮುಟ್ಟಿಸವನ ಒಂಜಿ ಜವಾಬ್ದಾರಿ. ಹಿತೇಶ್ ನಾವೇನು ಕೊಡಲಿ, ಹಿತೇಶ್ ಎಲ್ಲ ಅಲ್ಲಿಗೆ ಮಠಕ್ಕೆ ಹೋಗಿ ಅಂದು ಒಂದು ಪುಸ್ತಕ ಬಿಡುಗಡೆ ಆಯ್ತು, ಬೊಕ್ಕ ಪ್ರಸಂಗ ಉಂಟ ಅಪಗ ಮಲ್ಪುಗ ಅಂದು ಹಿರೇಗೊಂಜಿ ಏನು ಒಂಜಿ ಇನ್ನು ಕವರ್ ಒಂಜಿ ಇದ್ದಿತ್ತು ಅಲ್ಪ ಕವರ್ ಇದ್ದಿತ್ತು ಒಂಜಿ ಕವರ್ ಕೊಡಲಿ ಮೇರೆ ಮಾಂತೇರ್ಲ ಅವರು ಮಿಗಿ ಮಿಗಿ ತಿರುಗಿದ್ದು ಮಕ್ಕ ಸಾಕಿದವರಿಗೆ ಪೂರಡೆ ಕೊರ್ರೆ ಮಾಂತೇರಿ ಕಾರಣ ಕೂಡ ಬರ್ತಾನೆ ನಾನು ಪೂರ ಬೋಡು ಆಜು ಸಾಲು ಬೋಡು ಆಜು ಸಾಲು ಬೊಲ್ದುದ ಶಾಲು. ಹಾಂ, ಆಂಚ ನಾವೇನು ಕೊಡಲಿ ಏತುಂಡು ಶಾಲು ಒಂಜೈತೆ ಪಾಡಲಿ ಪೂರ ಎಂಕು ಬೊಕ್ಕ ಸನ್ಮಾನದ ಒಂಜೈತೆ ಪಾಡಿ ಎನ್ನ ಮುಂಚಿನ ಒಂಚು ಒಂಜೈತೆ ಪಾಡಿ. ಹಾಂ, ಡ್ರೆಸ್ ಗೆತ್ತಿದೆ ಒಂದು ಇಂಚಿನ ಕೊಡಲಿ
ಕೊರಲೆ ಅದು ಮಡ್ಕಲೆ ಒಂದು ಬಟ್ಟಿ ಒಂದು ಶಾಲೆ ಹಾಂ ಇಪ್ಪಾಡು ಒಂದು ಕಲ್ಲರ್ದನ ಇಪ್ಪಾಡು ಮೂಜಿ ದಿಲೆ ಮೂಜಿ ಆಯ್ತು ಹಾಂ ಮೂಜೆ ಪಾಡ್ಲೆ ಮಡ್ಕುಲೆ ಇಸ್ತ್ರಿ ಬೋಗುನತ್ತ ಆಯ್ತಾ
ಅಂಬರೋಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪದಾಂಬುಜಕ್ಕೆ ಪೊಡಬಡುದ ವರ್ಣಿಪಿನಿ ಕಥಾಮೃತವ ಸಾಕೇತ ಅತ್ತಲ ಸಾಕೇತ ಪತ್ತನದ್ದು ಅಖಿಲ ಜನ ಸಾಹಿತ ಸಾಕೇತ ಪತ್ತನದ್ದು ಅಖಿಲ ಜನ ಸಹಿತ ಸತ್ಯದಲ್ಲಿ ದೊರೆಯನಾಳುತ್ತಿರ್ದನ ಜಮಕುಲೋತ್ತಮ ತ್ರಿಶಂಕು ಎಂಬಾತ ಸತ್ಯದಲ್ಲಿ ಧರೆಯ ನಾಳುತ್ತಿರ್ದನ ಜಮಕುಲೋತ್ತಮ ತ್ರಿಶಂಕು ಎಂಬಾತ ಅತ್ತಲ ಸಾಕೇತ ಬಂಧನದಳು ಸಿಂಹಾಸನವನ್ನು ಏರುತ್ತಿರುವ ಕಾಲಕ್ಕೆ ಜಯವಾಗಲಿ ಅಂತ ಹೇಳ್ತಾರೆ. ಆದರೆ ತ್ರಿಶಂಕು ಮಹಾರಾಜನಿಗೆ ಜಯವಾಗಲಿ, ಸತ್ಯವ್ರತ ಮಹಾರಾಜನಿಗೆ ಜಯವಾಗಲಿ ಅಂತ ಹೇಳಲಿಲ್ಲ. ತ್ರಿಶಂಕುವಿಗೆ ಜಯವಾಗಲಿ. ನೋಡಿ, ಬದುಕಿನಲ್ಲಿ ಬಂದ ಗತಿಗಳು ವ್ಯಕ್ತಿಯನ್ನು ಎಲ್ಲೆಲ್ಲೆಲ್ಲ ತಿರುಗಿಸ್ತವೆ ಅಂತ ನೋಡಿ. ಸಾಮಾನ್ಯನಾಗಲಿ ಸಾಧಕನಾಗಲಿ ಬದುಕಿನ ಯಾವ ಯಾವ ಹಂತಗಳನ್ನು ದಾಟಿ ಬರಬೇಕು. ಅದಕ್ಕೆ ಬಹುಶಃ ನನ್ನ ಜೀವನ ಸಾಕ್ಷಿ. ನಿಬಂಧನ ಅಥವಾ ತ್ರಿಬಂಧನ ನಮ್ಮ ತಂದೆಯವರು ಪರಮ ಸತ್ಯಾತ್ಮರಾಗಿ ಆಳಿದವರು. ನನಗೂ ಸತ್ಯವ್ರತ ಅಂತಲೇ ಹೆಸರಿಟ್ಟವರು. ಸತ್ಯವ್ರತನಾಗಿಯೇ ಬದುಕಿನಲ್ಲಿ ಬದುಕಬೇಕು ಅಂತ ಹಠ ತೊಟ್ಟು ಅಂತೆ ಸಾಧಿಸಿಕೊಂಡು ಬಂದವನಾದರೂ ಇವತ್ತು ಚಕ್ರವರ್ತಿಯಾಗಿ ಕುಳಿತಿದ್ದೇನೆ. ಅದನ್ನು ನೋಡುವವರಿಗೆಲ್ಲ ಇದು ಗೊತ್ತಾಗ್ಲಿಕ್ಕಿಲ್ಲ. ಹೆಜ್ಜೆ ಹೆಜ್ಜೆಗೆ ಅಗ್ನಿ ಪರೀಕ್ಷೆಗಳನ್ನು ದಾಟಿ ಬಂದಿದ್ದೇನೆ. ತ್ರಿಶಂಕು, ಸತ್ಯವ್ರತನಾದವ ತ್ರಿಶಂಕುವಾಗಿ ಬಿಟ್ಟ. ಆದರೆ ನನ್ನ ಸಾಧನೆ ಹಠವನ್ನು ನಾನು ಬಿಡಲಿಲ್ಲ. ಅದು ನನಗೆ ಪರೀಕ್ಷೆ ಅಂತ ಸ್ವೀಕಾರ ಮಾಡಿದವ. ತಂದೆಯವರೇ ಒಂದು ಕಾಲದಲ್ಲಿ ತಿರಸ್ಕರಿಸಿಬಿಟ್ರು. ನಾನು ಮಾಡಿದ ಒಂದನೇ ಅಪರಾಧ ಅವರೇ ಹೇಳುವುದೇನು, ಅನ್ಯಾಯವಾಗಿ ನನ್ನ ಮೇಲೆ ಅನುರಾಗವನ್ನಿಟ್ಟವಳನ್ನು ಬಲಾತ್ಕಾರವಾಗಿ ಯಾರಿಗೋ ಮದುವೆ ಮಾಡುವ ಕಾಲಕ್ಕೆ ನಾ ಅಪಹರಿಸಿ ತಂದದ್ದು ಹೌದು. ಅದು ಸಪ್ತಪದಿ ಆಗಿರಲಿಲ್ಲ. ಸಪ್ತಪದಿ ಆಗುವ ಮೊದಲು ವಿವಾಹ ಪೂರ್ಣ ಅಲ್ಲ.
ಆದ್ರೂ ನೋಡುವವರಿಗೇನು ಕಂಡಿತು? ಮದುವೆ ಮಂಟಪದಿಂದ ವಧುವನ್ನು ಎತ್ತಿಕೊಂಡು ಹೋದ. ಸ್ಥೂಲಾವಲೋಕನದಿಂದ ನೋಡುವವರಿಗೆ ನನ್ನದು ಅನ್ಯಾಯವಾಯಿತು. ಹಸಿವಿನ ಕಾಲ, ಬರಗಾಲದ ಕಾಲ, ವಸಿಷ್ಠರ ಹೋಮಧೇನುವನ್ನು ನಾನು ಭೋಜ್ಯವಾಗಿ ಸ್ವೀಕರಿಸಬೇಕಾಯಿತು. ಅದನ್ನು ಸಂಸ್ಕಾರ ಮಾಡದೆ ಸ್ವೀಕರಿಸಿದ್ದನು. ಹಾಗಾದ್ರೆ ಸಂಸ್ಕಾರ ಮಾಡಿದ್ರೆ ತಿನ್ನಬಹುದು ಅಂತ ಆಯ್ತಲ್ಲ, ಅದು ಒಂದು ಶಂಕುವಾಯಿತು. ಪ್ರಜಾಪವಾದಕ್ಕೆ ಹೆದರಿ ತಂದೆಯವರು ನನ್ನನ್ನು ತಿರಸ್ಕರಿಸಿಬಿಟ್ರು. ತಂದೆಯವರ ತಿರಸ್ಕಾರಕ್ಕೊಳಗಾದದ್ದು ಇನ್ನೊಂದು ಶಂಕು. ಇನ್ನೊಬ್ಬ ಮಗನನ್ನು ಪಡೀತೇನೆ ಅಂತ ಕಾಡಿಗೆ ಹೋದ್ರು. ರುಜುಮಾರ್ಗದವರು, ನಮ್ಮ ತಂದೆಯವರು ನಾನು ದೂರಲಾರೆ. ಊರಲ್ಲಿ ಅರಾಜಕತೆ ಬಂತು. 9 ವರ್ಷಗಳ ಬರಗಾಲ ಆಯಿತು. ನನ್ನನ್ನು ತಿರಸ್ಕರಿಸಿದವರು, ಆಕ್ಷೇಪಿಸಿದವರು ಆದವರು ನಮ್ಮ ಗುರುಗಳು. ತಂದೆಯವರು ತಿರಸ್ಕರಿಸುವ ಕಾಲದಲ್ಲಿಯೂ, ವಿವಾಹದಿಂದ ನಾನು ವಧುವನ್ನು ತರುವ ಕಾಲದಲ್ಲಿಯೂ ಏನು ಮಾಡುವ, ನನಗೆ ಅದೃಷ್ಟ ಇಲ್ಲ. ನನ್ನ ಗುರುಗಳು ವಸಿಷ್ಠರು ನನ್ನ ಕಡೆ ಮಾತಾಡಲಿಲ್ಲ. ಅದು ಅಪರಾಧ ಅಲ್ಲ, ಜೀವಕಾರುಣ್ಯ. ಒಂದು ಹೆಣ್ಣಿನ ಬದುಕನ್ನು ಉಳಿಸುವ ಪ್ರಯತ್ನ ಅಂತ ಅವರು ಹೇಳಲಿಲ್ಲ. ಸಾಮಾನ್ಯ ಸಾಂಪ್ರದಾಯಿಕ ಧರ್ಮದಂತೆ ಅಪರಾಧ ಅಂತ ಮಾಡಿದರು. ಅದರಿಂದ ಸತ್ಯವ್ರತನಾದ ನಾನು ತ್ರಿಶಂಕುವಾದರೂ ಅದೇ ಗುರುಗಳಾದ ವಸಿಷ್ಠರು ಕರೀಬೇಕಾಯ್ತು ನನ್ನನ್ನು. ಅರಾಜಕತೆ ಉಂಟಾಗಿ ಬರಗಾಲ ಬಂದಿದೆ ಅಂತ. ಎಷ್ಟು ವಿಚಿತ್ರ ನೋಡಿ. ಈ ಬರಗಾಲದ ಕಾಲದಲ್ಲೇ ನಮ್ಮ ಗುರು ವಸಿಷ್ಠರಿಗೆ ವಿರೋಧಿಗಳಾಗಿರುವ ಕೌಶಿಕರು, ವಿಶ್ವಾಮಿತ್ರರು, ಅವರ ಸಂಸಾರವನ್ನು ನಾನು ಪೋಷಿಸಿದೆ ಅಂತ ಗರ್ವ ಅಲ್ಲ, ಪೋಷಿಸುವ ಸೌಭಾಗ್ಯ ನನಗೆ ಬಂತು. ಅಂದರೆ ಬೇಸರ ಪಟ್ಟರೋ ಗೊತ್ತಿಲ್ಲ. ಅಂತೂ ಕುಲಧರ್ಮದಂತೆ ಗುರುಗಳಾದರೂ ನಾನು ರಾಜನೂ ಆದೆ. ಹೀಗೆ ನಿಬಂಧನ ಪುತ್ರನಾದಂತಹ ಸತ್ಯವ್ರತ 3 ಪಾಪಗಳ ಆರೋಪವನ್ನು ಹೊತ್ತೆ ತ್ರಿಶಂಕುವಾದೆ. ಆದರೂ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸಿ ಇವನು ಸತ್ಯವ್ರತನೂ ಹೌದು ಅಂತ ಆದ ಮೇಲೆ ನನ್ನ ಮಹತ್ವಾಕಾಂಕ್ಷೆ ತಗ್ಗಲಿಲ್ಲ. ಅಲ್ಲಿಂದಲೇ ಸ್ಫೂರ್ತಿಯನ್ನು ಪಡೆದು ಏನು ಮಾಡಿದೆ ನಾನು? ಯಾಗ ಶತಕವನೋ ಶತಕವನು ಶತಯಾಗವ ಭೋಗಾನುಭವಕ್ಕಾಗಿ ಮಾಡಿದೆನು ತನ್ಮುಖದ ಶತಯಾಗ ಭೋಗಾನುಭವಕ್ಕಾಗಿ ಮಾಡಿದೆನು ತನ್ಮುಖದ ಯೋಗ ಮೆನಗಾಗದಿರಲಾಗಿ ಮದ್ಗುರುವಿಗೆ ಯೋಗ ಮೆನಗಾಗದಿರಲಾಗಿ ಮದ್ಗುರುವಿಗೆ ಮನೋಗತವನರುಹಿದೆನು ಮುದದಿ ಮನೋಗತವನರುಹಿದೆನು ಮುದದಿ ಯಾಗ ಶತಕವನ್ನು ಬಲೆ ನನಗಲ್ಲ, ವೇದಕ್ಕೆ ನಮಸ್ಕಾರ, ಗುರುಗಳಿಗೆ ನಮಸ್ಕಾರ. ಯಾವ ಬಾಯಿಂದ ಜನ ತ್ರಿಶಂಕು ಕೂತಿದ್ದಾನೆ ಸಿಂಹಾಸನದಲ್ಲಿ ಅಂತ ಹೇಳಿದ್ರು, ಅವರೇ ಶತಯಾಗಗಳನ್ನು ಶತಾಶ್ವಮೇಧಗಳನ್ನು ಮಾಡಿದ ಅಂತಲೂ ಹೇಳಿದರು. ಒಂದಂತೂ ಸತ್ಯ, ಬಡತನ, ಶಾಪ, ತಿರಸ್ಕಾರ
ಇದು ಕೊಡುವಷ್ಟು ಅನುಭವ ಶ್ರೀಮಂತಿಕೆ ಕೊಡುವುದಿಲ್ಲ ಸ್ವಾಮಿ. ಪ್ರತಿಯೊಬ್ಬನು ಸ್ವಲ್ಪ ಕಾಲವಾದರೂ ಬರಗಾಲದಲ್ಲಿ ಸಿಕ್ಕಿಬೀಳಬೇಕು. ಪ್ರತಿಯೊಬ್ಬರೂ ಬಡತನ ಅನುಭವಿಸಬೇಕು. ಸಮಾಜದ ತಿರಸ್ಕಾರಕ್ಕೊಳಗಾಗಬೇಕು. ತಿರಸ್ಕಾರ ಬಡತನಗಳು ಕೊಡುವ ಅನುಭವ ಉಂಟಲ್ಲ, ಅದ್ಭುತ ಅನುಭವ. ಆದರೆ ಹೆಚ್ಚಿನವರಿಗೆ ಏನಾಗ್ತದೆ, ಒಂದೊಂದು ಬರುವಾಗಲೇ ಕುಸಿದು ಹೋಗ್ತಾರೆ, ಮತ್ತೆ ಮುಂದೆ ಬರುವುದಿಲ್ಲ. ಸತ್ಯವ್ರತ ನೆನೆಸಿದ ನಾನು ಸತ್ಯದ ದಾರಿಯಲ್ಲಿ ಲೋಕಕ್ಕೊಂದು ಸ್ಫೂರ್ತಿಯನ್ನು ಕೊಟ್ಟೆ ಅಂತ ನನಗೆ ವಿಶ್ವಾಸ. ಗುರುಗಳಲ್ಲಿ ಭಿನ್ನಯಿಸಿ ಈ ಶಾಪಗಳ, ದೋಷಗಳ, ಶಂಕುಗಳ ನಿವಾರಣೆಗಲ್ಲ, ಸ್ವತಂತ್ರವಾದ ಸಾಧನೆಗೆ 100 ಅಶ್ವಮೇಧಗಳನ್ನು ಮಾಡಿದೆ. ಅಶ್ವಮೇಧ ಮೂಲಕವಾಗಿ ಪ್ರಾಪ್ತವಾಗುವಂತಹದ್ದು ಸ್ವರ್ಗ ಭೋಗ. ತ್ರಿಶಂಕುವೆನಿಸಿದ ನಾನು ಏನು ಸ್ವರ್ಗ ಭೋಗ ಅನುಭವಿಸಬಾರ್ದ? ಯಜ್ಞೇನ ಯಜ್ಞಮಯಜಂತ ದೇವ ತಾನಿ ಧರ್ಮಾಣಿ ಪ್ರಥಮಾನ್ಯಾಸ. ಯಜ್ಞವನ್ನು ಮಾಡಿದರೆ ಅದರ ಫಲ ಸಿಕ್ಕಬೇಕು. ಸಿಕ್ಕಲಿಲ್ಲ, ಯಜ್ಞದ ಅಪರಾಧ ಅಲ್ಲ, ಯಜ್ಞ ಮಾಡಿದ್ದು ಸರಿಯಾಗಲಿಲ್ಲ ಅಂತ ಅರ್ಥ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಇದು ವೇದದ ಆಜ್ಞೆ. ಸ್ವರ್ಗಕಾಮವನ್ನುಳ್ಳವನು ಜ್ಯೋತಿಷ್ಠೋಮವನ್ನು ಮಾಡಬೇಕು. ದೋಷ ಪರಿಹಾರದವನು ತಪ್ತಕ್ಷೀರ ಹೋಮವನ್ನು ಮಾಡಬೇಕು. ಉಳಿದಂತೆ ಬೇರೆ ಬೇರೆ ಫಲಗಳಲ್ಲಿ ಸೋಮಯಾಗವೋ ವಾಜಪೇಯವೋ ಮಾಡಬೇಕು. ಮಾಡಿದವನಿಗೆ ಫಲ ಸಿಕ್ಕಲಿಲ್ಲ ಅಲ್ಲ, ಹಾಗಲ್ಲ. ಫಲ ಸಿಕ್ಕಲಿಲ್ಲ ಅಂತಂದ್ರೆ ಕರ್ಮದಲ್ಲಿ ದೋಷ ಉಂಟು ಅಲ್ಲ. ಯಾಗದಿಂದ ಅಪೂರ್ವ ಸೃಷ್ಟಿ ಆಗ್ತದೆ, ಭಗವಂತ ಕೊಡುವುದಲ್ಲ ಅದು. ಅಪೂರ್ವ ಸೃಷ್ಟಿಯಾಗಿ ಕಾಲಾಂತರದಲ್ಲಿ ಇವನಿಗೆ ಸಿಗ್ತದೆ. ಈ ದೃಷ್ಟಿಯಿಂದ ಸ್ವರ್ಗ ಭೋಗವನ್ನು ಅಪೇಕ್ಷಿಸಿ 100 ಯಾಗಗಳನ್ನು ಗುರುಗಳಾದ ವಸಿಷ್ಠರ ನೇತೃತ್ವದಲ್ಲಿ ಮಾಡಿಸಿದೆ, ಯಶಸ್ವಿಯೂ ಆಯಿತು. ಹೇಳಿದ ಗುರುಗಳು, ಅದೃಷ್ಟ ಅಪೂರ್ವ ಸೃಷ್ಟಿಯಾಗಿದೆ, ನಿನಗೆ ಸಿಗ್ತದೆ. ಆದರೆ ನನ್ನ ಉದ್ದೇಶ ಇಂದ್ರ ಪದವಿ ಅಲ್ಲ. ಪುರಂದರನಮ್ಮ ಇಂದ್ರನು 100 ಯಾಗಗಳನ್ನು, ಅಶ್ವಮೇಧಗಳನ್ನು ಮಾಡಿ ಪಡೆದನ್ನಂತೆ. 3 ಮೂರ್ತಿಗಳ ಕರುಣೆಯಂತೆ. ಹಾಗೆ ಅಂತ 7 ದಿನದಲ್ಲಿ ಅಶ್ವಮೇಧ ಮಾಡ್ಲಿಕ್ಕಾಗುದಿಲ್ವಾ? ದಿಗ್ವಿಜಯ ಇಲ್ಲದೆ ಮಾಡ್ಲಿಕ್ಕಾಗುದಿಲ್ವಾ? ಅಶ್ವಮೇಧದಲ್ಲಿ ಹಲವುಂಟು. ನಮ್ಮ ಗುರುಗಳು ಈ 100ರಲ್ಲಿ ಎಲ್ಲವನ್ನೂ ಮಾಡಿಸಿದ್ದಾರೆ. ಆದರೆ ನನ್ನ ಒಳಗಿದ್ದ ಸಂಕಲ್ಪ, 1ನೇ ಯಾಗವನ್ನು ಮಾಡುವಾಗಲೇ ಇದ್ದ ಸಂಕಲ್ಪ ಈಗ ಜೀವ ಜೀವ ಆಗ್ತಾ ಬಂತು. ಯಜ್ಞ ಮಾಡು, ಯಜ್ಞ ಮಾಡು, ಯಜ್ಞ ಮಾಡು, ಮತ್ತೇನು? ಯಾವಾಗಲೋ ಸಿಕ್ಕುವ ಇಂದ್ರತ್ವವೋ ಸ್ವರ್ಗವೋ ನನ್ನ ಅಪೇಕ್ಷೆ ಅದಲ್ಲ. ಸಶರೀರನಾಗಿ ಸ್ವರ್ಗಕ್ಕೆ ಸೇರಬೇಕು. ಸತ್ಯವ್ರತನಾದವ, ನಿಬಂಧನ ಪುತ್ರನಾದವ ಯಾಕೆ ಸಶರೀರ ತ್ರಿಶಂಕು ಹೋಗುವುದಿಲ್ಲ? ದೈವದ ಪ್ರೇರಣೆಯೋ, ಯಜ್ಞದ ಪ್ರಭಾವವೋ, ಅಪೂರ್ವ ಅದೃಷ್ಟಗಳ ಪ್ರೇರಣೆಯೋ? 1, 2, 3, 50 ಆಗುವಾಗ ಬಲಿತಾ ಬಂತು ಅಪೇಕ್ಷೆ. 100 ಯಾಗಗಳನ್ನು ಪೂರೈಸುವವರಿಗೆ ಹೇಳಲಿಲ್ಲ. ಮತ್ತೆ ಗುರುಗಳಲ್ಲಿ ಭಿನ್ನವಿಸಿದೆ. ಗುರುಗಳೇ, ಯಾಗ ಶತಕವನ್ನು ಪೂರೈಸಿದ್ದೀರಿ, ಸ್ವರ್ಗಾನುಭವ, ಸ್ವರ್ಗಭೋಗ ನಿನಗೆ ಸಿಗ್ತದೆ. ಕಾಲಾಂತರದಲ್ಲಿ ಅದೃಷ್ಟದ ಮೂಲಕ ಏನು ಸಿಗ್ತದೋ ಅದನ್ನು ನೀನು ಸ್ವೀಕರಿಸಬೇಕು. ಎಲ್ಲವನ್ನೂ ನಾನೀಗ ಹೇಳುವುದಿಲ್ಲ. ಪರಿವರ್ತನೆ ಮೇಲೆ ಪರಿವರ್ತನೆ ಉಂಟಾಯಿತು. ಧೈರ್ಯ ಮಾಡಿ ಗುರುಗಳಲ್ಲಿ ಕೇಳಿದೆ, ಸ್ವಾಮಿ ಅದೆಲ್ಲ ನನ್ನ ಅಪೇಕ್ಷೆ, ಈ ಶರೀರದಿಂದಲೇ ಸ್ವರ್ಗವನ್ನು ಸೇರಬೇಕು. ಆಗುವುದಿಲ್ಲ, ಹಾಗೊಂದಿಲ್ಲ, ಅರ್ಹತೆಯೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡಿಸುವುದಿಲ್ಲ. ಇದ್ದು ಹೋಗಿಬಿಟ್ರು. ಗುರುಸ್ಥಾನಕ್ಕೆ ಅಪಚಾರವಾಯಿತೋ ಅಲ್ಲ, ಗುರುತ್ವವನ್ನು ಅವರೇ ಉಳಿಸಿಕೊಳ್ಳಿಕ್ಕೆ ಮಾಡಿದ್ರೋ ನಾನು ವಿಮರ್ಶೆ ಮಾಡುವುದಿಲ್ಲ. ಆದರೆ ನನ್ನಲ್ಲಿದ್ದಂತಹ ಸಶರೀರ ಸ್ವರ್ಗ ಪ್ರವೇಶ, ಆ ಅಭಿಪ್ಸೆ, ಆಕಾಂಕ್ಷೆ ಕುಂದಲಿಲ್ಲ, ಅದು ಜೀವಂತವಾಗಿದೆ. ಯಾರಲ್ಲಿ ಕೇಳುವ? ಇದ್ದಾರೆ ಲೋಕದಲ್ಲಿ, ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಯತಿಗಳಿದ್ದಾರೆ, ಸಾಧಕರಿದ್ದಾರೆ. ಅದು ಯಾವ್ಯಾವುದೋ ರೀತಿಯಲ್ಲಿ ಅದ್ಭುತವಾದ ತಪಸ್ಸನ್ನು ಮಾಡಿದ ತಪಸ್ವಿಗಳಿದ್ದಾರೆ. ಆದರೆ ನಾನು ಹಾಗೇ ಒಂದೇ ಸಲ ಹಾರಿ ಹೋಗ್ಬಾರ್ದು.
ಗುರುಪುತ್ರರಿದ್ದಾರೆ, ವಾಸಿಷ್ಠರು, ಶಕ್ತಿಯೇ ಮೊದಲಾದ ಮಹರ್ಷಿಗಳು. ಅವರನ್ನು ಸಮೀಪಿಸಿದರೆ ಹೇಗೆ? ಅವರಿಗೊಂದು ನೈತಿಕವಾದ ಹೊಣೆಯೂ ಉಂಟು. ತಮ್ಮ ತಂದೆ ತಿರಸ್ಕರಿಸಿದ್ದನ್ನು ಮಕ್ಕಳಾದರೆ ಮಾಡಿಸಬಹುದು, ಮಕ್ಕಳಿಗೆ ದೋಷ ಬರುವುದಿಲ್ಲ. ಹೀಗೊಂದು ಸ್ಫುರಣೆ ಉಂಟಾದದ್ದೇ ತಡ ನಿರ್ಧಾರ ಮಾಡಿದ್ದೇನೆ. ನಮ್ಮ ಗುರುಗಳೇ ಈಗ ಇಲ್ಲಿ ಬರುವುದು ಸ್ವಲ್ಪ ಕಡಿಮೆ. ಗುರುಪುತ್ರರು ಆಗೊಮ್ಮೆ ಈಗೊಮ್ಮೆ ಬರ್ತಾರೆ, ಅವರ ಸ್ಥಾನಾಪೇಕ್ಷೆಗಳಲ್ಲ. ಆದರೆ ನನ್ನ ಬಗ್ಗೆ ಅನುಗ್ರಹ ಭಾವ ಉಳ್ಳವರು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ವಿಶೇಷವಾದಂತಹ ತಪೋವನದಲ್ಲಿ ತಪಸ್ಸನ್ನು ಆಚರಿಸ್ತಾ ಇರುವ ಅವರ ಕಡೆ ಹೋದರೆ ಹೇಗೆ? ಹೋಗ್ತೇನೆ. ತಪದಿಂದಿಸುವ ವಾಸಿಷ್ಠೋಂಗ್ರಿಗಳಿಗೆ ವಂದಿಸಲ್ ಅರಸೋ ಆವನದು ತಪದಿಂದೆಸೆವ ವಾಸಿಷ್ಠಾಂಗ್ರಿಗಳಿಗೆ ಎರಗುತ್ತಲರಸೋ ಆ ವರಮುನಿಗಳು ಕಾಣುತ್ತ ಆವಾರಿಜ ಬಂಧು ವಂಶಜಗಿಂತೆಂದರು ಆವಾರಿಜ ಬಂಧು ವಂಶಜಗೆ ಇಂತೆಂದರು ಓ ಓ ಅಯೋಧ್ಯೆಯನ್ನು ಬಿಟ್ಟು ಈ ತಪೋವನದ ಕಡೆಗೆ ಸಾಗಿ ಬರುತ್ತಿದ್ದ ಹಾಗೆ ಎಂಥ ಅನುಭವ ಇದು! ಇಲ್ಲಿಯ ವಾತಾವರಣ ಇದು ಕೊಡುವ ಅಸಾಧಾರಣವಾದ ಆನಂದ, ಇದೇ ಸ್ವರ್ಗೀಯ ಅನುಭವವೇನೋ ಎನ್ನುವಟ್ಟು. ಪ್ರಶಾಂತವಾದ ವಾತಾವರಣ, ಎಲ್ಲ ಋತುಗಳ ಪುಷ್ಪಗಳು ಫಲಗಳು ಏಕಕಾಲದಲ್ಲಿ ವೃಕ್ಷಗಳ ಮೇಲೆ ಉಂಟು. ವಿರೋಧಿಗಳಾದ ಪ್ರಾಣಿಗಳು, ಹುಲಿ, ಸರ್ಪ, ಮುಂಗುಸಿ ಸ್ನೇಹದಿಂದ ಇರುವ ವಾತಾವರಣ. ಅಬ್ಬ, ಈಗಲೇ ನಮ್ಮ ಗುರುಗಳನ್ನೇ ಮೀರಿಸುವಷ್ಟರಕ್ಕೆ ಮುಟ್ಟಿದ್ದಾರೇನೋ ಗುರುಪುತ್ರರು. ಹೀಗಿರಬೇಕು ಬ್ರಾಹ್ಮಣರ ಮಕ್ಕಳಂದ್ರೆ. ಬ್ರಹ್ಮನ ಪಿತೃತ್ವ ಅವರಲ್ಲಿ ಸಾರ್ಥಕವಾದ ಹಾಗೆ, ವಸಿಷ್ಠರ ಪಿತೃತ್ವ ಇವರಲ್ಲಿ ಸಾರ್ಥಕವಾದ ಹಾಗೆ ಕಾಣುತ್ತದೆ. ಪ್ರಶಾಂತ ಸುಂದರವಾದ ವಾತಾವರಣದಲ್ಲಿ ರಾಜೋಚಿತವಾದ ಸಕಲ ಮರ್ಯಾದೆಗಳೊಂದಿಗೆ ಅವರನ್ನು ಸಮರ್ಪಿಸ್ತೇನೆ. ಸ್ವಾಮಿ ಸ್ವಾಮಿ, ಶಕ್ತಿಯೇ ಮೊದಲಾದ ವಾಸಿಷ್ಠರು ವಸಿಷ್ಠ ಪುತ್ರರು, ನಿಬಂಧನ ಪುತ್ರ, ತ್ರಿಬಂಧನ ಪುತ್ರ, ಸೂರ್ಯವಂಶೀಯ, ಲೋಕಕ್ಕೆ ಬೆಳಕನ್ನು ಕೊಡಬಲ್ಲವ ಭಗವಾನ್ ಸೂರ್ಯನಾರಾಯಣನ ವಂಶದಲ್ಲಿದ್ದು ನಿಮ್ಮಿಂದಲೇ ಬೆಳಕನ್ನು ಬಯಸುವವ. ಉಚಿತವಾದ ಕಾಣಿಕೆಗಳನ್ನು ಇಟ್ಟಿದ್ದೇನೆ. ಸರಿ, ಅಂಬೋ ಅಭಿವಾದೇ ಆಶೀರ್ವದಿಸಬೇಕು. ದೀರ್ಘ ಆಯುಷ್ಯ ಪ್ರಾಪ್ತಿಯಾಗಲಿ. ಧನ್ಯನಾದೆ ಅಯ್ಯ ಸ್ವಾಮಿ. ಮಹೀಪತಿ ಎಲ ಮಹೀಶ್ವರ ತಿಲಕ ಸದ್ಗುಣ ಜಲಧಿ ಸದ್ಗುಣ ಜಲಧಿ ನೀನ
ಸದ್ಗುಣ ಜಲಧಿ ನೀ ಎಂಬಲ್ಲಿ ಬಳಲಿ ಬಂದುದು ಚಿತ್ರ ಚಿತ್ರ ಎನ್ನುತ್ತ ವಿಚಿತ್ರ ಎನ್ನುತ್ತಾಗ ನೀ ಬಳಲಿ ಬಂದುದು ಚಿತ್ರ ಇದು ವಿಚಿತ್ರ ತಿಳಿಯುವುದೇ ಮಗೆ ತಿಳಿಯುವುದೇ ಮಗೆ ಎಲೆ ಮಹೇಶ್ವರ ತಿಲಕ ಸದ್ಗುಣ ಜಲಧಿ ಮಹೇಶ್ವರ ಗುರುಪುತ್ರರೇ, ನಿಬಂಧನ ಪುತ್ರ, ಹೌದು ಸ್ವಾಮಿ. ಸತ್ಯವ್ರತ, ಹೌದು. ತ್ರಿಶಂಕು ಆಗಿದ್ರೂ ಹೌದು. ಗುರು ಅನುಗ್ರಹದಿಂದ ರಾಜ್ಯಾರ್ಹತೆಯನ್ನು ಅಧಿಕಾರಕ ಅರ್ಹತೆಯನ್ನು ಪಡೆದವ. ಗುರು ಅನುಗ್ರಹ ಅಂತಂದ್ರೆ ಹಾಗೆ ಸ್ವಾಮಿ, ಗುರುಗಳು ಅನುಗ್ರಹಿಸಿದರೆ ಏನಾಗುವುದಿಲ್ಲ. ತ್ರಿಶಂಕು ಆಗಿದ್ದವನು ಚಕ್ರವರ್ತಿ ಆಗಿದ್ದೇನೆ, ಸತ್ಯವ್ರತತ್ವವನ್ನು ಮತ್ತೆ ಮರಳಿ ಪಡೆದವನಂತೆ ಆಗಿದ್ದೇನೆ. ಆ ಕಾರಣದಿಂದಲೇ ಲೋಕ ಇವತ್ತು ಗುರುತಿಸಿದೆ ನಿನ್ನನ್ನು ಸದ್ಗುಣಶೀಲ ಅಂತ. ಚಕ್ರವರ್ತಿ ಸ್ವಾಮಿ, ನಮ್ಮ ಆಶ್ರಮ ನಿನಗೆ ಒಂದು ದೃಷ್ಟಿಯಲ್ಲಿ ಅಪರಿಚಿತವೇ. ಹೌದು. ಈ ಮೊದಲು ನೀನು ಇಲ್ಲಿಗೆ ಬಂದದ್ದಿಲ್ಲ. ಪ್ರಧಾನವಾಗಿ ಗುರುಗಳಿರುವ ಆಶ್ರಮಕ್ಕಾದರೂ ಹೋಗಿದ್ದೇನೆ. ಹೌದು. ತಮ್ಮ ಆಶ್ರಮಕ್ಕೆ ಬಂದದ್ದಿಲ್ಲ. ಆದರೆ ಹಾಗೇ ಅಲ್ಲ ಸ್ವಾಮಿ, ಅದಕ್ಕಿಂತ ಹೆಚ್ಚೇನೋ ಎಂಬ. ಇರಲಿ, ಈ ಮೊದಲು ಬಂದದ್ದಿಲ್ಲ, ಇವತ್ತು ಬಂದಿದ್ದಿ ಅಂದರೆ ಏನೋ ಒಂದು ವಿಶೇಷ ಇರಬೇಕು. ಹೌದು. ಇಲ್ಲದೇ ಇದ್ರೆ ಇಲ್ಲಿಗೆ ಉದ್ದೇಶಪಟ್ಟು ಬಂದದ್ದು ಅಂತ ಆದರೆ ಯಾಕೆ ಬಂದದ್ದು ಅಂತ ನೇರವಾಗಿ ಕೇಳಬಾರದು. ಕೇಳಿದಾಗ ಆಯ್ತು. ಅದೊಂದು ಶಿಷ್ಟಾಚಾರ ಅಲ್ಲ. ಹೌದು. ಏನು ಬಂದಿ ಅಂತಲ್ಲ, ಏನು ಬಂದ್ರಿ ಅಂತ ಬಂದವರ ಹತ್ರ ಕೇಳುವ, ಏನು ಬಂದಿ ಅಂತ ಕೇಳುವ ಅಂತ ಆಯ್ತು ಅಂತ ಹಾಗೆಲ್ಲ ಹೇಳಬೇಕಂತೆ. ಅದು ಒಂದು ರೂಪಾಂತರದಲ್ಲಿ ಪ್ರಶ್ನಿಸಬೇಕಾಗ್ತದೆ. ಕೆಲವೊಮ್ಮೆ ಭಾಷೆ ಅಂದರೆ ಹಾಗೆ ಅಲ್ಲೋ ಸ್ವಾಮಿ, ಅದೇ ವಿಷಯ. ಯಾರು ಯಾವಾಗ ಹೇಳಿದರು ಎಂಬುದಕ್ಕಿಂತಲೂ ಹೇಗೆ ಹೇಳಿದ ಅದು ತಮಗೆ ಸಿದ್ಧಿಸಿದೆ. ಆದ್ದರಿಂದಲೇ ಕೇಳುವುದು, ಯಾವ ಕಾರಣ ನಿನ್ನನ್ನು ಇಲ್ಲಿಯವರೆಗೆ ಕಳುಹಿಸಿತು? ಅದು ಹೌದು. ಯಾವ ಕಾರಣದಿಂದ ಇಲ್ಲಿಗೆ ಬರಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಿನ್ನ ಪಾಲಿಗೆ ಬಂತು? ಹೌದು. ಯಾಕೆ ಬಂದಿ ಅಂತಲೇ ಕೇಳುವುದು, ಆದರೂ ಯಾವ ಕಾರಣದಿಂದ ಇಲ್ಲಿ ಬರುವ ಪರಿಸ್ಥಿತಿ ಉಂಟಾಯಿತು. ಅಂದರೆ ತಾವು ಕೇಳುವ ಕ್ರಮದಲ್ಲೇ ಗುರು ಪುತ್ರತ್ವ ಪರಿಪಕ್ವವಾಗಿ ಪರಿಪುಷ್ಟವಾಗಿ ತಮ್ಮಲ್ಲಿದೆ. ಹೇಳಿಕೊಳ್ಳುವುದಲ್ವಾ? ಹೇಳಲೇಬೇಕು ಸ್ವಾಮಿ. ಲಾಲಿಸಿರೈ ಗುರು ಬಾಲಕರಿರ ನಾಮ ಪೇಳುವ ವಚನವನು ಗುರು ಬಾಲಕರಿರ ಪೇಳುವ ವಚನವನು 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 ಬಾಲಭಾಷೆ ಅಂತ ಭಾವಿಸಬಾರದು. ಬಾಲಕತನದ ವಾಚಾಲ ತಾಳದೆ ತುಗುಡವ
ಸ್ಥಿತಿಯನ್ನು ಧರ್ಮ ಸ್ಥಿತಿಯಿಂದಾಳುವುದು ಪ್ರತಿ ನೃಪರಿಗೆ ವಿಹಿತ. ಸ್ಥಿತಿಯನ್ನು ಧರ್ಮ ಸ್ಥಿತಿಯಿಂದಾಳುವುದು ಪ್ರತಿ ನೃಪರಿಗೆ ವಿಹಿತ ವಿಹಿತ ವಿಹಿತ. ಕೃತಿಯಲ್ಲದೆ ವಸುಮತಿಗೆ ವಿಶೇಷ ಸ್ಥಿತಿಯಾಗಿರದೆನುತ ವಿಹಿತ. ಕೃತಿಯಲ್ಲದೆ ವಸುಮತಿಗೆ ವಿಶೇಷ ಸ್ಥಿತಿಯಾಗಿರದೆನುತ ವಿಶೇಷ ಸ್ಥಿತಿಯಾಗಿರದೆನುತ. ಮತಿಯೊಳರಿತು ಸಂಯುತ ಕಾಯದೆ ಸುರಪತಿ ಪುರವನು ಸೇರತಿಶಯನೆ ನಂಬತಿಯರು ಶ್ರುತಿ ಮಗ ಶತ ಯಸಾಗಿದೆ. ಮತಿಯೊಳರಿತು ಸಂಯುತ ಕಾಯದೆ ಸುರಪತಿ ಪುರವನು ಸೇರ ಅತಿಶಯ ನೆಂಬತಿಯರು ಮಗ ಶತ ಬೆಸಗಿದೆ. ನಾನಾ ಕೃತುಗಳೆನಗೆ ಪರಗತಿ ಕೊಡಲಿಲ್ಲವೋ ಆ ಕೃತಿಗಳೆನಗೆ ಪರಿಗತ ಪರಗತಿಯ ಕೊಡಲಿಲ್ಲವೂ. ಲಾಲಿಸಿರೈ ಗುರು ಬಾಲಕರಿರನ ಬೀಳುವ ವಚನವನು ನಾ ಬೀಳುವ ವಚನವನು. ಲಾಲಿಸಿರೈ ಗುರು ಬಾಲಕರಿರನ ಬೀಳುವ ವಚನವನು. ಗುರುವರ ಗುರುವರ ಇನ್ನೂ ಹೇಳಬೇಕು ಅಂತ ಇತ್ತು. ಅಂದರೆ ಇನ್ನಷ್ಟು ಹೇಳಿದರೂ ತಮ್ಮ ಮಹಿಮೆಗೆ ಕಡಿಮೆ. ಆದರೆ ಇಷ್ಟಕ್ಕಿಂತ ಹೆಚ್ಚು ಹೇಳಿದರೆ ಹೆಚ್ಚಾದೀತೋ ಕಡಿಮೆ ಆದೀತೋ? ಗುರುವರ ಗುರು ಬಾಲಕರು ಅಂತ ಹೇಳಬೇಕು, ಗುರುವರ ಅಂತ ಬಂದೋಯ್ತು. ಆಗಲಿ. ಗುರು ಬಾಲಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲಲ್ಲ. ತಪ್ಪಾಗುವುದು ಹೇಗೆ? ಅವರ ಬಾಲಕರು ಹೌದು, ಆದರೆ ಬಾಲಕರಲ್ಲ ತಾವು, ಗುರು ಬಾಲಕರು. ಬಾಲಕರಲ್ಲಿ ಗುರುತ್ವ ಉಳ್ಳವರು. ಸರಿ. ಲೋಕದಲ್ಲಿ ವೇದಿ, ಏಕವೇದಿ, ದ್ವಿವೇದಿ, ತ್ರಿವೇದಿ ಇತ್ಯಾದಿಗಳುಂಟು. ತಾವು ಹಾಗಲ್ಲ ಅಂತ, ಸರ್ವವೇದಿಗಳು. ಸರಿ, ಇದೊಂದು ಹೊಸ ಶಬ್ದ. ಹೌದು, ಸರ್ವವೇದಿ. ವೇದವನ್ನು 4 ಅಂತ ಹೇಳುವುದಲ್ಲದೆ ಅನಂತಾವೈ ವೇದ. ಆದ್ದರಿಂದ ಅನಂತ ವೇದಿಗಳು. ಅನಂತ ವೇದಿಗಳು ಅದು ಒಂದು ಹೊಸ ಶಬ್ದವೇ. ಹೌದು, ಅನಂತ ವೇದಿಗಳು. ನೀನೊಂದು ಹೊಸ ಶಬ್ದ ಹೇಳಿದ್ದಕ್ಕೆ ನಾನು ಒಂದು ಹೊಸ ಶಬ್ದ ಹೇಳಿದ್ದೆ. ಒಳ್ಳೆದಾಯಿತು. ಅನಂತ ವೇದಿ ಎಂಬುದಕ್ಕೆ ಇನ್ನೊಂದು ಅರ್ಥ ಉಂಟಂತೆ. ವೇದವನ್ನು ಕೇವಲ ಅನುಪೂರ್ವೆಯಿಂದ ತಿಳಿದರೆ ಸಾಲದು, ಅದು ಜ್ಞಾನವೇ. ಅದು ಪ್ರಯೋಜನವನ್ನು ಕೊಡುತ್ತದೆ. ಅರ್ಥ ಸಹಿತವಾಗಿ ವೇದವನ್ನು ಷಡಂಗಪೂರ್ವಕವಾಗಿ ಅಕ್ಷರವಾಗಿ ಅನುಸಂಧಾನ ಮಾಡುವುದು ಅಷ್ಟು ಸಾಲದಂತೆ. ಅಪೇಕ್ಷಿತವಾದವನ್ನು ಯಾವ ಕಾಲದಲ್ಲಿ ಯಾವಲ್ಲಿಂದ ಹೇಗೆ ಪಡೆಯಬಹುದು ಅದನ್ನೆಲ್ಲ ಪಡೆಯತಕ್ಕ ಸಾಮರ್ಥ್ಯವುಳ್ಳವನು ಅವನೇ ವೇದವಿತ್ತಲ್ಲ, ಅವನೇ ವೇದವಾಗಿ ಹೋಗ್ತಾನಂತೆ. ಆದ್ರಿಂದಲೇ ವೇದವಿದ್ ಬ್ರಾಹ್ಮಣೇ ವೇದ ವಾಸ ಮಾಡ್ತದಂತೆ. ಹೌದು, ಹಾಗೊಂದು ಮಾತುಂಟಲ್ಲ. ಆದ್ರಿಂದಲೇ ಅವನೇ ವೇದವೇ ಆಗಿರ್ತಾನೆ. ತಮ್ಮ ಬಗ್ಗೆ ಇದನ್ನು ಹೇಳುವಾಗ ಉಳಿದ ಕಡೆಗಳಲ್ಲಿ ಹೇಳಿದಂತೆ ಔಪಚಾರಿಕವಾಗಿ ಹೇಳಬೇಕಾಗಿಲ್ಲ, ಪ್ರಾಮಾಣಿಕವಾಗಿ ವಾಸ್ತವವಾಗಿ. ತಮ್ಮಂಥವರನ್ನು ಪ್ರಶಂಸಿಸುವಾಗ ನಮಗೊಂದು ಸಮಸ್ಯೆ ಬರ್ತದೆ. ಏನು? ಉಳಿದವರಲ್ಲಿ ಅತಿಶಯೋಕ್ತಿಯನ್ನು ಹೇಳಬೇಕು, ತಮ್ಮಲ್ಲಿ ಸ್ವಭಾವೋಕ್ತಿಯನ್ನು ಹೇಳಲಿಕ್ಕೂ ಶಬ್ದ ಸಾಕಾಗುವುದಿಲ್ಲ. ಸ್ವಭಾವೋಕ್ತಿಯೇ ಅತಿಶಯೋಕ್ತಿಗಿಂತ ಮೀರಿ ನಿಲ್ತದೆ, ಅಥವಾ ಅತಿಶಯೋಕ್ತಿಯೇ ಸ್ವಭಾವೋಕ್ತಿ ಆಗ್ತದೆ. ಎಂಥದ್ದು ಸ್ವಾಮಿ ಅದು? ಅತಿಶಯೋಕ್ತಿ ಆದರೂ ತೊಂದರೆ ಇಲ್ಲ, ಅದು ಅತಿಶಯೋಕ್ತಿ ಆದರೂ, ಸ್ವಭಾವೋಕ್ತಿ ಆದರೂ ತೊಂದರೆ ಇಲ್ಲ, ವ್ಯಾಜ ಸ್ತುತಿ ಇಲ್ಲ ಇಲ್ಲ, ವಾಸ್ತವವಾಗಿರಬೇಕು. ತಮ್ಮ ತಪಸ್ಸಿನ ನಿಷ್ಠೆ, ಆಶ್ರಮದ ವಾತಾವರಣ,
ಆ ತಂದೆಗೆ ಮಕ್ಕಳಂದ್ರೆ ಹೀಗಿರಬೇಕು. ಶಕ್ತಿ ತಮ್ಮ ಹೆಸರು, ಹಾಗೆ ತಮ್ಮ ಸಹೋದರರಿದ್ದಾರೆ. ಬಹಳ ಮಂದಿ ಇರುವುದರಿಂದ ಬಹಳ ಮಂದಿಗಳ ಹೆಸರನ್ನು ಉಳಿದವರಿಗೆ ಹೇಳುವುದಕ್ಕೆ ಒಂದು ಶಬ್ದ, ಒಂದೇ ಶಬ್ದ, ವಾಸಿಷ್ಠರು. ವಾಸಿಷ್ಠರು ಸ್ವಾಮಿ. ಅದರಲ್ಲಿ ಇನ್ನೊಂದುಂಟು, ವಾಸಿಷ್ಠರಲ್ಲಿ ವಸಿಷ್ಠತ್ವವನ್ನು ಹೇಳಿದಾಗ ಆಗ್ತದೆ. ಅದು ಬೇಕೇ ಬೇಕು. ವಾಸಿಷ್ಠರಾದ ತಮ್ಮಲ್ಲಿ ನಾನು ಹೇಳುವುದು ಎಂಥದಪ್ಪ, ನುಡಿ ಅಲ್ಲ, ವಚನ ಅಲ್ಲ, ಭಿನ್ನ ಹೌದು, ಸಾಲ್ದು, ವಿನಂತಿ. ಏನು ಹೇಳಿದ್ರು ಬಾಲಭಾಷೆ ಅಂತ ತಾವು ತಿರಸ್ಕರಿಸಲಿಕ್ಕಿಲ್ಲ ಅಂತ ವಿಶ್ವಾಸ ಉಂಟು. ಯಾಕೆ? ಆಲಿಸಬೇಕು, ಲಾಲಿಸಬೇಕು, ಪಾಲಿಸಬೇಕು, ತಿರಸ್ಕರಿಸುವುದೇ ಇಲ್ಲ. ನನಗೊಂದು ಧೈರ್ಯ, ಗುರುಪುತ್ರರಾದ ವಾಸಿಷ್ಠರಲ್ಲಿ ಭಕ್ತಿಯನ್ನು ನೋಡುತ್ತಾರೆ ಅವರು, ವಿಭಕ್ತಿಯನ್ನು ನೋಡುವುದಿಲ್ಲ. ಈ ತಿರಸ್ಕರಿಸುವುದರಲ್ಲಿ ಎರಡು ಕ್ರಮ ಉಂಟು. ಒಂದು ಮಾತನ್ನೇ ತಿರಸ್ಕರಿಸುವುದು, ಇನ್ನೊಂದು ಮಾತನ್ನು ಪುರಸ್ಕರಿಸಿ ವಿಷಯವನ್ನು ತಿರಸ್ಕರಿಸುವುದು. ಇನ್ನೊಂದು ವಿಧಾನ ಉಂಟಂತೆ, ಆ ಶೈಲಿಯನ್ನು ತಿರಸ್ಕರಿಸುವುದು. ಹೌದು, ನಿನ್ನ ಶೈಲಿ ತಿರಸ್ಕರಿಸುವ ಶೈಲಿಯೇ ಅಲ್ಲ. ನನ್ನಲ್ಲಿ ಕರಣಗಳು, ಅಂತಃಕರಣ ಶುದ್ಧಿ ಉಂಟು, ವ್ಯಾಕರಣ ಉಂಟೋ ತಮ್ಮ ಮುಂದೆ ಗೊತ್ತಿಲ್ಲ ನನಗೆ. ಅಂತಃಕರಣ ಶುದ್ಧ ಇದ್ರೆ ವ್ಯಾಕರಣ ಬೇಡ, ಭಕ್ತಿ ಇದ್ರೆ ವಿಭಕ್ತಿ ತಪ್ಪಿದ್ರೂ ತೊಂದರೆ ಇಲ್ಲ. ದ್ವಿತೀಯಕ್ಕೆ ಚತುರ್ಥ, ಚತುರ್ಥಿ, ಚತುರ್ಥಿಗೆ ಷಷ್ಠಿ ಎಲ್ಲ ಹೇಳಿ ಕೆಲವರು ಭಾವಾವೇಶದಲ್ಲಿ ಮಾತಾಡುವಾಗ ಗುರು ನೆಗಾಡಿಕೊಂಡು ಹೇಳಿದಂತೆ, ಇರಲಿ ಪಾಪ, ವಿಭಕ್ತಿ ತಪ್ಪಿದ್ರು ಭಕ್ತಿ ಉಂಟು. ಹೌದೌದು, ತಾವು ಆ ಅನುಗ್ರಹದಿಂದ. ಕೆಲವು ಕಡೆ ವ್ಯಾಕರಣ ನೋಡ್ಲಿಕ್ಕಿಲ್ಲ, ಹಾಡುಗಾರಿಕೆಯಲ್ಲಿ ವ್ಯಾಕರಣ ಹುಡುಕುವುದಕ್ಕಿಲ್ಲ. ಬೇಡ ಬೇಡ, ಒಬ್ಬ ಉದ್ವೇಗದಿಂದ ಮಾತನಾಡುವಾಗ ಅವನಲ್ಲಿ ವ್ಯಾಕರಣ ಹುಡುಕುವುದಕ್ಕಿಲ್ಲ ಅಂತ ಹೇಳ್ತಾನೆ. ಎಂಥದ್ದು ಗೊತ್ತಿಲ್ಲ, ಭಾವಬೋಧಕ. ಹೌದು. ಆಮೇಲೆ ನಟ, ವಿಟ, ಗಣಕ, ಗಾಯಕ, ಜ್ಯೋತಿಷಿ, ಇವರಲ್ಲಿ ವ್ಯಾಕರಣ ಹುಡುಕುವುದಕ್ಕಿಲ್ಲ. ಹೌದಾ? ಹೌದೌದು. ಜ್ಯೋತಿಷಿಯಲ್ಲಿ ಬೇಡವಾ? ಅದು ಹುಡುಕ್ಲಿಕ್ಕಿಲ್ಲ, ಲಕ್ಷಣ ನೋಡಬೇಕು. ಹೌದು. ಮತ್ತು ಅದಕ್ಕೆ ಇನ್ನೊಂದು ಶಬ್ದವನ್ನು ಹೇಳಿದ್ದಾರೆ, ಅದು ವ್ಯಾಕರಣಕ್ಕೆ ಸರಿ ಇಲ್ಲ, ನಿಮಿತ್ತ ಮತ್ತು ಕೌತುಕ ಅಂತ. ಹೌದು, ನಿಮಿತ್ತ ಕೌತುಕಗಳಿಗೆ ಅರ್ಥ ಬೇರೆ, ನಿಜವಾಗಿ ಬೇರೆ. ಜ್ಯೋತಿಷ್ಯದಲ್ಲಿ ಅದೊಂದು ಪಾರಿಭಾಷಿಕ ಶಬ್ದ. ಹೀಗೆ ವ್ಯಾಕರಣ ನೋಡುವುದಕ್ಕೆ ಇಲ್ಲ ಅಂತ ಒಂದು ಸುಭಾಷಿತವನ್ನೇ ಮಾಡಿದರು. ಹೌದಾ? ವೈಯಾಕರಣನೆಂಬ ಕಿರಾತನಿಂದ ಹೆದರಿಸಲ್ಪಟ್ಟಂತಹ ಅಪಶಬ್ದಗಳೆಂಬ ಮೃಗಗಳು ನಟ, ವಿಟ, ಗಣಕ, ಗಾಯಕರ ಮುಖವೆಂಬ ಗುಹೆಯಲ್ಲಿ ಹೋಗಿ ಆಶ್ರಯ ಪಡೆದ. ವ್ಯಾಕರಣ ಹೆದರಿಸಲ್ಪಟ್ಟು ಅವರು ಇಲ್ಲಿ ಬರಲಿಲ್ಲ, ಇಲ್ಲಿಗೆ ಬರಲಿಲ್ಲ, ಅಲ್ಲಿ ಹೋದರು. ನಟರಲ್ಲಿ, ವಿಟರಲ್ಲಿ, ಗಣಕರಲ್ಲಿ ಅಂದ್ರೆ ಜ್ಯೋತಿಷಿಯಲ್ಲಿ, ಗಾಯಕರಲ್ಲಿ ಬಂತು. ಅವರ ಮುಖವೆಂಬ ಗುಹೆಯಲ್ಲಿ ಆಶ್ರಯ ಪಡೆದಿದ್ದಾವೆ. ಆದ್ರಿಂದ ಅವರ ಮುಖದಿಂದ ಅದು ಸರಾಗವಾಗಿ ಹೊರಬರ್ತಾ ಇರುತ್ತದೆ. ಗಾಯಕನಲ್ಲಿ ಪದಚ್ಛೇದವನ್ನು ನೋಡುವುದಲ್ಲ, ರಾಗವನ್ನು ನೋಡಬೇಕು. ಹೌದು, ಹೇಳಿದ ಹಾಗೆ ನ್ಯಾಯವನ್ನು ಬಹಳಷ್ಟು ಕಲಿತವನೊಬ್ಬ ಕೇಳಿದನಂತೆ. ನಾನೊಂದು ವಿಚಾರವನ್ನು ಕಂಡೆ, ಒಬ್ಬನ ಕಟಿಯಲ್ಲಿ ಸರಟ ಪ್ರವಿಷ್ಟ, ಒಂದು ಹಾವು ಸೊಂಟದಲ್ಲಿ ಹೋಯಿತು. ಅವ ನ್ಯಾಯದ ಕಲ್ತವ. ಸೊಂಟದಲ್ಲಿ ಹಾವು ಹೋದ್ರೆ ಅವ ಬದುಕಿದ್ದ ಹೇಗೆ, ತೂತಾದದ್ದು ಎಲ್ಲಿ ಅಂತ ಕೇಳಿದ. ಭಟ್ಟಸ್ಯ ಕಟ್ಯಾಂ ಶರಟ ಪ್ರವಿಷ್ಟ ಕಥಂ ಪ್ರವಿಷ್ಟ. ಇದು ನಿರ್ಣಯ ಆಗುವಾಗ 6 ತಿಂಗಳು ಹೋಯ್ತಂತೆ. ರಂಧ್ರಾಭಾವ. ಆದ್ರಿಂದ ಕೆಲವು ಕಡೆ ವಿವಕ್ಷೆಯನ್ನು ನೋಡಬೇಕು, ಕೆಲವು ಕಡೆ ಭಾವವನ್ನು ನೋಡಬೇಕು, ಕೆಲವು ಕಡೆ ಅದಕ್ಕಿಂತ ಹೆಚ್ಚಾಗಿ ಅಂತರಂಗವನ್ನು ನೋಡಬೇಕು. ಈಗ ಇಲ್ಲಿ ನಿನ್ನಲ್ಲಿ ಯಾವುದನ್ನು ನೋಡಬೇಕು ಅಂತ ಹೇಳಿ, ಗುರುಗಳ ಶಿಷ್ಯ ನಾನು, ನನ್ನ ಅಂತರಂಗವನ್ನು ಪರಿಭಾವಿಸಿ, ಅಂತರಂಗ ಸರಿ, ಬಾಲ ವಚನವನ್ನು ತಿರಸ್ಕರಿಸದೆ ಆಲಿಸಬೇಕು. ಯಾಕಂದ್ರೆ ತಾವು ಹೇಳಿದಂತೆ ನಾನೊಂದು ವಿಚಿತ್ರವಾದ ಸಂದರ್ಭದಲ್ಲೇ ಬಂದವ, ವಿಶಿಷ್ಟವಾದ ಅಪೇಕ್ಷೆಯನ್ನು ಹೊತ್ತು ಬಂದವ. ಇದು ಹೆಚ್ಚೆಂದು ನಿಮಗೆ ತೋರಲೂಬಹುದು ಅಂತ ನನಗೆ ಗೊತ್ತದೆ. ವಾಸಿಷ್ಠರೇ, ಗುರು ವಸಿಷ್ಠರ ಶಿಷ್ಯನಾಗಿ ಶತಯಾಗಗಳನ್ನು ಪೂರೈಸಿದ ತ್ರಿಶಂಕು ಒಬ್ಬ ಮರಳಿ ಸತ್ಯವ್ರತನಾದ ಕಥೆ ತಮಗೆ ಪ್ರತ್ಯಕ್ಷ ಇದೆ. 100 ಯಾಗ ಮಾಡಿ ಚಕ್ರವರ್ತಿತ್ವ ಸಿದ್ಧಿಸಿತು. ಅದು ರಾಜತ್ವ ಬಂದದ್ದು ಹೇಗೆ, ಬರಗಾಲದಲ್ಲಿ ಬಂದದ್ದು.
ಬರಗಾಲದಲ್ಲಿ ಚಕ್ರವರ್ತಿತ್ವ ಬಂದರೆ ಎಲ್ಲರೂ ಬೈಯುವುದೇ. ಕೊನೆಗೆ ಬರಗಾಲಕ್ಕೆ ಚಕ್ರವರ್ತಿ ಕಾರಣ ಅಂತಲೂ ಹೇಳ್ತಾರೆ. ಅದನ್ನು ಮೀರಿ ನಿತ್ಯ ಗುರುಗಳ ಅನುಗ್ರಹದಿಂದ ಹೌದು, ಶತಯಾಗಗಳನ್ನು ಮಾಡಿ ಒಂದು ಭಾವಪೂರ್ಣತೆಯನ್ನು ಪಡೆದರೂ ಹೆಚ್ಚು ಸಾಧಿಸಿದಷ್ಟು ಅತೃಪ್ತಿ ಉಂಟಾಗಬೇಕಂತೆ. ಸಂತುಷ್ಟನಾದ ಮಹೀಪತಿ ನಷ್ಟ ಹೊಂದುತ್ತಾನಂತೆ. ರಾಜನಾದವನಿಗೆ, ಊರಾಳುವವನಿಗೆ, ಹೋರಾಟಗಾರನಿಗೆ ಸಂತೃಪ್ತಿ ಬರಬಾರ್ದು, ಬ್ರಾಹ್ಮಣನಿಗೆ ಅತೃಪ್ತಿ ಬರಬಾರ್ದು. ಹೀಗೆ ಲೋಕದ ನುಡಿ ಉಂಟು. ಹೌದು. ನನಗೊಂದು ಅಪೇಕ್ಷೆ ಬಂತು. ಏನು? ಮೊದಲೇ ಇದ್ದ ಅಪೇಕ್ಷೆ, ಅದು ಒಳಗಿಂದ. ಶತಯಾಗಗಳಲ್ಲಿ ಯಾಗದ ಮೂಲಕ ಸಿಗುವ ಸ್ವರ್ಗಭೋಗ ಅದರ ಉದ್ದೇಶ ಇದ್ದದ್ದು ಹೌದು. ಇಂದ್ರತ್ವ ನನಗೆ ಉದ್ದೇಶ ಅಲ್ಲ. ಅಶ್ವಮೇಧ ಯಾಗವ? ಅಶ್ವಮೇಧ ಯಾಗಗಳು. ಅಶ್ವಮೇಧ ಯಾಗಗಳ ಮೂಲಕವಾಗಿ ಶತಕವನ್ನು ಪೂರೈಸಿದ ಮೇಲೆ ಒಳಗಿದ್ದ ಬಯಕೆ ಹೊರಗೆ ಬಂತು. ಎಂಥದ್ದು? ಸತ್ಯವ್ರತನಾಗಿದ್ದೆ, ತ್ರಿಶಂಕುವೆನಿಸಿದೆ. ಒಂದು ಕ್ಷಣದಲ್ಲಿ ಮಗನಿಗೆ ನನ್ನ ಗುರುತಾಗಲಿಲ್ಲ. ಸರಿ. ಅವನೇ ಹೇಳಿದ ಕಡೆಗೆ ತಂದೆ ಅಂತ ಗೊತ್ತಾಗಿ ನಾನು ತಮ್ಮ ಕೆಲಸವನ್ನು ಪೂರೈಸ್ತೇನೆ ಅಂತ. ಹೀಗೆ ನನ್ನ ಊರಿನಲ್ಲೇ ಗುರುತಿಸಲ್ಪಡದೆ ಏನೇನೋ ಅನುಭವಗಳನ್ನು ಹೊಂದಿದ ನಾನು ಮರಳಿ ಸತ್ಯವ್ರತತ್ವವನ್ನು ಪಡೆಯುವುದು ಹೇಗೆ? ಗುರುಗಳ ಮೂಲಕವಾಗಿ ಸಾಧ್ಯವಾಯಿತದು. ತ್ರಿಶಂಕು ಎಂಬ ಹೆಸರು ನನ್ನದು ಇದ್ದರೂ ನನ್ನ ಸತ್ಯವ್ರತ ಎಂಬುದನ್ನು ಸಾರ್ಥಕಗೊಳಿಸಿದ್ದೇನೆ ಅಂತ ವಿಶ್ವಾಸ ಉಂಟು. ಸರಿ. ಆಗ ಗುರುಗಳಲ್ಲಿ ಭಿನ್ನ ಮಾಡಿದೆ. ಶತಯಾಗಗಳ ಮೂಲಕ ಸ್ವರ್ಗಭೋಗ ಅದಿದ್ದದ್ದೇ. ಅದನ್ನು ಮೀರಿದ ಒಂದು ಅಪೇಕ್ಷೆ ನನಗುಂಟು, ಜೀವಂತವಾಗಿ ಸ್ವರ್ಗ ಪ್ರವೇಶ. ಸಶರೀರ, ಇದೇ ಶರೀರದಿಂದ, ಇದೇ ಜೀವದಿಂದ ಸ್ವರ್ಗವನ್ನು ಪ್ರವೇಶಿಸಬೇಕು. ಸಶರೀರ ಸ್ವರ್ಗ ಗಮನ ಅಪೇಕ್ಷಿ. ಹೌದು. ಏನಾಯ್ತು? 100 ಯಾಗಗಳನ್ನು ಮಾಡಿಸ ತಮಗಿದು ಕಷ್ಟ ಅಲ್ಲ ಅಂತ ಗುರುಗಳಲ್ಲಿ ಅಪೇಕ್ಷೆಯನ್ನು ಮುಂದಿಟ್ಟಾಗ ಆಗುವುದಿಲ್ಲ ಹೇಳಿದರು. ತೀರ್ಥರೂಪರು ಆಗುವುದಿಲ್ಲ ಅಂತ ಹೇಳಿದರು. ಸಕಾರಣವಾಗಿ ಅವರು ವಿವರಣೆ ಮಾಡಲಿಲ್ಲ. ಈಗ ಬೇಡ, ಶತಯಾಗಗಳಿಂದ ಏನು ಸಿಕ್ಕಬೇಕಾದು ಸಿಕ್ಕಲಿ ನಿನಗೆ ಕಾಲಾಂತರದಲ್ಲಿ. ಸರಿ. ಅದಕ್ಕಿಂತ ಹೆಚ್ಚು ಅಪೇಕ್ಷೆ ಮಾಡಬೇಡ, ನಾ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆ ಅಂತ ಕೇಳಬೇಡ. ಹೇಳಿದ್ದು ಮಾತ್ರ ಅಲ್ಲ, ಅಲ್ಲಿಂದಲೇ ಹೊರಟು ಹೋದು. ದೊಡ್ಡ ಆಘಾತವಾಯಿತು. ಆದರೆ ಆಘಾತಗಳನ್ನು ಹಿಂದೆ ಅನುಭವಿಸಿ ಗೊತ್ತಿದ್ದ ನನಗೆ 3 ವ್ಯಕ್ತಿಯಾದವನ ಆಘಾತವನ್ನು, ವಿಪತ್ತನ್ನು ಪಂಥಾವಾನವಾಗಿ ಸ್ವೀಕರಿಸಬೇಕು ಅಂತ ಗುರುಗಳದ್ದೇ ಸರಿ ಉಪದೇಶದಂತೆ ಮರಳಿ ನನ್ನಲ್ಲಿ ಕೊನರಿದ ಆಸೆ. ಹೀಗೆ ಯೋಚಿಸಿದೆ, ಗುರುಗಳು ಹೀಗೆ ಹೇಳಿರಬಹುದಾ? ಹೇಗೆ? ನನ್ನಿಂದ ಆಗುವುದಿಲ್ಲ, ನಾನು ಮಾಡುವುದಿಲ್ಲ, ಯಾಕೆ ಅಂತ ಹೇಳುವುದಿಲ್ಲ, ಹೀಗೆ ಹೇಳಿರಬೇಕು. ನಿಮ್ಮನ್ನು ನಾನು ಸಮೀಪಿಸಿ ಮಕ್ಕಳ ಯೋಗ್ಯತೆಯನ್ನು ಲೋಕಕ್ಕೆ ಕಾಣಿಸಲಿಕ್ಕೆ ಹೇಳಿದರೋ ಅವರು? ಯಾಕಂದರೆ ತಂದೆ ಆದವನು ಮಗನನ್ನು ಹಾಗೆಲ್ಲ, ನನ್ನ ಮಗ ಇದ್ದಾನೆ, ಅವ ಮಾಡ್ತಾನೆ, ಅವ ವಿದ್ವಾಂಸ ಅಂತ ಹೇಳುವ ಕ್ರಮ ಇಲ್ಲ. ಯಾರನ್ನು ಯಾರ ಮುಂದೆ ಹೊಗಳಬೇಕು ಅಂತ ತಮಗೆ ಗೊತ್ತುಂಟಲ್ಲ. ಹೌದೌದು. ಮಕ್ಕಳನ್ನು ಎದುರಿಂದ ಹೊಗಳಬಾರದು. ಪತ್ನಿಯನ್ನು, ಮಕ್ಕಳನ್ನು, ತಮ್ಮನನ್ನು, ಹೀಗೆಲ್ಲ ಯಾರನ್ನು ಯಾವಾಗ ಅಂತ ಅದಕ್ಕೂ ಶಾಸ್ತ್ರವಚನ ಉಂಟು. ಪ್ರತ್ಯಕ್ಷದಲ್ಲಿ ಹೊಗಳಬೇಕಾದ ಗುರುಗಳನ್ನು ಮಾತ್ರ. ಹೇಗೆ? ಪ್ರತ್ಯಕ್ಷೇ ಗುರವ ಸ್ತುತ್ಯಾಹ. ಪ್ರತ್ಯಕ್ಷದಲ್ಲೇ ಗುರುಗಳನ್ನು ಹೊಗಳಬೇಕು. ಹೌದು, ಅವರು ಇಲ್ಲದಿರುವಾಗ ಅವರನ್ನು ಹೊಗಳುವುದಲ್ಲ. ಅದು ಹೇಗೂ ಉಂಟಲ್ಲ. ಹಾಗೆ ಮಗನನ್ನು ಪ್ರತ್ಯಕ್ಷದಲ್ಲಿ ಹೊಗಳಬಾರದು, ಕೂಡದು. ಹೆಂಡತಿಯನ್ನು ಹೊಗಳಿದನೋ ಮರುದಿವಸ ಅವನಿಗೆ ಬದುಕುವುದಕ್ಕೆ ಕಷ್ಟ. ಪರೋಕ್ಷದಲ್ಲಿ ಹೊಗಳಿದ್ರು ಸ್ವಾಮಿ. ಸಾಧ್ಯ ಉಂಟವರಿಗೆ. ನನ್ನನ್ನು ಮೀರಿದವರು ನನ್ನ ಮಕ್ಕಳಿದ್ದಾರೆ
ನೀನು ಯೋಚಿಸು ಹಾಗೆ ಹೇಳಿಲ್ಲ ಅವರು, ಹೇಳಿಲ್ಲ, ಕಾವ್ಯಾತ್ಮಕವಾಗಿ ಹೇಳಿದರು. ನನಗೆ ಸ್ಫುರಣೆ ಬರಲಿ, ನನಗಾಗುವುದಿಲ್ಲ ಅಂತ ಹೇಳಿದ್ರು. 100 ಯಾಗಗಳ ಪುಣ್ಯವನ್ನುಳ್ಳವನಿಗೆ ಇಷ್ಟು ಬುದ್ಧಿ ಬರಲಿಕ್ಕಿಲ್ವ ಅಂತ ನನಗೂ ಪರೀಕ್ಷೆ ಅದು. ಸರಿ ಸರಿ, ತಮ್ಮನ್ನು ಅಪೇಕ್ಷಿಸಿ ಬಂದಿದ್ದೇನೆ. ಮತ್ತೊಂದು, ಲೋಕದಲ್ಲಿ ರಾಜನಾದವನಾಗಲಿ ವಿದ್ವಾಂಸನಾಗಲಿ ಸಾಮಾನ್ಯನೇ ಆಗಲಿ, ಒಬ್ಬ ಕಟ್ಟಿಗೆ ಹೊಡೆಯುವನಿಂದ ಹಿಡಿದು ಒಬ್ಬ ಶಿಲ್ಪಿಯ ತನಕ, ಒಬ್ಬ ವಿಪ್ರನಿಂದ ಹಿಡಿದು ಒಬ್ಬ ದೇವತೆಯವರೆಗೆ ಒಂದು ಸಾಧನೆಯನ್ನು ನೋಡುವ ಕ್ರಮ ಉಂಟಂತೆ. ಇವನ ಹಾಗೆ ಅವನು ಏನು ಮಾಡಿದ, ಇವನ ಹಾಗೆ ಅವನು ಮಾಡಿದ, ಇವನು ಮಾಡಿದ. ಒಬ್ಬ ನಟ ಒಳ್ಳೆಯ ಪಾತ್ರ, ಅವನು ಮಾಡಿದ, ಇವನು ಮಾಡಿದ. ಇನ್ನೊಂದು ಕ್ರಮ ಉಂಟಂತೆ, ಅವ ಮಾಡದ್ದನ್ನು ಏನು ಮಾಡಿದ. ನಮ್ಮ ವಂಶದವರು ಹಾಗೆ ಮನುವಿನಿಂದ ತೊಡಗಿ ತಾವು ಲೆಕ್ಕ ಹಾಕಿದರೆ ಮನು ಮಾಂಧಾತಾದಿಗಳ ಅನೇಕರು ದೇವತೆಗಳಿಗೆ ಕೆಲವರು ಸಹಾಯ ಮಾಡಿದರು, ಕೆಲವರು ವಿವಿಧ ಭೋಗಗಳನ್ನು ಲೋಕ ಕಳಿಸಿದರು, ಕೆಲವರು ವ್ರತದಿಂದ, ಕೆಲವರು ತಪಸ್ಸಿನಿಂದ, ಕೆಲವರು ಪ್ರತಾಪದಿಂದ, ಕೆಲವರು ವಿಕ್ರಮದಿಂದ ಹೊಸ ಹೊಸ ನಿರ್ಮಾಣವನ್ನು ಮಾಡಿದರು. ಸರಿ, ಸೃಜನಶೀಲತೆ ಎಂಬುದು ಚಕ್ರವರ್ತಿಗೆ ಬೇಕು. ನನಗೆ ಕಂಡಿತು ಹಿಂದಿನವರು ಮಾಡಿದ್ದು ಸಹಜ ಲೋಕದಲ್ಲಿ ನೃಪತಿಯಾದವನು ಮಾಡುವುದು ಸಹಜ ವಯಸ್ಸೆ. ಒಳ್ಳೆ ರಾಜ್ಯವನ್ನು ಆಳಬೇಕು, ಸತ್ಯದಿಂದ ಆಳಿದ್ದೇನೆ, ಪ್ರಜೆಗಳು ಸಂತೋಷ ಪಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚು ಏನು ಮಾಡಬೇಕು. ಈವರೆಗಿನವರು ಮಾಡದಿದ್ದದ್ದು ಸಶರೀರ ಸ್ವರ್ಗ. ಗುರುಗಳಾಗುವುದಿಲ್ಲ ಅಂತ ಹೇಳಿದರೆ ಅದು ಪರೀಕ್ಷೆ. ದೆಸೆಗೆಡಬಾರದು, ಕುಂದಬಾರದು, ಕಂದಿ ಹೋಗಬಾರದು, ನಿರಾಶನಾಗಬಾರದು, ಕುಗ್ಗಬಾರದು, ಇಳಿಬಾರದು. ಒಂದು ರೀತಿಯಲ್ಲಿ ಗುರುಗಳಿಂದಲೇ ದೊಡ್ಡವರಿಲ್ವಾ? ಗುರುಪುತ್ರರು, ವಾಸಿಷ್ಠರು, ಅವರೇನು ಕಡಿಮೆ? ಅವರ ಕೈಯಿಂದಲೇ ಇದು ಆಗುವ ಯೋಗ ಯಾಕೆ ಇರಬಾರ್ದು? ಇನ್ನೊಂದವರ ಮಾತಿನಲ್ಲಿ ಒಂದು ಮಾತು ಉಂಟು, ಪರೋಕ್ಷವಾಗಿ. ನಾನು 100 ಮಾಡಿಸಿದ್ದೇನೆ, ನಾನೇ ಮಾಡುವುದಾ? ಯಾವಾಗ ಇದೆ ನನಗೆ ಕೆಲಸ ಅಂತ ಹೇಳಿಲ್ಲ ಅವರು, ಹೇಳಿದಂತೆ ಬೇರೆಯವ್ರ ಹತ್ರ ಮಾಡಿಸು ಎಂಬ ಸೂಚನೆಯನ್ನು ನಾನು ಧ್ವನಿಯಿಂದ ಗ್ರಹಿಸಿ ಸರಿ ತಮ್ಮನ್ನು ಸಮೀಪಿಸಿದ್ದೇನೆ. ಪರಿಪೂರ್ಣವಾದ ತಮ್ಮ ವೇದ ವಿದ್ಯೆಗೆ, ತಮ್ಮ ಶಿಷ್ಯಪ್ರಾಯನಾದ ನನ್ನ ಉದ್ಧಾರಕ್ಕೆ ಎಲ್ಲದಕ್ಕೊಂದು ಅವಕಾಶ, ಸಶರೀರ ಸ್ವರ್ಗ ಕಾಮದ ನನ್ನ ಅಪೇಕ್ಷೆಯನ್ನು ಯಾಗ ಮೂಲಕವಾಗಿ ಪೂರೈಸಿಕೊಡಬೇಕು ಅಂತ ಪ್ರಾರ್ಥಿಸ್ತೇನೆ. ಅನುಗ್ರಹಿಸಬೇಕು. ಇದಾಗುವ ಕೆಲಸವ ಆಗಬೇಕು ಅಂತ ಬಂದದ್ದು. ಆಗದು, ಇದಾಗದು, ಆಗದಾಗದಾಗದಾಗದು, ಆಗದಾಗದಾಗದಾಗದು. ನಿನ್ನ ಮನೆಗೆ ಹೋಗು 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 ಹೋಗುದು, ನಿನ್ನ ಮನೆಗೆ ಹೋಗು 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 ಹೋಗುದು. ಹೀಗೆ ಪಿತೃವಿಯೋಗ ಕಾರ್ಯವಾಗಿರುವುದು ಹೇಗೆ ಹೇಗೆ ಹೇಗೆ? ನಿನ್ನ ಯಾಗ ದೀಕ್ಷೆಗೆ ಈಗ ಗುರುಗಳಾಗಲ ಪ್ರಯೋಗ ಕೃತಿಗೆ ಆಗಲು, ಇದಾಗಲು, ಆಗದಾಗದಾಗದಾಗದು. ನಿನ್ನ ಮನೆಗೆ ಹೋಗು 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 ಹೋಗುದು, ಆಗಲು ಆಗಲು. ಮಹಾರಾಜ, ಇದಾದೀತ, ಇದಾದೀತ. ಯಾವುದು? ನೀನು ಹೇಳಿದ ಯಾಗ ವೇದವೇ ಮೂರ್ತಿವಂತಾಗಿದ್ದ ಬ್ರಾಹ್ಮಣರಿಂದ ಯಾವುದು ಆಗಲಿಕ್ಕಿಲ್ಲ. ವೇದ ವಿಧಿಸಿದ ಯಾಗ ಹೌದು, ಉಂಟು, ಅದರ ಬಗ್ಗೆ ಯಾವ ಆಕ್ಷೇಪವೂ ಇಲ್ಲ. ಆದರೆ ಮಾಡಬೇಕಾದ್ರೆ ಮಾಡಬೇಕೋ ಮಾಡಬಹುದೋ? ಮಾಡಬೇಕೇ, ಮಾಡಬಹುದೇ? ಹಾಗೆ ಎರಡು ಉಂಟಲ್ಲ? ಎರಡು ಉಂಟು. ವೇದದಲ್ಲಿ ಶೇನಯಾಗ ಎನ್ನುವ ಒಂದು ಯಾಗವನ್ನು ಹೇಳಿದೆ. ಶೇನಯಾಗ ಅದನ್ನು ಮೀಮಾಂಸಾ ಶಾಸ್ತ್ರಕಾರರು ಮಾಡಬಾರದು ಅಂತ ನಿರ್ಣಯ ಮಾಡಿದ್ದಾರೆ. ವೇದದಲ್ಲಿ ಉಂಟಲ್ಲ? ವೇದದಲ್ಲಿ ಇದ್ರೂ ಅದಕ್ಕೊಂದು ಯಾಗಕ್ಕೆ ಒಂದು ಲಕ್ಷಣವನ್ನು ಹೇಳಿದರು. ಅದು ಪ್ರಯೋಜನ, ಸಾಕ್ಷಾತ್ ಪ್ರಯೋಜನಕಾರಿಯಾಗಿರಬಾರದು. ಹೌದು, ಯಾಗದಿಂದ ಅಪೂರ್ವ ಉತ್ಪತ್ತಿಯಾಗಬೇಕು. ಹೌದು, ಅಪೂರ್ವ ಇವನಿಗೆ ಫಲವನ್ನು ಕೊಡಬೇಕು. ಹೌದು, ಸಾಕ್ಷಾತ್ ಫಲಪ್ರಧಾನತ್ವದ ಯಾಗ ಮಾಡಬಾರದು. ಸಂದೇಹ ಬರ್ತದೆ ಸ್ವಾಮಿ. ಯಾಕೆ? ವೇದ ಅಂದರೆ ಏನು? ಸಮಸ್ತ ವಿದ್ಯಾ ಸನ್ನಿವೇಶಗಳನ್ನುಳ್ಳ ಸಾನ್ನಿಧ್ಯವುಳ್ಳ ಸಂಪತ್ತು.
ವೇದವನ್ನು ಅಧ್ಯಯನ ಮಾಡಬೇಕು, ಅನುಷ್ಠಾನ ಮಾಡಬೇಕು, ಅನುಷ್ಠೀಯ ಹೀಗೆ ಆಜ್ಞೆ. ಹಾಗಾಗಿ ವೇದದ ಒಂದೊಂದು ಅಕ್ಷರವೂ ಎಲ್ಲರೂ ಮಾಡಬೇಕು ಅಂತಲ್ಲ, ಸಾಮರ್ಥ್ಯ ಸಂಪತ್ತು ಸಾಮಗ್ರಿ ಇದ್ದವ ಮಾಡಬೇಡವೋ ಹಾಗೇನು ಮಾಡಬಹುದೇ? ಹಾಗೇನು ನಿಯಮ ಇಲ್ಲ. ಯಾವನಿಗೆ ಯಾವುದು ಅಧಿಕಾರದಲ್ಲಿ ಮಾಡುವುದಕ್ಕೆ ಪ್ರಾಪ್ತವಾಗುತ್ತದೆ ಅದನ್ನು ಮಾತ್ರ ಮಾಡು. ಅಶ್ವಮೇಧ ಯಾಗ ಮಾಡಬೇಕು ಅಂತ ಒಬ್ಬ ಗೃಹಸ್ಥನಿಗೆ ಮಾಡ್ಲಿಕ್ಕಾಗ್ತದ? ಯಾಕಾಗುವುದಿಲ್ಲ? ವೇದವೇ ಹೇಳಿದೆ ಅಶ್ವಮೇಧ ಹೌದು ಮಾಡಬೇಕು ಅಂತ. ಆದರೆ ಅಲ್ಲಿ ಅಧಿಕಾರ ಇರುವುದು ಕ್ಷತ್ರಿಯನಿಗೆ ಮಾತ್ರ, ಕ್ಷತ್ರಿಯನಿಗೆ. ಉಳಿದವನಿಗೆ ಅದರ ಅಧಿಕಾರ ಇಲ್ಲ. ಇಲ್ಲ, ವೇದದಲ್ಲಿ ಹೇಳಿದ್ದೆ ಎಲ್ಲ ಸರ್ವಾನುಷ್ಠೇಯ ಎನ್ನುವ ಕಾರಣವನ್ನಿಟ್ಟುಕೊಂಡು ಒಬ್ಬ ಗೃಹಸ್ಥನಿಗೆ ಅದನ್ನು ಮಾಡುವುದಕ್ಕಾಗುವುದಿಲ್ಲ. ಇಲ್ಲ, ಅವಾಗ ಅಧಿಕಾರದ ತರತಮ ಭಾವ ಅಲ್ಲಿ ಇದೆ. ಆದರೆ ಕ್ಷತ್ರಿಯನಿಗೆ ಉಂಟಲ್ಲ. ಅಲ್ಲ, ಕ್ಷತ್ರಿಯರಿಗೆ ಅಶ್ವಮೇಧ ಯಾಗದ ಅಧಿಕಾರ ಉಂಟು. ಹಾಗೆ ಅಂತ ಎಷ್ಟು ಮಾಡುವುದು ಒಬ್ಬ ಕ್ಷತ್ರಿಯ? ಒಂದು ಮಿತಿ ಇಲ್ವಾ? ಹೌದು, ಒಂದು 100 ಮಾಡುವಲ್ಲಿಯವರೆಗೆ ನಮಗೆ ನಿದರ್ಶನ ಉಂಟು. ಶತಾಧಿಕ ಅಶ್ವಮೇಧವನ್ನು ಮಾಡಿದವರು ಇಷ್ಟರವರೆಗೆ ಯಾರೂ ಆಗಿಲ್ಲ, ಶತಕ್ಕೆ ನಿಲ್ಲಿಸಿದ್ದಾರೆ. ಅದು 7 ದಿನ ಸಾಧ್ಯವಾದ ಅಶ್ವಮೇಧವೂ ಆಗಿರಬಹುದು. ಆದರೆ ಮತ್ತೊಂದು ಸಂದೇಹ ಬರ್ತದೆ, ಏನು? ತಾವು ಮಾಡಲೇಬಾರದು ಅಂತ ಹೇಳಿದ ಯಾಗಗಳುಂಟಲ್ಲ, ಶೇನಾದಿಗಳು. ಹೌದು, ಅದನ್ನು ವೇದದಲ್ಲಿ ಯಾಕೆ ಹೇಳಿದರು? ವೇದದಲ್ಲಿ ಎಲ್ಲವನ್ನೂ ಹೇಳಿರುತ್ತದೆ. ಅದು ಯಾವ ವಿಷಯವನ್ನು ವೇದ ಬಿಟ್ಟಿರುವುದಿಲ್ಲ. ವೇದದಲ್ಲಿ ಎಲ್ಲ ವಿಧದ ಯಾಗಗಳು ಉಂಟು, ಎಲ್ಲ ವಿಷಯಗಳು ಉಂಟು. ಆ ವಿಷಯ ಯಾರು ಯಾರಿಗೆ ಯಾವಾಗ ಹೇಗೆ ಸ್ವೀಕಾರಾರ್ಹ ಎನ್ನುವುದನ್ನು ನಿರ್ಣಯ ಮಾಡಿದ್ದು ಅನಂತರದ ಶಾಸ್ತ್ರಕಾರರು. ಶ್ರುತಿಯೇ ಸಾಕಾಗುವುದಿಲ್ಲ, ಖಂಡಿತ ಸಾಕಾಗುವುದಿಲ್ಲ. ಆದ್ದರಿಂದಲೇ ಅದಕ್ಕೆ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸದ ಮೂಲಕ ಜ್ಞಾನಕಾಂಡ ಮತ್ತು ಕರ್ಮಕಾಂಡವನ್ನು ನಿರ್ದೇಶನ ಮಾಡಿದವರು ಪ್ರಾಚೀನರು. ಆ ನಿರ್ದೇಶಾನುಸಾರವೇ ನಾವು ಮಾಡಬೇಕು. ಈ ವೇದದ ವಾಕ್ಯಗಳು ನಮಗೆ ಮೇಲಿಂದ ಮೇಲೆ ಅರ್ಥವಾಗುವಂತಹ ವಾಕ್ಯಗಳಲ್ಲ. ಆದ್ದರಿಂದ ಈ ವಾಕ್ಯಕ್ಕೆ ಅರ್ಥ ಏನು, ಇದು ವಿಧಿ ಯಾವುದು, ಇದು ಯಾರಿಗೆ ಮಾಡಲ್ಪಡಬೇಕಾದದ್ದು ಎನ್ನುವುದನ್ನು ನಿರ್ಣಯ ಮಾಡಿದ ವಿಷಯಗಳೆಲ್ಲ ಉಂಟು. ಕೆಲವು ವೇದದ್ದು ಅನರ್ಥಕವಾಗಿಯೂ ಕಾಣುತ್ತದೆ, ಮೇಲೆ ಕಾಣುತ್ತದೆ. ಆದ್ದರಿಂದ ಶೇನಯಾಗಾದಿಗಳನ್ನು ವೇದ ಹೇಳಿದ್ದರು, ಅದಕ್ಕೊಂದು ಲಕ್ಷಣವನ್ನು ಬರೆದರು. ಯಾಗಾದಿರೇವ ಧರ್ಮ, ಯಾಗಾನುಷ್ಠಾನವೇ ಧರ್ಮ. ಅದೆಂತಹ ಯಾಗ? ವೇದ ಪ್ರತಿಪಾದ್ಯವಾಗಿರಬೇಕು, ಪ್ರಯೋಜನವತ್ ಆಗಿರಬೇಕು, ಅರ್ಥವತ್ ಆಗಿರಬೇಕು. ಆಗಿರಬೇಕು. ಶೇನಯಾಗ ಪ್ರಯೋಜನವತ್ ಅಲ್ಲ, ಅದು ಸಾಕ್ಷಾತ್ ಪ್ರಯೋಜನಕಾರಿ. ಶೇನಯಾಗವನ್ನು ಮಾಡಿದರೆ ಯಾರನ್ನು ಉದ್ದೇಶಿಸಿ ಶೇನಯಾಗವನ್ನು ಮಾಡುತ್ತಾನೆಯೋ ಅವನ ಶತ್ರುವನ್ನು ಯಾಗೋದ್ಭೂತವಾದಂತಹ ಶೇನ ಪಕ್ಷಿ ಬಂದು ಅವನನ್ನು ಕೊಲ್ಲುತ್ತದೆ, ಶತ್ರುವನ್ನು. ಇದು ಸಾಕ್ಷಾತ್ ಪ್ರಯೋಜನ ಆಯಿತು. ಸಾಕ್ಷಾತ್ ಪ್ರಯೋಜನ ಯಾಗದಿಂದ ದೊರೆಯಬಾರದು. ಆದರೆ ಒಂದಲ್ವ ಸ್ವಾಮಿ, ಏನು? ತಾವು ಹೇಳಿದ ಸ್ಮೃತಿಗಳೇ ಮೊದಲಾದವರು ಪೂರ್ವ ವಚನವು ಅಶಕ್ಯ ಅಸಾಧ್ಯ ಮಾಡಬಾರದನ್ನು ವೇದ ಹೇಳುವುದಿಲ್ಲ ಅಂತ ಹೇಳಿದೆ. ಅದು ವೇದ ಹೇಳುತ್ತದೆ. ನಾಶಕ್ಕೆ ಶಾಸ್ತ್ರ ಚೋದನ. ವೇದ ಯಾಕೆ ಹೇಳುತ್ತದೆ? ಮಾಡುತ್ತದೋ ಅದು ಮಾಡುವಂತಹದ್ದೇ. ವೇದ ಯಾಕೆ ಹೇಳುತ್ತದೆ ಅಂದ್ರೆ, ಒಬ್ಬ ಅಧರ್ಮದಿಂದಲೇ ಶೇನಯಾಗವನ್ನೊಬ್ಬ ಮಾಡುತ್ತಾ ಇದ್ದಾನೆ ಇದ್ರೆ ಇವನು ಸ್ವರಕ್ಷಣೆಗೆ ಮಾಡಬಹುದು. ಆದ್ದರಿಂದಲೇ ಹಲವು ಲಕ್ಷಣಗಳನ್ನಿಟ್ಟುಕೊಂಡು ಅದರ ವಿಧಿವಿಧಾನಗಳು ನಿರ್ಣಯಿಸಲ್ಪಡುತ್ತವೆ. ಈ ಪ್ರಯೋಜನವತ್ ಮತ್ತೆ ಅರ್ಥವತ್, ಇದು ಎರಡನ್ನಿಟ್ಟುಕೊಂಡಾಗ ನಿನ್ನ ಉದ್ದೇಶ ಏನು? ಸಶರೀರ ಸ್ವರ್ಗ ಗಮನ, ಅದು ಆಗುವುದಿಲ್ಲ. ಅದು ಪ್ರಯೋಜನವತ್ ಆಯಿತು, ಅದು ಅರ್ಥವತ್ ಆಯಿತು. ಸಾಕ್ಷಾತ್ ಅರ್ಥ ನಿನಗೆ ದೊರೆಯುತ್ತದೆ, ಸಾಕ್ಷಾತ್ ಪ್ರಯೋಜನ ನಿನಗೆ ದೊರೆಯುತ್ತದೆ. ಅಂತಹ ಯಾಗವನ್ನು ಮಾಡಬಾರದು ಅಂತ ಒಂದು ವಿಧಾನ, ಒಂದು ವಿಧಿ. ಅದು ಒಂದು ಬದಿಯಲ್ಲಿ ಆ ವಿಷಯ ಇರಲಿ. ಆಮೇಲೆ ಈ ತನಕ ಶತಾಧಿಕ ಯಾಗವನ್ನು ಮಾಡಿದವರಿಲ್ಲ. ನಮಗೆ ಇತಿಹಾಸ ಎನ್ನುವುದು ಒಂದು ಆಧಾರ, ಅದೊಂದು ಪ್ರಮಾಣ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಇತಿಹಾಸವು ಪ್ರಮಾಣದಲ್ಲಿ ಸೇರಿ ಉಂಟು ಉಂಟು ಉಂಟು. ಆವಾಗ ಇತಿಹಾಸದಲ್ಲಿ ಶತಾಧಿಕ ಯಾಗವನ್ನು ಮಾಡಿದವರಿಲ್ಲ. ಅದಕ್ಕೊಂದು ಪ್ರತ್ಯಾಮ್ನಾಯ ಅಂದರೆ ಒಂದು ಪ್ರತಿವಿಧಿ ಉಂಟು. ಏನು? ಶತ ಅಶ್ವಮೇಧ ಅಥವಾ ಶತ ಸೋಮ ವಾಜಪೇಯಿ ಆದಿ ಮಾಡಿದರೆ ಶತ ಮಾಡಿದರೆ ಆಯಿತು. 101ನೇದನ್ನು ಬೇರೆ ಮಾಡಬಹುದಲ್ಲ, ಬೇರೆ ಯಾಗ ಮಾಡಬಹುದು. ಈ ಉದ್ದೇಶ ಇಟ್ಟು ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಗಾಂತರವನ್ನು 101ನೇಯದಾಗಿ ಅದು 101ನೇಯದಾಗುವುದಿಲ್ಲ, ಆಗುವುದಿಲ್ಲ, ಅದು 1ನೇಯದ್ದಾಗ್ತದೆ. ಹೌದು. ನೀನೀಗ ಅಪೇಕ್ಷಿಸಿದ್ದು 101ನೇಯ ಯಾಗ. ಅಂದರೆ ನೀನು ಇಷ್ಟರ ತನಕ ಯಾವ ಯಾಗವನ್ನು ಮಾಡಿದ್ದೀಯೋ ಆ ಯಾಗದ ಮೂಲಕವೇ
ಸಶರೀರವಾಗಿ ಸ್ವರ್ಗಕ್ಕೆ ಹೋಗ ಅದನ್ನೇ ಮಾಡಬೇಕು. ಅದನ್ನೇ ಮಾಡಬೇಕು. ಸ್ವರ್ಗದ ಭೋಗವನ್ನು ಅಪೇಕ್ಷಿಸಿ ಮಾಡಿದ ಯಾವ ಯಾಗವೋ ಅದನ್ನೇ ಮುಂದುವರಿಸುವುದಾದ್ರೆ ಅದು 101 ಆಗ್ತದೆ ಅಲ್ವಾ? ಇಲ್ಲಿಯೂ ಒಂದು ಸಮಸ್ಯೆ ಬರ್ತದೆ. ಏನು? ಅಶ್ವಮೇಧ ಯಾಗಕ್ಕೆ ವೇದ ಸಶರೀರ ಗಮನ ಸ್ವರ್ಗ ಗಮನ ಪ್ರಾಪ್ತಿ ಎನ್ನುವ ಫಲವನ್ನೇ ಹೇಳಿಲ್ಲ. ಎಲ್ಲಾ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಈ ಜಗತ್ತಿನಲ್ಲಿ ಚಕ್ರವರ್ತಿಯಾಗಬೇಕು ಎನ್ನುವ ಅಪೇಕ್ಷೆ ಇರುವವನು ಸರ್ವಾನ್ ಕಾಮಾನ್ ಅವಾಪ್ಸ್ಯನ್ ಸರ್ವಂ ಪಾಪಂ ಹರತಿ ಯೋಶ್ವಮೇಧೇನ ಯಜತೆ. ಪಾಪ ಪರಿಹಾರ ಆಗುತ್ತದೆ. ಅದು ಕ್ಷತ್ರಿಯ ರಾಜನಿಗೆ ಮಾತ್ರ ಸಂಬಂಧಪಟ್ಟದ್ದು. ಅವನು ಚಕ್ರವರ್ತಿಯಾಗಿದ್ದರೆ ಚಕ್ರವರ್ತಿತ್ವ ಸ್ಥಿರವಾಗುತ್ತದೆ, ಅವನ ಅಧಿಕಾರ ಶಾಶ್ವತವಾಗುತ್ತದೆ ಎನ್ನುವ ದೃಷ್ಟಿಯಿಂದ ಅಶ್ವಮೇಧ ಯಾಗವನ್ನು ಹೇಳಿದ್ದು. ಸಶರೀರ ಸ್ವರ್ಗ ಪ್ರಾಪ್ತಿ ಎನ್ನುವುದು ಅಶ್ವಮೇಧ ಯಾಗದ ಫಲವಾಗಿ ಹೇಳಲ್ಪಟ್ಟಿದೆ. ಆದರೆ ಒಂದು ಸ್ವಾಮಿ, ಇದು ಸಂದೇಹದಿಂದ ಕೇಳುವುದು, ಇತಿಹಾಸ ನಮಗೆ ಇನ್ನೊಂದು ಉದಾಹರಣೆ ಕೊಡ್ತದೋ ಅಂತ ಯಾವುದು ಸ್ಪಷ್ಟ ಇಲ್ಲ. ಏನು? ಪುರಂದರನೆಂಬವ ಶತವನ್ನು ಮಾಡಿದ, ಅದರ ಫಲವಾಗಿಯೇ ಸ್ವರ್ಗಾಧಿಪತ್ಯವನ್ನೇ ಪಡೆದ. ಅದು ಅದೇ ಶರೀರದಲ್ಲಿಯೋ ಬೇರೆಯೋ? ಅವನು ಭೂಲೋಕದಲ್ಲಿ ಇರುವಾಗ ಮಾಡಿದ್ದು. ಹೌದು. ಅವನನ್ನು ಯಾಗದ ಅಧಿದೇವತೆ ಅಧಿಪತಿಯಾಗಿ ಮಾಡಿದ್ದಲ್ಲ. ಯಾಗದ ಫಲವಾಗಿ ಅವನು ಸ್ವರ್ಗದ ಆಧಿಪತ್ಯವನ್ನು ಹೊಂದಿದ್ದಲ್ಲ. ಅವನಲ್ಲಿ ಇರುವ ಕೆಲವು ಧರ್ಮ ಸೂಕ್ಷ್ಮಗಳನ್ನು, ಅವನ ಜೀವನದ ಕೌಶಲವನ್ನು, ಯೋಗವನ್ನು ಕಂಡುಕೊಂಡಂತಹ ತ್ರಿಮೂರ್ತಿಗಳು ಅವನನ್ನು ಆಯ್ಕೆ ಮಾಡಿದ್ರು. ಯೋಗ್ಯತಾ ನಿರ್ಣಯಕ್ಕೆ ಯಾಗವೇ ಹೊರತು ಈ ಫಲಕ್ಕಲ್ಲ. ಈ ಅಶ್ವಮೇಧ ಯಾಗ ಮಾಡಿದ್ದರಿಂದ ಅವ ದೇವೇಂದ್ರ ಆದದ್ದಲ್ಲ. ಅಶ್ವಮೇಧ ಯಾಗ ಮಾಡಿದ್ರಿಂದ ಯಾಗದಿಂದ ಬರುವಂತಹ ಫಲದ ಬೇರೆ ಅರ್ಹತೆಗಳು ಅವನಲ್ಲಿ ಉಂಟು. ಅವನನ್ನು ತ್ರಿಮೂರ್ತಿಗಳು ಆಯ್ಕೆ ಮಾಡಿದ್ರು. ಈ ಮನ್ವಂತರಕ್ಕೆ ಇವನು ಕಾಶ್ಯಪೇಯಿಯಾದಂತಹ ಪುರಂದರ, ಅವನು ಇಂದ್ರ ಅಂತ ಅವರು ಆಯ್ಕೆ ಮಾಡಿದ್ರು. ಯಾಗದ ಫಲವಾಗಿ ಆಯ್ಕೆ ಆದದ್ದಲ್ಲ. ಅದಕ್ಕೆ ನಿನಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈ ಪುರಂದರನ ಹಿಂದೆ 27 ಇಂದ್ರರು ಆಗಿ ಹೋಗಿದ್ದಾರೆ. ಯಾರು ಶತಾಧ್ವರವನ್ನು ಮಾಡಿದವರಲ್ಲ. ಇಲ್ಲ, ಬೇರೆ ಬೇರೆ ರೀತಿಯಿಂದ ಆದವರು, ಬೇರೆ ಬೇರೆ ಅರ್ಹತೆಗಳಿಂದ ಯಾರು ಆಯ್ಕೆ ಮಾಡಬೇಕು ಅವರಿಂದ ಆಯ್ಕೆಯಾಗಿ ಇಂದ್ರರಾಗಿದ್ದಾರೆ. ಅದರಲ್ಲೂ ಒಬ್ಬ ಯಜ್ಞ ನಾಮಕನಾದಂತಹ ಇಂದ್ರ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ. ಇಂದ್ರ ಪದವಿಯನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಅವನು ಜಗತ್ತಿಗೆ ತೋರಿಸಿದ್ದಾನೆ. ಈಗಿನ ಇಂದ್ರ ಶತಮಖ ಮಾಡಿದ್ದಾನೆ, ಹೌದು. ಆದರೆ ಅದು ಯಾಗದ ಫಲವಾಗಿ ಅವನಿಗೆ ಇಂದ್ರತ್ವ ಶತಮಖತ್ವದಿಂದ ಇಂದ್ರತ್ವ ಅಲ್ಲ, ಅವನು 100 ಮಾಡಿದ್ದಾನೆ. ಅವನ ಯೋಗ್ಯತೆಗೆ ಅಥವಾ ಇಂದ್ರನಾಗುವುದಕ್ಕೆ ಬೇಕಾದ ಅವನ ಯೋಗಗಳೊಂದಿಗೆ ಶತಮಖದ ಫಲವೂ ಒಂದು ಒಳ್ಳೆಯದಾಯಿತು. ಫಲವಾಗಿ ಪುಣ್ಯ ಪ್ರಾಪ್ತಿ ಆಯಿತು, ಪಾಪ ಪರಿಹಾರ ಆಯಿತು. ಹೊರತು ನೇರವಾಗಿ ಶತ ಅಧ್ವರದ ಫಲ ಇಂದ್ರತ್ವ ಅಲ್ಲ. ಇನ್ನೂ ಒಂದು, ಸ್ವರ್ಗ ದೊರೆಯಬೇಕಾದ್ರೆ ದೇಹ ಪತನ ಆಗಬೇಕು. ಆದ್ರಿಂದಲೇ ದೇಹ ಪತನಾನಂತರ ಸ್ವರ್ಗ ಕಾಮ ಎನ್ನುವುದು ಇರ್ತದೆ. ಅದಿರುವುದು ದೇಹ ಇರುವಾಗಲೇ. ನನಗೆ ಮರಣಾನಂತರ ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಉಳ್ಳವನು ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ, ಮೊದಲೇ ಮಾಡಬೇಕು. ಅಥವಾ ದರ್ಶಪೂರ್ಣ ಮಾಸಾಭ್ಯಾಂ ಸ್ವರ್ಗ ಕಾಮೋ ಯಜೇತ. ದರ್ಶಪೂರ್ಣ ಯಾಗಗಳನ್ನು ಅಥವಾ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ ಮರಣಾನಂತರ ಅವನು ಸ್ವರ್ಗವನ್ನು ಸೇರುತ್ತಾನೆ. ಅಂದ್ರೆ ಶರೀರಪಾತ ಆಗಬೇಕು. ಹೌದು, ಶರೀರಪಾತ ಆಗಬೇಕು. ಹಾಗಾದರೂ ಒಂದು ಸಮಸ್ಯೆ ಬರ್ತದೆ ನಿನ್ನಂಥವರಿಗೆ. ಸಶರೀರಿಗಳಾಗಿ ಸ್ವರ್ಗಕ್ಕೆ ಹೋದವರಿದ್ದಾರೆ. ಕ್ಷತ್ರಿಯರ ಅನೇಕ ಮಂದಿ ಇದ್ದಾರೆ. ರಾಕ್ಷಸರ ಉಪಟಳ ಬಂದಾಗ, ಅಲ್ಲಿರುವ ಇಂದ್ರಾದಿಗಳಿಂದ ವಿರೋಧಿಸುವುದಕ್ಕೆ ಶಕ್ಯವಾಗದೇ ಇದ್ದ ಸಂದರ್ಭ ಬಂದಾಗ ಇಲ್ಲಿಯವರೆಲ್ಲ ಅಲ್ಲಿಗೆ ಹೋಗಿ ದೇವೇಂದ್ರನಿಗೆ ಆಸನವನ್ನು ಕೂಡ ಕೊಟ್ಟಿದ್ದಾರಂತೆ. ಹೌದು. ಆಮೇಲೆ ಅನೇಕ ರಾಕ್ಷಸರು ಬಾಹುಬಲದಿಂದ, ವರಬಲದಿಂದ ಸ್ವರ್ಗಕ್ಕೆ ಹೋದವರಿದ್ದಾರೆ, ಅಧಿಪತಿಗಳೇ ಆಗಿದ್ದಾರೆ. ಹೌದು. ಆದರೆ ನಿನಗೆ ಅದು ಎರಡೂ ಆಗುವುದಿಲ್ಲ. ಸ್ವರ್ಗ ವರಬಲವೂ ಇಲ್ಲ, ಆಮೇಲೆ ನಿನ್ನವರು ಈ ದೇಹದಿಂದ ಅಲ್ಲಿ ಏನು ಉಪಕಾರಕ್ಕಾಗಿ ಅವರು ಅಪೇಕ್ಷಿಸಲೂ ಇಲ್ಲ. ಆಮೇಲೆ ಸ್ವರ್ಗ ಸ್ವಾಧೀನ ಮಾಡುವ ಅಭಿಯೋಗದ ಉದ್ದೇಶವೂ ನಿನಗಿಲ್ಲ. ಇಲ್ಲ. ನಿನ್ನ ಉದ್ದೇಶ ಏನು? ಯಾಗದ್ವಾರ ಸಶರೀರ ಸ್ವರ್ಗಗಾಮಿ ಹೋಗುವ ಯೋಗ. ಅದಕ್ಕೆ ಒಂದು ವಿಧಾನ ನಮ್ಮಲ್ಲಿ ಇಲ್ಲ. ಇದು ಎಲ್ಲವನ್ನು ಮೀರಿ ಒಂದು ಮಾಡಬಹುದು ಅಂತ ಹೇಳಿದ್ರು, ಆಗುವುದಿಲ್ಲ ಅಂತ ಹೇಳಿದ್ದು ನಮ್ಮ ತಂದೆಯವರು. ಹೌದು. ವಸಿಷ್ಠರು ಹೇಳಿದ್ದಾರೆ ಅಂತ ಹೇಳಿದ್ದೀನಿ. ವಸಿಷ್ಠರು ಹೇಳಿದ್ದಾರೆ ಎನ್ನುವ ವಾಕ್ಯದ ಸರಣಿಗಳಲ್ಲಿ ನೀನು ವಿಶೇಷವಾದ 2 ಅರ್ಥವನ್ನು ಅಭಿವ್ಯಂಜಿಸಿ ಹೇಳಿದೆ. ಹೌದು. ಒಂದು, ನಾನು ಮಾಡುವುದಿಲ್ಲ,
ಎನ್ನುವಲ್ಲಿ ನನ್ನ ಮಕ್ಕಳನ್ನು ಮಾಡ್ಯಾರು. ಲೋಕಕ್ಕೆ ತೋರಿಸುವ ಉದ್ದೇಶ ಹೊಂದಿದೆ. ಆದ್ದರಿಂದ ಮಕ್ಕಳು ಮಾಡ್ಯಾರು ಎನ್ನುವ ಒಂದು ಭಾವ ಅದರ ಒಳಗಡೆ ಇತ್ತು. ಹಾಗೆ ಇರ್ತಿದ್ರೆ ನಮ್ಮಲ್ಲಿ ಹೇಳುತ್ತಿದ್ರು, ಹಾ ನಾನು ಮಾಡುವುದಿಲ್ಲ, ನನಗೆ ಹೇಳಿದ್ದೇನೆ. ಲೋಕದಲ್ಲಿ ಹೇಗೆ ಅಂದರೆ ತಂದೆ ಉದ್ಯೋಗ ಮಾಡ್ತಾ ಮಾಡ್ತಾ ಆ ಉದ್ಯೋಗಕ್ಕೆ ಮಗನಿಗೆ ಯೋಗ್ಯತೆ ಇದೆ ಅಂತ ಅನ್ನಿಸ ಕಾಲದಲ್ಲಿ ಊರಲ್ಲೆಲ್ಲ ಹೇಳುವುದಿಲ್ಲ ಇನ್ನು ಮಗ ಮಾಡುತ್ತಾನೆ ಅಂತ. ಮಗನನ್ನೇ ಕರೆದು ನಾನು ಸ್ವಲ್ಪ ಹೇಳಿಕೊಡ್ತೇನೆ, ನೀನು ಈ ಕೆಲಸವನ್ನು ಮುಂದುವರಿಸಬೇಕು ಅಂತ ಮಗನನ್ನು ತಂದೆಯೇ ಆಯ್ಕೆ ಮಾಡಿ ಅಲ್ಲಿ ವಾಚ್ಯವಾಗಿ ಹೇಳಬೇಕು, ವಾಚ್ಯವಾಗಿಯೇ ಹೇಳಬೇಕು, ಕುರು ಕರ್ಮ ಅಂತ ಹೇಳಬೇಕು. ಹಾಗೇನು ಹೇಳಲಿಲ್ಲ. ಆದ್ದರಿಂದ ತಂದೆ ಯಾವ ಕಾರಣದಿಂದ ಆಗುವುದಿಲ್ಲ ಅಂತ ಹೇಳಿದರು, ತಂದೆ ಮಾಡುವುದಿಲ್ಲ ಅಂತ ಹೇಳಿದವರನ್ನು ಮಾಡುವವರು ಮಕ್ಕಳಾಗುವುದಿಲ್ಲ. ಯಾಕೆ ಅಂದರೆ ಪಿತೃಯಾನ, ತಂದೆಯ ಮಾರ್ಗ ಮಕ್ಕಳಿಗೆ ಗ್ರಾಹ್ಯವಾದದ್ದು. ಆದರೆ ಒಂದಲ್ಲ ಸ್ವಾಮಿ, ತಂದೆ ಸಹಾಯ ಮಾಡದಿದ್ದವರಿಗೆ ಮಗ ಸಾಲ ಇತ್ಯಾದಿ ಋಣಾದಿಗಳನ್ನು ಕೊಡಬಹುದು, ಅದೆಲ್ಲ ಕೊಡಬಹುದು. ಹೌದು, ತಂದೆ ಸಾಲ ಮಾಡಿದ್ದನ್ನು ಮಗ ಮುಗಿಸಲೂಬೇಕು. ಹೌದು, ಹಾಗೆ ಅಂತ ತಂದೆಯ ಹೆಸರಿನಲ್ಲಿ ಮಗ ಸಾಲ ಮಾಡಬಾರದು, ಕೂಡುದು. ಇದೀಗ ತಂದೆ ಮಾಡುವುದಿಲ್ಲ ಅಂತ ಹೇಳಿದ್ದನ್ನು ಮಗ ಮಾಡುವುದಕ್ಕೆ ಹೋದ್ರೆ ತಂದೆ ಹೆಸರಿನಲ್ಲಿ ಮಗ ಸಾಲ ಮಾಡಿದಾಗ ಅಲ್ಲ, ಸಾಲದು ಅಂತ ನಾ ಬಂದದ್ದಲ್ವ, ಅಲ್ಲ, ಅದೊಂದು ಸಾದೃಶ್ಯ ಅಷ್ಟೇ. ಹೌದು, ಅದೇನು ಪ್ರಧಾನ ವಿಷಯ ಅಲ್ಲ. ಆದ್ದರಿಂದ ಯಾವುದನ್ನು ವಸಿಷ್ಠ ಪ್ರಜ್ಞೆಯಿಂದ, ಅದು ಅತ್ಯಂತ ಪ್ರಧಾನವಾದ. ವಸಿಷ್ಠ ಪ್ರಜ್ಞೆ ಅಂದರೆ ಸಾರ್ವಕಾಲಿಕವಾಗಿ ಈ ವಸು ಎಂಬ ಭೂಮಿಯಲ್ಲಿ ಜ್ಞಾನ ಪ್ರಧಾನವಾಗಿ ಇರುವಂತಹ ಒಂದು ಪ್ರಜ್ಞೆ, ಅದು ವಸಿಷ್ಠ ಪ್ರಜ್ಞೆ. ಸಪ್ತರ್ಷಿಗಳಲ್ಲಿ ಎಲ್ಲ ಮನ್ವಂತರಗಳಲ್ಲಿ ಇರುವವರು ವಸಿಷ್ಠರು ಮಾತ್ರ. ಆದ್ದರಿಂದ ಅಂತಹ ವಸಿಷ್ಠ ಪ್ರಜ್ಞೆಯಿಂದ ನಾನು ಮಾಡುವುದಿಲ್ಲ ಅಂತ ಹೇಳಿ ನಿನ್ನಲ್ಲಿ ಒಂದೆರಡು ಪ್ರಶ್ನೆ ಕೇಳಲಿಕ್ಕುಂಟು ನನಗೆ. ಈ ಒಂದು ಸಶರೀರ ಸ್ವರ್ಗಗಮನ ಎನ್ನುವ ನಿನ್ನ ಅಪೇಕ್ಷೆ ಇದು ಅಂತರಂಗದಲ್ಲಿದ್ದದ್ದು ಉಂಟು. ಇದು ಪ್ರಕಟ ಆದದ್ದು ಗುರು ಸಮ್ಮುಖದಲ್ಲಿ ಯಾವಾಗ? ಗುರು ಸಮ್ಮುಖದಲ್ಲಿ ನಾನು ಹೇಳಲಿಲ್ಲ, ಮುಂದೆ ಆಲೋಚನೆ ಒಂದು ಉಂಟು ಅಂತ ಹೇಳಿದ್ದೇನೆ. ಇಷ್ಟರವರೆಗೂ ಹೇಳಲಿಲ್ಲ, ಈಗ ಹೇಳಿದೆ ಅಲ್ಲ, ಅದಾಗುವುದಿಲ್ಲ. ಅದು ಇವತ್ತು ಈ ಮೊದಲು ಹೇಳಿದಾಗ ಆಗುವುದಿಲ್ಲ ಹೇಳಿದ್ರು. ಈ 100 ಯಾಗದ ಸಂದರ್ಭದಲ್ಲೂ ಅವರಲ್ಲೂ ನಿನ್ನ ಸಂಕಲ್ಪ ಹೇಳಲಿಲ್ಲ, ಅಂತರಂಗದಲ್ಲಿತ್ತು. ಆದರೆ ಒಂದುಂಟು, ಪರೋಕ್ಷವಾಗಿ ಉಂಟು. ಏನು? ಯಾಗ ಶತಕವನ ಸ್ವರ್ಗ ಭೋಗಾದಿಗಳ ಪ್ರಾಪ್ತಿಗೆ ಅದನ್ನೇ ಸಶರೀರ ಅಂತ ಒಂದು ಹೆಚ್ಚು ವಿಶೇಷಣ ಸೇರಿದ್ರಾಯ್ತು. ಹೌದು, ವಿಶೇಷಣ ಸೇರಿಸಬೇಕಾದ್ದು ಅಧ್ವರ್ಯೂ ಅಲ್ವಾ? ಹೌದು, ಯಜಮಾನ ಅಲ್ವಲ್ಲ. ಏನು ಸಂಕಲ್ಪ ಉಂಟು ಆ ಸಂಕಲ್ಪವನ್ನು ಅಧ್ವರ್ಯೂ ಉಚ್ಚರಿಸಬೇಕು. ಕರ್ತೃವಿನ ಮನಸ್ಸಿನಲ್ಲಿ ಇದ್ರೆ ಸಾಕಾಗುವುದಿಲ್ಲ. ಆವಾಗ ಒಂದು ರೀತಿಯಲ್ಲಿ ನೋಡಿದ್ರೆ 100 ಅಶ್ವಮೇಧ ಯಾಗದಲ್ಲಿಯೂ ನಿನ್ನ ಆಂತರಂಗಿಕವಾದ ಅಭಿಪ್ರಾಯವನ್ನು ಗುರುವಿನಲ್ಲಿ ಹೇಳದೇ ಇದ್ದವ ನೀನು 100ನೇದಕ್ಕಾಗುವಾಗ ಹೇಳಿದೆ. ಆ ಹೇಳಿದ ಕಾರಣವೇ ಆಗುವುದಿಲ್ಲ ಅಂತ ಹೇಳಿದ್ದರೂ ಇರಬಹುದು. ಯಾಕೆಂದ್ರೆ ಇಂಥದ್ದೊಂದು ಮಾಡುವುದಕ್ಕೆ ಶಾಸ್ತ್ರದ ಪರಿಮಿತಿಯಲ್ಲಿ ಸಾಧ್ಯ ಇಲ್ಲ. ಒಂದು ವೇಳೆ ಆರುಷ ಶಕ್ತಿಯಿಂದ ಮಾಡಿದರು ಅದು ಒಳ್ಳೆಯದಲ್ಲ ಎನ್ನುವ ಭಾವದಿಂದ ನೇರವಾಗಿ ಇದನ್ನು ಮಾಡುವುದಿಲ್ಲ ಎನ್ನುವುದಕ್ಕಿಂತ ನಾನು ಮಾಡುವುದಿಲ್ಲ ಯಾಕೆಂತ ಹೇಳುವುದಿಲ್ಲ. ಯಾಕೆ ಅಂತ ಹೇಳುವುದಿಲ್ಲ ಅಂದ್ರೆ ಒಂದು ಕಾರಣ ಉಂಟಲ್ಲಿ. ಯಾಕೆ ಎನ್ನುವುದನ್ನು ಕೇಳುವ ಅರ್ಹತೆ ಇಲ್ಲದೆ ಇದ್ದವರಲ್ಲಿ ಹೇಳಬೇಕಾಗಿಲ್ಲ. ಹೌದು, ನೀನು ಕೇಳಬೇಡ ಅಂತ. ಹೌದು. ಮತ್ತೆ ಒಂದು ವಸಿಷ್ಠರಿಗೆ ಒಂದು ದೊಡ್ಡ ಸ್ವಭಾವ, ಕೇಳದೇ ಇದ್ರೆ ಅವರು ಹೇಳುವುದಿಲ್ಲ. ನಾ ಪೃಷ್ಟು ಕಸ್ಯಚಿತ್ ಬ್ರೂಯ ನಚ ಅನ್ಯಾಯೇನ ಪೃಚ್ಛತಃ. ಶಾಸ್ತ್ರ ಇದು ವಸಿಷ್ಠ ಪ್ರಜ್ಞೆ, ಇದು ವಸಿಷ್ಠರದ್ದೇ ವಾಕ್ಯ. ಆದ್ದರಿಂದಲೇ ಅದನ್ನೆಲ್ಲ ಆಲೋಚನೆ ಮಾಡಿ ಅವರು ಹೇಳಿದ್ದು. ಆದ್ದರಿಂದ ಇದು ಆಗುವಂತಹದ್ದಲ್ಲ ಅಂತ ನಾನು ಹೇಳಿದ್ದೆ. ಯಾವುದನ್ನು ನಮ್ಮ ತೀರ್ಥರೂಪರು ಆಗುವುದಿಲ್ಲ ಅಂತ ಹೇಳಿದ್ರು ಅದನ್ನು ಅವರು ಆಗುವುದಿಲ್ಲ ಅಂತ ಹೇಳಿದ್ದನ್ನು ಮಾಡುವುದಕ್ಕೆ ಇರುವ ಅವರ ಮಕ್ಕಳು ನಾವಲ್ಲ. ಆದರೆ ಒಂದು ವಿಷಯ ಉಂಟು ಸ್ವಾಮಿ. ಏನು? ಆಂತರಂಗಿಕವಾಗಿ ಒಂದು ಅಪೇಕ್ಷೆ ಇದ್ರೆ, ಅದು ಸಾಧುವಾಗಿದ್ರೆ, ಪ್ರಬಲವಾಗಿದ್ರೆ ವೇದ ಅನುಗ್ರಹಿಸ್ತದೆ ಅಂತ ಒಂದು. ಇನ್ನೊಂದು, ಶತಯಾಗಗಳ ಫಲ ಒಂದು ಕಡೆ ಉಂಟಲ್ಲ, ಅಪೇಕ್ಷಿಸ್ತ್ರಿ ಇಲ್ಲದಿರಲಿ ಉಂಟು, ಅದು ಉಂಟೆ. ಅದರ ಒಟ್ಟಿಗೆ ಪೂರ್ವದ್ದು ಇದ್ದರೆ ಮಾಡಬಾರ್ದ? ಅಲ್ಲ, ಈಗ ಶತಯಾಗ ನೀನು ಮಾಡುವಾಗಲೂ ನೀನು ತ್ರಿಶಂಕುವಾಗಿಯೇ ಇದ್ದದ್ದಲ್ವಾ? ಹೌದು. ನಿನ್ನನ್ನೀಗ ಸದ್ಗುಣಶೀಲ ಅಂತ ಪ್ರಪಂಚ ಗುರುತಿಸಿದ್ದೇ ಹೇಗೆ? ಶತಯಾಗಗಳನ್ನು ಮಾಡಿ ನಿನಗೆ ಜೀವನದಲ್ಲಿ ಮೊದಲು ಪ್ರಾಪ್ತವಾದ ತ್ರಿಶಂಕುತ್ವ, ಹೌದು, ಅದು ಪರಿಹಾರ ಆಗುತ್ತಾ ಬಂತು. ಆದ್ದರಿಂದ ಅಶ್ವಮೇಧ ಯಾಗದ ಫಲ ನಿನಗೆ ಅನುಭವಕ್ಕೆ ಬಂದಾಗಿದೆ. ಹೌದಪ್ಪ,
ಈಗ ನೀನು ಪುನಃ ಶತಾಧ್ವರ ಮಾಡಬೇಕಾದೆ. ಓಹೋ, ಯಾಕೆ ಅಂದ್ರೆ ಯಾಕೆ ನಿನ್ನಂತಹ ಆ ತ್ರಿಶಂಕುತ್ವವನ್ನು ಹೊಂದಿದವನಲ್ಲಿ ಯಾಗ ಮಾಡಿಸಿದ್ರು. ಯಾಕೆ ಮಾಡಿಸಿದ್ರು? ಚಕ್ರವರ್ತಿಯಾಗಿ ನಿನ್ನನ್ನು ಕುಳ್ಳಿರಿಸಿದ್ದು ನಮ್ಮ ತೀರ್ಥರೂಪ. ಹೌದು, ನೀನು ಎಲ್ಲೋ ಇದ್ದೀಯಲ್ಲ ಆವಾಗ, ಇದ್ದಂತಹ ನಿನ್ನನ್ನು ಚಕ್ರವರ್ತಿಯಾಗಿ ಮಾಡಿಗೊಳಿಸಿದ್ರು. ಆಮೇಲೆ ಯಾಗ ಆರಂಭ ಮಾಡಿದ್ರು. ಈ ಯಾಗ ಆರಂಭ ಮಾಡುವಾಗ ನಿನ್ನ ಅಂತರಂಗದಲ್ಲಿ ಇದ್ದ ಹಾಗೆ ಅವರ ಅಂತರಂಗದಲ್ಲೂ ಇವನ ಪಾಪ ಎಲ್ಲ ಪರಿಹಾರವಾಗಿ ಇವನೊಬ್ಬ ಯೋಗ್ಯ ಚಕ್ರವರ್ತಿಯಾಗಿ ಬೆಳಗಬೇಕು ಎನ್ನುವ ಒಂದು ಅಭಿಪ್ರಾಯ ಇದ್ದಿರಬಹುದು. ಇಲ್ಲದೇ ಇದ್ರೆ 3 ಪಾಪಗಳು ಇರುವವನು ಯಾಗದ ಅಧಿಕಾರಿಯೇ ಆಗುವುದಿಲ್ವಲ್ಲ. ಈ ಪಾಪಗಳ ಸಹಿತ ನೀನು ಯಾಗ ಮಾಡಿದ್ದಿ ಅಂದ್ರೆ ಈಗ ನಿನಗೆ ಆ ಪಾಪಗಳೆಲ್ಲ ಹೋಗಿರಬಹುದು ಅಂತ ನಾವು ತರ್ಕಿಸಿದರೆ ಆ ತರ್ಕ ಅಸಾಧುವಾದ ತರ್ಕ ಅಂತ ಹೇಳುವುದಕ್ಕಾಗುವುದಿಲ್ಲ. ಯಾಕೆಂದ್ರೆ ಲೋಕ ನಿನ್ನನ್ನು ಸದ್ಗುಣಶೀಲ ಅಂತ ಗುರುತಿಸಿ, ಅದು ನೀವು ಹೇಳಿದ್ರೆ ಮತ್ತೆ ಹೌದದು. ಚಕ್ರವರ್ತಿಯಾಗಿ ನಿನ್ನಲ್ಲಿ ಯಾವ ದೋಷವನ್ನು ಯಾರೂ ಕಂಡವರಿಲ್ಲ. ಆದರೆ ಇದೊಂದು ಅಧಿಕ ಪ್ರಸಂಗ ಆಗಿದೆ. ಯಾಕೆ? ಈ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಎನ್ನುವುದು ಅದು ಅಧಿಕ ಪ್ರಸಂಗ. ಅರ್ಹತೆ ಇಲ್ವೋ ಸ್ವಾಮಿ? ಅರ್ಹತೆ ಇದ್ರೂ ಆ ವ್ಯವಸ್ಥೆಯೇ ಇಲ್ಲ. ಪೂರ್ವಾರ್ಜಿತ ಇರ್ಲಿಕ್ಕಿಲ್ವಾ? ಇಲ್ವೇ ಇಲ್ಲ. ನಿನ್ನಲಿಲ್ಲ ಪೂರ್ವ ಜನ್ಮದ ನಿನ್ನಲಿಲ್ಲ ಪೂರ್ವ ಜನ್ಮದ ಪುಣ್ಯವೆಂಬುದನ್ನು ತಿಳಿದೆವೀಗಲಿನ್ನದ ಪುಣ್ಯವೆಂಬುದನ್ನು ತಿಳಿದೆವೀಗಲಿನ್ನದ ಎನ್ನಲೇಕೆ 100 ಯಜ್ಞವನ್ನು ಗೈದೊಡೇನೋ ಎನ್ನಲೇಕೆ 100 ಯಜ್ಞವನ್ನು ಗೈದೊಡೇನೋ ನಾಕವನ್ನು ಪಡೆವಡ ಜನ ಲಿಖಿತ ನಿನ್ನ ಹಣೆಯೊಳಿಲ್ಲ ಅಯ್ಯ ನಾಕವನ್ನು ಪಡೆವಡ ಜನ ಲಿಖಿತ ನಿನ್ನ ಹಣೆಯೊಳಿಲ್ಲವಯ್ಯ ಆಗದು ಇದಾಗದು ಆಗದಾಗದಾಗದಾಗದು ನಿನ್ನ ಮನೆಗೆ ಹೋಗು 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 ಹೋಗುವುದು ಆಗದು ಆಗ್ಲಿಕ್ಕಿಲ್ಲ. ಪೂರ್ವ ಜನ್ಮದ ಪುಣ್ಯ ಇದ್ರೆ ಆದೀತು ಅಂತ ಆಲೋಚನೆ ಮಾಡಿದ್ರೆ ಹೌದು, ಬಹುಪೂರ್ವಾರ್ಜಿತ ಅಲ್ಲ, ಅದು ಈ ಜನ್ಮದಲ್ಲಿ ಅನುಭವಿಸಿ ಮುಗಿಯುವುದಿಲ್ವ? ಸತಿ ಮೂಲೆ ತದ್ವಿಪಾಕ ಜಾತ್ಯಾಯುರ್ಭೋಗ ಜನ್ಮ ಜನ್ಮಾಂತರವನ್ನು ಒಪ್ಪುವವರಿಗೆ ಮಾತ್ರ ಇದನ್ನು ಜನ್ಮ ಜನ್ಮಾಂತರದ ಪುಣ್ಯ ಫಲದಿಂದ ಒಂದು ದೇಹ, ಒಂದು ಭೋಗ, ಒಂದು ಆಯುಸ್ಸು ಪ್ರಾಪ್ತಿಯಾಗ್ತದೆ. ಕೆಲವು ವಿಷಯಗಳು ಸಿಗ್ತದೆ ಅವನಿಗೆ, ಪ್ರಭುತ್ವ, ಇನ್ನೊಂದು ಮತ್ತೊಂದು. ಹೌದು, ಅಂತಹದ್ದು ನಿನಗೆ ಪ್ರಾಪ್ತವಾಗಿದೆ. ಹೌದು, ದೇಹ ಪ್ರಾಪ್ತವಾಗಿದೆ, ಅನಂತರ ಆಯುಸ್ಸು ಇದೆ, ಭೋಗವೂ ಸಿಕ್ಕಿದೆ. ಪ್ರತಿಯೊಂದು ಪೂರ್ವಜನ್ಮದ ಫಲ ಅಲ್ಲ. ಇವತ್ತೊಂದು ಒಬ್ಬ ಊಟ ಮಾಡಲಿಲ್ಲ ಅಂದ್ರೆ ಅದು ನನ್ನ ಜನ್ಮಾಂತರದ ಫಲ ಅಂತ ಹೇಳಲಿಕ್ಕಿಲ್ಲ. ಇಲ್ಲ, ಅದು ಬೇರೆ ಬೇರೆ ಕಾರಣಗಳು. ಪ್ರಧಾನವಾದ ಭೋಗಗಳೆಲ್ಲ ಪೂರ್ವಜನ್ಮದ ಫಲ. ಅದನ್ನು ನೀನು ಅನುಭವಿಸ್ತಾ ಇದ್ದಿ ಎನ್ನುವುದು ಒಂದು. ಹೌದು, ಇನ್ನು ಅದರಲ್ಲಿ ಉಂಟು ಅಂತ ಕೇಳಿದ್ರೆ ಅದೇ ಶೇಷ ಇರಬಾರದು ಅಂತಿಲ್ಲ. ಇರಬಾರದು ಅಂತಿಲ್ಲ. ಆದರೆ ನಿನ್ನ ಜೀವನವನ್ನು ನೋಡಿದ್ರೆ ಅಂತಹ ಒಂದು ಪುಣ್ಯಶೇಷ ಇದ್ದವನ ಹಾಗೆ ನೀನು ಕಾಣುವುದಿಲ್ಲ. ಯಾಕೆ ಅಂದ್ರೆ ಪುಣ್ಯಶೇಷ ಇರುತ್ತಿದ್ರೆ ನೀನು ಗುರುವಿನ ನಿಗ್ರಹಕ್ಕೆ ಪಾತ್ರನಾಗುತ್ತಾ ಇರಲಿಲ್ಲ. ವಿವಾಹ ಮಂಟಪದಿಂದ ಕನ್ಯೆಯನ್ನು ಅಪಹರಿಸಿ ತಂದೆಯ ನಿಗ್ರಹಕ್ಕೂ ಗುರುವಿನ ನಿಗ್ರಹಕ್ಕೂ ನೀನು ಪಾತ್ರನಾದಿ. ಮಾಡಿದ್ದು ರಕ್ಷಣೆ ಮಾಡಿದ್ದೆ ಅವಳನ್ನು. ಅಲ್ಲ, ಆಗಲಿ, ಬಹಿರಂಗದಲ್ಲೇ ಅದು ಅಪರಾಧವಾಗಿ ಕಂಡಿದೆ. ಅದೇ ಅಪರಾಧ ಬಹಿರಂಗದಲ್ಲಿ ಕಂಡ್ರೂ ಸಾಕು, ಅಪರಾಧದ ಬಗ್ಗೆ ಸಂಶಯ ಬಂದರೂ ಸಾಕು ಶಿಕ್ಷೆ ಕೊಡುವುದಕ್ಕೆ, ಮತ್ತೆ ವಿಶೇಷ ವಿಚಾರಣೆ ಮಾಡಿ. ಆದರೆ ಅಂತರಂಗದಲ್ಲಿದ್ದ ಸಂರಕ್ಷಣಾ ಭಾವ ಉಂಟಲ್ಲ, ಅದರಿಂದ ಒಂದು ಪುಣ್ಯ ಸಂಗ್ರಹ ಆಗ್ತದಲ್ಲ. ಅಲ್ಲ, ಈಗ ಸಂರಕ್ಷಣೆ ಅಂದ್ರೆ ಯಾವ ಉದ್ದೇಶದಿಂದ ಸಂರಕ್ಷಣೆ? ನನ್ನಲ್ಲೇ ಅನುಗ್ರಹವಿಟ್ಟು ಬಲಾತ್ಕಾರದಿಂದ ಬೇರೆ ವಿವಾಹ ಮಾಡುವಾಗ ಸ್ವಾಧೀನೀಕರಣವು ವಿಮೋಕ್ಷವು ಒಟ್ಟಿಗಾಗಿದೆ. ಅಲ್ಲ, ಅದಕ್ಕೆ ದಂಡಾಧಿಕಾರ ನಿನ್ನ ತಂದೆಯಲ್ಲಿ ಇತ್ತಲ್ಲ ಅವಾಗ. ಹೌದು, ತಂದೆ ಹತ್ರ ಹೇಳಬಹುದಿತ್ತಲ್ಲ, ಅದು ಹೇಳಲಿಲ್ಲ. ಅಥವಾ ಗುರುವಿನಲ್ಲಿ ಹೇಳಬಹುದಿತ್ತು. ಅಲ್ಲ, ಹೇಳಬೇಕಾದದ್ದು ತಂದೆಯಲ್ಲಿಯೇ ಮೊದಲು. ಆಮೇಲೆ ತಂದೆಗೆ ಸಂಶಯ ಬಂದರೆ ಗುರುವನ್ನು ಕರೆಸಿ ವಿಮರ್ಶೆ ಮಾಡೋದು. ಅನಂತರ ಒಂದು ವೇಳೆ ನಿನ್ನ ಪೂರ್ವಜನ್ಮದ ಪುಣ್ಯ ಶೇಷ ಇರ್ತಿದ್ರೆ ನಿನಗೆ ತ್ರಿಶಂಕುತ್ವ ಬರ್ತಿರ್ಲಿಲ್ಲ. ಸಂದರ್ಭವಶಾತ್ ಅಂತ ಹೇಳಿದ್ರು.
ಬರುವುದಕ್ಕೆ ಹಿನ್ನೆಲೆ ಯಾವುದೋ ಒಂದು ಜನ್ಮದ ಪಾಪದ ಫಲವೇ ಅದು. ಆದರೆ ಸ್ವಾಮಿ, ಏನು ಘನ ವ್ಯಾಕರಣ ವಿದ್ವಾಂಸನ ಮೇಲೆ ಸಿಂಹ ಹಾರಿತಂತೆ. ಎಳೆದು ಕೊಂದಿತೋ ಕೊಲ್ಲುವಷ್ಟೇ ಕಾಯ್ತೋ. ಪರಮ ವೇದ ಪಂಡಿತನು ನದಿಯಲ್ಲಿ ಇಳಿದು ಕಾಲು ಜಾರಿ ಬಿದ್ದನಂತೆ. ಹಾಗಾಗಿ ಅದು ಯೋಗ್ಯತೆ ಇರುವಾಗಲೂ ಈ ಶಾರೀರಿಕ ತೊಂದರೆಗಳು ಬರ್ತದೆ ಅಂತ ಹೇಳುದು ನಾವು. ಈಗ ಪರಮ ವ್ಯಾಕರಣ ಎಂತ ಘನ ವ್ಯಾಕರಣ ವಿದ್ವಾಂಸನನ್ನು ಸಿಂಹ ಹಿಡಿದದ್ದು ಯಾಕೆ ಅಂತ ಗೊತ್ತಿಲ್ಲ. ಅಲ್ಲ, ಹಿಡಿದದ್ದು ಯಾಕೆ ಏನು ಇರ್ಬೋದು, ಅವ ಆಲೋಚನೆ ಮಾಡದೆ ಕಾಡಿಗೆ ಹೋಗಿರ್ಬೋದು ಒಬ್ಬನೇ. ಹಾ ಅದಕ್ಕೆ ಅವನ ಕರ್ಮ ಕಾರಣ ಅಲ್ಲ, ತಾತ್ಕಾಲಿಕ ನಿರ್ಣಯ ಕಾರಣ. ಇಷ್ಟು ದೊಡ್ಡ ವ್ಯಾಕರಣ ಪಂಡಿತನನ್ನು ಬಿಡಬಹುದಿತ್ತು. ಅಲ್ಲ, ಸಿಂಹಕ್ಕೆ ವ್ಯಾಕರಣ ಗೊತ್ತಿಲ್ಲಲ್ಲ. ಒಂದು ವೇಳೆ ವ್ಯಾಕರಣ ಕಲಿತ ಸಿಂಹವೇ ಆದ್ರೆ ಇವನನ್ನು ಮಾತನಾಡಿ ಒಬ್ಬ ವ್ಯಾಕರಣವನ್ನು ಕಲಿತವ ನನ್ನ ಹಾಗೆ ಇದ್ದವ ಅಂತ ಬಿಡುತ್ತಿತ್ತು. ಅಥವಾ ಹೀಗಿರ್ಬೋದು, ಹೇಗೆ ಇಷ್ಟು ಬರ್ದೇ ನೀನು ಉಪದ್ರ ಕೊಟ್ಟಿದ್ದಿ, ಇನ್ನು ನೀನು ಇನ್ನೊಂದು ವ್ಯಾಕರಣ ಬರೀತಿ ಅಂತಲೂ ಇರ್ಬೋದು. ಅದು ರಾಜರಾದವರಿಗೆ ಹಾಗೆ ತಲೆ, ರಾಜನಾದವನ ಹಾಗೆ, ನಮ್ಗೆ ಹಾಗೆ ತಲೆಗೆ ಹೋಗುವುದಿಲ್ಲ. ಇನ್ನೊಬ್ಬ ವೇದ ಪಂಡಿತ ಜಾರಿ ಬಿದ್ದ, ಹೌದು ಅಲ್ವಾ, ಬೀಳ್ಬಹುದ? ಅದು ವೇದ ಕಲ್ತದಿಂದ ಜಾರಿದ್ದಲ್ಲ, ಅಲ್ಲ, ಕಾಲು ಜಾರುವ ನೆಲದಲ್ಲಿ ಕಾಲಿಟ್ಟಿದ್ರಿಂದ. ಅಲ್ಲ, ಅದು ಹಾವಸ ಇತ್ತಂತೆ. ಅದು ಇರ್ಲಿ, ಹಾವಸ ಇದ್ದಲ್ಲಿ ಕಾಲು ಹೋಗಬಾರ್ದು. ಅವನ ಗಮನ ಇರಲಿಲ್ಲ. ಅವ ಏನು ಮಾಡ್ತಾ ಇದ್ದಿರಬಹುದು, ವೇದ ಅನುಸಂಧಾನ, ಅವನ ತಲೆಯಲ್ಲಿ ವೇದವನ್ನೇ ಹೇಳ್ತಾ ಇದ್ದಿರಬಹುದು. ಆಗ ಹಾವಸ ಕೆಳಗೆ ಕಾಲು ಹಾವಸ ಗಟ್ಟಿ ಆಗಬೇಡ. ಅಲ್ಲ, ಅವನಿಗೆ ನೆನಪಾಗಲಿಲ್ಲ. ದೃಷ್ಟಿ ಪೂತನ್ಯಸೇತ್ ಪಾದಂ, ಅದು ನೆನಪಾಗಲಿಲ್ಲ ಅಷ್ಟೇ. ಆದ್ರಿಂದ ಅದೆಲ್ಲ ನಿನ್ಗೆ ಸಮರ್ಥನೆಗೆ ಇರುವ ವಿಷಯಗಳಲ್ಲ. ಆದ್ರಿಂದ ಪೂರ್ವ ಜನ್ಮದ ಪುಣ್ಯ ಏನೂ ಇಲ್ಲ. ಈ ಜನ್ಮದಲ್ಲಿ ಅಶ್ವಮೇಧ ಯಾಗದ ಪುಣ್ಯವನ್ನು ಅನುಭವಿಸ್ತಾ ಇದ್ದಿ. ಇದನ್ನೆಲ್ಲ ಆಲೋಚನೆ ಮಾಡಿಯೇ ನಮ್ಮ ತೀರ್ಥರು ಏನು ಸಶರೀರವಾಗಿ ಸ್ವರ್ಗಗಮನೋದ್ದೇಶದಿಂದ ಯಾಗವನ್ನು ಮಾಡುವುದಕ್ಕಾಗುವುದಿಲ್ಲ ಅಂತ ನಿರ್ಣಯ ಮಾಡಿದ್ರು. ನಿನಗೆ ಪೂರ್ವ ಜನ್ಮದ ಪುಣ್ಯ ಇಲ್ಲ, ನಿನ್ನ ಸಂಕಲ್ಪ ಸಾಧು ಅಲ್ಲ. ನೀನು ಹೇಳಿದ ಹಾಗೆ ಆ ಸಂಕಲ್ಪದಿಂದ ಯಾಗ ಮಾಡುವುದಕ್ಕೆ ವೇದ ಪ್ರಯೋಗ ವಿಧಿಗಳು ಒಪ್ಪುವುದಿಲ್ಲ. ಅದಕ್ಕಿಂತ ಹೆಚ್ಚು ನಮ್ಮ ತಂದೆ ಆಗುವುದಿಲ್ಲ ಅಂತ ಹೇಳಿದ್ದರಿಂದ ಮಾಡುವುದಕ್ಕೆ ನಮಗೂ ಆಗುವುದಿಲ್ಲ. ನನ್ನ ಹಣೆಯಲ್ಲಿ ಇಲ್ಲ, ಹಣೆ ಬರವೇ ಇಲ್ಲ. ಓಯ್ ವಸಿಷ್ಠ ಪುತ್ರರೇ, ವಾಸಿಷ್ಠರೇ, ಏನು ಸ್ವರ ಏರಿಸುವುದು? ನಾನು ಕ್ಷತ್ರಿಯ ಆಗಲಿ, ಕೊಡುವ ಮರ್ಯಾದೆ ಕೊಟ್ಟಿದ್ದೇನೆ, ಹೆಚ್ಚೇ ಕೊಟ್ಟಿದ್ದೇನೆ. ಹೆಚ್ಚೆಂದ್ರೆ ಆಗಲ್ಲ, ಅಧಿಕಸ್ಯ ಅಧಿಕ, ಅಧಿಕಸ್ಯ ಅಧಿಕಂ ಫಲಂ ಮಾತ್ರ ನಿನಗೆ ದೊರೆಯುವುದಿಲ್ಲ. ಸಿಕ್ಕಿದ್ದು ಅಧಿಕ ಅಲ್ಲ, ಊನಾಯ್ತು. ವಸಿಷ್ಠ ಪುತ್ರರು ನನ್ನ ಗುರುಗಳ ಮಕ್ಕಳು, ಘನ ವಿದ್ವಾಂಸರು. ನಿಮ್ಮ ಸಾಧನೆಯು ಲೋಕಕ್ಕೆ ಕಾಣುವ ಹಾಗೆ ನನಗೂ ಸಿಕ್ಕಬೇಕು. ಉಭಯ ಲಾಭಾರ್ಥವಾಗಿಯೂ ಪ್ರಧಾನವಾಗಿ ನನಗಾಗಿಯೂ ನಾ ಕೇಳಿದ್ದು. ಹಣೆಯಲ್ಲಿಲ್ಲ, ಹಣೆ ಬರಹವೇ ಇಲ್ಲ. ಹೆಚ್ಚಾಯ್ತದ. ಏನು, ನಾನು ರಾಜ, ನೀವು ಬ್ರಾಹ್ಮಣ ಇರ್ಬೋದು, ನನ್ನ ರಕ್ಷಣೆಯಲ್ಲೇ ಇರುವುದು ಬ್ರಾಹ್ಮಣರು. ಬ್ರಾಹ್ಮಣವೆಂಬ ಮುಖ ಸರಿಯಾಗಿ ಮಾತಾಡಬೇಕಾದ್ರೆ ಭುಜಗಳು ಗಟ್ಟಿಬೇಕು. ನೀವು ಮೀರಿ ವರ್ತಿಸಿದ ಹಾಗೆ ನನಗೆ ಕಾಣುತ್ತದೆ. ಸರಿ, ನಾನು ನಿಮ್ಮನ್ನು ತಿರಸ್ಕರಿಸುವುದಿಲ್ಲ, ಒಂದು ರೀತಿಯಲ್ಲಿ ಉತ್ತರಿಸಿ ಹೋಗ್ತೇನೆ. ಏನು, ನೀವು ವೇದಜ್ಞರ? ಹೌದು. ಭಾರಿ ದೊಡ್ಡ ಪಂಡಿತರ ನೀವು? ಹೌದು. ದೊಡ್ಡ ವಿದ್ವಾಂಸರ? ಹೌದು. ವಸಿಷ್ಠರ ಮಕ್ಕಳ ನೀವು? ಹೌದು. ಹೋಗ್ಲಿ, ಅಲ್ವಾ? ಅಲ್ಲಂತಲ್ಲ, ವಿಪುಲಾಚ ಪೃಥ್ವಿ, ಜಗತ್ತು ವಿಶಾಲವಾಗಿದೆ. ನಿರವಧಿ ಕಾಲವೇ ನಿರವಧಿ. ಎಂತೆಂಥ ವಿದ್ವಾಂಸರಿದ್ದಾರೆ, ಎಂತವರಿದ್ದಾರೆ. ವೇದಿಕೆ ಸಿಕ್ಕುವುದಿಲ್ಲ.
ಕಲ್ಲು ತೆಗೆದು ಕಲ್ಲು ಸಕ್ಕರೆ ಮಾಡುವವರಿದ್ದಾರೆ. ಹೌದು, ವಿದ್ವಾಂಸರಲ್ಲ, ಇಂದ್ರಜಾಲ ಅಲ್ಲ, ಇಂದ್ರಜಾಲ ಅಲ್ಲ, ಅದಕ್ಕೂ ಪಾಂಡಿತ್ಯ ಬೇಕು. ತೆಗ್ದಲ್ಲಿ ಸೊಯ್ ಎಂಥದೆಲ್ಲ ಮಾಡ್ತಾರೆ ಪಾಪ. ಯೋಗ ಯೋಗ ಇದ್ದವನಿಗೆ, ಯೋಗ್ಯತೆ ಇದ್ದವನಿಗೆ ಯೋಗ ಇಲ್ಲ. ಎಂಥದ್ದೆಲ್ಲ ಮಾಡುವವರು ವಿದ್ವಾಂಸರ ಅಲ್ಲ, ಎಂಥದ್ದೆಲ್ಲ ಅಂದ್ರೆ ಅದ್ಭುತವಾದ್ದು. ಅದ್ಭುತ. ಯೋಗ ಇದ್ದವನಿಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದ್ದವನಿಗೆ ಯೋಗ ಇಲ್ಲ, ಈ ಎರಡು ಇದ್ದವನಿಗೆ ಆಯುಷ್ಯ ಇಲ್ಲ, ಮೂರು ಇದ್ರೆ ತಲೆ ಸರಿ ಇಲ್ಲ. ಈಗ ನಿನ್ನದು ಅವಸ್ಥೆ ಅದುವೇ. ನಿಮ್ಮನ್ನು ಹೇಳಿದು ನಂದ ಹುಡುಕಿಯೇನು ಘನ ವಿದ್ವಾಂಸರಿದ್ದಾರೆ, ಮಾಡಿಯೇನೆ ಹೃದಯದಲ್ಲಿ ಬಂದಿದ ಸತ್ಯವ್ರತನಿಗೆ ಸೂರ್ಯವಂಶಕ್ಕೆ ಪುಣ್ಯ ಉಂಟ, ಸೂರ್ಯಾನುಗ್ರಹ ಉಂಟ, ಧಿಯೋ ಯೋನ ಪ್ರಚೋದಯಾತ್, ಮನುವಿನ ಅನುಗ್ರಹ ಉಂಟು, ಹಿರಿಯರ ಗುಣ ಉಂಟು. ನೀವು ದೊಡ್ಡ ಸಂಗತಿ ಅಲ್ವಾ? ನಿಮ್ಮನ್ನು ಇಲ್ಲೇ ಬಿಟ್ಟಿದ್ದೇನೆ, ಅದು ನಿಮಗೆ ಕೊಟ್ಟ ಹೊಂದಾಣಿಕೆ. ನಾನು ಹೋಗಿ ನಿಮ್ಮ ಕಣ್ಣ ಮುಂದೆ ಓದೇಲು ಮೇಲೆ ಹೋಗ್ತೇನೆ. ಪೂರ್ವದಿಂದ ನಿನ್ನೆ ಪತಂಗಾನ್ವಯದ ಭೂಪರ್ಗೆ ಗುರುಗಳಾಗಿ ವ್ಯಾಪಿಸಿದ್ದೆಮ್ಮ ನುಡಿದಿ ಪರಿಯಳ ಅನ್ನೆನಂಗೆ ಈ ಪರಿಗ್ರಹಿಸುವೆಲ ಪಿಸುಳ ಚಂಡಾಲ ರೂಪವಾಗಿ ನಡೆದುವ ಬಲಿದರ್ಸಗಿ ಶಾಪ. ಬಾರಿ ಮಾತಾಡ್ತೀಯಲ್ಲ. ಯಾರ ಮುಂಭಾಗದಲ್ಲಿ ಮಾತನಾಡ್ತಾ ಇದ್ದೇನೆ ಎನ್ನುವ ಪ್ರಜ್ಞೆ ನಿನಗೇನಾದ್ರೂ ಇದೆಯಾ? ನಾನು ಯಾರು ಅಂತ ಗೊತ್ತುಂಟು ನಿಮಗೆ? ನೀನೇ ದೊಡ್ಡವ ಎನ್ನುವ ಅಹಂಭಾವದಿಂದ ಮಾತನಾಡಿದ್ರೆ ನಿಬಂಧನನ ಮಗ ಶಬ್ದ ಅಟ್ಟು ಗಟ್ಟಿ ಕೇಳ್ತದೆ. ಏನು ಹೇಳಿದ್ದು? ಯೋಗ ಇದ್ದವರಿಗೆ ಯೋಗ ಇದ್ದವರಿಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದ್ದವರಿಗೆ ಯೋಗ ಇಲ್ಲ, ಎರಡು ಇದ್ದವನಿಗೆ ಆಯುಷ್ಯ ಇಲ್ಲ, ಮೂರು ಇದ್ದವನಿಗೆ ತಲೆ ಸರಿ ಇಲ್ಲ. ಅದಕ್ಕೆ ಉದಾಹರಣೆ ನೀನೆ. ನಾನು ಇನ್ನೊಂದು ಹೇಳ್ತೇನೆ, ಕೆಲವರಿಗೆ ಎಲ್ಲವೂ ಇದ್ದು ಮಾನಸಿಕ ತೃಪ್ತಿ ಇರುವುದಿಲ್ಲ. ಅದರಲ್ಲಿ ನೀನೇ ಪ್ರಧಾನ ವಿಷಯ. ನಿನಗೆ ಏನು ಬೇಕು ಈ ಜೀವನದಲ್ಲಿ ಎಲ್ಲವೂ ಇದೆ, ಆದರೆ ಮಾನಸಿಕ ತೃಪ್ತಿ ಒಂದಿಲ್ಲ. ಬೇರೆಯವರು ಮಾಡಿದ್ದಕ್ಕಿಂತ ಹೆಚ್ಚು ಮಾಡಿ ಇನ್ನೊಬ್ಬರ ಸಾಧನೆಯನ್ನು ಮೀರಿ ಸಾಧನೆ ಮಾಡಬೇಕು ಅಂತಂದ್ರು ಅದಕ್ಕೊಂದು ರೀತಿ ನೀತಿ ನಿಯಮಗಳೆಲ್ಲ. ಮಹತ್ವಾಕಾಂಕ್ಷೆ, ವೇದ, ಗುರುಗಳು, ಏನು ಮಹತ್ವಾಕಾಂಕ್ಷೆ ಇದ್ರು ಮನಸ್ಸು ಎನ್ನುವುದು ಒಂದು ಅಣು ಮಾತ್ರವಾದದ್ದು. ಮನಸ್ಸನ್ನ ಹಾಗೆ ದಾರ್ಶನಿಕರು ಚಿತ್ರಿಸಿದ್ದಾರೆ. ಆದರೆ ಅದು ವಿಭೂ ಆಗ್ಬೋದು. ಆ ಭೂಮ ಆಗುವಾಗ ಅದರಲ್ಲಿ ಒಂದು ಸಣ್ಣ ಲತೆ ಹುಟ್ಟಿಕೊಳ್ತದೆ. ಮನೋನಾಮ ಅಣುಹು ತಸ್ಮಾತ್ ಆಶಾನಾಮ ಲತೋದ್ಗತ. ಅದರಲ್ಲೊಂದು ಆಸೆ ಎಂಬ ಬಳ್ಳಿ ಹುಟ್ಟಿಕೊಳ್ತದೆ. ನಿಮಗೆ ಕೋಪ ಬರುವಾಗಲೂ ಶಾಸ್ತ್ರ ನೆನಪಾಗ್ತದೆ. ಅದು ನೆನಪಾಗ್ತದೆ. ಇದು ಶಾಸ್ತ್ರೀಯವಾದ ಕೋಪ ಅಂತ. ಅದು ಏನು ಉದ್ಯೋಗ ಇಲ್ಲದ ದುರ್ಬಲವಾದ ಕ್ರೋಧ ಅಲ್ಲ. ಆ ಬಳ್ಳಿಯನ್ನು ಆಶಾನಾಮ ಲತೆಯನ್ನು ಬೆಳೆಯುವುದಕ್ಕೆ ಬಿಟ್ರೆ ಅದರ ಬೆಳವಣಿಗೆಗೆ ನಾಲಂ ಲೋಕಾಹ ಚತುರ್ದಶ, ಹಾಗೆ ಇನ್ನೊಂದು 14 ಭುವನಗಳು ಸಾಕಾಗುವುದಿಲ್ಲ. ಇನ್ನೊಂದು ಹಾಗೆ ಉಂಟು. ಏನು? ಸಣ್ಣ ಪ್ರಾಯದಲ್ಲಿ ವೇದವೆಂಬ ಭಾರ ತಲೆ ಮೇಲೆ ಕೂತ್ರೆ ತಲೆ ಮೇಲೆ ದೊಡ್ಡದಾಗ್ತದಂತೆ. ಹೌದು, ಹೃದಯ ಸಣ್ಣದಾಗ್ತದಂತೆ. ನಿಮ್ಮದು ಹಾಗಾಗಿದೆ. ಅದಕ್ಕಿಂತ ಒಳ್ಳೆ ಉದಾಹರಣೆ ಹೇಳ. ಅನಧಿಕಾರಿಗೆ ಅಧಿಕಾರ ದೊರೆತರೆ ವಿವಾಹ ಮಂಟಪದಿಂದ ಅಪಹರಣದ ಕರ್ಮವನ್ನು ಮಾಡಿದವನಿಗೆ, ಗೋಹತ್ಯೆಯನ್ನು ಮಾಡಿದವನಿಗೆ, ಅಸಂಸ್ಕೃತವಾದಂತಹ ಆಹಾರವನ್ನು ತಿಂದವನಿಗೆ ಇಂತಹ ಆಶೆಗಳೇ ಹುಟ್ಟುವುದು. ಅದಕ್ಕೊಂದು ಉತ್ತರ ಕೊಡ್ಲಿಯಾ? ಇದು 3 ಮಾಡಿದವ 100 ಯಾಗವು ಮಾಡ್ತಾನೆ. 100 ಮಾಡಿದವನಿಂದ 100 ಯಾಗ ಮಾಡಿಸಿದವರು 101ನೇ ಯಾಗ ಮಾಡುವುದಕ್ಕಾಗುವುದಿಲ್ಲ ಅಂತ ಹೇಳಿದ ಮೇಲೆ ಬೇರೆಯವರ ಹತ್ರ ಹೋಗ್ತೀಯಲ್ಲ. ಹೋಗ್ತೇನೆ. ಅಷ್ಟೇನು ಸುಲಭ ಉಂಟ ಏನು? ನೀವು ದೊಡ್ಡ ಇದಲ್ವ, ಇಕ್ಷ್ವಾಕು ಪರಂಪರೆಗೆ, ನೀವು ಕಾಶಿ ಫಲ ಸೂರ್ಯ ವಂಶಕ್ಕೆ ಇವತ್ತು ವಸಿಷ್ಠರು ಕುಲ ಪುರೋಹಿತರು ಅಂತ ನಿರ್ಣಯ ಆದದ್ದಲ್ಲ. ನಿನ್ನ ಕಾಲದಲ್ಲಿ ನೀನು ಪುರೋಹಿತರನ್ನು ವರ್ಣೆ ಮಾಡಿ ವಸಿಷ್ಠರು ನಮ್ಮ ಕುಲ ಪುರೋಹಿತರು ಅಂತ ನಿರ್ಣಯ ಮಾಡಿದ್ದಲ್ಲ. ನಿನ್ನ ಹಿಂದಿನವರು ಯಾವ ಯಾವ ಸಾಧನೆಯನ್ನು ಮಾಡಿದ್ದಾರೆಯೋ ಆವಾಗ ಎಲ್ಲ ಕುಲ ಪುರೋಹಿತರಾಗಿ ಇದ್ದದ್ದು ವಸಿಷ್ಠರೇ. ನಿನಗೆ ವಸಿಷ್ಠರನ್ನು ಬಿಡುವ ಅಧಿಕಾರವೇ ಇಲ್ಲ. ಅಧಿಕಾರ ಇಲ್ಲದೆ ಇದ್ದು ವಸಿಷ್ಠರನ್ನು, ವಸಿಷ್ಠ ಪುತ್ರರನ್ನು ತ್ಯಜಿಸಿ ಬೇರೆಯವರಿಂದ ಯಾಗ ಮಾಡಿಸುವುದಕ್ಕೆ ಹೋದ್ರೆ ಪ್ರಯೋಜನ ಏನು ಗೊತ್ತಾ? ಚಂಡಾಲನಾಗಿ ಹೋಗು, ಚಂಡಾಲನಾಗಿ ಹೋಗು.
ಆಕಾಂಕ್ಷೆ ಅಪರಾಧವಾಗಿ ಹೋಯ್ತೆ. ಒಂದು ರಾತ್ರಿ ಗೊತ್ತಾಗಲಿಲ್ಲ, ಮರುದಿನಕ್ಕೆ ಅನುಭವಕ್ಕೆ ಬಂತು. ತ್ರಿಶಂಕು ಆಗಿದ್ದವನು 100 ಯಾಗ ಮಾಡಿದ್ದೇನೆ, ಮರಳಿ ಸತ್ಯವ್ರತನಾದೆ. ಯಾಗ ಮಾಡುವ ಅಪೇಕ್ಷೆಯಿಂದ ಹೊರಡುವಾಗ ಚಂಡಾಲತ್ವ ಪ್ರಾಪ್ತಿಯಾಯಿತು. ಬಹಳ ಪ್ರಯತ್ನ ಪಟ್ಟು ಮೇಲೆ ಹೋದವ ಕ್ಷಣ ಮಾತ್ರದಲ್ಲಿ ಕೆಳಗೆ ಬೀಳುವ ಹಾಗೆ ಚಂಡಾಲತ್ವ, ಬಹಿಷ್ಕೃತತ್ವ. ನೀನು ಪಾಪಿ ಅಂತ ಹೇಳಿ, ಅನರ್ಹನಾಗು ಅಂತ ಹೇಳಿ, ವೈಕಲ್ಯ ಬರಲಿ ಅಂತ ಹೇಳಿ ಚಂಡಾಲತ್ವವನ್ನೇ ಕೊಟ್ಟು ಪರಿಣಾಮ ಏನಾಯ್ತು? ಊರಿಗೆ ಹೋದೆ. ಆಭರಣ ಹಾಗೆ ಉಂಟು, ಬಣ್ಣ ಬೇರೆ ಆಗಿದೆ. ನನ್ನ ದ್ವಾರಪಾಲಕರು ನನ್ನನ್ನು ಗುರುತಿಸಲಿಲ್ಲ. ಮರುಳರೇ ನೀವು ಅಂತ ಕೇಳಿದ್ರೆ ಮಗನಾದ ಹರಿಶ್ಚಂದ್ರ ಬಂದ, ಹೇಳಿದ ಮಾಡಿಕೊಡ್ತೇನೆ. ಬೇಡ ಮಗನೇ, ಅವರಿಗೆ ಕೃಪೆ ಬರಲಿಕ್ಕಿಲ್ಲ, ಸಾಧನೆಯನ್ನು ನಾನೇ ಮಾಡ್ತೇನೆ ಅಂತ ಅವನಿಗೆ ಅಧಿಕಾರವನ್ನು ವಹಿಸಿದೆ. ಆದರೆ ಅಪೇಕ್ಷೆ ಬಿಡಲಿಲ್ಲ. ಚಾಂಡಾಲತ್ವವನ್ನು ಕಳೆದುಕೊಳ್ಳುವುದು, ಯಾಗವು ಸ್ವರ್ಗ ಪ್ರಾಪ್ತಿ ಒಟ್ಟಿಗೆ ಯಾಕೆ ಆಗಬಾರದು? ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಚಂಡಾಲನೇ ಸ್ವರ್ಗಕ್ಕೆ ಯಾಕೆ ಹೋಗಬಾರದು? ಯೋಚಿಸ್ತೇನೆ. ಇದ್ದಾರೆ ಪರಮ ತಪಸ್ವಿಗಳು, ಶ್ರೇಷ್ಠರಾದ ಕೌಶಿಕರಿದ್ದಾರೆ. 2 ಕಾರಣದಿಂದ ನನಗೆ ಅವರು ಅನುಗ್ರಹ ಮಾಡ್ಯಾರ. ಒಂದು, ವಸಿಷ್ಠರಲ್ಲಿ ಅವರಿಗೆ ವಿರೋಧ ಉಂಟು, ಹೌದಲ್ಲ? ಅದು ಒಂದು ಕಾರಣ. ಇನ್ನೊಂದು, ಹೊಸ ಕನವನ್ನು ಸಾಧಿಸುವವರು ಅವರು ಕ್ಷತ್ರಿಯರಲ್ವಾ, ಬ್ರಹ್ಮರ್ಷಿ ಆಗ್ಲಿಕ್ಕೆ ಹೊರಟವರಲ್ವಾ. ಹಾಗಾದ್ರೆ ಕ್ಷತ್ರಿಯನ ಮನಸ್ಸಿನ ಆಕಾಂಕ್ಷೆ, ಅಪೇಕ್ಷೆ, ಉನ್ಮುಖ, ಮೇಲ್ಮುಖವಾಗಿ ಹರಿಯುವ ಮನಸ್ಸು ಒಬ್ಬ ಕ್ಷತ್ರಿಯನಿಗೆ ಗೊತ್ತಾದೀತು. ಕ್ಷತ್ರಿಯ ಅಪೇಕ್ಷೆ ಕ್ಷತ್ರಿಯನಿಗೆ ಗೊತ್ತಾದೀತು ಎಂಬುದರಿಂದಲೂ ಹಿನ್ನೆಲೆ ಮಾತ್ರ ಅಲ್ಲ, ಹೇಳಿಕೊಳ್ಬಾರ್ದು ಅವರ ಮುಂದೆ. ಅವರ ಕುಟುಂಬ ಸಂರಕ್ಷಣೆ ಮಾಡಿದ ಒಂದು ಯೋಗ ನನ್ನಲ್ಲಿ ಪುಣ್ಯವಾಗಿ ಉಂಟು. ಈ 3 ಅಪೇಕ್ಷೆಗಳಿಂದ ಅವರನ್ನು ಹುಡುಕಿಕೊಂಡು ಅವರ ಆಶ್ರಮದ ಕಡೆ ದಿನಪತಿ ಜಗಾಧಿ ತನಯ ನಂಗ್ರಿಯ ಕಂಡು ಓ ದಿನಪತೆ ಜದಗಾಧಿ ತನಯ ನಂಗ್ರಿಯ ಕಂಡು ಜನಪನಾಥಗೆ ಬಲ ಬಂದು ಜನಪನಾಥಗೆ ಬಲ ಬಂದು ಘನ ಭಕ್ತಿಯಿಂದ ವಂದನೆಗೈದು ನಿಲ್ಲಲಾಗ ಮುನಿಯು ಸುರಿದನು ಕಂಡಿರೆದು ಓ ಲಕ್ಷ್ಯ ಬಹಳ ದೂರದ್ದು, ಸಾಗಬೇಕಾದಂತಹ ಹಾದಿಯು ಬಹಳ ಕಠಿಣತಮವಾದದ್ದು. ಆದ್ದರಿಂದಲೇ ಎಚ್ಚರದ ಹೆಜ್ಜೆಯನ್ನಿರಿಸಿಯೇ ಮುಂದಕ್ಕೆ ಸಾಗಬೇಕಾಗುತ್ತದೆ. 1-2 ದಿವಸಗಳ 1-2 ವರ್ಷಗಳ ಸಾಧನೆಯಲ್ಲ. ಹಿಂತಿರುಗಿ ನೋಡಿದರೆ ಸಾವಿರಾರು ವರ್ಷಗಳ ತಪಸ್ಸಿನ ಫಲ. ಆದರೆ ಸಿಕ್ಕಿದಂತಹ ಪರಿಣಾಮ ಫಲ ಯಾವುದು ಯೋಚಿಸಿದರೆ, ಪ್ರಕಟನಾದಂತಹ ಬ್ರಹ್ಮದೇವನನ್ನ ಮುಂಭಾಗದಲ್ಲಿ ಆಡಿದ್ದು ದೀರ್ಘಕಾಲದ ತಪಸ್ಸಿನ ಫಲರೂಪವಾಗಿ ನೀನು ರಾಜರ್ಷಿಯಾಗಿದ್ದಿ. ಒಂದು ಕ್ಷಣಕ್ಕೆ ನಮ್ಮ ಗತಜೀವನ ನೆನಪಾಗಿ ಹೋಯಿತು. ರಾಜರ್ಷಿ ಆಗಬೇಕಿದ್ರೆ ತಪಸ್ಸೇ ಬೇಕಾಗಿಲ್ವಲ್ಲ. ರಾಜಭೋಗಗಳನ್ನು ಅನುಭವಿಸುತ್ತಾ ಧರ್ಮಯುತವಾಗಿ ಅಧಿಕಾರವನ್ನು ನಡೆಸಿದರೆ ತತ್ಪರಿಣಾಮದಲ್ಲಿ ರಾಜರ್ಷಿಯಾಗಿ ಮಾನಿತನಾಗುವಂತಹ ಅವಕಾಶ ಒಬ್ಬ ಕ್ಷತ್ರಿಯನಿಗೆ ಈ ಪ್ರಪಂಚದಲ್ಲಿ ಯಥೇಚ್ಛವಾಗಿ ಸಿಗುತ್ತದೆ.
ಧರ್ಮನಿಷ್ಠರಾಗಿ ಅಧಿಕಾರವನ್ನು ನಡೆಸಿ ಋಷಿ ಸದೃಶವಾದಂತಹ ಎಚ್ಚರಿಕೆಯನ್ನು ಬದುಕಿನಲ್ಲಿ ಹೊಂದಿದಂತಹ ಅನೇಕ ರಾಜರುಗಳು ನಮಗೆ ಉದಾಹರಣೆಯಾಗಿ ಸಿಗುತ್ತಾರೆ. ತಪಸ್ಸಿನ ಸಾಧನೆಗೆ ಮುಂದಾದದ್ದು ಯಾವ ಕಾರಣಕ್ಕಾಗಿ? ವಸಿಷ್ಠನೊಂದಿಗೆ ಉಂಟಾದಂತಹ ಒಂದು ಸ್ಪರ್ಧಾ ಮನೋಭಾವ, ಪಂಥಾಹ್ವಾನ. ಯಥಾರ್ಥಕ್ಕಾದರೆ ಇದರ ಹಿನ್ನೆಲೆಯಲ್ಲಿ ಬ್ರಾಹ್ಮಣ್ಯವನ್ನು ಮೀರಿ ನಿಲ್ಲುವಂತಹ ಯಾವ ದುರ್ಬುದ್ಧಿಯ ಕ್ಷತ್ರಿಯನಾಗಿ ಅಲ್ಲಲ್ಲ ವಿಶ್ವರಥ ಹೊರಟದ್ದು. ನನ್ನ ಅಂತರಂಗದಲ್ಲಿ ಈ ಭಾವ ಉದ್ದೀಪನಗೊಳ್ಳುವುದಕ್ಕೆ ಕಾರಣವಾದದ್ದೇನು? ಕೇವಲ ನನ್ನ ಜನ್ಮದ ಹಿನ್ನೆಲೆಯಲ್ಲಿರುವಂತಹ ಸಂಕಲ್ಪ, ಬೇಕೆಂದು ಮಾಡಿದ್ದಲ್ಲ. ಮಾನವ ನಿರ್ಮಿತವಾದದ್ದಾದರೆ ದೋಷವ ಗುಣವ ಗುರುತಿಸುವುದಕ್ಕೆ ಸಾಧ್ಯವಾಗುತ್ತದೆ. ದೈವ ಕಲ್ಪಿತವಾದದ್ದರಲ್ಲಿ ದೋಷ ಗುಣವನ್ನು ಗುರುತಿಸುವುದಕ್ಕಿಲ್ಲ. ಕಾಲಪ್ರಭಾವ ಅನ್ನುವುದಕ್ಕಿರುವಂತಹ ಸಮಾಧಾನಕರವಾದ ಉತ್ತರ. ಕಾಲಪ್ರಭಾವ ಕಾರಣವಾಗಿ ದೈವ ಸಂಕಲ್ಪದಿಂದ ಕ್ಷತ್ರಿಯರ ಬಸಿರಲ್ಲಿ ಒಗೆದು ಬಂದರೂ ಮುಂದಕ್ಕೆ ಬ್ರಾಹ್ಮಣನಾಗಿಯೇ ಬದಲಾಗಬೇಕಾದಂತಹ ಒಂದು ಸ್ಥಿತಿಯನ್ನು ಪೂರ್ವಿಕರು ಮೊದಲೇ ಗುರುತಿಸಿದರಂತೆ. ಅದೇ ಆಗಿ ಹೋಯಿತಲ್ಲ. ಈ ಪ್ರಪಂಚದಲ್ಲಿ ಯಾವುದೇ ಒಂದು ಮಹತ್ ಕಾರ್ಯಗಳು ಅಲ್ಲ, ಬದುಕಿನ ತಿರುವು ಉಂಟಾಗಬೇಕಾದದ್ದರಾಗುವುದೇನು ಕೇಳಿದರೆ ಒಂದು ಸನ್ನಿವೇಶಗಳು ಮಾತ್ರ, ನಿಮಿತ್ತ ಮಾತ್ರವಾಗಿ. ವಸಿಷ್ಠನ ಮುಂಭಾಗದಲ್ಲಿ ನನಗೊದಗಿ ಬಂದಂತಹ ಒಂದು ಸಂಘರ್ಷ ಕ್ಷಾತ್ರ ಬ್ರಹ್ಮದ ಸಂಘರ್ಷವಾಗಿ ಬದಲಾಗಿ ಬ್ರಾಹ್ಮವನ್ನೇ ಸಂಪಾದಿಸ್ತೇನೆ ಅನ್ನುವಂತಹ ನಿರ್ಣಯದಿಂದ ನನ್ನ ಬದುಕಿನ ಗತಿಗೆ ಒಂದು ಹೊಸತಾದಂತಹ ತಿರುವನ್ನದು ಒದಗಿಸಿಕೊಟ್ಟದ್ದು ಸುಳ್ಳಲ್ಲ. ಆದರೆ ಸಾಧನೆ ಇಲ್ಲಿಗೆ ಮುಗಿಯಬೇಕಾದದ್ದು ಅಲ್ಲವಲ್ಲ. ಲಕ್ಷ್ಯದ ಸಿದ್ಧಿ ಗಮನ ಇಲ್ಲದೆ ಇದ್ದವನಿಗೆ ಅಥವಾ ಲಕ್ಷ್ಯ ಕುರಿತಾದ ಕಲ್ಪನೆಯೇ ಇಲ್ಲದೆ ಇದ್ದವನಿಗೆ ಸಾಗಿದ್ದೇ ಬದುಕು. ಆದರೆ ಯಾವನು ಲಕ್ಷ್ಯವನ್ನು ಸರಿಯಾಗಿ ಗುರುತಿಸಿಕೊಂಡವನು ಅವನಿಗೆ ಅದನ್ನು ಹೊಂದುವ ತನಕ ಸಾಧನೆ ಅನ್ನುವುದು ಅನವರತವಾಗಿ ಬೇಕೇ ಬೇಕಾಗುತ್ತದೆ. ಅದಕ್ಕಾಗಿಯೇ ಮತ್ತೆ ಕಠಿಣವಾದ ತಪಸ್ಸಿನಿಂದ ಬ್ರಹ್ಮರ್ಷಿ ಪದವಿಯನ್ನು ಸಾಧಿಸಿಯೇ ಸಿದ್ಧ. ಈ ನಿರ್ಣಯದಿಂದ ಮುಂದಾಗಿ ನಾನು ಅನೇಕ ವರ್ಷಗಳ ಕಾಲ ತಪಸ್ಸಿನಲ್ಲಿ ಕಾಲವನ್ನು ಕಳೆದರೆ ಯಾಕೋ ಒಂದೊಮ್ಮೆಗೆ ತಪಸ್ಸಿನಿಂದ ಸಮಾಧಿ ಸ್ಥಿತಿಯಿಂದ ಎಚ್ಚರಗೊಂಡು ಯಾರದು? ಸ್ವಾಮಿ ಸ್ವಾಮಿ ಗುರುದೇವ, ವಿಶ್ವರಥರು, ವಿಶ್ವಾಮಿತ್ರರು, ಅಂಬಾ ಅಭಿವಾದೆ, ಅಡ್ಡ ಬಿದ್ದಿದ್ದೇನೆ. ಅಯ್ಯ, ನಿನ್ನನ್ನು ನೋಡಿದರೆ ಅಚ್ಚರಿಯಾಗುತ್ತಾ ಇದೆ ನನಗೆ. ಸಂಸ್ಕಾರ ಕಾಣಿಸ್ತದೆ, ಆದರೆ ನನ್ನ ಕಪ್ಪು ಬಟ್ಟೆಯನ್ನು ನಡೆಮುಡಿಯನ್ನಾಗಿ ಹಾಸಿದ್ದೇನೆ. ಅದೇ ಹಾಸಬೇಕು ಅನ್ನುವ ಪ್ರಜ್ಞೆ ಇದೆ ನಿನಗೆ, ಅದು ಸಂಸ್ಕಾರದಿಂದ ಸಿದ್ಧವಾದ. ಯಥಾ ಸಾಧ್ಯವೋ ನನ್ನಲ್ಲಿಲ್ಲ, ಆದರೂ ದ್ರವ್ಯಗಳನ್ನು ಮುಂದಿಟ್ಟಿದ್ದೇನೆ. ಸಂಪತ್ತಿನ ಕೊರತೆ ಇದ್ದ ಹಾಗೆ ಕಾಣುವುದಿಲ್ಲ. ಸಂಸ್ಕಾರಕ್ಕೆ ಕೊರತೆ ನಿನ್ನಲ್ಲಿ ಇಲ್ಲ ಅನ್ನುವುದು ವ್ಯವಹಾರದಿಂದ ಸ್ಪಷ್ಟ ಆಗುತ್ತದೆ. ಆದರೆ ಸೌರ ಅನುಪೂರ್ವಿಯಿಂದ ನಮಸ್ಕಾರ ಮಾಡಿದ್ದೆ. ಆಚರಿಸಬೇಕಾದದ್ದನ್ನು ನೀನು ಆಚರಿಸುತ್ತಾ ಇಲ್ಲ. ದೂರ ನಿಲ್ಲಲು ನೀನಾರು ಚಂಡಾಲ, ದೂರ ನಿಲ್ಲಲು ನೀನಾರು ಚಂಡಾಲ, ಶರೀರದಿಂದ ನಿನ್ನ ಪ್ರಕೃತಿ ವೀರರಂದಿಯುವುದು ಕಾರಣ ಏನು? ವೀರರಂದಿಯುವುದು ಕಾರಣವೇನಿನ ಅರಸಿಗೆಂದ ನರ್ಬದಿಯೇ ದೂರ ನಿಲ್ಲಲು ನೀ ಗುರುದೇವ. ಅಯ್ಯ, ಬಹಳ ಹತ್ತಿರವನ್ನು ಸೇರಬೇಡ, ದೂರವೇ ನಿಲ್ಲ. ನಿಷೇಧದಿಂದ ಹೇಳ್ತೇನೆ ಅಂತ ತಪ್ಪಾಗಿಯೂ ಕಲ್ಪಿಸಿಕೊಳ್ಳಬೇಡ. ಬಹುದೀರ್ಘ ಕಾಲದ ಜೀವನಾನುಭವದಿಂದ ನಾನು ಕಂಡುಕೊಂಡಂತಹ ಸತ್ಯ, ಯಾರನ್ನೂ ನಮ್ಮವರೆಂದು ಹತ್ತಿರಕ್ಕೆ ಸೇರುವುದು ಕಷ್ಟ ಆಗಿ ಹೋಗಿದೆ. ಯಾರು ನಿಜವಾಗಿಯೂ ನಮ್ಮ ಸಂಸರ್ಗಕ್ಕೆ, ನಮ್ಮ ಸಹಯೋಗಕ್ಕೆ, ನಮ್ಮೊಂದಿಗೆ ಸಂವಾದಕ್ಕೆ, ನಮ್ಮೊಂದಿಗೆ ಯಾವುದೋ ಒಂದು ವ್ಯವಹಾರಕ್ಕೆ ಸೂಕ್ತರು ಅನ್ನೋ ಹಾಗೆ ನಾವು ಭಾವಿಸ್ತೇವೆಯೋ ಅದು ಎಲ್ಲ ಸಲವೂ ನಿಜವೇ ಆಗಿರಬೇಕು ಅನ್ನುವ ನಿರ್ಣಯ ಇಲ್ಲ. ಸಿಗಲೇಬೇಕಾದ್ದು ಸಿಕ್ಕದಿರುವಾಗ ನಿಷ್ಠಾವಂತನಾದ ಸೇವಕನು ಪುನಃ ಪುನಃ ಕೇಳಿದ್ದಾನಂತೆ, ನನಗೆ ವೇತನ ಯಾವಾಗ, ನನಗೆ ವೇತನ ಯಾವಾಗ? ಯಾರೋ ಮೋಸ ಮಾಡಿದ್ದಾರೆ ಅವನಿಗೆ. ಆದ್ದರಿಂದಲೇ ಒಮ್ಮೆಲೆ ಯಾವನಿಂದಲೂ ಹೊರಗಿನಿಂದ ತರ್ಕಿಸುವುದು ಸಲ್ಲದು. ನಿನ್ನದ್ದಾದಂತಹ ಅಂಗಸೌಷ್ಠವವನ್ನು ಗಮನಿಸಿದರೆ ಒಂದು ರಾಜ ಲಕ್ಷಣಗಳು ಸ್ಪಷ್ಟವಾಗಿಯೇ ಗೋಚರಿಸ್ತವೆ. ಹೌದು ಸ್ವಾಮಿ. ವಿಶಾಲವಾದಂತಹ ಹಣೆ ಇದೆ, ದೀರ್ಘವಾದಂತಹ ಬಾಹುಗಳಿವೆ, ತುಲಾದಂಡದಂತೆಯೇ ಸುಪುಷ್ಟವಾಗಿ ಅದು ಗೋಚರಿಸ್ತದೆ. ಹರವಾದಂತಹ ಎದೆ, ದಷ್ಟಪುಷ್ಟವಾದಂತಹ ಅಂಗಸೌಷ್ಠವ, ಇದನ್ನೆಲ್ಲ ಗಮನಿಸಿದರೆ ಒಂದು ರಾಜಕುಲ ಸಂಭೂತ ಅನ್ನುವುದು ಸ್ಫುಟವಾಗುತ್ತದೆ. ಆಭರಣ ಉಂಟು, ವರ್ಣ ಬೇರೆ ಅಷ್ಟೇ. ಆಭರಣಗಳುಂಟು, ಕಪ್ಪು, ಎಲ್ಲ ಕಪ್ಪು ವರ್ಣದ ಆಭರಣಗಳು. ಅದು ರಾಜತ್ವ. ಶರೀರದ ಬಣ್ಣವು
ಕಪ್ಪಾಗಿ ಹೋಗಿ ಅದು. ನನ್ನ ಮೈಯನ್ನು ನಾನೇ ನೋಡುವುದಿಲ್ಲ. ಹಾಗೆಂದು ಈ ಪ್ರಪಂಚದಲ್ಲಿ ಕೇವಲ ತಿರಸ್ಕಾರ ಯೋಗ್ಯವಾಗಿ ಗುರುತಿಸಲ್ಪಡಬೇಕಾದದ್ದು ಆವರಣ ಅಂತ ನಾನು ಆಕ್ಷೇಪಿಸಿದ್ದಲ್ಲ. ಸಹಜವಾದ ಕಪ್ಪಿಗಾದರೂ ಒಂದು ಸೌಂದರ್ಯ ಇದೆ. ಹೌದು, ಇದರಲ್ಲಿ ಏನೋ ಒಂದು ಅಸಹಜ ಕಾಣಿಸ್ತದೆ, ಒಂದು ಕೃತ್ರಿಮತೆ ಗೋಚರಿಸ್ತದೆ. ಹೌದು, ಪ್ರಾಪ್ತ ಇದು ಪ್ರಾಪ್ತ. ಆದರೆ ನಾವು ತರ್ಕಿಸಬೇಕಾದದ್ದೇನು, ನಿಜವಾಗಿಯೂ ಹಾವು ಕಡಿದವನ ಮೈಯು ನೀಲಿ ಆಗ್ತದೆ, ನೀಲಿ ಆಗ್ತದೆ, ಕಪ್ಪಿದ್ದವನದ್ದು ನೀಲಿ ಇರ್ತದೆ. ಆದ್ರೆ ಆ ನೀಲಿಗೂ ಈ ನೀಲಿಗೂ ವ್ಯತ್ಯಾಸ ಕಾಣಿಸ್ತದೆ. ವಿಕೃತಿ ಒಂದು, ಪ್ರಕೃತಿ ಒಂದು. ನಿನ್ನ ಈ ಶರೀರದ ವರ್ಣವನ್ನು ಗಮನಿಸಿದ್ರೆ ಇದು ನಿನಗೆ ಜಾತವಾದ ವರ್ಣ ಅಲ್ಲ ಅನ್ನುವುದು ನಿರ್ಣಯ. ವಿಕೃತಿಯೇ ಹೌದು. ವಿಕೃತಿಯಿಂದ ಆಮೇಲೆ ಬಂದದ್ದಿರಬೇಕು. ವಿಕೃತಿಯಿಂದ ಬಂದಿದೆ ಅಂತ ಆದ್ರೆ ನಿನ್ನನ್ನು ಸನಿಹಕ್ಕೆ ಸೇರಿಸುವುದಕ್ಕಿಂತ ಮುನ್ನ ನಾವು ಬಹಳಷ್ಟು ಯೋಚಿಸಬೇಕಾಗ್ತದೆ. ಅದಕ್ಕಾಗಿ ಆಡಿದ್ದು ದೂರ ನಿಲ್ಲು. ಮಾಲಿನ್ಯಕ್ಕಾಗಿ ನೋಡಿದರೆ ರಾಜಸಂಲಕ್ಷಣಗಳು ಗೋಚರಿಸ್ತದೆ. ನಿನ್ನದ್ದಾದಂತಹ ಆಚಾರ ವಿಚಾರಾದಿಗಳಲ್ಲಿ ಸಂಸ್ಕಾರವೂ ಸ್ಪಷ್ಟವಾಗಿ ಕಾಣಿಸ್ತದೆ. ಈ ವರ್ಣಕ್ಕೂ ನಿನ್ನ ಅಂತರಂಗದ ವರ್ಣಕ್ಕೂ ಬಹಳ ಸಾಮ್ಯ ಕಾಣುವುದಿಲ್ಲ, ಹೊಂದಿಕೆ ಬರುವುದಿಲ್ಲ, ವರ್ಣ ಇಲ್ಲ. ಒಳಗಿನ ವರ್ಣ ಸಂಸ್ಕಾರಯುತವಾದದ್ದು, ಹೊರಗಿನ ವರ್ಣ ಸಂಸ್ಕಾರಹೀನತೆಯನ್ನು ತೋರಿಸ್ತದೆ. ಹಾಗಾದ್ರೆ ನಾನು ವರ್ಣವನ್ನು ಮಾಡಿ ಹತ್ತಿರ ಬಂದದ್ದು ಅಪರಾಧ ಆಗಿದೆ. ಹಾಗಿದ್ರೆ ಇಂತಹ ಒಂದು ವೈರುಪ್ಯ ಹೊಂದಿ ಬರುವುದಕ್ಕೆ ಸಾಧನವಾದದ್ದೇನು? ಮೊದಲಿನಿಂದಲೂ ಹೀಗೆಯೋ ಅಲ್ಲ ಮತ್ತೇನಾದರೂ ನಿನ್ನ ಬದುಕಿನಲ್ಲಿ ಒದಗಿ ಬಂದಂತಹ ಅವಘಡದ ಕಾರಣದಿಂದ ಸಂಭವಿಸಿದ್ದೋ? ಯಾರು ನೀನು? ಯಾಕೆ ಇಲ್ಲಿಗೆ ಬಂದೆ? ನಿನ್ನನ್ನು ವರ್ಚಸ್ವಿ ಅಂತ ಗುರುತಿಸುವುದಕ್ಕೆ ಪ್ರಧಾನವಾದ ಕಾರಣ ಏನು ಗೊತ್ತೋ? ತಪಸ್ಸಿನಲ್ಲಿ ಯೋಗಾರೂಢನಾಗಿ ಉಳಿದಿದ್ದಂತಹ ನನ್ನನ್ನು ನೀನು ಬಹಿರ್ಮುಖನಾಗಿಸುವಷ್ಟು ಸಶಕ್ತನಿದ್ದಿ. ಹೌದಲ್ಲ? ನೀನು ಬಂದು ಪಾದಕ್ಕೆರಗಿ ನನ್ನನ್ನು ನುತಿಸಿದಂತಹ ಕಾಲಕ್ಕೆ ಒಳಮುಖವಾಗಿದ್ದಂತಹ ಇಂದ್ರಿಯಗಳೆಲ್ಲ ಹೊರಗೆ ಹರಿದು ಬರುವಂತಹ ಒಂದು ಸ್ಥಿತಿ ಕಠಿಣ ಸಂಯಮಿಯಾದಂತಹ ನನ್ನಲ್ಲಿ ಆದರೂ ಬರ್ತದೆ ಅಂದ. ಒಳಗೆ ಬರ್ತಾ ಇದ್ದ ಹಾಗೆ ತಾವು ನೇತ್ರೋನ್ಮೀಲನವನ್ನು ಮಾಡಿದೆ ಅಲ್ವ? ಹಾಗಿದ್ರೆ ಅಂತಹ ಸಂಯಮಿಯಾದಂತಹ ನನಗೆ ಆ ಸ್ಥಿತಿಯನ್ನು ನೀನು ತರ್ತಿ ಅಂತಾದರೆ ಅಲ್ಲಿ ವರ್ಚಸ್ಸು ಅಧಿಕವಾದದ್ದಿದೆ ಅನ್ನುವುದು ಸ್ಪಷ್ಟವಾಗುತ್ತದೆ. ಕೇವಲ ಒಂದು ದುರ್ಬಲವಾದಂತಹ ವ್ಯಕ್ತಿಗಳ ಮುಂಭಾಗದಲ್ಲಿ ನಾವು ಬಹಿರ್ಮುಖರಾಗುವವರು. ಹಾಗಿದ್ರೆ ನೀನು ಯಾರು? ಬಂದವ, ಏನು ಉದ್ದೇಶವನ್ನು ಹೊತ್ತು ತಂದಿದ್ದಿ? ಎಲ್ಲವನ್ನು ಹೇಳು. ನನ್ನಿಂದ ಆಗಬಹುದಾದದ್ದಾದರೆ ನಾನು ಕಿವಿ ಕೊಡಬೇಕಾಗ್ತದೆ. ಪರಮ ಪ್ರತಾಪಿಗಳು, ಮಹಾ ಸಾಧಕರು ಉತ್ತರಣದಲ್ಲಿ ವರ್ಣೋತ್ಕ್ರಮಣ, ಉತ್ಕ್ರಾಂತಿ, ಜಾತ್ಯುತ್ಕ್ರಾಂತಿಗಳನ್ನು ಸಾಧಿಸಿದ ಒಂದು ಮನಸ್ಸಿಗೆ ಮಾತ್ರ ಈ ಶೈಲಿ ಸಿದ್ಧಿಸ್ತದೆ. ನಾನು ಪ್ರಶಂಸೆ ಹೇಳುವುದಲ್ಲ. ವಿಶ್ವರಥರೇ, ಕುಶನಾಭ ಕುಲೋತ್ಪನ್ನರೇ, ಗಾದಿಜಾತರೇ, ನಾಳೆ ಯಾರು ಅಂತ ಗೊತ್ತಾಗಲಿಲ್ಲ ಸ್ವಾಮಿ. ಕೇಳು ಕುಶನಾಭಜಾತ ಸಂಜಾತ ಕುಶನಾಭಜಾತ ಸಂಜಾತ ಶೀಲ ತ್ರಿಶಂಕುಲ ಕೇಳೋ ಕೇಳೋ ಕುಶನಾಭಜಾತ ಸಂಜಾತ ಕೇಳೋ ಕೇಳೋ ಕುಶನಾಭಜಾತ ಸಂಜಾತ ಶೀಲ ತ್ರಿಶಂಕುನ ಪೇಳ್ವೆ ವಿಖ್ಯಾತ ಪೇಳ್ವೆ ವಿಖ್ಯಾತ
ವಿಖ್ಯಾತ ವರಕೃತು ಶತವನ್ನು ಮಾಡಿ ಬಳಿಕ ನಾನು ವರಕೃತು ಶತವನ್ನು ಮಾಡಿ ಬಳಿಕ ನಾನು ನರತನು ಸಹಿತೈದಿ ಸುರಪತಿ ಪುರದೇ ಬಳಿಕ ನಾನು ನರತನು ಸಹಿತೈದಿ ಸುರಪತಿ ಪುರದೇ ಶತವನ್ನು ಮಾಡಿ ಬಳಿಕ ನಾನು ನರತನು ಸಹಿತೈತಿ ಸುರಪತಿ ಪುರದಿ ಇರುವಿಡಿ ಎಂದೊಂದು ಮಖವ ಮಾಡಿಸಿರೆಂದು ಪುರದಿ ಇರುವಿಡೆನ್ನಿಂದೊಂದು ಮಖವ ಮಾಡಿಸಿರೆಂದು ಮಖವ ಮಾಡಿಸಿ ಅರುಹಿದೆ ಗುರುಗಳಿಗೆ ಮಣಿದ ಮರಡಿಗಳಿಗೆ ಅರುಹಿದೆ ಗುರುಗಳಿಗೆ ಮಣಿದ ಮರಡಿಗಳಿಗೆ ಕೇಳು ಕುಶನಾಭ ಜಾತ ಸಂಜಾತ ಆ ಆ ಜಾತ ಸಂಜಾತ ಕೌಶಿಕ ದೇವ ತಮ್ಮನ್ನು ಸಂಬೋಧಿಸಿದ ರೀತಿಯಲ್ಲೇ ನನ್ನ ಬದುಕು ಇದೆ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಓರೆಯಿಂದ ಬಂದ ಹಾಗೆ ಹೇಳಬೇಕಷ್ಟೆ. ಕುಶನಾಭ ಜಾತ ಸಂಜಾತ, ಕುಶಿಕ ಸಂಜಾತ ಕೌಶಿಕ ಅಂತ ಹೇಳ್ಬೋದಲ್ಲ? ಇಲ್ಲ ಸ್ವಾಮಿ, ನನ್ನದು ಒಂದು ಕಡೆಯಿಂದ ವಿರಾಗ, ಒಂದು ಕಡೆಯಿಂದ ಹಠ, ಒಂದು ಕಡೆಯಿಂದ ವಸ್ತುವಿನಲ್ಲಿ ಅನುರಾಗ, ಪ್ರತಿಬಂಧಕ. ಇದಕ್ಕೆ ಯಾವ ರಾಗದಿಂದ ಹೇಳಲಿ ಸ್ವಾಮಿ? ನಾನು ಯಾರು ಅಂತ ಗೊತ್ತಾಗಲಿಲ್ಲ ಅಲ್ಲ. ಗೊತ್ತಾದರೂ ಹೇಳಲಿಕ್ಕೆ ಇಲ್ಲ ತಾವು, ನನಗೆ ಅರ್ಥ ಆಗ್ತದೆ. ಗುರುದೇವ, ಕುಶನಾಭ ಜಾತ ಸಂಜಾತ ನಾನು ಇಡೀ ಚರಿತ್ರೆ ಉಂಟು. ನನ್ನದು ಹಾಗೆ. ಮಹಾವಂಶಜ, ಪಾಪಿ, ರಾಜ, ಚಕ್ರವರ್ತಿ, ಶತಕೃತ. ಎಂಥದಯ್ಯ ಇದು? ಘನವಂಶದಲ್ಲಿ ಹುಟ್ಟಿದ್ದೇನೆ. ಹೋ, ಇನ್ನು ಅದಕ್ಕಿಂತ ದೊಡ್ಡ ವಂಶ ಇಲ್ಲ ಸ್ವಾಮಿ. ಅದರಲ್ಲಿ ಬಿಳಿ ಬೆಳಕೆ ಇರುವುದು. ನಾನಿರುವುದು ಕಪ್ಪು, ವೈರುಧ್ಯ. ಕ್ಷತ್ರಿಯನಾದವನು ಬ್ರಾಹ್ಮಣನಾಗಲಿಕ್ಕೆ ಹೊರಟಂತೆ, ಹೋಲಿಕೆ ಅಲ್ಲ. ನಾ ಸೂರ್ಯವಂಶೀಯ. ಸೂರ್ಯವಂಶೀಯ? ನಿಬಂಧನನ ಮಗ, ಸತ್ಯವ್ರತ. ನೀನು ತ್ರಿಶಂಕು. ನಾನು ಎಲ್ಲ ನಿನಗೇನಯ್ಯ ಆದದ್ದು? ನಿನ್ನನ್ನು ಕಾಣದೇ ಇದ್ದವನಲ್ಲ, ನನಗೆ ನೀನು ಅಪರಿಚಿತನೂ ಅಲ್ಲ. ಹೀಗೆ ಬರಬಾರ್ದು ನಾನು ನಿಮ್ಮ ಮುಂದೆ, ಗೊತ್ತುಂಟು. ಈಗ ನಿನ್ನನ್ನು ನೋಡಿದರೆ ನನಗೆ ಪೂರ್ವ ಪರಿಚಯವೇ ಉಂಟಾಗಲಿಲ್ಲ. ನಾನು ಹೊದ್ದುಕೊಂಡದ್ದು ತಮಗೆ ಹಾಕಿದೆ ಅಲ್ಲ, ಕಂಬಳಿ ಅಲ್ಲ ಸ್ವಾಮಿ, ಮತ್ತೆ ಪೀತಾಂಬರ. ಅದು ಯಾಕೆ ಹಾಗಾಯಿತು? ಕಪ್ಪಾಗಿದೆ, ಹೌದಾ? ಇದಕ್ಕೆ ಯೋಗ ದುರ್ಯೋಗ ರಾಗ ಅಂತ ಹೇಳುವುದು. ಯಾರು ಎಲ್ಲಿ ಏನುಂಟೋ ಹೇಳಲಿಕ್ಕೆ ಬರುವುದಿಲ್ಲ ಸ್ವಾಮಿ. ಇದನ್ನು ಅರ್ಥ ಮಾಡಬೇಕಾದ್ರೆ ಬ್ರಹ್ಮರ್ಷಿ ಆಗಲಿಕ್ಕೆ ಹೊರಟಂತ ಒಬ್ಬ ಕ್ಷತ್ರಿಯನಿಗೆ ಅರ್ಥ ಆದೀತು. ಯಾಕೆ? ನನಗೆ ಒಂದು ಕಡೆ ಮಹತ್ವಾಕಾಂಕ್ಷೆ,
ಒಂದು ಕಡೆ ನನ್ನದಲ್ಲದ ಅಪರಾಧಗಳು, ನನ್ನದಾದದ್ದು. ಆದರೂ ಒತ್ತಿ ನುಗ್ಗರಿಸಿ ಬರುವ ಆಸೆಯನ್ನು ಅದುಮಲಾರದೆ ಶತಯಾಗಗಳನ್ನು ಗುರುಗಳೇ ಮಾಡಿಸಿದ್ದು ಕೂಡ ಇದು ಒಂದು ವೈರುಧ್ಯವೇ. ಹೊಸ ದಾರಿಯನ್ನು ಅನ್ವೇಷಿಸಿ ಪ್ರಯತ್ನಿಸುವಂತಹ ಮಂದಿಗಳಿಗೆ ಪ್ರಪಂಚದಲ್ಲಿ ಅಪವಾದ ತಪ್ಪಿದ್ದಲ್ಲ. ಅದರಲ್ಲಿ ಸಾರ್ಥಕ್ಯವನ್ನು ಪಡೆದ ಮೇಲೆ ಮತ್ತೆ ಅನೇಕರು ಅನುಸರಿಸುವವರು ಬರಬಹುದು. ಅನುಸರಿಸುವವರು ಬರುವ ತನಕವು ಅಪವಾದ ಅನ್ನುವುದು ಸಹಜವಾದದ್ದು. ಲೋಕದಲ್ಲಿ ಅವನಿಗೆ ಬೇಕಿತ್ತ ಇದು? ಬೇಕಿತ್ತು. ಲೋಕದಲ್ಲಿ ಕಾಣ್ತಾರೆ, ಹೀಗೆ ಮಾಡಬೇಕಾ? ಒಳ್ಳೇದಾದ್ರೆ ಹೇಳ್ತಾರೆ ನಾನೇ ಹೇಳಿದ್ದವನಿಗೆ. ಹೌದು, ಅದಾದ್ಮೇಲೆ ಎಷ್ಟು ಮಂದಿಗಳು ಹೇಳ್ತಾರೆ. ಹೊಸ ಗೃಹ ನಿರ್ಮಾಣ ಮಾಡಿದಂತಹ ಒಬ್ಬ ವ್ಯಕ್ತಿ ಋಣವನ್ನು ಮಾಡಿಯೋ ಪ್ರಯತ್ನದಿಂದಲೋ ದುಡಿದು ಮಾಡಿ ಅಷ್ಟು ದೊಡ್ಡ ಮನೆ ಅವನಿಗೆ ಬೇಕಿತ್ತು. ಜನ ಇರುವುದು 3 ಗುಡಿಸಲು ಸಾಲ್ದ. ಒಳ್ಳೆದಾದ ಮೇಲೆ ಅವನ ಬುದ್ಧಿ ಅಲ್ಲ ಅದು. ನಾನು ಅವನಿಗೆ ಮೊದಲ ಪ್ರಚೋದನೆ, ಮೊದಲ ಕಲ್ಲು ಕೊಟ್ಟದ್ದು ನಾನೇ ಅಂತ ಹೇಳ್ತಾನೆ. ಅವ ಕಲ್ಲು ಹಾಕಿದ್ದು. ಹೌದು, ಹೇಳುದು ಬೇಡ ಅಂತ ಕಲ್ಲು ಕೊಟ್ಟವ ಅಂತ. ಗುರುದೇವ, ಯಶಸ್ಸು ಎಂಬ ಮಗುವಿಗೆ 100 ತಾಯಂದಿರು. ಹೌದು. ಅಳುವ ಮಗುವಿಗೆ ತಾಯಂದಿ ಒಬ್ಬಳೆ ತಾಯಿ. ಹೌದು. ಚಿಕ್ಕಮ್ಮನು ದೂರ ಹೋಗ್ತಾಳೆ. ಇದು ಎಲ್ಲರೂ ಕೈ ಬಿಟ್ರ ನಿನ್ನನ್ನು. ನಿಬಂಧನ ಪುತ್ರನಾದ ತ್ರಿಶಂಕು ಸತ್ಯವ್ರತನ ಕಥೆ. ಚಕ್ರವರ್ತಿಯಾಗಿದ್ದವ, ಸೂರ್ಯವಂಶದಲ್ಲಿ ಅಯೋಧ್ಯೆಯಲ್ಲಿ ಸಿಂಹಾಸನಾರೋಹಣವನ್ನು ಮಾಡಿದವ. ನೀನು ನನಗೆ ಅಪರಿಚಿತ ಏನೂ ಇಲ್ಲ. ಏನಾಯ್ತಯ್ಯ ನನಗೆ? ಈ ಸಂದರ್ಭದಲ್ಲಿ ನೆನಪಿಸಬಾರ್ದ ಏನೋ, ತಮ್ಮಲ್ಲಿ ಬರ್ಲಿಕ್ಕೆ ಒಂದೇ ಒಂದು ಪುಣ್ಯ ಕಾರಣ, ಇಲ್ಲದ್ರೆ ಬರ್ತಿರ್ಲಿಲ್ಲ ನಾನು. ಚತುರ್ಯುಗಗಳು ತಿರುಗಿದ್ರು ಈ ಸಾಧನೆಯನ್ನು ಮಾಡಲು ಸಾಧ್ಯವಿಲ್ಲದ ಒಬ್ಬ ವ್ಯಕ್ತಿಯ ಸಂಸಾರ ಸಂರಕ್ಷಣೆ ಮಾಡಿದ ಯೋಗ ನನಗೆ ವಿಧಿ ಕೊಟ್ಟಿತ್ತು. ನೆನಪಿದೆ. ಆ ಪುಣ್ಯದಿಂದ ಬಂದಿದ್ದೆ. ಪೂರ್ವಕಥೆ ತಮಗೆ ಗೊತ್ತಿದೆ. ಪಿತೃವಿನ ಆಗ್ರಹ ಒಂದು ಸರಿಯೋ ತಪ್ಪೋ, ರಕ್ಷಣೆಗಾಗಿ ವಧುವನ್ನು ರಕ್ಷಿಸಿದ್ದೇ ಅಪಹಾರವೆಂಬ ಮಾತು ಬಂತು. ಗೋಮಾಂಸ ಭಕ್ಷಣೆ ಅಪರಾಧವಲ್ಲದಿದ್ರೂ ಮಂತ್ರಪೂರ್ವಕ ಸಂಸ್ಕಾರ ಮಾಡದೆ ತಿಂದುದೊಂದು ಅಪರಾಧವಾಯಿತು. ಹಸಿವೆ ಸ್ವಾಮಿ, ಏನು ಮಾಡುವುದು? ಬಡತನ, ಅಪಮಾನ, ತಾವೇ ಹೇಳಿದಾಗೆ 2 ದೊಡ್ಡ ಅನುಭವಗಳು ನನಗಾಗಿ. ತಮಗೂ ರೂಪಾಂತರದಲ್ಲಿ ಆಗಿರಬಹುದು. ಹೌದಾ? ಇಷ್ಟಾದರೂ ವಿಧಿ ಒಂದು ಆಟವನ್ನು ಆಡಿತು ಸ್ವಾಮಿ. ಜೀವನ ಪೂರ್ತಿ ತಪ್ಪು ಮಾಡುವವನ ತಪ್ಪನ್ನು ಪ್ರಪಂಚ ಹೇಳುವುದಿಲ್ಲ. ಅವನ ಮಧ್ಯಕ್ಕೆ ಅನುಕಂಪವೇ ಉಂಟು ಬೇಕಾದ್ರೆ. ಅವ ಮೊದಲಿನಿಂದಲೂ ಹಾಗೆ ಅಂತ. ಮದ್ಯಪಾಯಿ, ದ್ಯೂತ ವ್ಯಸನಿ, ಮೂರ್ಖ ಮತ್ತೆ ದುಷ್ಟ, ವಂಚಕರಿಗೆ ಲೋಕದಲ್ಲಿ ಉಳಿದವರಲ್ಲಿ ಒಂದೇ ಮಾತುಂಟು. ಉಳಿದದಲ್ಲಿ ಅವರಿಗೆ ಬೇರೆ ಅಭಿಪ್ರಾಯ ಇರ್ತದೆ. 1,00,000 ಜನರು ಒಂದೇ ಹೇಳುವುದು, ಅವ ಬಿಡಿ. ಹಾಗೆ ಅವನ ಬಿಡಿ. ಅಥವಾ ಏನಾದ್ರೂ ಒಂದು ದಿವಸ ಅವನಿಗೆ ಅನುಕಂಪ. ಇವತ್ತು ಅವ ನಿನ್ನೆ ಆಗಿರ್ಲಿಲ್ಲ. ಇಲ್ಲ, ಇವತ್ತಲ್ಲ, ಇವತ್ತಿದ್ದು ಅದು ಒಂದು ಬಿಟ್ರೆ ಅವ ಒಳ್ಳೆಯವ. ಇದು ಒಂದು ಬಿಟ್ರೆ ಒಳ್ಳೆಯವ. ಈಚೆವ ಮಾಡಿದ ಅಪರಾಧಕ್ಕೆ ಏನ್ ಹೇಳ್ತಾರೆ? ಅವ ಬಿಡಿ. ನೀನು ತ್ರಿಶಂಕು ಆದದ್ದು ಈ ಅರ್ಥದಿಂದ. ನೀನು ಹೀಗೆ ಮಾಡಬಹುದಾ? ಈಗ ಬದುಕಿನ ಉದ್ದಕ್ಕೂ ನೀನು ತಪ್ಪೇ ಮಾಡ್ತಿದ್ರೆ ತ್ರಿಶಂಕು ಅಂತ ನಿನಗೆ ಹೆಸರು ಬರ್ತದೆ. ಸತ್ಯವ್ರತನೇ ಆಗಿದ್ದೆ ನಾನು, ಸುಮ್ಮನೆ ಹೆಸರಿಗೆ ಮಾಡಿದ್ದು ಲೆಕ್ಕ ಇಟ್ಟು 3 ತಪ್ಪಾಯಿತು. ಆದ್ದರಿಂದ ತ್ರಿಶಂಕು ಆದ. 3 ತಪ್ಪಾದ್ರಿಂದ ಆದ್ದು. ಹೌದಾ? ಈಗ ನನ್ನಿಂದ ಇದ್ದಾರಲ್ಲ ಎಷ್ಟು 3,00,000 ಶಂಕುಗಳಿಲ್ವಾ? ಮತ್ತೆ ಈ ಪರಿಸ್ಥಿತಿಯಲ್ಲಿ ಏನು ಕನ್ಯಾಪರಣ ಮಾಡಿದವ ನೀನು ಮಾತ್ರ ಇರುವುದ ಪ್ರಪಂಚದಲ್ಲಿ? ಅವನಿಗೆ ಶಂಕು ಅಂತ ಹೆಸರು ಬಂತು. ಇಲ್ಲ, ಶಂಕು ಅಂತಿಲ್ಲ ಅವನಿಗೆ. ಅಲ್ವ? ಗೋಹತ್ಯೆ ಮಾಡಿದವರು ಇಲ್ವ ಪ್ರಪಂಚದಲ್ಲಿ? ಸಂಸ್ಕಾರ ಮಾಡದೆ ಹಸಿವೆ ಆಗ್ತದೆ ಅಂತ ಉಂಡವರಿಲ್ಲ? ಅಲ್ಲ, ನಿತ್ಯ ಸಂಸ್ಕಾರ ಮಾಡದೆ ತಿನ್ನುವವರೇ ಇರುವುದು. ಅವರೆಲ್ಲಗೆ ಶಂಕುಗಳ. ಆದ್ರೆ ಅವರ ಪಾಪ ಪರಿಹಾರಕ್ಕೆ ಒಂದು ಪರಿಹಾರ ಉಂಟು ಸ್ವಾಮಿ. ಅವರು ಸಂಸ್ಕಾರ ಮಾಡದಿರುವುದು ಮಾತ್ರ ಅಲ್ಲ, ಅವರು ಸ್ನಾನವೂ ಮಾಡುವುದಿಲ್ಲ, ಮುಖವು ತೊಳೆಯುವುದಿಲ್ಲ. ಅದಕ್ಕೆ ಸರಿ ಬಂತು ಅಂತ ಒಬ್ಬ ಹೇಳಿದ್ದಾನಂತೆ. ಇದು ಅಪೂರ್ವವಾಗಿ ವಿರಳವಾಗಿ ನನ್ನಿಂದ ಆದದ್ದಕ್ಕೆ ಬಂದರೂ ವಿಧಿ ಬೇರೆ ರೀತಿಯಲ್ಲಿ ತೋರಿಸಿತು ನಾನು ಸತ್ಯವಂತ ಅಂತ. ಆದರೂ ಆ ಪಾಪದ ಲೇಪ ನಿನಗಿದ್ರೆ ಸಿಂಹಾಸನಾರೋಹಣ ಸಾಧ್ಯ ಆಗುತ್ತಿರಲಿಲ್ಲಲ್ಲ. ಬರಗಾಲ ಬಂತು. ಯಾಕೆ? ಅರಾಜಕತೆ ಬಂತು. ಮಂತ್ರಿಗಳಿಂದ ಮಾಡಬಾರ್ದ ಆಡಳಿತ? ರಾಜ ಪತ್ನಿಯಿಂದ ಮಾಡಬಾರ್ದ? ಮಾಡಬಹುದು. ಪ್ರಜೆಗಳಿಂದ ಒಬ್ಬರನ್ನು ಸೃಷ್ಟಿಸಬಹುದು. ಇದು ವಸಿಷ್ಠರೇ ಮಾಡಿದ್ದಲ್ವ? ಅಲ್ಲಿ ನನ್ನನ್ನು ಕರ್ಕೊಂಡು ಬಂದು ಕೂರಿಸಿದರು. ರಾಜನಾದೆ. ಬರಗಾಲ ನೀಗಿತು. ಬರಗಾಲ ಬಂದದಕ್ಕೆ ಸಂತೋಷ ಪಡುವುದಲ್ಲ ನಾನು, ದುರ್ಮರಣ ಇಲ್ಲದ
ಅಲ್ಪಾಯುಷ್ಯಗಳಿಲ್ಲದ ರಾಜ್ಯವಾಯಿತು. ಅದೇ ಗುರುಗಳು ನನ್ನಿಂದ 100 ಅಶ್ವಮೇಧಗಳನ್ನು ಮಾಡಿಸಿದರು. ಸಕಲ ಪಾಪಹಾರಕವಾದದ್ದಲ್ವ ಅಶ್ವಮೇಧ? ಹೌದಲ್ಲ? ಮತ್ತದರಲ್ಲಿ ತ್ರಿಶಂಕುತನ ಉಳಿಯುವುದು ಹೇಗೆ? ಈಗ ಪುನಃ ಹೇಳಲಿಕ್ಕೆ ತೊಡಗಿದ್ದಾರೆ ಸ್ವಾಮಿ. ಅವ ಯಾರು? ತ್ರಿಶಂಕುವೆಂಬ ಸತ್ಯವ್ರತ. ಬ್ರಹ್ಮ ಹತ್ಯಾದಿ ದೋಷ ನಿವಾರಣೆ ಮಾಡ್ತದೆ ಅಶ್ವಮೇಧ ಅನ್ನುವುದನ್ನು ಹೇಳ್ತದೆ ಶಾಸ್ತ್ರ. ಸತ್ಯವ್ರತನೆಂಬ ತ್ರಿಶಂಕು, ಅದು ಈಗಲೂ ತ್ರಿಶಂಕುಂಟು, ಆದರೆ ಸತ್ಯವ್ರತನೆಂಬ ಅಂತ ಸೇರಿಸ್ತಾರೆ. ಪುನಃ ಹಳಪೆ ನೆನಪಾಯ್ತು. ಅಷ್ಟಮಿಯ ದಿವಸ ಬಿದ್ದು ಗಾಯ ಮಾಡಿಕೊಂಡವ, ಒಬ್ಬನನ್ನು ಎತ್ತಲಿಕ್ಕೆ ಬಿದ್ದದ್ದವ, ಅವ ಉಪಕಾರ ಮಾಡಿದ್ದಲ್ವ, ಅದಕ್ಕಲ್ಲ ಅವನಿಗೆ ಮುಖಕ್ಕೆ ಗಾಯ ಆದ್ದು ಅಂತ ಅದು ಹೇಳದೇ ಇರುವುದಿಲ್ಲ. ಮುಖ ಓರೆ ಆದ್ದೆ ಹೇಗೆ ಅವನದ್ದು? ಒಬ್ಬನನ್ನು ಎತ್ತಲಿಕ್ಕೆ ಹೋಗಿ. ಹೌದು, ಸತ್ಯವ್ರತತ್ವ ಮತ್ತೆ ಪ್ರಾಪ್ತವಾಯಿತು. ಒಳಗಿಂದಲೇ ಒಂದು ಬಯಕೆ ಇತ್ತು ಸ್ವಾಮಿ ನಿನ್ನಲ್ಲಿ, ಸಹಜವೇ. ಮೊದಲ ಯಾಗಗಳನ್ನಾಗುವವರಿಗೆ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ ಗುರುಗಳಲ್ಲಿ. ಶತಾಶ್ವಮೇಧ ಯಾಗಗಳನ್ನು ಮಾಡಿ ಸ್ವರ್ಗ ಭೋಗದ ಪ್ರಾಪ್ತಿ ಉದ್ದೇಶ ಹೌದು, ಅದಕ್ಕಿಂತ ಒಂದು ಹೆಚ್ಚಿಗೆ ಇತ್ತು. ಸ್ವರ್ಗ ಭೋಗ ಪಡಿಬೇಕು ಮಾತ್ರ ಅಲ್ಲ, ಆಧಿಪತ್ಯ ಬೇಡ. ಆ ಭೋಗವನ್ನು ಈ ಶರೀರದಲ್ಲಿ ಪಡಿಬೇಕು. ಇಲ್ಲದ್ರೆ ಶರೀರ ಪಾತದಿಂದ ಜೀವಾತ್ಮನಿಗೆ. ಹೌದು, ಅದು ಪಾಪ ಪುಣ್ಯಗಳ ಆಧಾರದಲ್ಲಿ ಸ್ವರ್ಗವೋ ನರಕವೋ ನಿರ್ಣಯ ಆಗ್ತದೆ. ಅದಕ್ಕೆ ಮಾರ್ಗವನ್ನು ಹುಡುಕಿ ಆತ್ಮಸ್ವರೂಪವು ಅಲ್ಲಿ ಹೋಗಿ ದಿವ್ಯ ಶರೀರವನ್ನು ಪಡೆದು ಅದೊಂದು ಲಂಘಿಸಬೇಕು ಅಂತ. ಹೌದಾ ಗುರುಗಳೇ? ನಾನು ಒಂದು ಕೇಳುವುದು ತಮ್ಮಲ್ಲಿ, ಮಹತ್ವಾಕಾಂಕ್ಷೆಗಳೆಲ್ಲ ಕೆಲವು ಹಂತಗಳನ್ನು ಲಂಘಿಸುವ ಹಂತ ಕಾಣ್ತದೆ. ಹೌದಾ? ಹೌದು, ಹೌದಲ್ಲ? ಕ್ಷತ್ರಿಯನಿಗೆ ಸಹಜವೇ ಮಹತ್ವಾಕಾಂಕ್ಷೆ. ತಮಗೆ ಅರ್ಥ ಆಗ್ತದೆ. ಈ ಶರೀರದಿಂದಲೇ ಪಡಿಬೇಕು. ಗುರುಗಳಲ್ಲಿ ಹೇಳಿದೆ, 100 ಹೇಗೂ ಮಾಡಿಸಿದ್ದೀರಿ, ತಮಗೇನು ಕಷ್ಟ ಅಲ್ಲ. ಕೊನೆಗೆ ಸ್ವಾಮಿ ಮಂತ್ರ ವಿಧಿಗಳನ್ನು ಹೇಳದೆ ಯಾಂತ್ರಿಕವೋ ಎಂಬಂತೆ ನಡೆಯಿತು. ಯಾಕೆ 100 ಮಾಡಿಸಿದ್ದಲ್ಲ. ಅಂಜುತ್ತಲೇ ಹೇಳಿಕೊಂಡೆ, ಇನ್ನೊಂದು ಮಾಡಿಸಿ. ಇನ್ನೊಂದು ಅಶ್ವಮೇಧವೇ ಆಗಬೇಕು ಅಂತಿಲ್ಲ, ಬೇರೆ ವಿಧಿಯೂ ಆಗಬಹುದು, ಅಶ್ವಮೇಧ ರೂಪವೇ ಆಗಬಹುದು. ಶತಾಧಿಕವಾದ ಏಕವನ್ನು ಮಾಡಿದರೆ ಈ ಶರೀರದಲ್ಲೇ ಕಳಿಸಿ ತಮಗೂ ಕೀರ್ತಿ, ನನಗೆ ಶ್ರೇಯಸ್ಸು. ಮುನಿದರು ಗುರುಗಳು. ಆಗುವುದಿಲ್ಲ, ನಡಿ. ಅದು ಆಗುವುದಿಲ್ಲ. ಅರ್ಧ ಮಾತಾಡಿದ್ರೆ ಈ ಅವಧೂತರು ಮಾತಾಡ್ತಾರಲ್ಲ, ನಿನಗೆ ಬೇಡ, ನಿನಗೆ ಸಾಧ್ಯ ಇಲ್ಲ, ನನಗೆ ಬರುವುದಿಲ್ಲ, ಅದು ಬರುವುದಿಲ್ಲ ಅಂತ ಹೇಳಿದಲ್ಲ ಅವರು, ಅದು ಅವರ ಶೈಲಿ. ಅದು ನಾನು ಮಾಡುವುದಿಲ್ಲ, ಯಾಕೆಂತ ಹೇಳುವುದಿಲ್ಲ. ಇಷ್ಟು ಹೇಳಿದ್ರ ಪುನಃ ಕೇಳುವನ? ಎದ್ದು ಹೋದ್ರು. ಪೀಠ ತ್ಯಾಗವೋ ನನಗೆ ಅರ್ಥವೇ ಆಗಲಿಲ್ಲ. ಮಹತ್ವಾಕಾಂಕ್ಷೆ ಆದವನಿಗೆ ಪ್ರತಿಬಂಧಕವೆಂಬುದು ಪ್ರೋತ್ಸಾಹ. ಹೌದು, ಪಂಥಾಹ್ವಾನ ಹಠ ಹೆಚ್ಚು ಮಾಡ್ತದೆ. ಬಿಡಲಾರೆ. ಮುಳ್ಳು ಬೇಲಿಯಲ್ಲಿ ಒಂದು ಮುಳ್ಳು ತಾಗಿದವ ಹಾರ್ತಾನೆ, 100 ಮುಳ್ಳು ಮೈ ಮೇಲೆ ಬಿದ್ದರೆ ಅದನ್ನು ಮೈಗೆ ಅಂಟಿಸಿಕೊಂಡು ಹಾರ್ತಾನೆ. ಅವನು ಸಾಹಸಿ. ಆದರೂ ನಾನು ಅಕ್ರಮ ಮಾಡಲಿಲ್ಲ. ಗುರುಪುತ್ರರಾದ ಶಕ್ತಿಯೇ ಮೊದಲಾದ ವಾಸಿಷ್ಠರಲ್ಲಿ ಹೋದೆ, ಇದನ್ನೆಲ್ಲ ಹೇಳಿದೆ. ಆಗುವುದಿಲ್ಲ, ನಿನಗೆ ಆಗದು, ಪೂರ್ವಜನ್ಮ ಪುಣ್ಯ ಇಲ್ಲ, ಈ ವಿಧಾನವೂ ಇಲ್ಲ, ಈ ನಿನ್ನ ಕಲ್ಪನೆ ತಪ್ಪು, 1000 ಹೇಳಿದರು. ನಡೆ, ಹೋಗು. ನನಗೆ ರಾಜನಿಗೆ ಅವರು ಹೇಳುದು, ಹೋಗು ಮನೆಗೆ. ಮತ್ತೆ ನಾನು ಮನೆಗೆ ಹೋಗದೆ ಎಲ್ಲಿ ಹೋಗುದು? ನನಗೊಂದು ಬಾಯಿಂದ ಬಂದೋಯ್ತು. ಕ್ಷತ್ರಿಯಲ್ಲೋ ನಾನು, ನೀವೇ ಇರೋದ ಲೋಕದಲ್ಲಿ, ಬೇರೆ ಇಲ್ವಾ? ವಿದ್ವಾಂಸರಿಲ್ವಾ? ವೇದಜ್ಞರಿಲ್ವಾ? ನಿಮಗೆ ಮಾರಾಟವಾ ಎಲ್ಲ? ನೋಡಿಯೇನು, ಹುಡುಕಿಯೇನು? ನಿಮ್ಮ ಕಣ್ಣ ಮುಂದೆ ಯಜ್ಞವನ್ನು ಮಾಡಿಸಿ ನನಗೆ ಯೋಗ ಇದ್ರೆ ಹೋದೇನು? ಚಂಡಾಲ ಶರೀರದಲ್ಲಿ ಹೋದೇನು? ಯಾಕೆ ಚಂಡಾಲ ಹೋಗಬಾರ್ದ ಪುಣ್ಯಾತ್ಮನಾದರೆ? ತಾವು ಹೇಳಿದಾಗೆ ವರ್ಣವನ್ನು ನಿಷೇಧಿಸಿದ್ದಲ್ಲ, ಆಶ್ಚರ್ಯದಿಂದ ನಿಷೇಧಿಸಿದ್ದು. ಶಿಕ್ಷೆಯಾಗಿಯೂ ವಿಕಾರವಾಗಿಯೂ ಬಂದ ವರ್ಣ ಅದು ನಿಷೇಧ್ಯ, ಸಹಜ ವರ್ಣ ಅದು ಸ್ವೀಕಾರ್ಯ ಅಂತ ತಾವು ಹೇಳಿದ್ರಲ್ಲ. ನನಗೆ ಧೈರ್ಯ ಬಂತು. ದೀರ್ಘವಾಗಿ ಹೇಳುವುದಿಲ್ಲ. ಈ ಹಿನ್ನೆಲೆಯಲ್ಲಿ ತಮ್ಮನ್ನು ಸಮೀಪಿಸಿದ್ದೇನೆ. ಆಗಬಹುದೆಂದಾದರೆ, ತಮ್ಮ ಸಾಧನಾ ಮಾರ್ಗಕ್ಕೆ ಅಡ್ಡಿ ಇಲ್ಲವೆಂದಾದರೆ ಇತಿಹಾಸ ನಿರ್ಮಾಪಕರಾಗಬೇಕು,
ನನ್ನನ್ನು ಉದ್ಧರಿಸಿ ಸಶರೀರನಾಗಿ ಸ್ವರ್ಗಕ್ಕೆ ಕಳಿಸಬೇಕು. ನನ್ನನ್ನೇ ಆಶ್ರಯಿಸಿ ಬಂದಿದ್ದಿ. ಕನಲಿ ಕಿಡಿಕಿಡಿಯಾಗಿ ಕವಿಗ ಮುನಿ ಕಠೋರ ಧ್ವನಿಗಳು ಇಂತೆಂದನು ಮಹೇಶ್ವರ ಮುನಿವ ಸತ್ತಯ ಲೋಕವೆಲ್ಲವೂ ಮಾರಿ ಹೋಯಿತು. ಸಾಕು ಬಿಡು ನಿನ್ನಯ ಮನಸ್ಸಿನ ತ್ರಿಶಂಕುರಾಯ ಸ್ವಾಮಿ, ದೀನನಾಗಿ ಹೋಗಿದ್ದಿ. ಕಣ್ಣೀರಿನಿಂದ ನನ್ನ ಪಾದವನ್ನೇ ತೋಯಿಸುತ್ತಾ ಇದ್ದಿ. ಇಳಿದು ಹೋಗಿದ್ದೇನೆ. ಬದುಕಿನ ಅತಂತ್ರತೆ ನಿನ್ನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಮಹತ್ವಾಕಾಂಕ್ಷೆಯನ್ನು ತಳೆದು ಈ ತನಕ ಈ ಲೋಕದಲ್ಲಿ ಯಾವನಿಗೂ ಒದಗದೇ ಇದ್ದ ಸಶರೀರವಾದಂತಹ ನಾಕದ ಭೋಗ ಭಾಗ್ಯ ಅನುಭವಿಸಬೇಕು ಅನ್ನುವಂತಹ ನಿರ್ಣಯದಿಂದ ನೀನು ಸಂಕಲ್ಪ ಸಿದ್ಧನಾದವ. ಆದರೆ ಸಾಧ್ಯವೇ ಬಳ್ಳಿಯೊಂದು ಬೆಳೆದು ಮೇಲೇರುವುದಕ್ಕೆ ವೃಕ್ಷದಾಶ್ರಯ ಬೇಕಾದ ಹಾಗೆ ಒಬ್ಬ ಕ್ಷತ್ರಿಯನಾದವನ ಮಹತ್ವಾಕಾಂಕ್ಷೆ ಕೈಗೂಡುವಲ್ಲಿ ವೈದಿಕವಾದಂತಹ ಬಲವನ್ನು ಒದಗಿಸಿಕೊಡಬೇಕಾದಂತಹ ರಾಜಗುರು ನಿನ್ನನ್ನು ತೊರೆದಿದ್ದಾನೆ ಅನ್ನುವಂತಹ ಕಾರಣಕ್ಕಾಗಿ ಬುಡಗಡಿದ ಬಾಳೆಯಂತೆ ತನ್ನ ಬಾಳುವೆಯ ನಾಶವಾಗಿ ಹೋಯಿತು ಅನ್ನುವಂತೆ ನೀನು ಕಣ್ಣೀರನ್ನು ಇಳಿಸುವುದಕ್ಕೆ ಮುಂದಾಗಿದ್ದು. ಕ್ಷತ್ರಿಯ ಕುಲ ಸಂಭೂತನಾದಂತಹ ನೀನು ಯಾವ ಕಾಲಕ್ಕೂ ಯಾರ ಮುಂಭಾಗದಲ್ಲೂ ದೀನನಾಗಿ ಕೈ ಮುಗಿಯುವುದನ್ನು ನನ್ನಂತವನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಮಾಡಬಾರ್ದ? ಕೂಡದು. ಯಾಕೆ? ಹಠದ ಮೂಲಕವಾಗಿ ಸಾಧಿಸಬೇಕು ಅನ್ನುವಂತಹ ಮನೋವೃತ್ತಿಯಿಂದಲೇ ಕ್ಷತ್ರಿಯನಾದವನಿರಬೇಕು. ನಿತ್ಯ ಸ್ರೋತ ಏನು? ಅನಾಯಾಸವಾದ ಮರಣ ಬರಲಿ, ದೈನ್ಯರಹಿತವಾದ ಜೀವನವಿರಲಿ, ಈ ಆಶಯದಿಂದ ಒಬ್ಬ ಕ್ಷತ್ರಿಯ ಬದುಕಬೇಕೇ ಹೊರತು ಕಂಡವರ ಭಾಗದಲ್ಲಿ ದೀನನಾಗಿ ಕೈ ಮುಗಿಯುವ ಸ್ಥಿತಿ ಬರಬಾರದು. ಗೌರವದಿಂದ ಕೈ ಮುಗಿಯುವುದು ಪ್ರಶ್ನೆ ಬೇರೆ. ಯಾರು ಮಾನಿತರಾಗಬೇಕಾದವರವರ ಮುಂಭಾಗದಲ್ಲಿ ನಾವು ಶಿರವೂ ಬಾಗಬೇಕಾಗ್ತದೆ, ಕೈಯನ್ನು ಜೋಡಿಸಬೇಕಾಗುತ್ತದೆ. ಆದರೆ ನಿನ್ನ ಬದುಕಿನ ಭವಿಷ್ಯದ ಅತಂತ್ರತೆ ನಿನ್ನನ್ನು ಈ ಸ್ಥಿತಿಗೆ ಇಳಿಸಿದೆ ಅನ್ನುವುದು ಸ್ಪಷ್ಟ. ಮೇಲಿಂದ ಮೇಲೆ ಪೆಟ್ಟು ಬಿದ್ದಿದೆ ಸ್ವಾಮಿ. ಸಹಜವೇ ಅನ್ನು ಯಾರನ್ನು ಆಶ್ರಯಿಸಿ ಆಧಾರವಾಗಿ ನೀನು ಒದಗಿಸಿಕೊಳ್ಳಬೇಕಿತ್ತು ಅವರೇ ಅಡಿಗಡಿಗೆ ನಿನಗೆ ವಿರೋಧಿಗಳಾಗಿ ಬಂದರು. ಯಾರೋ ಒಬ್ಬ ಹೇಳಿದ್ರಂತೆ ತಲೆ ತಿರುಗುತ್ತದೆ ಅಂತ ಕಂಬ ಹಿಡ್ಕೊಂಡೆ, ಕಂಬವೇ ತಿರುಗುತ್ತದೆ. ಹಾಗಿದ್ರೆ ಮತ್ತೆ ಯಾರನ್ನು ಆಶ್ರಯಿಸಬೇಕು? ಗುರು ಇರಬೇಕಾದದ್ದು ಯಾಕೆ? ನಾವು ಹೊಂದಿದಂತಹ ಗುರಿಯತ್ತ ನಮ್ಮನ್ನು ಸೇರಿಸುವುದಕ್ಕೆ. ನಿನ್ನ ಗುರಿ ಸ್ಪಷ್ಟವಾಗಿಯೇ ಇದೆ. ನಾಕವನ್ನೇರ್ತೇನೆ ಸಶರೀರವಾಗಿ. ಈ ಮೊದಲಾಗಿದೆ ಅನ್ನುವುದು ಪ್ರಶ್ನೆಯಲ್ಲ, ಅದರಲ್ಲಿ ಚಲನೆ ಇಲ್ಲ. ಈ ಪ್ರಪಂಚದಲ್ಲಿ ಮೊದಲಾದದ್ದು ಮಾತ್ರ ನಡೆಯುತ್ತಾ ಇರುವುದಲ್ಲ. ಅವರ ಇಬ್ಬರು ಅದನ್ನೇ ಹೇಳುದು, ಮೊದಲು ಮಾಡಿದವರಿಲ್ಲ, ಇನ್ನು ಮಾಡುವವರಿಲ್ಲ, ನಿನಗೆ ಬೇಡ ನಡಿ. ಒಬ್ಬ ನೂತನವಾದಂತಹ ಸಾಧಕನಾಗಿ ಪ್ರಪಂಚದಲ್ಲಿ ಗುರುತಿಸಲ್ಪಡುವುದು ಹೇಗೆ? ಹೊಸತಾದದ್ದನ್ನು ಮಾಡಿದಾಗಲೇ. ಈ ಮೊದಲು ಕ್ಷತ್ರಿಯರ ಕುಲದಲ್ಲಿ ಹುಟ್ಟಿದವ ಬ್ರಾಹ್ಮಣನಾಗುತ್ತೇನೆ ಅಂತ ಹೊರಟವನಿದ್ದಾನ ಅಲ್ವೋ? ವರ್ಣಾಂತರ ಆಗಿದೆ. ಸಾಧನೆಯ ಮೂಲಕವಾಗಿ ಹೊಂದುವುದಕ್ಕೆ ಯಾಕೆ ಆಗುವುದಿಲ್ಲ? ಸಹಜವಾಗಿ ವಿನೋದಕ್ಕೆ ನಮ್ಮ ರಾಜರ ಆಸ್ಥಾನದಲ್ಲಿ ಹೇಳ್ತಾರೆ, ನಿನ್ನೆವರೆಗೆ ಬ್ರಹ್ಮಚಾರಿ ಆಗಿದ್ದವನೇ ಇವತ್ತು ಗೃಹಸ್ಥನಾಗ ಅಲ್ವಾ? ಬೇಡ, ಈಗ ದೇವೇಂದ್ರ ಪೀಠದಲ್ಲಿ ಕುಳಿತವ ಹುಟ್ಟಿದ್ದು ಈ ಭೂಮಿಯಲ್ಲೇ ಅಲ್ವಾ? ಹೌದು. ಹಾಗಿದ್ರೆ ಭೂಮಿಯಲ್ಲಿ ಹುಟ್ಟಿದವ ಅಲ್ಲಿಗಾಗುವುದಿಲ್ಲ ಅಂತಾದ್ರೆ ಹೋಗಿ ಕುಳಿತದ್ದೇಗೆ? ಸಾಧಿಸಿದ್ರೆ ಹಾಗೆ ಆಗುತ್ತದೆ. ಅಶ್ವಮೇಧ ಶತಕವನ್ನು ನೀನು ಮಾಡಿ ಪೂರೈಸಿ ಮಾಡಿದ್ದೇನೆ. ಉದ್ದೇಶ ಏನೇ ಇರಲಿ, ಸಶರೀರವಾಗಿ ನಾಕವನ್ನೇರುವ ಸಂಕಲ್ಪದಿಂದ ನೀನು ಮಾಡಿದೆಯೋ ಅದರ ಮೇಲೆ ಒಂದು ಹೇಳಿದ್ರು ಸ್ವಾಮಿ, ಅದು ಮತ್ತು ನನ್ನ ಮನಸ್ಸು ತಿಳಿಯಿತು. ಏನು? 100 ಮಾಡಿದ್ದಿ, ಅದು ಬೇಕಾದ್ರೆ ಸಿಕ್ಕಲಿ, ನಿನಗೆ ಸಿಕ್ಕುವುದು ಬೇರೆ, ಅದರಿಂದ ಸಿಕ್ಕು. 101 ಮಾಡಲೇಬಾರದು. ಯಾರು ಹೇಳಿದ್ದು 101 ಮಾಡಬಾರ್ದ? ಕುಡ್ದಂತೆ. ಈಗ 100 ಮಾಡಬಹುದು ಹೇಳಿದ್ಯಾರು? ಅದು ಅವರೇ ಮಾಡಿದ್ದು ಅಲ್ವಾ? ಒಂದು ಸಾಲದ. ಈಗ ಮೊದಲಿಗೆ 100 ಅಶ್ವಮೇಧವನ್ನು ಸಂಕಲ್ಪ ಮಾಡುವುದಕ್ಕಿಂತ ಮೊದಲು 100 ಅಶ್ವಮೇಧ ಇತ್ತ ಈ ಪ್ರಪಂಚದಲ್ಲಿ? ಇಲ್ಲ, ಅದು 100 ಮಾಡಿದ್ದು ಅಲ್ವಾ? ಒಬ್ಬ ಮಾಡಿದ್ದರಿಂದ 100 ಮಾಡಬಹುದು ಅಂತ ಆಯ್ತು. ಒಬ್ಬ 101 ಮಾಡಿದ್ರೆ ನಾಳೆಗೆ 101 ಮಾಡಬಹುದು. ಹಾಗಾದ್ರೆ 200 ಮಾಡಬಹುದು. 100ರಿಂದ ಏನು? 100ರಿಂದ ಮೇಲೆ ಅಶ್ವಮೇಧವನ್ನು ಮಾಡಬಹುದು. ಅದಕ್ಕೆ ಮಿತಿ ಹೇರಿದವರು ಯಾರು? 100 ಅಶ್ವಮೇಧಕ್ಕೆ ನಿಲ್ಲಿಸಬೇಕು ಅಂತ ಮಿತಿ ಏನು? ಕೆಲವರು ಹೇಳುವಾಗ ಅವರು ಶಾಸ್ತ್ರದಿಂದ ಹೇಳೋದ, ಅವ್ರು ಹೇಳೋದು ಶಾಸ್ತ್ರವಂತಲೇ ಗೊಂದಲ.
ಸಾಮಾನ್ಯವಾಗಿ ಹೇಗೆ ಗೊತ್ತು, 100 ಅಶ್ವಮೇಧ ಮಾಡುವುದೇ ದುಸ್ಸಾಧ್ಯ ಈ ಪ್ರಪಂಚದಲ್ಲಿ. ಅಷ್ಟೇ ಕಷ್ಟ, ಸಾಧನೆಗೆ ಎಟಕುವುದಲ್ಲ ಅದು. ನಿನಗೆ ಸಾಕು. ಆದ್ದರಿಂದಲೇ ಅದಕ್ಕಿಂತ ಹೆಚ್ಚಿನದನ್ನು ಯಾರು ಆಲೋಚಿಸಲಿಲ್ಲ. ಆಗುತ್ತದೆ ಅಂತ ಆದರೆ ಈಗ 100 ಮಾಡುವುದಕ್ಕಿಂತ ಮುನ್ನ 100 ಮಾಡ್ತೇನೆ ಅಂತ ಹೊರಟದ್ದು ನೀನು. ಸಪ್ತ ಸಮುದ್ರವನ್ನು ದಾಟಿ ಹೋಗ್ತೇನೆ, ಅದರ ಆಚೆ ಸಮುದ್ರ ಇಲ್ಲ ಅಂತ ಒಬ್ಬ ಹೇಳಿದಂತೆ. ಅದು ಅಸಂಭವ ಎಂಬ ಲೆಕ್ಕದಲ್ಲಿ ಅಷ್ಟೇ, ಮತ್ತೇನು ಮಾಡಬಾರದೆಂದೇನೂ ಇಲ್ಲ. ವಸಿಷ್ಠ ಕೈ ಬಿಟ್ಟಿದ್ದಾನೆ ಯಾವುದಕ್ಕೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಗುರು ಶಿಷ್ಯ ಸಂಬಂಧ ಮೊದಲಿನಿಂದಲೂ ಸರಿ ಇಲ್ಲ. ನಿನ್ನನ್ನು ನೋಡಿದ್ರೆ ಆಗುದಿಲ್ಲ ಅವನಿಗೆ. ಯಾಕೆ? ತಾನು ಅನ್ನೋ ಹಾಗೆ ಒಬ್ಬ ಆತ ತಲೆ ಎತ್ತಿ ಈ ಪ್ರಪಂಚದಲ್ಲಿ ಕಾಣಿಸ್ತಾನೆ ಅಂತ ಆದರೆ ಸಹಿಸಿಕೊಳ್ಳುವಷ್ಟು ಅವನ ಮನಸ್ಸು ವಿಶಾಲವಾಗಿಲ್ಲ. ಆದರೆ 100 ಮಾಡಿಸಿದ್ರಲ್ಲ, 100 ಮಾಡಿಸಿದ್ದು ಬಹುಶಃ ಆಕ್ಷೇಪ ಹೇಳಲಿಕ್ಕೆ ಬೇರೆ ಯಾವ ಕಾರಣವೂ ಇಲ್ಲ. ಅಥವಾ ದಾಸ್ಯ, ನಿನ್ನ ಅಂತರಂಗ ಗೊತ್ತಾಗಲಿಲ್ಲ ಯಾವ ಉದ್ದೇಶಕ್ಕೆ ಅಂತ. ಇದೀಗ ಸಶರೀರವಾಗಿ ನಾಕವನ್ನು ನೀನು ಏರಿದರೆ ಬಹುಶಃ ವಸಿಷ್ಠನಿಗೂ ಆ ಕುರಿತು ಮತ್ಸರ ಬಂದಿದೆ. ಅದು ನಾನು ಹೇಳಿದ್ದು ಮತ್ತೆ ನನಗಿಂತ ಹೆಚ್ಚಿನದು ಇವನಿಗೆ ಸಿಗ್ತದಲ್ಲ ಅಂತ ಕೆಲವು ಸಲ ಹಾಗೂ ಆಗುತ್ತದೆ. ಹೌದು, ಅವನಿಗೆ ಸಿಕ್ಕಬಾರದು ಅಂತಲ್ಲ, ಇವನಿಗೆ ಸಿಕ್ಕಿದ್ದವನಿಗೆ ಹೆಚ್ಚು ಸಿಗ್ತದಲ್ಲ ಅಂತ ಆ ವಿಧದಿಂದಲೂ ಆಕ್ಷೇಪಗಳು ಮೂಡಿ ಬರ್ತದೆ. ಮತ್ಸರಕ್ಕೂ ಆರೋಪ ಉಂಟಲ್ಲ. ಯಾಕಂದ್ರೆ ಇದನ್ನು ನಾನು ಪ್ರತ್ಯಕ್ಷವಾಗಿ ಅನುಭವಿಸಿದ. ಒಂದು ಕಾಲಕ್ಕೆ ನನಗೊದಗಲಿಲ್ಲ ಅವನಲ್ಲಿ ಸಂಘರ್ಷ. ಸಂಘರ್ಷದ ಮೂಲಕವಾಗಿ ಅಲ್ಲೋ ನಾನು ಈ ದಾರಿಯನ್ನು ಹಿಡಿಯುವಂತಹ ಸನ್ನಿವೇಶ ಸೃಷ್ಟಿಯಾದದ್ದು. ಹಾಗಿದ್ರೇನು, ಸದಾ ಕಾಲ ಕ್ಷತ್ರಿಯರು ತಮ್ಮ ಕಾಲ ಬುಡದಲ್ಲಿ ತಲೆ ಚಾಚುತ್ತಾ ಕುಳಿತಿರಬೇಕು ಅನ್ನೋ ಮನಸ್ಥಿತಿಯನ್ನು ಹೊಂದಿದ. ಆದ್ದರಿಂದಲೇ ನೀನು ಆತಂಕಿತನಾಗಬೇಕಾದದ್ದಿಲ್ಲ. ಲೋಕ ಎಲ್ಲ ಅವನಿಗೆ ಮಾರಿ ಹೋಯ್ತಾ? ಗುರುಗಳಲ್ಲ, ಯಾರಿಗೆ ಏನು ಫಲ ಅನ್ನುವುದನ್ನು ತೀರ್ಮಾನಿಸುವ ವಸಿಷ್ಠನ. ನಿನಗಾಗಬೇಕಾದದ್ದು ಸಶರೀರವಾದ ಸ್ವರ್ಗ ಅಲ್ವಾ? ನಾನು ಒದಗಿಸ್ತೇನೆ ನಿನಗೆ. ಕಮಲೇಶ ಮುಖ್ಯರು ತನದೊಡೆಯ ಬಿಡಲೈ ಮದಿಯೇ ಸತ್ಯವ್ರತ, ಯಾರು ಆಕ್ಷೇಪಿಸುವವರು ನೋಡ್ತೇನೆ ನಾನು. ನಿನ್ನ ಬಯಕೆಯಂತೆ ಈ ಶರೀರವು ಸಹಿತ ನಾಕವಾಸವನ್ನು ಅನುಭವಿಸುವಂತಹ ಅವಕಾಶವನ್ನು ನನಗೊಂದು ಸಂದೇಹ ನಾನು ಒದಗಿಸಿಕೊಡ್ತೇನೆ. ಆಶ್ವಾಸನೆ ಕೊಡ್ತೀರಿ, ನೀವು ಮಾಡುವುದು ಮಾಡುವಿರಿ, ಆದರೆ ಶರೀರ ಶುದ್ಧಿ ಆಗಬೇಕಾದೀತ. ಎಲ್ಲ ವ್ಯವಸ್ಥೆ ಮಾಡುವ. ಯಾಕಂದ್ರೆ ಚಾತುರ್ವರ್ಣ್ಯದಲ್ಲೇ ಇಲ್ಲ ಇದು ಇದರ ಸಮೇತ ಕಳಿಸ್ತೇನೆ ಅಂತ ಹೇಳ್ತೀರಲ್ಲ. ಹೌದಪ್ಪ, ಯಾಕಂದ್ರೆ ಚಾಂಡಾಲನಾದ್ರೂ ಹೋಗಬಹುದು. ಹೌದೌದು. ಈಗ ನಿಷೇಧ ಹೇರಲ್ಪಟ್ಟದ್ದು ಯಾರಿಗೆ ಅನ್ನುವುದು ಪ್ರಧಾನ ಆಗುತ್ತದೆ. ಈಗ ಕಾರಣಾಂತರದ ಮೂಲಕವಾಗಿ ಒದಗಿ ಬಂದಂತಹ ನಿಷೇಧವ ಅಲ್ಲ, ಹುಟ್ಟಿನಿಂದಲೇ ಬಂದ ನಿಷೇಧವ? ಹುಟ್ಟಿನಿಂದ ಬಂದದ್ದಲ್ಲ. ಅದೇ ಒಬ್ಬ ಹೇಳಿದಂತೆ, ಈಗ ಹುಟ್ಟಿನಿಂದ ನಿನ್ನಲ್ಲಿ ಕ್ಷಾತ್ರವೇ ಇಲ್ವಾ? ಗರ್ಭವು ಕ್ರಮ ಪ್ರಕಾರವಾಗಿ ಶಿಶುವಾಗಬೇಕಾದ್ರೆ ಒಂದು ಛೇದನ ಉಂಟು. ಛೇದನ ಮಾಡಬಹುದಾ? ಮಾಡಬಾರದು. ಛೇದನ ಯಾಕೆ ಮಾಡಿದ್ದು? ಮಗುವಿನ ಸೌಖ್ಯಕ್ಕಾಗಿ. ಹೌದು. ನಿನ್ನನ್ನು ಶಪಿಸಿದರು ಗುರುಪುತ್ರರು ಅಲ್ವಾ? ಇಲ್ಲದ್ರೆ ನಾನು ಚಾಂಡಾಲನು. ಈಗ ಅವರ ಶಾಪದ ಮೂಲಕವಾಗಿ ನಿನಗೆ ಒದಗಿ ಬಂದಂತಹ ಈ ವ್ಯತ್ಯಾಸ ಹೊರಗಿನಿಂದಲ ಒಳಗಿನಿಂದಲ? ಹೊರಗೆ ಅಲ್ವಾ? ಹೌದು. ಒಳಗೆ ಕ್ಷತ್ರಿಯತ್ವವೇ ಉಂಟು, ಒಳಗೆ ಆಕಾಂಕ್ಷೆ ಉಂಟು. ಇಲ್ಲದೆ ಇದ್ರೆ ನಿನ್ನ ಸಶರೀರವಾದ ನಾಕದ ಆಕಾಂಕ್ಷೆಯೇ ಹೋಗ್ತಿತ್ತು. ಅದು ಉಂಟು ಒಳಗೆ. ಆತ್ಮ ಸಾಯಲಿಲ್ಲ. ಹಾಗಿದ್ರೆ ಅವರ ಶಾಪ ಪರಿಣಾಮ ಮಾಡಿದ್ದು ನಿನ್ನ ದೇಹ ಸ್ವರೂಪಕ್ಕೆ ಮಾತ್ರ. ಹಾಗಾದ್ರೆ ಶತಯಾಗದ ಅಪೂರ್ವವು ಅದರ ಒಳಗೆ ಉಂಟು. ಒಳಗೆ ಉಂಟು. ಅದನ್ನು ಶಪಿಸುವುದಕ್ಕೆ ಅವರಿಂದಲಾದ್ರೂ ಆಗಲಿಲ್ಲ, ಆಗುದಿಲ್ಲ. ಆ ಪುಣ್ಯ ನಿನ್ನಲ್ಲಿ ಇನ್ನೂ ಊರ್ಜಿತವಾಗಿಯೇ ಉಂಟು. ಆದ್ದರಿಂದಲೇ ನಾನು ವಿಶ್ವಾಸದಿಂದ ಹೇಳಿದ್ದು, ಈ ಶರೀರವು ಸಹಿತ ಬೇಡ, ಸಂಸ್ಕಾರವೇ ಬೇಡ. ಆದರೆ ಅವರೇ ವೈದಿಕರು, ಅವರಿಗೆ ಎಲ್ಲ ಅಂತ ಉಂಟು ಅವರದ್ದು. ಹೌದೌದು. ಬೇರೆ ಪುರೋಹಿತರನ್ನು ಹುಡುಕುದೇ ಬೇಡ. ಯಾರಲ್ಲಿಯೋ ನಾನೀಗ ಹೇಳಿ ಮಾಡಿಸುವುದಲ್ಲ. ಅಧ್ವರ್ಯುತನವನ್ನು ನಾನೇ ನಾನೇ ಮುಂದೆ ನಿಂತು ನಾನೇ ಅಧ್ವರ್ಯುವಾಗಿ ನಿನ್ನಿಂದ ಅಮಲಾಧ್ವರವನ್ನು ಮಾಡಿಸಿ, ಆಗ ನೀವು ಹೇಳಿದ ಸರಿ ಆಗ್ತದೆ. ಲೋಕವೆಲ್ಲ ಅವನಿಗೆ ಮಾರಿ ಹೋಯಿತು. ನೋಡೋಣ, ಸಾಧಿಸೋಣ. ಹೇಗೆ ಮಾಡಿಸ್ತೀವಿ? ಒಂದು ಹೊಸ ಗಾಳಿ ಬೀಸಲಿ, ಮನುಷ್ಯನಾದವನಿಗೆ ಸಾಧಿಸಿದರೆ ಏನು ಮಾಡುವುದಕ್ಕಾಗ್ತದೆ ಅನ್ನುವುದು ಗೊತ್ತಾಗಲಿ. ಇನ್ನು ಮುಂದಾದ್ರೂ ಆಗದು ಅಂತ ಹೇಳುವುದು ನಿಂತೋಗಲಿ. ಯಾಕಾಗುವುದಿಲ್ಲ ನೋಡಿ. ಹಿಂದೆ ಎಲ್ಲ ಪರಿವರ್ತನೆಗಳು ವೈದಿಕವಾಗಿ ಆದದ್ದು ಹೀಗೆ. ಹೌದಾ? ಹೊಸ ಗಾಳಿ, ಹೊಸ ಬೆಳಕು. ಶಾಸ್ತ್ರ ಅನ್ನುವುದೇ ಹಾಗೆ.
ಅದು ರೂಢಿಯಲ್ಲಿ ಆಮೇಲೆ ಬಳಕೆಯಲ್ಲಿ ಬಂದದ್ದೇ ಶಾಸ್ತ್ರವಾಗಿ ಪರಿಣಮಿಸುತ್ತದೆ. ಕ್ರಾಂತಿ ಎನ್ನುವುದೇ ರೂಢಿಗಿಂತ ಭಿನ್ನ. ಹೌದು, ಇಲ್ಲದೆ ಇದ್ರೆ ಈ ಪ್ರಪಂಚದಲ್ಲಿ ದರ್ಶನಗಳಿಗೆ ಅಸ್ತಿತ್ವ ಇಲ್ಲ ಅಂತ ಆದೀತು. ಹೌದು, ಎಂದೋ ಇದ್ದದ್ದನ್ನು ಅಗೋಚರವಾಗಿದ್ದನ್ನು ತಮ್ಮ ಸಾಧನೆಯ ಮೂಲಕವಾಗಿ ಕಂಡುಕೊಂಡಂತಹ ದಾರ್ಶನಿಕರು ಪ್ರಪಂಚಕ್ಕೆ ಬೋಧಿಸಿದ್ದೇ ದರ್ಶನ ಆಗುವುದು. ದರ್ಶನ ಪ್ರಪಂಚಕ್ಕೆ ಕಣ್ಣು ತೆರೆದು ತೋರಿಸುವ ಒಬ್ಬ ಬೇಕಷ್ಟೇ. ಅವರು ಒಳಗೆ ಕಂಡಿದ್ದಾರೆ. ಸಶರೀರವಾಗಿ ನಾಕವನ್ನು ಒಬ್ಬ ಮನುಷ್ಯನಿಗೆ ಏರಿಸಲಿಕ್ಕೆ ಅನ್ನುವುದು ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತಂದ್ರೆ ಒಬ್ಬನನ್ನು ಏರಿಸಬೇಕು. ಏರಿಸಿದ ಮೇಲೆ ಗೊತ್ತಾಗುತ್ತದೆ. ವಿಚಿತ್ರ ಸ್ವಾಮಿ, ವಸಿಷ್ಠರು ಕೆಲವೊಂದು ವಿಷಯಗಳಲ್ಲಿ ಉದಾರಿಗಳು. ಅವರ ವಿವಾಹಾದಿಗಳ ಮೇಲೆ ಲೋಕದಲ್ಲಿ ಆಕ್ಷೇಪ ಉಂಟು. ಹೌದು, ಅದಕ್ಕೆ ಆಕ್ಷೇಪ ಇಲ್ಲ. ಇಲ್ಲ, ನನ್ನ ಚಾಂಡಲತ್ವಕ್ಕೆ ಆಕ್ಷೇಪ. ಹೌದು ಅಲ್ವಾ? ಹೇಗೆ ಹೇಳುವ? ಸ್ವೀಕರಿಸಲಿಕ್ಕೆ ಸಾಧ್ಯ. ಅದೇ ಅದು ಗ್ರಹಿಸುವ ಯಾವನು ಅನ್ನುವುದರಿಂದ ಅದಕ್ಕೆ ಮಾನ್ಯತೆ ಬರುವುದು ಅಲ್ವಾ? ಹೌದು. ನನಗಾದೀತು, ಯಾಗದ ಯಾಜಮಾನ್ಯಕ್ಕೆ ಶಾಪಗ್ರಸ್ತನಾದಂತಹ ನೀನಾದ್ರೂ ಆಗುತ್ತದೆ ನೋಡೋಣ, ನಾನು ಗ್ರಹಿಸ್ತೇನೆ. ಆ ತಪಸ್ಸಿಗೆ ಅಷ್ಟು ಶಕ್ತಿ ಉಂಟು. ಓ, ಯಾರು ಬರುವುದಿಲ್ಲ ಹೇಳ್ತಾನೆ, ಊರವರಿಗೆಲ್ಲ ಹೇಳಿ ಗಳಿಸ್ತೇನೆ ಬರಬೇಕು ಅಂತ. ಯಾಗದ ವಿವರ ಇತ್ಯಾದಿ ನಾನು ಪ್ರಶ್ನೆ ಮಾಡುವುದಿಲ್ಲ. ತಾವು ಹೇಳಿದ್ದನ್ನು ಮಾಡಿಕೊಂಡು ಹೋಗ್ತೇನೆ. ಒಮ್ಮೆ ಸಿದ್ಧತೆ ನೋಡಬೇಕು ಅಂತ ಉಂಟು. ಬೇಕಾದ ಸಿದ್ಧತೆಗಳು ಈಗಲೇ ಮಾಡುವುದಾ, ಕೆಲವು ದಿವಸ ಬಿಟ್ಟು ಬರಬೇಕು? ಕೆಲವು ದಿವಸ ಎಲ್ಲ ಈಗಲೇ ಸಿದ್ಧತೆ ಮಾಡುವುದೇ. ಬಳಿಕ ವಿದಿತ ಸುಮಂತ್ರದಲ್ಲಿ ಬಳಿಕ ವಿದಿತ ಸುಮಂತ್ರದಲ್ಲಿ ವಿಧಿ ವಿಧಾನಗೈದು ಕೌಶಿಕ ಮುನಿಪಾಲು ಕೌಶಿಕ ಮುನಿಪಾಲು ಹವ್ಯ ಭಾಗದಾನಗೆ ಕ್ರಮದಿ ಆ ಮಹಾರಾಜ, ಗುರುಗಳೇ, ಯಾಗಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡಾಗಿದೆ. ಅಧ್ವರ್ಯು ತನಕ ಬೇಕಾದಂತಹ ಆಚಾರ್ಯರುಗಳನ್ನು ವರ್ಣ ಮಾಡುವುದಕ್ಕಾಗಿಯೇ ಬರುವುದಕ್ಕೆ ಹೇಳಿದರೆ ಕೆಲ ಮಂದಿಗಳು ಅಪಸ್ವರ ಎತ್ತಿ ಬರುವುದಿಲ್ಲ ಅಂತ. ಅದಕ್ಕೆಂತದಕ್ಕೆ ನಾವು ಹೋಗುವುದು? ಹಾಗೊಂದುಂಟ. ಯಾಗ ಮಾಡುತ್ತಿರುವವ ಯಾರು ಕೇಳಿದ್ರೆ ಶಾಪಗ್ರಸ್ತನಾದ. ಅವನಿಗೆ ಮಾಡಿಸುವುದಕ್ಕಾಗಿ ಪವಿತ್ರ ಕೊಟ್ಟವ ಯಾರು ಕೇಳಿದ್ರೆ ಬ್ರಾಹ್ಮಣನಾಗದೇ ಇದ್ದ ಒಬ್ಬ ಕ್ಷತ್ರಿಯ. ಎರಡು ಕಡೆ ಜಾತಿ ತೆಗೆದ್ರಲ್ಲ. ಹೌದೌದು, ಹೀಗೆ ಆಕ್ಷೇಪವನ್ನು ಎತ್ತಿದ್ರು. ಈ ವರ್ತಮಾನ ಕೇಳಿದ ಕ್ಷಣದಲ್ಲೇ ಒಂದು ಶತಾಧಿಕರಾದವರು ಒಂದು ಗುಂಪಿನವರೇ ಬರುವುದಿಲ್ಲ ಹೇಳಿದ್ದಾರೆ. ಹೌದೌದು, ಅದಕ್ಕಾಗಿಯೇ ಶಾಪ ಕೊಟ್ಟಿದ್ದೇನೆ. ನೀವಿನ್ನೂ 14 ಜನ್ಮಗಳಲ್ಲಿ ಶಪಚರಾಗಿಯೇ ಹುಟ್ಟಿ. ಒಂದು ಜನ್ಮ ಸಾಲದು, ಅನುಭವಿಸಲಿ. ಹಣೆ ಬರ ಅಷ್ಟು. ಯಾಕಂದ್ರೆ ಈ ಪ್ರಪಂಚದಲ್ಲಿ ಭಯ ಹುಟ್ಟಿಸದೆ ಯಾವ ಕೆಲಸವಾಗುದು? ಭಕ್ತಿ ಹುಟ್ಟಬೇಕಿದ್ರೆ ಮೊದಲು ಭಯ ಹುಟ್ಟಬೇಕು. ಭಯಾತ್ ಪ್ರವೃತ್ತಿ ಧ್ರುವ ಭಾವಿನಿ. ಪ್ರಯೋಜನಕ್ಕಿಂತಲೂ ಭಯ ಮುಖ್ಯ. ಹೌದಾ? ಹೌದೌದು, ಭಯದಿಂದಲೇ ಕೈ ಮುಗಿಯುವುದು ಈ ಪ್ರಪಂಚದಲ್ಲಿ. ಭಕ್ತಿ ಆಮೇಲೆ ಬರುವುದು. ಭಯ ಇಲ್ಲದೆ ಭಕ್ತಿಯೇ ಮೂಡುವುದಿಲ್ಲ. ಕೆಲವು ಶಾಸ್ತ್ರಜ್ಞರ ಅಭಿಪ್ರಾಯ ಉಂಟು, ಆಸೆ ತೋರಿಸಿ ಪ್ರಯೋಜನ ಮನುದಿಷ್ಟ ನಮ್ಮ ಒಂದೇ ಪ್ರವರ್ತತೆ. ಹೌದು, ಪ್ರಯೋಜನ ತೋರಿಸಬೇಕು ಅಂತ. ಹೌದು, ಅದು ಮುಖ್ಯ ಅಂತ. ಅದಕ್ಕಿಂತ ಭೀತಿ ಮುಖ್ಯ. ಇದು ಮಾಡದಿದ್ರೆ ಈಗ ಆಗ್ತದೆ. 4 ಮಂದಿಗಳಿಗೆ ಇಂತಹ ಒಂದು ಶಾಸನ ಆದರೆ ಮತ್ತೆ ಸಹಜವಾಗಿ ಭಯದಿಂದ ಆ ದಿವಸ ಅವರು ಹಾಗೆ ಮಾಡಿದ್ದಾರೆ. ಹೌದು, 14 ಜನ್ಮ ಕೊಟ್ಟಿದ್ದಾರೆ ಅಲ್ವಾ? ಮಿಕ್ಕುಳಿದವರು ಒದಗಿ ಬಂದರು. ನನ್ನ ಅಳಿಯ ಸಂಬಂಧದಿಂದ ಜಮದಗ್ನಿ ಋಷಿ, ಅವನನ್ನೇ ಯಾಗಕ್ಕೆ ಬ್ರಹ್ಮನನ್ನಾಗಿ ನಿಯೋಜಿಸಿದ್ದೇನೆ. ಯಾಕೆ? ಸಕಲ ವೇದ ಪಾರಂಗತ, ಯಾಗದ ನ್ಯೂನಾತಿರೇಕಗಳನ್ನು ಸ್ಪಷ್ಟವಾಗಿ ಆಡಬಲ್ಲಷ್ಟು ವಿಚಕ್ಷಣಾದಂತಹ ವಿಮರ್ಶಕ, ಸರ್ವವೇದಿ. ಆದ್ದರಿಂದಲೇ ಅವ ಬ್ರಹ್ಮನ ಸ್ಥಾನಕ್ಕೆ, ಅಧ್ವರ್ಯು ಸ್ಥಾನವಾಗಿ ನಾನೇ ಕುಳಿತುಕೊಂಡಿದ್ದೇನೆ. ಮಿಕ್ಕುಳಿದವರನ್ನೆಲ್ಲ ಒದಗಿಸಿಕೊಂಡು ಬೇಕಾದಂತೆ ಸಶರೀರವಾದ ನಾಕಗಮನಕ್ಕೆ ಬೇಕಾದಂತಹ ಫಲಸಿದ್ಧಿಯನ್ನು ಒದಗಿಸಿಕೊಡಬಲ್ಲ ಯಾಗವನ್ನು ಸಂಕಲ್ಪ ಸಹಿತವಾಗಿ ನೀವು ಹೇಳಿದಾಗೆ ನಾನು ಮುಂದರಿಸುವುದಾ? ಮುನ್ನಡೆಸೋಣ. ಬರುವುದು ಮದ ಪರಿಯನ್ನು ತಿಳಿದೆನೋ, ತಲೆಗಳೊಂದು ಆಶ್ಚರ್ಯವಾದ ಧ್ವರವು ನಡೆಯುತ್ತಿರುವುದೀಗಲೂ ತರುಣಿ ಜನರು ಕೇಳಿರುತ್ತ
ಕಾಲ ಹಣ ದುಡ್ಡಿಯ ಬಿಡಿರತ್ತ ತಣಿಜದರು ಕೇಳಿರ್ತ ದೇವತೆಗಳೆಲ್ಲರೂ ಕೂಡ ಒಮ್ಮೆ ಮೈ ಕೊಡವಿ ಎದ್ದು ನಿಲ್ಲಿ ನೋಡುವ. ಔದಾಸೀನ್ಯ ಮಾಡುವಂತ ಸಮಯವೇ ಇದಲ್ಲ. ಏನಿದೆ ಆಶ್ಚರ್ಯ, ಒಮ್ಮಿಂದೊಮ್ಮೆಲೆ ಹೊಸ ಬೆಳವಣಿಗೆ ಕಂಡು ಬರುತ್ತಾ ಉಂಟಲ್ಲ. ಅದಕ್ಕಾಗಿ ಹೇಳಿರುವಂಥದ್ದು ತುಂಬಿದ ಸಭೆಯಲ್ಲಿರುವಂಥ ಎಲ್ಲ ದೇವಾದಿ ದೇವತೆಗಳಿಗೆ ಸರಿಯಾಗಿ ಕೇಳಿರಿತ್ತ ಎನ್ನುವ ಹಾಗೆ. ಏನು ಇವತ್ತಿನದ್ದಾದಂತಹ ನಮ್ಮ ಈ ಸುರಸಭೆಯನ್ನು ಮುಕ್ತಾಯಗೊಳಿಸಿ ಇನ್ನು ನಮ್ಮ ಕರ್ತವ್ಯಕ್ಕೆ ತೆರಳುವಂತಹ ಹೊತ್ತಿಗೆ ಒಂದು ಹೊಸ ಬೆಳವಣಿಗೆ ಈ ಸ್ವರ್ಗಲೋಕದಲ್ಲಿ ಕಂಡು ಬರ್ತಾ ಉಂಟಲ್ಲ. ನೋಡಿದ್ರ, ಒಂದು ಧೂಮ, ಒಂದು ಹೊಗೆ ಮೇಲೆ ಎದ್ದು ಬರುವಂತಹ ಒಂದು ಲಕ್ಷಣ ಕಾಣಿಸುತ್ತಾ ಉಂಟು. ಎಲ್ಲಿಂದ ವಿಶೇಷವಾದಂತಹ ಪರಿಣಾಮವನ್ನು ಬೀರುವಂತಹ ಲಕ್ಷಣ ಕಾಣಿಸುತ್ತಾ ಉಂಟು. ಇದು ಎಲ್ಲಿಂದ ಎನ್ನುವ ಹಾಗೆ ನಾವೆಲ್ಲರೂ ಸರಿಯಾಗಿ ಯೋಚನೆ ಮಾಡುವಾಗ ಈಗ ಅರ್ಥ ಆಯ್ತು ನನಗೆ. ಓಹೋ, ಈಗ ನಮ್ಮ ಎದುರು ಯಾರೆಲ್ಲ ಪಿತೂರಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದಪ್ಪ, ಇದು ನಮ್ಮ ಅಧಿಕಾರಕ್ಕೆ ಒಂದು ರೀತಿಯಾದಂತಹ ಸ್ಪರ್ಧೆಯನ್ನು ನೀಡುವಂತಹ ಒಂದು ಹೊಸ ವ್ಯವಸ್ಥೆ ಭೂಲೋಕದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದು ನನ್ನ ಮನಸ್ಸಿಗೆ ಹೇಳ್ತಾ ಉಂಟು. ದಿವ್ಯ ದೃಷ್ಟಿಯಿಂದ ನೋಡಿದ್ದೇನೆ. ಭೂಲೋಕದಲ್ಲಿ ಒಂದು ವಿಶೇಷವಾದಂತಹ ಅದ್ವರ ಯಜ್ಞ ನಡೆಯುವುದಕ್ಕೆ ತೊಡಗಿದೆ. ಯಾಕೆ ಅದ್ವರ ಅಂತ ಕೇಳಿದ್ರೆ, ನನ್ನ ಪೀಠಕ್ಕೆ ಪ್ರತಿಸ್ಪರ್ಧೆಯನ್ನು ಒಡ್ಡುವುದಕ್ಕೆ ಬೇಕಾಗಿ ತೊಡಗಿಕೊಂಡವರು ಯಾರು ಅಂತ ಕೇಳಿದ್ರೆ ಜನಪದಿಗೆ ಗುರುವಾದನು ನಮಗೋಳ ನೆನಪ ವಿಶ್ವಾಮಿತ್ರನು. ವಿಶೇಷವಾದಂತಹ ಯಾಗ. ಒಬ್ಬ ಯಾಗ ಮಾಡಿಸುವವ, ಇನ್ನೊಬ್ಬ ಯಾಗ ಮಾಡುವವ. ಯಾಗ ಮಾಡುವವ ಮುನಿ ಶಾಪಕ್ಕೊಳಗಾದವ, ಯಾಗ ಮಾಡಿಸುವವ ಮುನಿಯದ್ದಾದಂತಹ ವೈರವನ್ನು ಕಟ್ಟಿಕೊಂಡವ. ಪಕ್ಷ ಒಳ್ಳೆದುಂಟು. ಸರಿಯಾದ ಮನಸ್ಥಿತಿಯವರ ಜೊತೆ ಸೇರಿಕೊಂಡಿದ್ದಾರೆ. ಮುನಿ ಶಾಪಕ್ಕೆ ಒಳಗಾಗಿರುವಂತಹ ಅಯೋಧ್ಯೆಯ ಅರಸ ಸೂರ್ಯವಂಶಜ ತ್ರಿಶಂಕು ಸತ್ಯವೃತ ನಾಮಕ 100 ಯಾಗಗಳನ್ನು ಪೂರೈಸಿದ್ದಾನೆ. 101ನೇ ಯಾಗ ಮಾಡುವುದಕ್ಕೆ ಬೇಕಾಗಿ ವಸಿಷ್ಠರಲ್ಲಿ ಹೋಗಿ ಬೇಡಿದ್ದಾನೆ. ಯಾಕೆ 101ನೇ ಯಾಗ? ಸಶರೀರಿಯಾಗಿ ಸ್ವರ್ಗಲೋಕವನ್ನ ಏರಬೇಕು, ಆ ಮೂಲಕವಾಗಿ ತಾನು ದೇವೇಂದ್ರನಾಗಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆ. ಈ ಪ್ರಪಂಚದಲ್ಲಿ ಮಹತ್ವಾಕಾಂಕ್ಷೆ ತಪ್ಪಲ್ಲ, ಆದ್ರೆ ಅದು ಯಾವ ಕಾಲಕ್ಕೆ ಹೇಗೆ ಆಗಬೇಕು, ಸರಿಯೋ ತಪ್ಪೋ ಎನ್ನುವಂತಹದ್ದನ್ನು ವಿಮರ್ಶೆಗೊಳಪಡಿಸಬೇಕಾ ಬೇಡ? ಒಂದು ಸ್ವರ್ಗ ಈಗ ಇದೆ, ಇಲ್ಲಿ ಒಬ್ಬ ದೇವೇಂದ್ರ ಇದ್ದಾನೆ. ಒಬ್ಬ ದೇವೇಂದ್ರನಿದ್ದು ಒಂದು ಮನ್ವಂತರಕ್ಕೆ ಪೂರ್ತಿ ಅವನೇ ದೇವೇಂದ್ರನಾಗಿದ್ದುಕೊಂಡು ಇನ್ನೊಬ್ಬ ದೇವೇಂದ್ರನಾಗುವುದಕ್ಕೆ ಆಗುತ್ತದೆ. ಹಾಗಿದ್ರೆ ಇಷ್ಟು ಯೋಚನೆ ಅವನಿಗೆ ಬೇಕಾ ಬೇಡ? ಹಾಗಾದ್ದರಿಂದಲೇ ವಸಿಷ್ಠರು ತಿರಸ್ಕರಿಸಿದ್ರು. ಯಾಕೆ? ಅವನು ಯಾರೊಬ್ಬರಲ್ಲಿ ಬೇರೆಯವರಲ್ಲಿ ಮುಹೂರ್ತ ಕೇಳಿಕೊಂಡು ಬಂದಿದ್ದ. ಹಾಗಾದ್ದರಿಂದ ನನಗೆ ಆಗುವುದಿಲ್ಲ. ಇವನದು ರಾಜಕೀಯ ನೋಡಿ ಹೋದ, ಅವರ ಮಕ್ಕಳ ಹತ್ರ ವಾಸಿಷ್ಠರ ಹತ್ರ ಹೋದ, ವಿಚಾರವನ್ನ ಹೇಳಿದ್ರು. ನೀವೇ ನಮ್ಮನ್ನು ಉದ್ಧರಿಸಬೇಕು ಅಂತ. ತಂದೆಯವರೇ ತಿರಸ್ಕರಿಸಿದ ಮೇಲೆ ಮಕ್ಕಳು ಅದನ್ನು ಸ್ವೀಕರಿಸಲಿಕ್ಕುಂಟ? ಇಷ್ಟು ಯೋಚನೆ ಬೇಕಾ ಬೇಡ? ಮೂರ್ಖ. ಹಾಗಾಗಿ ನೀವಲ್ಲದೆ ಇನ್ನೊಬ್ರು ಎನ್ನುವ ಹಾಗೆ ಅಹಂಕಾರದ ಮಾತನ್ನಾಡಿದ. ತೆಕ್ಕೊಳ್ಳಿ ಶಾಪ, ನೀನು ಚಂಡಾಲನಾಗಿಯೇ ಹೋಗು ಎನ್ನುವ ಹಾಗೆ ಮುನಿ ಶಾಪಕ್ಕೊಳಗಾದಂತ ತ್ರಿಶಂಕು ಹುಡುಕಿಕೊಂಡು ಹೋದಂತ ದಾರಿಯಲ್ಲಿ ಯುವ ಸಿಕ್ಕಿದ. ಇವನು ಹಾಗೆ ಕಾಯ್ತಾ ಇದ್ದ, ಯಾರು ಸಿಗ್ತಾರೆ ಎನ್ನುವ ಹಾಗೆ. ವಸಿಷ್ಠರೊಂದಿಗೆ ಮೊದಲೇ ವೈರ. ಹಾಗಿದ್ರೆ ವಸಿಷ್ಠ ವೈರಿಗಳು ಯಾರಿದ್ದಾರೆ ಅವರನ್ನು ಹಿಡ್ಕೊಂಡ್ರೆ ತಾನು ಪ್ರಪಂಚದ ದೊಡ್ಡ ಮನುಷ್ಯ ಆಗ್ತಾನೆ ಇಲ್ವಾ ಎನ್ನುವಂತ ಯೋಚನೆ. ವಿಶ್ವಾಮಿತ್ರ ಕೌಶಿಕನಾಗಿದ್ದಂತಹ ಗಾದಿನಂದನ. ಹಾಗಾದ್ದರಿಂದ ಕ್ಷತ್ರತ್ವವನ್ನು ಬಿಟ್ಟು ಬ್ರಹ್ಮರ್ಷಿ ಆಗುವುದಕ್ಕೆ ಹೊರಟಂತಹ ಇವ ಈಗ ಒಂದು ಪ್ರಪಂಚ ಮುಖಕ್ಕೆ ತಾನು ಹೊಸ ಸಾಧನೆಯನ್ನು ಮಾಡಿ ತೋರಿಸ್ತೇನೆ ಎನ್ನುವಂತ ಹಂಬಲದಿಂದ ಈಗ ಈ ತ್ರಿಶಂಕುವನ್ನು ಹಿಡಿದುಕೊಂಡು ಯಾಗವನ್ನು ಮಾಡಿಸುವ ಮುಖಾಂತರವಾಗಿ
ಸಶರೀರಿಯಾಗಿ ಸ್ವರ್ಗಲೋಕಕ್ಕೆ ಕಳಿಸುವಂತ ಹುನ್ನಾರವನ್ನು ಮಾಡ್ತಾ ಇದ್ದಾನೆ. ಹಾ ಹಾ, ಹಾಗಿದ್ರೆ ಅಕ್ರಮದ ಯಾಗವಿದ ಅಕ್ರಮದ ಯಾಗವಿದಕ್ಕೆ ಹೋಗುವುದು ಸಕ್ರಮವಲ್ಲ ಮನಕ್ಕೆ. ವಕ್ರಮಾದರ ಯೋಚಿಸಿ ನೋಡೆಂದು ಶಕ್ರ ನೋಡಿದನು ಕರ್ವಿಸಿ. ಅಧ್ವಾನ ಏನು ಆರಂಭ ಆಗಿದೆ, ಆದರೆ ಸ್ವರ್ಗದಲ್ಲಿ ಅಧ್ವಾನ ಆಗಬಾರದಲ್ಲ. ಅದಕ್ಕೆ ಬೇಕಾಗಿ ಸಭೆಯಲ್ಲಿರುವವರಂತಹ ಎಲ್ಲ ದೇವತೆಗಳಲ್ಲಿ ಕೇಳಿದಂತಹ ಪ್ರಶ್ನೆ, ಹೇಗೆ ಈ ಅಧ್ವರದಿಂದ ಮೇಲೆದ್ದು ಬರ್ತಾ ಇರುವಂತಹ ಹೋಮವನ್ನು ನಾವು ಭುಂಜಿಸುವುದೋ ಬೇಡವೋ, ಸ್ವೀಕರಿಸುವುದೋ ಬೇಡವೋ ಎನ್ನುವ ಹಾಗೆ ಕೇಳಿದವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಹೇಗಿದ್ದರೂ ಯಜ್ಞದಿಂದಲೇ ಬಂದಿರುವಂತಹದ್ದು, ಹವಿಸ್ಸನ್ನು ನಾವು ಸ್ವೀಕರಿಸಬೇಕಾದವರು ಸ್ವೀಕರಿಸೋಣ ಎಂಬ ಹಾಗೆ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ, ಇದು ತಪ್ಪು ದಾರಿಯಿಂದ ಬಂದಿರುವಂತಹದ್ದು, ನಮಗೆ ಪ್ರತಿಸ್ಪರ್ಧೆಯನ್ನು ಒಡ್ಡುತ್ತಾ ಇರುವಂತಹ ಒಂದು ವಿಚಾರ, ಹಾಗಾದ್ದರಿಂದ ನಾವು ಇದರಲ್ಲಿ ಸೇರಿಕೊಳ್ಳಿಕ್ಕೆ ಕೂಡುದು ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಇಬ್ಬರ ಅಭಿಪ್ರಾಯವನ್ನು ಆಲಿಸಿದ್ದೇನೆ. ಈಗ ನನ್ನ ಅಭಿಪ್ರಾಯ ಏನು, ಏನೇ ಆಗಲಿ ಆ ಯಜ್ಞ ನಡೆಯಲಿ, ಪೂರ್ತಿ ಆಗಲಿ, ಆದರೆ ಯಾವ ಕಾರಣಕ್ಕೂ ಯಾರೇ ಬಂದು ನನಗೆ ವಿಘ್ನವನ್ನು ಅಥವಾ ನನಗೆ ಹೇಳಿದರೂ ಕೂಡ ಅಲ್ಲಿಂದ ಬರುವಂತಹ ಯಾವ ಹವಿಸ್ಸನ್ನು ನಾನು ಸ್ವೀಕರಿಸಲಾರೆ. ಗುರುಗಳೇ, ಋಷಿಯ ಲೋಲಿಸು ಭಾಗಕ್ಕೆ ಸುಮನಸರಾರು ಬರಲಿಲ್ಲ ಸ್ವರ್ಗಕ್ಕೆ. ಸಶರೀರನಾಗಿ ಪೋಪುದಕ್ಕಿಲ್ಲೋ ಆವ ವಿಷಮ ಬಹುದು ತನಗೆಂದನೋ. ಋಷಿ ಲಾಲಿದು ಋಷಿವರ್ಯ, ಮಹಾರಾಜ, ಋಷಿಯೇ, ಋಷಿಯೇ, ಏನು ಮಂತ್ರವೇ, ಸ್ವರ್ಗವೇ, ಏನಾಯ್ತಯ್ಯ ನನಗೆ? ವೇದವೇ, ಅನುಮಾನ ಹುಟ್ಟಿತ? ಋಷಿ ಹೌದಾ? ಪ್ರಶ್ನೆ ಅಲ್ಲ ಸ್ವಾಮಿ, ಅವಧಾರಣೆ. ಋಷಿ ಹೌದಾದರೆ ಉಚ್ಚಾರಕ್ಕೆ ಸ್ವಯಂ ಅರ್ಥ ಇಲ್ಲದ ಉಚ್ಚಾರಕ್ಕೂ ಫಲ ಉಂಟಾ? ಹೌದು. ಏನು ಗೊತ್ತಿರುವುದು ಬೇಡ ಅಂತೆ. ಯಜ್ಞೇನ ಯಜ್ಞಮಯಜಂತ ದೇವ ಅಂತ ಹೇಳಿದ್ರು ಸಾಕು, ಅದಕ್ಕೂ ಫಲ ಉಂಟು. ನನ್ನ ಸ್ವರ್ಗ ಅದಕ್ಕೆ ಮಣ್ಣಾಕಲಿ ಅಲ್ಲ, ಹಾಗಲ್ಲ, ಬೇಡ ಅಂತಲ್ಲ. ವೇದದ ಮರ್ಯಾದೆ ಹೋಯ್ತು, ನನಗೆ ಬೇಸರ ಆಗುವುದು. ಋಷಿತ್ವದ ಮರ್ಯಾದೆ ಹೋಯ್ತು. ಮಾಡಿದ ಯಾಗಕ್ಕೆ ಕ್ರಮಪ್ರಾಪ್ತವಾಗಿ ಇಂದ್ರಾಯ ಸ್ವಹ, ಇಂದ್ರಾಯ ಇದನ್ನ ಮಮ ಬರಬೇಕಿತ್ತು. ಅಗ್ನೇಯ ಸ್ವಹ, ವರುಣಾಯ ಸ್ವಹ, ಸ್ವಹ ಸ್ವಹ ಅಂತ ಇನ್ನೊಂದು ಅಪಾರ್ಥ ಉಂಟು ಲೋಕದಲ್ಲಿ. ಹಾಗಾಯ್ತಾ? ಹೌದು. ಮಾಡುವ ಯಾಗಕ್ಕೆ ಇವರಾರೂ ಬರಲಿಲ್ಲ ಸ್ವರ್ಗಕ್ಕೆ. ಸಶರೀರನಾಗಿ ಹೋಗುವುದೆಂತು ಅದು ಮುಖ್ಯ ಅಲ್ಲ. ವೇದ ಮರ್ಯಾದೆ, ಋಷಿ ಮರ್ಯಾದೆ, ವಿಶ್ವಾಮಿತ್ರ, ಕೌಶಿಕ, ಗಾದಿಜ ಮಾಡಿದ ಪ್ರತಿಜ್ಞೆ ಎಂಥದ್ದು ಸ್ವಾಮಿ. ಅಲ್ಲ, ಬೇಕು ಬೇಕು ನಿಲ್ಲಿಸುವನ ಅಂತ ಪೂರ್ತಿ ಮರ್ಯಾದೆ ಹೋಗುವ ಮೊದಲು. ಯಾರು ಬರಲಿಲ್ಲ. ಹೋಮ ಧೂಮ ಅಂತೂ ಹೇಳುವುದಿಲ್ಲ ಅಂತೆ, ಅದು ಹೊಗೆ ಅಂತೆ. ತಿರಸ್ಕರಿಸಿದ್ದಾರೆ. ದೇವತೆಗಳೇ ದೇವಧರ್ಮ ಮೀರಿದ್ರೋ, ಯಜ್ಞ ದೋಷವೋ ಸಂಕಲ್ಪ ದೋಷವೋ ಅಲ್ಲ, ಪರಿಹಾರವೇನು ಅಪ್ಪಣೆ ಆಗಲಿ ಬರುವುದಿಲ್ಲ ಅವರು. ಯಾಗದ ಬ್ರಹ್ಮನ ಸ್ಥಾನದಲ್ಲಿ ಕುಳಿತಂತಹ ಜಮದಗ್ನಿ ಋಷಿಗಳ ಮುಖ ನೋಡಿದೆ ನಾನು. ಯಾಕೆಂದ್ರೆ ಯಾಗಾಂಗವನ್ನು ಪರಿಪೂರ್ಣವಾಗಿ ಬಲ್ಲವರವರು. ಏನಾದ್ರೂ ವ್ಯತ್ಯಾಸ ಆಗಿ ಹೋಗಿದ, ಯಾಗ ದ್ರವ್ಯದಲ್ಲಿ ಕೊರತೆಯೋ, ಮಂತ್ರೋಚ್ಚಾರದಲ್ಲಿ ದೋಷವೋ, ಅಥವಾ ಇನ್ನೇನಾದ್ರೂ ಕರ್ಮಾಂಗದ ಕೊರತೆಯೋ ಅವರಿಂದ ದೋಷ, ಅವರು ಹೇಳ್ತಾರೆ ಸರಿಯಾದ ವಿಧಾನದಲ್ಲೇ ಯಾಗ ಸಾಗುತ್ತಾ ಇದೆ. ಜಮದಗ್ನಿಯಲ್ಲಿ ದೋಷವೆಂಬ ವಾಕ್ಯವೇ ತಪ್ಪಲ್ವ? ಅಲ್ಲ, ಯಾಗದಲ್ಲಿ ಯಾವ ಕೊರತೆಯೂ ಬರಲಿಲ್ಲ. ಇಲ್ಲ, ಆದ್ರೆ ಬರಬೇಕಾದ ದೇವತೆಗಳು ಬರಲಿಲ್ಲ, ಸ್ವೀಕರಿಸುವುದಕ್ಕೂ ಬರಲಿಲ್ಲ. ಅದು ಹೌದಲ್ಲ, ಎರಡೂ ಬರಲಿಲ್ಲ. ಇಲ್ಲಲ್ಲ, ಯಾವುದಾದ್ರೂ ಒಂದಾಗಬೇಕು. ಹೌದೌದೌದು. ಒಂದೋ ಇಲ್ಲಿ ಕೊರತೆ ಬರಲಿಲ್ಲ ಅನ್ನೋದಿಲ್ಲ. ಹೌದು, ಅಂದ್ರೆ ಕೊರತೆ ಬಂದಿರಬೇಕು. ಕೊರತೆ
ಬರಲಿಲ್ಲ ಅಂತ ಆದ್ರೆ ದೇವತೆಗಳು ಬರಲಿಲ್ಲ ಅನ್ನುವುದಿಲ್ಲ. ಒಂದು ರೀತಿಯಲ್ಲಿ ವೇದ ಮಂತ್ರಗಳು ಆಜ್ಞೆಗಳೇ ಅಲ್ವಾ? ಹಾಗಿದ್ರೇನು ದೇವತೆಗಳು ಪಕ್ಷಪಾತಿಗಳಾಗಿದ್ದಾರೆ ಅನ್ನುವುದು ಸ್ಪಷ್ಟ. ಅಭಿನಿವೇಶ ಬಂತವರಿಗೆ ಬಹುಶಃ ಏನೋ ಒಂದಿರಬೇಕು. ಇನ್ನೀಗ ವಸಿಷ್ಠ ಬಾರದೇ ಇದ್ದ ಯಾಗಕ್ಕೆ ನಾವು ಬರುವುದಿಲ್ಲ ಅಂತ ಹಠ ಮಾಡಿ ಕುಳಿತಿರಬೇಕು. ಬಿಡು, ಯೋಚನೆ ಬಿಡು. ಮಹಾರಾಜ, ನನಗನ್ನಿಸ್ತದೆ ದೇವತೆಗಳು ಮತ್ತು ವಸಿಷ್ಠರು ಒಟ್ಟು ಸೇರಿ ಅಂತದೊಂದು ತಂತ್ರ ಮಾಡ್ತಾರೆ ಇದ್ದಾರೆ ಇದರಲ್ಲಿ ಅಂತ. ಅದೇ ಯಾಕೆ ಅವರಿಗೊಂದು ಹಠವೇ? ಹಠ ಸಹಜವೇ ಅನ್ನೋಣ. ವಸಿಷ್ಠರು ನಿರಾಕರಿಸಿದ ಒಂದು ಯಜ್ಞ ಇಲ್ಲಿ ನಡೀತಾ ಇದೆ ಅನ್ನುವುದು ವಸಿಷ್ಠರಿಗೆ ಕೋಪ. ಹೌದು. ದೇವೇಂದ್ರನಿಗೆ ಯಾಕೆ? ಸಶರೀರವಾಗಿ ನೀನೇ ನಾಕವನ್ನು ಏರ್ತಿ ಶತಯಾಗ ಅನುಭೋಗವನ್ನು ಅನುಭವಿಸುವಂತಹ ಉದ್ದೇಶಕ್ಕಾಗಿ ಹೊರಟಿದ್ದಿ. ದೇವತಾ ಅವನ ಸ್ಥಾನಕ್ಕೆ ಕೊರತೆ ಬರ್ತದೆ ಅಂತ ದೇವೇಂದ್ರ ಅಲ್ಲ ಸ್ವಾಮಿ, ತನ್ನ ಸ್ಥಾನ ಗುರುತ್ವವೇ ಪ್ರಪಂಚದಲ್ಲಿ ಪ್ರಶ್ನಾರ್ಹವಾಗ್ತದೆ ಅನ್ನುವುದಕ್ಕಾಗಿ ವಸಿಷ್ಠ. ದೇವತಾ ಮತ್ತು ಮತ್ಸರ ಶಬ್ದವೇ ವಿರೋಧ ಆಗಲಿಲ್ಲ. ಅದೇಗೆ? ದೇವತೆ ಅಂದ್ರೆ ಏನು? ಬೆಳಕು, ಪೂರ್ಣ. ಹೌದು, ಪೂರ್ಣತೆ, ನಿರ್ಮತ್ಸರ, ಶುದ್ಧಿ. ಈಗ ದೇವತೆಗಳಿಗೆ ಅಸೂಯೆ ಅಂತ ಹೇಳ್ತೀರಿ, ಉಂಟು ಅವರಿಗೆ ಅವರು. ಈಗೇನು ಅಸೂಯೆ ಇಲ್ಲದ ದೇವತೆಗಳೇ ಇರುವುದು ಪ್ರಪಂಚದಲ್ಲಿ? ಅಸೂಯೆ ಇದ್ದ ದೇವತೆಗಳು ಎಷ್ಟು ಬೇಕು ನಿನಗೆ? ಅಲ್ವಾ? ಎಷ್ಟೋ ಮಂದಿಗಳು ಅಸೂಯಾಪರರಾಗಿ ಕರ್ತವ್ಯ ಮಾಡಿದವರಿದ್ದಾರೆ. ಕಾರಣ ಬೇರೆ ಬೇರೆ ಇರಬಹುದು. ಆಕ್ರೋಶದಿಂದ ವ್ಯವಹರಿಸುವ ದೇವತೆಗಳಿದ್ದಾರೆ. ಯಾಕೆಂದ್ರೆ ಹವಿರ್ಭೋಜನವನ್ನು ಸ್ವೀಕರಿಸುವಂತಹ ಇಂದ್ರನು ಲೋಕಾಧ್ಯಕ್ಷನೂ ಆಗಿರುವಂತಹ ಇಂದ್ರನೂ ಆಗಿರುವುದರಿಂದ ಅವನಲ್ಲಿ ವ್ಯವಹಾರದಲ್ಲಿ ಎರಡು ವಿಧಾನವೂ ಉಂಟು. ಹಿಂದೆ ಉಂಟು. ಈ ಮೊದಲಿನಿಂದಲೇ ಉಂಟು ಅಲ್ವಾ? ಅವ ಕೈಯಲ್ಲಿ ದಂಡ ಹಿಡ್ಕೊಂಡು ಬರ್ತಾನೆ. ಹೌದು. ಅನುಗ್ರಹ ಮಾಡುವುದಕ್ಕಾಗಿ ಕೈ ಎತ್ತಿಕೊಂಡು ಬರ್ತಾನೆ. ಯಾಕೆ? ಪರಮ ಸಾಧಕರಾದ ಮಹಾಯತಿಗಳಾದ ಋಷಿಗಳಿಗೆ ಬಾಧಕಗಳನ್ನು ಮಾಡಿದ್ದಾನಂತೆ ಅವ. ಏನೆಲ್ಲ ಮಾಡ್ತಾನೆ ಅನ್ನೋದು ನಮಗೆ ಅರಿಯದೇ ಇದ್ದದ್ದೇನು ಅಲ್ಲಲ್ಲ. ತನ್ನ ಪೀಠಕ್ಕೆ ಏನಾದ್ರೂ ಒಂದು ಕೊರತೆ ಬರ್ತದ ಅನ್ನುವಂತಹ ಆತಂಕ ಬರ್ತದೋ? ಈ ಆತಂಕದಿಂದ ಯಾವ ಕೆಲಸಕ್ಕಾದ್ರೂ ಹೆಸದೇ ಇದ್ದ ಮನಸ್ಸು ದೇವತೆಗಳಿಗಿದೆ ಅನ್ನುವುದು ಪ್ರಭುತ್ವ ಅಂದ್ರೆ ಹೀಗೆ. ಹೌದಾ? ಆದ್ದರಿಂದ ಯೋಚಿಸಬೇಡ. ಇನ್ನೆಂತದು? ಈಗ ನಿನಗೆ ಸಶರೀರವಾಗಿ ನಾಲ್ಕಲ್ಲು ಹೋಗಬೇಕಾದದ್ದು. ಸ್ವರ್ಗಕ್ಕೆ. ಯಾಗಪೂರ್ಣಾಹುತಿಯನ್ನು ಹೊಂದಿದ ಮೇಲೆ ದೇವತೆಗಳೇ ಬಂದು ನಿನ್ನನ್ನು ರಥಕ್ಕೇರಿಸಿ ಕರ್ಕೊಂಡು ಹೋಗಬೇಕಿತ್ತು. ಹೌದು. ಈಗ ಅವರು ಬರುವುದಿಲ್ಲ. ಯಾಗ ಕ್ರಮ ಅದು. ಅವರು ಬರುವುದಿಲ್ಲ. ಹೌದು. ಈಗ ಅವರು ಬಾರದಿದ್ರು ನೀನಿಲ್ಲಿಂದ ಹೋಗಬಾರದು ಅಂತ ಉಂಟ. ಈಗ ಅವರ ತೀರ್ಮಾನ ಹೇಳಿದ್ರೆ ಅವರು ಬಾರದೇ ಇದ್ರೆ ಯಾರು ಕರೆಯಬೇಕು ಅಲ್ಲಿಗೆ ಹೋಗುವುದಲ್ವಾ? ಹೌದು. ಅದು ಅವರು ಕರೆಯದೆ ಹೋಗುವುದು ಹೇಗೆ? ಕರೆದು ಹೋಗುವುದೊಂದು, ಇನ್ನೊಂದು ಒತ್ತಾಯದಿಂದ ನಾವೇ ನಿರ್ದೇಶಿಸಿ ಹೋಗುವುದು ಮತ್ತೊಂದು. ಅದೇಗದು? ನಿನ್ನನ್ನು ನಾನು ಕಳಿಸ್ತೇನೆ. ಬಳಿಕ ಕೇಳಿದ ಮಂತ್ರ ಶಕ್ತಿಯ ಅಲಗುದರ ದಿನ ತೇಜದತಿ ನಿರ್ಮಲ ವಿಮಾನವನ್ನೊಂದ ಮಾಡಿ ತದಂತರಾಳದಲ್ಲಿ ನೆಲೆಸುತ್ತ ಭೂಪನನೋ ಕೌಶಿಕ ನೊಲಿದು ಸ್ವರ್ಗ ಗಚ್ಚ ಪಾರ್ಥಿವ ತಿಲಕಯನೇ ಸ್ವರ್ಗ ಗಚ್ಚ ಪಾರ್ಥಿವ ತಿಲಕಯನೇ ನೃಪ ಸೈತಲಾರದ ವೈರಿ ಅಂಬರ ಸತ್ಯವ್ರತ. ನಿನ್ನ ಹೆಸರೇ ಅದು ಸತ್ಯವ್ರತ ಅಲ್ವ? ವಿಶ್ವರಥನಾದಂತಹ ನಾನು ಸತ್ಯವ್ರತನೇ. ಆಡಿದ್ದಕ್ಕೆ ಯಾವ ಕಾಲಕ್ಕೂ ತಪ್ಪದೇ ಇದ್ದ ಇಬ್ಬರೂ ಸತ್ಯವ್ರತರ. ಆದ್ದರಿಂದ ಹೇಗೆ ಸಶರೀರವಾಗಿ ನಾಕ ಪ್ರವೇಶ ಅನ್ನುವಂತಹ ಯೋಚನೆ ನಿಮಗೆ ಬೇಡ. ಯಾಗದಿಂದ ಅಲ್ಲದೆ ಇದ್ರೇನು? ನನ್ನ ತಪಸ್ಸಿನ ಪುಣ್ಯ ಫಲವನ್ನಾದರೂ ನಿನಗೆ ಧಾರೆ ಎರೆದು ಯಾಗ ಪದ್ಧತಿಯನ್ನೇ ಬಿಟ್ಟು ಸಶರೀರವಾಗಿ ನೀನು ನಾಕವೇರುವಂತ ಅವಕಾಶವನ್ನು ನಾನು ಒದಗಿಸಿ ಸ್ವತಂತ್ರ ಸಾಮರ್ಥ್ಯ. ಇದಕ್ಕೆ ದೇವತಾನುಗ್ರಹದ ಹಂಗಿಲ್ಲ. ನನಗೆ ಸಿದ್ಧಿಯಾದಂತಹ ಮಂತ್ರದ ಸಾಮರ್ಥ್ಯ, ನಾನು ಈ ತನಕ ತಪಸ್ಸಿನಿಂದ ಆರ್ಜಿಸಿರಬಹುದಾದಂತಹ ಪುಣ್ಯದ ಸ್ವರೂಪ. ಇದಕ್ಕೆ ಇಂದ್ರನ ಅನುಗ್ರಹ ಇತ್ಯಾದಿ ಬೇಡ, ಯಾವುದು ಬೇಡ.
ಯಾಕೆಂದ್ರೆ ಇದಕ್ಕೊಂದು ಫಲ ಇರುವುದು ಹೌದಾದರೆ ಅದು ಹೇಗೆ ಅದು ವೈದಿಕವಾಗಿ ಒಪ್ಪಿಕೊಳ್ಳಬೇಕಾದಂತಹ ಒಂದು ನಿರ್ಬಂಧವನ್ನು ದೇವತೆಗಳು ಒಪ್ಪಿದ್ದರಿಂದ ಅದನ್ನು ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಆದ್ದರಿಂದ ಕರ್ಮಕ್ಕನುಗುಣವಾದ ಫಲ ಅನ್ನುವಂತಹ ನ್ಯಾಯವನ್ನು ಒಪ್ಪಬೇಕಾಗುತ್ತದೆ. ಅಥವಾ ಶಾಸ್ತ್ರೋಕ್ತವಾಗಿ ತಪಸ್ಸಿನಿಂದ ಸಿಗಬಹುದಾದಂತಹ ಪುಣ್ಯ ಫಲವನ್ನಾದರೂ ದೇವತೆಗಳು ಒಪ್ಪಬೇಕಾಗುತ್ತದೆ. ಅದನ್ನು ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಯಾವ ಕಾರಣದಿಂದಲೂ ಇದನ್ನು ನಿರಾಕರಿಸುವುದಕ್ಕೆ ಬರುತ್ತದೆ. ಪುಣ್ಯ ಪ್ರಾಪ್ತಿ ವಿನಿಯೋಗಕ್ಕೆ ದೇವತೆಗಳ ಹಂಗಿಲ್ಲ. ಆದ್ದರಿಂದ ಇದು ದರ್ಬೆಯೊಂದನ್ನು ಮಂತ್ರಿಸಿಟ್ಟಿದ್ದೇನೆ. ದರ್ಬೆ ಕುಶ ಪವಿತ್ರವಾದದ್ದು ಅಂತ ಅರ್ಥ. ಅದು ಅಲ್ಲ, ಕುಶಲನಾಗಬೇಕು ಅಂತ. ಇದು ಕುಶ ಎಂತದ್ದು? ಕುಶನಾಭ ಜಾತ ಸಂಜಾತ ಅಲ್ವ, ಕುಶನಿಂದಲೇ ಪ್ರಾರಂಭ. ಅದು ನಮ್ಮ ಕುಶ ಬ್ರಹ್ಮಮಾನಸ ಪುತ್ರನಾದಂತಹ ಕುಶನಾಭ, ಅವನಿಂದಲೇ ಬೆಳೆದು ಬಂದಂತಹ ವಂಶ. ಆದ್ದರಿಂದ ಈಗ ಕುಶದ ಮೂಲಕವಾಗಿ ಕೆಲಸ ಮಾಡುವಲ್ಲಿಗೆ ಬಂದು ಮುಟ್ಟಿದೆ. ಹಾಗೆ ಅಲ್ಲ, ನಿನಗೆ ಹುಲ್ಲುಗತಿ ಅಂತಲ್ಲ. ಹುಲ್ಲು ಕುಶವು ಹುಲ್ಲೇ ಅಲ್ವಾ? ಹೌದೌದು, ತೃಣ ಅಲ್ವಾ? ತೃಣ. ಅವನನ್ನು ತೃಣ ಸಮಾನ ಮಾಡಿದ್ದೀನಿ ಅಲ್ವಾ? ಹೌದಪ್ಪ. ನಾಕದ ಸೌಭಾಗ್ಯವು ನಮ್ಮ ಮುಂಭಾಗದಲ್ಲಿ ತೃಣವೇ, ಲೆಕ್ಕಕ್ಕಲ್ಲ ಅನ್ನುವುದಕ್ಕಾಗಿ ನಾವು ಅದನ್ನೆಲ್ಲ ಬಿಟ್ಟದ್ದು. ಆದ್ದರಿಂದ ಅದನ್ನು ನೀನು ಏರು ಕುಳಿತು. ಇದೇ ದಿವ್ಯ ವಿಮಾನವಾಗಿ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಹೌದೌದು. ನೀನು ಇಷ್ಟು ಸಣ್ಣದುಂಟು. ನೀನು ಕಾಲಿಟ್ಟ ತಕ್ಷಣದಲ್ಲಿ ನಿನಗೆ ಬೇಕಾದ ಹಾಗೆ ಅದು ಬೆಳೆಯುತ್ತದೆ. ಇಟ್ಟಿದ್ದೇನೆ. ವಿಶೇಷವಾದ ಮಾನವುಳ್ಳದ್ದಾದ್ದರಿಂದಲೇ ಇದಕ್ಕೆ ವಿಮಾನ ಅಂತ ಹೆಸರು. ವಿಮಾನ ವಿಶೇಷವಾದ ಮಾನ ಅಂತ. ಮಾನವುಳ್ಳ ವಿಮಾನ. ಒಬ್ಬ ಏರಿ ಕುಳಿತರೆ ಮತ್ತು ಒಬ್ಬನಿಗಾಗುವಷ್ಟರಲ್ಲಿ ಸ್ಥಳ ಅಲ್ಲ. ವಿಮಾನ ಅಂತ 100 ಮಂದಿಗಳು ಕುಳಿತು 101ನೇ ಬೇಕಾದ ಜಾಗ ಅದರಲ್ಲಿ ಉಳಿದಿರುತ್ತೆ. ತಮಗೂ ಹೇಳಬಹುದು ವಿಮಾನ ಅಂತ. ವಿಮಾನ ಯಾರು ನಿಮ್ಮ ಮಾನವನ ಅಳೆದ ವಿರಹಿತ ವಿಶಿಷ್ಟವಾದ ಮಾನ. ಕೂತಕೊಳ್ಳ ದೊಡ್ಡದಾಗ್ತಾ ಹೋಗ್ತಾ ಉಂಟು. ನನ್ನ ಪುಣ್ಯ ಫಲವನ್ನು ಧಾರೆ ಎರೆದಿದ್ದೇನೆ. ಕಂಡಿರೇ ದೇವತೆಗಳೆಲ್ಲರೂ ಕೂಡ ನಾವು ಇಷ್ಟೆಲ್ಲ ಏರ್ತಾ ಇದ್ದೇನೆ. ಹೋಗ್ತೇನೆ. ಎಲ್ಲರೂ ಬೊಬ್ಬೆ ಹೊಡೆಯುವುದು. ಮೇಲೆ ಹೋಗು ಹಾಗಿದ್ರೆ ಮೇಲೆ ಇದ್ದವ್ರು ಎಂತದ್ದು ಮಾಡಿ. ನಾವು ಎಣಿಸಿದ್ದೇನು, ಇವರು ಮೇಲೆ ಬರ್ಲಿಕ್ಕಿಲ್ಲ ಅಂತ ನಾವು ಎಣಿಸಿದ್ದು. ಈಗ ಮೇಲಿಂದ ನಿಂತು ಕೆಳಗೆ ನೋಡುವಾಗ ಇವರು ಮೇಲೆ 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 ಏರ್ತಾ ಇರುವಂತಹ ದೃಶ್ಯ ಕಾಣ್ತಾ ಇದ್ದೇನೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಓಯ್, ಸಾಧನೆ ಮೆಚ್ಚಬೇಕು. ವಿಶ್ವಾಮಿತ್ರರ ಸಾಧನೆಯನ್ನು ಮೆಚ್ಚಬೇಕು. ಕೇವಲ ಒಂದು ಕುಶವನ್ನು ಹಿಡ್ಕೊಂಡು ಅದನ್ನೇ ವಿಮಾನವನ್ನಾಗಿಸಿ ಮೇಲೆ ಕಳಿಸ್ತಾ ಇದ್ದಾರೆ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಆದರೂ ನಾವು ಬಿಡುವುದಕ್ಕಾಗ್ತದ? ಹೇಳಿ ಕೇಳಿ ಒಬ್ಬ ಚಂಡಾಲನಾದಂತಹ ಒಬ್ಬ ಅರಸ, ಚಾಂಡಾಲತ್ವವನ್ನು ಹೊಂದಿದವನೊಬ್ಬ ಸ್ವರ್ಗಲೋಕಕ್ಕೆ ಬರುವುದು ಅಂತಂದ್ರೆ ಅದು ಸಶರೀರಿಯಾಗಿ. ಹಾಗಿದ್ರೆ ನಾವು ಈ ತನಕ ಮಾಡಿದಂತಹ ಸಾಧನೆಗೆ ಯಾವುದು ಬೆಲೆ ಇಲ್ವಾ? ಆದ್ದರಿಂದ ಏನು ಮಾಡುವುದು? ಮೇಲೆ 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 ಏರಿ ಬರ್ತಾ ಇದ್ದಾನೆ. ಗುರುಗಳ ಸ್ವರ್ಗದ ಬಾಗಿಲು ಹತ್ರ ಬಂದಿದ್ದೇನೆ. ಸಶರೀರಿಯಾಗಿ ಬರ್ತಾ ಇದ್ದಾನೆ. ನಾವು ಯೋಚನೆ ಮಾಡುವುದು ಅದಲ್ಲ. ಇವತ್ತು ವಿಶ್ವಾಮಿತ್ರ ದೂರದಿಂದ ಒಬ್ಬ ಸಶರೀರಿಯಾಗಿ ಮೇಲೆ ಬಂದು ನಮ್ಮ ಸ್ವರ್ಗಲೋಕವನ್ನು ಸೇರಿಕೊಳ್ತಾನೆ. ಇದನ್ನೇ ಆದರ್ಶವಾಗಿ ಇಟ್ಟುಕೊಂಡು ನಾಳೆ ಇನ್ನೊಬ್ಬ ಬರ್ತಾನೆ, ನಾಡಿದ್ದು ಮತ್ತೊಬ್ಬ ಬರ್ತಾನೆ. ಹಾಗಿದ್ರೆ ಕೆಲವು ದಿವಸ ಸಮಯದಲ್ಲಿ ಈ ಸ್ವರ್ಗಲೋಕದಲ್ಲಿ ಇಂಥವರೇ ತುಂಬಿಕೊಂಡು ಹೋದರೆ ಮತ್ತೆ ಮೂಲದಲ್ಲಿರುವವರಿಗೆ ಏನು ಬೆಲೆ ಬಂದ ಹಾಗಾಗುತ್ತದೆ. ಆದ್ದರಿಂದ ಇಂತಹ ಒಂದು ಹೊಸ ಬೆಳವಣಿಗೆಯನ್ನು ಇಲ್ಲಿಯೇ ಚಿವುಟಿ ಹಾಕಿದರೆ ಭವಿಷ್ಯದಲ್ಲಿ ಸ್ವರ್ಗಲೋಕ ಹಾಗೆ ಶುದ್ಧವಾಗಿಯೇ ಉಳಿಯುತ್ತದೆ. ಇಲ್ಲದಿದ್ದರೆ ಇಂಥವರೆಲ್ಲ ಬಂದು ಅಶುದ್ಧ ಮಾಡಿ ಪರಂಪರೆ ಇಲ್ಲದ ಹಾಗೆ ಹೋಗ್ತದೆ. ಆದ್ದರಿಂದ ಏನು ನೋಡ್ತಾ ಇದ್ದೀರಿ? ಮೇಲೆ ಬರ್ತಾ ಇರುವಂತ ಈ ಚಾಂಡಾಲ ಮಹೀಪತಿ ಯಾರಿದ್ದಾನೆ, ಇವನನ್ನ ತೊಳೆಯಿರಿ, ನೂಕಿರಿ, ತೊಳೆಯಿರಿ. ಗುರುಗಳೇ ಧರೆಗೆ ಬೀಳುದು ಗುರುದೇವ, ನನ್ನ ಸ್ವರ್ಗ
ಧರೆಗೆ ಬೀಳುತ್ತ ಮಧ್ಯ ಮಾರ್ಗದ ಧರೆಗೆ ಬೀಳುತ್ತ ಮಧ್ಯ ಮಾರ್ಗದ ಅರಸನ ದಿಶೆಯ ಭೀತಿಯಲ್ಲಿ ಬಾಯ್ದೆಳೆದು ಗಾಧಿ ಕುಮಾರಕನ ಕರೆಯುತ್ತ ಅಕಟಕಟ ಎನ್ನ ನವನಿಗೆ ಸುರರು ನೋಗಿದರಿನ್ನು ಸುರರು ನೋಗಿದರಿನ್ನು ತನು ಚರ್ಚರಿತವಾದುದು ತನು ಚರ್ಚರಿತವು ದಿವ್ಯತೆಯ ನಾರೊಡನೊರೆವೆ ಆರೊಡನೊರೆವೆ ನೀಗುವೆ ಕೆಟ್ಟೆನಯ್ಯೋ ಕೆಟ್ಟೆನಯ್ಯೋ ಹರ 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 ಎನ್ನುತ್ತದರಿದನು ಸಂಕ್ಲೇಶದಿಂದ ಘನತರ ಘೋಷದಿಂದ ಗುರುವೇ ವಿಶ್ವರಥರ ಸಂಕಲ್ಪ ನನ್ನ ಮನೋರಥ ಸಿದ್ಧಿಸ್ತದೆ. ಸ್ವರ್ಗಕ್ಕೆ 3 ಗೇಣು, ವಿಮಾನ ಕೆಳಗೆ. ಸ್ವರ್ಗ ಮುಟ್ಟಿದ ಮೇಲೂ ನಿನ್ನ 3 ಗೇಣಿದ್ದದ್ದು. ಸ್ವರ್ಗಕ್ಕೆ 3 ಗೇಣಲ್ಲ, ನನಗೆ 3 ಗೇಣಿದ್ದದ್ದು. ವಿಮಾನ ಕೆಳಗೆ, ತಲೆ ಕೆಳಗೆ, ಕಾಲು ಮೇಲೆ, ಮಧ್ಯದಲ್ಲಿದ್ದೇನೆ. ಆಚೆಯೂ ಇಲ್ಲ ಈಚೆ. ನನ್ನ ಸ್ವರ್ಗ, ನಿಮ್ಮ ಸ್ವರ್ಗ, ಅವನ ಸ್ವರ್ಗ. ಏನಾಯ್ತು? ಬೀಳ್ತಾ ಇದ್ದೇನೆ, ಬೀಳ್ತಾ ಇದ್ದೇನೆ, ಬೀಳ್ತಾ ಇದ್ದೀನಿ. ಸತ್ಯವ್ರತ ತಲೆಕೆಳಗಾಗಿ ಉರುಳುತ್ತಾ ಇರುವೆಯ. ನನ್ನ ಮುಖ ಮೇಲಿದೆ ಅದು. ದೇವಲೋಕದ ಹೆಬ್ಬಾಗಿಲನ್ನು ತಲುಪಿದಂತಹ ನಿನ್ನ ಕೆಳಗೆ ಮನಮತ್ಸರದಿಂದ ದೇವತೆಗಳು ಕೆಳಕ್ಕೆ ತಳ್ಳಿದರೆ ಇಟ್ಟಿದ್ರು. ನನ್ನ ಸ್ವರ್ಗ ಧರೆಯತ್ತರ ಭಸವಾಗಿ ಉರುಳುತ್ತಿರುವಂತಹ ನೀನು ಅರ್ಥತೆ ಆಕ್ರಂದನವನ್ನು ಎಬ್ಬಿಸಬೇಕಾದ ಅವಶ್ಯಕತೆ ಇಲ್ಲ. ಗುರುದೇವ, ನನ್ನ ತಪಸ್ಸಿನ ಪ್ರಭಾವವನ್ನು ಈಗ ತೋರಿಸಿಕೊಡ್ತೇನೆ. ಅಲ್ಲೇ ನಿಲ್ಲು. ಈಗ ದಕ್ಷಿಣ ದಿಗು ಭಾಗದೊಳಗಲ ಮುನಿ ಹೋಗಲಿ, ಬಿಟ್ಟು ಬಿಡು. ಎಂತದು ಬಿಡು? ಸ್ವರ್ಗ ಅಂತೆ, ಸ್ವರ್ಗ. ಸಶರೀರ ಸ್ವರ್ಗ ಅಂತ ಅಲ್ಲ, ಸ್ವರ್ಗದ ಸೌಭಾಗ್ಯವನ್ನು ನೀನು ಸಶರೀರ ಸ್ವರ್ಗ ಅಂತ ಹೇಳ್ತೀರಿ, ಈಗ ಹೋಗಲಿ ಅಂತ ಹೇಳ್ತೀರಿ. ಹಾಗಲ್ಲ, ಸ್ವರ್ಗ ಬೇಕು ಅಂತ ನೀನು ಹಂಬಲಿಸಿದ್ಯಾಕೆ? ಅದು ಅತ್ಯುತ್ಕೃಷ್ಟವಾದದ್ದು. ಹೌದು, ಅದಕ್ಕಿಂತ ಮೀರಿದ್ದು ಮತ್ತೊಂದಿಲ್ಲ. ಹೌದು, ಸಕಲ ಗುಣ ಪೂರ್ಣವಾದದ್ದು. ಈ ಭಾವದಿಂದಲೋ ಸ್ವರ್ಗವನ್ನು ಅಪೇಕ್ಷಿಸಿ. ಇನ್ನು ಈಗ ಹೌದು, ಇಂಥದ್ದು ಬೇರೆ ಇಲ್ಲ. ಉಂಟಾ? ಇಲ್ಲ. ಏನು ಮತ್ಸರಿಗಳು ತುಂಬಿರುವ ದೇವಲೋಕವಾದ ಅಲ್ಲ, ಈಗ ಇರುವ ಸ್ಥಿತಿಗಿಂತ ನಿನ್ನ ಸಾಧನೆಯಿಂದ ಅಥವಾ ನನ್ನಂತವನ ಅನುಗ್ರಹ ವಿಶೇಷದಿಂದ ಸ್ವಯಂ ನೀನೇ ನಾಕವನ್ನೇರಿದರೆ ನಿನ್ನ ಉತ್ಕರ್ಷವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದ ಮೆಟ್ಟಿದ್ರು. ಆ ಮತ್ಸರಿಗಳು ತುಂಬಿರುವ ಊರಿನಲ್ಲಿರುವುದಕ್ಕಿಂತ ಇದೇ ಅಲ್ವೇನೋ ಒಳ್ಳೆಯದು. ಹೊಡೆದಿದ್ರು ಆಗ್ತಿತ್ತು, ಕಾಲಲ್ಲಿ ಮೆಟ್ಟಿದ್ದ ಅಲ್ವಾ? ಹೋಗಲಿ ಬಿಡು, ದೊಡ್ಡ ವಿಷಯ ಆಯ್ತಾ. ಎಂತದ್ದು ಹೋಗಲಿ ಬಿಡು. ಅಲ್ಲ, ನಿನಗೆ ನೀವು ಹೇಳಿದ್ದು ಸಶರೀರ ಸ್ವರ್ಗಂಗಚ್ಚ.
ಹೌದಾ? ನನ್ನ ಮಾತು ಸುಳ್ಳಾಗುವುದಿಲ್ಲ. ಗಚ್ಚ ಇತಿ ಆಜ್ಞಾ. ನನ್ನ ಮಾತು ಯಾವ ಕಾಲಕ್ಕೂ ಸುಳ್ಳಾಗುವುದಿಲ್ಲ. ಹೋಗು ನೀನು ಅಲ್ವಾ? ಹಾಗಲ್ಲ, ನೀನು ಹೋಗು. ನೀನು ಸ್ವರ್ಗವನ್ನು ಸೇರಬೇಕು, ಇದು ಸಂಕಲ್ಪ. ಆಗದೇ ಇದ್ರೆ ಇದು ಕೆಲವರು ಹೇಳುವುದುಂಟು, ನಿನಗೆ ವೈಕುಂಠ ಕಾಣಿಸ್ತೇನೆ. ಅಲ್ಲ, ಹಾಗಲ್ಲ, ನೀನು ಸ್ವರ್ಗವನ್ನು ಏರಬೇಕು. ಆಗದೆ ಹೋದರೆ ನೀನಿದ್ದಲ್ಲಿಯೇ ಸ್ವರ್ಗ ಇರಬೇಕು. ಆಗದೆ ಹೋದರೆ ನರಕ ಅಂತ ಹಾಗಲ್ಲ. ಹಾಗಲ್ಲ, ನೀನಿದ್ದಲ್ಲಿಯೇ ಸ್ವರ್ಗ ಇರಬೇಕು. ಹಾಗೂ ಆಗ್ತದಲ್ವ? ಏನಾಗುತ್ತೆ? ನಿನಗೆ ಸ್ವರ್ಗ ಅಲ್ವಾ ಬೇಕಾದ್ದು? ನೀನು ಸ್ವರ್ಗವನ್ನು ಏರಬೇಕು. ಇಲ್ಲದಿದ್ದರೆ ನೀನಿದ್ದಲ್ಲಿಯೇ ಸ್ವರ್ಗ ಬರಬೇಕು, ಸಾರ್ವಕಾಲಿಕ, ಶಾಶ್ವತವಾಗಿ. ವೇದಕ್ಕಿಂತ ದೊಡ್ಡ ಮಾತು ಆಗಲಿಕ್ಕುಂಟ. ಏನಾಗದೆ? ನನ್ನ ತಪಸ್ಸಿನ ಸಾಮರ್ಥ್ಯ ಆಗದೆ ಇದ್ದದ್ದು ಯಾವುದೂ ಇಲ್ಲ. ನಾಕಲೋಕದಲ್ಲಿ ಏನು ವಿಶಿಷ್ಟವಾದಂತಹ ಭೋಗ ಭಾಗ್ಯಗಳಿವೆಯೋ ಅದೆಲ್ಲದಕ್ಕೂ ಕೊರತೆ ಇಲ್ಲದಂತೆ, ಅಥವಾ ಅದಕ್ಕಿಂತೆಲ್ಲ ವ್ಯತ್ಯಾಸವಾಗದ ಹಾಗೆ ಪ್ರತಿ ನಾಕವನ್ನು ನಾನು ಸೃಷ್ಟಿ ಮಾಡಬಲ್ಲೆ. ನಾನು ಇಲ್ಲೆಯಾ? ನೀನಲ್ಲಿಯೇ ಇದ್ದಲ್ಲಿಯೇ ಬೇಕಾದಂತಹ ನಕ್ಷತ್ರ ಲೋಕ, ಗ್ರಹಮಂಡಲ, ದೇವಲೋಕದ ಸಕಲ ಭೋಗ ಭಾಗ್ಯ ಅನ್ಯಮಿಂದ್ರಂ ಕರಿಷ್ಯಾಮಿ. ಬೇರೆ ಒಬ್ಬ ಇಂದ್ರನನ್ನು ಸ್ಥಾಪನೆ ಮಾಡುತ್ತೇನೆ. ಯಾರು ವಿಶ್ವಾಮಿತ್ರನನ್ನು ಅನ್ಯಮಿಂದ್ರಂ ಕರಿಷ್ಯಾಮಿ. ಬೇರೆಯೇ ಇಂದ್ರ, ಸ್ಥಿತೇಂದ್ರ ಸಕಾಗತಿ. ಆ ದೇವಲೋಕಕ್ಕಾದ್ರೂ ಮನ್ವಂತರಕ್ಕೊಬ್ಬ ಅಧಿಕಾರಿ. ಇದು ಶಾಶ್ವತ. ನೀನೆ ಇಲ್ಲಿ, ಬೇರೆ ಯಾರೂ ಇಲ್ಲ, ನೀನೆ. ಆದ್ರೆ ನನ್ನ ಕಾಲು ಹತ್ತಲಾಗೆ ತಲೆ ಇತ್ತಲಾಗೆ ಉಂಟಲ್ಲ. ಒಳ್ಳೇದೇ ಆಯ್ತಾ? ಯಾಕೆ? ಆ ಸ್ವರ್ಗದ ಕುರಿತಾದಂತಹ ಉಪೇಕ್ಷಾ ಭಾವ ಅದು. ನಾಕಲೋಕ ನಿನ್ನ ಕಾಲ ಕೆಳಗೆ. ಓ, ಹಾಗೆ ಅಲ್ವಾ? ತಿರುಗಿಸಿ ಅವರು ಹೊಡೆದದ್ದೇ ನಮಗೆ ಪ್ರಯೋಜನ ಆಯ್ತು. ಯಾಕಂದ್ರೆ ನಮ್ಮ ಕಾಲಿನ ಕೆಳಗೆ ಸಿಟ್ಟಿನ ಆವೇಶದಲ್ಲಿ ಅಲ್ಲೇ ನಿಲ್ಲುವಳಿದೆ. ಇನ್ನೀಗ ಬೇಕು ಅಂತ ಹೇಳಿ ನನಗೂ ನಿನ್ನನ್ನು ತಿರುಗಿಸಲಿಕ್ಕೆ ಆಗುದಿಲ್ಲ. ಅದು ಹಾಗೆ. ಹಾಗಾಗಿ ಹಾಗೇ ಇರಲಿ, ಆದ್ರೂ ಒಂದು ಅನುಕೂಲವೇ ಆಯ್ತು. ಸ್ವರ್ಗ ನನಗೆ ಪಾದಾಕ್ರಾಂತ. ಹೌದು, ನಾಕವನ್ನು ಪಾದದಿಂದ ಕೆಳಗೆ ತಳ್ಳಿದವನು ತ್ರಿಶಂಕು ಅಲ್ಲ, ವಿಶ್ವಾಮಿತ್ರ ಶಿಷ್ಯ. ಹೌದು, ತ್ರಿಶಂಕು ಸ್ವರ್ಗ. ಹಾಗಾದ್ರೆ ಅಪಾರ್ಥದಲ್ಲಿ ಅಲ್ಲ. ಅಲ್ಲ, ಅಲ್ಲೇ ಇದ್ದು ನಾನು ಎಲ್ಲಿರ್ತೇನೆ, ಯಾರು ಕೇಳುವ ನೋಡ್ತೇನೆ. ಅಲ್ಲ, ಅನ್ಯಮಿಂದ್ರಂ ಕರಿಷ್ಯಾಮಿ. ಇಲ್ಲದ್ರೆ ಅನಿಂದ್ರಕವಾಗ್ತದೆ ಜಗತ್ತು. ನಾನಿಲ್ಲಿ ಇರ್ತೇನೆ, ಇಲ್ಲೇ ಇರಬೇಕು. ಇಲ್ಲೇ ಹೌದಲ್ಲ, ಸ್ತಬ್ಧತೆ ಬಂತು. ಸುತ್ತ ನಕ್ಷತ್ರಗಳು ಕಾಣುತ್ತದೆ. ಏನೋ ಒಂದು ವಿಚಿತ್ರ ಅನುಭವ, ನಿರ್ವಚನಕ್ಕೆ ಸಿಕ್ಕುವುದಿಲ್ಲ. ಇನ್ನು ಏನೆಲ್ಲ ಉಂಟು ನಾಕಲೋಕದಲ್ಲಿ ನೋಡುವ. ಹಿಡಿದ ಛಲವಿದೇನೋ ಐಪರ್ಯತೆ ತಿಳು ಹುಚ್ಚವದಲ್ಲಿ. ತಪಸ್ವಿ ವಿಶ್ವಾಮಿತ್ರಾಚಾರ್ಯರು ಆಗ ಕರೆಯುವಾಗ ಬರ್ಲಿಕ್ಕೆ ನಿನಗೆ ಸಂಕಟ ಬಿಡ್ಲಿಲ್ಲ, ಈಗ ಬಂದ್ಯಾ? ಸಿಕ್ಕಿದವರೆಲ್ಲ ಕರೆಯಲಿಕ್ಕೆ ಬರ್ಲಿಕ್ಕೆ ಇರುವವಲ್ಲ ಈ ದೇವೇಂದ್ರ. ಕರೆಯುವಾಗ ಬಾರದಿದ್ದ ಮತ್ತೆ ಕರೆಯದಲ್ಲಿಗೆ ಬರ್ಬೇಕಾಗ್ತದೆ, ಅಷ್ಟು ಮಾಡ್ತೇವೆ ನಾವು. ನಮಗೆ ಬೇಕಾದಾಗ ಬರುವವರು ನಾವು. ಬೇಕಾದಾಗ ಬಂದ್ರೆ ಬೇಕಾದಲ್ಲಿಗೆ ಕಳಿಸ್ಲಿಕ್ಕೂ ಗೊತ್ತುಂಟು. ಓಹೋ, ಆದ್ರೆ ಅದಲ್ಲ, ಬರುವವರೆಗೆ ಸಿಟ್ಟಿನಲ್ಲಿ ಬಂದದ್ದು. ಈಗ ನಿಮ್ಮಲ್ಲಿ ಮಾತನಾಡ್ಲಿಕ್ಕೆ ತೊಡಗುವಾಗ ಸ್ವಲ್ಪ ಶ್ರುತಿ ಇಳಿಸಿ ಮಾತಾಡುವ ಅಂತ ಖಂಡಿತ. ನಿನ್ನ ಆರೋಗ್ಯಕ್ಕೆ ಒಳ್ಳೇದು. ಹೌದಪ್ಪ, ಆದ್ರೆ ನನ್ನ ಆರೋಗ್ಯ ಮಾತ್ರ ಸರಿಯಾಗಿದ್ರೆ ಸಾಕಾಗುವುದಿಲ್ವಲ್ಲ. ಯಾರ ಜೊತೆ ವ್ಯವಹಾರ ಮಾಡ್ಲಿಕ್ಕೆ ಬಂದಿದ್ದೇನೆ, ಅವರ ಆರೋಗ್ಯವನ್ನು ಸ್ವಲ್ಪ ಸರಿ ಮಾಡುವಂತಲೇ ಬಂದದ್ದು ನಾನು. ವಿಶ್ವಾಮಿತ್ರಾಚಾರ್ಯರೇ, ಸರಿಯಾಗಿ ಯೋಚನೆ ಮಾಡಿ. ಕೋಪದ ಕೈಯಲ್ಲಿ ನಿಮ್ಮ ಬುದ್ಧಿಯನ್ನು ಕೊಟ್ಟಿದ್ದೀರಿ ಈ ಕಾಲಕ್ಕೆ. ಏನು ವಿವೇಕ ಇಲ್ಲದಿದ್ದವನು ನಾನು? ಮತ್ತೆ ಇನ್ನೇನು, ವಿವೇಕ ಇಲ್ಲದವನು ಅಂತಲ್ಲ, ಈಗ ವರ್ತಮಾನದಲ್ಲಿ ಸ್ವಲ್ಪ ಕಳೆದುಕೊಂಡ ಹಾಗೆ ನನಗೆ ಭಾಸವಾಗುತ್ತಾ. ಯೋಚನೆ ಮಾಡಿ ನೀವು. ಒಂದು ಕಾಲದಲ್ಲಿ ಚಕ್ರವರ್ತಿ ಆಗಿದ್ದವರು, ಆಮೇಲೆ ಬ್ರಹ್ಮರ್ಷಿ ಆಗುತ್ತೇನೆಂದು ಹೊರಟು ನಿಂತವರು. ಈ ಎರಡರ ಮಧ್ಯದ ನಿಮ್ಮ ದಾರಿ ಒಮ್ಮೆ ಯೋಚನೆ ಮಾಡಿ. ಇದರಲ್ಲಿ ನಿಜ ಯಾವುದು, ವೈಪರೀತ್ಯ ಯಾವುದು, ಎರಡನ್ನು ಸ್ವಲ್ಪ ತುಲನೆ ಮಾಡುವಾಗ ನಿಮಗೆ ಅರ್ಥ ಆಗುತ್ತದೆ. ಬೇಟೆಯಾಡ್ಲಿಕ್ಕೆ ಬಂದ್ರಿ, ವನಪಾಲಕರ ದೂರನ್ನು ಕೇಳಿ ಬೇಟೆ ಸರಿಯಾಗಿಯೇ ನಡೆದು ಹೋಯಿತು. ವಸಿಷ್ಠರು ನಿಮಗೆ ಅನ್ನವನ್ನು ಕೊಟ್ರು, ಊಟವನ್ನು ಕೊಟ್ರು, ಮಾಡಿ ನಿಮ್ಮಷ್ಟಕ್ಕೆ ನೀವು ಹೋಗಬಹುದಿತ್ತು ಅರಮನೆಗೆ. ಹೋಗಲಿಲ್ಲ. ಹೋಗುತ್ತಿದ್ರೆ ಇಷ್ಟು ವೈಪರೀತ್ಯಕ್ಕೆ ಎಡೆಯೂ ಆಗುತ್ತಿರ್ಲಿಲ್ಲ. ನಿಮಗೆ
ಆ ಅನ್ನಕ್ಕೆ ಕಾರಣೀಕರ್ತವಾದಂತಹ ದೇವಧೇನು ಕಂಡಿತು. ಅದನ್ನು ಎಳೆದುಕೊಂಡು ಹೋಗುವುದಕ್ಕೆ ಬಯಸಿದ್ರಿ, ನಿಮ್ಮದ್ದನ್ನಾಗಿಸುವುದಕ್ಕೆ ಪ್ರಯತ್ನಿಸಿದ್ರಿ. ಸ್ವಾರ್ಥ ಅಲ್ಲಿ ಕಂಡು ಬಂತು. ಆ ಸ್ವಾರ್ಥದಿಂದಲೇ ಇವತ್ತು ಇಷ್ಟು ಕತೆ ಮುಂದೆ ಹೋದ ಹಾಗಾಯ್ತು. ಹಾಗಾದ್ದರಿಂದ ನಿಮ್ಮವರನ್ನೆಲ್ಲ ಕಳ್ಕೊಂಡ್ರಿ, ರಾಜ್ಯವನ್ನ ಕಳ್ಕೊಂಡ್ರಿ, ಸಂಸಾರವನ್ನ ಕಳ್ಕೊಂಡ್ರಿ, ಸೈನ್ಯವನ್ನ ಕಳ್ಕೊಂಡ್ರಿ. ಕೊನೆಗೆ ವಸಿಷ್ಠರೊಂದಿಗೆ ವೈರವನ್ನ ಸಾಧಿಸುವುದಕ್ಕೆ ಬೇಕಾಗಿ ಪರಮೇಶ್ವರನ ತಪಸ್ಸಿನಲ್ಲಿ ಮೆಚ್ಚಿಸಿ ಬೇಕಾದಂತಹ ಸಂಗ್ರಹವನ್ನ ಮಾಡಿದ್ರಿ, ಅದನ್ನೂ ಕಳ್ಕೊಂಡ್ರಿ. ಎಂತಹ ವೈಪರೀತ್ಯ ನೋಡಿ. ಆಮೇಲೆ ಅಲ್ವಾ ನೀವು ದಿಕ್ಬಲಂ ಕ್ಷತ್ರಬಲಂ ಬ್ರಹ್ಮತೇಜೋ ಬಲಂ ಬಲಂ ಎನ್ನುವ ಹಾಗೆ ಏನು ಪ್ರತಿಜ್ಞೆಯನ್ನು ಮಾಡಿ ಹೊರಟದ್ದು. ಎಲ್ಲಿ ಹೋಯ್ತು ನಿಮ್ಮ ಪ್ರತಿಜ್ಞೆಯನ್ನು ಮರ್ತು ಬಿಟ್ರ? ಮಾಡ್ತಾ ಇದ್ದಂತ ತಪಸ್ಸಿನ ಕಾಲಕ್ಕೆ ಒಬ್ಬ ಬಂದ, ಚಂಡಾಲ, ದುಷ್ಟ. ಅವನು ಜೀವನ ಉದ್ದಕ್ಕೂ ಮಾಡಿದ ದುಷ್ಟತನವನ್ನೇ ನಿಮ್ಮ ಕಾಲಿಗೆ ಅಡ್ಡ ಬಿದ್ದ. ಯಾಕೆ? ಅವನ ಸ್ವಾರ್ಥ ಸಾಧನೆ ಆಗಬೇಕಿತ್ತು. ನಿಮಗೂ ಹಾಗೆ ಆಗಿತ್ತ ಏನೋ ನನಗೆ ಗೊತ್ತಿಲ್ಲ. ಅಂತೂ ಅವನ ಸ್ವಾರ್ಥ ಸಾಧನೆಯನ್ನು ಮಾಡುವುದಕ್ಕೆ ಹೋಗಿ ನೀವು ಏನಾಗುವುದಕ್ಕೆ ಹೊರಟಿದ್ರಿ ಅದನ್ನು ನೀವು ಮರ್ತು ಬಿಟ್ಟಿದ್ದೀರಿ. ಆದ್ದರಿಂದ ಹೇಳ್ತಾ ಇದ್ದೇನೆ, ಇದೆಲ್ಲ ಯಾಕೆ ಅಂತ ನಾನು ಕೇಳುವುದು. ಅಯ್ಯ, ಇವನ ಯೋಗ್ಯತೆ ತಿಳಿಯದೆ ಇಂದ್ರ, ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಬದುಕಿನಲ್ಲಿ ಆಯ್ದುಕೊಳ್ಳುವಲ್ಲಿ ಅವಿವೇಕ ಅನ್ನುವ ಹಾಗೆ ತೀರ್ಮಾನಿಸುವುದು ಬಹಳ ಸುಲಭ. ಅದು ವಿವೇಕಪೂರ್ಣವಾದಂತಹ ನಿರ್ಧಾರ ಹೌದಾ ಅಲ್ವಾ ಅನ್ನುವುದು ಪರಿಣಾಮದ ಮೂಲಕವಾಗಿ ಮಾತ್ರ ಪ್ರಪಂಚಕ್ಕೆ ಸ್ಫುಟವಾಗುತ್ತದೆ. ಸರಿ, ಒಬ್ಬೊಬ್ಬನ ಅಂತರಂಗದ ಸಂಕಲ್ಪ ಈ ಪ್ರಪಂಚದ ಇನ್ನೊಬ್ಬನಿಗೆ ಹಾಸ್ಯಾಸ್ಪದವಾಗಿ ಕಾಣಬಹುದು. ಆದರೆ ಅದು ಹಾಸ್ಯಾಸ್ಪದವಾಗಿ ಪರಿಣಮಿಸುವುದು ಯಾವಾಗ ಕೈಗೊಂಡಂತಹ ಸಾಧನೆಯಲ್ಲಿ ತಲುಪಬೇಕಾದಂತಹ ಸ್ಥಾನವನ್ನು ಹೊಂದದೇ ಉಳಿದಾಗ ಮಾತ್ರ. ಸೋತ ಕಾಲಕ್ಕೆ ಅದು ಪರಿಹಾಸ್ಯಕ್ಕೆ ಒಳಗಾಗುತ್ತದೆ. ಬ್ರಹ್ಮರ್ಷಿ ಆಗುತ್ತೇನೆ ಈ ನಿರ್ಣಯದಿಂದ ರಾಜ್ಯ ತ್ಯಾಗವನ್ನು ಮಾಡಿ ಭೋಗ ಜೀವನವನ್ನು ಬದಿಗೊತ್ತಿ ಸಂಸಾರವನ್ನು ಮರೆತು ವೈರಾಗ್ಯದ ಮೂಲಕವಾಗಿ ತಪಸ್ಸಿನಿಂದ ನನ್ನ ದೇಹದಂಡನೆಯನ್ನು ಮಾಡುತ್ತಾ ಆತ್ಮವರ್ಕಸ್ಸಿನ ಬೆಳವಣಿಗೆಗೆ ಕಾರಣವಾಗುವ ಪಥದಲ್ಲಿ ನಾನು ಸಾಗಿದನು. ಆ ದಾರಿಯನ್ನು ಕೇವಲ ಉಪೇಕ್ಷಾ ಭಾವದಿಂದ ಈ ಪ್ರಪಂಚದಲ್ಲಿ ಕಾಣುವುದಕ್ಕೇನೂ ಇಲ್ಲ. ಭೋಗ ಜೀವನ ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಒಲಿದು ಬರ್ತದೆ, ಅಥವಾ ಭೋಗ ಜೀವನಕ್ಕೆ ಒಲಿಯುವಲ್ಲಿ ಒಬ್ಬ ಸಾಮಾನ್ಯನು ಮುಂದಾಗುತ್ತಾನೆ. ಯಾರು ಸಂಸಾರದಲ್ಲಿದ್ದು ಅದರಿಂದ ಹೊರಗುಳಿಯಬಲ್ಲನು, ತ್ಯಾಗ ಮಾಡಬಲ್ಲನು, ಅವನು ಬದುಕಿನಲ್ಲಿ ಆತ್ಮೋದ್ಧಾರಕನಾಗಿ ಗುರುತಿಸಲ್ಪಡ್ತಾನೆ. ವಿಶ್ವರಥನಾದಂತಹ ನಾನು ಬ್ರಹ್ಮರ್ಷಿ ಆಗ್ತೇನೆ ಅನ್ನುವಂತಹ ಉದ್ದೇಶದಿಂದ ಮುಂದುವರಿದಂತಹ ನನ್ನ ತಪಸ್ಸಿನ ಸಾಧನೆ ನಿಷ್ಫಲ ಅಂತ ಆಡುವುದಕ್ಕಿಲ್ಲ. ಎಷ್ಟು ಪರಿಣಾಮಕಾರಿಯಾಗಿ ಅದು ಒದಗಿದೆ ಅನ್ನುವುದಕ್ಕೆ ಇವನನ್ನು ಸ್ವರ್ಗಕ್ಕೇರಿಸಿದ್ದೇ ಪ್ರಪಂಚಕ್ಕೆ ಉದಾಹರಣೆಯಾಗಿ ಉಂಟು. ನಾನು ಅದನ್ನೇ ಕೇಳುವುದು, ಕೇವಲ ಇಷ್ಟಕ್ಕೆ ಅದನ್ನು ನಿಷ್ಫಲಗೊಳಿಸಿದ್ರಲ್ಲ ಅಂತ. ಕೇವಲ ಸ್ವಾರ್ಥಿಯಾಗಿ ವ್ಯವಹರಿಸುವಂತಹ ಒಂದು ಮನಸ್ಥಿತಿಯನ್ನು ನಾನು ಹೊಂದಿದ ಹೌದಾದರೆ ನನ್ನ ಬ್ರಹ್ಮರ್ಷಿ ಪದವಿಯೇ ನನಗೆ ದೊಡ್ಡದು ಅನ್ನುವಂತಹ ಎಣಿಕೆಯಿಂದ ಕಾಲಿಗೆರಗಿದಂತಹ ಇವನನ್ನು ತಿರಸ್ಕರಿಸಿ ಸುಮ್ಮನೆ ಉಳಿಯುತ್ತಿದ್ದ. ಹಾಗೆ ಮಾಡಲಿಲ್ಲ. ಕೇವಲ ಬ್ರಹ್ಮರ್ಷಿ ಪೀಠ ಅನ್ನುವುದು ಅಥವಾ ಬ್ರಹ್ಮರ್ಷಿ ಸ್ಥಾನ ಅನ್ನುವುದು ತಪಸ್ಸಿನ ಸಾಧನೆಯ ಮೂಲಕವಾಗಿ ಒದಗಿ ಬರಬಹುದಾದ ಒಂದು ಪದವಿಯಲ್ಲ. ಅದು ಅಂತರಂಗದ ಸಂಸ್ಕಾರವನ್ನು ಬೆಳೆಸಿಕೊಳ್ಳುವಂತಹ ವಿಧಾನ. ಏನು ಅಂತರಂಗದ ಸಂಸ್ಕಾರ? ಪರೋಪಕಾರ, ಪರಹಿಂಸೆಯನ್ನು ತಪ್ಪಿಸುವುದು, ಸಜ್ಜನ ಪ್ರೀತಿ, ಧರ್ಮ ಸಂರಕ್ಷಣೆ, ಇದೆಲ್ಲ ಯಾವನಲ್ಲಿ ಜಾಗೃತವಾಗಿ ಉಳಿಯುತ್ತದೆಯೋ ಅಂತವನು ಈ ಪ್ರಪಂಚದಲ್ಲಿ ಉನ್ನತವಾದಂತಹ ಸ್ಥಾನದಲ್ಲಿ ವಿರಾಜಿಸ್ತಾನೆ. ಅಲ್ಲದೆ ಇದ್ದವನಿಗಲ್ಲ. ಅದರ ದ್ಯೋತಕವಾಗಿ ಕಾಲಬುಡದಲ್ಲಿ ಕುಸಿದು ಕುಳಿತು ಕಣ್ಣೀರಿಳಿಸಿ ನನಗೆ ಇಂತಹ ಒಂದು ಸ್ಥಿತಿಯಾಗಿ ಹೋಯಿತು ಅನ್ನುವ ಹಾಗೆ ಹಂಬಲಿಸಿದಂತಹ ಕಾಲದಲ್ಲಿ ಇವನ ಅಪೇಕ್ಷೆಯನ್ನು ಕೈಗೂಡಿಸಿ ಕೊಡುವಂತಹ ಉದ್ದೇಶಕ್ಕಾಗಿ ನಾನು ಸ್ವೀಕರಿಸಬೇಕಾಗಿ ಬಂತು. ಕೇವಲ ಅಪಾತ್ರ ದಾನ ಅಂತ ಭಾವಿಸಬೇಡ. ಹುಟ್ಟಿದ ಮನೆತನ ದೊಡ್ಡದು. ಈ ತನಕ ಲೋಕದಲ್ಲಿ ಮಾಡಿದಂತಹ ಕೆಲಸ ಅತ್ಯುನ್ನತವಾದದ್ದು. ಈತ ಧೀರ ವೀರ
ಧರ್ಮ ಪರಿಪಾಲಕನಾಗಿ ಬಹುಕಾಲ ಉಳಿದವ, ಶತಾಶ್ವಮೇಧಗಳಿಗೆ ಯಜಮಾನನಾಗಿ ಈ ಪ್ರಪಂಚದಲ್ಲಿ ಲೋಕಹಿತವನ್ನು ಸಾಧಿಸುವುದಕ್ಕಾಗಿ ಮುಂದಾದವ. ಒಂದು ಯಜ್ಞ ಕಾರ್ಯ ಈ ಪ್ರಪಂಚದಲ್ಲಿ ಸಾಂಗವಾದರೆ ಕೈಗೊಂಡಂತಹ ಯಜಮಾನನಿಗೆ ಫಲಪ್ರಾಪ್ತಿ ಹೌದು, ಆದರೆ ಅದೊಂದೇ ಉದ್ದೇಶ ಅಲ್ಲ. ಒಂದು ಯಾಗದ ಮೂಲಕವಾಗಿ ಏನೆಲ್ಲ ಪರಿಣಾಮಗಳು ಪ್ರಪಂಚ ಹಿತಕಾರಿಯಾಗಿ ಒದಗುತ್ತವೆ ಅನ್ನುವುದನ್ನು ಹವಿರ್ಭುಜನಾದಂತಹ ನಿನಗೆ ನಾನು ವಿವರಿಸಬೇಕಾದ ಅವಶ್ಯಕತೆ ಇಲ್ಲ. 100 ಅಶ್ವಮೇಧಗಳಿಗೆ ಯಜಮಾನನಾಗಿ ಹವಿಸ್ಸು ಕೊಡುವ ಕಾಲಕ್ಕೆ ಮೂಗರಳಿಸಿ ನೀವು ಬರಲಿಲ್ವ? ಅಲ್ಲಿ ಹವಿಸ್ಸು ಸ್ವೀಕಾರ ಮಾಡಲಿಲ್ವ? ನಿಮ್ಮ ತೇಜೋವೃದ್ಧಿಗದು ಕಾರಣವಾಗಲಿಲ್ವ? ಹಾಗಿದ್ರೆ ತಾನು ಬೆಳೆಯುತ್ತಾ ತನ್ನ ಅಪೇಕ್ಷೆಯನ್ನು ಕೈಗೂಡಿಸಿಕೊಳ್ಳುತ್ತಾ ಹವಿರ್ಮುಖರಾದಂತಹ ನಿಮ್ಮ ಬೆಳವಣಿಗೆಗೂ ಕಾರಣವಾದಂತಹ ಒಬ್ಬ ಆತ ತ್ರಿಶಂಕು ಅಂತ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟಿದ್ದಾನೆ ಅಂದ ಮಾತ್ರಕ್ಕೆ ನಾಕವನ್ನೇರುವುದು ಸಲ್ಲದು ಅನ್ನುವಂತಹ ಮನೋಭಾವವನ್ನು ಹೊಂದಬೇಕಾದದ್ದೇನೂ ಇಲ್ಲ. ಪ್ರಪಂಚದಲ್ಲಿ ಹುಟ್ಟಿದಂತಹ ಒಬ್ಬಾತ ವ್ಯಕ್ತಿ ಸಶರೀರವಾಗಿ ನಾಕವೇರುವ ಕ್ರಮ ಇಲ್ಲ. ಈ ಮೊದಲಿರಲಿಲ್ಲ, ಹೌದು. ಒಬ್ಬ ಸಾಧಕನಾದವನಿಗೆ ಸಾಧ್ಯವಾಗ್ತದೆ ಅಂತಾದ್ರೆ ಪ್ರಪಂಚದ ಪ್ರತಿಯೊಂದು ವ್ಯವಹಾರಗಳು ಹಾಗೆ ನಿತ್ಯ ನೀರಲ್ಲ, ಅದು ಸದಾ ಕಾಲ ಚಲನಶೀಲವಾದಂತಹ ಗುಣವನ್ನು ಹೊಂದಿದಂತಹ ನೀರಿನಂತೆಯೇ ಈ ಪ್ರಪಂಚ ವ್ಯವಸ್ಥೆಗಳೆಲ್ಲ ಬದಲಾಗುತ್ತಾ ಹೋಗುತ್ತದೆ. ಆದ್ದರಿಂದಲೇ ಯುಗ ಧರ್ಮ ಅನ್ನುವುದನ್ನು ನಾವು ಗುರುತಿಸುವುದು. ಆರಂಭದ ಯುಗವಾದ ಸತ್ಯಯುಗವೆಂದು ಮಾನಿತವಾದ ಕೃತಯುಗದ ಧರ್ಮ ತ್ರೇತೆಗಲ್ಲ, ತ್ರೇತೆಯ ಧರ್ಮ ದ್ವಾಪರಕ್ಕಲ್ಲ, ದ್ವಾಪರದ್ದು ಕಲಿಗಿಲ್ಲ. ಈ ರೀತಿಯಾದಂತಹ ಬದಲಾವಣೆಯನ್ನು ಪ್ರಪಂಚದಲ್ಲಿ ನಾವು ಯಾಕೆ ಒಪ್ಪಬೇಕಾಗ್ತದೆ ಕೇಳಿದ್ರೆ, ಪರಿವರ್ತನೆ ಅನ್ನುವುದು ಜಗದ ನಿಯಮ. ಧರ್ಮವೂ ಬದಲಾಗುತ್ತಾ ಹೋಗುತ್ತದೆ, ಕಿಲವಾಗಬಹುದು, ಕೆಲವು ಅಂಶಗಳು ಬಂದು ಸೇರಬಹುದು. ಹೀಗೆ ಪ್ರಪಂಚದಲ್ಲಿ ವ್ಯವಹಾರಗಳು ಮುಂದುವರಿಯುತ್ತವೆ. ಆದ್ದರಿಂದಲೇ ಈ ತನಕ ಇಲ್ಲ ಅನ್ನುವುದು ಕಾರಣವಲ್ಲ. ಯಾಕಾಗಕೂಡದು? ತನ್ನ ಸಾಮರ್ಥ್ಯ ವಿಶೇಷದಿಂದ ಒಬ್ಬಾತ ಏರ್ತಾನೆ ಅಂತ ಆದ್ರೆ ಅವನಿಗೆ ಅವಕಾಶವನ್ನು ಒದಗಿಸಿಕೊಡಬೇಕಾದದ್ದು ನನ್ನಂತವನ ಕರ್ತವ್ಯ. ಈ ಕಾರಣಕ್ಕಾಗಿ ಅವನನ್ನು ನನ್ನ ತಪಸ್ಸಿನ ಪುಣ್ಯ ಫಲದಿಂದ ಏರಿಸಿದ್ರೆ ಅಲ್ಲಿ ತನಕ ಏರಿದವನನ್ನು ಹೊಡೆದು ಕೆಳಗುರುಳಿಸಿದೆಯಲ್ಲ ನೀನು. ಮತ್ಸರಿ ಮತ್ತೀಗ ಶಾಪದಿಂದ ಜೊತೆಗಿಂತ ಮೇಲೆ ಸ್ವರ್ಗವೇದಗಿಂತ ಇಳಿದ ದೇವನಾಥ ಬೇಗನು. ಆಚಾರ್ಯರೇ, ನೀವು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳುತ್ತೇನೆ. ಪರೋಪಕಾರ, ಧರ್ಮ ಸೂಕ್ಷ್ಮತೆ, ಧರ್ಮ ಮನಸ್ಸು ಎಲ್ಲ ಒಪ್ಪಿಕೊಳ್ಳುತ್ತೇನೆ. ಆದ್ರೆ ಯಾರ ಮೇಲೆ ಅದು ಆಗಬೇಕು ಎನ್ನುವಂತಹದ್ದನ್ನು ನೀವು ಬ್ರಹ್ಮರ್ಷಿಗಳಾದವರು ಯೋಚನೆ ಮಾಡಬೇಕಾ ಬೇಡ? ಯಾಕೆ ಇವನಿಗೆ ಕೂಡದು? ಕಾರಣ ಉಂಟು. ಅವನು ಏನು ಈ ಹೊತ್ತಿಗೆ ಏನು ಗುರು ಶಾಪಕ್ಕೊಳಗಾದವ. ಹಾಗಾದ್ರೆ ಯಾರು ಗುರು ಶಾಪಕ್ಕೊಳಗಾಗುತ್ತಾನೆ? ಯಾರ ಅಂತಿಂತ ದಾರಿಯಲ್ಲಿ ಹೋಗುವಂತಹ ಗುರು ಅಲ್ವಲ್ಲ, ಬ್ರಹ್ಮರ್ಷಿಗಳಾಗಿರುವಂತಹ ವಸಿಷ್ಠರು ಅವರು ನೀಡಿದಂತಹ ಶಾಪ. ಏನು ವಸಿಷ್ಠರು ಸೂರ್ಯವಂಶಕ್ಕೆ ಇವನ ಕಾಲದಲ್ಲಿ ಆದಂತಹ ಗುರುಗಳ ಅಲ್ವಲ್ಲ, ಎಷ್ಟೋ ಕಾಲದಿಂದ ಎಷ್ಟೋ ಪರಂಪರೆಗೆ ಅವರು ಗುರುಗಳಾಗಿ ಒದಗಿ ಬಂದವರು. ಹಾಗಿದ್ರೆ ಇವನಿಗೆ ಮಾತ್ರ ಯಾಕೆ ಶಾಪ ಕೊಟ್ಟಿದ್ದಾರೆ? ಇದನ್ನು ನಾವು ಸ್ವಲ್ಪ ವಿವೇಕದಿಂದ ಯೋಚಿಸಬೇಕಾ ಬೇಡ? 100 ಯಾಗಗಳನ್ನು ಮಾಡಿಸಿದ್ದಾರೆ ವಸಿಷ್ಠರು, ಸರಿಯಪ್ಪ, ಮಾಡಿಸಿದ್ದಾರೆ. ಇವನ ಯೋಚನೆ ಹಾಗಿದ್ದಿರಬಹುದು. ಆದ್ರೆ ಮಾಡಿಸುವ ಕಾಲಕ್ಕೆ ಅಥವಾ ಇವನಾದ್ರೂ ಮಾಡುವ ಕಾಲಕ್ಕೆ ತಾನು 100 ಆದ ಮೇಲೆ ಅಲ್ಲಿಗೆ ಹೋಗಬೇಕೆನ್ನುವಂತ ಯೋಚನೆಯಲ್ಲಿ ಇದ್ರು ಇಲ್ವಾ? ಅವನಾಗ ಹೇಳಿರ್ಲಿಲ್ವಲ್ಲ. ಹೇಳಿದ್ದು ಕೊನೆಗೆ ಅಲ್ವಾ, ನನಗೆ ಸಶರೀರನಾಗಿ ಮೇಲೆ ಹೋಗಬೇಕೆನ್ನುವಂತ ಮಹಾ ಒಂದು ಭಾವ ಉಂಟು ಎನ್ನುವ ಹಾಗೆ. ಅದು ಬಹುಶಃ ಅವರಿಗೆ ಸರಿ ಕಂಡಿದ್ದಿರ್ಲಿಕ್ಕಿಲ್ಲ. ಆದ್ದರಿಂದ ಮತ್ತೆ ಯಾರಾದ್ರೂ ಹೇಳ್ಬೋದು, ಇವರಿಗೆ 100 ಮಾಡಿಸಿದ್ದಾರೆ, 101ನೇ ಆಗುವಾಗ ಉದಾಸೀನ ಬಂತು, ಮತ್ಸರ ಬಂತು. ಯೋಚನೆ ಮಾಡಿ, ಈ ಹೊತ್ತಿಗೆ ನೀವು ಕೂಡ ಬ್ರಹ್ಮರ್ಷಿಗಳಾದಂತಹ ಸ್ಥಿತಿಯಲ್ಲೇ ಇರುವವರು. ಬ್ರಹ್ಮರ್ಷಿ ಹಂತಕ್ಕೆ ಏರಿದ ಮೇಲೆ ಮತ್ಸರ ಎನ್ನುವಂಥದ್ದು ಕಂಡು ಬರ್ಲಿಕ್ಕೆ ಸಾಧ್ಯ ಉಂಟ? ಹಾಗಾದ್ರಿಂದ ಅವರ ಮನಸ್ಸಿನಲ್ಲೂ ಏನೋ ಒಂದು ಹೊಸತನ ಇದ್ದಿರಬಹುದು. ಈಗಾಗಲೇ ಒಂದು ಸ್ವರ್ಗ ಉಂಟು, ಈಗಾಗಲೇ ಒಬ್ಬ ದೇವೇಂದ್ರ ಇದ್ದಾನೆ, ಅವನಿರುವಾಗಲೂ ಇನ್ನೊಬ್ಬ ಯಾಕೆ ಹೋಗಬೇಕು ಎನ್ನುವಂತ ತರ್ಕ ಅವರ ಮನಸ್ಸಿನಲ್ಲಿ ಇದ್ದಿರಬಹುದು. ಹಾಗಾಗಿ ಅದು ಒಂದು. ಇನ್ನೊಂದು ಯೋಚನೆ ಮಾಡಿ, ಅವರು ವಸಿಷ್ಠರ ಬಳಿಗೆ ಹೋಗುವಾಗ ಹೇಗೆ ಹೋಗಬೇಕಿತ್ತು? ಒಂದು ಯಾಗ ಆಗಬೇಕು, ಒಂದು ನೀವೇ ಎಲ್ಲವನ್ನೂ ನಿರ್ಧಾರ ಮಾಡಿ ಮುಂದುವರಿಸಿಕೊಡ್ಬೇಕು ಅಂತ ಹೇಳ್ತಿದ್ರೆ ಆಗ್ತಿತ್ತು. ಇವು ಹೋಗುವಾಗ ಏನು ಮಾಡಿದ? ಇವನೇ ಮುಹೂರ್ತವನ್ನು ನಿರ್ಧಾರ ಮಾಡಿಕೊಂಡು ಹೋದ. ಇವನು ಹೇಳಿದ ಅಂದ್ರೆ ಯಾರ್ಯಾರೋ ಮಾಡಿಕೊಟ್ಟ ಮುಹೂರ್ತಕ್ಕೆ ಯಾಗ ಮಾಡಿಕೊಡ್ಲಿಕ್ಕೆ ವಸಿಷ್ಠರ. ಹಾಗಿದ್ರೆ ವಸಿಷ್ಠರಿಗೆ ಅಷ್ಟು ಒಂದು ಏನು ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಅರ್ಥವ? ಹಾಗಾದ್ರಿಂದ 100 ಯಾಗಕ್ಕೆ ವಸಿಷ್ಠರದ್ದು ಮುಹೂರ್ತ ಆಗುತ್ತದೆ, 101ಕ್ಕೆ ಅದಕ್ಕೆ ಯಾಕೆ ಆಗುದಿಲ್ಲ ಎನ್ನುವಂತ ವಿಚಾರವಲ್ಲಿ ಅಡಗಿದ್ದಿರಬಹುದು. ಆದ್ದರಿಂದ ಆಯ್ತು, ವಸಿಷ್ಠರು ತಿರಸ್ಕರಿಸಿದ್ರು, ಮಕ್ಕಳ ಬಳಿ ಯಾಕೆ ಹೋಗಬೇಕಿತ್ತು? ಆದ್ದರಿಂದ
ಮಾಡಿದ್ದೆಲ್ಲ ಅಧಿಕ ಪ್ರಸಂಗವೇ. ಯಾರು ಗುರುವನ್ನ ಮೀರಿ ಬೇರೆ ಹೋಗ್ತಾನೆ ಆವಾಗ ಗುರುವಿನ ಶಾಪಕ್ಕೆ ಒಳಗಾಗಿ ಆಗಬೇಕಾಗ್ತದೆ, ಲಘುವಾಗಬೇಕಾಗ್ತದೆ. ಕೂಡಿದ್ರೆ ಇವನು ಗುರುವಾಗಬೇಕಿತ್ತು, ಬದಲಾಗಿ ಲಘುವಾಗುವಂತ ಪ್ರಯತ್ನ ಮಾಡಿದ್ರಿಂದ ಗುರು ಶಾಪಕ್ಕೊಳಗಾದ. ಗುರು ಶಾಪಕ್ಕೊಳಗಾಗಿ 4 ವರ್ಣಗಳಿಗೂ ಸಲ್ಲದಂತಹ ಒಬ್ಬ ಚಂಡಾಲತ್ವವನ್ನು ಹೊಂದಿದವನು ಸ್ವರ್ಗಲೋಕಕ್ಕೆ ಹೇಗೆ ಬರ್ಲಿಕ್ಕೆ ಆಗ್ತದೆ? ಆದ್ದರಿಂದ ಆ ದೃಷ್ಟಿಯಿಂದ ಇವನು ಸ್ವರ್ಗಲೋಕಕ್ಕೆ ಬರುವುದಕ್ಕೆ, ಸಶರೀರನಾಗಿ ಬರುವುದಕ್ಕೋ ಅಥವಾ ಇನ್ನೊಂದು ಸ್ಥಿತಿಯಲ್ಲಿ ಬರುವುದಕ್ಕೂ ಅವನಿಗೆ ಯಾವ ಕಾರಣಕ್ಕೂ ಕೂಡ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ ಎನ್ನುವ ಕಾರಣಕ್ಕಾಗಿಯೇ ನಾವು ಮೇಲಿಂದ ಕೆಳಗೆ ತಳ್ಳಿದ್ದು. ಬೇರೆ ಇದನ್ನು ಅಪಾರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಲ್ಲ ಗೊತ್ತಿದೆಯಾ ನಿಮ್ಮ ಮಡಿವಂತಿಕೆ? ಇಂದ್ರ ಆಕ್ಷೇಪಿಸುವುದಕ್ಕೆ ಅನೇಕ ಕಾರಣಗಳನ್ನು ಅರಸುವುದಕ್ಕೊಬ್ಬನಿಗೆ ಸಾಧ್ಯ ಆಗುತ್ತದೆ. ಅನುಮತಿಸುವುದಕ್ಕೂ ಬೇಕಾದಂತಹ ಹಿನ್ನೆಲೆಯ ಕಾರಣಗಳನ್ನು ಪುಷ್ಟೀಕರಿಸುವುದಕ್ಕೊಬ್ಬಾತ ಬುದ್ಧಿವಂತನಿಗೆ ಬರ್ತದೆ. ಆದರೆ ಕಾರ್ಯಕಾರಿಗಳ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಕೇವಲ ತರ್ಕ ಮಾತ್ರ ಒಂದೇ ಸಾಧ್ಯವಾಗ್ತದೆ ಅಂತ ಅದರ ಅರ್ಥ ಅಲ್ಲ. ಶಾಪಗ್ರಸ್ತನಿದ್ದಾನೆ, ಯಾವುದೋ ಪಾತಕಗಳನ್ನು ಮಾಡಿದವನಿದ್ದಾನೆ. ಎಂತೆಂತ ಪಾತಕ ಮಾಡಿದವರೆಲ್ಲ ದೇವಪೀಠದಲ್ಲಿ ಕುಳಿತುಕೊಳ್ಳಿಲ್ಲ, ಗುರುವಿನ ತಲೆಗಡಿದವರು ಕೂತುಕೊಳ್ತಾರೆ, ಗುರು ಶಾಪ ಬಂದವರಾಗುವುದಿಲ್ಲ ದೇವಲೋಕಕ್ಕೆ. ಅಲ್ಲ ಕೇಳಿದ್ ನಾನು, ಈಗ ನಿನ್ನ ಆಕ್ಷೇಪಿಸುವುದಕ್ಕೆ ಹೊರಟದ್ದಲ್ಲ. ಹಾಗಿದ್ರೆ ಏನು? ವಸಿಷ್ಠರು ನಿರಾಕರಿಸಿದ್ದಾರೆ. 100 ಅಶ್ವಮೇಧ ಮಾಡುವಂತಹ ಪೂರ್ವದಲ್ಲಿ ಅವ ವಿಷಯ ಹೇಳಲಿಲ್ಲ. 101ನೇ ಅಶ್ವಮೇಧದಲ್ಲಿ ಮಾತ್ರ ತನ್ನ ಮನಸಂಕಲ್ಪವನ್ನು ಹೇಳಿದ್ದಾನೆ. ಅವ ಹೇಳಿದ್ದಾನೋ ಇಲ್ವೋ, ಕೈಗೊಂಡಂತಹ ಕ್ರತುವಿನ ಕಾರಣದಿಂದ ಒದಗಿ ಬಂದಂತಹ ಫಲರೂಪ ಅನ್ವಯ ಆಗುತ್ತದೆ ಅನ್ನುವಂತಹ ಅನುಮಾನವೋ ನಿರ್ಣಯವೋ ಎರಡೂ ಬಾರದೇ ಹೋದರೆ 101ನ್ನು ನಿರಾಕರಿಸಬೇಕಾದ ಅವಶ್ಯಕತೆ ಇಲ್ಲವಲ್ಲ. ನಿರಾಕರಣೆ ಅನ್ನುವುದು ಬಂದದ್ದರಿಂದಲೇ ಮೊದಲು ಸಂಕಲ್ಪ ಮಾಡಿರಲಿ ಬಿಡ್ಲಿ ಸಾಧ್ಯವಾಗುತ್ತದೆ ಅನ್ನುವುದಕ್ಕೆ ಬೇರೆ ಉದಾಹರಣೆಯೇ ಬೇಕಾಗುವುದಿಲ್ಲ. ಇದೀಗ 101ನೇ ಅದು ಮಾಡಿಸಬಹುದಿತ್ತಲ್ಲ, ಮಾಡಿದ್ರೂ ಮೇಲೆ ಏರುವುದಕ್ಕಾಗುವುದಿಲ್ಲ ಅಂತ ಆದ್ರೆ ಮೊದಲನದ್ದು ಫಲ ಬಂದು ಸೇರ್ತದೆ ಅಂತ ಅರ್ಥ. ಹಾಗಿದ್ರೆ ಸಂಕಲ್ಪ ಮಾಡದೇ ಹೋದರೂ ಕೈಗೊಂಡಂತಹ ಕರ್ಮದ ಫಲದಂತೆಯೇ ಏರುವ ಅವಕಾಶ ತಾನಾಗಿ ಒದಗಿ ಬರ್ತದೆ. ಈ ನಿರ್ಣಯ ಇದ್ದದರಿಂದಲೇ ಮತ್ತೊಂದನ್ನು ಮಾಡಿಸುವುದಿಲ್ಲ ಅನ್ನುವ ನಿಷೇಧವನ್ನು ಹೇಳಬೇಕಾಗಿ ಬಂದದ್ದು. ವಸಿಷ್ಠರು ಶಾಪ ಕೊಟ್ಟಿದ್ದಾರೋ, ವಸಿಷ್ಠರ ಮಕ್ಕಳು ಶಾಪ ಕೊಟ್ಟಿದ್ದಾರೋ, ಅಲ್ಲದೆ ಇದ್ದವರಿಗೂ ಋಷಿಮುನಿಗಳು ಶಾಪ ಕೊಟ್ಟದಕ್ಕೆ 1000 ಉದಾಹರಣೆ ಉಂಟು ಪ್ರಪಂಚದಲ್ಲಿ. ಅಪರಾಧವೇ ಮಾಡಿರಬೇಕು ಅಂತಿಲ್ಲ. ಬ್ರಹ್ಮರ್ಷಿ ಆದವನು ಆವೇಶಕ್ಕೊಳಗಾಗ್ತಾನೆ, ಬ್ರಹ್ಮರ್ಷಿ ಆದವನು ಒಂದೊಂದು ಸಲ ಮೋಹವಶನಾಗುತ್ತಾನೆ. ಅಂತವನು ಅನರ್ಥ ಕಾರಣವಾದಂತಹ ಮಾತುಗಳನ್ನು ಆಡಿಯೇ ಬಿಡ್ತಾನೆ. ಋಷಿವಾಕ್ಯ ಅನ್ನುವಂತಹ ಕಾರಣಕ್ಕಾಗಿ ಅದು ನಡೆದೇ ಹೋಗ್ತದೆ. ಒಂದು ಉದಾಹರಣೆಯನ್ನು ಗಮನಿಸಿದರೆ, ಈ ವಸಿಷ್ಠರೇ ಅಪರಾಧಿ ಅಲ್ಲದೆ ಇದ್ದವನಿಗೆ ಶಾಪ ಕೊಡ್ಲಿಕ್ಕೆ ಹೊರಟು ತಾನು ದೇಹವನ್ನು ಕಳ್ಕೊಳ್ಬೇಕಾದಂತಹ ಸ್ಥಿತಿಯನ್ನು ನಾವು ಮರೆಯುವುದಕ್ಕಿಲ್ಲ. ಹೌದಾ? ಪೂರ್ವಕಾಲದಲ್ಲಿ ನಿಮಿ ಮಹಾರಾಜನಿಗೆ ಯಾಗದ ಧ್ವರಿಯಾಗಿ ಬರಬೇಕು ಅಂತ ವಸಿಷ್ಠರಿಗೆ ಕರೆ ಬಂದ ಕಾಲಕ್ಕೆ ಮೊದಲಿಗೆ ಒಪ್ಪಿದ್ರು. ಆಮೇಲೆ ನಿನ್ನಲ್ಲಿ ಯಾಗ ಮಾಡಿಸುವಂತಹ ಉದ್ದೇಶಕ್ಕಾಗಿ ಹೊರಟು ಹೋದ್ರಿ, ಇದಕ್ಕಿಂತ ಹೆಚ್ಚು ಲಾಭದದ್ದು ಅಂತ. ಇಲ್ಲಿ ಯಾಗಕ್ಕೆ ಅಧ್ವರಿಯೂ ಇಲ್ಲ ಅಂತ ಆಯ್ತು. ಅನ್ಯ ಅಧ್ವರಿಯುವಿನ ಮೂಲಕವಾಗಿ ಯಾಗವನ್ನು ಮಾಡಿ ಪೂರೈಸಿದ ಮೇಲೆ ನನ್ನನ್ನು ಬಿಟ್ಟು ಪುರೋಹಿತನನ್ನು ಬಿಟ್ಟು ಯಾಗ ಮಾಡಿಸಿದ್ರು ಅನ್ನುವುದಕ್ಕಾಗಿ ನಿನ್ನ ದೇಹಪಾತ ಆಗಲಿ ಹೋಗುವ ಅನ್ನೋ ಹಾಗೆ ನಿಮಗೆ ಶಾಪ ಕೊಟ್ಟರು. ನಿಮಗೂ ಕೋಪ ಬಂತು, ನಿಮ್ಮ ದೇಹಪಾತವಾಗಲಿ ಅವನು ಶಾಪ ಕೊಟ್ಟ. ಇವರದ್ದು ದೇಹ ಬಿತ್ತು, ನಿಮಿಯದ್ದು ದೇಹ ಬಿತ್ತು, ಮತ್ತೆ ಹುಟ್ಟಿ ಬಂದ್ರೆ ಅದು ಪ್ರಶ್ನೆ ಬೇರೆ. ಹಾಗಿದ್ರೆ ಏನು? ಅಲ್ಲದೆ ಇದ್ದಲ್ಲಿಯೂ ಆವೇಶ ಬಂದು ಶಾಪ ಕೊಟ್ಟದ್ದಕ್ಕೆ ವಸಿಷ್ಠರ ಜೀವನದಲ್ಲಿ ನಮಗೆ ಉದಾಹರಣೆ ಸಿಗ್ತದೆ. ಅವರು ಮುನಿದ್ರು, ಅವರು ಕೈ ಬಿಟ್ಟರು ಅಂದ ಕಾರಣಕ್ಕೆ ಇದು ಕೈ ಬಿಡಬೇಕಾದ ಪ್ರಸಂಗ ಅಂತ ಅರ್ಥ ಅಲ್ಲ. ಈಗ ನಾನು ಕೈ ಎತ್ತಿಕೊಂಡಿದ್ದೇನೆ, ಒಂದು ಮಾತು ನಿನ್ನಲ್ಲಿ ಕೇಳುವುದು, ಏನು? ಇವನಿಗೆ ಅರ್ಹತೆ ಇಲ್ಲ ಅಂತ ಇಟ್ಟುಕೊಂಡ. ಈಗ ಇವ ಯಾಗದ ಫಲದಿಂದ ಮೇಲೆ ಏರಿದ್ದಲ್ಲ, ನನ್ನ ತಪಸ್ಸಿನ ಫಲದಿಂದ. ಹೌದಾ? ಕಳಿಸಿದವ ನಾನು ಅಂತಾದ್ರೂ ನಿನಗೊಂದು ಗೌರವ ಬೇಡುವ? ಬೇಡುವ? ಉಂಟು. ಅದಿಲ್ಲಲ್ಲ, ಉಂಟು. ಇದ್ರೆ ನೀನು ಯಾಕೆ ಅವನಿಗೆ ಹೊಡೆದು ಕೆಳಗಿಳಿಸ್ತಿ? ಕಳಿಸಿದ್ದು ವಿಶ್ವಾಮಿತ್ರ, ಆ ಕಾರಣಕ್ಕಾಗಿದ್ರು ಒಳಗೆ ಬರ್ಲಿ ಅಂತ ನೀನು ಕರೀಬೇಕೋ ಬೇಡ? ಮತ್ತೆ ಬೇಕಾದ್ರೆ 4 ದಿವಸ ಕಳೆದ ಮೇಲೆ ನೀನು ನನ್ನ ಹತ್ರವೇ ಕೇಳು, ಇಲ್ಲಿ 2 ಜನ ಕಷ್ಟ ಆಗ್ತದೆ ಏನು ಮಾಡುವ ಅಂತ. ನಾನೇ ಪರಿಹಾರ ಹೇಳ್ತಿರ್ಲಿಲ್ವಾ? ಹಾಗಿದ್ರೆ ನೀನು ಅವನನ್ನು ಆಕ್ಷೇಪಿಸಿದ್ದಲ್ಲ, ನನ್ನ ಕರ್ಮವನ್ನು ಆಕ್ಷೇಪಿಸಿದ್ದಿಂತ ಅರ್ಥ. ಈಗ ನಿಮಗೆ ಸಿಟ್ಟು ಅದಕ್ಕೆ ಬೇಕು, ಅದಕ್ಕೆ ಈಗ ತಡೆಯುವುದಕ್ಕೆ ಬಂದದ್ದ. ಮಾಡ್ತೇನೆ, ಕೇಳುವ. ಅಯ್ಯೋ ಆಚಾರ್ಯರೇ, ಯಾಕೆ ಈ ಸಿಟ್ಟೆಲ್ಲ? ಅದೇನು ಸಿಟ್ಟು ಬೇಡ ಅಂತ ಹೇಳುದು ನನಗೆ. ಋಷಿ ತಿಲಕ, ಓ ತಿಲಕ, ನೀನು ನಿರ್ಮಿಸಿದ ಸಕಲವು ನಿಲ್ಲಲಿಯೇ. ಹಾಗೆ ಇರ್ಲಿ. ಋಷಿ ತಿಲಕ,
ತಿಲಕ ಋಷಿ ತಿಲಕ ನೀನು ನಿರ್ಮಿಸಿದ ಸಕಲವು ನಿಲ್ಲಲಿ ಋಷಿ ತಿಲಕ ನೀನು ನಿರ್ಮಿಸಿದ ಸಕಲವು ನಿಲ್ಲಲಿ ಕುಸಿಯದೆನ್ನಿದ ರಸನಿಯದಲೇ ಕುಸಿಯದೆನ್ನಿದ ರಸನಿಹದಲೇ ಶ್ವಸನ ಸಕಪಥದ ಹೊರಗ ಸಮಬಲನ ಶ್ವಸನ ಸಕಪಥದ ಹೊರಗ ಸಮಬಲನವನ ನಿಲ್ಲಿಸುವುದೆಂದರು ದಿವಿಜರಲ್ಲಿ ಅವನ ನಿಲ್ಲಿಸುವುದೆಂದರು ದಿವಿಜರಲ್ಲಿ ಋಷಿ ತಿಲಕ ನೀನು ನಿರ್ಮಿಸಿದ ಸಕಲವು ನಿಲ್ಲಲಿ ಆಯ ಋಷಿ ತಿಲಕ ಋಷಿ ತಿಲಕ ಆಚಾರ್ಯರೇ, ವರ್ತಮಾನ ಕಾಲದಲ್ಲಿ ನಿಮ್ಮ ಸಾಧನೆಯ ಮುಖಾಂತರವಾಗಿ ಕ್ಷಾತ್ರದಿಂದ ಬ್ರಹ್ಮತ್ವಕ್ಕೆ ಏರಿದವರಿದ್ದೀರಿ. ಆ ಮೂಲಕವಾಗಿ ಸಮಸ್ತ ಋಷಿಕುಲಕ್ಕೆ ನೀವು ತಿಲಕಪ್ರಾಯರಾಗಿ ಇವತ್ತು ಕಂಗೊಳಿಸ್ತಾ ಇದ್ದೀರಿ. ಹಾಗಿದ್ರೆ ಋಷಿ ತಿಲಕರಾದಂತಹ ನೀವು ಒಂದೊಮ್ಮೆ ಯೋಚನೆ ಮಾಡಬೇಕು ಅಂದ್ರೆ ನನ್ನ ಪ್ರಾರ್ಥನೆ ಅಷ್ಟೇ. ಸ್ವಾಮಿ, ಈ ಪ್ರಪಂಚಕ್ಕೆ ಒಂದು ವ್ಯವಸ್ಥೆ ಅಂತ ಇರ್ತದೆ. ಆ ವ್ಯವಸ್ಥೆಯನ್ನು ಹಾಳು ಕೆಡಹುವುದಕ್ಕೆ ನಾವು ಯಾರು ಕೂಡ ಕಾರಣೀಕರ್ತರಾಗುವುದು ಸರಿಯಲ್ಲ. ಲೋಕದ ನಿಯತಿ ಹೌದು, ಅತಿಕ್ರಮಿಸಕೂಡದು. ನೀವು ಹಾಗೆ ನಿಮ್ಮದ್ದಾದಂತಹ ಏನು ಈ ಒಂದು ಚರ್ಯೆ ಏನಿದೆ, ವ್ಯವಹಾರ ಏನಿದೆ, ಇದಕ್ಕೆ ನಾನು ಅಡ್ಡಿಪಡಿಸಿದೆ ಎನ್ನುವಂತಹ ಯೋಚನೆಯಿಂದ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ನಿಮ್ಮ ಒಂದು ರೀತಿಯಾದ ಅಹಮ್ಮಿಗೆ ಏಟು ಬಿತ್ತು ಎನ್ನುವ ಹಾಗೆ ತಿಳ್ಕೊಳ್ಳೂ ಕೂಡದು. ನನ್ನ ಉದ್ದೇಶ ಏನು? ಸ್ಪರ್ಧಾ ಮನೋಭಾವದಿಂದ ಒಬ್ಬ ಸಮರ್ಥನಾದ ವ್ಯವಹರಿಸುವ ಕಾಲಕ್ಕೆ ಅಸಂಭವನೀಯವನ್ನು ಸಂಭವಿಸುವ ಹಾಗೆ ಮಾಡಲಿಕ್ಕೆ ಬರ್ತದೆ. ಸೂರ್ಯ ಉದಯ ಆಗಬೇಕು, ಅಸ್ತಮಾನ ಆಗಬೇಕು ಈ ಪ್ರಪಂಚದಲ್ಲಿ. ಆದರೆ ಸೂರ್ಯಾಸ್ತಮಾನಗಳನ್ನು ತಡೆಯುವುದಕ್ಕೊಬ್ಬ ಸಮರ್ಥನಿಗೆ ಸಾಧ್ಯ ಆಗುತ್ತದೆ. ಆದರೆ ಅದನ್ನು ಬಹುಕಾಲ ಮಾಡಕೂಡದು. ಇದು ಲೋಕದ ನಿಯತಿ. ಹೌದು, ಆಗುತ್ತದೆ ಅನ್ನುವುದಕ್ಕಾಗಿ ಆಚರಿಸಕೂಡದು. ಸಾಧ್ಯವಾದದ್ದೆಲ್ಲ ಸಾಧುವಲ್ಲ. ಸಾಧುವಾದದ್ದನ್ನೇ ಸಾಧ್ಯವಾಗಿಸಬೇಕಾದದ್ದು ಒಬ್ಬ ವ್ಯಕ್ತಿ ಆದವನಿಗೆ ಬದ್ಧತೆ. ಹೌದು, ನೀವು ಇವತ್ತು ಮನಸ್ಸು ಮಾಡಿದ್ರೆ ಒಂದೇನು 100 ಸ್ವರ್ಗವನ್ನು ನಿರ್ಮಾಣ ಮಾಡಿರಿ, ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಆದರೆ ಮಾಡುವುದು ಸರಿಯೋ ಎನ್ನುವುದನ್ನು ನಾವು ಯೋಚನೆ ಮಾಡಬೇಕಾಗುತ್ತದೆ. ಹಾಗಿದ್ರೆ 3 ಮೂರ್ತಿಗಳು ಕೈಗೊಂಡಂತಹ ನಿರ್ಣಯಕ್ಕೆ ಏನು ನಾವು ಬೆಂಬಲ ಕೊಟ್ಟ ಹಾಗಾಗುತ್ತದೆ? ಅಥವಾ ಈ ಪ್ರಪಂಚಕ್ಕೆ ಒಂದು ನಿಯಮ ಅಂತ ಇದೆ, ಆ ನಿಯಮಕ್ಕೆ ನಾವೇನು ಬೆಂಬಲ ಸೂಚಿಸಿದ ಹಾಗೆ ಆಗುತ್ತದೆ? ನದ್ವಿತೀಯಂ ಅಲ್ವಾ? ನಾಕ ಅಂದ್ರೆ ಹಾಗೆ. ಹೌದು, ಮತ್ತೊಂದಿಲ್ಲ ಅದು. ನಾಕಕ್ಕೆ ನಾಕವೇ ತುಲ್ಯವಾದದ್ದು. ಹೌದು, ಅದಕ್ಕೆ ಪ್ರತಿಯಾಗಿ ನಾನೀಗ ಮತ್ತೊಂದು ಸೃಷ್ಟಿ ಮಾಡ್ತೇನೆ ಅಂತ ಹೊರಟೆ ಅಂದ್ರೆ ನನಗೆ ಹೇಳಿ ಆಗಿ ಹೋಗಿದೆ. ಹೌದು, ಈಗ ಮಾಡಿಯೂ ಆಗಿದೆ. ಈಗ ಮಾಡಿದ್ದಾನೆ ಇಲ್ಲ ಹೇಳಲಿಕ್ಕಾಗ್ತದೆ? ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಋಷಿ ವಾಕ್ಯ ಹುಸಿಯದು. ಅರಿತಾಡಲಿ ಆಲೋಚಿಸದೆ ಆಡಲಿ ಒಬ್ಬ ಋಷಿಯಾದವನ ಬಾಯಿಂದ ಅಲ್ಲದೆ ಇದ್ದ ವಚನ ಬರುವುದಿಲ್ಲ ಅಂತ ವಿಶ್ವಾಸ. ಮತ್ತೆ ಒಂದುಂಟು, ನಿಮ್ಮಂತವರು ಆಡಿದ್ದನ್ನ ಅದು ಆಗಿ ತೋರಿಸ್ತದೆ ಈ ಪ್ರಪಂಚ. ಆಗಲೇಬೇಕು. ಯಾಕೆಂದ್ರೆ ಋಷಿವಾಣಿ ಅಂದ್ರೆ ಕವಿವಾಣಿ ಅಂತ ಅರ್ಥ. ಅದು ಹುಸಿದು ಬರುವುದಿಲ್ಲ. ಅವ ಯೋಚಿಸಿ ಆಡಬೇಕಾದದಿಲ್ಲ. ದೈವವೇ ಅವನ ನಾಲಗೆಯಿಂದ ಹೇಳಿಸುವುದು. ಅದ್ವಿತೀಯವಾದದ್ದು ಈ ಪ್ರಪಂಚದಲ್ಲಿ ನಾಕ. ನಾನೇನು ಹೇಳಿದೆ ಪಕ್ಕನೆ? ಅನ್ಯಮಿಂದ್ರಂ ಕರಿಷ್ಯಾಮಿ, ಬೇರೆ ಒಂದು ನಾಕವನ್ನು ನಾನು ಸೃಷ್ಟಿಸ್ತೇನೆ. ಹಾಗಿದ್ರೆ ಬೇರೊಂದು ನಾಕ ಆಗಬಹುದು. ಆಗಬಾರದೇ ಇದ್ರೆ ನನ್ನ ನಾಲಗೆಯಿಂದ ಆ ವಾಕ್ಯ ಹೊರಗೆ ಬೀಳುವುದಕ್ಕುಂಟ ಇಲ್ಲ. ಯಾಕಂದ್ರೆ ವಾಕ್ಯ ನನ್ನದಲ್ಲ. ನನ್ನ ಮೂಲಕವಾಗಿ ಪ್ರಪಂಚದ ಚೇತನ ಸ್ವರೂಪವಾದ ದೈವವೇ ಆಡಿಸಿದೆ ಅಂತ ಅರ್ಥ. ಋಷಿವಾಣಿಗೆ ಆ ಮೌಲ್ಯ ಕಲ್ಪಿತವಾಗುವುದು ಆ ಕಾರಣಕ್ಕೆ. ಸರಿ, ಅದು ಹುಸಿ ಆಗುವುದಕ್ಕಿಲ್ಲ. ಈಗ ಮತ್ತೊಂದು ನಾಕ ಸೃಷ್ಟಿಯಾಗಬೇಕಾದ ಸನ್ನಿವೇಶ ದೈವದ ಮೂಲಕವಾಗಿ ಸಿದ್ಧವಾಗಿದೆ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕು. ನಿಮ್ಮಿಂದ ಆಗಿದೆ. ಈಗ ಮಾಡಿದ್ದನ್ನು ಇಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ನಾನು ಊರ್ಜಿತದಲ್ಲೇ ಇರಿಸಿಕೊಂಡು. ಆದ್ರೆ ಒಂದು ನೋಡು, ಏನು ದೈವ ಸಂಕಲ್ಪ ಅನ್ನುವುದಕ್ಕೆ ನಮಗೆ ಉದಾಹರಣೆ ಬಲವಾಗುವುದೇ ಈ ಕಾರಣದಿಂದ. ಈಗ ತ್ರಿಶಂಕು ತಲೆ ಕೆಳಗಾಗಿ ಭೂಮಿಯತ್ತ ಧಾವಿಸಿ ಬರುತ್ತಿರುವಾಗ ಅವನನ್ನಲ್ಲೇ ನಿಲ್ಲು ಅಂದ್ರೆ ತಿಷ್ಟ ಅಂದೆ. ಹೌದು, ನಿಲ್ಲು ಅಂದ. ನಿಂತಿದ್ದಾನೆ. ಅಲ್ಲೇ ನಿತ್ತ ತಾಣ ಯಾವುದು?
ದೇವಲೋಕದ ಸೀಮೆಯಾದ ವೈಶ್ವಾನರ ಪಥಕ್ಕಿಂತ ಹೊರಗೆ ಬಂದಾಗಿ ಹೋಗಿ. ಯಾವುದು ದೇವಲೋಕದ ಸೀಮೆ? ಅದಕ್ಕೆ ವೈಶ್ವಾನರ ಪಥ ಅಂತ ಹೆಸರು. ಅಥವಾ ಅಂತಹ ಒಂದು ಜ್ಯೋತಿಷ್ ಚಕ್ರದಿಂದ ಹೊರಗೆ ಅವ ಮೊದಲೇ ಬಂದಾಗಿದೆ, ಅಲ್ಲಿಯೇ ನಿಲ್ಲುವಂದೆ. ಈಗ ಅವ ಆಗುವುದಕ್ಕೆ ನಭೋಮಂಡಲದಲ್ಲಿ ಇದ್ರು ದೇವಲೋಕದ ಸೀಮೆಯಲ್ಲಿ ಇಲ್ಲ, ಅದಕ್ಕಿಂತ ಹೊರಗಿದ್ದಾನೆ. ಬೇರೆ ನಾಕವನ್ನು ನಾನು ಸೃಷ್ಟಿ ಮಾಡ್ತೇನೆ ಹೇಳಿ. ಸರಿ, ಸ್ವರ್ಗವೇ ಅಲ್ಲಿ ಬೇಕಾದ ನಕ್ಷತ್ರ ಮಂಡಲ ಆಗಿದೆ, ಎಲ್ಲ ವ್ಯವಸ್ಥೆ ಆಗಿದೆ, ಗ್ರಹ ಮಂಡಲ ಆಗಿದೆ, ನಾಕಲೋಕದಲ್ಲಿರುವಂತಹ ಎಲ್ಲ ಸುಖೋಪಭೋಗಗಳುಂಟು. ಅದಕ್ಕೆ ಪ್ರತಿಯಾದದ್ದೆಲ್ಲ ಇಲ್ಲಿ ಸೃಷ್ಟಿಯಾಗಿ ಎಲ್ಲ ಉಂಟು. ಆದ್ರೆ ಅನ್ಯಂ ಇಂದ್ರ ಮುಂತಲೂ ಹೇಳಿದೆ, ಅಲ್ಲಿಗೆ ಇವನೇ ಇಂದ್ರ. ಈಗ ಇಂದ್ರನೂ ಆಗಿ ಹೌದು. ಆದ್ರೆ ದೇವಲೋಕಕ್ಕೆ 2 ಇಂದ್ರರ ಅವಶ್ಯಕತೆ ಉಂಟು. ಲೋಕಕ್ಕೆ 2 ಬೇಕೋ? ಕೂಡದು. ಲೋಕದಲ್ಲಿ 2 ನಾಕ ಇರುವುದಕ್ಕುಂಟ ಇಲ್ಲ. ಆದ್ದರಿಂದ ಪ್ರತ್ಯೇಕವಾದ ಒಂದು ನಾಕವಾಗಿ ಉಳಿಯುವ. ಇದು ಹೀಗೆ ಇರ್ಲಿ. ಅಲ್ಲಿಯ ಮೂಲದ ಸ್ವರ್ಗಲೋಕ ಹಾಗೆ ಇರ್ಲಿ. ಆದ್ರೆ ಅದರ ವಿಶೇಷತೆ ಮಹಿಮೆ ಅದು ಇಲ್ಲಿಗೆ ಬರ್ಲಿಕ್ಕಿಲ್ಲ. ಅಲ್ಲ, ಎಲ್ಲ ನೀವು ವ್ಯವಸ್ಥೆ ಮಾಡಿದ್ದೀರಿ, ಆದ್ರೆ ನಿಮ್ಮಲ್ಲಿ ಒಂದು ನಾನೇ ಪ್ರಾರ್ಥಿಸಿಕೊಳ್ಳುವುದು, ಒಂದು 3 ವಿಷಯ ಬಿಟ್ಟು ಬಿಡುದ ಅಂತ. ಈಗ ನಮ್ಮ ಅಲ್ಲಿಯ ದೇವತೆಗಳಿಗೆ ಏನು ಸಾಮರ್ಥ್ಯ ಉಂಟು, ಅಲ್ಲಿಯ ಮುಖ್ಯವಾದಂಥ ಒಂದು 3 ಸಾಮರ್ಥ್ಯಗಳನ್ನು ಇಲ್ಲಿಗೆ ಪ್ರಧಾನ ಸಾಮರ್ಥ್ಯ ಇದ್ರೆ ಏನು? ಒಂದು ಇಚ್ಛಾಗಮನ, ಅವರ ಇಚ್ಛೆಗನುಗುಣವಾಗಿ ಹೋಗುವಂತಹ ಸಾಮರ್ಥ್ಯ, ಬೇಕಾದಲ್ಲಿಗೆ ಹೋಗ್ಲಿಕ್ಕೆ ನಿಮಗೆ ಸಾಮರ್ಥ್ಯ. ಹೌದು. ಇನ್ನೊಂದು ವರಪ್ರದಾನ, ಯಾರಾದರೂ ನಮ್ಮನ್ನು ಸಂಪ್ರೀತಗೊಳಿಸಿದರೆ ಅವರಿಗೆ ಬೇಕಾದ್ದನ್ನು ಕೊಡುವಂತಹದ್ದು. ಮತ್ತೆ 3ನೇದ್ದು ಹವಿರ್ಭೋಜನ, ಯಾರಾದರೂ ಯಾಗ ಯಜನಾದಿಗಳನ್ನು ಮಾಡಿದರೆ ಅಲ್ಲಿಂದ ಬರುವಂತಹ ಹವಿಸ್ಸನ್ನು ಪುಂಜಿಸುವಂಥದ್ದು. ಈ 3 ಸಾಮರ್ಥ್ಯ ಇದು ನಮ್ಮಲ್ಲೇ ಇರಲಿ ಅಂತ. ಸರಿಯೇ, ಯಾಕಂದ್ರೆ ಅಭಿಪ್ರಾಯ ತಪ್ಪಲ್ಲ. ಇಚ್ಛಾಗಮನವನ್ನು ಇವನಿಗೆ ಒದಗಿಸಿಕೊಟ್ರೆ, ಇವ ಮನಸ್ಸೋ ಇಚ್ಛೆ ಆಕಾಶ ಮಾರ್ಗದಲ್ಲಿ ಸಂಚರಿಸಿದ್ರೆ ಅದು ದೇವ ಮಾರ್ಗವನ್ನು ಅತಿಕ್ರಮಿಸಿದ ಹಾಗಾಗ. ಇನ್ನೊಂದು ವರಪ್ರದಾನ, ಯಾಚಿಸಿ ಬಂದವರಿಗೆ ಕೊಡಬಹುದಾದ ಅವಕಾಶ ಅಲ್ವಾ? ಮತ್ತೊಂದು ಹವಿರ್ಭೋಜನ. ಹವಿರ್ಭೋಜನ ಅಂದ್ರೆ ಇನ್ನಿತರರು ಯಜ್ಞದ ಮೂಲಕವಾಗಿ ಒದಗಿಸಿಕೊಟ್ಟದ್ದನ್ನು ಸ್ವೀಕರಿಸುವುದು. ಇನ್ನೊಬ್ಬರು ಕೊಟ್ಟದ್ದನ್ನು ಸ್ವೀಕರಿಸಿದರೆ ಮತ್ತೊಬ್ಬರು ಕೇಳಿದಾಗ ಕೊಡ್ಬೇಕಾಗ್ತದೆ. ಆದ್ದರಿಂದ ಹವಿರ್ಭೋಜನಕ್ಕೂ ವರಪ್ರದಾನಕ್ಕೂ ಪರಸ್ಪರವಾದ ಸಂಬಂಧ ಉಂಟು ಅಲ್ವಾ? ಹೌದು. ಈ 3 ಗುಣಗಳಿಂದ ಅವ ಹೊರತಾಗಿರಬೇಕು. ಒಂದು ದೃಷ್ಟಿಯಿಂದ ಸರಿಯೇ. ಈಗ ಪ್ರತಿ ನಾಕವನ್ನೇ ಸೃಷ್ಟಿ ಮಾಡಿದರು. ಈ ತನಕ ಲೋಕದಲ್ಲಿ ರೂಢವಾಗಿ ಬೆಳೆದು ಬಂದಂತಹ ಒಂದು ನಿಯಮವನ್ನು ಅತಿಕ್ರಮಿಸುವುದಕ್ಕೆ ನಾನಾದ್ರೂ ಮುಂದಾಗಕೂಡದು. ಹಾಗಿದ್ರೆ ಹೇಗೆ? ಈಗ ಹವಿರ್ಭೋಜನ ಇವನಿಗೆ ಬಂತು ಅಂತಾದ್ರೆ, ಈಗ ಈ ಮೊದಲಿತ್ತ, ಈಗ ಹೊಸತಾಗಿ ಒಂದು ಸೇರ್ಪಡೆ ಆದ ಹಾಗಾಗ್ತದೆ. ಅದು ಸನಾತನವಾದ ಶ್ರದ್ಧೆಗೆ ನಾವು ಪರಿವರ್ತನೆಯನ್ನು ತಂದ ಹಾಗೆ ವಿರೋಧವಾಗುತ್ತದೆ, ಅದು ಕೂಡದು. ಆಮೇಲೆ ವರಪ್ರದಾನವ ಇಚ್ಛಾಗಮನವ ಇದೆರಡರ ಅವಶ್ಯಕತೆಯೂ ಅವನಿಗಿಲ್ಲ. ಇದ್ದರೂ ಅದು ವಿನಿಯೋಗಕ್ಕೆ ಬರುವುದಕ್ಕೆ ಸಂದರ್ಭವೂ ಇಲ್ಲ. ಇವನನ್ನು ಆರಾಧಿಸುವಂತಹ ಮಂದಿಗಳು ಹುಟ್ಟಬೇಕು ಅಲ್ವ? ಆರಾಧಿಸುವ ಮಂದಿಗಳು ಹುಟ್ಟಬೇಕು ಅಂತಾದ್ರೆ ಇವನು ಪೂಜಾರ್ಹ ಅನ್ನುವುದಕ್ಕಾಗಿ ಶಾಸ್ತ್ರ ನಿರ್ಣಯದ ಮೂಲಕವಾಗಿ ಅರ್ಹತೆ ಸಿದ್ಧವಾಗಬೇಕು. ಅವನಿಗೆ ದೇವತ್ವ ಬರಲಿಲ್ಲ, ಮನುಷ್ಯ ಶರೀರದ ಮೂಲಕವಾಗಿ ನಾಕವನ್ನೇರಿದ್ದಾನೆ. ಈ ಶರೀರವು ಸಹಿತ ಪಾರ್ಥಿವ ಶರೀರವನ್ನು ಹೊತ್ತೇ ನಾಕವನ್ನೇರಿದವ. ಆದ್ದರಿಂದಲೇ ಪಾರ್ಥಿವ ಶರೀರದಲ್ಲಿ ಆರಾಧ್ಯನಾಗಬಹುದಾದಂತಹ ಗುಣ ಸ್ವಭಾವಗಳು ಕಡಿಮೆ ಇರುವುದು. ಆದ್ದರಿಂದ ಅವನನ್ನು ಆರಾಧಿಸುವಂತಹ ಮಂದಿಗಳು ಹುಟ್ಟಿಕೊಳ್ಳುವುದಕ್ಕೂ ಇಲ್ಲ. ಆರಾಧಿಸುವವರೇ ಇಲ್ಲದೆ ಇದ್ದ ಮೇಲೆ ವರಪ್ರದಾನದ ಅನಿವಾರ್ಯತೆಯೂ ಬರುವುದಿಲ್ಲ ಅಲ್ವ? ಅದು 3ರಿಂದ ಹೊರತು. ಹಾಗೆಂದು ಅವನಿಚ್ಛಿಸಿದ ಹಾಗೆ ದೇವಲೋಕದ ಭೋಗ ನಾನು ಸೃಷ್ಟಿಸಿದಂತಹ ನಾಕದಲ್ಲಿ ಸಿಗುತ್ತದೆ. ಒಂದು ದೃಷ್ಟಿಯಿಂದ ಒಳ್ಳೆಯದೇ ಆಯಿತು. ಸರಿ. ಮಹತ್ವಾಕಾಂಕ್ಷೆಯನ್ನು ಹೊಂದಿ ಅಸೀಮವಾದಂತಹ ಸಾಧನೆಯಿಂದ ಲೋಕನಿಯತಿಯನ್ನೇ ಅತಿಕ್ರಮಿಸಿ ಒಬ್ಬಾತ ಒಂದು ಸ್ಥಾನವನ್ನು ಹೊಂದುತ್ತಾನೆ ಅಂತಾದ್ರೆ ಏನಾಗುತ್ತದೆ ಅವನ ಬದುಕಿನಲ್ಲಿ? ಕೈಗೂಡಿಸಿಕೊಳ್ಳಿಕ್ಕೆ ಆಗುತ್ತದೋ ಇಲ್ವೋ ಅನ್ನೋದು ಪ್ರಶ್ನೆಯಲ್ಲ. ಲೋಕದ ನಿಯತಿಯನ್ನು ಅತಿಕ್ರಮಿಸಿ ಅಪೇಕ್ಷಿಸಿದರೆ ಪರಿಣಾಮದಲ್ಲಿ ಎಷ್ಟು ವಿಪರೀತವಾದದ್ದನ್ನು ಒದಗಿಸಿಕೊಡ್ತದೆ ಅನ್ನುವುದಕ್ಕೆ ತ್ರಿಶಂಕು ಸ್ವರ್ಗವೇ ಲೋಕಕ್ಕೆ ಸಾರ್ವಕಾಲಿಕವಾದ ಉದಾಹರಣೆ. ಹೇಗೆ ಲೋಕದ ನಿಯಮವನ್ನು ತಲೆ ಕೆಳಗು ಮಾಡಲಿಕ್ಕೆ ಒಬ್ಬ ಹೊರಟ್ರೆ ಅವ ತಲೆ ಕೆಳಗಾಗಿಯೇ ಕೊನೆ ತನಕ ಇರಬೇಕಾಗ್ತದೆ ಅನ್ನುವುದಕ್ಕೊಂದು ಉದಾಹರಣೆಯಾಗಿ ತ್ರಿಶಂಕು ಸ್ವರ್ಗ ಲೋಕದಲ್ಲಿ ಉಳಿಯುತ್ತದೆ. ದೈವ ಕಲ್ಪಿತವಾದಂತಹ ಕಾರ್ಯ ಅಂತ ನಾನು ಆಡಿದ ಅರ್ಥದಲ್ಲಿ. ಸರಿ. ಈ ಲೋಕಕ್ಕೆ
ಒಂದು ಹಿತಬೋಧೆಯನ್ನು ಮಾಡುವಂತಹ ದೈವ, ಅದಕ್ಕೆ ಉಪಾಧಿಯಾಗಿ, ಮಾಧ್ಯಮವಾಗಿ, ಪ್ರತೀಕವಾಗಿ ಅನೇಕರನ್ನು ಬೇಕಾದ ಹಾಗೆ ವಿನಿಯೋಗಿಸ್ತದೆ. ಅದು ವಿಶ್ವಾಮಿತ್ರನೂ ಆಗಿರಬಹುದು, ದೇವೇಂದ್ರನೂ ಆಗಿರಬಹುದು, ತ್ರಿಶಂಕು ಆಗಿರಬಹುದು. ಸಂದೇಶ ಇರುವುದೇನು ಕೇಳಿದರೆ ಮಂದಿಗಳಿಗೆ ಬೋಧನೆ ಮಾತ್ರ, ಮಾರ್ಗದರ್ಶನ. ಹೇಗೆ ನಡೆಯಬೇಕು ಅನ್ನುವುದಕ್ಕೂ ಲೋಕಕ್ಕೆ ಉದಾಹರಣೆ ಬೇಕು, ಹೇಗೆ ನಡೆಯಕೂಡದು ಅನ್ನುವುದಕ್ಕೂ ಲೋಕಕ್ಕೊಂದು ಪ್ರತೀಕ ಬೇಕು. ನಡೆದರೆ ಏನಾಗುತ್ತದೆ ಅಂತ ಅಸೀಮವಾದದ್ದನ್ನು ಉತ್ತರಿಸುವುದಕ್ಕೆ ಸಾಮರ್ಥ್ಯದಿಂದ ಮುಂದಾಗ್ತೇನೆ ಅಂತ ಹೊರಟರೆ ತಾನೇ ತಲೆ ಕೆಳಗಾಗಿ ಉಳಿಯಬೇಕಾಗ್ತದೆ ಅನ್ನುವುದಕ್ಕೆ ತ್ರಿಶಂಕು ಸ್ವರ್ಗ ಸ್ಥಾಯಿಯಾಗಿ ಪ್ರಪಂಚಕ್ಕೆ ಪ್ರತೀಕವಾಗಿ ಪರಿಣಮಿಸುವುದೇ ದೈವದ ಸಂಕಲ್ಪ. ಅದಕ್ಕನುಗುಣವಾಗಿ ನಮ್ಮದು ಪಾತ್ರ ಮಾತ್ರ. ಈ ನಿರ್ಣಯ ಪ್ರಪಂಚಕ್ಕೆ ಬೋಧೆಯಾಗಲಿ, ಬಂದದ್ದು ಒಳ್ಳೆಯದಾಯಿತು, ಸುಖದಲ್ಲಿ ಮುಗಿಸುವ, ಲೋಕಕ್ಕೆ ಕ್ಷೇಮ. ಮಂಗಲಂ ಶ್ರೀ ಪಾರ್ಶ್ವನಾಥರಿ ಮಂಗಲ ಕೂಷ್ಮಾಂಡಿನಿ ದೇವಿಗೆ ಮಂಗಲ ಜಿನತೀರ್ಥಂಕರಿಗೆ ನಿತ್ಯ ಮಂಗಲ ಅಹಿಂಸ ಜಿನ ಧರ್ಮಕ್ಕೆ ಮಂಗಲ ಶ್ರೀ ಪಾರ್ಶ್ವನಾಥರಿಗೆ ಜಯ ಮಂಗಲ ಶ್ರೀ ಪಾರ್ಶ್ವನಾಥರಿಗೆ ಮಂಗಲ ಕೂಷ್ಮಾಂಡಿನಿ ದೇವಿಗೆ ಮಂಗಲ ಶ್ರೀ ಪಾರ್ಶ್ವನಾಥರಿಗೆ ಮಂಗಲ ಜಿನತೀರ್ಥಂಕರರಿಗೆ ನಿತ್ಯ ಮಂಗಲ ಅಹಿಂಸ ಜಿನ ಧರ್ಮಕ್ಕೆ ಮಂಗಲ ಜಯ ಮಂಗಲ ಮಂಗಲ ಶ್ರೀ ಪಾರ್ಶ್ವನಾಥರಿಗೆ ಮಂಗಲ ದೇವಿ ಪದ್ಮಾವತಿಗೆ ಮಂಗಲ ದೇವಿ ಪದ್ಮಾವತಿಗೆ ಜಯ ಮಂಗಲ ಜ್ವಾಲಾ ಮಾಲಿನಿಗೆ ಮಂಗಲ ಗಣಧರ ಯತಿಗಳಿಗೆ ಜಯ ಮಂಗಲ ಜನ ಮುನಿ ಸಂಘಗಳಿಗೆ ಮಂಗಲ ಜಯ 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 ಮಂಗಲಂ ಜಯ ಶಿವ ಮಂಗಲಂ ಜಯ ಶಿವ ಮಂಗಲಂ ಜಯ ಜಯ ಮಂಗಲಂ ಮಂಗಲ ಮಂಗಲಂ ಕರದಳು ಪರಶುಪಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರವ ಬಗೆ ಔರಗಭೂಷಣನ ಸುಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಮಂಗಲೋ ಭಾಗವತರು ಮತ್ತು ಚೆಂಡಲೆ ಮದ್ದಳೆಯವರು ಅಲ್ಲೇ ಇರಬೇಕು. ಶ್ರೀಯುತ ಚಂದ್ರಶೇಖರ್ ಅವರು, ಅದೇ ರೀತಿಯಾಗಿ ಆರೋಹ ಶೈಲೇಂದ್ರ ಕುಮಾರ್ ಅವರು, ನಂದಕುಮಾರ್ ಕೊಡುವ ಶಾಂತರಾಮ್ ಕೊಡುವರು ಮತ್ತು ನಮ್ಮ ವಿನಾಯಕ್ ಭಟ್ರಲ್ಲಿರ ಭಂಡಾರ್ಕರ್ರವರು ಮೇಲೆ ಬರಬೇಕು. ಕಲಾವಿದರನ್ನೊಂದು ಸನ್ಮಾನ ಮಾಡಿ ಗೌರವಿಸುವಂಥ ಕಾರ್ಯಕ್ರಮ. ಮೇನಕ್ಕೆ ಸದಾಶಿವರು ಕೂಡ